ಗೊಂಡು ಜನಾನುರಾಗಿಯಾದವರು. ಕ್ರೀಡೆಯನ್ನು ಅತಿಯಾಗಿ ಪ್ರೀತಿಸುತ್ತಿದ್ದ ತಾವು ಸ್ವತಃ ಕ್ರೀಡಾಳುವಾಗಿ ಸತತ 50 ವರ್ಷಗಳ ಕಾಲ ಟೆನ್ನಿಸ್ ಆಟವನ್ನು ಆಡಿಕೊಂಡು ಇತರರಿಗೆ ಸ್ಫೂರ್ತಿಯಾದವರು. ಕ್ರೀಡೆಯನ್ನು ನಿತ್ಯ ಜೀವನದ ಒಂದು ಭಾಗವಾಗಿ ಬೆಳೆಸಿಕೊಳ್ಳುವ ಸಲುವಾಗಿ ಸ್ಪೋರ್ಟ್ ಪ್ರಮೋಟರ್ಸ್ ಕ್ಲಬ್ ಮಂಗಳೂರು, ಕಬಡ್ಡಿ ಅಸೋಸಿಯೇಷನ್, ಬ್ಯಾಡ್ಮಿಂಟನ್, ಬಾಸ್ಕೆಟ್ಬಾಲ್, ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ಪ್ರಚುರಪಡಿಸಿದವರು. 1998ರಲ್ಲಿ ಬ್ಯಾಂಕಾಕ್ನಲ್ಲಿ ನಡೆದ ಏಷ್ಯನ್ ಗೇಮ್ಸ್ನಲ್ಲಿ ಟೆಕ್ನಿಕಲ್ ಅಬ್ಸರ್ವರ್ ಆಗಿ ಕರ್ನಾಟಕ ಸರ್ಕಾರದಿಂದ ಆಯ್ಕೆ ಮತ್ತು 2000 ಇಸವಿಯಲ್ಲಿ ಸಿಡ್ನಿ ಒಲಿಂಪಿಕ್ಸ್ನಲ್ಲಿ ಪಾಲ್ಗೊಂಡು ಕ್ರೀಡಾ ಪ್ರೀತಿಯನ್ನು ಮೆರೆದವರು. ತಮ್ಮ ಈ ಎಲ್ಲ ಸಾಧನೆಗಳಿಗೆ ಮುಕುಟಪ್ರಾಯವಾಗಿ ಶಿವಮೊಗ್ಗ ಕುವೆಂಪು ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್, 1977ರಲ್ಲಿ ಇಂಡಿಯಾ ಪ್ರಿಯದರ್ಶಿನಿ ಪುರಸ್ಕಾರ, 1990ರಲ್ಲಿ ಪಂಡಿತ್ ಜವಾಹರ್ಲಾಲ್ ನೆಹರು ಎಕ್ಸಲೆನ್ಸ್ ಅವಾರ್ಡ್, ಹೀಗೆ ಹಲವಾರು ಪುರಸ್ಕಾರಗಳು ದೊರೆತಿರುವುದು ನಮಗೆಲ್ಲ ಹೆಮ್ಮೆಯ ವಿಚಾರ. ತುಳುಕೂಟ ಬೆಂಗಳೂರು ತನ್ನ ಸುವರ್ಣ ಸಂಭ್ರಮದ ಬಂಗಾರದ ಪರ್ವ ಆಚರಣೆಯ ಈ ಸುಸಂದರ್ಭದಲ್ಲಿ ತಮ್ಮನ್ನು ಈ ಸ್ಮರಣೀಯ ವೇದಿಕೆಯಲ್ಲಿ ಸನ್ಮಾನಿಸಲು ಸಂತೋಷಪಡುತ್ತೇವೆ. ಶೈಕ್ಷಣಿಕ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ತಮ್ಮ ಈ ಸೇವೆ ಇನ್ನೂ ಮುಂದುವರಿದು ತುಳುನಾಡಿಗೆ ಮತ್ತಷ್ಟು ಮೆರುಗು ತರುವಂತಾಗಲಿ ಎಂದು ಆ ಭಗವಂತನಲ್ಲಿ ಪ್ರಾರ್ಥಿಸುತ್ತಾ ಈ ಸುವರ್ಣ ಸನ್ಮಾನ ಪತ್ರವನ್ನು ಸರ್ವ ಮಹನೀಯರ ಸಮ್ಮುಖದಲ್ಲಿ ತಮಗೆ ಅಭಿಮಾನಪೂರ್ವಕವಾಗಿ ಸಮರ್ಪಿಸುತ್ತಿದ್ದೇವೆ. ದಿನಾಂಕ 24/11/2023, ಸ್ಥಳ ಅರಮನೆ ಮೈದಾನ ಬೆಂಗಳೂರು. KV ರಾಜೇಂದ್ರ ಕುಮಾರ್ ಗೌರವ ಅಧ್ಯಕ್ಷರು, ಸುಂದರ್ ರಾಜ್ ರೈ ಅಧ್ಯಕ್ಷರು, ಅಜಿತ್ ಹೆಗ್ಡೆ ಪ್ರಧಾನ ಕಾರ್ಯದರ್ಶಿಗಳು. ಪುರಲದ ಸನ್ಮಾನ ಸ್ವೀಕಾರ ಮಲ್ತನಂಚಿನ ಸದಾನಂದ ಶೆಟ್ಟಿಗೆ ಸೊಲ್ಮೇಲು ಸಂದಾಯಿತ ಮಲ್ತು ನನ್ನ ತುಂಬದ ಸನ್ಮಾನ ಸ್ವೀಕಾರ ಮಲ್ಪಾರೆ ವಿಲ್ಸನ್ ಡಿಸೋಜಾ ಇರಣೆ ಚಾವಡಿದ ತಮ್ಮನದ ಪೀಠಗೂ ಬಾಮಿ ತಂದಲೆ ಕುವೈಟ್ ತುಳುಕೂಟದ ಮಾಜಿ ಗುರಿಕಾರ್ರೆ ವಿಲ್ಸನ್ ಡಿಸೋಜಾ ಮೇರೆಗೆ ಪುರ್ತುಡು ತಮ್ಮನದ ಮಾನದಿಗೆ ಈ ಮೇರಣ ತಮ್ಮನದ ಒಳ್ಳಿನ ದುಂಬದಿಕ್ಕದಿ ಓಡ್ಪಣದು ಸುಧಾ ಬಾಬು ಪುತ್ತೂರಾಯ ಕಾರ್ಯಕಾರಿ ಸಮಿತಿದ ಸದಸ್ಯರು ತುಳುಕೂಟ ಬೆಂಗಳೂರು ಇವೆರಡಕ್ಕೆ ನೊಂದುಲೆ. ತುಳುನಾಡಿನ ಆಯುರ್ವೇದ ಮೂಲಿಕಾ ಭಂಡಾರ ಮುಲ್ಕಿಯಲ್ಲಿ 22 ಆಗಸ್ಟ್ 1970ರಲ್ಲಿ ಜನಿಸಿ ನಿಟ್ಟೆ ರುಕ್ಮಿಣಿ ಅಡ್ಯಂತಾಯ ಪಾಲಿಟೆಕ್ನಿಕ್ ವಿದ್ಯಾಲಯದಲ್ಲಿ ವಿದ್ಯಾಭ್ಯಾಸ ಮುಗಿಸಿ ಕಡಲಾಚೆಯ ದೇಶ ಕುವೈಟ್ನಲ್ಲಿ ನೆಲೆಸಿದ್ದರೂ ತುಳು ಭಾಷೆಯ ಮೇಲಿನ ಅಪ್ರತಿಮ ಮಮತೆಯಿಂದ ತುಳುಕೂಟ ಕುವೈಟ್ ಜೊತೆಗೂಡಿ ಅವಿರತವಾಗಿ ನಿಸ್ವಾರ್ಥ ಸೇವೆಗೈದಿರುವಿರಿ. 2009ರಿಂದ ಸಾಮಾನ್ಯ ಸದಸ್ಯತ್ವದಿಂದ ಆರಂಭಿಸಿ ಪ್ರಧಾನ ಕಾರ್ಯದರ್ಶಿಯಾಗಿ, ಉಪಾಧ್ಯಕ್ಷರಾಗಿ, ಅಂತಿಮವಾಗಿ ಅಧ್ಯಕ್ಷರಾಗಿ ತಾವು ತುಳುಕೂಟ ಕುವೈಟ್ ಮುಖಾಂತರ ತುಳು ಭಾಷೆಗೆ ಸಲ್ಲಿಸಿದ ಸೇವೆಯನ್ನು ಮತ್ತು ಅಶಕ್ತ ತುಳುನಾಡಿನ ಬಂಧುಗಳಿಗೆ ಗೃಹ ನಿರ್ಮಾಣ ಮಾಡುವಲ್ಲಿ ಹಾಗೂ ತುಳು ಕಲಾವಿದರಿಗೆ ಬೆನ್ನೆಲುಬಾಗಿ ನಿಂತಿರುವುದನ್ನು ನಾವು ಗೌರವಪೂರ್ವವಾಗಿ ಸ್ಮರಿಸುತ್ತೇವೆ. ಭಾಷೆ, ನೆಲ, ಜಲ, ಸಂಸ್ಕೃತಿಗೆ ಸದಾ ಜಾಗೃತ ರೀತಿಯಲ್ಲಿ ಕಳೆದ 5 ವರ್ಷಗಳಿಂದ ದುಡಿಯುತ್ತಾ ಬಂದ ತುಳುಕೂಟ ಬೆಂಗಳೂರಿಗ ಈಗ ಸುವರ್ಣ ಮಹೋತ್ಸವ ಸಂಭ್ರಮ. ಈ ಬಂಗಾರ ಪರ್ವ ಸಂದರ್ಭದಲ್ಲಿ ತಮ್ಮ ಈ ಎಲ್ಲ ಸೇವೆಗಳನ್ನು ಗಮನಿಸಿ ತಮ್ಮನ್ನು ಸನ್ಮಾನಿಸಲು ತುಳುಕೂಟ ಬೆಂಗಳೂರು ಹೃದಯಪೂರ್ವಕವಾಗಿ ಸಂತೋಷ ಪಡುತ್ತದೆ. ತಮ್ಮ ಸಾಧನೆ ಹೀಗೆ ಮುಂದುವರಿಯಲಿ. ತುಳುನಾಡಿಗೆ, ಕರ್ನಾಟಕಕ್ಕೆ ಹಾಗೂ ದೇಶಕ್ಕೆ ವಿಶೇಷ ಕೊಡುಗೆ ನೀಡಿದ ತಾವು 100 ಕಾಲ ಆರೋಗ್ಯರಾಗಿ ಬಾಳಿ ನಮಗೆಲ್ಲ ಆದರ್ಶರಾಗಿರುವಿರಿ ಎಂದು ಈ ಭಗವಂತನಲ್ಲಿ ಪ್ರಾರ್ಥಿಸುತ್ತಾ ಈ ಸುವರ್ಣ ಸನ್ಮಾನ ಪತ್ರವನ್ನು ಸಹ ಮಹನೀಯರ ಸಮ್ಮುಖದಲ್ಲಿ ತಮಗೆ ಸಮರ್ಪಿಸುತ್ತಿದ್ದೇವೆ. ಗೌರವದ ಸನ್ಮಾನದ ಪೀಠೋಡಿಪನಾರಿ ವಿನ್ಸನ್ ಡಿಸೋಜಾ ಈ ಮೇರೆಗೆ ಪುರ್ತೂರು ಸಂದವನಂಚನ ತಮ್ಮಣದ ಮಾನದಿಗೆ ಬೆಪ್ಪುದ ಶಾಲೆ, ಸುಗಂಧ ಭರಿತ ಬೈನೆಂಚಿನ ಮಾಲೆ, ಫಲತಾಂಬೂಲ, ನಿಂಪುದ ಕಾಣಿಕೆ ಅಂಚನೆ ತಮ್ಮಣದ ಓಲಿನ ದೀತ ಸಂದವನಂಚನ ಈ ಮಾನಾದಿಗೆ ಸನ್ಮಾನ ಪಡೆಯನೆಂಚಿನ ಸಾಧಕರಿಗೆ ನನಾತೆ ಇಂಚಿತ್ತಿನ ಗೌರವದ ಮಾನಾದಿಗೆ ಪಡೆವನೆಂಚಿನ ಅವಕಾಶಲ ಕೂರ್ದು ಬರಡಿ ನನಾತೆ ಗತ್ತದ ಸ್ಥಾನನು ಏರ್ದು ವೃತ್ತಿಪರ ಜೀವನಡೆ ಎತ್ತರದ ಮುಟ್ಟುನು ಏರುನಂಚಿನ ಅವಕಾಶಲ ಕೂರ್ದು ಬರಡು ಪನ್ಪುರಂಚಿನ ಪ್ರಾರ್ಥನೆದ ಒಟ್ಟಿಗೂ ಈ ಸನ್ಮಾನನೆ ಸಂದಾಯಿತ ಮಲ್ತೊಂದುಲ್ಲ ನಿಖಲಿಗೆ ಮಾತೆರೆಗಳ ಸಾರ ಸೊಲ್ಮೆಲು
ಅಬ್ದುಲ್ಲಾ ಮಾದಮೂಲೆ ಸಮುದಾಯ ನಾಯಕರಂಚನೆ ಸಮಾಜ ಸೇವಕರು ಅಬುದಾಬಿ ಈ ಮೇರೆಗೆ ಸನ್ಮಾನ ನನ್ನ ಬಯ್ಯದ ಪೊರ್ತು ಅನಗ ಈ ಚಾಬಡ್ಡೆ ನೆಗೆತೆ ಬರೆಯರೋಂಡು ಕಾರ್ಯನಿಮಿತ್ತ ಬೇತ ಕಾರ್ಯಕ್ರಮ ಇತ್ತು ನಡೆದವರ ಬಯ್ಯದ ಪೊರ್ತುಗಾರ ಜೊತೆ ಅಪ್ಪೇರು ಆರ್ನ ಸನ್ಮಾನ ಕಾರ್ಯಕ್ರಮ ಬಯ್ಯದ ಪೊರ್ತು ನಡಪರಗೊಂಡು ಲೇಸನ ಮುಂದುವರೆತೊಂದು ಲೇಸದ ದುಮ್ಮುಗು ಇನ್ನಿತ ದಿನ ಸುರೂತ ಸನ್ಮಾನ ಸ್ವೀಕಾರ ಮಲ್ತಿನಾರೆ ಡಾಕ್ಟರ್ ವೀರಪ್ಪ ಮೊಯ್ಲಿ ಮಾಜಿ ಮುಖ್ಯಮಂತ್ರಿಗಳು ರಾಜಕೀಯ ಕ್ಷೇತ್ರದ ಮಿನ್ಕನಂಚಿನ ಪುದರೆ ಸಮಾಜ ಸೇವೆದ ಉಡಲಾಸೆಡೆ ಸಾಧನದ ಮುಟ್ಟುನು ಏರದೆ ಸಾಧನದ ಬೆನ್ನಿ ಬೆಂತಿನಂಚಿನ ಸಾಧಕರು ತಮ್ಮನಗು ಬುತ್ತವರ ಬಾದೆ ರಡ್ಡು ಪಾತೆಯೋಡು ಪಣದೆ ಡಾಕ್ಟರ್ ವೀರಪ್ಪ ಮೊಯ್ಲಿ ಇಂಬೆರಡಕ್ಕೆ ನೊಂದುಲೆ ತುಳುವಪ್ಪೆನ ಪೂರ ಜೋಕ್ಲಿಗೆ ಎನ್ನ ನಮಸ್ಕಾರಗಳು ಇತ್ತೆ 2 ಗಂಟೆ ಆವೊಂದುಂಡು ಸನ್ಮಾನ ಮಾತ ಸಮಾರಂಭ ನಡತ್ತುಂಡು ಭಾಳ ಮಸ್ತು ಪೂರ್ತಿ ಪಾತ್ರೆ ಏನು ತಯಾರಿಜ್ಜಿ ವೇದಿಕೆದ ಈ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿದಂಥ ಡಾಕ್ಟರ್ ರವಿ ಶೆಟ್ರೆ ನಮ್ಮ ಊರ್ದಾರೆ ಬೊಕ್ಕ ಭಾರತ ಸರ್ಕಾರದ ಕೃಷಿ ಮಂತ್ರಿಲು ಆಯ್ನಂಚಿನ ಕುಮಾರಿ ಶೋಭಾ ಕರಂದಾಜೆರೆ ನಮ್ಮ ಗೌರವಾಧ್ಯಕ್ಷರಾಯ್ನಂಚಿನ ಸನ್ಮಿತ್ರರಾಯ್ನ ಶ್ರೀ ಪ್ರಕಾಶ್ ಶೆಟ್ಟಿರೆ ನಮ್ಮ ಖ್ಯಾತ ಕರ್ನಾಟಕದ ಸಂಗೀತ ನಿರ್ದೇಶಕರಾಯ್ನ ಮಾನ್ಯ ಶ್ರೀ ಗುರುಕಿರಣ್ರೆ ಪದ್ಮಶ್ರೀ ಮಹಾಲಿಂಗನಾಯ್ಕರೆ ಶ್ರೀಮತಿ ಭಾರತಿ ಶೆಟ್ಟಿಯರೆ ಮಾನ್ಯ ದಿವಾಕರ ಪೂಜಾರ್ಲೆ ಉಮೇಶ್ ಶೆಟ್ರೆ ಶ್ರೀ ಸರ್ವೋತ್ತಮ ಶೆಟ್ರೆ ಶ್ರೀ ಸದಾನಂದ ಶೆಟ್ರೆ ಶ್ರೀ ವಿಲ್ಸನ್ ಡಿಸೋಜಾ ಬೊಕ್ಕ ಶ್ರೀಮತಿ ವಿಲ್ಸನ್ ಡಿಸೋಜರೆ ನಮ್ಮ ತುಳುಕೂಟ ಬ್ಯಾಂಗ್ಳೂರು ಇದರ ಅಧ್ಯಕ್ಷರಾಯಿನ ಶ್ರೀ ಸುಂದರರಾಜ್ ರೈಕ್ಲೆ ಕೆ ವಿ ರಾಜೇಂದ್ರ ಕುಮಾರ್ರೆ ಅಜಿತ್ ಹೆಗ್ಡೆರೆ ಬೊಕ್ಕ ತುಳುಕೂಟದ ಮಾತಾ ಪದಾಧಿಕಾರಿಲೆ ಎ ಸಿ ಭಂಡಾರ್ಲೆ ಮುಲ್ಪ ಸೇರಿನಂಚಿನ ನನ್ನ ಆತ್ಮೀಯರೇ ಬೊಕ್ಕ ಪತ್ರಿಕಾ ಮಾಧ್ಯಮದ ಸ್ನೇಹಿತರೆ ನಿಜವಾದ ಒಂದು ಭಾಷಣದ ಕಾರ್ಯಕ್ರಮ ಇತ್ತು ಸನ್ಮಾನ ಬೊಕ್ಕ ತುಳುಕೂಟ ಬೆಂಗಳೂರು ಇದರ ನೆತ್ತ 50ನೇ ವರ್ಷದ ಸಂಭ್ರಮದ ಒಂಜಿ ಪರ್ಬ ಭಾಳ ಸಂತೋಷ ಈ ಸರ್ತಿ ವಿಶೇಷ ದಾನೆ ಬಂದಾಗ ತುಳುಕೂಟದ 50ನೇ ವರ್ಷದ ಸಂಭ್ರಮ ಕಾಲೋಡೆ ನಮ್ಮ 2 ಜಿಲ್ಲೆಗಳ ನಡಪದಂಚಿನ ಕಂಬಳ ಇನಿ ಗಡಿ ದಾಟದು ಜಿಲ್ಲೆದ ಗಡಿ ದಾಟದು ತುಳುನಾಡದ ಗಡಿ ದಾಟದು ಇತ್ತೆ ಕರ್ನಾಟಕದ ರಾಜಧಾನಿ ಆಯ್ನ ಬೆಂಗಳೂರಿಗೆ ಬರ್ತಾನೆ ಬಹುಶಃ ಬೆಂಗಳೂರು ಭಾಳ ಯಶಸ್ವಿಯಾದ ಈ ಕಂಬಳ ಒಂಜಿ ಉತ್ಸವ ಸಮಾರಂಭ ಆಪಿನೆಟ್ಟು ಯಾವ ಅಡ್ಡಿಲ ಇಜ್ಜಿದೆ ಪನ್ನಗ ನಮ್ಮ ಮಾತಾ ಪ್ರಕಾಶ್ ಶೆಟ್ಟಿ ಬೊಕ್ಕ ಮಾತಾ ನಮ್ಮ ಹಿರಿಯರು ಮಂತಿನಂಚಿನ ಒಂಜಿ ತಯಾರಿ ಸಿದ್ಧತೆ ಅವು ಭಾಳ ಅದ್ಭುತವಾದ ಇಂಕ ತೋಜುಂಡು ಬಹುಶಃ ಬಹು ಅಸಾಧ್ಯನ ಅವು ಸಾಧ್ಯ ಅಂತ ಬಣ್ಣದು ಮನ್ಪನಕ್ಲು ತುಳುವೇರು ನಕಲು ಮನ್ಪಿನೇನು ಬಹುಶಃ ಒಂದು ಇತಿಹಾಸಡು ಒಂದು ದಾಖಲೆ ಹಾಪುಣು ಪನ್ಪಿನೇಕ ಅನುಮಾನ ಇಜ್ಜಿ ಇಂಚಿನ ಮಲ್ಲ ಸಾಹಸನು ಅಸಾಧ್ಯವಾಯಿನೇನು ಸಾಧ್ಯ ಮನ್ಪುನಂಚಿನ ಒಂದು ಸಾಹಸಗು ಜತ್ತಿನಂಚಿನ ಮಾತಾ ನಮ್ಮ ಮುಖಂಡರ ನಕಲಿಗೆ ಯಾನು ವಿಶೇಷವಾಯಿನ ಅಭಿನಂದನೆ ಕೊರ್ಪೆ ನಿಕುಲು ಬಹುಶಃ ಕರ್ನಾಟಕಡು ದೇಶೋಡೆ ಒಂದು ಇತಿಹಾಸ ಸೃಷ್ಟಿ ನಿಮ್ಮ ಅಂತದಾರ ಪಡೆದು ಯಾನು ನಿಕ್ಲೇನು ಖಂಡಿತವಾದ ಅಭಿನಂದನೆ ಮಾಡ್ಬೋದು ದಯ ಬಂದಾಗ ಒಂದು ಅನನ್ಯತೆ ಅಸ್ಮಿತತೆ ಅವು ಒಂದು ವ್ಯಕ್ತಿಗಾಡು ಒಂದು ಸಮುದಾಯಗಾದು ಬರ್ಪುಂಡು ನಾಗರಿಕತೆ ಮಾತಕೊಡಿಲ್ಲ ಒಪ್ಪು ನಾಗರಿಕತೆಗೆ ಸಂಸ್ಕಾರ ಬತ್ತಿನಿಂದ ಅಂಡ ಅವು ಸಂಸ್ಕೃತಿ ಅಂಚಿನ ತವಳೋ ಸಂಸ್ಕೃತಿನ ಇನಿ ಜಾಗತೀಕರಣ ಮನ್ಪರೆ ಇಡೀ ಜಗತ್ತಿಗೆ ಗೊತ್ತಾಪು ಲೆಕ್ಕ ಮನ್ಪರೆ ಒಂದು ಪ್ರಯತ್ನ ನಮ್ಮ ಈ ಕಂಬಳ ಬೊಕ್ಕ ಇನಿ ವಾ ತುಳುಕೋಟದಕ್ಕಳು ಮಂತೊಂದುಲ್ಲರ
ಒಂದು ದಾಖಲೆಗೆ ಸೇರಿದಂಚಿನ ವಿಚಾರ ನಿಕ್ಕಳು ಮಂತದಾರ ಪಂಪಿನಕ್ಕೆ ಅನುಮಾನಂಜಿ ತುಳು ಸ್ವತಂತ್ರವಾಯಿನಂಜು ಭಾಷೆ ದ್ರಾವಿಡ ಪ್ರದೇಶಗಳು ಐನು ಭಾಷೆ ಉಂಡು ಆ ಐನುಡು ತುಳು ಕೂಡ ತನ್ನನೇ ಆಯ್ನ ಒಂದು ಸ್ಥಾನನು ಪಡೆತಿರು ತುಳುಟ್ಟು ಮಲ್ಲ ಮಹಾಕಾವ್ಯಲು ರಚನೆ ಆತಂಡು ತುಳುತ ಸಂಸ್ಕೃತಿ ಇತ್ತ ಇಡೀ ನಮ್ಮ ಅನೇಕ ದುಬೈದಕ್ಕಳು ಬರ್ತದಾರು ಕಟಾರದಕ್ಕಳು ಬರ್ತದಾರು ಇಡೀ ವಿಶ್ವಡೆ ಈ ತುಳು ಭಾಷೆ ಇನ್ನು ಪ್ರಚಾರ ತುಳು ಭಾಷೆ ಬೊಕ್ಕ ಸಂಸ್ಕೃತಿ ಉಂಟು ನಮ್ಮ ದೇಶದ ಸಂವಿಧಾನದ ಪ್ರಕಾರ ನಮ್ಮ ವಾನಂನೆಡೆ ಭ್ರಾತೃತ್ವ ಸಮಾನತೆ ಅವು ಸ್ತ್ರೀ ಸಮಾನತೆ ಸೇರಿದು ಜೆಂಡರ್ ಈಕ್ವಾಲಿಟಿ ಸೇರಿದು ಒವೆನಿ ಇನಿ ನಮ್ಮ ಸ್ವಾತಂತ್ರ್ಯ ತಿಕ್ಕಿಬೊಕ್ಕ ಸಂವಿಧಾನಡು ಅವನು ವಿಜೃಂಭಣೆ ಮನ್ಪೋನ ನಮ್ಮ ತುಳುನಾಡು ಬಹುಶಃ 2000 ವರ್ಷದ ಪಿರೋಗೆ ಇಂಚಿನ ಒಂಜಿ ಸಮಾನತೆ ಆ ಭಾವನೆ ಅಂತ ಫ್ರಾನ್ಸ್ಡ್ ಬೊಕ್ಕ ಯುರೋಪದ ಇಂಗ್ಲೆಂಡ್ ರಷ್ಯಾಡ್ ಸಮಾನತೆ ಭ್ರಾತೃತ್ವದ ಒಂದು ತತ್ವ 17-18ನೇ ಶತಮಾನಗಳು ಬೈದಿನಿಂದ ಒಂದು ಕ್ರಿಸ್ತಪೂರ್ವಡೆ ಈ ಒಂದು ಸಮಾನತೆ ತತ್ವನು ಇಡೀ ಜಗತ್ತಿಗೆ ಕಲ್ಪನೆಂಚಿನ ಒಂದು ಪ್ರದೇಶ ಹತ್ತಿನಿಂದ ಮಂಡ ತುಳುನಾಡು ಅಂಚಿನ ಒಂದು ತುಳುನಾಡದ ಸಂಸ್ಕೃತಿ ನಮ್ಮ ಉಪ್ಪೋಡು ಎನ್ನ ವೈಯಕ್ತಿಕ ಅನುಭವನೆ ಬಂದ್ಬಿನಿಂದ ಯಾನು ಕನ್ನಡ ಮಹಾಕಾವ್ಯ ಬರೆದುಪ್ಪು ಒಂಜತ್ತು ರಡ್ಡತ್ತು ಮೂಜು ಮಹಾಕಾವ್ಯ ಬರೆ ಆಂಡ ಆ ಮಹಾಕಾವ್ಯ ನುಣಿಕಲು ಪರಾಮರ್ಶೆ ಮತ್ತಿನಿಂದ ಆ ಮಹಾಕಾವ್ಯದ ನಿಜವಾದ ಸ್ಪಿರಿಟ್ ಅವು ತವಳವ ಸಂಸ್ಕೃತಿಯಿಂದ ಪಡೆದು ಭಾಳ ಹೆಮ್ಮೆಡು ಯಾನು ಪನರೆ ಆಲೋಚನೆ ಮನ್ಪು ನಮ್ಮ ಏಪಳ ತುಳುತಕ್ಕಳ ಒಂದು ಮಹಾಗುಣ ಬಂದಾಗ ಹೊಸತ್ತು ಅನ್ವೇಷಣೆ ಮನ್ಪುನು ಹೊಸ ಸಂಗತಿಲೇನು ತೂಪಿನಿ ಹೊಸ ಪ್ರಯೋಗಲೇನು ಮನ್ಪುನು ಆ ಪ್ರಯೋಗಶೀಲತೆ ಅನ್ವೇಷಣಾ ಮನೋಭೂಮಿಕೆ ಇತ್ತಿನಟ್ಟಾತ್ರನೇ ನಮ್ಮ ಅನೇಕ ತುಳುವೇರ್ನಕಲು ನಮ್ಮ ಜಿಲ್ಲೆ ದುಪ್ಪಿದಾಯಿ ಕರ್ನಾಟಕಡು ಮುಂಬೈಗೆ ಪರದೇಶಗೂ ಪೋದು ತನ್ನನೇ ಆಯಿನ ಒಂದು ಚಾರಿತ್ರಿಕ ಪಾತ್ರನು ವಯಸ್ಸಾಯಿನಂಚಿನ ಒಂದು ಹಿರಿಮೆ ನಮ್ಮ ತುಳುನಾಡದಕ್ಕೆ ಉಂಡು ಅವೇನು ಓಡ್ಪವರು ದ್ಯಾಪನ ನಮ್ಮ ಸಾಹಿತ್ಯ ಹೆಂಚಿನ ನಮ್ಮ ಪರಂಪರೆ ಹೆಂಚಿನ ನಮ್ಮ ಪುಟದಿನ ಅಥವಾ ಬೆಳೆತಿನ ಬೇರೆ ಹೆಂಚಿನ ಅವೇನು ಸ್ಪಷ್ಟವಾದ ನಮ್ಮ ದುಮ್ಮದ ಜೋಕುಲೆಗೆ ತೆರಪಾಯಿದಿಂದ ಬರೀ ನಮ್ಮ ಜೋಕುಲು ಆ ಸಂಸ್ಕೃತದ ಬೇರು ಉಪ್ಪಂದೆ ಆಧಾರ ಉಪ್ಪಂದೆ ಬಿಳುಪಿನಂಚಿನ ಪರಿಸ್ಥಿತಿ ದುಮ್ಮು ಬರು ಅವೇನು ತಡವೆರಾತ್ರ ಆ ತೌಳವ ಸಂಸ್ಕೃತಿದ ಮಲ್ಲ ಅಧ್ಯಯನ ಮನ್ಪೊಡು ನಮ್ಮ ತುಳುಕೂಟದಕ್ಕಲು ಆ ಕೆಲಸ ದುಂಬತ್ತದು ನಿಕ್ಕಲು ಮನ್ಪೊಡಾಪುಂಡು ಬಹುಶಃ ನಿಕ್ಲೆ ಗೊತ್ತಿತ್ತು ಲೆಕ್ಕೊಡು 1856 ಸಿಪಾಯಿ ದಂಗೆ ಆಂಡು ಅವೇ ದೇಶದ ನಮ್ಮ ಭಾರತ ರಾಷ್ಟ್ರದ ಪ್ರಥಮ ಸ್ವಾತಂತ್ರ್ಯ ಆಂದೋಲನ ಪಣದು ಆಂಡ ನಿಜವಾದ 500 ವರ್ಷದ ಪಿರಾವ್ರದ್ದೆ ರಾಣಿ ಅಬ್ಬಕ್ಕ ದೇವಿ ಮಲ್ಲ ಮಹಾರಾಣಿ ಹತ್ತು ಆಂಡ 6 ಈ ದೇಶಡು ಅಥವಾ ಕರ್ನಾಟಕಡು ಪೋರ್ಚುಗೀಸರನ್ನ ಆಳ್ವಿಕೆ ಮುಂದುವರಿಪದ್ನಲ್ಕ ಹೋರಾಟ ಮಂತದ್ದು 40 ವರ್ಷ ಹೋರಾಟ ಮಂತದ್ದು ಅಕಲೇನು ಗಿಡತಿನಂಚಿನ ಒಂದು ಇತಿಹಾಸ ಉಂಟು ಆಯ್ತು ಹತ್ರ ಬ್ರಿಟಿಷರ್ನ ದಾಖಲೆ ಪ್ರಕಾರ ಅವು ದಾನ ದಾಖಲೆ ಮಂತದ್ದೇರು ಪನ್ನಾಗ ದಕ್ಷಿಣ ಕನ್ನಡ ಜಿಲ್ಲೆ ಮಹಾವೀರರ್ನ ಜಿಲ್ಲೆ ದಯ ಪನ್ನಾಗ ಒಂದು ಜಾತ್ಯತೀತದ ಪ್ರಕಾರ ಮೊಗವೀರನಕಲು ಬೊಕ್ಕ ಬ್ಯಾರಿದಕಲು ಇರುವೇರು ಆ ತುಳುನಾಡನ್ನು ಸಂರಕ್ಷಣೆ ಮಂತೇರು ರಾಣಿ ಅಬ್ಬಕ್ಕ ದೇವಿನ ಸಂರಕ್ಷಣೆ ಮಂತೇರು ಆಯ್ನಟ ಹತ್ರ ಮಾತ್ರ ಆ ಒಗ್ಗಟ್ಟಿನ ಹತ್ರ ಬ್ರಿಟಿಷರ್ನಕಲು ಇಡೀ ಭಾರತ ಕಂಡೋಳು ಕಡೇಕ್ ಪ್ರವೇಶ ಮಂತದ್ದು ಆಕ್ರಮಣ ಅಂಚಿನ ಪ್ರದೇಶವು ದಕ್ಷಿಣ ಕನ್ನಡ ಜಿಲ್ಲೆ ಅಂಚಿನ ಐತಿಹಾಸಿಕ ಪಾತ್ರ ನಮ್ಮ ಏಪಲ ವಹಿಸದ ಅವಿನ ಹೊರ್ತಾಂದು ಬೋಡು ಹಾಳುಪುದಾರಿ ಕನ್ನಡ ಬರಲಿ ಪರಂಪರೆ ಸಂಸ್ಕೃತಿದ ಒಂದು ಮಲ್ಲ ರಾಷ್ಟ್ರದ ಕೇಂದ್ರವಾದ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆ ಬುಳೆಯೋಡು ಪಡೆದು ಯಾನು ಹಾರೈಸದು ಈ ಸನ್ಮಾನವನ್ನು ಕೊರಿನೆಂಚಿನ ನಮ್ಮ ತುಳುಕೂಟದಗಳಿಗೆ ವಂದಿಸದು ಅಭಿನಂದನೆ ಕೊಡ್ದು ಬಕ್ಕ ಎಲ್ಲಂಜಿ ಮತ್ತು ಕಂಬಳ ಬರ್ಕೊಂಡು ಆ ಕಂಬಳದ ಏತು ಆ ಬಿರ್ಸೆರುಳ್ಳೇರು ಬಂದಾಗ ಗಿಡಪ್ಪನಕಲು ಬೋಲ್ಟ್ ಉಳ್ಳೆತ್ತೆ ಅಂತಾರಾಷ್ಟ್ರೀಯ ಒಂದು ಓಟಗಾರೆ ಹಿಡಿದ ಜಾಸ್ತಿ ಪಾರ್ನಂಚಿನ ಒಂದು ದಾಖಲೆ ಸ್ಥಾಪನಂಚಿನ ಶಕ್ತಿ ನಮ್ಮ ಕಂಬಳಗಳು ಗಿಡಪ್ಪನಂಚಿನ ರೇಸ್ ಮನ್ಪನಕಲೆ ಉಂಡು ಆಯ್ನ ಹತ್ರ ಎಲ್ಲಂಚಿದ ಸಮಾರಂಭಲ
ಅದು ಯಶಸ್ವಿ ಆಡು ಕರ್ನಾಟಕವು ಮಾತ್ರ ಅಲ್ಲ ಇಡೀ ರಾಷ್ಟ್ರಕ್ಕೆ ಮಾತ್ರ ಜಾಗತಿಕವಾದ ಒಂಜಿ ದಾಖಲೆ ನಮ್ಮ ಈ ಕಂಬಳದ ಓಟಗಾರನಗಳು ಬಹುಶಃ ಫಲೈದ ಓಟಲ ಉಪ್ಪು ಅಕಲೆಗೆ ಅಭಿನಂದನೆ ಬೊಕ್ಕ ಯಶಸ್ಸನ್ನು ಹಾರೈಸದು ಈತ ಮಲ್ಲ ಸಾಧನದ ಕೆಲಸವನ್ನು ಮನ್ಪರೆ ಕಾರ್ದಿನಂಚಿನ ಪ್ರಕಾಶ್ ಶೆಟ್ಟರಿಗೆ ಬೊಕ್ಕ ಮಾತೆರೆಗಿಲ ಯಾನು ಅಭಿನಂದನೆಯನ್ನು ಕೂಡ ಸಲ್ಲಿಸದು ಎನ್ನ ಪಾತ್ರನ ಮುಗುಪು. ಜೈ ಹಿಂದ್, ಜೈ ಕರ್ನಾಟಕ, ಜೈ ತುಳುನಾಡು. ಸೊಲ್ಮೆಲು ಡಾಕ್ಟರ್ ವೀರಪ್ಪ ಮೊಯ್ಲಿ ಮೇರೆಗೆ ಲೇಸದ ದುಂಬುಗು ಲೇಸದ ದುಂಬುದ ಭಿನ್ನ ಪಾತ್ರೆಗಾದಿ ಪೊರ್ತುಲು ಮದಿಪು ಕಟ್ಟೆಗೆ ಎದುಕೊಂದುಲ್ಲೆ ಇಮಿರೆ ಸಮಾಜ ಸೇವೆದ ಉಡಲಾಸೆಡೆ ಸಾಧನದ ಮುಟ್ಟು ನೀರಿನೆಂಚಿನ ಬರಿ ಸಾಧಕ್ಕೆ ದಾನ ಧರ್ಮದ ನೀರೆಲ್ಲೆಡೆ ಅವಿಯತು ಬಡಬಂಧುಲೆಗೆ ಆಶಾಕಿರಣವಾದಿ ಪುರಾರ್ ಸಾಮಾಜಿಕ ಧಾರ್ಮಿಕ ಶೈಕ್ಷಣಿಕ ಕ್ಷೇತ್ರದ ಮುತ್ಸದ್ದಿ ಗೌರವಾನ್ವಿತ ಪ್ರಕಾಶ್ ಶೆಟ್ಟಿ ಎಂಆರ್ಜಿ ಗ್ರೂಪ್ಸ್ ಉಂದಿತ ಅಧ್ಯಕ್ಷರೇ ಬೆಂಗಳೂರು ಕಂಬಳ ಸಮಿತಿದ ಗೌರವ ಅಧ್ಯಕ್ಷರಿ ಪೊರ್ತುಲು ಭಿನ್ನ ಪಾತಿರ ಪಾತಿಯೋಡು ಪನ್ಪುರಂಚನ ಭಿನ್ನಯನ್ನು ಮಲ್ತೊಂದಲೆ ಐವನ ವರ್ಷದ ಪರ್ಬಡು ಚಾವಡಿಡ ಕುಲ್ದಿನಂಚಿನ ನಮ್ಮಾರೇ ಆಯ್ನ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಸದಸ್ಯರು ಕೇಂದ್ರ ಸಚಿವರು ಶೋಭಾ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ವೀರಪ್ಪ ಮೊಯ್ಲಿರ ಎನ್ನ ಗುರುಕುಲು ಸದಾನಂದ ಶೆಟ್ಟರೆ ಇನಿ ಸನ್ಮಾನ ಮಲ್ತಿನಂಚಿನ ಮಾಲಿಂಗ ನಾಯ್ಕರೆ ಸರ್ವೋತ್ತಮ್ ಶೆಟ್ಟರೆ ದಿವಾಕರ್ ಪೂಜಾರ್ರೆ ವಿಲ್ಸನ್ ಡಿಸೋಜ ವೇದಿಕೆಡು ಕೂಲಿನಂಚಿನ ಮಾತಾ ಗಣ್ಯರೇ ಈ ಒಂಜಿ ಕಾರ್ಯಕ್ರಮಗೂ ರೂವಾರಿ ಆಯ್ನಂಚಿನ ಸುಂದರರಾಜ್ ರೈಕುಲೆ ರಾಜೇಂದ್ರ ಕುಮಾರ್ರೆ ಅಜಿತ್ ಹೆಗ್ಡೆರೆ ವೇದಿಕೆಡು ತಿರ್ತಿತ್ತಿನ ದೊಂಪೊಡಿತ್ತಿನ ಮಾತಾ ತುಳುನಾಡ ಬಾಂಧವರೇ ನಮ್ಮ ಮಾತಾ ತುಳುನಾಡು ಬುಡ್ದು ಇಡೆ ಕರ್ನಾಟಕದ ರಾಜಧಾನಿ ನಮ್ಮ ಇಲ್ಲಿ 15 ಲಕ್ಷದ್ದು 12 ಲಕ್ಷ ಜನ ಇಲ್ಲಿ ತುಳುವೇರು ನಮ್ಮ ಬೆಂಗಳೂರು ಉಲ್ಲೇರು ಅಂದು ಪಂಪಿನ ಕೇಂದ್ರ ಯಾನು ಸುಮಾರು ಸರಿ ಒಂದು ರಡ್ಡು ತುಳುಕೂಟದ ಇಂಚಿನ ಮಲ್ಲ ಒಂದು ಮಲ್ಲ ಫಂಕ್ಷನ್ಗೆ ನಾನು ಬೈದೆ ಬಾರಿ ಪೊರ್ಲುದ ಸಭೆ ಇತ್ತು ಒಂಜಿ ದೇವೇಂದ್ರ ಹೆಗ್ಡೆರು ఒక ದಿನೇಶ್ ಹೆಗ್ಡೆರು ನಮ್ಮ ಮಾಜಿ ಅಧ್ಯಕ್ಷರಾದಪ್ಪನಾಗ ಆ ಸಭೆಗೆ ನಾನು ಬೈದೆ ಬಾರಿ ಮಲ್ಲ ಸಭೆ ತುಳುತಗಳು ಬಾರಿ ಮಲ್ಲ ಸಭೆ ಅಂಜನೆ ಇನ್ನಿಲ್ಲ ಮಲ್ಲ ಸಭೆ ಉಪ್ಪು ಬಂಡದು ಎನ್ನ ಬುಡಿದರ ಬಂಡ ಒಂದು ದೋತಿ ಕೊರಲ ಬಂಡದು ನಾನು ಫಸ್ಟ್ ಟೈಮ್ ಒಂದು ದೋತಿಲ್ಲ ಒಂದು ಶರ್ಟ್ಲ ಒಂದು ಶಾಲ ಪಾಡೊಂದು ಇನ್ನು ಬೈದೀನಿ ಆಂಡ ರಾಜೇಂದ್ರ ಕುಮಾರ್ ಇನ್ನಿತ ಈ ತುಳುಕೂಟದ ಸಮಿತಿಗೆ ಬಹುಶಃ ಇಡೀ ಪದಾಧಿಕಾರಿಗಳಿಗೆ ಅಗಲಿಗೆ ಕೋಡ ರಾತ್ರಿ ಮೂಲ 3 ಗಂಟೆ ಮುಟ್ಟ ರಾತ್ರಿಗೆ ಕಂಬಳದ ಕೆಲಸ ಅಂತಂದಿತ್ತೇರು ಈ ಒಂಜಿ ತುಳುಕೂಟದ ಆಹ್ವಾನ ಮಲ್ಪೆರೆಗೆ ಸರಿಗಟ್ಟು ಆಯ್ಜಿ ಒಂಜಿ ನಮ್ಮ ಕಂಬಳದ ಮಧ್ಯೋಡಿ ಈ ಕಾರ್ಯಕ್ರಮವನ್ನು ಸೇರಿಸೋ ನೆಟ್ಟದು ಇನ್ನು ಮಸ್ತ್ ಜನ ಮೂಲು ಸೇರಿಗೆ ಆಯ್ಜಿ ವೇದಿಕೆಡು ಸರ್ವೋತ್ತಮಣ್ಣ ಉಳ್ಳೇರು ಆರು ನಮ್ಮ ಅಬುದಾಬಿಡು ಇನ್ನು ಒಂಜಿ ಸರ್ವೋತ್ತಮಣ್ಣ ಬಂದಾಗ ಇಡೀ ನಾಡಿಗೊಂಜಿ ನಾಡ್ದಾಗ ಒಂಜಿ ಬೆನ್ನೆಲುಬಾರು ಅಂಚನೆ ರವಿ ಶೆಟ್ಟಿ ಉಳ್ಳೇರು ಕತಾರದ ಒಂಜಿ ಅದು ನಮಗಳು ಪೋಯಿರಡ ನಮ್ಮ ಬೆನ್ನೆಲುಬು ಅಂಚೆ ಇಡೀ ತುಳುಕೂಟದಾಗಲು ತುಳುವೇರು ಏರು ಬತ್ತನಲ್ಲ ಅಲ್ಪ ಸರ್ವೋತ್ತಮಣ್ಣೆ ರವಿ ಎಣ್ಣೆ ಅಗಲು ಇರುವೇರು ಉಳ್ಳೇರು ಅಗಲು ಇನ್ನು ಬತ್ತಿನ ಸಭೆಟ್ಟು ಅಗಲು ಎಣ್ಣು ಉಪ್ಪೇರು ದಯಾಗಿ ಈತ ಜನ ಕಮ್ಮಿ ಉಳ್ಳೇರು ಪಣದು ಸರ್ವೋತ್ತಮಣ್ಣ ರವಿ ಅಣ್ಣ ಒಂದು ಕಂಬಳದ ಮದ್ದೊಡಿ ಈ ಒಂಜಿ ಕಾರ್ಯಕ್ರಮ ನಾವು ಸಪ್ರೇಟ್ ಮಲ್ಪಡು ಬಂದು ನಮ್ಮ ರಾಜೇಂದ್ರ ಕುಮಾರ್ ಆಗಲಿ ಎಲ್ಲೊಂದಿತ್ತೇರು ಕಾಲಾವಕಾಶ ಒಂದು ಇಂಚಿನ ಒಂದು ವಾರದ ದುಂಬು ಒಂದು ಈ ಕಾರ್ಯಕ್ರಮ ಫಿಕ್ಸ್ ಮಾಡ್ತಾರೆ ಅಂಚ ಅದು ಸರಿಗಟ್ಟು ಮಲ್ಪೆರೆಗೆ ಆತಜಿ ನಮ್ಮ ತುಳುತಗಳು ಸುಮಾರು 25 ಸಂಘ ಸಂಸ್ಥೆ ಬೇತೆ ಬೇತೆ ಜಾತಿ
ಅಣ ಮಾತ ನಮ್ಮ ತುಳುವೇರು ತುಳುತಗಳು ಬತ್ತ ಮೂಲ ಬೇತೆ ಬೇತೆ ಸಂಘ ಸಂಸ್ಥೆ ಮತ್ತು 25 ಸಂಘ ಸಂಸ್ಥೆ ಮಲ್ದೇರು. ಒಂದು ಕಡೆ ಬಸವಣ್ಣನವರು ಬರೀತಾರೆ, ನಾನು ಬಂದ ಕೆಲಸಕ್ಕೆ ನೀವು ಬಂದಿರಯ್ಯ, ನೀವು ಬಂದ ಕೆಲಸಕ್ಕೆ ನಾನು ಬಂದೇನಯ್ಯ, ನಾನು ನೀವು ಬಂದ ಕೆಲಸಕ್ಕೆ ಪ್ರಭುದೇವರು ಬಂದರಯ್ಯ, ಕಲ್ಯಾಣವೇ ಪ್ರಣತಿ ಆಯಿತು, ಹಾಗೆ ನಾನು ಬತ್ತಿಯಾಗಿ ಬಂದೆ, ನೀವೆಲ್ಲರೂ ತೈಲದ ರೂಪದಲ್ಲಿ ಬಂದಿರಿ, ಕಲ್ಯಾಣವೇ ಬೆಳಕು ಬೆಳಕು ಅಂತ ಮುಂದಿನ ದಿನದಲ್ಲಿ ನಾವು ಎಲ್ಲ ಸಂಘ ಸಂಸ್ಥೆಯವರು ಒಟ್ಟಿಗೆ ಸೇರಿ ನಮ್ಮಲ್ಲಿ ಯಾವುದೇ ಭೇದವಿಲ್ಲದೆ ನಾವು ತುಳುವೆರು ಅನ್ನುವ ಒಂದು ದೊಡ್ಡ ಕಾರ್ಯಕ್ರಮವನ್ನು ಮುಂದಿನ ದಿನದಲ್ಲಿ ನಾವು ಮಾಡೋಣ ಅಂತ ನಾವು ತುಳುನಾಡಿನ ಎಲ್ಲ ದೈವ ದೇವರುಗಳನ್ನು ಪ್ರಾರ್ಥನೆ ಮಾಡಿ ಬಂದಂಥವರಿಗೆ ಶುಭವಾಗಲಿ, ನಿಮಗೆ ದೇವರು ಆರೋಗ್ಯ ಆಯುಷ್ಯ ಸಂಪತ್ತು ದಯಪಾಲಿಸಲಿ ಅಂತೇಳಿ ನಾನು 2 ಮಾತು ಮುಗಿಸ್ತಾ ಇದ್ದೇನೆ. ಪೊರ್ಲುದ ಪಾತೆರದು ಲೇಸಿ ಗೆಡ್ಡೆಪ್ಪನ ಬಯಕಿನಾರು ಪ್ರಕಾಶ್ ಶೆಟ್ಟಿ ಇರೆಗೆ ಸೊಲ್ಮೇಲು ಸಂದೈತ ಮಲ್ತೊಂದು ಲೇಸನ ಮುಂದುವರಿತೊಂದು ಲೇಸದ ದುಂಬುದ ಪಾತೆರಗಾದೆ ಈ ಪೊರ್ತುಡು ಪಾತೆರದ ಕಟ್ಟಿಗೆ ಎದುಕೊಂದುಲ್ಲೆ ಇಮೇರೆ ಅಭಿವೃದ್ಧಿದ ಕ್ರಾಂತಿನ ಪುಟ್ಟ ನೆಚ್ಚಿನ ಅಭಿವೃದ್ಧಿದ ಹರಿಕಾರ್ಯರೇ ಸಂಘಟನಾತ್ಮಕವಾಗಿ ನೆಚ್ಚಿನ ವಿಚಾರಗೂ ದುಂಬುಪೋನಾಗ ಸಂಘಟನೆ ಮಲ್ಪುನಂಚಿನ ಸಂಘಟನೆದ ಚತುರ್ಯರು ಜನಮೆಚ್ಚಿನಂಚಿನ ಜನನಾಯಕಿಯರೇ ದೇಶ ರಾಜ್ಯ ಕೊಂಡಾಡಿ ನಂಚಿನ ಪೆರ್ಮೆದ ನಾಯಕಿ ಅವು ಕುಮಾರಿ ಶೋಭಾ ಕರಂದಲಾಜೆ ಭಾರತ ಸರ್ಕಾರದ ರಾಜ್ಯ ಕೃಷಿ ಮಂತ್ರಿಗಳು ಈ ಪೊರ್ತುಡು ಭಿನ್ನ ಪಾತೆಯೋಡು ಪಂಪನಂಚಿನ ಭಿನ್ನ ಮತ್ತೊಂದುಲೆ ಈ ಲೇಸನ ಅಗತ್ಯ ನಂಚಿನ ಪ್ರಕಾಶ್ ಶೆಟ್ಟಿಗೆ ಸಾರ ಸೊಲ್ಮೇಲು ಸಂದಾಯಿತ ಮತ್ತೊಂದು ತುಳುಕೂಟು ಬೆಂಗಳೂರು ಊರೂರ್ದು ಬೆಂಗಳೂರು ಬತ್ತಿನಂಚಿನ ಮಾಂತರೆಲ್ಲ ಒಟ್ಟು ಮಲ್ತಿನಂಚಿನ ಈ ಸಂಘಟನೆ ಇತ್ತೆದ ಅಧ್ಯಕ್ಷರಾಯಿನ ಸುಂದರರಾಜ ರೇಕ್ಲೆ, ಗೌರವಾಧ್ಯಕ್ಷರಾಯಿನ ರಾಜೇಂದ್ರ ಕುಮಾರ್ ರೇ, ಅಜಿತ್ ಹೆಗ್ಡೆ ಪ್ರಧಾನ ಕಾರ್ಯದರ್ಶಿ, ವೇದಿಕೆ ಉಪ್ಪಣ ನಮ್ಮ ಹಿರಿಯರಾಯಿನ ಡಾಕ್ಟರ್ ವೀರಪ್ಪ ಮೊಯ್ಲ್ರೆ, ರವಿ ಶೆಟ್ರೆ, ಇತ್ತೆ ಪಾತೆರ್ದು ಪೋಪಿನಂಚಿನ ಪ್ರಕಾಶ್ ಶೆಟ್ರೆ, ಮಾಲಿಂಗ ನಾಯಕರೇ, ಸರ್ವೋತ್ತಮ ಶೆಟ್ರೆ, ದಿವಾಕರ್ ಪೂಜಾರ್ಲೆ, ಸದಾನಂದ ಶೆಟ್ರೆ, ವಿಲ್ಸನ್ ಡಿಸೋಜರೆ, ಈ ಸಂಘಟನೆದ ಮಾಂತ ಪದಾಧಿಕಾರಿ ಬಂಧುಲೆ ಮುಲ್ಪ ಕುಳ್ಳಿನಂಚಿನ ತುಳುವಪ್ಪ ಜೋಕಲೆ ಮಾಧ್ಯಮದ ಸ್ನೇಹಿತರೆ, ವೇದಿಕೆಡುಪ್ನ ಭಾರತೀ ಶೆಟ್ರೆ, ವಿಧಾನ ಪರಿಷತ್ತಿನ ಸದಸ್ಯರಾದ ಇಡೆಬೈದಿನಂಚಿನ ಭಾರತೀ ಶೆಟ್ರೆ, ವೇದಿಕೆಡು ದುಂಬುಡು ಕುಳ್ಳಿನಂಚಿನ ಡಾಕ್ಟರ್ ವೀಣಾ ಬಂಡಂಜೆರೆ, ಅಂಚನ ಮಾಂತರ ಹಿರಿಯರಕ್ಲೆ ಜಾಸ್ತಿ ಪಾತ್ರನ ಅಗತ್ಯ ಇಜ್ಜಿ ಮಾಂತೆರ್ಲ ಒಂಜೇ ಪಾತ್ರೊಂದುಲ್ಲ. ನಮ್ಮ ತುಳುವೆಪ್ಪ ನಾಡು ಪಂಡ ಇನ್ನು ಕಂಬಳದ ಮೂಲಕ ಬೆಂಗಳೂರು ಪರಿಚಯ ಮಲ್ಪನಂಚಿನ ಒಂಜಿ ಹೊಸ ಪರಬೋಡು ನಮ್ಮ ಕುಲ್ದ. ನಮ್ಮ ಯಕ್ಷಗಾನ, ನಮ್ಮ ಭೂತಾರಾಧನೆ, ನಮ್ಮ ನಾಗಾರಾಧನೆ, ನಮ್ಮ ಗರಡಿಲು, ನಮ್ಮ ಕಂಬಳ ಇಂದು ಒಂಜಿ ವಿಶೇಷವಾಯಿನಂಚಿನ ಆಚಾರ ವಿಚಾರ ಸಂಸ್ಕೃತಿನ ನಮ್ಮ ಕರಾವಳಿ ಭಾಗಡು ಕೊರ್ನಂಚಿನ ವಿಶೇಷ. ಸಾಹಿತ್ಯಗ ನಮ್ಮ ಕೊಡುಗೆ ಉಂಡು, ಕಲೆಗೆ ನಮ್ಮ ಕೊಡುಗೆ ಉಂಡು. ನಮ್ಮ ತುಳುವಪ್ಪೆ ಜೋಕುಲು ಒಡೆಗೆ ಪಾಡು ತುಳುಡು ಬುಡುದು ಬೇತೆ ಪಾತೆರ್ಜೋ, ತುಳುತಕ್ಲು ದುಬೈ ಡುಪ್ಪಾಡು, ತುಳುತಕ್ಲು ಅಮೇರಿಕಾ ಡುಪ್ಪಾಡು, ತುಳುತಕ್ಲು ಮುಂಬೈ ಡುಪ್ಪಾಡು, ತುಳುತಕ್ಲು ಪೂನಾ ಡುಪ್ಪಾಡು, ಬೆಂಗಳೂರು ಡುಪ್ಪಾಡು. ತುಳುತಕ್ಲು ತಿಕ್ಕಿ ಕೂಡಲೇ ನಂಗೆ ತುಳುವೇ ಬರ್ಪುಂಡು, ಅವು ನಮ್ಮ ವಿಶೇಷತೆ. ನಂಗೆ ಮಾಂತರ್ಲ ಬೆಂಗಳೂರದಾಗ್ಲೆ ಕರ್ನಾಟಕದಾಗಲೇ ತಮಾಷೆ ಮಲ್ಪೇರು, ತುಳುತಕ್ಲು ತಿಕ್ಕನಾಡು ಬರೀ ತುಳುವೇ ಬಾತೇರ್ವಾರು ಅಂದು. ಆಂಡೆಲ್ಲ ತುಳು ಕೇವಲ ನಂಗೆ ಭಾಷೆ ಆಯ್ತು, ತುಳು ನಮ್ಮ ಹೆಮ್ಮೆ, ತುಳು ನಮ್ಮ ಜೀವನ ಪದ್ಧತಿ. ತುಳುದ ಕೊಡುಗೆ, ತುಳುವೇರ ಕೊಡುಗೆ
ನಮ್ಮ ಸಮಾಜಕ್ಕೆ ಬಾರಿ ಮಲ್ಲವು. ತುಳುವೇರ್ನ ಆಹಾರ ಪದ್ಧತಿ ವಿಶೇಷ. ಇನ್ನು ಕರಾವಳಿ ಅಡಿಗೆ ಪಂಡ, ಉಡುಪಿ ಹೋಟೆಲ್ ಪಂಡ, ಉಡುಪಿ ರೆಸ್ಟೋರೆಂಟ್ ಪಂಡ ಜಗತ್ತಿನ ವಿಶೇಷವಾದ ಇನ್ನು ಗುರುತಿಸಪೇರು. ನಮ್ಮ ವೇಷಭೂಷಣ ವಿಶೇಷ, ನಮ್ಮ ಇಲ್ಲು ಕಟ್ಟಡ ಮಾದರಿ ವಿಶೇಷ, ನಮ್ಮ ಮದುವೆ ವಿಶೇಷ, ಪ್ರತಿಯೊಂದು ಪೂಜಾ ಪದ್ಧತಿ ವಿಶೇಷ. ಪ್ರತಿಯೊಂದು ವಿಚಾರ ಇಡ್ಲ ಕರಾವಳಿದಾಕ್ಲು ತುಳು ಪಾತೆರ್ನಕ್ಲು ಅಕಲ್ಲವೇ ಆಯ್ನ ಅಂಚಿನ ಒಂಜಿ ಜೀವನ ಪದ್ಧತಿನ ದೀವಣ್ಣಕ್ಲು. ನಮ್ಮ ಉಡುಪಿ ಮಠ ವೀಣಾ ಬಣ್ಣ ಅಂಜೆ ಮಲ್ಪ ಕುಲ್ದೇರು ಆರು ಪಾತೆರ್ನ ರೀತಿ ಅವ್ರನ್ನ ಅಪ್ಪ ದ್ವೈತ ಸಿದ್ಧಾಂತಕ್ಕೆ ಭಾರಿ ಮಲ್ಲ ಕೊಡುಗೆ ಕೊರ್ನ ಹಂಚಿನಾರು. ತುಳುಡು ಭಾರಿ ಎಡ್ಡೆ ಕೃಷಿ ಮಲ್ತಿನ ಹಂಚಿನಾರು. ಮಧ್ವ ಪರಂಪರೆ ನಮ್ಮ ತುಳುನಾಡದ ವಿಶೇಷ. ತುಳುಗು ಜಾತಿ ಇಜ್ಜಿ ಮುಲ್ಪ ಕುಲ್ಲುನಂಚಿನ ರೊನಾಲ್ಡ್ಲ ಪೂರ ಧರ್ಮ ಬೇತಾದುಪ್ಪು ಅಣ್ಣ ತುಳು ಪಂಡ ಪ್ರೀತಿ ಮಲ್ಪನಂಚಿನಕ್ಲು ಒವ್ವೇ ಜಾತಿದ ಹಂಗಿ ಇಜ್ಜಂತೇನೆ, ಧರ್ಮದ ಕಟ್ಟುಪಾಡು ಇಜ್ಜಂತೇನೆ ತುಳುನು ನಮ್ಮ ತುಳುನಾಡದ ಜನಕ್ಕಲು ಬೇತೆ ಬೇತೆ ಜಾಗಡ್ಲ ಪೂರ ಬೆಳೆಸನಂಚಿನ ಒಂಜಿ ವಿಶೇಷತೆ ನಂಕುಂಡು. ತುಳು ಸಾಹಿತ್ಯ ಇತ್ತಡು, ತುಳು ಅಕ್ಷರಗಳು ಇತ್ತೋ, ತುಳು ಲಿಪಿ ಇತ್ತಡು ಅಂತ ಕೇಂದು ಅಣ್ಣ ನಂಗೆ ತುಳು ಲಿಪಿ ಗೊತ್ತಿಜ್ಜಿ. ನಮ್ಮ ತುಳು ನಮ್ಮ ಕನ್ನಡ ಬರೀಪ ಬರ್ಪಿನಂಚಿನ ದಿನ ತುಳುತ ಲಿಪಿಲ್ಲ ವಿಶೇಷವಾದ ನಮ್ಮ ಕಲ್ಪಿನಂಚಿನ ನಮ್ಮ ಜೋಕ್ಲು ಶಾಲೆಡೊಂಜಿ ಪಠ್ಯ ಶುರು ಅಂಡ್ ಅವು ಏತ ಆಸಕ್ತಿ ದುಮ್ಮು ಪೋಂದುಂಡು ಪನ್ಪುಣವಲ್ಲ ಕೂಡ ನಂಗೆ ಗೊತ್ತಿಜ್ಜಿ. ಅಂಡ ಬರ್ಪಿನಂಚಿನ ದಿನನು ನಮ್ಮ ತುಳು ಸಾಹಿತ್ಯನ ದುಮ್ಮು ಕೊಡಪಿನಂಚಿನ ತುಳುವೇರೇನ ವಿಶೇಷವಾದ ಬೆಳೆಸಪ್ನಂಚಿನ ನಮ್ಮ ಸಂಸ್ಕೃತಿನ, ನಮ್ಮ ಆಚಾರನ, ನಮ್ಮ ವಿಚಾರನ, ನಮ್ಮ ಆಹಾರ ಪದ್ಧತಿ, ನಮ್ಮ ಡ್ರೆಸ್, ನಮ್ಮ ಮಾಂತೆಲ್ಲ ಒರ್ಪಪ್ನಂಚಿನ ಕೆಲಸನೋ ನಮ್ಮ ಓಳು ಉಲ್ಲೋಣ ಅವೇ ಉರುಡು ಖಂಡಿತವಾದ ಮಲ್ಪೋಡು. ನಮ್ಮ ಜೋಕ್ಲೆಗ್ ದುಂಬದ ಪೀಳಿಗೆ ಇನಿ ಮರತೊಂದುಲ್ಲೇರು ಮಸ್ತ್ ನಮ್ಮ ವಿಚಾರ ಆಚರಣೆ ಮರತೊಂದುಲ್ಲೇರು. ದಯಪಂಡ ಇಂಗ್ಲೀಷ್ ಸಂಸ್ಕೃತಿ ಬರ್ತದುಂಡು, ಕಾನ್ವೆಂಟ್ ಸಂಸ್ಕೃತಿ ಬರ್ತದುಂಡು. ಐಕಾದು ನಮ್ಮ ಭಾಷೆಲ್ಲ ನಮ್ಮ ಸಂಸ್ಕೃತಿನ ಒರಿಪಾಪನವೇ ಮಲ್ಲ ನಮ್ಮ ಚಾಲೆಂಜ್ ನಂಗೆ ಸವಾಲವು. ಐನು ಒರಿಪಾಪನಂಚಿನ ಕೆಲಸನು ನಮ್ಮ ಪೂರ ಅಪ್ಪ ಅಮ್ಮನಕ್ಲು ಸೇರ್ದು ಮಲ್ಪಕೋ. ಇನಿ ಕಂಬಳದ ಈ ಒಂಜಿ ಪೊರ್ಲುದ ಸಮಯಡ್ ತುಳುಕೂಟ ಮುಲ್ಪ ಸೇರ್ದುಂಡು ಎಂಕದೋಜಿಂಡು ಎಲ್ಲೆಲ್ಲ ನಮ್ಮ ಭಾಷಣ ಉಂಡ ಐಕಾದು ಜಾಸ್ತಿ ಭಾಷಣ ಮಲ್ಪೆರಪ್ಪ ಅಂದೆ. ಈ ಒಂಜಿ ತುಳುಕೂಟನು ವ್ಯವಸ್ಥೆ ಮಲ್ತನಂಚಿನ ಮಾಂತ ಸಂಘಟಕರುಗಳ ಏನು ಅಭಿನಂದನೆ ಪಂಡೊಂದು ವೇದಿಕೆ ಉಪ್ಪುನ ಮಾಂತರೆಗಳ ಏನು ಇನಿ ಸನ್ಮಾನಿತರಾಯರ ಈ ಸನ್ಮಾನ ಒಂಜಿ ಈ ವೇದಿಕೆ ನಡತನವ ಎಂಕ್ಲೆ ಖುಷಿ ಕೊರ್ತನು. ಎಂಕಲ ಕೈಟು ನಿಕ್ಲೆಗ್ ಮಲ್ಲಕ್ಲೆ ಮಾಂತ ನಮ್ಮ ಮಹಾಲಿಂಗ ನಾಯಕರೇ ಪದ್ಮಶ್ರೀ ಬೈದನು ಅಂಚಿನ ಒಂಜಿ ಅಂಚಿನಕ್ಲೆಗೆ ಸನ್ಮಾನ ಮಲ್ಪನ ಅಂಚಿನ ಸೌಭಾಗ್ಯ, ವೀರಪ್ಪ ಮೈಲಿಗೆ ಸನ್ಮಾನ ಮಲ್ಪನ ಅಂಚಿನ, ಶದನ್ ಶೆಟ್ರಿಗೆ ಸನ್ಮಾನ ಮಲ್ಪನ ಅಂಚಿನ ಒಂಜಿ ಸೌಭಾಗ್ಯ ನಂಗೆ ತಿಕ್ಕದನು. ದಯಪಂಡ ಅಕ್ಕಲ ಕೊಡುಗೆ ನೀನು ನಮ್ಮ ನೆನೆತದೋ ಅಕ್ಕಲೆ ಅಂಚನೆ ಕೆಲಸ ಮಲ್ಪನ ಅಂಚಿನ ಶಕ್ತಿ ನಂಕ್ಲ ದೇವರು ಕೊರಾಡು ಬಂಡದು ನಮ್ಮ ಮಾಂತ ಪ್ರಾರ್ಥನೆ ಮಲ್ತು ಅಕ್ಕಲಿಗೆ ನನ್ನಲ್ಲೇ ಹೆಚ್ಚಿನ ಆಯುರ ಆರೋಗ್ಯ ಸಮಾಜದ ಕೆಲಸ ಮಲ್ಪನ ಅಂಚಿನ ಶಕ್ತಿ ದೇವರ ಕೊರಾಡು ಮಲ್ಪನ ಪ್ರಾರ್ಥನೆನು ನಮ್ಮ ಮಾಂತ ಭೂತ ನಮ್ಮ ದೈವಲೆಗ್ ನಮ್ಮ ದೇವರೆಗ್ ಮಲ್ತೊಂದು ನಿಕ್ಲೆ ಪೂರ ವಂದಿಸೋದು ವೇದಿಕೆ ಉಪ್ಪುನ ಮಾಂತ ಹಿರಿಯರುಗಳ ವಂದಿಸೋದು ಈ ಸನ್ಮಾನ ಸ್ವೀಕಾರ ಮಲ್ತಿರಂಚಿನ ಮಾಂತ ಹಿರಿಯರುಗಳ ಎನ್ನ ನಮಸ್ಕಾರನು ಸಲ್ಲಿಸೋ ಒಂದು ಈ ತುಳುಕೂಟದ ಕಾರ್ಯಕ್ರಮಗಳು ಬರ್ಪಿನಂಚಿನ ದಿನಟ್ಟು ಬೆಂಗಳೂರು ಎರೇರು ಉಳ್ಳೇರ ಆ ಜೋಕ್ಲೆಗ್ ನಮ್ಮ ತುಳುದ ವಿಶೇಷತೆಯನ್ನು ತೆರಿಪಾಪನಂಚಿನ ಕೆಲಸ ಕೇವಲ ವೇದಿಕೆ ಮಿತ್ತತ್ತು ಬೇತೆ ಬೇತೆ ಸಂದರ್ಭಗಳು ಆವಾಡು ಮುಲ್ಪ ಯಕ್ಷಗಾನ ಕಲ್ಪಪ್ನಂಚಿನ ಕೆಲಸ ಮಲ್ತೊಂದುಲ್ಲೇರು, ತುಳು ಕಲ್ಪಪ್ನಂಚಿನ ಕೆಲಸ ಮಲ್ತೊಂದುಲ್ಲೇರು, ನಮ್ಮ ವಿಶೇಷತೆಯನ್ನು ಕಲ್ಪಪ್ನಂಚಿನ ಕೆಲಸ ಮಲ್ತೊಂದುಲ್ಲೇರು. ಅವು ಪೂರ ಮುಂದುವರಿಯೋಡೆ ಆಯ್ಕೆ ನಮ್ಮ ಪೂರ ಸಹಕಾರ ಉಂಡು ಪಂಡದ ನಿಕ್ಲೆ ಪೂರ ವಂದಿಸೋದನ್ನ ಪಾತ್ರ ಉಂತವೆ. ನಮಸ್ಕಾರ, ಜೈ ಹಿಂದ್. ಪೊರ್ಲುದ ಪಾತೆರ ನಂಚಿನ ಕುಮಾರಿ ಶೋಭಾ ಕರಂದಲಾಜೆ ಇವರಿಗೆ ಸೊಲ್ಮೆಲು ಸಂದೈತ ಮಲ್ತೊಂದು ಲೇಸದ ದುಂಬಗು ತಮ್ಮನಗು ಉತ್ತರ ಬದ ಎರಡು ಪಾತೆರ ಪಂಪನಂಚಿನ ಭಿನ್ನಯನ ಮಲ್ತೊಂದುಲೆ ಮಹಾಲಿಂಗ ನಾಯಕ ಅಮೈ ಈ ಪೊರ್ತುಡು ತಮ್ಮನಗು ಉತ್ತರ ಬದ ಎರಡು ಪಾತೆರ
ಆರ್ನ ಸಾಯರ್ತಾ ಇದ್ದಿನ ಅಂತ ನಂಗೆ ಹೋಗ್ಲಾಯ್ತಿ ಅಂಚನೆ ಏದಿಗೇಟ್ ಇತ್ತಿನ ಸಾಸಕೆರೆಗಳ ಅಧ್ಯಕ್ಷರೆಗಳ ಪ್ರಕಾಶ ಅಣ್ಣಗಳ ಮಾಂತೆರೆ ನಮಸ್ಕಾರ ಮಾಡ್ತದೆ ಇಡೀ ಮಾಂತೆರೆಗಳ ತಿನ್ನಕ್ಲೆ ನಮಸ್ಕಾರ ಮಾಡ್ತದೆ ಪಂಟ ಎಂಕ್ ಸುರುಟು ಜಾಗೆ ಇದ್ದಾಂಡು ಏನು ಅಣ್ಣನ ನಾಕ್ಲೆ ಅಲ್ಪ ಕೂಲಿಗಳ ಸಹ ಹೋಗ್ತೇವೆ ಬಟ್ ನಾಗ್ಲು ಕೂಲಿಗಳ ಸಹ ಹೋಗ್ತಾನ ಎಂಕ್ ಆಯ್ತಾನ ಕೃಷಿ ಮಾಡ್ಪೋಡು ತೋಜಿಂಡು ಅಂಚೆ ಆರೇಟಕ್ಕೆ ಅಂಚೆ ಪನಿ ಜಾಗೆ ಸಿಕ್ಕೋ ಅಂದು ಪಂಡ 6 ಗಂಟೆರು ಜಾಗೆ ಒಳ್ಡ್ಯಾ ಅಂದು ಎಂಕ ಪನೀತು ಬೇಲೆ ಆಯ್ತಾ ಎಲ್ಲಿ ಎಪ್ಪುಣ ಮರತ ಬೇಲೆ ಸಾರಾಗ ಎಪ್ಪುಣ ಬಜ್ಜೆ ಎಪ್ಪುಣ ಮರದು ಉಡ್ಪುಣ ಇಂದು ಬೇಲೆ ಹೆಚ್ಚಿಗೆ ಇತ್ತಿನ ಎಲ್ಲಿ ಎಪ್ಪುಣ అని ಅಂಚನೆ ಆರು ಪೋರ ಬಿಡ್ಜೇರು ಆರು ಎಂಕೊಂಜಿ ಪನಿ ಜಾಗೆ ಕೊರಿಯರು ಐಟು ನೀರಿದ್ದಿ ಇಂದಂಡರು ನೀರು ಎಂಕ್ಲಿ ಇಲ್ಲಾಡ್ದು ಕೊಣತ್ತು ಪರೋನೋಡು ಅಂಡ್ಲ ಒಕ್ಕೇಲು ಮುಳ್ಪಾಡ್ದು ಪೋಯ್ತಿರ ಬಳ್ಳಿಂದ ಅಂಡರು ಅಂಚನೆ ನೀರಿಗೆ ಬೋಡಾತು ಏನು ಒಂಜಿ 4-5 ಸೊರಂಗದ ಎತ್ತೆ ಪೂರ ಪೈಲಾಂಡು ಒಂಜಿ ಮೂಜಿ ಗುಯೆಲ್ಲ ಎತ್ತೆ ಅವಳ ಪೈಲಾಂಡು ಎಂಕೊಂಜಿ ಆಟ ಹೋಜಿ ದಾನೆ ನಮ್ಮ ಜಾಗೆಟ್ ನೀರು ಉಂಡೋ ಇದ್ಯೋ ಸೋಡು ಎನ್ನೋದ ಪಂಡ ಎಂಕ್ ಹಿರಿಯಾಕ್ಲೇನ ಜಾಗೆ ಇದ್ಯಾಂಡು ಅಂಚೆನ ಹೇಳಿದ್ರೆ ಐನು ನೀರಿಗೆ ಬೋಡಾತೇನು ಒಂಜಿ 3 ವರ್ಷ ಬಂಗ ಆತನ ಅಂತ ಆತಿತ್ತ 1 ಮೈಲು ದೂರ ಹೊಡ್ತೊಂಡು ನೀರು ಬರುವಂತ ಅಂಚೆ ಆಕೆಯರಿಗೆ ನೀರು ದೇವರು ಎಂಕ್ ಕೊರಿಯರು ಅಂಚೆ 7 ಸೊರಂಗದ ಎತ್ತೆ ಬೇತೇರಂಡ ಒಂಜಿ ರಡ್ಡು ಎತ್ತು ಮುಂತಾತು 7 ಸೊರಂಗದ ಎತ್ತಿನ ಆಕೆರು ರಡ್ಡೇಟು ನೀರು ತಿಕ್ಕೊಂಡು ಅವೇ ಏನತ್ತೆ ಒಂಜಿ 300-400 ಕಂಗುಂಡು 10-25 ಸಾರೆ ಉಂಡು ಬುಕ್ಕ ಬಾರೆ ಕೊಕ್ಕೋ ಮಾತ ಮಿಶ್ರ ಬುಳ್ಳೆ ಮಾಡ್ತಿದ್ದು ಏನು ಮಾಡ್ತಂತೆ ಆ ಮಿಶ್ರ ಬುಳ್ಳೆ ಮಾಡ್ಪನಾಗ ವಾರಣಾಸಿ ಸುಬ್ರಭಟ್ರೇನ ಮಗೆ ಮೂರ್ತಿ ಅಣ್ಣರ 60 ಎಂಕ್ ಫಸ್ಟ್ಗೆ 6 ಕೊಸಿ ಆತ 6 ಎಣ್ಣನ್ನು ಗುರ್ತಿಸಾಯಿನ ಫಸ್ಟ್ಗೆ 6 ಜಾಗೆ ಕೊರನೆ ಮಾಪಳ ಭಟ್ರು ಒಂದು ಅಂಡತ್ತು ಪಂಡ 5 ಬುಕ್ ಹಲವಾರು ಪ್ರಶಸ್ತಿಗೆ ಮಾತ ಕಾರಣ ಅಂಡು ಅವು ಕಾರಣ ಅಂಟ 6 ಫಸ್ಟ್ಗೆ ಬರ್ದೆ ಏನು ಅನ್ಪುಂಡ ಈ ನೀರಿಗೆ ಬಾಡಾತು ನಮ್ಗೆ ಎತ್ತು ಮಿತ ಆತು ಭಾಳ ಉಪಯೋಗ ಮಾಡ್ಬೋದು ಪಂಡ ನೀರು ಉಂಡು ಅನ್ನೋದು ಎತ್ತಲಾದು ಓವು ಪೊಟ್ಟು ಸೊರಂಗ ಉಂಡು ಗುಯಲು ಉಂಡ ಐಕೆ ನೀರಿಂಗ್ ಸವಡು ನಮ್ಮ ನಂತ ಪೀಳಿಗೆದ ಜೋಕ್ಲೆಗೆ ನಮ್ಮ ಹಿರಿಯಾಕ್ಳು ತೆತ್ತಿಟ್ಟು ನಾನು ನೀರನ್ನು ಮುಗಿತೊಂದಿಲ್ಲ ಅವು ಬಲ್ಲಿ ನಂಗೆ ನಮ್ಮ ನಂತಾಕ್ಲೆಗೆ ಐನು ಒರಿಪೋಡು ಒಯ್ತಾ ಬೋಡ್ಸಿ ಒಂಜಿ ಪೆಳತ್ತ ಮಾರ ನಂಟ ಹಲವಾರು ಪಕ್ಕಿ ಹಿಂದಕ್ಕೆ ಮಾಂತ ಸಿಂಧದು ಹೋಗ್ಕೊಂಡು ನಿಜವಾದ ಅವಳ ನಮ್ಮ ದೇಶೋಟು ಒರಿಯೋಡು ಕಿರ್ಮಿ ಕೀಟವಳು ಮಾಂತ ಒರಿಯಿಂಟಾನೆ ನಾವು ನಂಕ್ಲಂದು ಐನು ಮಾಂತ ಒರಿಪಾಕೋ ನಮ್ಮ ದೇಶವು ಒಂಜಿ ಎಡ್ಡೆ ಹಿಂದೆಟ್ಟು ನಮ್ಮ ಒರಿಪಾಕ ನೀರಿನ ಮಿತಾದ ಬಳಸದು ಜೋಕ್ಲೆಗೆ ಈ ಸಂಸ್ಕೃತಿ ಎಂಚಿ ನಾವು ನನಂತ ಜೋಕ್ಲೆಗೆ ಐನು ದುಂಬು ನಮ್ಮ ಎಂಚ ಮಾಡ್ತಂತ ಐನೇ ಮಾಡ್ತು ಈ ಕಂಬಳಗೈತೆ ಮಾಡ್ತಂಡು ಅವ್ರು ನಂತಾಕ್ಲೆಗಳ ಬೋಡಾಪುಂಡು ನಮ್ಮ ಬುಕ್ಕದ ನಂತ ಇಂಚ ಅವೊಂದು ತಿಂಡಿಗೆ ನೋಡು ಇತೇಕ್ ಹಲವಾರು ಹಣಗಳು ಮಾಂತ ಗುರ್ತಿಸಾಯಿಸು ಈ ಅಲ್ಲಿಡ್ಸಿ ಡಿಲ್ಲಿ ಮುಟ್ಟ ಪೋಯಾರ ಮೋದಿ ಸರ್ಕಾರ ಗುರ್ತಿಸಾರು ಅವು ಎಂಕ್ ಸಿಕ್ಕನ ಪ್ರಶಸ್ತಿ ಎಂಕ್ಲೆ ರಾಜ್ಯ ಸಿಕ್ಕನೆಂದು ನೆನ್ತು ಅಂತ ಪಂಡ ಪ್ರಶಸ್ತಿಗೆ ಬೋಡಾತು ಬೆಲೆ ಮಾಡ್ತಾನೆ ಅವಳಾತು ಅಂಚೆ ಹೇಳ್ತಾರೆ ನೀವು ಮಾಂತರ ನಮ್ಮ ಕೃಷಿ ಏತ್ ಉಮೇದ ನಮ್ಮ ಪೇಂಟೆಗೆ ಪೂರ ಪೋಪುನ ಬೋಡ್ಜಿ ನಮ್ಮ ಇಲ್ಲಾರ್ಟು ನಂಗೆ ಬೋಡ್ದು ನಾ ಕೃಷಿ ಮಾಡ್ಪ ಸಾಧ್ಯ ಉಂಡು ಐನು ನೀರಿನ ಮಿತಾತ ಬಳಸ್ತದೆ ಇದು ಏನು ಕಂಗುಗಳ ಸಾರೆಗೆ 30 ಲೀಟ್ರ್ ನೀರು 10 ಮೈತು ಲೆಕ್ಕ ಇಪ್ಪುಣೆ ಕಂಗು 15 ಲೀಟ್ರ್ ನೀರು ಒಂಜಿ ವಾರ ನಮ್ಮ ಒಂಜಿನ ಗಮ್ಮತ್ತು ಉಂಡುಂಡ ಮನದನೆ ಅಜ್ಜಿರ್ ನಾಪುಂಡು ಅಂಚಾರ ಬಲ್ಲಿ ನಮ್ಮ ನೀರನ್ನು ಒರಿಪಾಕೋ ನಮ್ಮ ದೇಶಗೂ ನೀರು ಒಂಜನ ಒಂದು ನೀರು ಹಿಡಿದು ಬುಕ್ಕ ಮಾಂತ ನಿಗ್ಲು ಮಾಂತಿರೇನು ಕೈ ಮುಗಿದು ಕೇಂದ್ರದಾಯ್ತಾ ಅಂಟ ಈ ನೀರು ಒರಿಪಾಕ ನಮ್ಮ ದೇಶಗೂ ನಮ್ಮ ನಡೆದು ದಾಯ್ತಾನೆ ಜಾಗೆ ಇತ್ತನಾಥ ಜಾಗೆ ನಡೆದು ಸಂದರ್ಶನ ಮಾಡ್ಬೇಕು ಏನೈತೆ ನೀರನ್ನ ಪೂರ ಮರಿಯಾಳದ ನೀರನ್ನು ಪಿದಾಯಿ ಬುಡ್ಡಿಯರ ಐತಿ ಪೂರ ಅಲ್ಪ ಅಲ್ಪ ಓಳೋಳು ಎರ್ಕಾರ ಹಿಂಗಿಯರ ಭೂಮಿಗೆ ಅಂಚಿನ ಅಲ್ಪ ಎರ್ಕಾತು ದಿಡ್ತೆ ಅಂಚನ ನಿಕ್ಲೇಡ ಮಾಂತೇಳಿ ಹಾಕ್ಯಾಡ ಅಣ್ಣನ ಹಾಕ್ಲೇಡ ಮಾಂತೇರ ಅಟ್ಲ ಏತಿಗೆಟ್ಟು ಇತ್ತಿನ ಹಾಕ್ಲಿಲ್ಲ ಮಾಂತ ಎಂಕ್ ಈ ರಡ್ಡು ಪಾತೆರ ಅವಕಾಶ ಹೊರನೆ ಎಣ್ಣಲ್ಲಿ ಲೆತ್ತದು ಸ್ವಲ್ಪ ಸನ್ಮಾನ ಮಾಡ್ತಾನೆ ಎಂಕೊಂಜಿ ಭಾರಿ ಸಂತೋಷ ಪಡ್ತಾನೆ ಇಡೀ ಹಿಂದೆಟ್ಟಿಗೆ ಇತ್ತೆ
ಪೋಪುನಲ್ಲ ಆಂಡ ಅಂಚ ನಿಕ್ಲೆ ಮಹಾಂತರ ಆಭಾರಿ ಆತು ಉಳ್ಳ ಮಹಾಂತರ ಜೈ ಜೈ ಕರ್ನಾಟಕ ಎನ್ನ ಪಾತ್ರ ಉಂಟು. ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರಿ ಪೊರ್ತುಡು ತಮ್ಮನ ಸ್ವೀಕಾರ ಮಲ್ತದ್ದು ತಮ್ಮನಗೆ ಉತ್ತರವಾದ ಪೊರ್ಲ ಪಾತೆರ ನೆಂಚಿನ ಮಹಾಲಿಂಗ ನಾಯಕ ಅಮೈ ಇರೆಗೆ ಸೊಲ್ಮೇಲು ಸಂದಾಯ್ತ ಮಲ್ತೊಂದು ಲೇಸದು ದೊಂಬುಗ ಬಂದಲೆ ಚಾವಡಿಪಿ ಬಿನ್ನಿರೆ ಪಾತೆರನು ಅಪಾರ್ಥ ನೆನ್ನಡೆ ಪೊರ್ತುದ ಮಿತಿ ಮೀರೊಂದು ಉಂಡು ಅಂಚಾದಿಪ್ಪನಗ ನಿಖಲ ಮಾತಿನಲ್ಲಿ ಒಪ್ಪಿಗೆಯನ್ನು ಪಡೆಯೊಂದು ಲೇಸದ ಅಕೇರಿಗೆ ಧನ್ಯವಾದ ಸಮರ್ಪಣೆಗೆ ದುಂಬುಪ ಒಂದಲ್ಲ ಇತ್ತು ಜೊತೆ ಚಾವಡಿಪಿ ನಂಚಿನ ಬಿನ್ನೆರೆಗೆ ಸವಿ ನೆನಪು ಸಾವಿರ ಕಾಲಕ್ಕೂ ಮರೆಯದು ನೆನಪು ಪನ್ಪನಂಚಿನ ನೆಲೆಟ್ ಈ ಲೇಸರು ಪಾಲ್ಪಡೆ ನೆಂಚಿನ ನೆನಪು ಸದಾಕಾಲ ಇಪ್ಪಡು ಪನ್ಪನಂಚಿನ ಅರಿಕೆದ ಆ ನೆಂಪುದ ಕಾಣಿಕೆನ ಸಂದಾಯಿತ ಮಲ್ಪಡು ಪಣ್ಣದೆ ಈ ಕೂಟದ ಅಧ್ಯಕ್ಷರೇ ಪದುಕಿರಡಾಗಿಲ್ಲ ಗೌರವ ಅಧ್ಯಕ್ಷರಡಕ್ಕೆ ಏನೊಂದುಲ್ಲೆ ಬಂದುಲೆ ಈ ಕಾರ್ಯಕ್ರಮ ಮುಗಿ ಕೂಡಲೇ ಉಂದುವೆ ಚಾವಡ್ಡೆ ತುಳು ಪದರಂಗಿತ ಖ್ಯಾತ ಸಂಗೀತ ಗಾಯಕರಿಡ್ದೆ ಪದರಂಗಿತ ಕಾರ್ಯಕ್ರಮ ಮೂಡ್ದು ಬರ್ಬಣು ಅವಿಡ್ದ ಬೊಕ್ಕ ತುಳು ವಿಚಾರಗೋಷ್ಠಿದ ಕಾರ್ಯಕ್ರಮಲ ಮೂಡ್ದು ಬರ್ಬಣು ಲೇಸದ ದೊಂಬಗು ಧನ್ಯವಾದ ಸಮರ್ಪಣೆ ಧನ್ಯವಾದ ಪನ್ಪಣವು ಇತ್ತ ನಡಪನಂಚಿನ ಸಭಾ ಕಾರ್ಯಕ್ರಮಕ್ಕೆ ಮಾತ್ರ ಧನ್ಯವಾದ ಆದಿಪ್ಪುಂಡು ನನ್ನ ದುಂಬು ನಡಪನಂಚಿನ ಕಾರ್ಯಕ್ರಮಕ್ಕೆ ಅವು ಎಡ್ಡೆ ಮುಹೂರ್ತ ಆವಡು ಪನ್ಪನಂಚಿನ ಸಂಕಲ್ಪನು ದಿವೊಂದು ಸುರೇಂದ್ರ ರಾವ್ ನೆಲ್ಲಿಕುಂಜ ಈ ಪೊರ್ತರು ಜೊತೆ ಕಾರ್ಯಂತೇರಿ ಧನ್ಯವಾದ ಸಮರ್ಪಣೆ ಮಲ್ಪೋಡು ಪನ್ಪನಂಚಿನ ಭಿನ್ನಾಯನ ಮತ್ತೊಂದು ಸೇರ್ದಂಜಿನ ಮಾತರೆಗ್ಲ ಸೊಲ್ಮೆಲು ಸಂದವಂತು ಇನ್ನು ಈ ಕಾರ್ಯಕ್ರಮ ನಡಪವರು ಸೇರ್ನ ರವಿ ಮೂಡಂಬೈಲಾತಿಪ್ಪಡು ಅರೆಗೆ ನಮ್ಮ ತುಳುಕೂಟದ ಪರವಾತು ಸೊಲ್ಮೆ ಸಂದವಂತುಲ್ಲೋ ಅಂಚನೆ ಪ್ರಕಾಶ್ ಶೆಟ್ಟಿ ಗುರುಕಿರಣ್ ಮಂತ್ರಿಗಳು ಶೋಭಾ ಕರಂದ್ಲಾಜೆ ಅಸ್ತಿನ್ ಸಂತೋಷ್ ಬುಕ್ಕ ಸನ್ಮಾನಿತರಾಯನ ಮಾತರೆಗ್ಲ ವೇದಿಕೆ ಮಿತ್ತಿಪ್ಪನ ಮಾತ ಗಣ್ಯರೆಗ್ಲ ಸೊಲ್ಮೆನು ಸಂದಾವತು ಅಂಚನೆ ಚಾವಡಿಡ್ತು ತಿರ್ತಿಪ್ಪನ ಮಾತರೆಗ್ಲ ಈತನೇಟ ಕಾರ್ಯಕ್ರಮನ ವೀಕ್ಷಣೆ ಮಾಡ್ತಿನ ಮಾತರೆಗ್ಲ ಸೊಲ್ಮೆ ಸಂದಾವಂತು ಈ ಕಾರ್ಯಕ್ರಮನ ಮುಗಿಪಾವಂತುಲ್ಲ. ನಮಸ್ಕಾರ. ಬಂದ್ರೆ ಅಂಚನೆ ಒಣಸದ ವ್ಯವಸ್ಥೆ ಮಲ್ತದಂಡ ನಮ್ಮ ಕಂಬಳದ ಆಫೀಸ್ದ ಆಮೆ ಇಟ್ಟು ಪೋತು ನಿಕ್ಲಕ್ಕೆ ಗೋಣೆರನ್ನು ಪುರ ಕಟ್ಟದ ಅಲ್ಪ ಅರ್ಧ ಬಲಭಾಗ ಹೋಗುವ ದುಂಬು ಪಾಯರಿಂದ ಅಲ್ಪನೇ ಒಣಸದ ವ್ಯವಸ್ಥೆ ಉಂಟು ಪೂರೆಗಳ ವೆಜ್ಜಿ ಸಪ್ರೇಟ್ ಉಂಟು ನಾನ್ ವೆಜ್ಜಿ ಸಪ್ರೇಟ್ ಉಂಟು ರಾತ್ರಿಗಳ ಅಂಚನೆ ಒಣಸದ ವ್ಯವಸ್ಥೆ ಅಲ್ಪನೇ ಇಪ್ಪುಂಡು ಈಗದಲ್ಲ ನಿಗ್ಲೇಕು ಟೋಕನ್ ಆಡು ಕಾಸು ಆಡು ದಾಲಜ್ಜಿ ಫ್ರೀ ಒಣಸದ ವ್ಯವಸ್ಥೆ ಅಲ್ಪ ಉಂಟು ಹೊರ ಒಣಸ ಮಲ್ತು ಬರಲಿ ಕಾರ್ಯಕ್ರಮ ನಾನು ಮುಂದುವರಿಸೋ ಒಂದು ಈಗ ನೆಟ್ ಸ್ಟೇಜ್ ಇಟ್ಟು ಬಂದುಲೆ ಬಂಜಿದ ತನು ತನಿಪರೆ ಬೋಡಾದ ನಿಖಲಿಗೆ ಮಾತೆರೆಗಳ ಬಂಜಾರ ಒಣಸದ ವ್ಯವಸ್ಥೆ ಉಂಡು ಮಾತಿರ್ಲ ಆ ಒಣಸ ಸ್ವೀಕಾರ ಮಲ್ಪಡು ಪನ್ಪರಂಚನ ವಿನಂತಿಲ್ಲ ಮಲ್ತೊಂದುಲ್ಲ ಐದು ಜೊತೆಟೆ ಈ ಚಾವಡಿ ನನ್ನ ಸಾಂಸ್ಕೃತಿಕ ರಂಗದ ಐಸೆರಳಿಗೆ ಮೂಡ್ದು ಬರ್ಬಿಡು ಸಾಂಸ್ಕೃತಿಕ ರಂಗದ ಮರ್ಗೆಲೆಡೆ ತುಳು ಪದರಂಗಿತ ಖ್ಯಾತ ಸಂಗೀತ ಗಾಯಕರನ ಮುಖಾಂತರವಾದ ಚಾವಡ್ಡೆ ನೆಗೆತ ಬರ್ಬಿಡು ಅವು ಮುಗಿಯ ಕೂಡಲೇ ತುಳು ವಿಚಾರಗೋಷ್ಠಿ ತುಳು ಭಾಷೆದ ಸಾಂಸ್ಕೃತಿಕ ಮೌಲ್ಯ ಒಂದೇತ ವಿಚಾರಣ ಪಟ್ಟುನಾರು ಅದ್ಭುತವಾಯಿನಂಚಿನ ಧ್ಯಾನ ಭಂಡಾರಡೆ ವಾಕ್ ಚಾತುರ್ಯದ ವೈಖರಿಡೆ ಜನಮನೆಗೆ ಎಂದಿನಂಚಿನ ವರಿ ಪಾತೆರದ ಬಿಡ್ಸೇರಿ ಕಾರ್ಕಳ ಶ್ರೀಕಾಂತ್ ಶೆಟ್ರೆ ಅಂಚನೆ ತುಳುವ ಕಲೆ ನೆಲೆನೆ ದುಮ್ಮು ದಕ್ಕಲಿಗೆ ಒರಿಪಾವಣೆಂಚ ಪನ್ಪರಂಚನ ಪಾತೆರನ ಬಿತ್ತಾರ ಮಲ್ಪೇರೆ ಡಾಕ್ಟರ್ ತುಕಾರಾಮ್ ಪೂಜಾರಿ ಬಂದುಲೆ ನನಾತೆ ವಿಚಾರಧಾರಲು ನಡಪರೋಣ ಐತೆ ಜೊತೆಟೆ ಇನ್ನಿತ ದಿನ ಸನ್ಮಾನ ಸ್ವೀಕಾರ ಮಲ್ತರಂಚಿನ ವಿಲ್ಸನ್ ಡಿಸೋಜ ತುಳು ಕೂಟ ಕುವೆಟ್ ಮುಂದಿತ ಮಾಜಿ ಗುರಿಕಾರ್ರೆ ಮಧ್ಯಾಹ್ನ ನಡೆದ ಬೊಕ್ಕ ಆರು ಬೇತ ಕಾರ್ಯಕ್ರಮದ ಪಾಲ್ಪಡೆ ರೀತಿ ನಡೆದವರ ತಮ್ಮನಗು ಉತ್ತರವಾದಿ ಪೊರ್ತುಡರಿಗೆ ಪಾತಿರ್ಪಣವು ನಮ್ಮನ ಆದ್ಯ ಕರ್ತವ್ಯ ಆ ನಿಲೆಟೆ ವಿಲ್ಸನ್ ಡಿಸೋಜ ಕಾರ್ಯಕ್ರಮದ ದುಮ್ಮುಗು ತಮ್ಮನದ ಪಾತೆರಡು ಪನ್ಪನಂಚಿನ ಭಿನ್ನಾಯನ ಮತ್ತೊಂದಿಲ್ಲ. ನಮಸ್ಕಾರ. ಆದಿಡು ನಮ್ಮ ಚಿತ್ತಿನ ದೇವರನ್ನು ಮನವರಿಕೆ ಮಲ್ತೊಂದು ಇನ್ನಿತ ಕಾರ್ಯಕ್ರಮದ ಗುರುಕಾರ್ಲೆ ಆಯ್ನ ಡಾಕ್ಟರ್ ರವಿಶೆಟ್ಟಿ ಮೂಡಬಲ್ ಮೇರೆಗೂ ಅಂಚನೆ ಬೈದಿನ ಮಾತಾ ಬಿನ್ನೆರೆಗೂ ಗಣ್ಯರೆಗೂ ಯಾನು ಉಡಲೂರು ಮೇನ ಬಿಬ್ಬುವೆ ಸುರುಕಾದ ತುಳುಕೂಟ ಬ್ಯಾಂಗ್ಳೂರು ನೆತ್ತ ಗುರಿಕಾರ್ಲೆ ಅಂಚನೆ ಮಾತಾ ಪದುಕೆರೆಗೂ ಕೂಟದ 5ನೇ ವರ್ಷದ ಪುಟ್ಟು ಪರ್ಬದ ಎಡ್ಡೆಬುದ ಮದಿಪು ಪೊರ್ಲುಡೆ ಅಡ್ಡನೆ ಮಲ್ತಿನ ಈ ಲೇಸು ಯೋಗ್ಯತೆ ವಲಸರಿ ಪಂದು ವಲಸರಿ ಮಲ್ಪಡು ಮಾತಾ ಕಜ್ಜಲು ಸರ್ಕೆಡೆ ನಡಪೊಡು ಪಂದು ದೇವರ ನಟ್ಟೊಂದು ನಿಖಲೆಗ ಮಾತಾ ಶುಭಾರೈಕೆ ಮಲ್ತೊಂದುಲ್ಲೆ ಕರ್ಮಭೂಮಿ ಕೋಯ್ಟೆಡು ಇತ್ತದು ಜನ್ಮಭೂಮಿ ತುಳುನಾಡದ ಕೊಡಿಸಂಪುದ ತುಳು ಭಾಷೆ ತುಳು ಜನಕ್ಲೇನು
ಸೇವೆ ಮಲ್ಪರೆ ಅವಶ್ಯಕರ್ನ ಎನ್ನ ಮೋಕೆದ ತುಳುಕೂಟ ಕುವೈಟ್ಗೆ ಈ ಪೊರ್ತುನು ನೆಂಪು ಮಲ್ತೊಂದುಲ್ಲೆ ಯಾನ್ ಎನ್ನ ರಡ್ಡನಿ ಇಲ್ಲ ಇದ್ದ ತುಳುಕೂಟಗು ಯಾಪಲ ಚಿರರುಣಿ ರಡ್ಡನೇ ಸಾವಿರ ಇಸವಿಡು ಕುವೈಟಿಡು ಇತ್ತಿನ ತುಳುವೆರ್ನ ಒಂಜೆ ತತ್ರದಡಿಟ್ಟು ಒಟ್ಟು ಸೇರವನ ಎಡ್ಡೆ ಗೇನುಡು ಉದಿಪನ ಐನ ತುಳುಕೂಟ ಕುವೈಟ್ ತುಳು ಭಾಷೆ ತುಳು ಸಂಸ್ಕೃತಿದ ಬುಲುಚೆಲಿಗೆ ಆದಿಡ್ದು ಇನ್ನು ಮುಟ್ಟ ಬುಡಂದೆ ನಾನಾ ಕಜ್ಜಲನ್ನು ಮಲ್ತುದು ಒಟ್ಟುಗೆ ತುಳುನಾಡದ ಅಗತ್ಯ ಉಪ್ಪುನಗಳಿಗೆ ಪಣವದ ಬೆರೆಸಾಯ ಮಲ್ತುಂದು ಬೈದಂಡು ತುಳುಕೂಟ ಕುವೈಟ್ ಇದ ಮುಟ್ಟ 2 ಕೋಟಿಗೆ ಮಿಕ್ಕಿಲ್ಲ ಧನ ಸಹಾಯ ಮಲ್ತಿಟ್ಟು ಬಂದು ಈ ಮಿತ್ತರ್ಮೆದ ಮಂಚಿಡು ಪಣವರೇ ಗರ್ವ ಪಡೊಂದುಲ್ಲೆ ತುಳು ಭಾಷೆ ತುಳು ಸಾಂಸ್ಕೃತಿಕ ಬುಲುಚೆಲಿಗೆ ಮಲ್ತಿ ಸೇವೆ ಗಾತ್ರ ಕರ್ನಾಟಕ ರಾಜ್ಯ ತುಳು ಸಾಹಿತ್ಯ ಅಕಾಡೆಮಿ ಬಿರ್ದೋಲಿ ತುಳುಕೂಟಗೆ ತಿಕ್ಕೊಂದುಂಡು ಪಂಪೆ ವಿಷಯನು ಪಂಡವರೇ ಭಾರಿ ಒಂಜಿ ಖುಷಿ ಒಂದುಂಡು ಏರಿಯಪ್ಪರದ ಈ ಮಾಮಲ್ಲ ಬಲ್ಲೇರ್ನ ನಡುಟು ಗಣ್ಯರು ಸೇರಿದಿನ ಕೊಡಿಯಾಯಿಟ್ಟ ಮಾನದಿಕೆದ ಮರ್ಯಾದೆ ಮಲ್ದರ್ ನಿಕ್ಲಿಗೆ ಮಾತ ಯಾನ್ ಸೋಲ್ಮೆ ತಂದು ಸೋಲಿತ್ತದು ಸೋಲ್ಮೆ ಸಂದಾಯದುಲ್ಲೆ ನಿಕ್ಲಿಗೆ ಮಾತ ಉಡಲ ತಡೆತ ನಮೀಪು ತುಳುಕೂಟ ಕುವೈಟ್ ಕರಿನ 15 ವರ್ಷಡು ನಾನಾ ರೀತಿಯ ಜವಾಬ್ದಾರಿನ ವಹಿಸೊಂದು ಎರಡು ಆಯ್ನಾತ ಮಟ್ಟದ ಸೇವೆ ಕೊರಂದುಲ್ಲೆ ನೆಕ್ಕ ಅವಕಾಶ ಮಲ್ತು ಕುರಿನ ತುಳುಕೂಟದ ಬೊಳ್ಳಿ ಬೊಲ್ಪುದ ಸಾಧಿತೋಜಯನ ಹಿರಿಯರಿಗೂ ಅಂಚನೆ ಸಹಕಾರ ಕೊರಿನ ಸಜ್ಜನ್ಮೆದ ಸಂಘ ಮಿತ್ರರಿಗೂ ಪೊರ್ತುದ ಗೇನೋನು ದೀವಂದು ಏರನರ ಪುದರ್ ದೆಪ್ಪಂದೆ ಮಾತೆರಿಗೂ ತರೆ ತಗ್ಗಾದು ಬೆರಿ ಬಗ್ಗಾದು ಕೈ ಜೋಡಿಪಾಯ್ದು ಸೋಲ್ಮೆ ಸಂದಾಯ್ತ ಮಲ್ತೊಂದುಲ್ಲೆ ಇನ್ನು ಹೆಂಗ ತಿಕ್ಕದನ ಈ ಮರ್ಯಾದಿನು ತುಳುಕೂಟ ಕುವೈಟ್ಗೂ ಉಡಲೊರ್ಮೆ ಸಂದಾಯ್ತ ಮಲ್ತೊಂದುಲ್ಲೆ ಮುಗಿತಲ ದುಂಬು ಒಂಜಿ ವಿನಮ್ರ ಅರಿಕೆ ಅಂಚನೆ ಒಂಜಿ ಅಂಗಾಲಾಪು ನಮ್ಮ ಈ ಉಡಲ್ದ ಪಿದಾಡು ಸ್ವರ ಐಸುರದ ಕೊಡಿ ಸಂಪದ ಕೇಣಕು ಕಿಬಿಕ್ ಇಂಪು ಕೊರ್ಪಿನ ತುಳು ಭಾಷೆಗೆ ಮಾನದಿಕ ತಿಕ್ಕೊಡತೆ ಸಂವಿಧಾನದ ಎಡ್ಮನೆ ಪರಿಚೋದನಡು ತುಳು ಭಾಷೆಗೆ ಸೇರಿಕೆ ಆದ ಸಿರಿಸಿಂಗಾರ ಆವಡತೆ ನೆಕ್ ಇರ್ಲಿ ಪಗೆಲು ಪಣೆಯೊಂದು ತುಳುವೇರಿನ ಒಟ್ಟಿಗೂ ನಮ್ಮಲ್ಲ ಕೈ ಜೋಡಿ ಪಾವಡತೆ ಮೊಕ್ಲಿನ ಮೆನೆತು ತೊಟ್ಟುಗು ನಮ್ಮ ಪ್ರತಿನಿಲ್ಲ ಆಯ್ನ ಪೆರ್ಮೆದ್ದ ತುಳುವ ರಾಜಕಾರಣಿ ಸಹಾಯ ಕಜ್ಜ ತಿಕ್ಕಂಡ ನಮ್ಮ ತುಳು ಭಾಷೆಗೆ ಬಾರಿ ಒಂಚಿ ಎಡ್ಡೆ ಆವು ತುಳುನಾಡದ ಪುಗಾರ್ತಿದ ಪ್ರತಿನಿಧಿಗಳು ಅಂಚನೆ ಗಣ್ಯರು ಈ ಬಗ್ಗೆ ನಾನಾದ ಪ್ರಯತ್ನ ಮಲ್ಪೋರ ಪಂಪಿನ ಎನ್ನ ಒಂಜಿ ವಿಶ್ವಾಸ ಅಕೆರಿಗೆ ತುಳುಕೂಟದ ಬೆಂಗಳೂರಿನ ಮಾತ ಪದುಕೆರೆಗೆ ಅಂಚನೆ ನಿಕ್ಲೆಗೆ ಮಾತೆರಗ ನರರ ಸೋಲ್ಮೆ ಸಂದಾಯತ ಮಲ್ತಂದು ಉಡಲ್ದ 2 ಪಾತೆರನ್ನು ಮುಗಿತಲದ ಚುಕ್ಕಿದ್ದೀಪೆ ಜೈ ತುಳುಕೂಟ ಜೈ ತುಳುನಾಡು ತಮ್ಮನಗು ಉತ್ತರವಾದ ಬಾರಿ ಪೊರ್ಲುದ ಪಾತೆರ ನೆಚ್ಚಿನ ವಿಲ್ಸನ್ ಡಿಸೋಜಾ ಇರಿಗೆ ಸೊಲ್ಮೆಲು ಸಂದಾಯಿತ ಮಲ್ತೊಂದು ಬಂದುಲೆ ನಾನು ದುಂಬುಗೆ ಚಾವಡ್ಡೆ ಸಾಂಸ್ಕೃತಿಕ ಕಾರ್ಯಕ್ರಮ 3 ಬಾರಿ ಅರೌಂಡು ಬೆಂಗಳೂರು ಕಂಬಳ ನಮ್ಮ ಕಂಬಳಕ್ಕೆ ಅಂತಿಮ ಹಂತದ ಸಿದ್ಧತೆಗಳು ಪೂರ್ಣಗೊಂಡಿದ್ದು ಇದೀಗ ಕಂಬಳ ಕರೆಯಂತೆ ಸಂಪೂರ್ಣವಾಗಿ ಬೆಂಗಳೂರಿನ ಪ್ಯಾಲೇಸ್ ಗ್ರೌಂಡ್ ಸಜ್ಜುಗೊಂಡಿದೆ. ಈಗ ನೀವು ನೋಡ್ತಾ ಇದ್ದೀರಿ ಬೆಂಗಳೂರಿನ ಪ್ಯಾಲೇಸ್ ಗ್ರೌಂಡ್ನಲ್ಲಿರುವಂಥ ಕರೆ ಹೇಗಿದೆ ಅನ್ನುವಂಥದ್ದನ್ನು ತೋರಿಸುವಂಥ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ. ಯಾವ ರೀತಿಯಾಗಿ ಇದೆ ಅನ್ನುವಂಥದ್ದನ್ನು ತೋರಿಸುವಂಥ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದೇವೆ. ಇದು ಬೆಂಗಳೂರಿನ ಕಂಬಳಕ್ಕೆ ಸನ್ನದ್ಧವಾಗಿರುವಂತಹ ಕರೆ ಸಂಪೂರ್ಣವಾಗಿ ಬಹಳ ವಿಶೇಷವಾದಂತಹ ಆಸ್ಥೆಯನ್ನು ವಹಿಸಿ ಊರಿನ ಮೇಸ್ತ್ರಿಗಳು ಮತ್ತು ಊರಿನ ಕೆಲಸಗಾರರು ಇನ್ವಾಲ್ವ್ ಆಗಿ ಸುಮಾರು 1 ತಿಂಗಳಲ್ಲಿ ನಿರ್ಮಾಣ ಮಾಡಲಾಗಿರುವಂಥ ಕರೆಗೆ ಬೇಕಾದಂತಹ ವ್ಯವಸ್ಥೆ, ಕರೆಯ ಉದ್ದ, ಕರೆಯ ಅಗಲ ಎಲ್ಲವನ್ನೂ ಕೂಡ ಬಹಳ ಶಿಸ್ತುಬದ್ಧವಾಗಿ ಬಹಳ ವ್ಯವಸ್ಥಿತವಾಗಿ ಮಾಡಿ ಮುಗಿಸಿದ್ದಾರೆ. ಜೊತೆಗೆ ಇಲ್ಲಿ ಬಂದಂತಹ ಕೋಣಗಳ ಅಥವಾ ಇಲ್ಲಿ ಕುದಿ ಓಡಿಸಿದವರು ಕೂಡ ಈ ಕರೆಯ ಬಗ್ಗೆ ಮಾತನಾಡಿದ್ದಾರೆ. ಕರೆ ಹೇಗಿತ್ತು, ಕರೆ ಹೇಗಾಗಿದೆ ಅನ್ನುವುದರ ಕುರಿತು ಕೂಡ ಮಾತನಾಡಿದ್ದಾರೆ. ಅದರ ಜೊತೆಗೆ ಇದೀಗ ನೀವು ನೋಡ್ತಾ ಇರುವಂಥದ್ದು ಬೆಂಗಳೂರಿನ ಕರೆ. ಆದರೆ ಕರೆಯ ಪಕ್ಕದಲ್ಲಿರುವಂತಹ ಟ್ಯಾಂಕಿ ಬಹಳ ಅಗತ್ಯವಾಗಿ ಈ ಕೋಣಗಳ ಸ್ನಾನಕ್ಕೆ ಮತ್ತು ಕೋಣಗಳ ಶುಚಿತ್ವಕ್ಕೆ ಮತ್ತು ಓಟಗಾರರ ಸ್ವಚ್ಛತೆಗೆ ಬೇಕಾದಂತಹ ವ್ಯವಸ್ಥೆಗಳನ್ನು ಕಲ್ಪಿಸಲಾಗಿದೆ. ನಾವು ಅಲ್ಲಿಯೂ ಕೂಡ ಹೋಗ್ತೀವಿ. ನಮ್ಮ ಜೊತೆಗೆ ಪಂಚೇಶ್ ಇದ್ದಾರೆ, ಅವರನ್ನು ಕರೆದುಕೊಂಡು ಒಂದು ಅಲ್ಲಿಗೆ ಹೋಗ್ತಾ ಇದ್ದೀವಿ. ಆ ಒಂದು ಟ್ಯಾಂಕಿಯ ಪಕ್ಕದಲ್ಲಿ ಈಗಾಗಲೇ ಇಲ್ಲಿ ದೂರದ ಉಡುಪಿ, ಕಾಸರಗೋಡು ಮತ್ತು ಕರಾವಳಿಯ ಭಾಗಗಳಿಂದ ಬಂದಿರುವಂತಹ ಕೋಣಗಳು
ಇಲ್ಲಿ ಬಂದಿಳಿದಿವೆ. ಈಗಾಗಲೇ ಒಂದು ನೈಟನ್ನು ಕಳೆದು ಇದೀಗ ಬೆಳಗ್ಗೆ ಬಂದು ಈ ಟ್ಯಾಂಕಿಯಲ್ಲಿ ಇರುವಂಥ ನೀರಿನಲ್ಲಿ ಸ್ನಾನ ಇತ್ಯಾದಿಗಳನ್ನು ಮಾಡಿಸ್ತಾ ಇದ್ದಾರೆ. ಅವರೆಲ್ಲರೂ ಕೂಡ ಇದರಲ್ಲಿ ನಿರತರಾಗಿದ್ದಾರೆ. ಅವ್ರ ಹತ್ರ ಮಾತನಾಡಿಸಬೇಕು, ಹೇಗಿದೆ ವ್ಯವಸ್ಥೆಗಳು ಅಂತೂ ಇಲ್ಲಿರ್ತಕ್ಕಂಥ ಟ್ಯಾಂಕ್ ಇರ್ಬೋದು, ನೀರಿನ ವ್ಯವಸ್ಥೆ ಇರ್ಬೋದು ಇತ್ಯಾದಿಗಳ ಬಗ್ಗೆ ಮಾತನಾಡಬೇಕು ಅನ್ನುವಂಥ ಕಾರಣಕ್ಕಾಗಿ ಅವ್ರನ್ನ ಮಾತನಾಡಿಸಬೇಕು. ನಮಸ್ತೆ. ನಮಸ್ತೆ. ಎಂಚಲ್ಲಾರೆ ಹಾಂ ಎಂಚ ಒಂದುಂಡು ಬೆಂಗಳೂರು ಬೆಂಗಳೂರು ಸರಿ ತೂಕ ಅಂತ ಓದ್ತೀನಿ ಬೆಂಗಳೂರು ತೂಕ ಒಂದು ಓದ್ತೀನಿ ತೂಕ ಅಂತ ಓದ್ತಾನೆ ತೀಯಾರ ಎಂಚುಂಡು ತೊಂದರೆ ತೊಂದರೆ ಈತೆ ಎರುಕುಲು ಎಂಚಲ್ಲ ಹುಷಾರಿಲ್ಲ ಎಡ್ಡೆಲ್ಲ ಓ ಟೀಮು ಇಂಕಲ್ನ ಸ್ಕೀಮ್ ಹಿಂದೆ ಟೀಮ್ ದಬ್ಬುದಾರೆ ಅಜಕ್ಕಾರ ಕುಂಟಿನಿ. ನಮಸ್ತೆ ದಾದಾ ಅಂತಂದಲ್ಲ ಎರಡು ನಂಚು ದೆಕ್ಕೊಂದಾಗ ಪಂಡ ಕೋಡೆ ಬತ್ತದ ಅಂತ ಸುಸ್ತಾಗ್ತಾನೆ ಕೋಡೆ ಗಾತೋಡಂತ ದೆಕ್ಕದ ನಾನು ಇತ್ತಂತ ದೆಕ್ಕಂಡ ಅಂತ ಖುಷಿ ಆಪುಂಡತಿ ವ್ಯವಸ್ಥೆ ಬಾಗ ಆಯ್ಕೊಂಡು ಖುಷಿ ಅಂಡ ತೂದು ಪೋಗ ಬೆಂಗಳೂರು ಅನ್ಸುಂಡ ಇಜ್ಜಿಜಿ ನಮ್ಮನ ಗೋಕ ಕಂಬ ಪೋಗ ಕಣೆ ಚೋಜುಂಡು ಅಂಡ ಪೋಗ ಆಯ್ಕೊಂಡು ವ್ಯವಸ್ಥೆ ಪೋಗ ಆಯ್ಕೊಂಡು ಅವೇನು ತೂದು ಬಾಗಿ ಖುಷಿ ಅಂಡ್ ಕಾಗ ಆಯ್ಕೊಂಡು ಅದು ಪಕ್ಕ ನೀಗುದ ವ್ಯವಸ್ಥೆ ಮಲ್ದೇಗ ಎಗಕ್ಕೂ ಪರ್ಗ ಪೋಗ ನಮ್ಮನ ಅಂಚಿರ್ತೆ ಕೊಣದೇವು ನೀಗು ಪೋಗ ఒక ట్యాంక్ ఇటు నీకు బోడనాతుండు ನಾಗತಂದು ಹೆಚ್ಚು ಬಾಗಿ ಖುಷಿ ಅಂದು ಬನ್ನಿ ಪಂಚೇಶ್. ಇದೀಗ ಮತ್ತೊಂದು ತಂಡ. ನಮಸ್ಕಾರ ನಮಸ್ಕಾರ ನಮಸ್ಕಾರ. ಏನ್ ಮಾಡ್ತಾ ಇದ್ದೀರಿ? ಯಾರಿದು? ನಾವು ಕೊಳಕ್ಕೆ ಐದಕ್ಕೆ ರೋಷನ್ ಶಂಕರ್ ಪೂಜಾರಿ ಅವರ ಕೋಣದವರು. ಯಾರಿದು? ಇದು ರಾಜ. ಏನ್ ಮಾಡ್ತಿದ್ದಾನೆ ರಾಜ? ರಾಜ ಈಗ ಆಯ್ತು, ಇಲ್ಲಿ ಬಂದು ಸ್ನಾನ ಎಲ್ಲ ಆಯ್ತಾ? ಒಂದು ಸ್ನಾನ ಆಯ್ತಾನಾ? ಬೆಂಗಳೂರಿದ್ದು ಫಸ್ಟ್ ಸ್ನಾನ, ಬೆಂಗಳೂರಿನ ಮೊದಲ ಸ್ನಾನ ಮಾಡಿದ ರಾಜ. ಇನ್ನು ಈಗ ಹೋಗಿ ಅವನಿಗೆ ಊಟ ಎಲ್ಲ ಕೊಡ್ಬೇಕಲ್ಲ, ಹೊಟ್ಟೆಗೆ ಎಲ್ಲ ತಯಾರಾಗ್ತಾ ಉಂಟು ಒಂದು ಊಟ ಎಲ್ಲ. ಹೇಗಾಯ್ತು ಜರ್ನಿ? ಹೇಗಾಯ್ತು? ಜರ್ನಿ ಒಳ್ಳೆಯಿತ್ತು, ಪರವಾಗಿಲ್ಲ. ಮಂಗಳೂರಿಂದ ಇಲ್ಲಿ ಬೆಂಗಳೂರು ತನಕ ಬರುವಾಗ ಅಷ್ಟೇನು ಏನು ನಮಗೆ ಸಮಸ್ಯೆ ಆಗಲಿಲ್ಲ. ಒಳ್ಳೆ ರೀತಿ ಒಳ್ಳೆ ಅರೇಂಜ್ಮೆಂಟ್ ಎಲ್ಲ ಒಳ್ಳೆ ಮಾಡಿದ್ದಾರೆ. ಉಪ್ಪಿನಂಗಡಿಯಲ್ಲಿ ಸ್ಟಾರ್ಟಿಂಗ್, ಆಮೇಲೆ ಹಾಸನದಲ್ಲಿ ಬಂದು ಬೇಕಾದ ನಮಗೆ ಕೋಣಕ್ಕೆ ಬೇಕಾದಂಥ ವ್ಯವಸ್ಥೆ ಎಲ್ಲ ಒಳ್ಳೆ ರೀತಿಯಲ್ಲಿ ಮಾಡಿದ್ದಾರೆ. ಇಲ್ಲಿ ಕೂಡ ಕೋಣ ಎಲ್ಲ ಕಟ್ಟಲಿಕ್ಕೆ ಒಳ್ಳೆ ಇದು ಮಾಡಿ ಕೊಟ್ಟಿದ್ದಾರೆ, ನಮ್ಗೆ ಜಾಗ ಎಲ್ಲ ಮಾಡಿ ಕೊಟ್ಟಿದ್ದಾರೆ. ಇಷ್ಟವರೆಗೇನು ಸಮಸ್ಯೆ ಆಗಲಿಲ್ಲ, ಇನ್ನು ನೋಡ್ಬೇಕಷ್ಟೇ. ಇನ್ನು ರಾಜ ಆರಾಮಿದಾನ? ರಾಜ ನೋಡಿ ಹೇಗಿದ್ದಾನೆ. ಟೀಮ್ ಎಲ್ಲ ಅದು ಮಂಜು ಕೋಣ ಹೋಗ್ತಾ ಉಂಟು. ಮಂಜು ಕೋಣವನ್ನು ಮಂಜು, ರಾಜ, ದೂಜ, ಪಾಂಡು ಓಕೆ, ಎಲ್ಲರೂ ಕೂಡ ಇದ್ದಾರೆ. ರಾಜನನ್ನ ಕರ್ಕೊಂಡು ಹೋಗ್ಲಿಕ್ಕೆ ವ್ಯವಸ್ಥೆಗಳಾಗ್ತಾ ಇದ್ದಾವೆ. ಅದ್ರ ಜೊತೆಗೆ ಸ್ನಾನಾದಿ ಕೆಲಸ ಕಾರ್ಯಗಳು ಇಲ್ಲಿ ನಡೀತಾ ಇದ್ದಾವೆ. ಸ್ನಾನವನ್ನು ಮಾಡ್ತಾ ಇದ್ದಾರೆ. ಈ ತಂಡದವರು ಕೂಡ ಇದ್ದಾರೆ ನೋಡಿ. ಎಲ್ಲ ತಂಡದವರು ಕೂಡ ತಮ್ಮ ತಮ್ಮ ಕೋಣೆಗಳನ್ನು ಸ್ನಾನ ಮಾಡಿಸುವಂಥ ಕೆಲಸದಲ್ಲಿ ನಿರತರಾಗಿದ್ದಾರೆ. ಅಣ್ಣ ಹೊಲ್ತಾ ಹಾಕ್ಲೆ ಕಾರ್ಕಳ ನಕ್ರೆ ನಂದಲಿಕೆ ಕಂಪೌಂಟು ಹೇಗೆ ನಂದಲಿಕೆ ಕಂಪ ಎಲ್ಲಿಂಟು? ಇದು ನಂದಲಿಕೆಯ ಕಂಪವಾ? ಓಕೆ, ಹೇಗುಂಟು ವ್ಯವಸ್ಥೆ? ಹೇಗುಂಟು ನಿಮಗೆ? ಇಲ್ಲಿ ಬೆಂಗಳೂರಲ್ಲಿದ್ದೇವೆ ಅಂತ ಅನಿಸ್ತದ? ಇಲ್ಲ, ಊರಿನಲ್ಲಿದ್ದಾಗ ಅನಿಸ್ತದೆ. ಸೇಮ್ ಕಂಬಳದ ಕರೆ, ಊರಿದ್ದೇ ವಾತಾವರಣ. ಸ್ವಲ್ಪ ಚಳಿ ಉಂಟಾ ಅಂತ? ಚಳಿ ಜಾಸ್ತಿ ಉಂಟು ಇಲ್ಲಿ. ಅಣ್ಣ ದಾದಾ ಅಂತ ಉಳ್ಳಾರೆ ಓಕೆ ತೊಲೆ ಮೂರು ಕುಡೂರು ದೇಕೊಂದುಲ್ಲ ಎರಡೆಲ್ಲ ಪಾತಿರಪಾಗ. ನಮಸ್ಕಾರ. ಎಂಚ ವ್ಯವಸ್ಥೆ ತೊಂದರೆ ಸೂಪರ್ ದಾದಾ ಏರುಕುಲು ಎಂಚೊಲ್ಲೈತೆ ತೊಂದರೆ ಜೊತೆ ಸುಸ್ತಾತು ಅಂಚೆ ಕಾಲೇಜಿ ಪೂರ ಸರಿ ಇಲ್ಲ. ಓಕೆ ತಗ ಐಸ್ ಬಾಸ್ ದಾನೆಗೆ ಅಂಡ ದೆಕ್ಕದಂಡ ನನ್ನ ಓಡು ಎಂಚುಂಡು ವ್ಯವಸ್ಥೆ ವ್ಯವಸ್ಥೆ. ಇಲ್ಲಿ ಮತ್ತೊಬ್ರು ಇದ್ದಾರೆ, ಅವ್ರ ಹತ್ರ ಮಾತಾಡಬೇಕು. ನಮಸ್ಕಾರ. ಏತ್ ಬಿಡ್ದಾನ ಬನ್ನ ಬೆಂಗಳೂರು ರಾತ್ರಿ 1 ಗಂಟೆ ಆಯ್ತು. ಎಂಚಂಡು ತೊಂದರೆ ಇಜ್ಜಿ ಚೂರು ಇರಲಿಕ್ಕೆ ಒಂತೆ ಬಂಗಾಂಡು ಅಲ್ಲೈತೆ ಬಲ್ಪು ಒಂತೆ ಬೆಚ್ಚ ನೀರು ಪೂರ ಪಾಡ್ದನಗ ರೆಡಿ ಆವೊಂದುಲ್ಲ ಎಲ್ಲಗಂತೂ ಪರ್ಫೆಕ್ಟ್ ರೆಡಿ ಆವೇರಿಂದ ಒಂಜಿ ಎಂಗಳ ಒಂದು ಕಂಪ್ಲೀಟ್ ರೆಡಿ ಆಪೇರು ಅಂಜ. ಇದು ಒಂದು ಗುಡ್ ನ್ಯೂಸ್ ಏನು ಅಂತಂದರೆ, ಈ ಕೋಣಗಳು ಈಗಾಗಲೇ ಬೆಂಗಳೂರಿನಲ್ಲಿ ಬಂದು ಸೆಟ್ಲ್ ಆಗಿವೆ. ಜೊತೆಗೆ ನಿನ್ನೆ ರಾತ್ರಿ ಬಂದು ಇಲ್ಲಿ ಸೆಟ್ಲ್ ಆಗಿರೋದು ಮಾತ್ರ ಅಲ್ಲ, ಈಗ ಇಲ್ಲಿ ಮಾಡಿರುವಂಥ ವ್ಯವಸ್ಥೆಗಳನ್ನು ನೋಡಿ ಕೋಣದ ಮಾಲೀಕರಿರ್ಬೋದು ಅಥವಾ ಕೋಣದ ಪರಿಚಾರಕರಿರ್ಬೋದು ಅವರೆಲ್ಲರೂ ಕೂಡ ಖುಷಿಯಾಗಿದ್ದಾರೆ. ಅದರ ಜೊತೆಗೆ ಅವರೆಲ್ಲರೂ ಕೂಡ ಈ ಕೋಣ ಸ್ನಾನ ಮಾಡಿಸುವಂಥದ್ದಿರ್ಬೋದು ಅಥವಾ ಇನ್ನಿತರ ಕೆಲಸ ಕಾರ್ಯದಲ್ಲಿ ನಿರತರಾಗಿದ್ದಾರೆ. ಅವರು ಬಹುತೇಕರು ಹೇಳೋದು, ನಾವು ಬೆಂಗಳೂರಿನಲ್ಲಿದ್ದೇವೆ ಅಂತ ನಮಗೆ ಅನಿಸೋದಿಲ್ಲ, ಬದಲಾಗಿ ಊರಿನ ಯಾವುದೋ ಕಂಬಳ ಕರೆಗೆ ಬಂದೇವೆ ಅಂತಹ ವ್ಯವಸ್ಥೆಗಳಿಲ್ಲಾಗಿವೆ, ಊರಿಗಿಂತ ಹೆಚ್ಚಿನ ವ್ಯವಸ್ಥೆಗಳನ್ನು ಇಲ್ಲಿ ಕಲ್ಪಿಸಿಕೊಟ್ಟಿದ್ದಾರೆ ಅನ್ನುವಂಥ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಜೊತೆಗೆ ಬೆಂಗಳೂರಿನ ಕಂಬಳದಲ್ಲಿ ಅಂದರೆ ಐತಿಹಾಸಿಕ ಕಂಬಳದಲ್ಲಿ ನಾವು ಭಾಗಿಯಾಗ್ತಾ ಇದ್ದೇವೆ ಅನ್ನುವಂಥ ಖುಷಿಯಲ್ಲಿ ಅವರಿದ್ದಾರೆ. ಪಂಚೇಶ್ ಚಾರ್ಮಾಡಿ ಜೊತೆಗೆ ದಾಮೋದರ ದೊಂಡೋಲೆ, ಸುದ್ದಿ ನ್ಯೂಸ್, ಬೆಂಗಳೂರು.
ಅಣ್ಣ ಪಾಡ್ಲೆ ಥ್ಯಾಂಕ್ ಯು. ಎಸ್, ಬೆಂಗಳೂರು ಕಂಬಳದ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ನಮ್ಮ ಊರಿನ ನಟ, ನಮ್ಮೂರಿನ ಚಲನಚಿತ್ರ ನಟ, ನಮ್ಮೂರಿನ ಧಾರಾವಾಹಿಯಲ್ಲಿ ನಟಿಸಿ ಬಹಳಷ್ಟು ದೊಡ್ಡ ಹೆಸರನ್ನು ಗಳಿಸಿರುವಂತಹ ಸುರೇಶ್ ರೈಗಳಿದ್ದಾರೆ. ಸರ್, ಕಂಬಳ ನಮ್ಮ ಊರದ ಕಂಬಳ, ನಮ್ಮ ಬೆಂಗಳೂರು ಪ್ಯಾಲೇಸ್ ಗ್ರೌಂಡು ದಾದವನ್ಪರ್ ಮಸ್ತ್ ಖುಷಿಯ ಒಂದುಂಡು. ನಮ್ಮ ತುಳುಕೂಟ ಇನಿಕ್ ಬೆಂಗಳೂರು ಸ್ಥಾಪನೆ ಆದ 5 ವರ್ಷ ಆಯ್ನ ಒಂಜಿ ನಿಮಿತ್ತ ಬೆಂಗಳೂರು ಕಂಬಳ ನಮ್ಮ ಕಂಬಳ ಅನ್ಪಣ ಒಂಜಿ ಶೀರ್ಷಿಕೆಡ್ ನಮ್ಮ ಪುತ್ತೂರುದ ಜನಪ್ರಿಯ ಶಾಸಕರಾಯಿನ ಅಶೋಕ್ ಕುಮಾರ್ ರೈ ಕಲ್ಲಿನ ನೇತೃತ್ವಡು ನಮ್ಮ ಒಂಜಿ ರಾಜಧಾನಿ ನಡಪುಣಂಚಿನ ಒಂಜಿ ಸಾಂಸ್ಕೃತಿಕ ಕ್ರೀಡೆ ಕಂಬಳ. ಇಂದು ಇನ್ನೇ ಓವ ಸಿನಿಮಾದ ಮುಖಾಂತರನ ಅಥವಾ ಓವ ಬೇತೆ ಮುಖಾಂತರ ಇನ್ನೇ ಒಂದೇ ಆತ ಜನಪ್ರಿಯತೆ ಪಡೆದಿತ್ತನಿಲ್ಲ, ಐನ ಪ್ರತ್ಯಕ್ಷವಾದ ತೂಪಣಂಚಿನ ಅವಕಾಶ ಮಸ್ತ್ ಜನಕ್ಕೂ ತಿಕ್ಕಜಿ. ನಾವು ಉದ್ಯೋಗ ನಿಮಿತ್ತ ಬೇತೆ ಉದ್ಯೋಗ ನರಸೊಂದು ನಮ್ಮ ಬೆಂಗಳೂರು ಬತ್ತನಗಲು ಪ್ರತಿ ಸಲ ನಮ್ಮ ಊರುಡು ನಡಪಂಚಿನ ಕಂಬಳನ್ನು ತೂಪಣಂಚಿನ ಅವಕಾಶ ಉಪ್ಪುಜಿ. ಅಂಚಿನ ಅವಕಾಶ ವಂಚಿತರ ಐನಗಳಿಗೆ ಮಾತೆರೆಗಳ ಒಂಜಿ ಸುವರ್ಣ ಅವಕಾಶ ಈ ಒಂಜಿ ಕಂಬಳ ಎಲ್ಲೇ ಬುಕ್ಕ ಎಲ್ಲಂಜಿ ನಡಪಣಂಚಿನ ಕಂಬಳ. ಸೊ ನೆಕ್ಕ ಕುಟುಂಬ ಸಮೇತ ಮಾತೆರ್ಲ ಬತ್ತದು ನೆನ್ನೊಂಜಿ ಬಾರಿ ಪೊರ್ಲ ಗಂಟೆ ನಡಪದ್ದು ಕೊರಂಡ ಇನ್ನೊಂಜಿ ಐತಿಹಾಸಿಕ ಒಂಜಿ ಸಂಭ್ರಮ ಅಂದು ಪಂಡ್ರ ಬಾರಿ ಖುಷಿಯ ಒಂದುಂಡು. ನಮ್ಮಲ ಈ ಒಂಜಿ ನಮ್ಮ ತುಳುನಾಡದ ಈ ಒಂಜಿ ಕಂಬಳ ಕ್ರೀಡೆಗಿಡು ನಮ್ಮಲ ಭಾಗ್ಯ ಪುನಃ ನಿಜವಾದ ನಂಕಲು ಒಂಥರ ಹೆಮ್ಮೆದ ವಿಷಯ ಇತ್ತೆ ಸರ್. ಒಂಜಿ ದಾದ ಪಣದಂಡ ಈರು ಕಂಬಳ ಜಾಸ್ತಿ ಊರು ಬರೋಂದಿತ್ತರ ತೋಜುಂಡು ಆಣದಂಡ ಇತ್ತ ನೀರಿಗೆ ಒಂದು ಬಾರಿ ಕಾಯ್ತಲ್ಲ ಮುಲ್ಪ ನಿಕ್ಲಿಪ್ಪು ನಡೆಗೆ ಕಂಬಳ ಬೈತೆ ನಂದು ಅವೇ ಆ್ಯಕ್ಚುಲಿ ನಮ್ಮ ಕಂಬಳಗೂ ಗೆಸ್ಟ್ ಆದ ಪುತ್ತೂರು ಕಂಬಳ ಅವಾರ್ಡ್ ತನ್ನ ಬಂಟ್ವಾಳ ಒಂಜಿ 3-4 ಕಾರ್ಕಳ ಸುಮಾರು ಕಂಬಳಗೂ ಮತ್ತು ಅತಿಥಿಯಾದ ಪೋದಿತ್ತ ಅಂಡ ಇನ್ನಿದಾದ ಅದನ್ನು ಕಂಬಳಗೂ ಊರಿಗೂ ಉಪ್ಪುಣ ಬದಲು ಕಂಬಳ ನಮ್ಮ ಇತ್ತನ ಅಡುಗೆ ಬರ್ತದ ನಿಜವಾದ ಭಾರಿ ಒಂಜಿ ಹೆಮ್ಮೆ ಪಡ್ಪುಣಂಚಿನ ವಿಷಯ ಮಾತೆರೆಗಿಲ್ಲ. ಒಂದು ಖಾಲಿ ಒಂಜಿ ಕಂಬಳ ಮಾತ್ರ ನಮ್ಮ ತುಳುನಾಡದ ಸಂಸ್ಕೃತಿ ನಮ್ಮ ಆಹಾರ ವಿಚಾರ ಉಪ್ಪು ಮಾತ ಒಂಜೇ ಕಡೆ ಇಟ್ಟು ಒಂಜಿ ಸೇರ್ನವು ನಿಜವಾದ ಒಂಜಿ ಐತಿಹಾಸಿಕ ಒಂಜಿ ಒಂದು ಪಂಡ್ರ ಭಾರಿ ಖುಷಿಯ ಒಂದುಂಟು. ಮೇಡಮ್ ದಾದನ್ ಬೇರೆ ಅಲ್ಲ ಇನಿ ತುಳುಕೂಟದ ಈ ಒಂಜಿ ಕಾರ್ಯಕ್ರಮ ಅಲ್ಲ ಡಾನ್ಸ್ ಪರ್ಫಾರ್ಮೆನ್ಸ್ ಉಂಡು, ಭರತನಾಟ್ಯ ಪರ್ಫಾರ್ಮೆನ್ಸ್ ಉಂಡು. ಸೊ ಅಲ್ಲಂಚ ರೆಡಿ ಆತಲ್ಲ. ಸೊ ಮಾತೆರ್ಲ ಇನ್ನು ತೂವೋಡು ಮಾತ ಈ ಕಾರ್ಯಕ್ರಮನು ಪೊರ್ಲ ಗಂಟೆ ನಡತ್ಕೊರೋಡು. ಥ್ಯಾಂಕ್ ಯು ಎಂಗ್ಲೋಟುಕು ಪಾತೆರ್ನಾರು ಸುರೇಶ್ ರಾಯ್ಕ್ಲು ಬಾರಿ ಅದ್ಭುತವಾದ ಚಿತ್ತ ನಟೆ ಎಂಕ್ಲುಂಟುಕು ಪಾತೆರ್ನಕ್ಕೆ ಧನ್ಯವಾದ ಸರ್. ಇನಿ ಎಂಕ್ಲು ಇಪ್ಪುನಡೆಗೆ ಕಂಬಳ ಬೈದನು ಎಂಕ್ಲು ಕಂಬಳದಡೆಗೆ ಪೋಂದಿತ್ತ ಇನ್ನು ಒಂಜಿ ಅಂಚಿತ್ತೊಂಜಿ ಐತಿಹಾಸಿಕ ದಿನ ಬೈದನಂದು ಪಂಡದ್ದು ಭಾರಿ ಖುಷಿ ಇಟ್ಟು ಎಂಕ್ಲೊಟ್ಟಿಗೆ ಪಾತಿರೀರು. ದಿವಾಕರ್ ಬಾಳ ಮಂಜ ಬಕ್ಕ ಪಂಚೇಶ್ ಚಾರ್ ಮಾಡಿ ನೋಟುಕು ದಾಮೋದರ ತೊಂಡಲೆ ಸುದ್ದಿ ನ್ಯೂಸ್ ಬೆಂಗಳೂರು. ಅತ್ತ ಮೂಲ ಉಂಡೊಂದು ಬಂದು ಕಾಂದು पंचो देपले मुले इधर देपले ಬೆಂಗಳೂರು ಕಂಬಳದಲ್ಲಿ ಕಂಬಳ ಪ್ರೇಮಿಗಳಿಗೆ ಮತ್ತು ತುಳುನಾಡಿನ ಪ್ರೇಮಿಗಳಿಗೆ ಇನ್ನೊಂದು ಖುಷಿಯ ವಿಚಾರ ಇದೆ. ಕೋಳಿಗಳಿವೆ, ಅಂತಿಂಥ ಕೋಳಿಗಳ ಫೈಟರ್ ಕೋಳಿಗಳಿದ್ದಾವೆ. ಆ ಫೈಟರ್ ಕೋಳಿಗಳ ಪರಿಚಯವನ್ನು ಮಾಡಿಕೊಡ್ತೀವಿ. ನೋಡಿ, ಇಲ್ಲಿ ಎಲ್ಲ ಸ್ಟಾರ್ ಫೈಟರ್ಸ್ ಎಲ್ಲರೂ ಕೂಡ ಇಲ್ಲಿದ್ದಾರೆ, ಈಗಾಗಲೇ ಬಂದಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿರುವಂಥದ್ದೆಲ್ಲರೂ ಕೂಡ ಸ್ಟಾರ್ ಫೈಟರ್ಸು. ಅವರೆಲ್ಲರನ್ನು ಮುಸುಕು ಹಾಕಿ ಕರೆದುಕೊಂಡು ಬರಲಾಗಿದೆ. ಯಾಕೆಂತಂದರೆ ಅವರನ್ನು ಮುಸುಕು ಹಾಕದೆ ಹೀಗೆ ಕರೆದುಕೊಂಡು ಬರುವಂತಿಲ್ಲ. ಹೀಗೆ ಬಂದರೆ ಅವರು ಫೈಟ್ ಮಾಡಿ ಒಂದು ಅಂದಾಜು ಆಗ್ತಾರೆ ಅಂತ ಹೇಳುವಂಥದ್ದು ಅವರಿಗೂ ಸಹ ಗೊತ್ತುಂಟು. ಈಗ ಈ ಒಬ್ಬರನ್ನು ನಾನು ಮೇಲಕ್ಕೆತ್ತೇನೆ, ನೋಡುವ ಬಲೆ ಮಾರ. ಓ ಅಣ್ಣ, ಎಸ್, ಇಲ್ಲಿ
ಹಾಂ, ನೋಡಿ ಫೈಟರ್ ಕೋಳಿ ಇದನ್ನು ಮುಸ್ಕು ಹಾಕಿ ತರಲಾಗಿದೆ. ಮುಸ್ಕು ಹಾಕಿ ಯಾಕೆ ತಂದಿದ್ದಾರೆ ಅಂತಂದರೆ ಅದರನ್ನು ಈಗ ಅದರದ ಮುಸ್ಕು ತೆಗಿತಾ ಇದ್ದಾರೆ. ಅವರ ಇದನ್ನು ಈ ಫೈಟರ್ ಕೋಳಿ ತಂದವರು ಮುಸ್ಕನ್ನು ತೆಗಿತಾ ಇದ್ದಾರೆ. ನೋಡುವ ಯಾವ ಕೋಳಿ ಇದು, ಏನಿದ್ರ ವಿಶೇಷತೆ ಎಲ್ಲ ಕೂಡ ಕೇಳುವ. ಓವು ಕೋರಿಂದು ಓವು ಜಾತಿದ ಉರಿಯೇ ಜಾತಿಯ ಕೋಳಿ ನಾನೀಗ ಹಿಡ್ಕೊಂಡಿದ್ದೇನೆ ಕಾಳಲ್ಲಿ. ಅವರು ಅವನು ಎಲ್ಲಿ ಅರ್ಕಲ್ಬಾರ್ದನಂತ. ಈಗ ಅದರ ಫೈಟರ್ ಕೋಳಿಯನ್ನು ತೆಗಿತಾರೆ ನೋಡಿ. ಇದು ಉರಿಯಾ ಜಾತಿಯ ಕೋಳಿ. ಯಾಕಂತಂದರೆ ಇದು ಒಟ್ಟಿಗಿದ್ರೆ ಎಲ್ಲರೂ ಕೂಡ ಫೈಟ್ ಮಾಡ್ತಾರೆ ಅನ್ನುವ ಕಾರಣಕ್ಕಾಗಿ ಈ ಕೋಳಿಯನ್ನು ಹೀಗೆ ತಲೆಗೆ ಮುಸುಕು ಹಾಕಿ ತರಲಾಗ್ತದೆ. ಇಂತಹದ್ದು ಕೋಳಿಗಳನ್ನು ತುಂಬ ತಂದಿದ್ದಾರೆ ನೋಡಿ. ಇಲ್ಲೆಲ್ಲರೂ ಕೂಡ ಮುಸುಕು ಹಾಕಲಾಗಿರುವ ಕೋಳಿಗಳು. ಪರಿಚಯ ಈ ಮುಸುಕಿನೊಳಗಡೆ ಎಲ್ಲರೂ ಕೂಡ ಒಂದೇ. ಆದರೆ ಈ ಮುಸುಕಿನೊಳಗಡೆ ಎಲ್ಲರೂ ಕೂಡ ಒಂದೇ ಪಂಚೇಶ್. ಆದರೆ ಇಲ್ಲಿ ಹೊರಗೆ ತಂದಾಗ ಉರಿಯೇ ಬೇರೆ ಬೇರೆ ಜಾತಿದ್ದಿದೆ ನೋಡಿ. ತುಂಬ ಕೋಳಿಗಳನ್ನು ತಂದಿದ್ದಾರೆ, ಒಂದಷ್ಟನ್ನು ಕಟ್ಟಿ ಹಾಕಿದ್ದಾರೆ ನೋಡಿ. ಇಲ್ಲಿಗ ಫೈಟರ್ ಕೋಳಿಗಳಿದ್ದಾವೆ ನೋಡಿ. ಇಲ್ಲಿದೆ ಈ ಕೋಳಿ, ಆ ಕೋಳಿ, ಅವರ ನೋಡಿ ಇವರ ಕೈಯಲ್ಲಿ ಒಂದು ಕೋಳಿ ಇದೆ. ಸರ್, ನಿಮ್ಮ ಹೆಸರೇನು? ಎಷ್ಟು ಕೋಳಿಗಳನ್ನು ತಂದಿರಿ? ರಮೇಶ್ ಅಂತೇಳಿ. ಎಷ್ಟು ಕೋಳಿಗಳನ್ನು ತಂದಿರಿ? 100 ಕೋಳಿ ತಂದಿದ್ದೇವೆ ಇವಾಗ. 100ರಿಂದ 150 ಕೋಳಿ ಇದೆ ನಮ್ಮ ಹತ್ರ. ಯಾವೆಲ್ಲ ಜಾತಿದು? ಬೇರೆ ಬೇರೆ ಉರಿಯ, ಕುಪ್ಪಳ, ಮೈಪ, ಬೊಳ್ಳೆ, ಹಾಗೆ ಹಲವಾರು ಕೋಳಿಗಳು ಉಂಟು ನಮ್ಮ ಹತ್ರ ಈಗ. ಎಷ್ಟು ರೇಟ್ ಇದೆಲ್ಲ ಉಂಟು ನಮ್ಮ ಹತ್ರ? 5,000, 7,000. 5,000, 7,000. ಹೌದು. ಹೇಗೆ ಅದನ್ನು ಮಾರೋದು? ಲಕ್ಕಿ ಡಿಪ್ ಏನಾದರೂ ಮಾಡ್ತೀರಾ? ಲಕ್ಕಿ ಡಿಪ್ ಮಾಡ್ತಾ ಇದ್ದೇವೆ. ಲಕ್ಕಿ ಡಿಪ್ ಡ್ರಾ ಮಾಡ್ತಾ ಇದ್ದೇವೆ. ಒಂದು ಲಕ್ಕಿ ಡಿಪ್ಪಿನ ಒಂದು ಇದಕ್ಕೆ 100 ರೂಪಾಯಿಗೆ ಸೇಲ್ ಮಾಡ್ತೇವೆ. 50 ಟಿಕೆಟ್ ಸೇಲ್ ಆದ ಕೂಡಲೇ ಒಂದು ಡ್ರಾ ಮಾಡ್ತೇವೆ. 100 ರೂಪಾಯಲ್ಲಿ ಯಾರಿಗೆ ಒಂದು ಕೋಳಿ ಸಿಗ್ತದೆ ಅವರಿಗೆ ಡ್ರಾ ಆದ ಕೋಳಿಯನ್ನು ಕೊಡ್ತೇವೆ ಅವರಿಗೆ ನಾವು. ಸರ್, ಈಗ ಎಲ್ಲಿಂದ ಎಷ್ಟು ಕೋಳಿ ಅಂತಂದಿರಿ? ಇಲ್ಲಿ ಈರೋಡು, ಆಮೇಲೆ ಸೇಲಂ, ಆ ಸೈಡಿಂದ ಎಲ್ಲ ತಂದು. ಓಕೆ, ಒಂದಷ್ಟು ಕೋಳಿಗಳನ್ನು ಪರಿಚಯ ಮಾಡಿಕೊಡಿ. ಯಾವುದು ಇದರಲ್ಲಿ? ಉರಿಯ ಕೋಳಿ ಇದೆ. ಯಾವುದು ತೆಗಿರಿ? ಉರಿಯ ಇದು ಬರುತ್ತೆ, ಮಂಜಾಲ ಇದೆ, ಆಮೇಲೆ ಕರ್ಬೊಲ್ಲೆ ಅಲ್ಲಿ ಇದೆ, ಇದು ಕರ್ಬೊಲ್ಲೆ, ಮತ್ತೆ ಇನ್ನಿತರ ಅನೇಕ ಕೋಳಿಗಳಿದೆ. ಈಗ ಇದು ಮುಸುಕು ತೆಗೆಯಲಾಗಿರುವ ಕೋಳಿಯನ್ನು ಪರಿಚಯ ಮಾಡಿಕೊಡಿ. ಇದು ಕಪೂರಿಯ, ಇದು ಕರ್ಬೊಳ್ಳೆ, ಪಂಚಮಿ ಅಂತಲೂ ಹೇಳ್ತಾರೆ. ಮಿಕ್ಸ್ ಉಂಟು ಅದರಲ್ಲಿ. ಪಂಚಮಿ ಅಂದರೆ ಅದರಲ್ಲಿ ಮಿಕ್ಸ್ ಉಂಟು ಅದರಲ್ಲಿ. ಇದು ಇದರ ಹೆಸರು ನನಗೆ ಕನ್ಫ್ಯೂಸ್ ಉಂಟು. ಅದರ ಹೆಸರು ಇದು ಅದು ಕಾವೆ. ಅದು ಅದು ಕಪ್ಪೂರಿಯ. ಅದು ಮೈಪ ಅಂತ ಹೇಳ್ತಾರೆ. ಮೈಪ. ಬೇರೆ ಯಾವುದಾದ್ರು ಹೊಸ ಜಾತಿ? ಅದು ಅದರಲ್ಲಿ ಅದಕ್ಕೆ ಹೆಸರು ಹೇಳಿ, ಅವ್ರಿಗೆ ಗೊತ್ತುಂಟು. ಆಯ್ತಾ? ಪುದರ್ದ ಬೊಳ್ಳೆ ಸರಿ ಇದು ನಮಸ್ಕಾರ. ನೋಡಿ, ಕೆಂಪೂರಿಯ, ಮೈಪ, ಮತ್ತೆ ಬೇರೆ ಬೇರೆ ಜಾತಿಯ ಕಾವೆ, ಕೆಂಪುರಿಯ, ಮೈಪ, ಪೆರಡಿಂಜ, ಕುಪ್ಪುಳೆ, ಹೀಗೆ ಬೇರೆ ಬೇರೆ ಜಾತಿದ್ದು. ಇದನ್ನು ನೋಡಿ, ಪೆರಡಿಂಜ ಅನ್ನುವಂಥ ಜಾತಿದ್ದು. ಹೀಗೆ ಬೇರೆ ಬೇರೆ ಜಾತಿಯ ಕೋಳಿಗಳು ಇವತ್ತು ಕಂಬಳದ ಕಣದಲ್ಲಿ ನಿಮಗೆ ಲಭ್ಯವಿದೆ. ಅದರ ಜೊತೆಗೆ ನೀವು 100 ರೂಪಾಯ ಒಂದು ಟಿಕೆಟನ್ನು ಪಡೆದುಕೊಂಡು ಅದೃಷ್ಟವನ್ನು ಪರೀಕ್ಷೆ ಮಾಡಬಹುದು. ಅದೃಷ್ಟ ಪರೀಕ್ಷೆಯಲ್ಲಿ ನಿಮಗೆ ಅದೃಷ್ಟ ಇದ್ದರೆ 7,000ದಿಂದ 5,000ದಿಂದ 7,000ದ ಬೆಲೆ ಬಾಳುವಂತಹ ಕೋಳಿ ನಿಮ್ಮದಾಗತ್ತೆ. ಇದು ಕಂಬಳದಲ್ಲಿ ನಮ್ಮ ಊರಿನಲ್ಲೆಲ್ಲ ಇದು ಮಾಮೂಲಿ. ಬೆಂಗಳೂರಿನಲ್ಲಿಯೂ ಕೂಡ ಇದಿದೆ ಅನ್ನುವಂಥದ್ದು ಭಾಳ ವಿಶೇಷವಾದಂತಹ ಸುದ್ದಿ. ಯಾಕೆಂತಂದರೆ ಊರಿನಲ್ಲಿಯೂ ಕೂಡ ಹೀಗೆ ಕೋಳಿಗಳನ್ನು ಲಕ್ಕಿಡಿಪ್ ಮಾಡುವಂಥದ್ದು, ಕೋಳಿಗಳನ್ನು ಮಾರಾಟ ಮಾಡುವಂಥದ್ದು ಊರಿನ ಕಂಬಳದಲ್ಲಿ ಇದು ಸರ್ವೇ ಸಾಮಾನ್ಯವಾಗಿ ಕಂಡುಬರುವಂತಹ ದೃಶ್ಯ. ಇದು ನಮ್ಮ ಊರಿನ ಸಂಪೂರ್ಣ ಸಂಸ್ಕೃತಿಯನ್ನು ಇಲ್ಲಿಗೆ ಕರೆತರುವಂಥದ್ದಾಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಆ ಸ್ಟಾಲ್ ತೋರಿಸ್ತಾ ಇದ್ದೀವಿ. ಪುತ್ತೂರು ಅಂಕದ ಕೋಳಿಗಳು, ಕಟ್ಟದ ಕೋರಿ ಮಾರಾಟ ಮತ್ತು ಲಕ್ಕಿ ಡಿಪ್ ಡ್ರಾ ಮೇಳ. ನೋಡಿ, ಎಲ್ಲ ಕೋಳಿಗಳು ಡ್ರಾದಲ್ಲಿ ಸಿಗ್ಲಿಕ್ಕಿದ್ದಾವೆ ನಿಮಗೆ. ಎಲ್ಲ ಕೋಳಿಗಳು ಕೂಡ ಡ್ರಾದಲ್ಲಿ ನಿಮಗೆ ಸಿಗ್ಲಿಕ್ಕಿದ್ದಾವೆ. ಇಂಥ ಸುಮಾರು 500ರಷ್ಟು ಕೋಳಿಗಳು ಇಲ್ಲಿ ಲಭ್ಯ ಇದ್ದಾವೆ. 500ರಷ್ಟು ಕೋಳಿಗಳು ಲಭ್ಯವಿದ್ದಾವೆ. ಬಾಲಕೃಷ್ಣ ಉರ್ಲಾಂಡಿ, ಪುತ್ತೂರು, ಇವರು ಮಾಡ್ತಿರುವಂತಹ ಲಕ್ಕಿ ಡಿಪ್ ಡ್ರಾ.
ಏನಿಲ್ಲ, ಒಂದು ಟಿಕೆಟ್ಗೆ 100 ರೂಪಾಯಿ. ಆ ಟಿಕೆಟು ನೀವು ಪಡೆದುಕೊಂಡ ನಂತರ ಲಕ್ಕಿ ಡಿಪ್ಪನ್ನು ಡ್ರಾ ಮಾಡಲಾಗುತ್ತೆ. ಡ್ರಾ ಮಾಡಿ ನೀವು ಗೆದ್ದರೆ ನಿಮಗೆ 5,000 ರಿಂದ 7,000 ಬೆಲೆ ಬಾಳುವ ಕೋಳಿ ನಿಮ್ಮದಾಗತ್ತೆ. ಅದು ಕೂಡ ನಾಟಿ ಕೋಳಿ ನಿಮ್ಮದಾಗತ್ತೆ, ಫೈಟರ್ ಕೋಳಿ ನಿಮ್ಮದಾಗತ್ತೆ. ನೀವು ಕೂಡ ಅದೃಷ್ಟ ಪರೀಕ್ಷೆಯನ್ನು ಮಾಡ್ಕೋಬೋದು. ಅಸೈನಾರ್ ಮತ್ತು ಪಂಚೇಶ್ ಚಾರ್ಮಾಡಿ ಜೊತೆಗೆ ದಾಮೋದರ ದೊಂಡಲೆ, ಸುದ್ದಿ ನ್ಯೂಸ್, ಬೆಂಗಳೂರು. ಓಕೆನಾ? ಬೆಂಗಳೂರು ಕಂಬಳ ನಮ್ಮ ಕಂಬಳ ಮತ್ತು ತುಳುಕೂಟದ 50ನೇ ವರ್ಷಾಚರಣೆಗೆ ಆಗಮಿಸಿರುವಂತಹ ಮಾಜಿ ಮುಖ್ಯಮಂತ್ರಿಗಳು ಆಗಿರುವಂತಹ ವೀರಪ್ಪ ಮೊಯ್ಲಿ ಅವರು ಈಗ ನಮ್ಮ ಜೊತೆಗಿದ್ದಾರೆ. ಸರ್, ಊರುಡು ಕಂಬಳ ಬಾರಿ ಸೋಕುಡು ನಡಪುಂಡು ಇತ್ತೆ ಬೆಂಗಳೂರು ಕಂಬಳ ಒಂದು ದಾದ ಮನ್ಪರು ಮಲ್ಲ ಒಂಜಿ ಸಾಹಸ ಒಂದು ಬೊಕ್ಕ ಬೆಂಗಳೂರು ದಕ್ಲೆಗೆ ಕರ್ನಾಟಕದ ಮಾತೆರಿಗ್ಲ ನೆತ್ತ ಪರಿಚಯ ಬಂತು ಕುರ್ಪಿನ ಭಾರಿ ಮಲ್ಲ ಸಾಧನೆ ಬೊಕ್ಕ ಭಾಳ ಸೂಕ್ತವಾಯಿನ ಕೆಲಸ. ಬೊಕ್ಕ ಒಂದು ಸಂಸ್ಕೃತಿ ಏಪಲ ಐಕೆ ಗಡಿ ಇಜ್ಜಿ ಸೀಮೆ ಇಜ್ಜಿ ಅವು ಏಪಲ ಇಡೀ ಪ್ರಪಂಚಕ್ಕೆ ಸೇರಿನ ಆ ಕಲೆಕಲು ಕಂಬಳಲಾತೆ ಇತ್ತೆ ಬರೀ ನಮ್ಮ ಸ್ಥಳೀಯವಾಯಿನ ಒಂಜಿ ಉತ್ಸವ ಆವಂದೆ ಅವು ಇಡೀ ರಾಷ್ಟ್ರವ್ಯಾಪಿ ಇಡೀ ಜಗತ್ತಿನೇ ಒಂಜಿ ಸ್ಪ್ರೆಡ್ ಆಪಿನ ಎಡ್ಡೆ ಅದಾಯವನ್ನು ಐತ ಒಂಜಿ ಸಂತೋಷದ ಹತ್ರ ಜನಕ್ಲೆಯಲ್ಲಿ ಉತ್ಸಾಹ ಲವಲವಿಕೆ ಬೊಕ್ಕ ಸಾಹಸ ಮನೋಭೂಮಿಕೆ ಬರ್ಬೋದು. ಸರ್, ಇತ್ತೆ ಕಂಬಳ ನಮ್ಮನ್ನು ಹುಡ್ಕೊಂಡು ಬೈದನು ಒಂದು ಜಾತಿ ತೊಂದರೆ ಲಾಪುಂಡು ಅದನ್ನು ಕಂಬಳದ ಏರುಕುಲೇನು ಪೂರ ಒಂದು ಮುಲ್ಪದ ವ್ಯವಸ್ಥೆ ತೂದು ಎಂಕಲೆಗೆ ಇಡೇಗೆ ಪಂಡ ಊರ್ದ ಕಂಬಳದ ಕರೆಕ್ಟ್ ಪೋಯ್ಲೆಕ್ಕನೆ ಒಂದು ಪನೊಂದುಲ್ಲೇರು ಇತ್ತೆ ಮತ್ತು ವ್ಯವಸ್ಥೆ ಮತ್ತು ತೂನಾಗ ಅದ್ಭುತವಾದ ವ್ಯವಸ್ಥೆ ಬಂತಿದ್ದೇವೆ ದೇವನ್ನಾಗ ಊರ್ದಲ್ಕನೇ ತೋಜುಡು ಅರೆಟ್ ಹತ್ರ ಇಟ್ಟು ಒಂದೇನು ಒಂಜಿ ಸೀಮಾಲೊಂಗನ ಇನಿ ಕಲೆನು ಮಂತಿನ ಯಾವ್ದು ಜನಕ್ಕೆ ಮತ್ತು ಸಂಘಟಕರಿಗೆ ಅಭಿನಂದನೆ ಸಲ್ಲಿಸೋಡು. ಸರ್, ನಮ್ಮ AC ಭಂಡಾರಿ ಅಖಿಲ ಭಾರತ ತುಳು ಒಕ್ಕೂಟದ ಅಧ್ಯಕ್ಷೆ. ಇನ್ನು ಭಾರಿ ಸಂತೋಷ ಆಪು ದಯ ಬಂದಾಗ ಈ ಪೊರ್ತುಡು ಮಾತಾ ನಮ್ಮ ಆನ್ಯ ಬೇರೆ ಪಣ್ಲೆಕ್ಕನೆ ದಾದ ಗೊತ್ತಂದೆ ಇನ್ನಿ ದಾದೊಂದು ಮಾತಾ ಜನ ಮಾತಾ ಅಂದೇನು ಮುಗಿದ್ದದ್ದು ಈ ಒಂಜಿ ಕಾರ್ಯಕ್ರಮ ಆವೊಂದುಂಡು ಭಾರಿ ಪೊರ್ಲ ಕಂಟೆಡ್ ಎಲ್ಲಿಯ ಸಾಧನೆ ಅತ್ತು ಈ ಸಾಧನೆ ಆವಡುಂದಂಡ ಇಟ್ಲ ಬಕ್ಕಲ ನಮ್ಮ ಬಾರಿ ಸಂತೋಷ ಪಡೆಯುವುದು ಅನ್ನಾಗ ತುಳುವೆಲ್ಲ ನಮ್ಮ ಕನ್ನಡಾಂಬೆನ ಒಂಜಿ ಅಪ್ಪೆಲ್ನ ಮಟ್ಟೆಲ್ಡು ಒಂಜಿ ಮಲ್ಲ ಕಾರ್ಯಕ್ರಮ ಆವೊಂದುಂಡು ಅಂಚಾದ ಈ ಕಾರ್ಯಕ್ರಮಕ್ಕೆ ಮಾತೆರ್ಲ ಭಾರಿ ಪೊರ್ಲುಡು ಮಾತೆರ್ಲ ಬೆರಿಸಾಯ ಕೊರೊಂದುಳ್ಳೇರು ಅವು ನಲ್ಲ ಪೊರ್ಲಾವಾಡು ಪಡೆದು ನಮ್ಮ ದೇವದಕ್ಕೆ. ಸರ್, ಮುಲ್ಪ ಕೋರ್ ರೊಟ್ಟಿ ನಮ್ಮ ಊರದ ಮಾತ ತಿಂಡಿ ತಿನಿಸುಲು ಪೂರತೆಕ್ಕೊಂದುಂಡು ಫುಡ್ ಫೆಸ್ಟಿವಲ್ ಒಂದುಂಡು ಬೆಂಗಳೂರು ಇಪ್ಪನಂಚಿತ್ನ ತುಳುವೆರೆಗೆ ದಾದ ಮಂಡ್ರ ಸರ್. ಬೆಂಗಳೂರದಕ್ಕುಲ್ಲ ಏಪಲ್ಲ ನಮ್ಮ ಮೂಲ ಒಲ್ಪಾರ್ದು ನಮ್ಮ ಬರ್ಪನ ಆ ಸಂಸ್ಕೃತಿದ ಒಂದು ನೆನಪು ಏಪಲ ಒಪ್ಪೋಡು ಬೊಕ್ಕ ಅವು ನೆನಪಿತ್ತನ್ನ ಮಾತ್ರ ಅವು ತಕ್ಕಲು ಒಂದು ಸಾಂಸ್ಕೃತಿಕ ವ್ಯಕ್ತಿಲಾದ್ರೆ ಬೆಳೆಯವರೇ ಸಾಧ್ಯ ಉಂಟು. ಅನಂತರ ಬೆಂಗಳೂರಿನ ನಮ್ಮ ಜಿಲ್ಲೆದ ಜನಕರು ತುಳುವೇರು ಮಾತೆಲ್ಲ ಒಂದಿಟ್ಟು ನಿಜವಾದ ವಿಶೇಷವಾದ ಒಂದು ಉತ್ತೇಜನ ಪಡೆಯೋಡು ಬೊಕ್ಕ ಐಟಿ ಹೆಚ್ಚಿ ಆಸಕ್ತಿ ತೊನ್ನಂಚಿನ ಅವಶ್ಯಕತೆ ಉಂಟು. ಇದು ವೀರಪ್ಪ ಮೊಯ್ಲಿಯವರ ಮಾತು. ಬೆಂಗಳೂರಿನಲ್ಲಿರುವಂಥ ತುಳುವರು ನಮ್ಮ ಸಂಸ್ಕೃತಿಯನ್ನು ಮರಿಬಾರ್ದು. ಇಲ್ಲಿ ಬಹಳ ಅದ್ಭುತವಾದಂಥ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಇಲ್ಲಿಯ ವ್ಯವಸ್ಥೆಗಳನ್ನು ನೋಡಿದಾಗ ಬಹಳ ಖುಷಿ ಕೊಡುತ್ತೆ, ಬಹಳ ವಿಶೇಷವಾಗಿ ನಮಗೆ ಕಂಗೊಳಿಸ್ತಾ ಇದೆ ಅನ್ನುವಂಥದ್ದನ್ನು ಹೇಳಿದರು. ಜೊತೆಗೆ ನಮ್ಮ ಊರಿನ ಕಂಬಳ ಮತ್ತು ನಮ್ಮ ಊರಿನ ಸಂಸ್ಕೃತಿಯನ್ನು ಸಾರುವಂಥದ್ದು, ಸಂಸ್ಕೃತಿಯ ಬಗ್ಗೆ ಮಾತನಾಡುವಂಥದ್ದು ನಮಗೂ ಕೂಡ ಖುಷಿ ಅನ್ನುವಂಥದ್ದನ್ನು ವೀರಪ್ಪ ಮೊಯ್ಲಿಯವರು ಮತ್ತು AC ಭಂಡಾರಿ ಅವರು ಇಬ್ಬರೂ ಕೂಡ ನಮ್ಮ ಜೊತೆಗೆ ಮಾತನಾಡಿದ್ದಾರೆ. ಪಂಚೇಶ್ ಚಾರ್ಮಾಡಿ ಜೊತೆಗೆ ದಾಮೋದರ ದೊಂಡಲೆ, ಸುದ್ದಿ ನ್ಯೂಸ್, ಬೆಂಗಳೂರು. ಧರ್ಮಸ್ಥಳದ ಶಕ್ತಿ ಭಕ್ತ ಪೋಂಡನೆ ಮುಕ್ತಿ ತುಳುನಾಡ ಪೊರ್ಲು ತೂಲೆ ಮಲ್ಲಿಗೆ ಭೂತ ಮಾಲೆ ಮುಲ್ತ ಜನಕುಲ ಮನಸ್ಸು ನಿರ್ಮಲ ಮಾತ ದೇವರೇನಲೀಲೆ
ಮೀಡಿಯಾ ಮತ್ತು ಎಲೆಕ್ಟ್ರಾನಿಕ್ ಮೀಡಿಯಾ ಮಾಧ್ಯಮ ಮಿತ್ರರು ಬಹಳಷ್ಟು ಜನ ಈ ಕಂಬಳಕ್ಕೆ ಪ್ರೋತ್ಸಾಹ ಮಾಡುವ ರೀತಿಯಲ್ಲಿ ಎಲ್ಲರೂ ಒಟ್ಟಿಸಿದ್ದೀರಿ. ನಿಮಗೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ ಎಲ್ಲರನ್ನು ಸ್ವಾಗತಿಸುತ್ತಾ, ಕಂಬಳ ಅನ್ನೋದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಡುಪಿ ಜಿಲ್ಲೆ ಅಂದರೆ ನಮ್ಮ ಊರಿಗೆ ಸೀಮಿತವಾಗಿತ್ತು. ಈ ಕಂಬಳವನ್ನು ಬಹಳಷ್ಟು ವರ್ಷದಿಂದ ನಾವು ಇದನ್ನು ಬೆಂಗಳೂರಿಗೆ ತರಬೇಕು ಅಂತೇಳಿ ನಮ್ಮವರಿಗೆ ಒಂದು ಕಲ್ಪನೆ ಮತ್ತು ಸಂಕಲ್ಪವಾಗಿತ್ತು. ಅದೇ ರೀತಿಯಲ್ಲಿ ನಾವು ಒಂದು 2-3 ವರ್ಷಗಳ ಹಿಂದೆ ಕರಾವಳಿ ಭಾಗದ ಎಲ್ಲ ಸಂಘಗಳು ಸುಮಾರು 65 ಸಂಘಗಳನ್ನು ಎಲ್ಲ ಒಟ್ಟು ಸೇರಿಸಿ ಎಲ್ಲ ಜಾತಿಯವರು ಇದನ್ನು ಸಮಾಲೋಚನೆ ನಡೆಸಿ ಈ ಕಂಬಳವನ್ನು ಬೆಂಗಳೂರಿನಲ್ಲಿ ತರುವುದು ಅಂತ ಹೇಳಿ ನಿಶ್ಚಯ ಮಾಡಿದೆ. ಅದರಂತೆ ನಮ್ಮ ಕಂಬಳ ಸಮಿತಿಯ ಅಧ್ಯಕ್ಷರು ಅಶೋಕ್ ಮತ್ತು ಕಾರ್ಯಾಧ್ಯಕ್ಷರು ಗುಣತಿರಣ್ಣವರು ನಾವು ಎಲ್ಲ ಸೇರಿ ಕಂಬಳ ಸಮಿತಿಯವರೆಲ್ಲ ನಾವು ಅರಮನೆಯ ಮೈದಾನಕ್ಕೆ ಬಂದು ನಮ್ಮ ಗುಣಪಾಲ್ ಕದಂಬರವರಿಗೆ ಕೂಡ ಆಹ್ವಾನ ಮಾಡಿ ಅವರಿಗೆ ಅರಮನೆಯ ಮೈದಾನ ಗ್ರೌಂಡ್ ನಾವು ಅವರಿಗೆ ತೋರಿಸಿ ಅವರು ಒಪ್ಪಿಕೊಂಡ ಮೇಲೆ ಅವರ ನಿರ್ಧಾರದಂತೆ ನಾವು ಮಹಾರಾಜರ ಮನೆಗೆ ಹೋಗಿ ಈ ಜಾಗವನ್ನು ಈಗ ಸುಮಾರು 15 ದಿನದಿಂದ ಈ ಜಾಗದಲ್ಲಿ ಕರೆ ಮಾಡಿದ್ದೇವೆ. ಈ ಕರೆನಲ್ಲಿ ಕಂಬಳ ಕರೆನಲ್ಲಿ ನಾಳೆ 25ನೇ ತಾರೀಕು ಮತ್ತು ನಾಳೆ 26ನೇ ತಾರೀಕು 2 ದಿನ ಈಗಾಗಲೇ ನಮ್ಮೂರಿನಿಂದ ಸುಮಾರು 125ರಿಂದ 200 ಜೋಡಿ ಕಂಬಳದ ಕೋಣಗಳು ಬಂದಿದೆ. ನಾಳೆ ಬೆಳಗ್ಗೆ ಉದ್ಘಾಟನೆಗೊಂಡು ನಾಳಿದ್ದು 26ನೇ ತಾರೀಕಿಗೆ ಸಾಯಂಕಾಲ ಸಮಾರಂಭ ಇದೆ. ಈ ಮಧ್ಯದಲ್ಲಿ ಸುಮಾರು 2ರಿಂದ 3 ಲಕ್ಷ ಜನ ಅಥವಾ 3 ಲಕ್ಷ ಜನ ಮೇಲ್ಪಟ್ಟು ಈ ಕಂಬಳ ಇದೊಂದು ತುಳುನಾಡಿನ ಜಾನಪದ ಕ್ರೀಡೆ, ಸಾಂಸ್ಕೃತಿಕ ಕ್ರೀಡೆ. ಇದು ಕಾಂತಾರ ಸಿನಿಮಾ ನೋಡಿದ ಮೇಲೆ ಬಹಳಷ್ಟು ಜನ ಇದನ್ನು ಆತುರದಿಂದ ಕಾತುರದಿಂದ ಕಾಯ್ತಾ ಇದ್ದಾರೆ. ಇವತ್ತು ಈ ಕಂಬಳ ಯಶಸ್ವಿ ಆಗಬೇಕು. ಇವತ್ತು ಕಂಬಳದ ಯಜಮಾನರುಗಳೆಲ್ಲ ಬಂದಿದ್ದಾರೆ, ಕೋಣಗಳ ಯಜಮಾನರುಗಳು ಬಂದಿದ್ದಾರೆ. ನಿನ್ನೆ ಅವರು ಆಸನದಲ್ಲಿ ಮೊದಲನೇ ಬಾರಿಯಾಗಿ ಬರುವುದು, ಇತಿಹಾಸದಲ್ಲಿ ಮೊದಲನೇ ಸಲ ಅವರು ಊರು ಬಿಟ್ಟು ಹೊರಗಡೆ ಬರ್ತಾ ಇದ್ದಾರೆ. ಊರಿಂದ 4 ಗಂಟೆ ಆಸನಕ್ಕೆ ಬಂದು ಹಾಸನದಲ್ಲಿ ಒಂದು 3 ಗಂಟೆ ಅಲ್ಲಿ ವಿಶ್ರಾಂತಿ ತಗೊಂಡು ಅಲ್ಲಿ ಎಚ್ ಡಿ ರೇವಣ್ಣವರ ನೇತೃತ್ವದಲ್ಲಿ ಅವರಿಗೆ ಬೇಕಾದ ಎಲ್ಲ ಸೌಲಭ್ಯಗಳನ್ನು ಮಾಡಿ ಅಲ್ಲಿ ಒಂದು ಸಭಾ ಕಾರ್ಯಕ್ರಮವನ್ನು ಕೂಡ ಮಾಡಿ ಸಾಯಂಕಾಲ 6 ಗಂಟೆಗೆ ಅಲ್ಲಿಂದ ತೆರಳಿ ರಾತ್ರಿ ಇಲ್ಲಿ ಬಂದು ಮುಟ್ಟಿದ್ದಾರೆ. ಇವತ್ತು ಕಂಬಳದ ಕೋಣೆಗಳ ಯಜಮಾನರು ಮತ್ತು ಅವರಿಗೆ ಬಂದವರು ಎಲ್ಲ ಇಲ್ಲಿ ಅರೇಂಜ್ಮೆಂಟ್ ನೋಡಿ ಬಹುಶಃ ಇದು ನಮ್ಮೂರಿನಲ್ಲಿ ಕೂಡ ಇಷ್ಟು ಒಳ್ಳೆ ಕರೆ ಆಗಿಲ್ಲ ಅನ್ನೋ ಒಂದು ಮಾತು ಈಗಾಗಲೇ ನಡೀತಾ ಇದೆ. ಆದ್ದರಿಂದ ನಮಗೆ ಬಹಳ ಧೈರ್ಯವಿದೆ, ವಿಶ್ವಾಸ ಇದೆ. ಇಲ್ಲಿ ಮಾಧ್ಯಮದವರು ನಿಮ್ಮ ಸಲಹೆ, ನಿಮ್ಮ ಸಹಕಾರದೊಂದಿಗೆ, ನಿಮ್ಮ ಪ್ರೋತ್ಸಾಹದೊಂದಿಗೆ ಕಂಬಳದ ಈ ಕೋಣಗಳ ಯಜಮಾನರು ಕೂಡ ಅವರ ಜೊತೆಗೆ ಬಂದವರು ಕೂಡ ಎಲ್ಲ ಒಂದು ಕಡೆ ಸಣ್ಣ ಪುಟ್ಟ ಲೋಪದೋಷಗಳಿದ್ದರೆ ಅದನ್ನು ಸರಿಪಡಿಸಿಕೊಂಡು ಬೆಂಗಳೂರು ಕಂಬಳ ನಮ್ಮ ಕಂಬಳ ಮಾತ್ರ ಅಲ್ಲ, ಇದು ನಿಮ್ಮ ಕಂಬಳ ಎಂದು ತಿಳಿದು ಇದನ್ನು ಸರಿಪಡಿಸಿಕೊಂಡು ಹೋಗಬೇಕು. ಈ ಕಂಬಳವನ್ನು ಯಶಸ್ವಿಯಾಗಿ ನಡೆಸಿಕೊಳ್ಬೇಕಾಗಿ ನಾನು ವಿನಂತಿಸ್ತಾ ಇದ್ದೇನೆ.
ಹಲೋ ಹಲೋ ಎಲ್ಲ ಮಿತ್ರರಿಗೆ ಸ್ವಾಗತ. ನಡೆಯಲಿರುವಂತ ಬೆಂಗಳೂರು ಕಂಬಳ ನಮ್ಮ ಕಂಬಳ ಈ ಕಾರ್ಯಕ್ರಮ ನಾಳೆ ಬೆಳಿಗ್ಗೆ 10:30 ಗಂಟೆಗೆ ಆರಂಭ ಆಗಲಿಕ್ಕಿದೆ. ಪುನೀತ್ ರಾಜ್ಕುಮಾರ್ ಅವರ ಧರ್ಮಪತ್ನಿ ಈ ಕಾರ್ಯಕ್ರಮವನ್ನು ಬೆಳಿಗ್ಗೆ ಕಲೆಯ ಉದ್ಘಾಟನೆ ಆಗ್ತದೆ. ಆನಂತರ ಸಭಾ ಕಾರ್ಯಕ್ರಮಗಳು ನಡೆಯುತ್ತವೆ. ಇವಾಗಲೇ 178 ಜೊತೆ ಕೋಣಗಳು ರಿಜಿಸ್ಟ್ರೇಷನ್ ಆಗಿ ಇಲ್ಲಿಗೆ ಬಂದು ಮುಟ್ಟಿದ್ದಾವೆ. ಇನ್ನೊಂದಷ್ಟು ಕೋಣಗಳು ಇವತ್ತು ಕೂಡ ಬರಲಿಕ್ಕೆ ತಯಾರಿಗಳು ಆಗ್ತಾ ಇದೆ. 10:00 ಆರಂಭವಾದಂತಹ ಈ ಕಂಬಳ ನಿರಂತರ ನಡೆಯುತ್ತದೆ. ನಾಳೆ ಸಾಯಂಕಾಲ ಮುಖ್ಯಮಂತ್ರಿಗಳು ಮತ್ತೆ ಎಲ್ಲ ಕ್ಯಾಬಿನೆಟ್ ಸಚಿವರು ಪ್ರಮುಖರು ಎಲ್ಲ ಈ ಕಾರ್ಯಕ್ರಮಕ್ಕೆ ಬರ್ತಾರೆ. 5:00 ಈ ಸಭಾ ಕಾರ್ಯಕ್ರಮ ನಡೆಯುತ್ತದೆ. ಆಮೇಲೆ ಕಂಬಳ ನಡೆಯುತ್ತದೆ. ನಾಡಿದ್ದು ಬೆಳಿಗ್ಗೆ ಕೂಡ ಕಾರ್ಯಕ್ರಮ ಸಭಾ ಕಾರ್ಯಕ್ರಮಗಳು ನಡೆಯುತ್ತದೆ. ನಟ ನಟಿಯರು ಕೂಡ ನಾಳೆ 11 ಗಂಟೆಯ ನಂತರ ಬೇರೆ ಬೇರೆ ಸಮಯದಲ್ಲಿ ಇಲ್ಲಿಗೆ ಭೇಟಿ ಕೊಡಲಿಕ್ಕೆ ಇದು ಭಾನುವಾರ 5:06 ಕಾರ್ಯಕ್ರಮ ಕಂಬಳ ಮುಗಿದ ಕೂಡಲೇ ಸಭಾ ಕಾರ್ಯಕ್ರಮ ಕೂಡ 5:00 ಮುಗಿಯುತ್ತದೆ. ಜೊತೆಯಲ್ಲಿ ಎಲ್ಲ ತಯಾರಿಗಳು ಆಗಿದೆ. ಇವಾಗಲೇ ಕಂಬಳ ಜೊತೆಯಲ್ಲಿ ಬೇಕಾದಷ್ಟು ವೀಕ್ಷಕರು ಬಂದು ಕೋಣಗಳನ್ನು ವೀಕ್ಷಣೆ ಮಾಡುವಂತಹ ಕೆಲಸಗಳು ಆಗ್ತದೆ. ಈ ಕಂಬಳ ಸೆಗ್ಮೆಂಟ್ ಅಲ್ಲಿ ನಡೆಯುತ್ತೆ. ಹಾಗಾಗಿ ಕಣೆ ಹಳಗೆ ಅಂತ, ಆನಂತರ ಹಗ್ಗ ಹಿರಿಯ ಹಗ್ಗ ಕಿರಿಯ ಅಂತ ಆಗ್ತದೆ. ಹಿರಿಯ ಅಂತ 6 ಸೆಗ್ಮೆಂಟ್ ಅಲ್ಲಿ ಈ ರೇಸ್ ಏನಿದೆ ಕಂಬಳ ಏನಿದೆ ನಡೀತದೆ. ಅದಕ್ಕೆ ಬಹುಮಾನ ಕೂಡ ನಾವು ಈಗಲೇ ನಿಮಗೆ ತಿಳಿಸಿದ್ದೇವೆ. ಸ್ವಾಭಾವಿಕವಾಗಿ ಹಲೋ, ಈಗ ಬೆಂಗಳೂರಿನಲ್ಲಿ ಅದಕ್ಕೆ ಫಸ್ಟ್ ಗೆ 1 ಲಕ್ಷ ರೂಪಾಯಿ, ಆನಂತರ 16 ಗ್ರಾಮ್ ಚಿನ್ನ, ಸೆಕೆಂಡ್ ಬಂದ ಕೋಟಿಗೆ 50,000 ಮತ್ತೆ ಅದೇ ರೀತಿ ಥರ್ಡ್ ಬಂದ ಕೋಣಗಳಿಗೆ ಪ್ರೈಸ್ ಎಲ್ಲೂ ಇರಲಿಲ್ಲ. ಇಷ್ಟವರೆಗೆ ಕಂಬಳದ ಥರ್ಡ್ ಪ್ರೈಸ್ ಕೊಡುವಂತದ್ದು ಇರಲಿಲ್ಲ. ಈ ಸಲ ಥರ್ಡ್ ಬಂದ ಕೋಣಗಳಿಗೆ ಕೂಡ ಮತ್ತೆ 20,000 ರೂಪಾಯಿ ಬಹುಮಾನವನ್ನು ಕೂಡ ಇಟ್ಟಿದ್ದೇವೆ. ನಿಮಗೆ ನೋಡು ಒಂದು ಚಿಕ್ಕ ಬಹುಮಾನ ಬಹುಮಾನ ಕೂಡ ಈ ಸಲ ಕಂಬಳದಲ್ಲಿ ಮಾಡಿದ್ದೀವಿ. 25,000 ಇದರಲ್ಲಿ ಇದೆ. ಮೊದಲನೇ ಬಹುಮಾನ ಈ ಕಂಬಳವು 6 ಸೆಗ್ಮೆಂಟ್ ಮೊದಲ ಬಹುಮಾನ ಸರ್ ಹಾಗೆ ಮಾತಾಡಿ ಹಾಗೆ ಮಾತಾಡಿ ಸರ್ ಹಾಗೆ ಮಾತಾಡಿ ಸರ್ ಹಾಗೆ ಮಾತಾಡಿ ಸರ್ ಮಾತಾಡಿ ಹಾಗೆ ಹಾಗೆ ಮಾತಾಡಿ ಹಲೋ ಹಲೋ 6 ಸೆಗ್ಮೆಂಟ್ಗಳಲ್ಲಿ ನಡೀತದೆ. ಈ ಸಲ ನಾವು ಕಂಬಳಕ್ಕೆ ಬೆಂಗಳೂರು ನಮ್ಮ ಕಂಬಳ ನಮ್ಮ ಕಂಬಳದಲ್ಲಿ ಮೊದಲನೇ ಬಹುಮಾನ 16 ಗ್ರಾಮ್ ಚಿನ್ನ ಅಂದ್ರೆ 2 ಪೌಂಡ್ ಅಂತ ಹೇಳಿದ್ರೆ ಮತ್ತು 1 ಲಕ್ಷ ರೂಪಾಯಿ. ಅದೇ ರೀತಿ ಎರಡನೇ ಬಹುಮಾನ 8 ಗ್ರಾಮ್ ಮತ್ತೆ 50,000. ಮೂರನೇ ಬಹುಮಾನ 4 ಗ್ರಾಮ್ ಮತ್ತೆ 25,000. ಅಂದ್ರೆ ಮೂರನೇ ಬಹುಮಾನ ಎಲ್ಲಿಯೂ ಕೂಡ ಕೊಡ್ತಾ ಇರಲಿಲ್ಲ. ಈ ಸಲ ಬೆಂಗಳೂರು ಕಂಬಳದಲ್ಲಿ ಅದು ಆರಂಭ ಆಗಿದೆ. ಮೂರನೇ ಬಹುಮಾನ. ಆನಂತರ ಕೋಣೆಗಳನ್ನು ಯಾರು ಓಡಿಸ್ತಾರೆ
ಅದರಲ್ಲಿ ವಿಜಯಶಾಲಿಯಾದ ಕೋಣಗಳನ್ನು ಓಡಿಸುವವರಿಗೂ ಕೂಡ 4 ಗ್ರಾಂ ಬಂಗಾರವನ್ನು ಕೊಡ್ತಾ ಇದ್ದೇವೆ. ನಿಮಗೆ ಆಶ್ಚರ್ಯ ಆಗ್ಬೋದು, ಇಷ್ಟು ದೊಡ್ಡ ಇವೆಂಟ್ ಅಲ್ಲಿ ಇಷ್ಟು ಚಿಕ್ಕ ಬಹುಮಾನವನ್ನು ಇಟ್ಟಿದ್ದಾರೆ ಅಂತ. ಕೋಣಗಳ ಯಜಮಾನರುಗಳು ಇದು ಬಹುಮಾನಕ್ಕಾಗಿ ಅಲ್ಲ, ಇಲ್ಲಿ ಬರುವವರೆಲ್ಲ 4-5 ಲಕ್ಷ ಖರ್ಚು ಮಾಡಿಕೊಂಡು ಬರುವವರು. ಇದು ಮನೆಯ ಪ್ರತಿಷ್ಠೆ ಮತ್ತೆ ಗೌರವಕ್ಕಾಗಿ ಈ ಕೋಣಗಳನ್ನು ಸಾಕುವಂತಹ ಕೆಲಸ ಮಾಡ್ತಾರೆ. ಅವರಿಗೆ ಎಲ್ಲ ವ್ಯವಸ್ಥೆಗಳನ್ನು ಇವಾಗ ವ್ಯವಸ್ಥಿತ ರೀತಿಯಲ್ಲಿ ನಾವು ಮಾಡ್ತಾ ಇದ್ದೇವೆ. ನಮ್ಮ ಪ್ರಕಾಶಕರು, ಬಂಜಾರ ಪ್ರಕಾಶಕರು ನಮಗೆಲ್ಲ ಮಾರ್ಗದರ್ಶನ ಕೊಡ್ತಾ ಇದ್ದಾರೆ. ಆ ರೀತಿ ನಾವೆಲ್ಲ ಕೆಲಸಗಳನ್ನು ಇಲ್ಲಿ ಮಾಡ್ತಾ ಇದ್ದೇವೆ. ಇವತ್ತು ಗುರು ಕಿರಣ್ ಇರ್ಬೋದು, ಗುರು ರಂಜನ್ ಗುಣರಂಜನ್ ಇರ್ಬೋದು, ಇವರೆಲ್ಲ ಸತತ ನಾವೆಲ್ಲ ಸೇರಿ ಸುಮಾರು 2 ತಿಂಗಳ ಕಾಲ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಿಕ್ಕೆ ವ್ಯವಸ್ಥಿತವಾದ ರೀತಿಯಲ್ಲಿ ನಾವು ವ್ಯವಸ್ಥೆಗಳನ್ನು ಮಾಡಿದ್ದೀವಿ. ಸುಮಾರು 2 ದಿವಸದಲ್ಲಿ 1.5 ಲಕ್ಷ ಜನರಿಗೆ, ಅಂದ್ರೆ ಇಲ್ಲಿ ಯಾರು ಕಾರ್ಯಕರ್ತರಾಗಿ ಕೆಲಸ ಮಾಡ್ತಾರೆ ಮತ್ತೆ ಕೋಣಗಳ ಜೊತೆಯಲ್ಲಿ ಬಂದ ಯಜಮಾನರು ಮತ್ತೆ ಅವರ ಜೊತೆಯಲ್ಲಿ ಬಂದವರಿಗೆ 1,50,000 ಜನರಿಗೆ ಕಾಫಿ, ತಿಂದು ಮತ್ತು ಊಟದ ವ್ಯವಸ್ಥೆಗಳನ್ನು ಮಾಡಿದ್ದೇವೆ. ಮಾಧ್ಯಮದ ಮಿತ್ರರಿಗೂ ಅವೆಲ್ಲ ವ್ಯವಸ್ಥೆಗಳಿದೆ. ಸುಮಾರು 8,000 ಜನರಿಗೆ ಗ್ಯಾಲರಿಯಲ್ಲಿ ಕೂತು ವಾಚ್ ಮಾಡಲಿಕ್ಕೆ ವ್ಯವಸ್ಥೆಗಳಾಗಿದೆ. ಇವಾಗಲೇ ಮುಖ್ಯಮಂತ್ರಿಗಳು ಮತ್ತೆ ಕ್ಯಾಬಿನೆಟ್ ಸಚಿವರು ಎಲ್ಲರೂ ಬರ್ತಾರೆ. ಜೊತೆಯಲ್ಲಿ ವಿರೋಧ ಪಕ್ಷದ ನಾಯಕರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ವಿಚಾರವನ್ನು ನಮಗೆ ತಿಳಿಸಿದ್ದಾರೆ. ಜನ ಸುಮಾರು 7ರಿಂದ 8 ಲಕ್ಷ ನಾವು ವೀಕ್ಷಣೆ ಮಾಡುವ ನಮ್ಮ ಪ್ರಕಾರ ಬರುವ ಅಂದಾಜಿನಲ್ಲಿದೆ. ಪೊಲೀಸ್ ರಿಪೋರ್ಟ್ ಪ್ರಕಾರ ಸುಮಾರು 10ರಿಂದ 12 ಲಕ್ಷ ಜನ ಕೂಡ ಬರುವ ವ್ಯವಸ್ಥೆಯಲ್ಲಿ ನಮಗೆ ನಮ್ಮ ಗಮನಕ್ಕೆ ತಂದಿದ್ದಾರೆ. ಅದಕ್ಕೆ ಬೇಕಾಗುವಂತಹ ಎಲ್ಲ ವ್ಯವಸ್ಥೆಗಳನ್ನು ನಾವು ಮಾಡಿಕೊಂಡಿದ್ದು. ಸುಮಾರು 6,000 ಕಾರು ಪಾರ್ಕಿಂಗ್ ವ್ಯವಸ್ಥೆ ಆಗಿದೆ. ಯಾವುದೇ ರೀತಿಯ ಟ್ರಾಫಿಕ್ ತೊಂದರೆ ಆಗತ್ತರ ಸುಮಾರು 400 ಜನ ಸ್ವಯಂ ಸೇವಕರ ಒಂದು ತಂಡ ನಮ್ಮ ಏರ್ಪೋರ್ಟ್ ಇಂದ ಬೇರೆ ಬೇರೆ ಕಡೆಯಲ್ಲಿ ನಿಂತು ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಮಾಡುವಂತಹ ವ್ಯವಸ್ಥೆಗಳನ್ನು ಮಾಡಿದೀವಿ. ಯಾಕಂತಂದ್ರೆ ಏರ್ಪೋರ್ಟ್ ಹೋಗ್ಲಿಕ್ಕೆ ಮತ್ತೆ ಹಾಸ್ಪಿಟಲ್ಗೆ ಹೋಗೋರಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತ ಕಾರಣದಿಂದ ಯಾರು ಕೂಡ ಯಾವ ವಾಹನಗಳನ್ನು ಕೂಡ ಹೊರಗೆ ಹೋಗೋರು ನಾವು ಇಲ್ಲಿ ಬಿಡ್ತಾ ಇಲ್ಲ. ಅದಕ್ಕೆ ಸಮಯ ಫಿಕ್ಸ್ ಮಾಡಿದ್ವಿ. ಪೊಲೀಸ್ನವರ ಹತ್ರ ವ್ಯವಸ್ಥೆಗಳನ್ನು ಮಾಡಿಕೊಂಡು ಅವರಿಂದ ನಾಳೆ ಹೊರಗೆ ಹೋಗ್ಬೇಕಾದ್ರೂ ಕೂಡ ಆ ಸಮಯ ನಿರ್ಧಾರ ಮಾಡಿದ ಸಮಯದಲ್ಲಿ ಹೊರಗೆ ಹೋಗುವಂತಹ ವ್ಯವಸ್ಥೆಗಳನ್ನು ಮಾಡಿದ್ವಿ. ಒಟ್ಟಿನಲ್ಲಿ ಸಾರ್ವಜನಿಕರಿಗೂ ತೊಂದರೆ ಆಗದ ರೀತಿಯಲ್ಲಿ KSRTC ಇಂದ ಸುಮಾರು 150 ಬಸ್ಸುಗಳನ್ನು ಹೆಚ್ಚುವರಿಯಾಗಿ ಜೋಡಣೆ ಮಾಡಿದ್ದಾರೆ. ಎಲ್ಲರೂ ಬಂದು ರಾತ್ರಿ ಕೂಡ ಈ ಕಂಬಳವನ್ನು ವೀಕ್ಷಣೆ ಮಾಡುವಂತಹ ವ್ಯವಸ್ಥೆಗಳನ್ನು ಜೋಡಣೆ ಮಾಡಿಕೊಂಡಿದ್ದೇವೆ. ಇದರ ಬಗ್ಗೆ ತಾಂತ್ರಿಕ ವಿಚಾರಗಳ ಬಗ್ಗೆ ನಮ್ಮ ಕಡಂಬರದವರು ಮಾತಾಡ್ತಾರೆ. ನಮ್ಮ ಗುರುಕಿನರಿದ್ದಾರೆ, ಅವರು ನೀವು ಮಾತಾಡಿ ಹೇಳಿ ಅಂತ ತಾಂತ್ರಿಕ ವಿಚಾರಗಳ ಬಗ್ಗೆ ನಮ್ಮ ಕಡಂಬರದ ವಿವರಗಳನ್ನು ಕೊಡ್ತಾರೆ. 10ವರೆಗೆ ಕರೆಯನ್ನು ಉದ್ಘಾಟನೆ ಮಾಡ್ತಾರೆ. ಆನಂತರ ಸಭಾ ಕಾರ್ಯಕ್ರಮ ಇರ್ತಾರೆ. ಅದು ಸಭಾ ಕಾರ್ಯಕ್ರಮ ಉದ್ಘಾಟನೆ ಅಂತ ಏನಿಲ್ಲ, ಕಂಬಳವನ್ನು ಉದ್ಘಾಟನೆ ಮಾಡುವುದು ಸಾಯಂಕಾಲ ಉದ್ಘಾಟನಾ ಕಾರ್ಯಕ್ರಮ ಮುಖ್ಯಮಂತ್ರಿಗಳು ಮಾಡ್ತಾರೆ. ಅಂದ್ರೆ ಸುಮಾರು 3 ಗಂಟೆ 12:30 ಸುಮಾರು 12:30 1 ಗಂಟೆ ಆಗುವವರೆಗೆ ಟ್ರಯಲ್ ರನ್ ಆಗ್ತಾ ಇರ್ತಾರೆ. ಅಂದ್ರೆ ಎಲ್ಲಾ ಕೋಣಗಳಿಗೆ 1 ರೌಂಡ್ 2 ರೌಂಡ್ ಟ್ರಯಲ್ ರನ್ ಕೊಡ್ತೇವೆ. 12:30 1 ಗಂಟೆವರೆಗೆ ಟ್ರಯಲ್ ರನ್ ನಡೀತಾ ಇರ್ತದೆ. ಆನಂತರ ಫೈನಲ್ ರಿಯಲ್ ಕಂಬಳ ಶುರುವಾಗುವಾಗ ಅದು 3 ಗಂಟೆ ಆಗ್ತದೆ. ಅದನ್ನು ಸಾಯಂಕಾಲ ಕಾರ್ಯಕ್ರಮ ಮುಖ್ಯಮಂತ್ರಿಗಳು ಉದ್ಘಾಟನೆ ಮಾಡ್ತಾರೆ. BMTC ಬಸ್ BMTC ಎಲ್ರಿಗೂ ನಮಸ್ಕಾರ. ಇಷ್ಟೊತ್ತಿಗೆ ನಾಳೆ ಒಂದು ಇತಿಹಾಸ ಸೃಷ್ಟಿಯಾಗುತ್ತೆ. ಬೆಂಗಳೂರಲ್ಲಿ ಮೊದಲ ಕಂಬಳ. ಇದು ಬೆಂಗಳೂರಿಗೂ ವಸ್ತು, ಬೆಂಗಳೂರಿಗರಿಗೂ ವಸ್ತು, ನಮ್ಮ ಕೋಣಗಳಿಗೂ ವಸ್ತು. ಫಸ್ಟ್ ಟೈಮ್ ಊರು ಬಿಟ್ಟು ಬೇರೆ ಟ್ರ್ಯಾಕಲ್ಲಿ ಮಾಡೋದು ಎಲ್ರಿಗೊಂಥರ ಹೊಸ, ಎಲ್ರಿಗೂ ಹುರುಪಿದೆ. ಯಾವಾಗ ಬೆಂಗಳೂರು ಸಣ್ಣ ಕಾರ್ಯಕ್ರಮ ಆದರೆ ಒಂದು 350 ಜನ ಸೇರ್ತಾರೆ. ಇದಕ್ಕೆ 310 ಕೋಣಗಳು ಬಂದಿದ್ದಾರೆ ಎಲ್ಲದಕ್ಕಿಂತ. ನಾನು ಆಲ್ಮೋಸ್ಟ್ 400 ಕೋಣಗಳೇ ಬಂದಿದ್ದೇವೆ. ಇದೇ ಒಂದು ಹೈಲೈಟ್ ಅಂತ ಹೇಳಬೇಕು ಈ ಫಂಕ್ಷನ್ಗೆ. ಇದಾದ್ಮೇಲೆ ಒಂದು ಧನ್ಯವಾದ ಹೇಳಬೇಕು ನಮ್ಮ ಎಲ್ಲ ಕೋಣಗಳ ಯಜಮಾನರುಗಳಿಗೆ. ಬರೋದು ರಿಸ್ಕು, ಅವರು ಒಂಥರ ಮಕ್ಕಳಂತೆ ಸಾಕಿರ್ತಾರೆ. ಬರೋದಾ ಬೇಡವಾ, ಕೋಣಗಳಿಗೆ ಆಯಾಸ ಆಗುತ್ತಾ ಅನ್ನೋ ಭಯದಲ್ಲಿ ಬಂದಿದ್ದಾರೆ. ಒಂದು ದಿವಸ ಮುಂಚೆ ಬಂದು ಇಲ್ಲಿ ರೆಸ್ಟ್ ತಗೋತಾ ಇದ್ದಾರೆ. ಒಂದು ಟ್ರಯಲ್ ರನ್ ಕರೆಯಲ್ಲಿ ನೋಡ್ತಾರೆ, ಇದಕ್ಕೆ ಮಂಗಳೂರು ತರ ಇದೆಯಾ ಅಥವಾ ಬೇರೆ ತರ ಇದೆಯಾ ಅಂತ. ಈವನ್ ನೀರು ಸರಬರಾಜು ಅಲ್ಲಿಂದಲೇ ಮಾಡಲಾಗುತ್ತೆ. ಒಂಥರ ಎಲ್ರಿಗೂ ವಸ್ತು, ನನಗೂ ವಸ್ತು, ನಮ್ಮ ಪ್ರಕಾಶನ
ಬೆನ್ನೆಲುಬಾಗಿ ನಿಂತಿದ್ದಾರೆ. ನಮ್ಮ ಅಶೋಕಣ್ಣ ಮಾರ್ಗದರ್ಶನ ನೀಡ್ತಾ ಇದ್ದಾರೆ, ಗುಣರಂಜನ್ ಇದ್ದಾರೆ. ಇಟ್ಸ್ ವರ್ಕಿಂಗ್ ಪ್ರತಿಯೊಬ್ಬರು. ಆಮೇಲೆ ಎಲ್ಲದಕ್ಕಿಂತ ಜಾತಿ ಮತ ಬಿಟ್ಟು ಎಲ್ಲ ಜಾತಿ ಸಂಘಟನೆಗಳು, ಎಲ್ಲ ತುಳುವ ಬೇರೆ ಬೇರೆ ಸಂಘಟನೆಗಳು ಸೇರಿ ಈ ಕಾರ್ಯಕ್ರಮ ಮಾಡ್ತಾ ಇರೋದು ಇನ್ನೊಂದು ಹೈಲೈಟ್ ಈ ಕಾರ್ಯಕ್ರಮ. ಅದು ಎಲ್ಲ ಧರ್ಮದ್ದು ಎಲ್ಲರೂ ಇದ್ದಾರೆ. ನಮ್ಮ ಮಂಗಳೂರಲ್ಲಿ ಮಂಗಳೂರು ಕ್ರಿಶ್ಚಿಯನ್ಸ್ ಆಗ್ಬೋದು, ಬ್ಯಾರಿ ಅಸೋಸಿಯೇಷನ್ ಆಗ್ಬೋದು, ಎಲ್ಲರೂ ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ. ಈ ಒಂದು ಕಾರ್ಯಕ್ರಮ ಲೆಕ್ಕದಲ್ಲಿ ದಸರಾ ಬಿಟ್ಟು ಇದು ಇನ್ನೊಂದು ದೊಡ್ಡ ಕಾರ್ಯಕ್ರಮ ಅಂತ ಅನ್ಸುತ್ತೆ ನನಗೆ. ಯಾಕಂದ್ರೆ ರೆಸ್ಪಾನ್ಸ್ ಅಥವಾ ಆಡಿಯನ್ಸ್ ರಿಯಾಕ್ಷನ್, ಇವನ್ ನಾನು ಹೇಳ್ಬೇಕು, ಇವನ್ ನಿಮ್ಮ ಎಲ್ಲರ ಉತ್ಸಾಹ ನೋಡಿದ್ರೆ ಇದು ಡೆಫಿನೆಟ್ ಆಗಿ ಇದೊಂದು ಮೈಲ್ ಸ್ಟೋನ್ ಆಗುತ್ತೆ. ಬೆಂಗಳೂರಲ್ಲಿ ಇದೊಂಥರ ಟೂರಿಸಂ ಜಾಯಿಂಟ್ ತರ, ಇದಕ್ಕೆ ಅಂತ ಬೇರೆ ಊರಿಂದ ಜನ ಬರ್ತಾರ ಆಗುತ್ತೆ ನನಗೆ ಅನ್ಸುತ್ತೆ. ಯಾಕಂದ್ರೆ ಮಂಗಳೂರಿಂದ ಕಡಿಮೆ ಒಂದು 25-30 ಸಾವಿರ ಜನ ಮಂಗಳೂರಿಂದ ಇಲ್ಲಿ ಬಂದಿದ್ದಾರೆ ಈ ಕಾರ್ಯಕ್ರಮ ವೀಕ್ಷಣೆ ಮಾಡಕ್ಕೆ. ಎಲ್ಲ ಕಡೆ ಐ ಥಿಂಕ್ ಎಲ್ರಿಗೂ ಲೈವ್ ಸಿಗುತ್ತೆ, ಎಲ್ಲ ಚಾನೆಲ್ಗಳಿಗೂ ಹಂಗೆ ನಾವು ರೈಟ್ಸ್ ಅಂತ ಇಲ್ಲ, ಎಲ್ರಿಗೂ ಕೊಡ್ತಾ ಇದ್ದೀವಿ. ಸೊ ವೀಕ್ಷಣೆ ಡೆಫಿನೆಟ್ ಆಗಿ ಇದನ್ನ ತುಂಬಾ ಜನ ಜಾಸ್ತಿ ಮಾಡ್ತಾರೆ. ಸೊ ಪ್ರೆಷರ್ ಇದೆ ನಮ್ಮಲ್ಲಿ, ತಾಂತ್ರಿಕತೆ ಒಂದಷ್ಟು ಇದ್ದಾರೆ. ಇದನ್ನ ಮ್ಯಾನೇಜ್ ಮಾಡಿ ಆದಷ್ಟು ಮನರಂಜನೀಯವಾಗಿ ಮಾಡಕ್ಕೆ ಅಂತ ಈ ಫುಡ್ ಫೆಸ್ಟ್ ಕಲ್ಚರಲ್ ಒಂದಷ್ಟು ಇವೆಂಟ್ಸ್ ನಡೀತಾ ಇದೆ ಈಗಿಂದ ಸಾಯಂಕಾಲವರೆಗೆ. ಅದೇ ನಮ್ಮ ಬೆಂಗಳೂರಿಗೆ ಇದೊಂದು ಮೈಲ್ ಸ್ಟೋನ್ ಆಗುತ್ತೆ ಅನ್ನೋ ನನ್ನ ನಂಬಿಕೆ. ಇದರಲ್ಲಿ ಪ್ಯಾರಲ್ ಸ್ಟೇಜ್ 2 ಸ್ಟೇಜ್ ಇರುತ್ತೆ. ಯಾಕಂದ್ರೆ ಗ್ರೌಂಡ್ಸ್ ತುಂಬಾ ದೊಡ್ಡದಾಗಿದೆ, ಸಾಧಾರಣ 30 ಎಕರೆಯಲ್ಲಿ 27 ಎಕರೆಯಲ್ಲಿ ನಡೀತಾ ಇರೋದ್ರಿಂದ ಒಂದು ಕಡೆ ಕಂಬಳ ನಡೀತಾ ಇದೆ, ಅಲ್ಲಿ ಜನ ರಶ್ ಆಗ್ಬೋದು, ಸ್ವಲ್ಪ ಈ ಕಡೆ ಡೈವರ್ಷನ್ಗೆ ಅಂತ ಬೆಳಿಗ್ಗೆ ಉದ್ಘಾಟನೆಯಿಂದ ಸ್ಟಾರ್ಟ್ ಆಗಿ ರಾತ್ರಿವರೆಗೆ, ನೆಕ್ಸ್ಟ್ ಡೇ ಬೆಳಿಗ್ಗೆ ಮತ್ತೆ 9 ಸ್ಟಾರ್ಟ್ ಆಗಿ 26ಕ್ಕೆ. ಸೊ ಡೆಫಿನೆಟ್ ಓಪನ್ ಯಕ್ಷಗಾನದಿಂದ ಮಾಡ್ತಾ ಇದ್ವಿ. ಯಕ್ಷಗಾನ ಇದೆ, ಕರಂಗೋಲು, ಕಂಗೀಲು, ಚೆನ್ನನಲಿಕೆ, ಮಾಂಕಾಳಿ ನಲಿಕೆ, ಆಟಿಕಳಂಜೆ, ನಿಮಗೆ ಮಂಗಳೂರದ ಒಂದಷ್ಟು ಕೋಳಿ ಕುಣಿತ, ಒಂದಷ್ಟು ಕುಣಿತಗಳಿದ್ದಾವೆ. ಆಮೇಲೆ ಈವನ್ ಸೆಟ್ ಅಲ್ಲಿ ಯೂಶಲಿ ನಮ್ಮ ಭತ್ತದಾಣಿ, ಒಂದು ಮಿನಿ ಗೋಮಟೇಶ್ವರ ಸ್ಟ್ಯಾಚು. ಸೊ ಆ ದಕ್ಷಿಣ ಕನ್ನಡದ ಬೇರೆ ಬೇರೆ ಉಡುಪಿ ಜಿಲ್ಲೆಯ ಬೇರೆ ಬೇರೆ ಮೈಲ್ ಸ್ಟೋನ್ ಅಲ್ಲಿ ಹಾಕಿ ಹೈಲೈಟ್ ಮಾಡ್ತಾ ಇದ್ವಿ. ನಲ್ಲಿದ್ರಲ್ಲಿ ಇಲ್ಲಿಗೆ ಇದು ಸ್ವಲ್ಪ ಹೊಸ ಅನ್ಸುತ್ತೆ. ನಾವು ಎಷ್ಟು ಪ್ರಯತ್ನ ಮಾಡಿದ್ವಿ. ಶುರುವಾಗುತ್ತೆ ಕಲ್ಚರಲ್ ನಾಳೆ ಸ್ಟೇಜ್ ಇವೆಂಟ್ ಆದ ತಕ್ಷಣ ಕಲ್ಚರ್ ಓಪನ್ ಆಗುತ್ತೆ. ಮೈಟ್ ಬಿ ಅದು ಮುಗಿದು 1 ಗಂಟೆ ಟೈಮ್ 11:30 12 ಗಂಟೆ ಕಲ್ಚರಲ್ ಸ್ಟಾರ್ಟ್ ಆಗುತ್ತೆ. ಅಲ್ಲಿಂದ ಕಂಟಿನ್ಯೂಸ್ ಪ್ರೋಗ್ರಾಮ್ ನಡೀತಾ ಇರುತ್ತೆ ಒಂದು ಇದಕ್ಕೆ. ಇವತ್ತು ತುಳುಕೂಟ ಬೆಂಗಳೂರಲ್ಲಿ ಶುರುವಾಗಿ ಇವತ್ತು 50 ವರ್ಷ ಇದೆ. ಸೊ 50 ವರ್ಷದ ಸಮಾರಂಭನ ತುಳುಕೂಟದವರು, ಅದು ಬೇರೆ ಬೇರೆ ದೇಶಗಳ ತುಳುಕೂಟದ ಅಧ್ಯಕ್ಷರೆಲ್ಲ ಬಂದಿದ್ದಾರೆ, 36 ದೇಶದವರು ಬಂದಿದ್ದಾರೆ ಅಂತ ಕೇಳ್ಪಟ್ಟೆ. ಸೊ ಇದೊಂದು ಫಂಕ್ಷನ್ ನಡೀತಾ ಇದೆ. ಇದು ನಾವು ಯಾಕಂದ್ರೆ ಇದು ದಕ್ಷಿಣ ಕನ್ನಡ ಆಗಿದ್ರಿಂದ ಇದು ನಮ್ಮ ಜೊತೆ ಸೇರಿಸ್ತೀವಿ. ಕಲ್ಚರಲ್ ಸಪ್ರೇಟ್ ಇನೋಗ್ರೇಷನ್ ಕುಮಾರಸ್ವಾಮಿ ಅವರು ಇನಾಗ್ರೇಟ್ ಮಾಡ್ತಾ ಇದ್ದಾರೆ. ಸೊ ಸಂಜೆ ಆಗುವಾಗ ಒಂದು ದಿವಸ ನನ್ನ ಮ್ಯೂಸಿಕಲ್ ಇವೆಂಟ್ ಇರುತ್ತೆ. ಮಾಲ್ಗುಡಿ ಶುಭ ಅವರು ಬರ್ತಾ ಇದ್ದಾರೆ, ಚೈತ್ರ, ಸಂತೋಷ್ ವೆಂಕಿ KGF ಖ್ಯಾತಿಯ. ಸಂಡೇ ಆಗುವಾಗ ಅರ್ಜುನ್ ಜನ ಅವ್ರು ಬರ್ತಾ ಇದ್ದಾರೆ, ಶಮಿತಾ ಅವ್ರು ಬರ್ತಾ ಇದ್ದಾರೆ. ಸೊ ಎಂಟರ್ಟೈನ್ಮೆಂಟ್ ಒಂದಿರುತ್ತೆ. ಇನ್ನೊಂದು ಕಡೆ ಡೆಫಿನೆಟ್ ಎಲ್ಲ ನಟ ನಟಿಯರು ಕನ್ನಡದ ಎಲ್ಲ ನಮ್ಮ ಸ್ನೇಹಿತರೆ ಎಲ್ಲರೂ ಬರ್ತಾರೆ, ಎಲ್ಲರೂ ಸಪೋರ್ಟ್ ಮಾಡ್ತಾರೆ ಅಂತ ಎಲ್ಲರೂ ಬರ್ತಾರೆ ಅಂತ ಹೇಳಿದ್ರೆ, ಸೊ ಥ್ರೂಟ್ ದ ಡೇ ಬರ್ತಾ ಇರ್ತಾರೆ. ಇಡೀ ದಿವಸ ಪ್ರೋಗ್ರಾಮ್ ನಡೀತಾ ಇರೋದ್ರಿಂದ ಫುಲ್ ಡೇ ಬರ್ತಾ ಇರ್ತಾರೆ. ಆಗಾಗ ಗ್ಯಾಪ್ ಅಲ್ಲಿ, ಯಾಕಂದ್ರೆ 10 ನಿಮಿಷ ಗ್ಯಾಪ್ ಇರುತ್ತೆ. ಈಗ ಕೋಣಗಳು ಅಂದ್ರೆ ನಾವು ರೆಡಿ ಮಾಡೋಕ್ಕಾಗಲ್ಲ, ಕೋಣಗಳು ರೆಡಿ ಆಗುವಾಗ ಓಟ ಸ್ಟಾರ್ಟ್ ಆಗುತ್ತೆ. ಸೊ ಗ್ಯಾಪ್ಸ್ ಇರುತ್ತೆ, ಆ ಗ್ಯಾಪ್ಸ್ ಅಲ್ಲಿ ಎಲ್ಲರೂ ಬಂದು ಮಾತಾಡ್ಕೊಂಡು ಹೋಗ್ತಾರೆ. ಕಮೆಂಟ್ರಿ ಕನ್ನಡದಲ್ಲಿ ಇರುತ್ತೆ. ಕನ್ನಡದಲ್ಲಿ ಏನಾಗುತ್ತೆ ಅಂದ್ರೆ ಕುಂದಾಪುರ ಕನ್ನಡ ಎಲ್ಲರಿಗೂ ಅರ್ಥ ಆಗದ? ನೀವು ಕುಂದಾಪುರ ಅಲ್ಲ, ಎಲ್ರಿಗೂ ಅರ್ಥ ಆಗದ? ಅಷ್ಟಾಗದ್ರೆ ಮಂಗಳೂರು ಕನ್ನಡ ಇನ್ನೂ ಜಾಸ್ತಿ ಗೊತ್ತಾಗುತ್ತೆ. ಬರೋದಿಲ್ಲ, ಯಾಕಂದ್ರೆ ಸ್ವಲ್ಪ ಡೆಫಿನೆಟ್ ಆಗಿ ಮಂಗಳೂರು ಕನ್ನಡ ಕೂಡಲೇ, ಇಲ್ಲಾಂದ್ರೆ ನಮ್ಮ ಕೋಣಗಳ ಬಗ್ಗೆ, ಅದರ ಹಿಸ್ಟ್ರಿ ಬಗ್ಗೆ ಮಾತಾಡೋಕ್ಕೆ ಮಂಗಳೂರು ಕನ್ನಡ ಮಾತಾಡಬೇಕಾಗುತ್ತೆ. ಸೊ ಕನ್ನಡ ಮಂಗಳೂರು ಕನ್ನಡ ಇರುತ್ತೆ. ಬಟ್ ಅಫ್ಕೋರ್ಸ್ ಇತ್ತೀಚೆಗೆ ಕೆಲವು ಕ್ಷೇತ್ರಗಳಲ್ಲಿ ಮಂಗಳೂರು ಕನ್ನಡ ಪಾಪ್ಯುಲರ್ ಆಗಿದೆ, ಸೊ ಅರ್ಥ ಆಗುತ್ತೆ ಅಂತ ಅನ್ಕೊಂಡಿದ್ದೀವಿ. ಇದ್ರ ಜೊತೆ ಡೆಫಿನೆಟ್ ಆಗಿ ಬೆಂಗಳೂರು ನಮ್ಮ ಆರ್ ಜೆ ಸುನೀಲ್ ಜೊತೆಗೆ ಇರ್ತಾರೆ, ಸ್ವಲ್ಪ ಜಸ್ಟ್ ಎಂಟರ್ಟೈನ್ ಕನ್ನಡದ ಬಗ್ಗೆ ಮಾತಾಡೋಕ್ಕೆ. ಆಮೇಲೆ ವಿಕ್ಕಿ ಅವರಂತ ಇನ್ನೊಬ್ಬರಿದ್ದಾರೆ,
ಆಮೇಲೆ ನಮ್ಮ ಕಡಂಬರ್ ಇದ್ದಾರೆ, ನಮ್ಮ ರಾಜೀವ್ ಶೆಟ್ಟರ್ ಅಂತ ಇದ್ದಾರೆ. ಅವರು ರಾಜೀವ್ ಶೆಟ್ಟರ್ ಎಲ್ಲ ಸ್ಟಾರ್ ಅಲ್ಲಿ ಅನೌನ್ಸ್ಮೆಂಟ್ ಅಲ್ಲಿ ಕಂಬಳದಲ್ಲಿ ಅವರು ಸ್ವಲ್ಪ ನಿರಂಜನ್ ರೈ ಅವರು ಸ್ವಲ್ಪ ಕಾಮಿಡಿ ಚೆನ್ನಾಗಿ ಮಾಡ್ತಾರೆ. ಆಮೇಲೆ ದೇ ಕೀಪ್ ದ ಪೀಪಲ್ ಎಂಟರ್ಟೈನ್ಡ್ ಅಂತ. ಸೊ ಅವರೆಲ್ಲ ಇರ್ತಾರೆ ಇವರು ಬಗ್ಗೆ ಕನೆಕ್ಟ್ ಮಾಡ್ಕೋಬಹುದು. ಒಂದು 9 ಕ್ಯಾಮರಾ ಹಾಕಿ ರೆಕಾರ್ಡಿಂಗ್ ಫ್ರಮ್ ಆಲ್ ಆಂಗಲ್ಸ್. ಯಾಕಂದ್ರೆ ಎಲ್ಲ ನಿನ್ನ ಹೇಳಿದ್ರೆ ನಿಮಗೆ ತಿಳಿಸಿದ್ದಾರೆ, ಬೇರೆ ಕ್ಯಾಮರಾಗಳು ವಿಡಿಯೋ ಕ್ಯಾಮರಾಗಳಿಗೆ ಕರೆ ಒಳಗೆ ಅವಕಾಶ ಇರಲ್ಲ ಅಂತ. ಅದು ಜಸ್ಟ್ ಮೇಕ್ ಇಟ್ ವೆರಿ ಕ್ಲಿಯರ್. ಯಾಕಂದ್ರೆ ಅಲ್ಲಿ ಸ್ವಲ್ಪ ಜಾತ್ರೆ ಆಗುತ್ತೆ, ಕೋಣಗಳು ಎಟ್ಟಿರ್ತವೆ. ಈಗ ಅಲ್ಲಿ ಎಕ್ಸ್ಪೀರಿಯನ್ಸ್ ಮುಂಚೆ ಇದ್ದವರು ಅವರು ಮುಂದೆ ನಿಂತ್ಕೊಳ್ಳೋದು 2 ಕ್ಯಾಮರಾಮನ್ಗಳು, ಅವರು ಅದಕ್ಕೆ ಒಬ್ಬನ 2 ಇರ್ತಾರೆ. ಅವರಿಗೆ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಕೋಣಗಳ ಜೊತೆ ಹೇಗೆ ರಿಯಾಕ್ಟ್ ಮಾಡಬೇಕಂತ ಗೊತ್ತಿರುತ್ತೆ. ಇಲ್ಲದ್ರೆ ಕೋಣಗಳು ಇವನ್ ಫ್ಲಾಶ್ ಲೈಟ್ಸ್ಗೆ ಕೋಣಗಳು ಬ್ಲೈಂಡ್ ಆಗುತ್ತೆ ಅಥವಾ ಭಯ ಪಡುತ್ತೆ. ಅದು ಸಡನ್ ಆಮೇಲೆ ಏನಾಗುತ್ತೆ ಅಂದರೆ ಇಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆದರೆ ಕೋಣಗಳ ಯಜಮಾನಗಳು ನಮ್ಮನ್ನು ತಮ್ಮ ಸಮಿತಿಯನ್ನು ದೂರ್ತಾರೆ, ನಿಮ್ಮಿಂದ ನಮ್ಮದು ಕೋಣ ಸೋತೋಯ್ತು ಅಂತ. ಅದಕ್ಕೆ ಆಸ್ಪಾದ ಕೊಡೋದು ಬೇಡ ಅಂತ ಕರೆ ಒಳಗೆ ಯಾವುದೇ ಕ್ಯಾಮ್ರಾಗಳನ್ನು ಇಡಕ್ಕೆ ಅವಕಾಶ ಇಲ್ಲ. ಬಟ್ ಸೊ ದಯವಿಟ್ಟು ಸಹಕರಿಸಿ, ಯಾಕಂದ್ರೆ ನಿಮ್ಗೆ ಅರ್ಥ ಆಗುತ್ತೆ ಕ್ಯಾಮ್ರಾ ಬಿಟ್ಟರೆ ಎಷ್ಟು ಕ್ಯಾಮ್ರಾ ಬೀಳ್ಬೋದು ಅಲ್ಲಿ ಅಂತ. ಇದು ಪ್ರಾಣಿಗಳಾಗಿದ್ದರಿಂದ ಅರ್ಥ ಆಗಲ್ಲ ಅವಕ್ಕೆ. ಸೊ ಅದಕ್ಕೆ ದಯವಿಟ್ಟು ಸ್ವಲ್ಪ ಸಹಕರಿಸಬೇಕು. ಸ್ಟೇಜ್ ಫಂಕ್ಷನ್ಗೆ ಸೈಡಲ್ಲಿ ಬಟ್ ಕರೆ ಒಳಗೆ ಬಿಡೋದು ಅಲ್ಲಿ ಮಾಡಿ. ಕಂಬಳ ಕರೆಗೆ ನಾವು ರಾಜ ಮಹಾರಾಜ ಅಂತ ಒಂದು ಹೆಸರಿಟ್ಟಿದ್ದೇವೆ. ಕಂಬಳ ಕರೆಗೆ ಹೇಳಿದ್ದು ಮತ್ತೋಯ್ತು, ರಾಜ ಮಹಾರಾಜ ಕರೆ. ಎಲ್ಲರಿಗೂ ನಮಸ್ಕಾರ. ಬಹಳ ವ್ಯವಸ್ಥಿತವಾಗಿ ಅಚ್ಚುಕಟ್ಟಾಗಿ ಕರಾವಳಿ ಕರ್ನಾಟಕದಲ್ಲಿ ಪರಿಚಯಿಸುವಂತಹ ಒಂದು ಒಳ್ಳೆಯ ಕಾರ್ಯಕ್ರಮ. ಅದರೊಟ್ಟಿಗೆ ತಾಂತ್ರಿಕವಾಗಿ ಈ ಕಂಬಳದಲ್ಲಿ ಪ್ರಧಾನವಾಗಿ 6 ವಿಭಾಗಗಳಿದೆ. ಮತ್ತೆ ನಿಮಗೆ ಯಾರಾದರೂ ಸಂಶಯ ಇದೆ, ಜೂನಿಯರ್ ಮತ್ತು ಸೀನಿಯರ್, ಕಿರಿಯ ಮತ್ತು ಹಿರಿಯ ವಿಭಾಗಗಳಿಂದ ನೇಗಿಲು ಮತ್ತು ಹಗ್ಗ ವಿಭಾಗದಲ್ಲಿ 6 ಹಲ್ಲು, ಅದಕ್ಕಿಂತ ಕೆಳಗಿನ ವಿಭಾಗದ ಕೋಣಗಳು ಜೂನಿಯರ್ ವಿಭಾಗಗಳು. ಕೋಣಗಳು ಕರೆಗೆ ಇಳಿಯುವಾಗ, ಟ್ರ್ಯಾಕ್ಗೆ ಇಳಿಯುವಾಗ ಅವುಗಳ ಹಲ್ಲುಗಳನ್ನು ವೀಕ್ಷಣೆ ಮಾಡ್ತಾರೆ. ನೇಮ ಹೇಗಿದೆ ಅಂತ ಕೇಳಿದರೆ ಇಳಿಯುವಾಗ 6 ಹಲ್ಲು ಇದ್ದರೆ ಅದು ಮಧ್ಯದಲ್ಲಿ ಹಲ್ಲು ಹಾಕಿದರೂ ಕೂಡ ಅದು 6 ಹಲ್ಲಲ್ಲೇ ಇರ್ತದೆ. ಕೆಲವು ನಮಗೆ ಉದಾಹರಣೆಗಳು ಇದೆ. ನಿಮಗೆ ನೋಡಾಕಿದ್ದಾರೆ ನಮ್ಮ ಬೆಳಗಾವಿ ಸದಾನಂದ ಶೆಟ್ಟಿ ಕೂಡ ವೇದಿಕೆ ಮಗುವಿಗೆ ಹಾರಿದ ನಂತರ ಹಲ್ಬೇಕು ಇಂಥ ಒಂದು ಯೋಚನೆ. ಹಾಗಾಗಿ ಪ್ರಾರಂಭದಲ್ಲಿ ನೇಗಿಲು ಹಿರಿಯ, ನೇಗಿಲಿನ ಹಿರಿಯ, ಹಗ್ಗ ಹಿರಿಯ, ಹಗ್ಗ ಹಿರಿಯ, ಆಮೇಲೆ ಅಡ್ಡ ಹಲಿಗೆ ಮತ್ತು ಕಣೆ ಹಲಿಗೆ. ಬಹಳ ಮುಖ್ಯವಾಗಿ ನೀವು ಆ ಕಣೆ ಹಲಿಗೆ ಅಂತ ಹೇಳಿದರೆ ಕೋಣಗಳು ಓಡುವ ವೇಗದಲ್ಲಿ ಚಿಮ್ಮಿದ ನೀರು ಮೇಲೆ ಜಲಮಟ್ಟದಿಂದ ಆ ನಿಶಾನೆಯ ಏನು ಗುರುತು ಕಟ್ಟಿದೆಯಲ್ಲ ಅದರ ತಳಮಟ್ಟಕ್ಕೆ 6.5 ಕೋಲು, ಒಂದು ಕೋಲು ಅಂದರೆ 2.5 ಫೀಟ್ ಮತ್ತು 7.5 ಕೋಲು ನಿಶಾನೆಗಳನ್ನು ಕಟ್ಟಿದ್ದಾರೆ. ಇದು ಜಾಗತಿಕ ಮಟ್ಟದಲ್ಲಿ ಫೋಟೋಗ್ರಾಫಿ ಸ್ಪರ್ಧೆಯಲ್ಲಿ ಕೂಡ ಇದು ಪ್ರಥಮ ಬಹುಮಾನ ಬಂದಿದೆ. ಓಟದ ಸ್ಪರ್ಧೆಯಲ್ಲಿ ಕೂಡ ನಮ್ಮ ದರವಾಣಿ ಆಶ್ರಮವರ ಬಹುಮಾನ, ಫೋಟೋಗ್ರಾಫಿಗೆ ಪ್ರಥಮ ಬಹುಮಾನ ಬಂದಿದೆ. ಆಳ್ವಾಸ್ಗಳ ನಿಮ್ಮ ಬಣ್ಣದ ತೈಲಚಿತ್ರಕ್ಕೆ ಅದರಲ್ಲಿ ಕೂಡ ಬಂದಿದೆ. ಇದು ಬಹಳ ಆಕರ್ಷಕವಾದಂತಹ ಒಂದು ಸ್ಪರ್ಧೆ. ಇಲ್ಲಿ ಬಹುಮಾನಗಳು ಇಲ್ಲಿ ಹೇಳಿದ ಹಾಗೆ, ಅಶೋಕರವರು ಹೇಳಿದ ಹಾಗೆ ಈ ಬಹುಮಾನಗಳು ಇಷ್ಟವರೆಗೆ ಯಾರಿದೆ ನಮ್ಮ ಗೌರವಾನ್ವಿತ ಪ್ರಕಾಶ್ ಅಧ್ಯಕ್ಷತೆಯಲ್ಲಿ, ಅಶೋಕರಯ್ಯವರ ಒಂದು ಸಾರಥ್ಯದಲ್ಲಿ, ಗುಣವಂತ ನಮ್ಮ ಎಲ್ಲರೂ ಸಹಕಾರ. ಯಾಕಂದ್ರೆ ನಾನು ಅಕ್ಟೋಬರ್ 4ನೇ ತಾರೀಕಿಗೆ ಇಲ್ಲಿ ಬಂದಿದ್ದೆ. ಅಕ್ಟೋಬರ್ 4ನೇ ತಾರೀಕಿಗೆ ನಾನು ಬಂದಾಗ ಇಲ್ಲಿ ಮ್ಯಾರೇಜ್ ಕಂಪಲ್ಸ್ ಇತ್ತು. ಈ ಜಾಗ ಆಯ್ಕೆ ಮಾಡುವಂಥ ಸಂದರ್ಭದಲ್ಲಿ ಪ್ರಾಯಶಃ 100 ವೇಸ್ಟ್ ಕಾಟ್ ಅಲ್ಲಿ ಕಚ ಹಾಕಿದಂಥ ಜಾಗ. ಆಗ ಈ ನಾರ್ತ್ ಸೌತ್ ಅರ್ಥ ಮಾಡಿ ಆನಂತರ ಅನೇಕ ಸಾರಿ ಇವರ ಮಾರ್ಗದರ್ಶನದಲ್ಲಿ ನಾನು ಹೋಗಿದ್ದೆ. ಇಲ್ಲಿ ನಾವು ಗಮನಿಸಬೇಕಾದ್ದು ಗಣಹರಿಕೆಯ ಬಹುಮಾನದ ವಿಧಾನ. ಹಂತವಾಗಿ 2 ಭವನ, 1 ಭವನ ಪ್ರಥಮಕ್ಕೆ ಉಳಿದ ಕೋಣಗಳಿಗಾದರೆ ಅವರ ಸ್ಪರ್ಧೆಯನ್ನು ನಿರ್ಧಾರ ಮಾಡಲಿಕ್ಕೆ ನಮ್ಮ ಕಂಬಳ ಅಕಾಡೆಮಿ ಮತ್ತು ನಮ್ಮ ಸ್ಕೈವ್ಯೂ ಅವರ ಒಂದು ಸಹಕಾರದಿಂದ ಫಿನಿಶಿಂಗ್ ಪಾಯಿಂಟ್ನಲ್ಲಿ ಲೇಸರ್ ಬೀಮ್ ನೆಟ್ವರ್ಕ್ ಸಿಸ್ಟಮ್ ವಿತ್ ಎಲೆಕ್ಟ್ರಾನಿಕ್ ಟೈಮ್ಸ್, ಲೇಸರ್ ಬೀಮ್ ನೆಟ್ವರ್ಕ್ ಸಿಸ್ಟಮ್ ಎನಿ ಪಾರ್ಟ್ ಆಫ್ ದ ಬಾಡಿ. ಅದಕ್ಕೆ ಟಚ್ ಆದ ತಕ್ಷಣ ಅಲ್ಲಿ ಲೈಟ್ ಬರ್ತದೆ, ಗ್ರೀನ್ ಲೈಟ್
ಬೀಳ್ತದೆ. ಅದರೊಟ್ಟಿಗೆ ಎರಡು ಕರೆಯ ಕೋಣಗಳು ಅಂದರೆ ಟ್ರ್ಯಾಕ್ನಲ್ಲಿ ಬಂದಂಥ ಕೋಣಗಳ ಟೈಲ್ಸ್ ಕೂಡ ಬೀಳ್ತದೆ. ಇದು ತೀರ್ಮಾನದ ಅಕ್ಕ ನೇಗಿಲು ಅಡ್ಡಹಲಿಗೆಯ ವೇಗದ ಕೋಣಗಳ ತೀರ್ಮಾನದ ವ್ಯವಸ್ಥೆ ಆದರೆ ಕಣಹಲಿಗೆ ಕೋಣಗಳ ತೀರ್ಮಾನ ಆಗುವಂಥದ್ದು ನೀವು ಹಾಯಿಸಿದ್ದಾರೆ. ಈಗ ಉದಾಹರಣೆಗೆ 7.5 ಕೋಲಿಗೆ 2 ಪವನ್ ಅಂದರೆ 14 ಗ್ರಾಮ್ ಚಿನ್ನ ಮತ್ತು 1 ಲಕ್ಷ ರೂಪಾಯಿ ಇದ್ದಿದ್ರೆ ಬೇರೆಲ್ಲ ಭಾಗದಲ್ಲಿ ಒಂದು ಪ್ರಥಮ ಒಂದು ದ್ವಿತೀಯ ಕಣಹಲಿಗೆ ಭಾಗದಲ್ಲಿ ಎಷ್ಟು ಜೊತೆ ಕೋಣಗಳು ನೀವು ಹಾಯಿಸ್ತವೆ ಅಷ್ಟು ಜೊತೆ ಕೋಣಗಳಿಗೂ ಅದೇ ಬಹುಮಾನವನ್ನು ಕೊಡಬೇಕು. ದುನಿಯಾ 7.5 ಪವನ್ ಈಶಾನ್ಯಗೆ ನೀರು ಹಾಯಿಸಿದ ನಂತರ ಉದಾಹರಣೆಗೆ ಇಳಿವಾಗಲೇ 7.5 ನೀರು ಈಶಾನ್ಯಗೆ ನೀರು ಹಾಯಿಸಿದರೆ ಮತ್ತೆ ಆ ಕೋಣಗಳನ್ನು ಓಡಿಸುವಂತಿಲ್ಲ. ಬಹುಮಾನ ತಗೊಂಡೇ ಕೊನೆಗೆ ನಾವು ಓಡಿಸುವಂಥದ್ದು. ಹೌದು, ಪ್ರಥಮ ಬಹುಮಾನ 6.5 ಪವನ್ ಈಶಾನ್ಯಗೆ ನೀರು ಹಾಯಿಸಿದವರು ಮತ್ತೆ ಅವರ ಪ್ರಯತ್ನ 7.5 ಪವನ್ ಈಶಾನ್ಯಗೆ ನೀರು ಹಾಯಿಸಿದಂತೆ. ಇದು ಬಹಳ ಮುಖ್ಯವಾದಂಥ ಒಂದು ತಾಂತ್ರಿಕವಾದಂಥ ಸಮಸ್ಯೆ. ಮತ್ತು ಇಲ್ಲಿ ಸ್ಟಾರ್ಟಿಂಗ್ ಪಾಯಿಂಟ್ ಈಗ ಒಂದು ಗಂತು ಅಂತ ಇದೆ. ಗಂತು ಸ್ಟಾರ್ಟಿಂಗ್ ಪಾಯಿಂಟ್ ಧೂಳಿನಲ್ಲಿ ಗಂತು ಅಂತ ಅಲ್ಲಿ ಸದ್ಯದ ಮಟ್ಟಿಗೆ ತಂತ್ರಜ್ಞಾನವನ್ನು ನಾವು ಅಳವಡಿಸುವ ಪ್ರಯತ್ನ ಮಾಡ್ತಾ ಇದ್ದೇವೆ. ಅಷ್ಟರವರೆಗೆ ಫ್ಲಾಗ್ನಲ್ಲಿ ಅನುಭವಿಸ್ಕೊಂಡಿದ್ದಾರೆ ನಮ್ಮಲ್ಲಿ ನಾಗಾರ್ಯ ಅವರು ಕೋಣಗಳು ಸ್ಟಾರ್ಟಿಂಗ್ ಪಾಯಿಂಟ್ನಲ್ಲಿ ನಿಲ್ಲುವಾಗ 2 ಜೊತೆ ಕೋಣಗಳ ನೊಗ ಪ್ಯಾಕಲಾಗಿ ಬಂದಿದ್ದರು. ಅದನ್ನು ನೋಡಿಕೊಂಡು ಅವರು ಸ್ಟಾರ್ಟಿಂಗ್ ಕೊಡ್ತಾರೆ. ಸ್ಟಾರ್ಟಿಂಗ್ ಕೊಟ್ಟ ನಂತರ ಇಲ್ಲಿ ಡಿಸೈಡ್ ಮಾಡಬೇಕು. ಯಾಕಂದರೆ ಇದು ಸ್ಟಾರ್ಟಿಂಗ್ ಭಾಳ ಮುಖ್ಯ. ಇವತ್ತು ನಮಗೆ MBA ಕೂಡ ಭಾಳ ತಗೊಂಡು ಬಂದಿದೆ. ಪ್ರಾರಂಭಿಕ ಹಂತದಲ್ಲಿ ಬೆಂಗಳೂರಿನಲ್ಲಿ ಕಂಬಳ ಅಂದರೆ ಯಾರು ಹೋಗ್ತಾರೆ ಅಂತ ಇಲ್ಲಿಯ ಪ್ರಕಾಶ್ ಅಶೋಕ್ ರೈಗಳು ಮತ್ತು ಉಳಿದೆಲ್ಲ ನಮ್ಮ ಬೆಂಗಳೂರು ಇಲ್ಲಿಯ ಲೋಕಲ್ ಎಲ್ಲ ನಮ್ಮ ಸಂಸ್ಥೆಗಳನ್ನು ತೀರಿಸಿಕೊಂಡು ನಾನು ಮತ್ತೆ ನೆನಪಿಸ್ತೇನೆ ಪತ್ರಿಕೆ ಯಾವುದೇ ಜಾತಿ ಮತ ಭೇದ ಇಲ್ಲ. ಶ್ರೀಮಂತರು ಬಡವರು ತಾರತಮ್ಯದಲ್ಲಿ ಸಕುಟುಂಬ ಸಮೇತರಾಗಿ ಬಂದು ಸಹಸ್ರ ಕಟ್ಟಿ ಅತ್ಯಂತ ಶಿಸ್ತುಬದ್ಧವಾಗಿ ನೋಡುವಂಥ ನಡೆಯುವಂಥ ಒಂದು ಜಾನಪದ ಕ್ರೀಡೆ ಇದ್ದರೆ ಅದು ಕಂಬಳ. ಇಲ್ಲಿ ಕಂಬಳದಲ್ಲಿ ಮಾಡಿದಂಥ ದಾಖಲೆಗಳು ನಾನು ನೆನಪಿಸ್ಬೇಕು. 100 ಮೀಟರ್ ಫಿನಿಶಿಂಗ್ ಕೋಣಗಳ ಹಗ್ಗದೊಂದಿಗೆ ಈವರೆಗೆ ಇರುವಂತಹ ದಾಖಲೆ 8.78 ಸೆಕೆಂಡ್ಸ್. 8.78 ಸೆಕೆಂಡ್ಸ್ ಕಚ್ಚಾ ಪದವಿನ ಕಂಬಳದಲ್ಲಿ ವಿಚಾರ ಕೋಣಗಳನ್ನು ವಿಚಾರ ಅಶ್ವತ್ಥಪುರ ಶ್ರೀನಿವಾಸಗೌಡರು ರೂಢಿಸಿ ಈ ದಾಖಲೆಯನ್ನು ಮಾಡಿದ್ದಾರೆ. ಅದರೊಟ್ಟಿಗೆ ಇನ್ನೊಂದು ಸಂತೋಷ ಅಂದರೆ ಇವತ್ತು ನಾವು ಎಲ್ಲ ಸೆಲೆಬ್ರಿಟೀಸ್ ಇದ್ದಾರೆ. ನೀವೆಲ್ಲ ಪತ್ರಿಕೆ ಇದ್ದವರೆಲ್ಲ ಗೊತ್ತಿರ್ತದೆ. ನಾವು 10 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೇವೆ. ಒಂದು 52 ವರ್ಷ ಈ ಕ್ಷೇತ್ರದಲ್ಲಿ ಅಕಾಡೆಮಿಯನ್ನು ಕಂಬಳ ಅಕಾಡೆಮಿಯನ್ನು ಕಟ್ಟಿ ಸಮಾನ ಮನಸ್ಸು ಅಲ್ಲಿ ಯುವಕರಿಗೆ ತರಬೇತಿ ಕೊಟ್ಟು ಆಯ್ಕೆ ಮಾಡಿ ಅವರಿಗೆ ಯೋಗ ವ್ಯಾಯಾಮ ಎಲ್ಲ ರೀತಿಯ ತರಬೇತಿಯನ್ನು ಕೊಟ್ಟು ಇವತ್ತು ಓಟಗಾರರಲ್ಲಿ ಹೆಚ್ಚಿನ ಓಟಗಾರರು ಅಕಾಡೆಮಿಯಲ್ಲಿ ತರಬೇತಿ ಪಡೆದವರು ಇವತ್ತು ಇಲ್ಲಿ ಬರ್ತಾರೆ. ನಮ್ಮ ಆಶಯ ಏನು ಅಂದರೆ ಯಾಕೆ ನಾನು ಹೇಳಬೇಕಾಗಿದೆ, ನಮ್ಮ ಬೆಂಗಳೂರಿನ ಕಂಬಳದಲ್ಲಿ ಒಂದು ಹೊಸ ದಾಖಲೆ ನಿರ್ಮಾಣ ಆದರೆ ನಮಗೆ ಭಾಳ ಸಂತೋಷ. ಆ 8.78 ಸೆಕೆಂಡನ್ನು ಮೀರಿಸುವಂಥ ಒಂದು ದಾಖಲೆಗೆ ಬಂದರೆ ನಮಗೆ ಭಾಳ ಸಂತೋಷ. ಕೋಣಗಳಿಗೆ ಸಾಕಷ್ಟು ವ್ಯವಸ್ಥೆಯನ್ನು ಮಾಡಿದೆ. ನಿರೀಕ್ಷಿಸಿದ ಮಟ್ಟಕ್ಕೆ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗಿರ್ಬೋದು. ಯಾಕಂದರೆ ಕೋಣಗಳ ಸಂಖ್ಯೆ ನಾವು ಪ್ರಾರಂಭದಲ್ಲಿ 50 ಜೊತೆ 40 ಜೊತೆ ಇದ್ದರೆ ಸಾಕು ಅಂತಿತ್ತು. ಆಮೇಲೆ ಯಾರು ಹೋಗ್ತಾರೆ ಬೆಂಗಳೂರಿಗೆ ಅನ್ನುವಂಥ ಮಾತುಗಳೆಲ್ಲ ಕೇಳಿಕೊಂಡು ಹಿನ್ನೆಲೆಯಲ್ಲಿ ಮನೆ ಮನೆಗೆ ಹೋಗಿ ಕೋಣೆಗಳವರಿಗೆ ಎಲೆ ಅಡಿಕೆ ಶಾಲು ಹರಿವಾಣ ಸಹಿತ ಆಮಂತ್ರಣ ಪತ್ರ ಕೊಟ್ಟು ಬಂದಿದೆ. ಯಾಕಂದರೆ ನನಗೆ ಉಡುಪಿ ಬೈಂದೂರು ಮತ್ತು ಬ್ರಹ್ಮಾವಳಿ ಬದಿಯ ಜವಾಬ್ದಾರಿ ನನಗೆ ಬರಬೇಕು. ಎಲ್ಲರೂ ಹೊರಟಿದ್ದಾರೆ. ಹೊರಟು ಇದು 200ಕ್ಕಿಂತ ಹೆಚ್ಚು ದಾಟಿದೆ ಸಂಖ್ಯೆ. ಯಾಕೆ ನಿಯಂತ್ರಿಸುವಾಗ ಕೊನೆಗೆ ಒಂದು ಇದ್ದರಲ್ಲಿ ಯಾರಿಗೂ ಆದರೂ ಕೂಡ ಅದರ ಕ್ಷಮೆ ಕೇಳಿ ಯಾರು ಕಟ್ಟಪದವಿನ ಕಂಬಳದಲ್ಲಿ ಮೊನ್ನೆ 18-19 ಕಂಬಳದಲ್ಲಿ ನೇಗಿಲಿನ ಹಿರಿಯ ವಿಭಾಗದಲ್ಲಿ 109 ಜೊತೆ ಇತ್ತು. ಅದರಲ್ಲಿ ಒಂದು 60 ಜೊತೆಯನ್ನು ನಾವು ಆಯ್ಕೆ ಮಾಡಬೇಕಾಗಿ ಭಾಳ ಬೇಸರದಿಂದ ಅದನ್ನು ಆಯ್ಕೆ ಮಾಡಿದ್ವಿ. ಯಾಕೆಂದರೆ ಉಳಿದವರಿಗೆ ಭಾಳ ನೋವಾಗಿರ್ತದೆ. ಅದರಲ್ಲಿ ನಾನು ಯಾಕೆ ನೆನಪಬೇಕು ಅಂದರೆ ಒಣಗಲೇ ಬರುವುದಿಲ್ಲ ಅಂತ ಪರಿಸ್ಥಿತಿಯಲ್ಲಿ ಈ ಬೆಂಗಳೂರಿನ ಕಂಬಳ ಸಮಿತಿಯವರ ಪರಿಶ್ರಮ, ಮಾಧ್ಯಮ ಮಿತ್ರರು ಕೊಟ್ಟಂಥ ಪೇಪರ್ ಮೀಡಿಯಾ ಮತ್ತು ಪ್ರಿಂಟ್ ಮೀಡಿಯಾದವರ ಜಾಹೀರಾತು ಪ್ರಕಟಣೆಗಳಿಂದಾಗಿ ಆಕರ್ಷಿತರಾಗಿ ಈಗೆಲ್ಲ ಬಸ್ಸು ಟ್ರೈನ್ ಫ್ಲೈಟ್ ಎಲ್ಲ ಫುಲ್ಲಾಗಿದೆ.
ಬಹಳಷ್ಟು ಜನ ಇಲ್ಲಿಗೆ ಬಂದಿದ್ದಾರೆ. ಅದಕ್ಕೊಂದು ಕೋಣೆಗಳ ಬಗ್ಗೆ ಅವರ ಪರಿವಾರದೊಂದಿಗೆ 5-6 ದಿವಸ ನಾನು ನೆನಪಿಸಬೇಕು. ಮಂಗಳೂರಿನಲ್ಲಿಂಥ ಮೀಟಿಂಗ್ ಆದಾಗ ಮೊಟ್ಟ ಮೊದಲನೇ ಬಾರಿಗೆ ನಾನು 3 ಜೊತೆ ಕೋಣೆಗಳನ್ನು ತರ್ತೇನೆ ಅಂತ ಹೇಳಿದವರು ನನ್ನರಿಗೆ ಶ್ರೀಕಾಂತ ಅವರು, ಬಾರ್ಕೋಡ್ ಶಾಂತ ನಕ್ಷತ್ರ ಕನ್ಯಾಳಿಗೆ. ಹಾಗೆ ಕೋಣಗಳೆಲ್ಲ ಬರುವ ಪ್ರಾರಂಭ ಆದಾಗ ಎಲ್ಲರೂ ಬರೋದಕ್ಕೆ ಪ್ರಾರಂಭ ಮಾಡಿದ್ವಿ. ಇಲ್ಲಿ ಬಂದಾಗ ಎಲ್ಲರ ಸಹಕಾರ ನಮಗೆ ಬಹಳ ಮುಖ್ಯ. ಕೋಣಗಳವರಿಗೆ ಇದು ಹೊಸ್ತಲ್ಲ. ಆದರೆ ಯಾಕೆ ಮುಖ್ಯ ಅಂತ ಕೇಳಿದ್ರೆ, ಇದು ಹೋದ ನಂತರ ಅವರಿಗೆ 19 ಬೆಂಬಲ ಇವು ಪ್ರತಿ ವಾರವೂ ಕೂಡ ಬೆಂಬಲಗಳು ಇರುವುದರಿಂದ ಟ್ರ್ಯಾಕ್ ಭಾಳ ಒಳ್ಳೆಯದಾಗಿದೆ. ಯಾಕಂದರೆ ನಾನು 5 ನಿಮಿಷ ಬರುವಂಥ ಪಂಚಾಯತ್ನಲ್ಲಿಯೂ ಕೂಡ ದೀಪಾವಳಿ ಆಚರಣೆ ಇಲ್ಲೇ ಮಾಡಿದ್ದೀನಿ. ಹಾಗಾಗಿ ಏನಾದರೂ ನಿಮಗೆ ಪ್ರಶ್ನೆ ಕೇಳಿದ್ರೆ ತಾಂತ್ರಿಕವಾಗಿ ಬಹುಮಾನದ ವಿಚಾರ ಏನು ಹೇಳಿದ್ದಾರೆ, ಈಶಾನ್ಯ ನೀರು ಹಾಯಿಸಿದಾಗ ಮಾತ್ರ ಎಷ್ಟು ಬಹುಮಾನ ಅನ್ನೋದನ್ನು ಭಾಳ ಸ್ಪಷ್ಟ, ಅದು ಯಾವ ರೀತಿಯ ವ್ಯವಸ್ಥೆಯನ್ನು ಪ್ರಶ್ನಿಸ್ತಾರೆ. ಹಾಗಾಗಿ ನೀರಿನ ವ್ಯವಸ್ಥೆ ಮಾಡಿದೆ. ಕೋಣಗಳಲ್ಲಿ ಬೇಕಾಗಿರುವುದು ನೀರು, ನೆರಳು, ಟ್ರ್ಯಾಕ್. ಊರಿನಲ್ಲಿ ಆದರೆ ನೀರು, ನೀರಿನ ಕೆರೆ, ಇದು 3 ಭಾಳ ಮುಖ್ಯ. ಈ ವ್ಯವಸ್ಥೆಗೆ ದೇವರದಯದಿಂದ ಈ ಜಾಗದಲ್ಲಿ ಅರಮನೆಯವರು ಅನುಮತಿ ಕೊಟ್ಟ ಹಿನ್ನೆಲೆ ಇದೆಯೋ ಅಥವಾ ಪೂರ್ವಪುಣ್ಯದ ಗೊತ್ತಿಲ್ಲ. ಕಾವೇರಿ ನೀರಿನ ಸಮಸ್ಯೆ ಕೂಡ ಈ ಬೋರ್ವೆಲ್ನಲ್ಲಿ ಬಹಳ ಒಳ್ಳೆಯ ನೀರು, 2 ಬೋರ್ವೆಲ್ನಲ್ಲಿ ಬಹಳ ಒಳ್ಳೆಯ ನೀರು ಸಿಕ್ಕಿದ್ದರಿಂದ ಬೇರೆ ಕಡೆಯ ನೀರನ್ನು ಬರುವಂಥ ಅಗತ್ಯ ಬರಲಿಲ್ಲ. ಈ ನೀರೇ ಈಗ ನಮಗೆ ಬೇಕಾದಷ್ಟು ಸಾಕಾಗ್ತದೆ ಅನ್ನೋದನ್ನು ಕೂಡ ಅದು ಇದು ಜಾಗರಣೆ ಮಾಡ್ತಾರೆ ಹೇಳಿ ಏನಾದರೂ ಕೇಳಿಕೊಂಡ್ರೆ ದಯವಿಟ್ಟು ಕೇಳಿ. ಹೌದು, ಇಲ್ಲ ನಾನು ಹೇಳ್ತೇನೆ. ಲಾಸ್ಟ್ 100 ನೋಟಿಸ್ ಈ ಮಧ್ಯೆ ನಾನು ಮತ್ತೊಂದು ನೆನಪಿಸಬೇಕು. ಪಶುಸಂಗೋಪನಾ ಇಲಾಖೆಯವರು ಕರ್ನಾಟಕ ಸರ್ಕಾರ ಪೇಟದ ಪ್ರಾಣಿಗಳಿಗೆ ಹಿಂಸೆ ಆಗಬಾರ್ದು ಅನ್ನೋ ದೃಷ್ಟಿಯಲ್ಲಿ ನಿನ್ನೆ ಸಾಕಷ್ಟು ಉತ್ತರ ಕೊಟ್ಟು ನಾವು ಇವತ್ತು ಸಾಯಂಕಾಲ ಕೋಣಗಳ ಯಜಮಾನದೇ ಒಂದು ಪ್ರತ್ಯೇಕ ಮೀಟಿಂಗ್ ಈ ವಿಷಯ ಕರ್ತೇವೆ. ಪೆಟ್ಟು ಹೊಡೆಯುವುದು ಬೇರೆ, ಕ್ರೌರ್ಯ ಪ್ರದರ್ಶನ ಬೇರೆ. ಆ ಕ್ರೌರ್ಯ ಪ್ರದರ್ಶನ ದಯವಿಟ್ಟು ಅದಕ್ಕೆ ಅವಕಾಶ ನಾವು ಕೊಟ್ಟಿದ್ದೇವೆ. 1-2 ಕಂಬಳಗಳನ್ನು ಬೆತ್ತ ಹಿಡಿಯದೇ ನಾವು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 1 ವರ್ಷ ಮಾಡಿದ್ದೇವೆ. ಆಗುವುದಿಲ್ಲ ಅಂತ ಆತ್ಮರಕ್ಷಣೆಗಾಗಿ ಬೆತ್ತ ಹಿಡ್ಕೊಳ್ಬೇಕು. ಆದರೆ ಹೆಚ್ಚು ಹೊಡೆಯುವುದಕ್ಕೆ ಖಂಡಿತವಾಗಿಯೂ ಕೂಡ ಅವಕಾಶ ಇಲ್ಲ. ಆ ರೀತಿ ನಿಯಮವನ್ನು ಮೀರಿ ಯಾರಾದರೂ ಮಾಡಿದ್ರೆ ಅವರಿಗೆ ಪೊಲೀಸ್ ಇಲಾಖೆ ಕೈಗೊಳ್ತದೆ. ಆಮೇಲೆ ವೆಟರ್ನರಿ ಡಾಕ್ಟರ್ಸ್, ಆಮೇಲೆ ಮಾನವರಿಗೆ ಬೇಕಾದ ನಮ್ಮ ಹಳ್ಳಿಯಿಂದ ಇಲ್ಲಿ ಕ್ಯಾಂಪ್ ಇದೆ. ನಮ್ಮ ಊರಿನಿಂದ ನಾಟಿ ವೈದ್ಯರನ್ನು ಕೂಡ ಕರ್ಕೊಂಡಿದ್ದಾರೆ. ನಾಟಿ ವೈದ್ಯರು ಕೂಡ ಬಂದಿದ್ದಾರೆ. ಒಟ್ಟು ಸಾಲ ಎಷ್ಟಾಗ್ತದೆ ಅಂತ ಹೇಳಿದರೆ 100 ಕೋಣಗಳಿಂದ 99 ಸಾಲ, 10 ಜೊತೆ ಕೋಣಗಳಿಂದ 9 ಸಾಲ ಟೆಕ್ನಿಕಲಿ. ಯಾಕಂದ್ರೆ ಚಮೇಲಿ ಅಂಚಾಂದ ಪಣ್ಣೋಳಿ ಉಡುಪವ ಜವಾನರ ನಾಚಳಿ ಯಾನು ಮಂಗಳೂರ್ದ ಜವಾನರ ಪಾಂಚಾಲಿ ಯಾನು ಮಂಗಳೂರ್ದ ಜವಾನರ ಪಾಂಚಾಲಿ ಅಂಚಾಂದ ಪಣ್ಣೋಳಿ ಬುಡುಪವ ಜವಾನರ ನಾಚಳಿ ಯಾನ ಮಂಗಳೂರ್ದ ಜವಾನರ ಪಾಂಚಾಲಿ ಯಾನ ಮಂಗಳೂರ್ದ ಜವಾನರ ಪಾಂಚಾಲಿ
ಯಾನ ಕೊಡ್ಡಲ್ಲದ ಚಮೇಲಿ ಅಂಚಂದ ಪಣೋಳಿ ಬುಡುಪವೆ ಜವಾನರ ನಾಚಳಿ ಯಾನ ಮಂಗಳೂರ್ದ ಜವಾನರ ಪಾಂಚಾಲಿ ಯಾನ ಮಂಗಳೂರ್ದ ಜವಾನರ ಪಾಂಚಾಲಿ ಜವಾನರ ಪಾಂಚಾಲಿ ಯಾನ ಮಂಗಳೂರ್ದ ಜವಾನರ ಪಾಂಚಾಲಿ ಯಾನ ಮಂಗಳೂರ್ದ ಜವಾನರ ಚೀಪೆ ಕಾಲಿ ಯಾನ ಮಂಗಳೂರ್ದ ಜವಾನರ ಚೀಪೆ ಕಾಲಿ. ಥ್ಯಾಂಕ್ ಯು. ಹರ್ಷಿಷಾ ರಾವ್, ಥ್ಯಾಂಕ್ ಯು ಸೋ ಮಚ್. ಭಾರಿ ಶೋಕದ ಎಡ್ಡೆ ಸ್ವರಟ್ ನಮ್ಮನ್ನು ರಂಜಿಸಾಯರು ಅವರಿಗೆ ಸೊಲ್ಮೆನ ಸಂದಾಯ ತಂದು ಕಾಂಡದ ಇನ್ನು ಸೂಕ್ತ ಕುಣಿತ ಭಜನೆ ಈ ವೇದಿಕೆ ಇತ್ತಂಡು ಆ ಕುಣಿತ ಭಜನನ್ನು ನಡಪಾದ ಕೊರ್ತಿನಾರು ಲಾಯ್ಲ ಗ್ರೂಪ್ಸ್ ಬೆಳ್ತಂಗಡಿ ಸುರಕ್ಷಾ ಮೆರ್ನ ನಾಯಕತ್ವಡು ಒಂಜಿ ಕುಣಿತ ಭಜನ ಇನ್ನು ಕಾಂಡ ನಡತಂಡು ಆ ಸುರಕ್ಷಾ ಅರೇನು ಎಂಗ್ಲು ವೇದಿಕೆಗೆ ಲೆತ್ತದ ಅರೆ ಒಂಜಿ ಮಾನದಿಕೆ ಮಲ್ತೊಂದು ಬಂದು ಕೇನೊಂದಿಲ್ಲ ತುಳುಕೂಟ ಬೆಂಗಳೂರು ನೆತ್ತ ಪದಾಧಿಕಾರಿಗಳು ವೇದಿಕೆಗೆ ಬತ್ತದು ಅರೆ ಒಂಜಿ ಎಲ್ಲ ಮಾನದಿಕೆ ಮಲ್ಪೋಡು ಬಂದು ಕೇಳೊಂದಿಲ್ಲ. ಲಾಯ್ಲಾ ಕುಣಿತ ಭಜನೆ ಬೆಳ್ತಂಗಡಿ ನೆತ್ತ ಮಾಲಕೇರು ನಾಯಕಿ ಸುರಕ್ಷಾ ಮೇರೆಗೆ ಗೌರವ ಅರ್ಪಣೆ. ನನ್ನ ತುಂಬಗ ಕೂಡ ಅಂಜಿ ಪೊರ್ಲ ಪದನ ಕೇಣಗ ಮದಿಮೆ ಈ ಚಿತ್ರನ ನಿಗುಲು ತೂದುಪ್ಪಾರೆ ಬಾರಿ ಲಾಯ್ಕದ ಫಿಲ್ಮ್ ಅವು ಐತ ಒಂಜಿ ಪೊರ್ಲುದ ಪದ ಟಕ ಟಕ ಬಲಿಪುನ ಈ ಪದನು ಪನರಿಗೆ ಬರೊಂದಿಲ್ಲೆರು ತುಳುನಾಡದ ಪೆರ್ಮೆದ ಗಾಯಕಿ ಸುಪ್ರೀತಾ ಸುವರ್ಣ. ಈ ಟಕ ಟಕ ಬಲಿಪುನ ಪದ ಮೂಲ ಗಾಯಕಿ KS ಚಿತ್ರ ಒಂದೇನು ಬರೆತಿನಾರು ನಮ್ಮ ಪೆರ್ಮೆದ ವಿಜಯ್ ಕುಮಾರ್ ಕೋಡಿಯಲ್ ಬೈಲ್. ಈ ಪದನ ಒಂಜಿ ಕೇನೊಂದು ಬತ್ತದು ನನಾತ್ ಎಡೆಡ್ಡೆ ತುಳು ಪದನು ನಮ್ಮ ಕೇನ್ಗ ದಾಯಗ ಪಂಡ ಇನಿ ತುಳುಕೂಟದ 5ನೇ ವರ್ಷದ ಬಂಗಾರದ ಪರ್ಬ. ಈ ಬಂಗಾರದ ಪರ್ಬಡು ನಮ್ಮ ತುಳುತನೇ ಪದನು ಪನೊಡು ಪಂದು ಸುಂದರಣ್ಣೆ ಅಂಚನೆ ಸಮ್ಮೇಳನದ ಅಧ್ಯಕ್ಷರು ಮೂಡಂಬೈಲು ರವಿಶೆಟ್ರು ಕೂಡ ಪಂತೇರು ಅಂಚದು ಪನಗ ಮಾತೆರ್ಲ ಬತ್ತದು ವೇದಿಕೆ ಎದುರು ಬತ್ತದು ಕುಲ್ಲದು ಪೊರ್ಲ ಪೊರ್ಲ ಏತ್ತು ಪೊರ್ಲ ಆತು ಪೊರ್ಲದ ಪದನು ನಿಗಲಿಗೆ ಪನರೆಗುಲ್ಲ. ಜೋರಾಯಿನ ಚಪ್ಪಳೆ ಸ್ವಾಗತ ಮಲ್ಪುಗ ಸುಪ್ರೀತಾ ಸುವರ್ಣ. Hello.
ಒಂಜಿ ಚಪ್ಪಾಳೆ ಬರೋಡು ಸುಪ್ರೀತ ಸುವರ್ಣ ಇನಿ ತುಳುನಾಡ ತುಳುಕೂಟ ಬೆಂಗಳೂರು ನೆತ್ತ 5ನೇ ವರ್ಷದ ಬಂಗಾರದ ಪರ್ಬಗು ಮದಿಮೆದ ದಿಬ್ಬನೇ ಈ ವೇದಿಕೆದ ಮಿತ್ತು ಕಂತೇರು ಮದಿಮೆ ಚಿತ್ರದ ಈ ಪೊರ್ಲ ಪದನ ಪಂತಿನ ಸುಪ್ರೀತ ಸುವರ್ಣಗ ಕುಡರ ಸೊಲ್ಮೆನು ಸಂದಾಯ್ತ ಮಲ್ತಂದು ನನಾತ್ ಎಡೆ ಪೊರ್ಲ ಗಂಟದ ತುಳು ಪದಕಲು ಬರ್ರೆ ಉಂಡು ನನ್ನ ದುಂಬಗ ಪೋನಗ ನನಾತ್ ಪೊರ್ಲದ ಪದ ನಿಕಲಿಗಸರಾದ ಎಂಕುಲು ಪ್ರಸ್ತುತ ಮಲ್ಪುವ ಇತ್ತೆ ಬರೋದಿಲ್ಲರೆ ನಮ್ಮೊಟ್ಟಿಗೂ ಕುಡಂಜಿ ಗಾಯಕಿ ವಂದ್ಯಶ್ರೀ ಮೇರು ಪದ ಪಂಪಿನ ಹೊಸ ಪದ ಸೇರ್ನಗ ಈ ಮನಸ್ಸು ತೆಲುಪುನಗ ಒಂದು ಪದ ನಿರೇಲ್ ಚಿತ್ರದ ಈ ಪದ ಒಂದೇನು ಪಂತಿನಾರು ಅಕ್ಷತಾ ರಾವ್ ನಿತ್ಯ ಸಾಹಿತ್ಯನ ಬರೆತಿನಾರು ಲೋಕು ಕುಡ್ಲ ಇತನಿಕಲ್ ಎದುರು ಬರೋದಿಲ್ಲರು ವಂದ್ಯಶ್ರೀ ಸೇರ್ನಗ ಈ ಮನಸ್ಸು ತೆಲುಪುನಗ. Hello, check.
बड़ी बजट चुंबना बड़ा गो कड़केंदी रख तमना भैयदा खुशी बोल किरिग जो सेरिना इनियनी नसलु के दरंबक भई तमना ಸೇರಿನಗಾ ಈ ಮನಸ್ಸು ತಿಳಿಪುನಗಾ ನರಲಿನಗಾ ಈ ಉಡಲು ಅರಲಿನಗಾ ಸಂಭ್ರಮದ ಖುಷಿ ಕಡಲು ಜಿಂಜಿನಗಾ ತಲ್ಮಿನದ ನಿಶಗಾಲಿ ಬೀಜಿನಗಾ ಜೋರಾಯಿನ ಚಪ್ಪಳಡು ಸೊಲ್ಮೆ ಸಂದೇಶಾಗ ನನ್ನ ತುಂಬುಗು ಮಾತೆರ್ಲ ಒಂಜಿ ರಿಕ್ವೆಸ್ಟ್ ಕಡಪಡ್ದೇರು ಡಿಂಗ್ರಿ ಮಾಮ ಎದಕೇನ್ ಪವರ್ ಪಂಡೆ ತುಳುನಾಡದ ಪುಗರ್ತನೆ ಪಡೆಯಿನ ಒಂಜಿ ಈ ಪದನ ಪಂಡ್ರೆಗ್ ಪಡುಬಿದ್ರಿಡ್ದು ಬೆಂಗಳೂರಿಗೆ ಬೈದೇರು ನಮ್ಮ ಪೆರ್ಮೆದ ರಡ್ಡು ಸ್ವರಟ್ಟು ಪಂಪಿನ ಗಾಯಕ್ಕೆ ನಿಕುಲು ಟಿವಿಡು ಪೂರ ತೂದುಪ್ಪರ ಅವೇತೋ ವೇದಿಕೆಡು ಆರು ಬೈದಿನಾರು ರಡ್ಡು ಸ್ವರ ಪೊಣ್ಣನ ಬೊಕ ಆಣನ ರಡ್ಡು ಸ್ವರಟ್ಲ ಪಂಪಿನ ಒಂಜಿ ಪೆರ್ಮೆದ ಗಾಯಕ್ಕೆ ಚಂದ್ರಕಾಂತ್ ಆಚಾರ್ಯ ಮೇರೆನು ತಾಟಿ ತೊಟ್ಟುಗರೆ ನಮ್ಮ ವೇದಿಕೆಗೂ ಸ್ವಾಗತ ಮಲ್ತನುಗ ಪ್ಲೀಸ್ ವೆಲ್ಕಮ್ ಚಂದ್ರಕಾಂತ್ ಆಚಾರ್ಯ ಡಿಂಗ್ರಿ ಮಾಮ ಈ ಪದನ ಮೆರ್ನ ಸ್ವರಟ್ಟಿಗೆ ಏನ್ಗ ಇದು ಡಿಂಗ್ರಿ ಮಾಮ ಅಂದ ಎನ್ನ ತಾರೆ ಪೂರ ಬಿಂಗ್ರಿ ಮಾಲ್ತಾರ ಅಂದಿರುತ್ತೆ ಐಟಿ ಲಡ್ಡು ಸರ ಒಂದು ಸುರುಕೆ ಬಂತಾರೆ ಪಂಡು ಬಿಡಿ ಅಂದ ಪಂಡು ಬಿಡಿ ಅರಿ ಪಂಡ್ರೆ ಬಲ್ಲಿತ್ತನ ಅತ್ ಏನಿತ್ತ ಸ್ವರ ಒಂದು ಸರಿ ಮಲ್ತ ನೋಡುತ್ತೆ ಫಸ್ಟ್ ವಾ ಐಕ್ ದಾದ ಮಲ್ಪೋರಿ ಐಕೆ ಮಂಡಕ್ಕೆ ಬಂದು ಇತ್ತೀನಿ ಐತೆ ರಡ್ಡು ಸ್ವರ ಪಂಡರ್ದ ರಡ್ಡು ಸ್ವರ ನೆಂಚಕ ನೋಡು ಒಂದು ಅವು ರಡ್ಡು ಸ್ವರ ಪಂಡದೆ ಈತ್ ಪೋತಿನ ಅಂದದೆ ಕರೆಕ್ಟ್ ಉಂಡರಿ ಕರೆಕ್ಟ್ ನನ್ನ ಆತು ಪೋಪಿನ ಬಡ್ಚಿ ಮೇರೆಗೆ ಒಂದು ಆಶೀರ್ವಾದದ ಚಪ್ಪಾಳೆ ಬರಡು ಥ್ಯಾಂಕ್ ಯು ಪಾರುನ ಆಣು ಅತಿಯಾನು ತಿಕ್ಕಲೈಯಲ್ಲೇ
దానుడు కర్ణిని లోకొడయాను మల్లే ధైర్యుడు రావణి ధర్ముడు విభీషణి బిల్లుడు అర్జునే దానుడు కర్ణిని లోకొడయాను మల్లే சிங்கரி பொண்ணே மஸ்கிரி மல்படா பாருன ஆணு அத்தியானு திக்கலையல்லே பாருன ஆணு அத்தியானு திக்கலையல்லே ಸೋ ಮಚ್ ಈ ಅಲ್ಪನೆ ಉಂಟೋಡು ಸುರುಕು ಒಂಜಿ ಪೊಣ್ಣ ವಯಸ್ಸಿಡು ಪಂಡೆರತ ಐಕ್ ಏತ್ ತಾಟಿ ಬರ್ಪುಂಡು ತೂಕ ಆಣ ವಯಸ್ಸಿಡು ಪಂಡೆರತೆ ಐಕ್ ಏತ್ ತಾಟಿ ಬರ್ಪುಂಡು ತೂಕ ಓ ಈಕ್ವಲ್ ಉಂಡ್ರಿ ರಡ್ಲ ಪಂಡ ರಡ್ಲ ಯಾನೆಂದು ಕನ್ಫರ್ಮ್ ಮಾಡದೆ ಕನ್ಫರ್ಮ್ ಗ್ಯಾರಂಟಿ ಅಂದ ಅಂಡ್ ಈರೆ ಪಂತಿನ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಪಡು ಬಿದ್ರಿಡ್ದು ಇಡೆ ಮುಟ್ಟ ಬತ್ತದ ಎಂಕಲೆಗ್ ಮನರಂಜಿಸದರು ನನಾತ್ ಪದಕುಲ್ ಮೆರ್ನ ಈ ವೇದಿಕೆ ಬರ್ರೆ ಉಂಡು ಕಾರ್ಯಕ್ರಮದ ನಡು ನಡುಟು ಬತ್ತದ ನಿಕಲೆಗೆ ಇಂಚಿನ ಪದಕಲೆಂಪುರ ಪಂಡ್ರೆಗುಲ್ಲೇರು. ಥ್ಯಾಂಕ್ ಯು ಸೋ ಮಚ್ ಚಂದ್ರಕಾಂತ್ ಸರ್. ಕಾರ್ಯಕ್ರಮದ ನಡು ನಡು ಅದು ಬಿಂಗ್ರಿ ಬುಟ್ಟವನ ಬೇತೆ ಬೇತೆ ಉಂಡತೆ ನನ್ನ ಡೈರಡ ಸ್ಟಾಕ್ ಉಂಡು ಬೇತೆ ಬೇತೆ ಸೊರಟು ಬೇತೆ ಬೇತೆ ಸೊರಟು ಕೆಲವು ಸ್ಟಾಕ್ ಉಂಡು ಪಂತೇರು ಎಸ್ ಅವು ಪೂರ ಬರ್ರೆಗುಂಡು ನನ್ನ ಆತು ಕಾರ್ಯಕ್ರಮದ ಮಧ್ಯಡು ಆರು ಬತ್ತದು ಎಡೆ ಪದ್ಯನು ಪಂಡ್ರೆಗುಲ್ಲೇರು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ನನ್ನ ತುಂಬಾಗ ನಮ್ಮ ದೇವೇರು ನಮ್ಮ ತುಳುನಾಡದ ದೇವೇರು ಕೊರಗಜ್ಜನ ಒಂಜಿ ಪದನು ಕೇನೊಡೆ ಎಂಕಲೆಗೆ ಒಂಜಿ ಬೇಡಿಕೆಲ್ಲ ಬತ್ತಂಡು ಕೊರಗಜ್ಜನ ಪದ ಪನೋಡು ಪಂದು ಅಂಚದುಪ್ಪನಗ ಎಂಕುಲೊಂಜಿ ಎಲ್ಲೆ ಬಾಲೆನು ಈ ವೇದಿಕೆಲ್ಲ ತಂದುಲ್ಲ ಮಾಸ್ಟರ್ ಕಾರ್ತಿಕ್ ಪಂತಿನ ಕೊರಗಜ್ಜನ ಈ ಪದನು ಇನಿ ನಮ್ಮ ವೇದಿಕೆ ಪಣೊಂದುಲ್ಲೇರು ಭುವನ್ ವಿ ಶೆಟ್ಟಿ ಕೊರಗಜ್ಜನ ಪೊರ್ಲ ಪದನು ಕೇನೊಂದು ಬರ್ಕನೆ.
ಥ್ಯಾಂಕ್ ಯು ಭುವನ್ ಶೆಟ್ಟಿ ಮೇರೆ ಕೊಂಚ ಜೋರಾಯಿನ ಚಪ್ಪಾಳೆ ಬರಡು ಕೊರಗಜನ ಆಶೀರ್ವಾದ ತುಳುಕೂಟ ಬೆಂಗಳೂರಿಗೂ ಉಪ್ಪಡು ಪಣದು ಕೇನೊಂದು ಅಂಚನೆ ಎಲ್ಲೆಡ್ದು ಬೊಕ ಎಲ್ಲೊಂಜಿ ಮುಟ ರಡ್ಡು ದಿನ ನಿರಂತರವಾದ ನಡಪುನ ನಮ್ಮ ಕಂಬಳ ಬೆಂಗಳೂರು ಕಂಬಳ ನೆಕ್ಕಲ ಕೊರಗಜನ ಆಶೀರ್ವಾದ ಉಪ್ಪಡು ಪಣಂದು ಇನ್ನಿತ ಈ ಪದರಂಗಿತ ಈ ಕಾರ್ಯಕ್ರಮ ನೆಂಕುಲು ಇಡೆಗೆ ಮುಕ್ತಾಯ ಮಲ್ಪುವ ಸಮಯದ ಅಭಾವಲ ಉಂಡು ನನ್ನ ತುಂಬಾಗ ವಿಚಾರಗೋಷ್ಠಿ ನಡಪರುಂಡು ನಮ್ಮೊಟ್ಟಿಗೂ ಶ್ರೀಕಾಂತ್ ಶೆಟ್ರು ಉಲ್ಲೇರು ವೀಣಾ ಬನ್ನಂಜೆ ಉಲ್ಲೇರು ಮಲ್ಲ ಮಲ್ಲ ಗಣ್ಯರು ನಮ್ಮ ಎದುರುಡು ವೇದಿಕೆ ಉಲ್ಲೇರು ಅಕುಲಿತ ವೇದಿಕೆಗೆ ಬತ್ತದು ವಿಚಾರಗೋಷ್ಠಿನ ನಡಪವರಲ್ಲೇರು ಅಂಚಾದು ಎಂಕುಲು ಈ ಕಾರ್ಯಕ್ರಮನು ಇಡೆಗೆ ಮುಕ್ತಾಯ ಮಲ್ತೊಂದು ಉಲ್ಲ ನನಾತ್ ಎಡ್ಡ ಪದಕುಲು ನನ್ನ ತುಂಬುದ ಕಾರ್ಯಕ್ರಮಡು ಬರ್ರೆ ಉಂಡು ಅಂಚಾದ ಈ ಕಾರ್ಯಕ್ರಮವನ್ನು ಎಂಕುಲು ಇಡೆಗೆ ಉಂತವರೆಗೆ ಇಂಥ ಸಮ್ಮೇಳನದ ಅಧ್ಯಕ್ಷರಾಯನ ರವಿ ಮೂಡಂಬೈಲು ಅಂಚನೆ ತುಳುಕೂಟದ ಅಧ್ಯಕ್ಷರಾಯನ ಸುಂದರ್ ರಾಜ್ ರೈಕಲ್ಡ ಕೇನೊಂದು ಎಂಕುಲು ಈ ಕಾರ್ಯಕ್ರಮ ಮುಕ್ತಾಯ ಮಲ್ತೊಂದುಲ್ಲ ಈ ಮೈಕ್ನ ಯಾನು ಸತೀಶ್ ಮೇರೆಗೆ ಹಸ್ತಾಂತರ ಮಲ್ತೊಂದುಲ್ಲ ಬಂದುಲೆ ತೂಪಿನಂಚಿನ ಕಣ್ಣಿಗೆ ಮನೋರಂಜನೆ ಕೊರಡು ಕೇನುನಂಚಿನಕ್ಕೆ ಬೇಕಿ ಇರ್ಮೇಣದ ಗಾಳಿ ಇರ್ಮೇಣದ ಮನೋರಂಜನೆ ಕೊರಡು ಪನ್ಪನಂಚಿನ ಅಂಗ ಬಿಡಲಾಸಿಡಿ ಈ ಕಾರ್ಯಕ್ರಮನ ಆಯೋಜನೆ ಮಾಡಿದಿರಿ ಒಂದೇತ ಪ್ರಕಾಶ್ ಪಾವಂಜೆ ಇರಿ ದೇದಿದೆ ಪ್ರಕಾಶ್ ಪಾವಂಜೆ ಇರು ದೇದಿದೆ ವೇದಿಕೆಗೆ ಬರಡು ಪನ್ಪನಂಚಿನ ಭಿನ್ನಯ ಮಲ್ತೊಂದುಲೆ ಈ ಶಾಂತರಾಮ್ ಬಿ ಶೆಟ್ಟಿ ಇರ್ಲ ಚವಡಿಗೆ ಬರಡು ಪನ್ಪನಂಚಿನ ಭಿನ್ನಯ ಮಲ್ತೊಂದುಲೆ ಬಂದುಲೆ ಈ ಮೊಗಲಿಗೆ ಗೌರವ ಸಮರ್ಪಣೆ ಮಲ್ಪನಂಚಿನ ಪೊರ್ತು ಮುಂದೇನೆ ನಮ್ಮ ಡಿ ಪಿ ಗಣೇಶರೇ ಈ ಕೂಟದ ಒತ್ತು ಗುರಿಕಾರ್ರಿ ಡಿ ಪಿ ಗಣೇಶರು ಬತ್ತಿದ ಇನ್ನು ಗೌರವ ಸಂದಾಯಿತ ಮಲ್ಪಡು ಪನ್ಪನಂಚಿನ ಭಿನ್ನಯ ಮಲ್ತೊಂದುಲೆ ನಿಖಿಲಿಗೆ ಮನಸ್ಸಿಗೆ ನಾಟದಿ ಇತ್ತನ್ನಾಂಡ ಮನಸ್ಸಿಗೆ ಖುಷಿಯಾದಿತ್ತನ್ನ ಹೊರ ಗಟ್ಟಿ ಚಪ್ಪಾಳೆಯನ್ನು ಕೊಡ್ದು ಆ ಕೂಟದಗಳಿಗೆ ಅಭಿನಂದನೆ ಕೊರಡು ಪನ್ಪನಂಚಿನ ಭಿನ್ನಯನ್ನು ಮಲ್ತೊಂದುಲೆ ನನ್ನ ದುಂಬುಗು ತುಳುನಾಡದ ಪರಂಪರೆದ ವಿಚಾರಧಾರೆದ ಬಗ್ಗೆ ನಿಖಲ್ನ ಗೇನ ಅರಲ್ಪುನಂಚಿನ ಬಾರಿ ಪೊರ್ಲುದ ಕಾರ್ಯಕ್ರಮ ವಿಚಾರಗೋಷ್ಠಿದ ಕಾರ್ಯಕ್ರಮ ಆ ಕಾರ್ಯಕ್ರಮನ ಮಾತಿರ್ಲ ಸಬಿತು ನೋಡೋ ಪನ್ಪುನಂಚಿನ ವಿನಂತಿನ ಮಲ್ತೊಂದುಲೆ ಬಂದುಲೆ ದಯಂದಿಕೆಂಡ ಈ ಕಲಾವಿದರಿಗೆ ಈ ಕಲಾಚಾವಡಿಗೆ ಬತ್ತಿದಾಗಲ ಕಲಾಚಾತುರ್ಪುಣ ಮಾತ ಮಿನ್ಕವೇರಿ ಅವು ಮಾತ ದಯಂದಿಕೆಂಡ ನಿಖಲಿಗೆ ಮನೋರಂಜನೆ ಕೊರಿಯರ ನಿಖಲ ಮನಸ್ಸನ್ನೇ ಗೆಂದರ ಸಲುವಾದ ಈ ಕಾರ್ಯಕ್ರಮ ಮಾತ ಆಯೋಜನೆ ಮಲ್ಪೇರಿ ಇಂಚಿತ್ತಿನ ಕಾರ್ಯಕ್ರಮಗೆ ನಿಖಲ್ನ ಚಪ್ಪಾಳೆದ ಪ್ರೋತ್ಸಾಹ ಸದಾಕಾಲ ಇಪ್ಪಡು ದಯಂದಿಕೆಂಡ ಈ ಜೋಕ್ಲೇನ್ ಮಾತ ಇನಿ ಪ್ರತಿಭಾವಂತ ಪ್ರತಿಭೆಯಲ್ಲಿನ ವೇದಿಕೆಯಲ್ಲಿ ತಂದು ಬರಡು ಅವು ದಯಂದಿಕೆಂಡ ಒಂದು ಶಾಲೆಯ ವಾರ್ಷಿಕೋತ್ಸವದ ಕಾರ್ಯಕ್ರಮ ಆಯೋಜನೆ ಮಲ್ತಿತ್ತರಿಗೆ ವಾರ್ಷಿಕೋತ್ಸವದ ಕಾರ್ಯಕ್ರಮ ಆಯೋಜನೆ ಮಲ್ಪನಾಗ ಒಂದು ಟೀಚರ್ ಕೇಂದ್ರಿ ಏರಿಗೆ ನಾಟಕದ ಅಭಿನಯ ಮಲ್ಪರ ಆಸಕ್ತಿ ಉಂಡೊಂದು ಅವ ಕೊಂಚ ಕೈ ದಿರ್ತದ ಬಾಲೆ ಪಂಡಿಗೆ ಯಾನ ಅಭಿನಯ ಮಲ್ಪೆ ಅಂದು ಟೀಚರೇ ಬಾರಿ ಖುಷಿ ಅಂಡು ಧೈರ್ಯ ನಿಂಗ್ಲ ಶಾಲೆಡಿ ಈತ ಧೈರ್ಯದ ಒಂದು ಜೋಕ್ಲು ಉಲ್ಲೇರ ತಂದು ಖುಷಿ ಅಂಡು ಬೊಕ್ಕದ ಜೋಕ್ಲಲ್ಲಿ ಮಾತಲ್ಲಿ ಎತ್ತಿದಾಗಲ ಅಭಿನಯ ತೂದು ಪಾತ್ರ ಮಾತ ವಿಂಗಡ ಮಲ್ತು ಕೊರಿಯರಿ ನಾಟಕ ಶುರುವಾಂಡು ಈ ಕೈದಿರ್ತನ ಬಾಲೆಗೆ ನಾರದನ ಪಾತ್ರ ಕೊಡ್ತೀರಿ ಬ್ರಹ್ಮೆ ಕುಳಿದು ನೈ ಡೈಲಾಗ್ ಮಾತ ಮುಗಿದಾನ ಬಾಲೆದ ನಾರದನ ಎಂಟ್ರಿ ಉಂಡು ಆ ಬಾಲೆ ನಾಡ್ನಾಗ ಬಾಲೆ ಇಜ್ಜಿಗೆ ಒಂಜಿ ಮೂಡಿಯಡು ಕುಲೊಂದು ಗಡಗಡ ನರ್ಗೊಂದುಂಡುಗೆ ಐನೇ ತೂದು ಟೀಚರೇ ಬಾರಿ ಮಂಡೆ ಬೆಚ್ಚಾಂಡು ದಯ ಗಡಗಡ ನಗ ಒಂದು ಪೋದು ಕೆನ್ನಗ ಬಾಲೆ ಪಂಡಿಗೆ ನಾನು ಸಭೆಯನ್ನು ನೋಡಿದ್ದೆ ನನಗೆ ಹೆದರಿಕೆ ಆಯ್ತು ನಾನು ವೇದಿಕೆಗೆ ಹೋಗೋದಿಲ್ಲ ಅಂದು ನಾರದೆ ಬರ್ಬುಜಿ ಅಪ್ಪ ನನ್ನದಾದ ಅಂಚಾದ ಇಪ್ಪನಗ ಟೀಚರೇ ಬೆಚ್ಚ ಅಂದ್ರೆ ಸೀದಾ ಬತ್ತಿದ್ದೆ ಬಾಲೇನೆ ಸ್ಟೇಜಿಗೆ ನೂಕುವೇರಿಗೆ ಆತನಗ ಬ್ರಹ್ಮನ ಡೈಲಾಗ್ ಬರ್ಬುಡು ನಾರದ ನೀನು ಏನು ಬಂದದ್ದೊಂದು ಈ ಬಾಲ ಗಡಗಡ ನರ್ಗೊಂದು ನಾರದಿ ಪನ್ಪೆಗೆ ನಾನಾಗಿ ಬಂದದ್ದಲ್ಲ ನನ್ನ ಟೀಚರ್ ದುಡ್ಡಿದ್ದು ಒಂದು ಆಯ ಪನ್ಪೆ ಅನ್ಪಂಡ ಇನಿ ಜೋಕ್ಲೆಗೆ ಧೈರ್ಯ ಪುಟ್ಟ ಅವರ ಸಲುವಾದ ಇಂಚಿನ ವೇದಿಕೆ ಮಾತ್ರ ಲಿಪಡವರು ಆಗ್ಲಿಕ್ಕೆ ಅವಕಾಶ ಮಲ್ತುಕೊಡು ಅಂಚಿತ್ತಿನ ಅವಕಾಶ ನೀನು ತುಳುಕೂಟ ಬೆಂಗಳೂರು ರಿಜಿಸ್ಟರ್ಡ್ ಮಲ್ತೊಂದು ಸೇರಿದನ ಮಾತು ಬಂದಲೆ ಈ ಕಾರ್ಯಕ್ರಮನ ಆಯೋಜನೆ ಮಲ್ದನ ಕೂಟಗೋರ ಚಪ್ಪಾಳೆ ನನ್ನ ದುಮ್ಮಗು ವಿಚಾರಗೋಷ್ಠಿ ನಿಗಳ ಎದುರು ಶಾಂತರಾಮ್ ಶೆಟ್ಟಿ ಆ ಕಾರ್ಯಕ್ರಮವನ್ನು ಮುಂದುವರಿಸೋಡು ಪಡೆದು ಕೆನೋದು ಮಾತ ತುಳುವ ಬಂದಿಲಿಗೆ ಯಾನು ಶಾಂತರಾಮ್ ಶೆಟ್ಟಿ ಸೊಲ್ಮೆ ಸಂದಾಯ್ತ ಮಲ್ತೊಂದಿಲ್ಲ ಮಾತೆರ್ಲ ಒಣಸು ಮಲ್ದಾರನೊಂದು ಎಂಕಲು ಎಣ್ಣೊಂದಿಲ್ಲ ಮುಲ್ಪನೆ ಎಡಬದಿಟ್ಟು ಎಡಬದಿಟ್ಟು ಕಡೆಯಕ್ಕೆ ಪೋಂಡ ಅಲ್ಪ ಮಾತೆರೆಲ್ಲ ಬಡುತ್ತಿನ ಒಣಸದ ವ್ಯವಸ್ಥೆಯನ್ನು ಮಲ್ದೇರು ತುಳುಕೂಟದಗಲು ಕಂಬಳ ಸಮಿತಿದಗಲು ಸೇರಿದು ಅಂಚ ಅದು ಏರ್ಲ ಒಣಸು ಮಲ್ತು ಎರಡ ಪೋದು ಒಣಸು ಮಲ್ತಂಬಲ್ಲೆ ಇತ್ತೆ ನಾಡಪುನ ಒಂಜಿ ಗೋಷ್ಠಿ ನಿಗಲು ಒಂದೇನು ಮನಸ್ಸು ದೀದು ಕೆಬಿದೀದು ಕೇನೋಡು ಮನಸ್ಸು ಕೊರ್ದು ಕೆಬಿದೀದು ಕೇನೋಡು ಅನ್ಪಿನ ಒಂಜಿ
ಆಶಯದ ಇದೆ ಎಂಕಲು ಸುಮಾರು ದಿನೊಟ್ಟಿಂಚಿ ಈ ವಿಶ್ವ ತುಳು ಸಮ್ಮೇಳನ ಮಲ್ಪೋಡು ಇಂಚ ಮಲ್ಪುನು ಏನೇನೋ ವ್ಯವಸ್ಥೆಯಲ್ಲಿ ಮಲ್ಪೋಡು ಐಟ್ ಕವಿಗೋಷ್ಠಿ ಮಲ್ಪೆರೆ ಸಾಧ್ಯ ಉಂಡ ಅತ್ತಡ ಈ ಭಾಷಣ ವಿಚಾರ ಮಂಡನೆ ಮಲ್ಪೆರೆ ಸಾಧ್ಯ ಉಂಡ ಚರ್ಚಾಗೋಷ್ಠಿ ಮಲ್ಪೆರೆ ಸಾಧ್ಯ ಉಂಡ ನಂದು ಆಲೋಚನೆ ಮಲ್ತೊಂದು ಪನ್ನಗ ಸಮಯದ ಅಭಾವ ಎತ್ತಿನ ಇಟ್ಟ ಸರಿ ಎಂಕಲು ಪ್ರಮುಖವಾದ ಈ ಚರ್ಚಾಗೋಷ್ಠಿನಿಗೆ ತೊಂದ ಒಂದು ಪಾತ್ರ ಉಂಡು ಯಾನು ಕೇಳೊಂದು ಬೈದಿನ ಪಾತ್ರ ಭಾಷೆ ಯಹೂದಿಲೆ ಎಂತುದು ಕಲ್ಪೋಡುಗೆ ಭಾಷೆ ಅಳಿಂಡ ಎಂಚಿನ ಅವಸ್ಥೆ ಬರ್ಪುಣು ಅನ್ಪಿನೇನು ಪ್ರಪಂಚಡು ಯಹೂದಿಲು ತೋಜತ್ ಕೊರಿಯರು ಭಾಷೆ ಒರಿಂಡದಾದ ಆಪುಣು ಅನ್ಪಿನೇನು ತೆರೆಯೋಡಾಂಡ ಇಸ್ರೇಲ್ದಾಗಲಿ ಎಂತೂದು ಕಲ್ಪೋಡ್ಗೆ ಒಂದು ಹೆಂಚ ಬಣ್ಣಾಗ ಒಂಜಿ ಪಾವಲಿದ ರಡ್ಡು ಮೋನೆ ಎತ್ತಿಲೆಕ್ಕ ಭಾಷೆ ಬಕ್ಕ ಸಂಸ್ಕೃತಿ ಪನ್ಪಿನ ಒಂಜಿ ಅಮರ ಜೋಕುಲಿತ್ ಲೆಕ್ಕ ಈಗಲೇ ಮಾತಾ ಗೊತ್ತುಂಡು ಅಮರ ಜೋಕುಲೆಡು ಒಂಜೇಕಿ ಶೀತಾಂಡ ಬೊಕೊಂಜೇಕಿ ಜ್ವರ ಅರ್ಪುಣು ಬೊಕೊಂಜೇಕು ಶೀತಾಂಡ ನನ್ನಂಜೇಕು ಜ್ವರ ಅರ್ಪುಣು ಇಂಚಿನ ಪರಿಸ್ಥಿತಿ ಈ ಭಾಷೆ ಹೆಚ್ಚು ಕಮ್ಮಿ ಆಂಡ ಅತ್ತಡ ಸಂಸ್ಕೃತಿ ಹೆಚ್ಚು ಕಮ್ಮಿ ಆಂಡ ಆಪುಣು ಅನ್ಪಿನ ಏನು ನಮ್ಮ ಇಸ್ರೇಲ್ ಏನು ತೂದು ತೆರೆಯೊಂದು ಬೈದ ಇಸ್ರೇಲ್ದಾಗಲು ಭಾಷೆಯನ್ನು ಮದತ್ತೇರು ಎಂಚ ಅಳಿದು ಪೋಯರು ಕೂಡ ಭಾಷೆಯನ್ನು ಒರಿಪೋಯರು ಕೂಡ ಎಂಚ ಐತೆ ಇನ್ನು ಪ್ರಪಂಚೋಡು ಮಾತಾಡಲ ಇಸ್ರೇಲ್ಗೆ ಕೈ ಮುಗಿನಂಚಿನ ಪರಿಸ್ಥಿತಿ ಬೈತಂಡು ಅಂಚೆನೆ ನಮ್ಮಲ್ಲ ನಮ್ಮ ತುಳು ಭಾಷೆನು ಓರಿಪೋಡು ದೊಂಬುದಗಲಿಗೆ ತೆರಿಪೋಡು ಅನ್ಪಿನ ಕಾರಣಕ್ಕೋಸ್ಕರ ಎಂಗ್ಲ ಈ ಚರ್ಚಾಗೋಷ್ಠಿನ ಏರ್ಪಾಡು ಮಲ್ಪುಗ ಅನ್ನೊಂದು ಎಣ್ಣನಗೆ ಏರೇನು ಲೆಪ್ಪುನು ಅನ್ಪಿನ ಒಂಜಿ ಪ್ರಸಂಗ ಬತ್ತಂಡು ತುಳುನಾಡು ಪುದಾರ್ ಪೋತಿನ ಒಂಜಿ ಮುಜನಾಲ್ ಪುದಾರ್ಲೇನು ಎಂಕಲು ಆಲೋಚನೆ ಮಲ್ಪನಗ ಎಂಕಲಿಗೆ ತಿಕ್ಕಿನಾರು ಒಂಜಿ ಬನ್ನಂಜೆ ವೀಣಕ್ಕ ಬೊಕೊಂಜಿ ಬಂಟ್ವಾಳದ ತುಕಾರಾಮಣ್ಣೆ ಬೊಕೊಂಜಿ ಉಡುಪಿದ ಶ್ರೀಕಾಂತ್ ಅಣ್ಣೆ ಅಂಚನೆ ಪಡುಮಲದ ರವೀಶ್ ಅಣ್ಣೆ ಯಾನು ಅಣ್ಣೆ ಬೊಕ ಅಕ್ಕ ಅನ್ನೊಂದು ಮೊಗಲಿನ ದಯಲೆಪ್ಪು ಬಣ್ಣಗ ಅಣ್ಣ ಅಕ್ಕ ಅನ್ನೊಂದು ಲೆಪ್ಪನ ಯಾರನ್ನ ಸಂಸ್ಕೃತಿ ನಿಗಲಿಗೆ ಗೊತ್ತಿತ್ತು ಲೆಕ್ಕ ಅಣ್ಣ ಅಕ್ಕ ಅನ್ನೊಂದು ಲೆಪ್ಪನ ತುಳುವೇರ್ನ ಸಂಸ್ಕೃತಿ ಅಂಚಾದ ಇದಕ್ಕೆ ಬೈದಿನ ಮಾತಾ ಗಣ್ಯ ಭಾಷಣಕಾರ್ಯನಿ ನಾನು ವೇದಿಕೆಗೆ ಎತ್ತೋದಿಲ್ಲ ಸುರುಕಾದು ತುಕಾರಾಮ್ ಪೂಜಾರ್ಲು ವೇದಿಕೆ ಬರಡು ನಂದು ಕೇಳೋದಿಲ್ಲ ಅಂಚನೆ ಶ್ರೀಕಾಂತ್ ಶೆಟ್ರು ಅಂಚನೆ ರವೀಶ್ ಪಡುಮಲೆ ಮೊಗಲಿ ಇರುವೆರ್ಲ ವೇದಿಕೆ ಬರಡು ಕೇಳೋದಿಲ್ಲ ಇಂಕಲ ಆಧ್ಯಾತ್ಮದ ಮಲ್ಲ ಅಕ್ಕ ವೀಣಕ್ಕಲ ವೇದಿಕೆಗೆ ಬರಡು ಅನ್ಪಿನ ಭಿನ್ನ ಮಲ್ತೊಂದಿಲ್ಲ ಒಂಚೂರು ತುಳುಕೂಟದ ಬದುಕೇರ್ನಗಲು ಅಗಲಿಗೆ ಎಂಚ ಬರ್ಪಿನ ಅನ್ನೋದಂತೆ ಸಹಾಯ ಮಲ್ತೆರಡೆ ಎಡ್ಡೆತ್ತೀನಿ ಈ ಸಭೆಗೆ ಸಂಪನ್ಮೂಲ ವ್ಯಕ್ತಿಲ ಅದು ಎಂಕಲು ಬಾರಿ ಪೊರ್ಲದ 4 ಜನ ಆಯ್ಕೆ ಮಲ್ತ ನೆಕ್ಕೊಂಜಿ ಅಧ್ಯಕ್ಷ ಇರ್ಬೋದು ಐಕೊಂಜಿ ಸರ್ವಾಧ್ಯಕ್ಷ ಇರ್ಬೋದು ಅನ್ನೋದು ಏನು ನನಗ ಎಂಕಲ್ ಎತ್ತಿಕಿನಾರು ದುಬೈದ ಸರ್ವೋತ್ತಮಣ್ಣೆ ಅಂಚನೆ ಕತಾರ್ದ ರವಿ ಎಣ್ಣೆ ಇನ್ನಿತ ಅಧ್ಯಕ್ಷ ಸ್ಥಾನಗಾಗಲು ಅತ್ತಡ ಸರ್ವಾಧ್ಯಕ್ಷ ಸ್ಥಾನಗಾಗಲು ಏತ್ ಸೂಕ್ತ ಅನ್ಪಿನ ಏನು ಎನ್ನೋಡಾಂಡ ಒಂಜಿ ಉದಾಹರಣೆಯೋ ಈ ಇರುವೆರ್ಲ ಪಿದಾಯ ದೇಶಡು ಇತ್ತದು ತುಳುತ ಕನ್ನಡದ ಸೇವೆ ಮಲ್ತದು ರಾಜ್ಯೋತ್ಸವ ಪ್ರಶಸ್ತಿಗೆ ತೊಂದಿನಗಲು ಮಾತೆರ್ಲ ಜೋರಾದು ಈ ಮಾತಗಣ್ಯರಿಗೆ ಚಪ್ಪಾಳೆ ತಟ್ಟದು ತಾಟಿ ಬಟ್ಟದು ಅಗಲೇನು ಮೋಕೆಡು ಎದುಕೊನೋಡು ಈ ವೇದಿಕೆಗೆ ಅಗಲು ಬತ್ತದು ಅಗಲಗಲ ಸ್ಥಾನೋಡು ಅಲಂಕಾರ ಮಲ್ಪೋಡು ನನದ ಒಂಜಿ ಗಂಟೆ ಒಂಜರೆ ಗಂಟೆ ದಾತು ಪೊರ್ತು ಅಗಲ ಪೊರ್ಲ ಪಾತಿರನು ನಮ್ಮ ಮಾತ ಕೇನೋಡು ಕೇಣುನು ಮಾತ್ರ ನಿಗಲು ಇಲ್ಲ ಪೋಯ್ ಕೂಡಲೇ ನಿಗಲ ಜೋಕುಲೆನೊಟ್ಟುಗು ನಮ ಎಂಕುಲು ಇದ ಮುಟ ಈ ಭಾಷೆನ ಓರಿಪೇರು ಇಂಚಿನ ಪ್ರಯತ್ನ ಮಲ್ತ ಮಗ ನಾನ ನಿಗಲ ಕಾಲ ನಿಗುಲು ಏನು ಮಲ್ಪುವರು ಅನ್ಪಿನೇನು ಆ ಜೋಕುಲೇಡ ಕೇಣದು ಅಗಲ ಮುಖಾಂತರ ಒಂದು ಶಪಥಗೆ ತಂದು ದುಂಬುದ ಅಗಲಿಗೆ ಇಸ್ರೇಲ್ ಇಂಚ ತನ್ನ ಭಾಷೆಯನ್ನು ಓರ್ಪ ಒಂದು ಶಕ್ತಿ ತುಳು ಲಕ್ಕದುಂತೊಡು ಐಕ ದೈವ ದೇವರನ್ನ ಸಹಾಯ ಬೋಡು ಉಂಪಿನ ಒಂಜಿಕೆ ಅರಿಕೆ ಮಲ್ತೊಂದು ಈ ಕಾರ್ಯಕ್ರಮವನ್ನು ಏರು ನಡಪವನ್ನು ಉಂಪಿನ ಎಂಕಲ ಆಲೋಚನೆ ಅಲ್ಪನಾಗ ಎಂಕಲಿಗೆ ಒಂಜಿ ತಿಗಿನಾರು ಒಂಜಿ ಟೀಚರ್
ಶಾಲೆದ ಟೀಚರ್ನಗಲು ಒಂಜಿ ಇಂಚಿನ ಚರ್ಚಾಗೋಷ್ಠಿಯನ್ನು ಬಾರಿ ಪೊರ್ಲುಡು ನಡಪ ಕೊರ್ಪೇರನ್ಪಿನ ಒಂದು ಅಭಿಲಾಷನ್ ದಿಯೊಂದು ಅಂಗಲಾಪನ್ ದಿಯೊಂದು ಎಂಕುಲು ಸವಿತಾ ಸುಧಾಕರ್ ಶೆಟ್ಟಿ ಎರಡ ಬತ್ತದ ಈ ಕಾರ್ಯಕ್ರಮ ನಡಪ ಕೊರ್ಲೇನ ಕೇಳಂದ ಐಕಾರ್ ಬೈದೇರು ಈ ಕಾರ್ಯಕ್ರಮವನ್ನು ಪೊರ್ಲುಡು ಈ ಗಣ್ಯರ ನಾಡುಟ ನಡಪ ಕೊರ್ಪೇರು ಎನ್ಪಿನ ಒಂಜಿ ಭರವಸೆಯನ್ನು ದೀದು ಅರ್ರಗೆ ಈ ಮೈಕನ್ನು ನಾನು ಹಸ್ತಾಂತರ ಮಲ್ತಂದುಲ್ಲೆ. ಹಲೋ 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 ವಿಘ್ನ ವಿನಾಶಕ ಗಣಪತಿನ ನೆನೆತೊಂದು ನಮ್ಮ ಊರ್ದ ದೇವೇರು ದೈವಲೆನು ನೆನೆತೊಂದು ಮೂಡಾಯಿ ಘಟ್ಟ ಪಡ್ಡಾಯಿ ಕಡಲು ಮೂಡಾಯಿ ಘಟ್ಟ ಪಡ್ಡಾಯಿ ಕಡಲು ತೆನ್ಕಾಯಿಡು ಬೀಜೊಡೋ ಗಾಳಿ ತಂಪು ತೆನ್ಕಾಯಿಡು ಬೀಜೊಡೋ ಗಾಳಿ ತಂಪು ಬಡಕಾಯಿಡು ಬೀಜೊಡೋ ನಮ್ಮಪ್ಪೆ ಬಾಸೆ ತುಳುವ ಕಂಪು ಬಡಕಾಯಿಡು ಬೀಜೊಡೋ ನಮ್ಮಪ್ಪೆ ಬಾಸೆ ತುಳುವ ಕಂಪು ಮೂಡಾಯಿಡು ಗಟ್ಟದ ಸಾಲು ಪಡ್ಡಾಯಿ ಕಣ್ಣುಗೆತ್ತಂದೆ ಗಡಿಕೊರ್ಪಿ ಕಡಲು ನಡುಟುಂಡು ನಮ್ಮ ಈ ಪೊರ್ಲ ತುಳುವ ನಾಡು ಬಲಿ ಚಕ್ರವರ್ತಿ ಆಳ್ವಿಕೆ ಮಲ್ತಿನ ನಾಡಿಗೆ ಪರಶುರಾಮೇರ್ನ ಕುಡರಿ ಪೆಟ್ಟದ ಶಕ್ತಿದ ಮಣ್ಣದ ನಾಡಿಗೆ ಪಚ್ಚೆ ಸಿರಿಟು ನಾಗ ನೆಡೆತ ಸರ್ಪ ಜಡೆತ ಪಂಚವರ್ಣ ಶಕ್ತಿದ ಪಂಚೋಡಿ ಮಣ್ಣದ ಕಮ್ಮೆನದ ನಾಡಿಗೆ ನಮ್ಮ ಈ ತುಳುವ ನಾಡು ಅಂಚಿತ್ತಿನ ಈ ನಾಡಿದ ಮಾತಾ ತುಳುವಪ್ಪೆ ಬಂಧುಲೆಗು ಎನ್ನ ಮೋಕೆದ ಉಡಲ್ದಿಂಜಿದಿನ ಸೊಲ್ಮೇಲು ಇನಿ ನಮ್ಮ ಒಟ್ಟಿಗೂ ನಮ್ಮ ಬಿನ್ನೆರಾದು ಬೈದಿತ್ತಿನಂಚಿತ್ತಿನ ಈ ವಿಚಾರಗೋಷ್ಠಿಗೂ ಬಿನ್ನೆರಾದು ಬೈದಿತ್ತಿನಂಚಿತ್ತಿನ ಮಾತೆರೆನ್ಲ ಮೋಕೆಡು ಎತ್ಕೊನೊಂದಿಲ್ಲ ಅಕ್ಲೆಗ ಶಾಲು ಬೊಕ್ಕ ಪೂ ಕೊರ್ದು ಗೌರವಿಸೋಡು ಪಂಡದೆಯನು ಕೇನೊಂದಿಲ್ಲ. ಇನ್ನಿತ ನಮ್ಮ ಗುರ್ಕಾರ್ಲು ಈ ವಿಚಾರಗೋಷ್ಠಿದ ಗುರ್ಕಾರ್ಲು ತುಳುವ ಜಾಗತಿಕ ರಾಯಭಾರಿ ಅಪೂರ್ವ ಸಂಘಟಕ ಶ್ರೀ ಸರ್ವೋತ್ತಮ ಶೆಟ್ಟಿ ನಮ್ಮ ಒಡೆಗು ಪೋಂಡಲ ನಮ್ಮ ಅಪ್ಪೆ ಬಾಸೆನು ಮದೆಪರೆ ಬಲ್ಲಿ ಪನ್ಪುನಾರು ನಮ್ಮ ಪೆರ್ಮೆದ ಸರ್ವೋತ್ತಮ ಶೆಟ್ಟಿ ಉಡುಪಿದ ಪರೀಕ ಪನ್ಪಿನ ಎಲ್ಲಿಯ ಗ್ರಾಮಡು ಪುಟದು ಬೊಂಬಾಯಿಗೆ ಬಂಜಿದ ಗುಜ್ಜರ್ಮೆಗೆ ಪೋದು ಎಲ್ಲಿಯ ಮಟ್ಟದ ಕೆಲಸೊಡ್ದು ಸುರು ಮಲ್ತದು ವಿದ್ಯಾಭ್ಯಾಸ ಮುಂದುವರಿಸಾದು ಬ್ಯಾಂಕ್ ಉದ್ಯೋಗಿಯಾದು ಅಲ್ಪಡ್ದು ನನಲ ಸಾಧನೆ ಮಲ್ಪೋಡು ಪನ್ಪಿನ ಆಸೆಗು ಕೊಲ್ಲಿ ರಾಷ್ಟ್ರಗೂ ಪೋದು ಬೇಲೆ ಮಲ್ತದು ಉದ್ಯಮಿಯಾದು ಪುದರಾಯಿನಾರು ತನ್ನ ಬೇಲೆದೊಟ್ಟಿಗೆ ತನ್ನ ಅಪ್ಪೆ ಬಾಸೆ ತುಳುಕಾದು ಅಲ್ಪಲ ಸಂಘ ಕಟ್ಟದು ಊರ್ದ ಕಲಾವಿದರೇನು ಮಾತೆ ರಾಜ್ಯ ಪ್ರಶಸ್ತಿ ಸಮಾಜಮುಖಿಯಾದ ಜನಮುಖಿಯಾದ ಸಾಂಸ್ಕೃತಿಕ ಪರಿಚಾರಿಕೆಡು ತನ್ನನ್ನು ತೊಡಗಿಸಿಕೊರ್ನಾರು ಸಾಧನೆ ಮಲ್ತಿನಾರು
ಅವು ಅರೆಗೆ ಮಾತ್ರ ಇಡೀ ದೇಶ ವಿದೇಶಡ್ಲ ನಮ್ಮ ತುಳುನಾಡಿದ ಪುದರಿನ ಎತ್ತರಗೂ ಕೊನೈನಾರು ಮೇರಿನ ಸಾಧನೆಗೆ ಅರ್ಹವಾದ 2022 ರಾಜ್ಯೋತ್ಸವಿ ಪುರಸ್ಕಾರನು ಮಟ್ಟೆಲಿಗೆ ಪಾಡೊಂದಿನಾರು ಸಾಂಸ್ಕೃತಿಕ ರಾಯಭಾರಿಯಾದ ಸಮಾಜ ಸೇವಕರಾದ ನಮ್ಮ ಮಾತೆರೆಗ್ಲ ಒಂಜಿ ಪೆರ್ಮೆದ ವಿಷಯ ಮಾತೆರ್ಲ ಜೋರಾದ ತಾಟಿ ಬಟ್ಟುದು ಅರೇನು ಈ ಕಾರ್ಯಕ್ರಮಗೂ ಎತ್ಕೊನೊಂದಿಲ್ಲ ಮೇರೆಗೆ ಉಮೇಶ್ ಕುಮಾರ್ ರೈ ಕಾರ್ಯಕಾರಿ ಸಮಿತಿದ ಸದಸ್ಯರು ತುಳುಕೂಟ ಮೇರು ಗೌರವ ಮಲ್ಪೊಡ್ ಪಂಡದಕ್ಕೆ ಏನೊಂದಿಲ್ಲ ಅಂಚನೆ ಇನಿತ ಕಾರ್ಯಕ್ರಮದ ಕೇಂದ್ರ ಬಿಂದುಲು ಇನಿತ ವಿಚಾರಗೋಷ್ಠಿದ ಸಂಪನ್ಮೂಲ ವ್ಯಕ್ತಿಲಾಯಿನ ತುಳು ಕಲೆ ನಿಲೆನು ದುಂಬು ದಕ್ಲೆಗು ಒರಿಪಾವನು ಎಂಚಾ ಪನ್ಪಿನ ವಿಷಯದ ಬಗ್ಗೆ ತಮ್ಮ ವಿಷಯನ ಮಂಡನೆ ಮಲ್ಪುನಾರು ಡಾಕ್ಟರ್ ತುಕಾರಾಮ್ ಪೂಜಾರಿ ಮೇರೆಗೆ ಮಾತೆರ್ಲ ಜೋರಾದು ತಾಟಿ ಬಟ್ಟುದು ಎದ್ಕೊನೋಡು ಪಂಡದಕ್ಕೆ ಏನೊಂದಿಲ್ಲ ಅರೇನು ಉಮೇಶ್ ನಾಯಕ್ ಕಾರ್ಯಕಾರಿ ಸಮಿತಿ ಸದಸ್ಯರು ತುಳುಕೂಟ ಮೇರು ಗೌರವ ಸಮರ್ಪಣೆ ಮಲ್ಪೊಡ್ ಪಂಡದಕ್ಕೆ ಏನೊಂದಿಲ್ಲ ಡಾಕ್ಟರ್ ತುಕಾರಾಮ್ ಪೂಜಾರಿ ತುಳು ಕಲೆ ನಿಲೆನು ದುಂಬು ದಕ್ಲೆಗೆ ಒರಿಪಾವುನು ಎಂಚ ಪನ್ಪುನ ವಿಷಯದ ಬಗ್ಗೆ ಪಾತಿರ್ರಿಗೆ ಉಲ್ಲೇರು ಆಧ್ಯಾತ್ಮ ಜಗತ್ತಿಗೆ ತುಳುನಾಡಿದ ಕೊಡುಗೆ ಕೊಡುಗೆ ಪನ್ಪುನ ವಿಷಯದ ಬಗ್ಗೆ ತಮ್ಮ ವಿಚಾರಧಾರೆನು ಕೊರ್ರೆಗಿಪ್ಪುನಾರು ಡಾಕ್ಟರ್ ವೀಣಾ ಬನ್ನಂಜೆ ಮೇರೆನು ರೇಷ್ಮಾ ಶೆಟ್ಟಿ ಕಾರ್ಯಕಾರಿ ಸಮಿತಿದ ಸದಸ್ಯರು ತುಳುಕೂಟ ಮೇರು ಮೋಕೆಡೆ ಎತ್ಕೊನೋಡು ಪನ್ನೋದಕ್ಕೆ ಏನೊಂದಿಲ್ಲ ಆಧ್ಯಾತ್ಮ ಜಗತ್ತಿಗೆ ತುಳುನಾಡಿದ ಕೊಡುಗೆ ಪನ್ಪುನ ವಿಚಾರಧಾರೆನು ಕೊರ್ರೆಗುಲ್ಲೇರು ಡಾಕ್ಟರ್ ವೀಣಾ ಬನ್ನಂಜೆ ನಮ್ಮ ಮಾತಾ ಸಂಪನ್ಮೂಲ ವ್ಯಕ್ತಿನೆಲ್ಲ ಮೋಕೆಡು ತಾಟಿ ಬಟ್ಟುದು ಎತ್ಕೊಂಡೋಡು ಪಂಡುದು ಮಾತೆರಡಲ ವಿನಂತಿ ಮಲ್ತೊಂದಿಲ್ಲ ತುಳುವ ಸಾಂಸ್ಕೃತಿಕ ಮೌಲ್ಯ ಪನ್ಪುನ ವಿಷಯದ ಬಗ್ಗೆ ವಿಚಾರಗೋಷ್ಠಿ ಮಲ್ಪರೆಯುಲ್ಲೇರು ಶ್ರೀ ಶ್ರೀಕಾಂತ್ ಶೆಟ್ಟಿ ಮೇರೇನು ಧರ್ಮಪ್ರಸಾದ್ ರೈ ಕಾರ್ಯಕಾರಿ ಸಮಿತಿ ಸದಸ್ಯರು ತುಳುಕೂಟ ಮೇರು ಮೋಕೆಡು ಗೌರವ ಸಮರ್ಪಣೆ ಮಲ್ಪೊಡ್ ಪಂಡದು ಕೇನೊಂದಿಲ್ಲ ದೈವಾರಾಧನೆಡು ತುಳು ಸಾಹಿತ್ಯ ಪನ್ಪುನ ವಿಷಯದ ಬಗ್ಗೆ ನಮಕು ತೆರಿಪಾದು ಕೊರ್ರೆಗುಲ್ಲೇರು ಡಾಕ್ಟರ್ ರವೀಶ್ ಪಡುಮಲೆ ಮೇರೆನು ಉಮೇಶ್ ಕುಮಾರ್ ರೈ ಕಾರ್ಯಕಾರಿ ಸಮಿತಿದ ಸದಸ್ಯರು ತುಳುಕೂಟ ಮೇರು ಗೌರವ ಸಮರ್ಪಣೆ ಮಲ್ಪೊಡ್ ಪಂಡದು ಕೇನೊಂದಿಲ್ಲ ದಾನಿ ತಾಟಿದ ಸೌಂಡೆ ಕೇನುಜಿ ಎನ್ ಪಂಡ ಮಾತ್ರ ತಾಟಿ ಬಿಟ್ಟುನೆ ಇನಿ ನಮ್ಮ ಒಟ್ಟಿಗೂ ಇಪ್ಪುನ ಆಜಿ ಜನಲ ನಮ್ಮ ತುಳುನಾಡದ ಕಿರೀಟನೋ ದೇಶ ವಿದೇಶಡು ಎತ್ತರಕ್ಕೂ ಕೊನೊತ್ತಿನಕ್ಕುಲು ಅಕಲ್ನೊಟ್ಟಿಗೂ ಈ ವೇದಿಕೆಯನ್ನು ಹಂಚೊಂದುಲ್ಲೆ ಪನ್ಪುನ ಎಂಕ್ ಪೆರ್ಮೆದ ವಿಷಯ ನಿಕಲೆ ಮಾತೆರಿಗ್ಲ ಎನ್ನ ಸೊಲ್ಮೇಲು ಇತ್ತೆ ನಮ್ಮ ಮಾತ ಕಾತೊಂದಿಪ್ಪುನ ಚಿತ್ತಿನ ವಿಚಾರಗೋಷ್ಠಿ ಶುರುವಾಪುಂಡು ಪ್ರಥಮವಾದ ಪಾತೆರೆಗಿಪ್ಪುನಾರು ಡಾಕ್ಟರ್ ತುಕಾರಾಮ್ ಪೂಜಾರಿ ತುಳು ಕಲೆ ನಿಲೆನು ದುಂಬು ದಕ್ಲೆಗು ಒರಿಪಾವನು ಎಂಚ ಪನ್ಪುನ ವಿಷಯದ ಬಗ್ಗೆ ಪನರಿಗುಲ್ಲೇರು ಅವ್ರನ್ನ ಎಲ್ಲಿಯ ಪರಿಚಯ ಮಲ್ಪರಿಗು ಏನು ಬೈಕೊಂದಿಲ್ಲ ಡಾಕ್ಟರ್ ತುಕಾರಾಮ್ ಪೂಜಾರಿ ಬಂಟ್ವಾಳ ವೆಂಕಟರಮಣ ಸ್ವಾಮಿ ಕಾಲೇಜ್ಡು ಇತಿಹಾಸ ವಿಭಾಗದ ಮುಖ್ಯಸ್ಥರಾದ ಉಪ ಪ್ರಿನ್ಸಿಪಾಲರಾದ ನಿವೃತ್ತಿ ಆಯಿನ ಡಾಕ್ಟರ್ ತುಕಾರಾಮ್ ಪೂಜಾರಿ ಮಸ್ತಿರೆಡ್ದು ಪಿದಾಯಿ ಒರಿದಿನ ಇತಿಹಾಸ ನಾಡೊಂದು ಪೋಯಿನಾರು ಇತಿಹಾಸದ ಅಧ್ಯಯನಗೂ ಹಂಪಿ ವಿಶ್ವವಿದ್ಯಾಲಯಡು ಡಾಕ್ಟರೇಟ್ ಪದವಿ ಪಡೆಯಿನ ತುಕಾರಾಮಣ್ಣೆ ರಾಣಿ ಅಬ್ಬಕ್ಕನ ಪುದರ್ಡು ಉಂಡು ಮಲ್ತಿನ ಸಂಗ್ರಹಾಲಯ ಇನಿಕ್ ವಿಶ್ವಡು ಪುದರು ಆತಿನ ತುಳು ಭಾಷೆಗೂ ಆಪಿನ ಅನ್ಯಾಯ ಅಸಡ್ಡೆ ತೂಂಡ ಕೋಪ ನೆತ್ತಿಗೇರುನ ತುಕಾರಾಮ್ ಅಣ್ಣೆ ಅಂಚಿನ ಪೊರ್ತುಡು ತನ್ನ ಪುದರ್ಡು ಸೇರ್ದಿಲೆ ಕನೆ ಒಂತೆ ಖಾರವಾದೇ ಪಾತಿರುವೆರು
ಬಲೆ ಇತ್ತೆ ನಮ್ಮ ಅರೆನ ಕೊಡಕ್ಕೆನದ ಪಾತಿರುಡು ತುಳುನು ದುಂಬುಗು ಒರಿಪಾವು ನೆಂಚ ಪಂಡದು ಪಿಂದನುಗ. ಬ್ಯಾಂಗ್ಳೂರದ ತುಳುಕೂಟದ 5ನೇ ವರ್ಷದ ಸಂಭ್ರಮದ ಪೂರ್ತೊಡು ವಿಶೇಷವಾದ ಆಯೋಜನೆ ಆಯ್ನಂಚಿನ ಒಂಜಿ ಕಾರ್ಯಕ್ರಮ ನೆತ್ತ ಅಧ್ಯಕ್ಷತೆಯನ್ನು ವಹಿಸನ್ನಾರು ನಮ್ಮ ಮಾತೆರ್ನ ಪ್ರೀತಿದ ಸರ್ವೋತ್ತಮಣ್ಣೆ ಅವೇ ರೀತಿ ವೇದಿಕೆಡು ಮಾತ ಗಣ್ಯರು ಉಲ್ಲೆರು ಸೇರ್ದ ನಂಚಿನ ಭಿನ್ನೆರು ನಿಕುಲುಲ್ಲರು. ಬಹುಶಃ ಯಾನು ನಿಷ್ಠುರವಾದಿ ಬನ್ನ ರೀತಿಡು ನಿರೂಪಕರು ಎನ್ನ ಬಗ್ಗೆ ಪಂಡರು ಖಂಡಿತ ಅಂಚತ್ತು ಯಾನು ದಾಲ ಪೀಠಿಕೆ ಪಾಡಂದೆ ನೇರ ವಿಷಯಗೂ ಬರ್ಪೆ. ಸೇರ್ದನ ಸಂಖ್ಯೆ ಕಮ್ಮಿ ಉಂಡು ಅಂಡ ಸೇರ್ದನ ಸಂಖ್ಯೆ ಅತಂಡ ಬತ್ತನ ಜನಕ್ಕುಲು ಎಂಚಿನ ಪನ್ಪನ ಮಾತ್ರ ಮುಖ್ಯ ಆಪಡತ್ತಂದೆ ಸಂತೆಗೆ ಸೇರಿನ ಸುತ್ತಲೂ ನಂಗೆ ಬಡ್ಚಿ ನಿಖಲ್ ಈತು ಜನ ಇಡೀ ನಮ್ಮ ಸಮಗ್ರ ತುಳುನಾಡದ ಆ ವ್ಯವಸ್ಥೆನೇ ಬದಲಾಯಿಸ್ಯಾರೆ ಯಾರು. ಇಂದು ಉತ್ಪ್ರೇಕ್ಷದ ಪಾತೆರತ್ತು ಶಾಂತಾರಾಮಣ್ಣೆ ಅವನ ಭಾಷಣ ಸುರು ಮಲ್ಪನಾಗ ಇಸ್ರೇಲ್ದ ಯಹೂದಿಲೆನ ವಿಚಾರದೆತ್ತೇರು ಬಂದುಲೆ ನಿಖಲ್ನ ತರೆಟು ಪಡು 2000 ವರ್ಷೋಡು ದೆಂಗದು ಕೊಲ್ಲು ನಂಚಿನ ಯಹೂದಿ ಭಾಷೆನು ಹೀಬ್ರೂ ಭಾಷೆನು ಬೊಲ್ಪುಗು ಕಣ್ಣತ್ನ ಏಕ ವ್ಯಕ್ತಿ ವ್ಯವಸ್ಥೆ ಆವಡು ತುಳ್ಳುಣ್ಣು ಕೊಂಡಲೆ ಎಂದು ಪಂಡದ ಪಂಡನ ಆತೆ ಇಡೀ 2000 ವರ್ಷಡು ಮದೆಟ್ಟಿತ್ತು ನಂಚಿನ ತುಳು ಭಾಷೆ ಒರಿಯನ ಸಾಹಸದ ಹತ್ರ ಇನಿ ಜಗತ್ತಡು ಸ್ಥಾನ ಪಡೆದನು ಪನ್ಪುನ ನಿಕ್ಲಿಗೆ ಮಾತೆಲ್ಲ ಗೊತ್ತುಂಡು ಅಂಚ ಅದು ಪುನಗ ಶಾಂತಾರಾಮಣ್ಣೆ ಯಾನ್ ಎಂಚಿನ ಪೂರಪ್ಪ ನೋಡ ಐನು ಸೂಕ್ಷ್ಮವಾದ ಒಂಜೇ ವಾಕ್ಯೋಡು ಬಂತೇರು ಅಂಚಾನಾದ ಯಾನ್ ತುಳು ಭಾಷೆನು ಎಂಚ ಒರ್ಪೊಲಿ ಎಂಚ ದೆರ್ಪೊಲಿ ಎಂಚ ಐನು ಮಿತ್ತು ಕನವಲಿ ನೆತ್ತ ಬಗ್ಗೆ ಭಾರೀ ಭಾಷಣ ಮಲ್ಪೆರ ಪೋಪುಜಿ ಭಾಷಣ ಮಲ್ಪನ ಸಂದರ್ಭ ಇಂದು ಅತ್ತು ಐಕೆ ಬೇರೆನೇ ವಿಚಾರ ಕೂಟ ಮಲ್ತದು ಅಲ್ಪ ನಮ್ಮ ಚರ್ಚೆ ಮಲ್ಪಡ ತಂದೆ ಇದು ಸಾರ್ವಜನಿಕವಾದ ಪಾತ್ರನ ವಿಚಾರ ಅತ್ತು ಆ ಪ್ರಜ್ಞದಿ ಒಂದು ಏನನ್ನು ಲೆತ್ತನ ಆ ಒಂದು ಉದ್ದೇಶ ಹೆಂಚಿನೊಂಡು ಐನ ಕಾರಣಗೋಸ್ಕರ 4 ಪಾತ್ರ ಮಾತ್ರ ಪಾತಿರುವೆ ಬಂದುಲೆ ಎಂಕ ಸಂತೋಷದ ಸಂಗತಿ ಬಂಡ ತುಳುನು ಒರಿಪೆರೆ ಶತಮಾನೋಡ್ದಿಂಚಿ ಪೊನೆನಂಚಿನ ಕೆಲವು ವ್ಯಕ್ತಿಲೆಡು ಗಣಪತಿರಾವ್ ಐಗಳ್ ಭಾಸ್ಕರಾನಂದ ಸಾಲೆತ್ತೂರು ಅವೇ ರೀತಿ ಪೊಳಲಿ ಶೀನಪ್ಪ ಹೆಗ್ಡೆರು ಪ್ರಮುಖ ಸ್ಥಾನಡು ಬರ್ಪೇರು ಆಕಲು 3 ಜನಲ ಬಂಟ್ವಾಳಗೆ ಸೇರ್ನಾಕಲು ಯಾನಲ ಬಂಟ್ವಾಳದಾಯ ಬನ್ಪುರ ಎನ್ನ ಪೇರ್ಮೆ 3 ಜನಲ ಬಂಟ್ವಾಳಗೆ ಸೇರ್ನಾಕಲು ಅವೇ ಕಾಯನು ಅವೇ ಕಾರ್ಯನು ಅವೇ ಕಜ್ಜನು ಮುಂದತ್ತು ಪೋಯಿನಾರು ನಮ್ಮ ಪ್ರೊಫೆಸರ್ BA ವಿವೇಕ್ ರೈಕುಲು ಆರ್ಲಾ ಬಂಟ್ವಾಳದಾರೆ ಐಕು ಒತ್ತು ಕರ್ನಾರು ನಮ್ಮ ಪ್ರೊಫೆಸರ್ ಅಮೃತ್ ಸೋಮೇಶ್ವರ್ ಇಂಚಿನ ಮಹಾ ದಿಗ್ಗಜರು ತುಳುನು ಒರುಪುನಂಚಿನ ಕೆಲಸಡು ಮಲ್ಲ ಕಜ್ಜ ಬೆಂತೆರು ಐನಿ ಕೆಲವೇ ಪೊರ್ತುಡು ನಿಖಲೆ ದುರುದೀಪನ ಖಂಡಿತ ಸಾಧ್ಯ ಇಜ್ಜನ ಬೇಲೆ ಬಂದುಲೆ ನಿಖಲ ಆಲೋಚನೆ ಮಲ್ಪಲೆ ಭಾಸ್ಕರಾನಂದ ಸಾಲೆತ್ತೂರು ಇನ್ನು ನಮ್ಮ ಮರತ್ತು ಬಿಡ್ತಾ ಸಾರತ್ತವ್ರ ಮನೋತ್ತರ ಅಡ್ಡೆಟ್ಟು ಪುಟ್ಟುನಂಚಿನ ಭಾಸ್ಕರಾನಂದ ಸಾಲೆತ್ತೂರು ನಮ್ಮ ವಿಟ್ಲದ ಕೈತಲದ ಸಾಲೆತ್ತೂರು ಪುಟ್ಟನಾರು ಗೌಡ ಸಾರಸ್ವತ ಸಮಾಜಗೂ ಸೇರ್ನಾರು ಆರ್ನ ಇಡೀ ಕುಟುಂಬದ ಒಂದು ವಿಚಾರನು ನಮ್ಮ ತೂಂಡಾಂಡ ಎಂಚಿನ ವಿದ್ವತ್ಪೂರ್ಣವಾಯಿನಂಚಿನ ಒಂದು ಕುಟುಂಬ ಅದನ್ನ ಏತು ಒಂದು ಸಾಧನೆ ಮಲ್ತನಂಚಿನ ಕುಟುಂಬ ಬಂದು ನಮ್ಮ ಕಣ್ಣೆದುರುಗು ಬರ್ಪುಂಡು ಇನ್ನು ಭಾಸ್ಕರಾನಂದ ಸಾಲೆತ್ತೂರ್ನ ಬಗ್ಗೆ ಯಾನು ಭಾರಿ ಭಾಷಣ ಕೊರ್ಪನ ಸಮತ್ ಆರು ಮಲ್ತನ ಕಾರ್ಯ ಎಂಚಿನ ಉಂಡು ಬಂಡ ತುಳುನು 100 ವರ್ಷಕ್ಕೂ ತುಂಬೆ ಅತಂಡ 75 ವರ್ಷಕ್ಕೂ ತುಂಬೆ ಜಗಜ್ಜಾಹಿರವಾದ ಐನ ಕಲೆ ಐನ ಬುಲೆ ಐನ ನೆಲೆನು ತೋಜು ಪೈನಾರು ನಿಖಲಿಗೆ ಆಶ್ಚರ್ಯವು 1925 ಇಶವಿಡು ಇಂದುವೇ ನಮ್ಮ ಬ್ಯಾಂಗ್ಳೂರದ ಮಿಥಿಕ್ ಸೊಸೈಟಿ ದಾಖಲೆ ಆರ್ನ ಕೋಳಿ ಅಂಕದ ಕುರಿತ ಒಂದು ಲೇಖನ ಪಬ್ಲಿಷ್ ಮಲ್ದಿರು ಆಲೋಚನೆ ಮಲ್ಪಲೆ ಇನಿ ಕಂಬಳ ಬಾರಿ ಬಿರ್ದಿಡು ಗೌಜಿಡು ಮುಲ್ಪ ಒಂದುಂಡು ಕೋಳಿ ಅಂಕ ಕೋರ್ದ ಕಟ್ಟ ಪನ್ನಾಗ ನಂಗೆ ತಮಾಷೆದ ವಸ್ತು ಕೆಲವರಿಗೆ ಬಂದುಲೆ ಯಾನು ದೂಷಣ ಮಲ್ಪುನತ್ ಯಾನು ಕಾಲೇಜ್ ಒಂಜಿ ಪಾಠ ಮಲ್ತೊಂದು ಪುನಃ ಸಂದರ್ಭಡು ಉಪನ್ಯಾಸಕ ವೃತ್ತಿಡು ಉಪ್ಪುನಾಗ ಒರಿ ಹಿರಿಯ ಉಪನ್ಯಾಸಕರು
పండ విద్వత్పూర్ణ వ్యక్తులు పంಡ ತೆರಿದಿನಕಲಿಂದ ಪನಪುನ ಒಂಜಿ ಮನಸ್ಸಿಡ್ಲ ಈ ತುಳುತ ಬಗ್ಗೆ ಎಂಚಿನ ಕೀಳರಿಮೆ ಇತ್ತನಂದು ನಿಖಲ್ ತೆರಿಯೋ ನೋಡು ಪಾತೆರ್ನಾಗ ವಿಚಾರ ಬತ್ತಂಡು ತುಳು ಭಾಷೆದ ಬಗ್ಗೆ ತುಳು ಸಂಸ್ಕೃತಿದ ಬಗ್ಗೆ ಪರಂಪರೆದ ಬಗ್ಗೆ ಆಚಾರ ವಿಚಾರದ ಬಗ್ಗೆ ಇನಿ ಭಾರೀ ಬೇಲೆ ಬೆಂದೊಂದುಲ್ಲೇರು ತುಳುವೇರು ಅಂಡ ಕೋರ್ದ ಕಟ್ಟನ್ನು ಮಾತ್ರ ಬಿಡ್ತೇರು ಕೋರ್ದ ಕಟ್ಟದ ಬಗ್ಗೆ ಎಲ್ಲ ಒಂಜಿ PhD ಮಲ್ತುದೋಲಿ ಇಂದು ತಮಾಷೆದ ಪಾತೆರ ಆಂಡ ಭಾಸ್ಕರಾನಂದ ಸಾಲೆತ್ತೂರ್ನ ವಿದ್ವತ್ಪೂರ್ಣವಾಯಿನ ಲೇಖನ ಸಾರತೊರ್ಮರ್ತ 25 ಕೋಳಿ ಅಂಕದ ಬಗ್ಗೆ ಕೋರ್ದ ಕಟ್ಟದ ಬಗ್ಗೆ ಆ ಅಚ್ಚಿಪಾಡ್ದನ ಈ ಮಿಥಿಕ್ ಸೊಸೈಟಿ ಬಂದಾಗ అయిన ಯೋಗ್ಯತೆ ಹೆಂಚಿನ ಮೌಲ್ಯ ಹೆಂಚಿನ ಹಿನ್ನೆಲೆ ಹೆಂಚಿನ ಪರಂಪರೆ ಹೆಂಚಿನ ಆ ಕೋರ್ದ ಕಟ್ಟ ಬನ್ಪು ನಾವು ದಾಯ ಪುಟ್ಟುಂಡು ಬನ್ಪುನೆ ನಿಖಲ್ ಆಲೋಚನೆ ಮಲ್ಪೋಡು ಪಂಡ ಯಾನು ದಾಯನೆನ್ನು ಪನಿಯರೆ ಪೋಯ ಬಂದಾಗ ತುಳುತ ವಾ ವಿಚಾರ ಯಾನು ತೆರ್ತು ಬತ್ತ ಪಾತೆರೋಡು ಒಂಜೊಂಜಿ ವಿಚಾರವನ್ನು ತೆರ್ತು ಬತ್ತ ಪಾತೇರಿ ಎಂಡಲ್ಲ ಬಹುಶಃ ಅವು ದಿನಗಟ್ಟಲೆ ಪಾತೇರು ನಂಚಿನ ಪಾತೆರ ನಿಖಲ ಆಲೋಚನೆ ಮಲ್ಪೋಡು ಎಕಡೆ ವೀರಪ್ಪ ಮೊಯ್ಲಿಯರು ಪಾತೆರ್ನಾಗ ಒಂಜಿ ಪಾತೆರ ಪಂಡೇರು ಇನಿ ಸಿರಿಪಾಡ್ದನ ಅಂತಾರಾಷ್ಟ್ರೀಯ ಮಟ್ಟೋಡು ಖ್ಯಾತಿ ಪಡೆದು ನೀವು ಪಂಡೇರು ಕೇವಲ ಒಂಜಿ ತುಳುನಾಡದ ಒಂಜಿ ಪೊಂಜವು ಸಾಮಾನ್ಯ ಪೊಂಜವು ಒಂದು ಗುತ್ತು ಬರಿಕೆಗೆ ಸೇರ್ನಂಚಿನ ಪೊಂಜವು ಸತ್ಯೊಡು ಪುಟ್ಟು ನಂಚಿನ ಸೀರಿನ ಪಾಡ್ದನ ಇನಿ ಅಂತಾರಾಷ್ಟ್ರೀಯ ಮಟ್ಟೋಡು ಬೆಳಗೊಂದುಂಡು ಬಂದುಲೆ ಗ್ರೀಕ್ದ ಹೋಮರ್ ಬರೇನ ಈಲಿಯಡ ಬನ್ಪುನ ಮಹಾಕಾವ್ಯ ಎಂಚಿನುಂಟು ಅವೇ ಜಗತ್ತಡು ಶ್ರೇಷ್ಠವಾಯಿನ ಅಂದ ಬನ್ಪುನ ಪುಗರ್ತೆಗೆ ಪಾತ್ರ ಆದಿತ್ನಡ ಇನಿ ಅವೇ ಸಾಲಡು ನಮ್ಮ ತುಳುನಾಡದ ಸಿರಿಪಾಡದ ನಾವಂತುದುಂಡು ಆಲೋಚನೆ ಮಲ್ಪಲೆ ನಿಕ್ಕಲು ದಾಯಗ ಆ ಮಟ್ಟಗೆ ಏರಂಡು ತುಳುವೇರ್ನ ಕಲೆ ತುಳುವೇರ್ನ ನಿಲೆ ಐನ ಬುಲೆ ಎಂಚ ಬೊಲೆದಿತ್ತು ಪನ್ಪುಂಡು ನಿಕ್ಕಲು ಆಲೋಚನೆ ಮಲ್ಪೋಡು ತುಲೆ ಅಮೇರಿಕದ ಒಂಜಿ ಮಲ್ಲ ವಿದ್ವಾಂಸೆ ರಿಚರ್ಡ್ ಡಾರ್ಸನ್ ಪನ್ಪುನಾಯ್ ಬಹುಶಃ ಜಾನಪದ ತಜ್ಞೆ ಆಯ ಒಂಜಿ ಪಾತೆರ ಪನ್ಪೆ ಒಂಜಿ ಪ್ರದೇಶದ ಅತಂಡ ಒಂಜಿ ಜನಸಮುದಾಯದ ಚರಿತ್ರೆನು ಅಲ್ಪದ ಮೌಖಿಕ ಸಾಹಿತ್ಯ ಭೌತಿಕ ಸಂಸ್ಕೃತಿ ಸಾಮಾಜಿಕ ಧಾರ್ಮಿಕ ಆಚರಣೆ ಬೊಕ್ಕ ರಂಗಕಲೆ ನೆತ್ತ ಆಧಾರಡು ಪೊರ್ಲ ಕಂಟದು ಕಟ್ಟದು ಕೊರೊಲಿಂದು ಮೇಡಮ್ ಅವರೇ ಸಾಮಾನ್ಯ ಎಂಕಲ್ ಸಾಮಾನ್ಯವಾದ ಎಂಚ ತೆರಿತ ಶಾಸನಾಧಾರಿತವಾಯಿನ ಚರಿತ್ರೆನೇ ಚರಿತ್ರೆ ಎಂದು ಶಾಸನಾಧಾರಿತವಾಯಿನ ಚರಿತ್ರೆ ಪಂಡ ಒಂಜಿ ಸ್ಥಾಪಿತ ಇತಿಹಾಸ ಪರಂಪರೆ ಎಂಚಿನೊಂಡು ಶಾಸನದ ಆಧಾರಡು ಬರೆಯಿನ ಚರಿತ್ರೆ ಎಂಚಿನೊಂಡು ಅವೇ ಚರಿತ್ರೆ ಎಂದು ಬಹುಶಃ ಐಕ ಪೂರಕವಾದ ನಾಣ್ಯಶಾಸ್ತ್ರ ಐಕ ಪೂರಕವಾದ ಭೌತಿಕ ಮಾನ್ಯುಮೆಂಟ್ಸ್ ಸ್ಮಾರಕಲು ಬೊಕ್ಕ ಲಿಖಿತ ದಾಖಲೆ ನೆತ್ತ ಆಧಾರಡು ಬರೆಯಿನವು ಇತಿಹಾಸ ಸೊ ಯಾನ್ ಬಂದುಲೆ ನಿಕಲ್ಡ ಕೇನುವೆ ಶಾಸನ ಬರೆಪಾದನಾರು ಏರು ನಾಣ್ಯ ಅಚ್ಚು ಪಾಡ್ದನೆ ಏರು ಕೋಟೆ ಕೊತ್ತಲೆ ಅರಮನೆ ಕಟ್ಟದನೆ ಏರು ಆಸ್ಥಾನ ಇತಿಹಾಸಕಾರರು ಏರೆ ಗುಪ್ಪುನಿ ರಾಜ ಮಹಾರಾಜರಿಗೆ ನೆತ್ತ ಆಧಾರಡು ಬರೆಯಿನ ಚರಿತ್ರೆ ರಾಜ ಮಹಾರಾಜರಿಗೆ ಸಂಬಂಧಪಟ್ಟನ ಚರಿತ್ರೆ ತಂದೆ ನಿಖಲ್ನ ಎನ್ನ ಚರಿತ್ರೆ ಆ ಪೂಜಿ ಎನ್ನ ಅಮ್ಮೇರು ಮಲ್ಲ ಕೃಷಿಕೆ ಅದುಪು ಒಂಜಿ ನಾಟಿ ವೈದ್ಯದ ಪಂಡಿತೆ ಅದುಪು ಮಲ್ಲ ಸಾಧನೆ ಮಲ್ದಿರು ಸಮಾಜಗೂ ಆರ್ನ ಇತಿಹಾಸ ಓಲು ದಾಖಲೆ ಅಪುಂಡು ಅವೇ ಕೋಟೆ ಕೊತ್ತಲ ಕಟ್ಟನಕ ಸಂದರ್ಭಡು ಪ್ರಾಣ ಬಹುಶಃ ಪ್ರಾಣಗೂ ಪ್ರಾಣನೇ ಕೊರ್ದು ಬೆಗರ್ನ ನೆತ್ತೆರು ಮಲ್ತದು ಕೋಟೆ ಕಟ್ಟಿರು ಆರ್ನ ಪುದರ ಒಲ್ಪಲ್ಲ ದಾಖಲ ಅಪುಜಿ ಬಹುಶಃ ಅಕಲೇನು ಶೋಷಣೆ ಮಲ್ತನ ಅಕಲ್ನ ಪುದರ ದಾಖಲೆ ಅಪುಂಡು ಮಾತೆರ್ಲ ಶೋಷಣೆ ಮಲ್ತಿರಂದ ಅರ್ಥಾತ್ ಪನ್ನಗ ಮುಲ್ಪ ದಾದ ಪನಿಯರೆ ಪೋಯ ಪನ್ನಗ ಅಧಿಕಾರ ಇತ್ತು ನಾಯಕ ಅಕ್ಷರ ಜ್ಞಾನ ಇತ್ತು ನಾಯಕ ಸಾಮಾಜಿಕ ಸ್ಥಾನಮಾನ ಇತ್ತು ನಾಯಕ ಮಾತ್ರ ಚರಿತ್ರೆನಾ ಅಪಗ ರಿಚರ್ಡ್ ಡಾರ್ಸನ್ನ ಪಾತ್ರ ಏತು ಮುಖ್ಯ ಅಂದ್ರೆ ನಿಖಲ ಆಲೋಚನೆ ಮಲ್ಪಲೆ ಮೌಖಿಕ ಸಾಹಿತ್ಯ ಮೌಖಿಕ ಸಾಹಿತ್ಯ ಬಾಯ್ದೆರೆ ಅಕ್ಷರ ಜ್ಞಾನ ಇಜ್ಜ ಅಂದನ ನಮ್ಮ ಹಿರಿಯರು ದಾಲಾ ಗೊತ್ತಿಜ್ಜ ಅಂದ್ರೆ ಆ ಬಹುಶಃ ಅಕಲ್ನ ಅನುಭವದ ಪಾತೆರನು ಬಾಯ್ದೆ ಅದು ಅಕಲ್ ಒರಿತೊಂದು ಬಾಯ್ದನೆ ಅವು ಕತೆ ಆದಪ್ಪು ಅವು ಸಂಧಿ ಆದಪ್ಪು ಪಾಡ್ದನ ಆದಪ್ಪು ಉರಲ ಆದಪ್ಪು ಗಾದೆ ಆದಪ್ಪು ಎದುರು ಕತೆ ಆದಪ್ಪು ಅದ್ಭುತವಾಯಿನ ಐತಿಹಾಸಿಕ ಅಂಶ ಐನ ಉಲಾಯಿ ಉಂಡು ಐನ ದೆಪ್ಪನ ಕೆಲಸ ಮಾತ್ರ ನ ಮಾಡ್ದ ಆವಡಾಯ್ನೆ ಜಲ್ ಬೇತೆ ತಿರ್ಲು ಬೇತೆ ಮಲ್ಪನ ಕೆಲಸ ಮಾತ್ರ ಇನ್ನಿನ ಮಾಡ್ದ ಆವಡಾಯ್ನೆ ಮೌಖಿಕ ಸಾಹಿತ್ಯದ ಬಗ್ಗೆ ಆಯಪನ್ನ ನೂದೆಕ್ಕು ನೂದು ಸಹಮತೆಯನ್ನ ಭೌತಿಕ ವಸ್ತು ಸಂಸ್ಕೃತಿ ಬಂಡ ಎಂಚಿನ ನಮ್ಮ ಹಿರಿಯರ ನಕಲು ಬರಕೆ ಮಲ್ತನ ಒವೇ ಒಂಜಿ ಸಾಧನ ಅವು ನಮ್ಮ ನೂಪು ಬಲಸುನ ತಿಪ್ಪಿದ ಕೈಲೇ ಆದುಪ್ಪು ಐನು ನಮ್ಮ ಪಾತೆರ್ ಪನಗ ಅದ್ಭುತವಾಯಿನ ಕತೆ ಬನ್ಪುಡವು
ಅದ್ಭುತವಾದ ಕತೆ ಬನ್ಪುಡು ಬಂದುಲೆ ಅಂಚಿನ ಸಾವಿರ ಸಾವಿರ ವಸ್ತುಲು ನಮ್ಮ ಹಿರಿಯಾಕಲು ಬಳಕೆ ಮಲ್ದೇರು ಆ ಬಳಕೆ ಮಲ್ತನ ಅಂಚಿನ ಪ್ರತಿಯೊಂದು ಭೌತಿಕ ವಸ್ತುಲ ನಿಖಲು ಪಾತಿರ್ಪಲೆ ಐನ ಪಿರೋಪನ ಎದುರು ಕತೆ ಗಾದೆ ಬಹುಶಃ ಐನ ಮಹತ್ವ ಏತು ಪೊರ್ಲುಡು ನಂಗೆ ಐನ ಕತೆ ಬನ್ಪುಡು ಇನಿ ನಮ್ಮ ಏನು ಆರಾಧನೆ ಆಚರಣೆ ಅವು ನಮ್ಮ ಕೆಡ್ಡ ಸಾದುಪ್ಪು ದೀಪಾವಳಿ ಅದುಪ್ಪು ಬೊಕ್ಕೊಂಜ ಆದುಪ್ಪು ಬಹುಶಃ ಆ ಒಂಜಿ ಮುಖ್ಯವಾದ ಯಾನಿತ್ತೆ ಪನ್ಪೆ ತುಳುನಾಡು ಪನ್ನ ಕೃಷಿ ಪ್ರಧಾನವಾಯಿನ ಈ ಕೃಷಿ ಪ್ರಧಾನವಾಯಿನ ಅಂಚಿನ ಈ ನೆಲಟ್ಟು ಅದೇತೋ ಅವೇತೋ ಕುಣಿತ ಪ್ರಕಾರಲಿತ್ತ ಐಟ್ ಈ ಪಿಲಿಪಂಜಿ ಕುಣಿತ ಒಂಜಿ ಕುಣಿತನು ನಮ್ಮ ವಿಶ್ಲೇಷಣೆ ಮಲ್ತಂದಾಂಡ ಏತು ಸೋಕದ ಚರಿತ್ರೆ ನಮ್ಮ ಕಣ್ಣೆದುರುಗು ಬರ್ಪುಂಡು ನಿಖಲ್ನ ಗಮನ ಉಪ್ಪಡು ಮುಲ್ಪ ನಮ್ಮ ಪಡುಮಲೆ ತಾರು ಉಳ್ಳೇರು ಆರು ಬಹುಶಃ ಬಗ್ಗೆ ವಿಶೇಷವಾದ ಪಣ್ವೇರು ಪಂಜುರ್ಲಿ ಪಾಡ್ದ ನೋಡೋ ಒಂದು ವಿಚಾರ ಬರ್ಪುಡು ಪಂಜುರ್ಲಿ ಗಟ್ಟಡು ಅಂತದು ತೀರ್ಥ ತುಳುನಾಡನ್ನು ತೂದು ಪನ್ಪೆ ತತ್ರೋದಾತು ಮಲ್ಲೆ ಅರಿವಣದಾತು ಉರುಂಟು ಪಣವುದಾತು ಪೊರ್ಲು ತೀರ್ಥ ತುಳು ರಾಜ್ಯ ಏತು ಪೊರ್ಲು ತೋಜುಡು ಒಂದು ಆಯ್ ತುಳುನಾಡನ್ನು ಮೂಜಿ ಉರುಂಟದ ವಸ್ತುಗೂ ಹೋಲಿಕೆ ಮಲ್ತದೆ ಬಂದುಲೆ ತತ್ರ ಬಣ್ಣಗೆ ಎಂಚಿನ ಬಹುಶಃ ಇತ್ತದ ಯುವ ಪೀಳಿಗೆಗೆ ತತ್ರ ಬಂಡ ಎಂಚಿನ ಅದೇನು ಬಿಡ್ಪದ ಪನ್ನೋಡವು ತತ್ರ ಬಂಡ ಪನ್ನೊಳಿದ ಎಲೆಟ್ ಮಲ್ಪನ ಇರೆಟ್ ಮಲ್ಪನ ನಮ್ಮ ದುಂಬುದಾಕಲು ಬಳಕೆ ಮಲ್ತೊಂದಿತ್ತನ ಕೊಡೆ ಅವು ದೈವ ದೇವರಿಗೆ ಆದಪ್ಪು ಪ್ರತಿಷ್ಠಿತ ಕುಟುಂಬದ ಆದಪ್ಪು ಜನಸಾಮಾನ್ಯರಿಗೆ ಅವೇ ಕೊಡೆ ಆದಿತ್ತನೆ ಇನಿತ್ತ ಕೊಡೆಲ ಆಣಿದ ಕೊಡೆಲ ಆಲೋಚನೆ ಮಲ್ಪಲೆ ಈ ಕೊಡೆಕ್ಕೆ ತುಳುನಾಡನ್ನು ಹೋಲಿಕೆ ಮಲ್ಪುವೆ ತತ್ರುದಾತು ಮಲ್ಲೆ ಅರಿವಣದಾತ ಉರುಂಟು ಅರಿವಣ ಬನ್ಪನಾಗ ನಮ್ಮ ಉಣ್ಪನ ಬಟ್ಟಲ್ನೇ ಕಲ್ಪನೆ ಮಲ್ತೊನ್ಲೆ ಅರಿವಣದಾತ ಉರುಂಟು ಪಣವುದಾತ ಪೊರ್ಲು ದುಡ್ಡು ನಾಣ್ಯದಾತ ಪೊರ್ಲು ಅವಲ ಉರುಂಟು ಅಪ್ಪಗ ಪಂಜುರ್ಲಿ ಅತಂಡ ಪಂಜುರ್ಲಿ ಪಾಡ್ದನನ್ನು ಕಟ್ಟನಾಯೇ ಗಟ್ಟಡುಂತದು ತೀರ್ತು ತುಳುನಾಡದು ತೂದು ತತ್ರದಾತ ಮಲ್ಲೆ ಅರಿವಣದಾತ ಉರುಂಟು ಪಣವುದಾತ ಪೊರ್ಲುಂದು ಆ ಮೂಜಿ ಉರುಂಟದ ಸೊತ್ತುಗು ಆಯ್ ಕಂಪೇರ್ ಮಲ್ದೆಂದಾಂಡ ತುಳುನಾಡು ಎಂಚೈತಂಡು 500 ವರ್ಷಕ್ಕೂ ತುಂಬು ತುಳುನಾಡು ಎಂಚೈತಂಡು ಇನ್ನಿತ ಲೆಕ್ಕ ಕರಾವಳಿದ ಒಂಜಿ ನ್ಯಾರೋ ಸ್ಟ್ರಿಪ್ಪ ಉಡುಪಿ ಮಂಗಳೂರು ರಡ್ಡನ್ನು ಸೇರ್ಸಂಡ 10 ನಿಖಲ ತಲೆಟುಪ್ಪಡು ಗೇರು ಸೊಪ್ಪೆಡು 14ನೇ ಶತಮಾನದ ಕಾಯ್ಕಿನಿ ಶಾಸನಡು ಗೇರು ಸೊಪ್ಪೆನ್ನು ತುಳು ರಾಜ್ಯ ಅಂದು ಉಲ್ಲೇಖ ಮಲ್ಪೇರು ತುಳು ರಾಜ್ಯ ಗೇರು ಸೊಪ್ಪೆ ಪ್ರದೇಶ ಎಂಚಿನೊಂಡು ತುಳುನಾಡಿಗೆ ಸೇರಿದಿತ್ತಂಡು ನಮ್ಮ ಶೃಂಗೇರಿ ಎಂಚಿನೊಂಡು ಅವು ಅಲುಪೇರ್ನ ಕಾಲಡು ತುಳುನಾಡಿಗೆ ಸೇರಿದಿತ್ತಂಡು ಇನ್ನು ಹಾಸನ ಆದಪ್ಪು ಚಿಕ್ಕಮಂಗ್ಳೂರು ಆದಪ್ಪು ಬೊಕ್ಕೊಂಜಿ ಆದಪ್ಪು ಈ ಪ್ರದೇಶದ ಬಹುಭಾಗ ತುಳುನಾಡಿಗೆ ಸೇರಿದಿತ್ತಂಡು ಗಟ್ಟಡಂತದ್ದು ತೀರ್ಥ ತೂನಗ ತುಳುನಾಡು ಉರು ಉಂಟಾಗಿ ತೋಜಿತ್ತಂಡು ಆಯೆ ಒವ್ವೆ ಶಾಸನ ಓದುದು ಜೇ ಆಯೆ ಒವ್ವೆ ಭಾಷೆ ಕಲ್ತದು ಜೇ ಸರವು ಬರವಾಯಾಗ ತೆರಿಯಂದು ಕೇವಲ ಮೌಖಿಕವಾದ ತುಳುನಾಡದ ಭೌಗೋಳಿಕ ವ್ಯಾಪ್ತಿ 500 ವರ್ಷಕ್ಕೂ ತುಂಬ ಎಂಚ ಇತ್ತನೇ ಪನ್ಪನೇನು ಅಯ್ಯ ಈತು ಸೋಕುಡು ಕಟ್ಟದು ಕೊರೋಡಂದಾಂಡ ಅವೇ ಪೊರ್ತದ ಒಂಜಿ ಶಾಸನ ಆಧಾರಿತವಾದ ತುಳುನಾಡದ ಚರಿತ್ರೆಯನ್ನು ನಮ್ಮ ಕಟ್ಟೊಂದಾಂಡ ವಾ ನಮನೆ ತುಳುನಾಡಿತ್ತನದು ನಿಖಲ ಆಲೋಚನೆ ಮಲ್ಪಲೆ ಅವೇ ದುಂಡಾಗಿನ ವ್ಯಾಪ್ತಿದ ಉರುಂಟದ ಒಂಜಿ ಚಿತ್ರಣ ನಮ್ಮ ಕಣ್ಣೆದುರುಗು ಬರ್ಪುಂಡು ಅಪಗ ಆ ಡಾರ್ಸನ್ ಪನಪನ ಪಾತೆರೆ ಏತು ಸತ್ಯ ಅಂದ ಆಲೋಚನೆ ಮಲ್ಪಲೆ ಮೌಖಿಕ ಸಾಹಿತ್ಯ ಸೊ ಇನಿ ಬಹುಶಃ ಮೌಖಿಕ ಸಾಹಿತ್ಯ ಯಾರು ನಿಕ್ಲೆಗೆ ಮಸ್ತ್ ವಿಚಾರ ಏನು ಪಣ್ಣಿರ ಬೋಪಜಾಯ 4 ಪಣ್ಣ ವಿಚಾರ ಒಂಜಿ ವಸ್ತುನು ಮಾತ್ರ ನಿಕ್ಲನ ಎದುರು ದೀಪೆ ಸಮಯದ ಪ್ರಜ್ಞೆ ಉಂಡು ಬಹುಶಃ ತತ್ವದಲ್ಲಿ ಇಂಚಿನ ಈ ವೇದಿಕೆ ಗಂಭೀರವಾಯಿನ ವಿಚಾರ ಪಾತ್ರದ ಸಂದರ್ಭನೇ ಹತ್ತು ಪನಪನ ಪ್ರಜ್ಞೆ ಎರಡು ಉಂಡು ಆಂಡಲ ಸೇರ್ದಂಚಿನ ನಿಗಿಲೆಗೆ ನಿರಾಶಾಯರವಲ್ಲಿ ಬಹುಶಃ ಈತ ಬಂಗಡು ಕಾರ್ಯಕ್ರಮ ಆಯೋಜನೆ ಮಲ್ತನಕ್ಲೆಗೆ ಬೇಜಾರಾಯರಬಲ್ಲಿ ಆ ಕಾರಣಗೋಸ್ಕರ ಒಂಜಿ ಬನ್ ಇಂಚ ತುಳುವೇರು ಬಲಕ್ಕೆ ಮಲ್ತನಂಚಿನ ಸಾವಿರ ಸೊತ್ತುಲುಲ್ಲ ಆ 1000 ಸೊತ್ತುದ ಕಥೆನ ನಿಕ್ಲ ಆಲೋಚನೆ ಮಲ್ಪಡು ಐನ ಪಿರವ ಉಪ್ಪುನಂಚಿನ ಪರಂಪರೆ ನಿಕ್ಲು ತೆರಿಯೋ ನೋಡು ಅಪಗ ತುಳುನಾಡಿ ಎಂಚಿನ ಆ ಪಂಡದ ನಿಕ್ಲೆ ಗೊತ್ತಾಪು ಇನಿ ಮೌಖಿಕ ಸಾಹಿತ್ಯದ ವಿಚಾರ ಪಂಡೆಯನ ಬಂದುಲೆ ಕೇವಲ ರಡ್ಡು ಶಬ್ದ ಮರ ಮಗರ್ಡು ಪಕ್ಕಿರಾಂಡು ಪನಪನ ರಡ್ಡು ಶಬ್ದ ಮರ ಮಗರ್ಡು ಪಕ್ಕಿರಾಂಡು ಪನಪನ ರಡ್ಡು ಶಬ್ದ ತುಳುನಾಡದ ಸಮಗ್ರ ನಿಖಲ್ನ ಅಲಿಯಕಟ್ಟು ವ್ಯವಸ್ಥೆದ ಚಿತ್ರಣನು ನಿಕ್ಲೆಗೆ ಕಟ್ಟದು ಕೊರ್ಪುಡು ಮರ ಮಗರ್ಡು ಪಕ್ಕಿರಾಂಡು ಇಂದು ಗಾದೆ ತುಳುವೇರ್ನ ಇಂಚಿನ ಏತೋ ಗಾದೆಲು ಸರಿ ಇಂದು ಮೌಖಿಕ ಮರ ಮಗರ್ಡು ಪಕ್ಕಿರಾಂಡು ಬಂಡ ಮೌಖಿಕ ಭೌತಿಕ ಐಕ ಪೂರಕವಾಯಿನ ಭೌತಿಕತೆ ತೊನ್ಗ ನಮ್ಮ ಇನಿ ನಮ್ಮ ಒವ್ವೇ ತುಳುನಾಡದ ಗುತ್ತು ಬರಿಕೆದ ಇಲ್ಲಡೆ ಪೋಯರ್ನಾಡ ಕೆಲವು ಇಲ್ಲಡೆ ಪೋಯರ್ನಾಡ ಇನ್ನೇರಿದ ಅರ್ಥ ದಕ್ಕದೇರು ಇನ್ನಿಲ್ಲ ನಿಖಲು ಮೂಡಬಿದ್ರದ ಬೂಡುಗು ಪೋಯರ್ನಾಡ ಮೂಡಬಿದ್ರದ ಬೂಡುಡು ಒಂಜಿ ಪುನಃ ಸಂರಕ್ಷಣೆ ಮಲ್ತದ ಈ ಪುನಃ ಪೆಟ್ಟಿಗೆ ನಿಖಲ ಕಣ್ಣೆದುರುಗು ಬರ್ಪುಂಡು ಪುನಃ ಸಂರಕ್ಷಣೆ ಮಲ್ತದ ಪುನಃ ಎಂಚಿನವು ದುಂಬುದ ಕಾಲಡು ಅರಸೆ ತೀರಿ ಪೆಟ್ಟಿಗೆ ಆ ಅರಸನ ಪುನನು ಆ ಪೆಟ್ಟಿಗೆ ಮರನು ಕೊರೆದು ಮಲ್ತನಂಚಿನ ಪೆಟ್ಟಿಗೆ ಪಾಡ್ದು ಉಪ್ಪು ಅತಂಡ ತೊಡ್ಡೆನೆ ಇಟ್ಟು ಪಾಡ್ದೀಪೇರು
ಬಹುಶಃ ಆ ಶವ ಸಂರಕ್ಷಣೆ ಮಲ್ಪುನಂಚಿನ ಪೆಟ್ಟಿಗೆ ಎಂಚಿನೊಂಡು ರಾಜ ಗುತ್ತು ಬರಿಕೆದಾಗಲು ತೀರ್ಪೋಣದ ಆ ಗುತ್ತು ಬರಿಕೆದ ಪುನಃ ಸಂರಕ್ಷಣೆ ಮಲ್ಪುನಂಚಿನ ಭೌತಿಕ ವಸ್ತು ಎಂಚಿನೊಂಡು ಮರಟ್ಟು ಕೊರೆದು ಮಲ್ತು ನಾವು ಅವು ಒಂಜಿ ಕಾಲಘಟ್ಟದ ತುಳುನಾಡದ ಅಳಿಯಕಟ್ಟು ವ್ಯವಸ್ಥೆದ ಚಿತ್ರಣವನ್ನು ನಿಖಿಲ ಕಣ್ಣೆದುರುಗು ಕೊಂಡರು ಬಂಡ ನಿಖಿಲ್ ನಂಬೋರ ನಿಖಿಲ್ ಆ ಭೌತಿಕ ವಸ್ತುಗೆ ಪೂರಕವಾದ ಪ್ರಶ್ನೆ ಪಾಡೋ ಅಂದು ಪೋಡು ತಾಯಿ ರಾಜ ಸಾಹಿತ್ಯ ಪೆಟ್ಟಿಗೆ ఆయన ಪುನಃ ದಾಯ ಸಂರಕ್ಷಣೆ ಅಲ್ದೀಪುನಿ ಅವು ದಾಯ ತೊಟ್ಟೆನೆ ಇಟ್ಟು ಪಾಡ್ದೀಪುನಿ ಅವನು ದಾಯ ಉಪ್ಪುಡು ಪಾಡ್ದೀಪುನಿ ಇಂಚೆ ಪ್ರಶ್ನೆ ಪಾಡೊಂದು ಬೋಲೆ ಅವು ನಿಕ್ಲೆ ಕತ್ತೆ ಪಂಡೋಂದು ಪೋಪುಡು ಅವು ತುಂಬು ತುಳುನಾಡು ಅಳಿಯ ಕಟ್ಟು ವ್ಯವಸ್ಥೆ ಅಂದಾಡ ಪುನಃ ಸಂರಕ್ಷಣೆ ಮಲ್ಪಡು ಈ ರೀತಿ ದಾಯ ಮಲ್ಪಡು ಈ ರೀತಿ ಮಲ್ಪಂದೆ ಆ ಕಾಲೋಡು ಆಧುನಿಕ ವ್ಯವಸ್ಥೆ ಇತ್ತು ಅಂಚ ಅದು ಪುನಃ ಹಾಲ ಒಂದು ಲೆಕ್ಕ ಉಪ್ಪುಡ ತಂಡ ತೊಡ್ಡೆನೆ ಇಟ್ಟು ಪಾಡ್ದೀಪನೆ ಬೊಕ್ಕ ನಮ್ಮ ತುಳುನಾಡದ ವ್ಯವಸ್ಥೆ ಹೆಂಚಿನ ಎನ್ನ ಆಸ್ತಿಡಿ ಎನ್ನ ಮಗಕ್ಕೆ ಹಕ್ಕಿಜ್ಜಿ ಎನ್ನ 60 ಹಕ್ಕಿಪ್ಪನೆ ಎನ್ನ ಪಲಿನ ಮಗಕ್ಕ ತನ್ನ ಮೆಗ್ಗಿನ ಮಗಕ್ಕೆ ಹಕ್ಕುಪ್ಪನೆ ಅಂಚಾದುಪ್ಪನಗ ಎನ್ನ ಅಪ್ಪೆಗೆ ಎನ್ನ ಲೆಕ್ಕನೆ ಕೆಲವು ಜೋಕುಲುಪ್ಪ ಮಲ್ಲಪಲಿ ಎಲ್ಯಪಲಿ ನಡುತಪಲಿ ಐಟು ಕೆಲವು ಆಣು ಜೋಕುಲ್ಲೇರು ಯೋಗ್ಯರುಲ್ಲೇರು ಅಯೋಗ್ಯರುಲ್ಲೇರು ಅಪ್ಪಗ ತುಳುನಾಡು ಅಳಿಯಕಟ್ಟು ವ್ಯವಸ್ಥೆದ ಪ್ರಕಾರ ನಮ್ಮ ಆ ಒಂಜಿ ಅಧಿಕಾರನು ಮಗಕ್ಕೆ ಬಿಡ್ದು ಕೊರ್ಪುಜ 60 ಬಿಡ್ದು ಕೊರ್ಪನೆ 60 ಬಿಡ್ದು ಕೊರ್ಪನೆ ಅಂದಾಡ ಏರೆಗೆ ಬನಪನಂಚಿನ ಸಂಘರ್ಷ ಶುರುವಾಪಡು ಈ ಸಂಘರ್ಷ ತೀರ್ಮಾನ ಕೆಲವು ದಿನ ತಂಡ ವಾರನೆ ಪೋವು ಕಡೆಗೆ ಬಹುಶಃ ತೀರ್ಮಾನ ಆಯಿ ಬೊಕ್ಕ ಆ ಪುಣತ್ತ ಕೈಟ್ ಎಂಚಿನ ಪಟ್ಟದ ಉಂಗುರ ಉಂಡ ಆ ಪಟ್ಟದ ಉಂಗುರ ಉಪ್ಪುನಂಚಿನ ಬಿರೇಲ್ಗೊಂಜಿ ನೂಲು ಕಟ್ಟದ ಆ ನನಂಜಿ ಕೊಡಿನ ಪಟ್ಟಗ ಆಯ್ಕೆ ಆಯ್ನ ವ್ಯಕ್ತಿನ ಬಿರೇಲು ಕಟ್ಟುವೆರು ಆ ಒಂಜಿ ನೂಲುದ ಮುಖಾಂತರ ಆ ಪಟ್ಟದ ಉಂಗುರನು ಬಿರೇಲ್ಗೆ ಸೇರ್ಸೋನ ಮುಖಾಂತರ ಆ ಒಂಜಿ ಪುಣತ್ತ ಅಗತ್ಯ ಮುಗಿಯುಂಡು ఆయన పొత్తావున్న కంపున్న మల్పేరు బొక్క ఆ పట్టాభిషేకకు సంబంధపట్టదు కొంచెం బెత విధి విధానాలుల్ల ఐటు ముఖ్యవాద 4 గుత్తు ఇచ్చినట 4 గుత్తుకు 4 జవాಬ್ದಾರಿ ಉಂಡು ಐನು ಮಾತ ಯಾನ ಬುಡ್ಪಾದ ಪಣ್ಯರ ಪೋಪುಜಿ ಪಂಡ ಯಾನ ನಿಕಲ್ಡ ಅಮಸರಮಸರುಡು ಈತೆ ಪನ್ಪುನೆ ಸಾಮಾನ್ಯ ಒಂಜಿ ಭೌತಿಕ ವಸ್ತು ಒಂಜಿ ಅರಸೊತ್ತಿಗೆನು ಪತ್ತನಂಚಿನ ರಾಜನ ಪುಣನು ಸಂರಕ್ಷಣೆ ಮಲ್ತ ದೀಪನ ಒಂಜಿ ಪೆಟ್ಟಿಗೆನು ನಿಕಲು ಐನು ಉದಲ್ ಪತ್ತನ ಬಂಡದು ಐನು ಒಂಜಿ ಪೊತ್ತಾವುನ್ನ ಅತಂಡ ತೋಡುಗು ಬಿಡುಪುನ್ನ ಅತಂಡ ಒಂಜಿ ನಾಳ ದಕ್ಕದು ಬಿಡ್ತಂದಾಂಡ ಆ ಒಂಜಿ ಸಾಂಸ್ಕೃತಿಕ ನಷ್ಟ ಏತಂದ ಲೆಕ್ಕ ಬಾಡ್ಲೆ ಆ ಒಂಜಿ ಭೌತಿಕ ವಸ್ತುನು ಸಂರಕ್ಷಣೆ ಮಲ್ತು ದೀನೆಡ್ತಾತ್ರ ಆ ಭೌತಿಕ ವಸ್ತುದ ಪಿರವುಪುನಂಚಿನ ಚರಿತ್ರೆ ಅವು ಕೊರ್ಪುನಂಚಿನ ಮೆಸೇಜು ನಂಗೆ ಏತು ಪೊರ್ಲುಡು ಮನಸ್ಸಿಗೆ ಹೋಪುಂಡು ತೂಲೆ ಇದು ಭೌತಿಕ ವಸ್ತು ಇದು ನಮ್ಮ ಅಳಿಯಕಟ್ಟು ವ್ಯವಸ್ಥೆಗೆ ಐನು ಮಾತ ಬುಡುಪಾರ ಪೊಂಡ ಇನಿ ಬೊಲ್ಪಾವು ಈ ಭೌತಿಕ ವಸ್ತುಗೆ ಅನ್ ಸಂಬಂಧಪಟ್ಟದ್ದು ಪಂಡಂದಾಂಡ ಇನಿ ಆ ಮೌಖಿಕ ಸಾಹಿತ್ಯ ಪಂಡತ್ತ ಮರ ಮಗರುಳು ಪಕ್ಕಿರ ಅವು ಎಂಚಿನ ಮರ ಮಗರುಳು ಪಂಡ ಇಲ್ಲದ ಯಜಮಾನಿ ಸಾಹಿತ್ಯ ಪಕ್ಕಿರಾನಂದ ಪಂಡ ಆಯನ ಬಡಿದ ಜೋಕುಲು ಆನಿಯೇ ಅತಂಡ 13 ದಿನೊತ್ತೊಲಾಯಿ ಆ ಇಲ್ಲನ್ನು ಬಿಡ್ದು ಆಲೆ ಅಪ್ಪೆ ಇಲ್ಲಡೆ ಸೇರೋಡು ಅಳಿಯಕಟ್ಟು ವ್ಯವಸ್ಥೆ ಮರ ಮಗರುಳು ಪಕ್ಕಿರಾಂಡು ಬಹುಶಃ ಒಂಜಿ 5 ವರ್ಷ ಒಂಜಿ 75 ವರ್ಷಗೂ ದುಂಬು ಒಂಜಿ ಇಲ್ಲಲು ನೆರೆಗರೆತ್ತ ಇಲ್ಲದ ಯಜಮಾನಿ ಸಾಹಿತ್ಯದ ಆಯಿ ಪೆಟ್ಟಿಗೆ ಈಪೆದ ಇಲ್ಲದ ಪೊಂಜವು ತಾರೆ ಬೆಚ್ಚ ಮಲ್ಪನೆ ಮರ ಮಗರುಡು ಪಕ್ಕಿರಾಂಡು ಪನ್ನಗ ಆ ಇಲ್ಲದ ಅವಸ್ಥೆ ಅತಂಡ ಭಂಗ ಆ ಪೊಂಜಿನ ಕಷ್ಟ ಎಂಕಿ ಏಪೋ ಬರ್ಪುಡ ಪಂಡ ದುದ್ದುಕಿಪ್ಪುನೆ ಮರ ಮಗರುಡು ಪಕ್ಕಿರಾಂಡು ಸೊ ಇಂದುವೇ ಒಂಜಿ ಗಾದೆನು ನಾನೊಂಜಿ ರೂಪೊಡ್ಲ ಪನ್ಪುನಂದುಂಡು ಅಮ್ಮೆ ಸಾಹಿತ್ಯ ಬೊಕ್ಕ ಇಲ್ಲಲು ಉಂತೆರ ಬಲ್ಲಿ ಬರ್ಸಬೋಯಿ ಬೊಕ್ಕ ಮರತಡಿಟ್ಟು ಉಂತೆರ ಬಲ್ಲಿ ಪನ್ಪುನಂಚಿನ ಗಾದೆಲ ಉಂಡು ಬಂದುಲೆ ಇಂಚಿನ ಆ ಒಂಜಿ ಮಾಹಿತಿನ ಕೊರ್ಪುನಂಚಿನ ನಮ್ಮ ಒಂಜಿ ಸಾಮಾನ್ಯ ಒಂಜಿ ತುಲೆ ಇನಿ ನಾಯರು ಪೋಯಿನಲ್ಪ ನಾಗಬೀದಿಲ ಉಪ್ಪಂದು ನಾಯರು ಪೋಯಿನಲ್ಪ ನಾಗಬೀದಿಲ ಉಪ್ಪಂದು ತುಳುನಾಡು ದಕ್ಕಲು ನಮ್ಮ ನಾಗಮೂಲ ದಕ್ಕಲಿಂದ ಪನ್ಪುನಿಕ್ಲೆ ಮಾತೆರೆಗಳ ಗೊತ್ತಿತ್ತಿನ ವಿಚಾರ ಈ ನಾಗೆ ಮುಲ್ಪದ ಅಧಿಪತಿ ನಾಗಲೋಕ ನಾಗರಕಂಡ ಸತ್ಯಪುತ್ರ ಆಳ್ವಕೇಡ ವಾವಾಪುದಾರಡಿ ನಿಕ್ಲು ತುಳುನಾಡನ್ನು ಲೆಪ್ಪುಲೆ ಈ ತುಳುನಾಡು ಸೇರ್ದನೆ ನಾಗಗೆ ಪನ್ಪುನ ನಂಬಿಕೆಡು ಬತ್ತನಕ್ಲು ನಮ್ಮ ಈ ನಾಗೆ ಎರೆಗಳ ಸಾದಿ ಬಿಡು ಪೂಜೆ ಆಂಡ ನಾಯರು ಬರ್ಪುಡ ನಾಗೆಲ ಸಾಧಿತಲವೇ ಪನ್ಪುನ ಸಂದರ್ಭವನ್ನು ನಿಖಲ ಆಲೋಚನೆ ಮಲ್ತರ್ನಾಡ ಈ ಕೃಷಿ ಪ್ರಧಾನವಾಯಿನಂಚಿನ ಭೂಮಿ ಈ ತುಳುನಾಡು ಕೃಷಿಗೆ ಏತ್ ಮಹತ್ವ ಕೊರ್ತುಡು ಪನ್ಪನೆ ನಿಖಲ ಆಲೋಚನೆ ಮಲ್ಪಡು ಬಂದಲೆ ಇನಿ ನಮ್ಮ ದಂಕದ ಕೃಷಿನ ಬಹುಶಃ ದೇವರ ನಂಕ ಗೇನ ಕೊರಿಯರು ಕೊರೋನಾದ ರೂಪಡು ಗೇನ ಕೊರಿಯರು ಬೊಂಬೈ ಹಿಡಿದು ದುಬೈ ಹಿಡಿದು ಬತ್ತೇರು 2 ಎಕರೆ ಕೃಷಿ ಮಲ್ಪನವೇ ಯೋಗ್ಯ ಅಂದು ತೀರ್ಮಾನಕ್ಕೆ ಬತ್ತೇರು ಆಂಡ ಕೊರೋನಾ ಮುಗಿಂಡು ಎಂಕುಲಕ್ಕೊಂದು ಪೋಯ ಇನಿ ನಮ್ಮ ದೈವದೇವರಿಗೆ ಬೋಡಾಯಿನ ತಿರಿಬೊಂಡ ಬೋಡುಂದಾಂಡ ಟಿಪ್ಟೂರುದ್ದ ತುಮಕೂರುದ್ದ ಕೊಂಡರನಂಚಿನ ಪರಿಸ್ಥಿತಿ ನಿರ್ಮಾಣ ಒಂಜಿ ವೇಳೆ ನಕ್ಲ ಇಲ್ಲ ಬಾಕಿಲ್ದು ಒಂಜಿ ತಾರೆದ ಮರ ಇತ್ತುಂಡಲ್ಲ ಆ ಉಣ್ಗೆಲು ತಾರಾಯಿನ ಒಯ್ತು ಪಾಡ್ನಂಚಿನ ಗತಿಲ ಇನಿಜ್ಜಿ ಇನಿ ಕೊಟ್ಟು ಪತ್ತದು ಬೆಂದರೆ ಗೊತ್ತಿಜ್ಜಿ ಕತ್ತಿ ಪತ್ತದು ಕಡಪೆರ ನಂಕ ಗೊತ್ತಿಜ್ಜಿ ಅಪ್ಪಗ ಸಮಸ್ಯೆ ವ್ಯವಸ್ಥೆ ತುಳು ಭಾಷೆ ಎಂಚ ಸೈಡ್ ಆಲೋಚನೆ ಮಲ್ಪಲೆ
ಒಂಜಿ ಕಾಂಡೆ ಕೇವಲ 5 ವರ್ಷಗ ತುಂಬು ಬೊಲ್ಪಾಯಿ ಪೆಟ್ಟಿಗೆ ಮನಸ್ಸುದೊಲಾಯಿ ಬರ್ಪೇದನ ತುಳುವೇರ್ನ ಮನಸ್ಸುದೊಲಾಯಿ ಬರ್ಪೇದನ ಪುದರ್ ಬಂದಾಗ ಪಣೆ ಆ ಪಣೆತ್ತ ಬಲೊಟ್ಟು ನೀರು ಹೋಯ್ತದ ಕೃಷಿ ಆವೊಂದಿತ್ತಳು ಎಣೆಲ್ಗೆ ಮೇಲ್ನೀರು ಸುಗ್ಗಿಗೆ ಒಡ್ಡ ನೀರು ಕೊಳಕೆಗೆ ಅಡಿ ನೀರು ಕೊಳಕ್ಕೆ ಬೊಲೆ ಹೊಡೆದಾಂಡ ನಂಗೆ ಪಣೆ ಬೋಡಿ ಆ ಒಂಜಿ ಪಣೆತ್ತ ಕತೆನ ನಿಕ್ಲು ಪಣಿಯರೆ ಪೋಡಂದಾಂಡ ಬಹುಶಃ ನಿಕ್ಲಿಗೆ ಶೋಧ್ಯಾವು ಇನಿ ಪಣೆ ಬನ್ಪನ ಶಬ್ದನೇ ಇಜ್ಜಿ ಐಕ್ ಪೂರಕವಾಯಿನ ಅವೇತೋ ಪಾರಿಭಾಷಿಕ ಶಬ್ದಗಳು ಬಹುಶಃ ಬರೋಣಿ ಮರೈ ನೊಗ ಗಿರ್ಗೋಲು ಬೆರ್ಸೋಲು ಕುಂಡಚೆ ಏತೇತು ಪದಕ್ಕಲು ಇಂದು ಪೂರ ಪೋಂಡು ಭಾಷೆ ಸೈಪುನೆ ಬಂಡ ಪದ ಸೈಪುನೆ ಅವಾಗ ಒಂಜಿ ಪಣೆ ಬನ್ಪುಡಂಚಿನ ಒಂಜಿ ಶಬ್ದ ಒಂಜಿ ವಸ್ತು ಮಾಯಾನಗ ಈತ ತುಳು ಭಾಷೆಗೆ ನಷ್ಟ ಆಡನಾಡ ನನನಿಕಲ ಆಲೋಚನೆ ಮಲ್ಪಲೆ ಬಂದುಲೆ ಈ ತುಳುನಾಡು ವಾನಮನೆದ ಮಾತ ಒಂಜಿ ವೃತ್ತಿದ ಕಲಿತೇರು ಕರ ಮಲ್ಪನ ಕಲಿತೇರು ಎಣ್ಣೆ ದೆಪ್ಪನ ಕಲಿತೇರು ಬಜಿಲ್ ಎಡ್ಪನ ಕಲಿತೇರು ಕಂಚಿಕಾರನ ಕಲಿತೇರು ಕಮ್ಮಾರನ ಕಲಿತೇರು ವಾ ನಮೂನೆದ ಇದು ಈ ಪ್ರದೇಶಕ್ಕೂ ಬೋಡಾಯಿನ ಪೂರ ಸೊತ್ತು ಅಕ್ಲೇ ರವಾನೆ ಮಲ್ತೊಂದಿತ್ತನೆ ಇನಿ ತುಲೆ ಇನಿ ನಮ್ಮ ನೈಗೆದ ವಿಚಾರಡು 1972 ಪೊರ್ತಡು ಒಂಜಿ ಐರೋಪ್ಯ ಒಂಜಿ ಕುಂಟುದ ವ್ಯಾಪಾರಿ ಪನ್ಪೆ ಭಾರತದ ಆ ಕುಂಟು ಎಂಚಿನುಂಟು ಅತಂಡ ಒವೇ ಒಂಜಿ ಸಿಲ್ಕ್ ಆದುಪ್ಪು ಅತಂಡ ಒವೇ ಒಂಜಿ ಕುಂಟೆ ಎಂಚಿನುಂಟು ಐಕ್ ಸರಿಸಮಾನಾಯಿನ ಜಗತ್ತಡೇ ಇಜ್ಜಿಂದು ಐಕ್ ಪೂರಕವಾದ ನಮ್ಮ ತುಳುನಾಡೇ ಉದಾಹರಣೆ ಆಪಡು ಬಂದುಲೆ ಕಾವೂರ್ದ ಕರಿಯಪಟ್ಟೆ ಬೋಳೂರ್ದ ಪೊಳ್ಳೆಪಟ್ಟೆ ಮದವೂರ್ದ ಮಂಜಲ್ ಪಟ್ಟೆ ಮೂಂಕುದ ಸುಯಿಲಿಗೆ ಸಾವಿರ ಗಾವುದ ಪಾರುಣ ಪಟ್ಟೆ ಕಣನೀರಿಗೆ ನನೆಪುನ ಪಟ್ಟೆ ಉಗುರುದೆಡೆಟ್ಟು ದೆಂಗುದು ಕುಲ್ಲುನ ಪಟ್ಟೆ ಪನ್ಪುನಂಚಿನ ಪುಗರ್ತೆಗೆ ನಮ್ಮ ಆ ಕಾಲಡು ನಮ್ಮ ತುಳು ಈ ನೇಕಾರಿಕೆ ಪುದರ್ ಪೋತುಣನಾಡ ಬಂದುಲೆ ದಿಕ್ಲ ಆಲೋಚನೆ ಮಲ್ಪನ ನಮ್ಮ ವೃತ್ತಿಕಾರ್ಯರು ನಮ್ಮ ತುಳುನಾಡದ ವೃತ್ತಿಕಾರ್ಯರು ಏತು ಪರಿಣಿತಿ ರೀತಿಯರು ಪಂಡದು ಯಾನು ನಿಕ್ಲ ಐನೇ ಪನ್ಯ ರೆಪಿದಾಡ್ನೆ ಇನಿ ಒವ್ವೇ ಒಂಜಿ ಕೆಲಸಡು ಪರಿಣಿತಿ ಪಡೆಯಿನ ಒಂಜಿ ವ್ಯಕ್ತಿನ ನಿಕ್ಲು ತೋಜ್ಪಾದು ಕೊರಿಯರ್ನಾಡ ಯಾನ್ ನಿಕ್ಲು ಪಂಡಿಲೇಕೇನೋ ಯಾನ್ಲ ಒಂಜಿ ಕೃಷಿ ಕುಟುಂಬಡ್ದು ಬತ್ತನಾಯೆ ಯಾನ್ಲ ಇನಿ ಕೃಷಿನೇ ನೆಚ್ಚಿದು ಬದುಕೊಂದುಪ್ಪುನಾಯೆ ಇನಿ ಕೃಷಿ ವೃತ್ತಿ ಏತು ಬಂಗದ ಪನ್ಪುನ ಇನಿ ನಮ್ಮ ಅಲ್ಪ ಅಲ್ಪ ಆಟಿ ಕೂಟ ಕೆಸರಡೊಂಜಿ ದಿನ ಬೊಕ್ಕೊಂಜಿ ದಿನ ಅವೊಂಜಿ ದಿನ ಮಲ್ಪ ಈತ ಮಲ್ತಿ ಬೆಟ್ಟಿಗೆ ತುಳು ಉದ್ದಾರ ಆಪುಜಿ ನಿಕ್ಲು ಆಟಿ ಕೂಟ ಮಲ್ಪೋರ ಬಂದುಲೆ ಆಟಿ ಬಂಡ ಎಂಚಿನ ಆಟಿ ಬಂಡ ರೋಗ ಆಟಿ ಬಂಡ ಸಾವು ಆಟಿ ಬಂಡ ದುಃಖ ಇಂಚಿನ ತಿಂಗೋಲ್ನ ಆಟಿದ ಸಂಭ್ರಮ ಅಂತ ಎಂಕ್ಲು ಆಚರಣೆ ಮಲ್ಪ ಎಂಚಿನ ಮೆಸೇಜ್ ಕೊರ್ಪ ನಮ್ಮ ಯುವ ಪೀಳಿಗೆಗೆ ನಿಕ್ಲ ಆಟಿದ ವಿಚಾರ ಬೋಡ ನಿಕ್ಲೆಗೆ ಆಟಿದ ಸ್ಪರ್ತುಡು ಐಕ್ಲ ಒಂಜಿ ಗಾದೆ ತುಲೆ ಆಟಿದ ಪೆಲಕಾಯಿ ನಂಜಿ ಮಗ ಅಮ್ಮೆ ಬತ್ತೇನ ತೂಲ ಮಗ ಆಟಿದ ಪೆಲಕಾಯಿ ನಂಜಿ ಮಗ ಅಮ್ಮೆ ಬತ್ತೇನ ತೂಲ ಮಗ ನಿಕ್ಲ ಆಲೋಚನೆ ಮಲ್ಪಲೆ ಆಟಿದ ಪೊರ್ತುಡು ಅಪ್ಪೆ ಒಂಜಿ ಪೆಲಕಾಯಿ ತಿಕ್ಕಂಡ ಆಯ್ನ ಮೂರ್ನಾಗ ಬಡವುದ ಜೋಕ್ಲೆನ್ ಮರಪನ ಪ್ರಶ್ನೆನೇ ಇಜ್ಜಿ ಆ ಪೊರ್ತುಡು ಜೋಕಲ್ನೆಲ್ಲ ನೆನೆಪಿಜ್ಜಿ ಅಂಚಿನ ಬಡವು ಆಟಿದ ಪೆಲಕಾಯಿ ನಂಜಿ ಮಗ ಈಚಿ ನೋಡ್ಚಿ ಪೊಲ ಅಮ್ಮೆ ಬತ್ತೇನ ತೂಲ ಅಪ್ಪೆ ತಿನ್ಪುಣೇನು ತುಯ್ಯರ ಬಲ್ಲಿಂದ ಪೆಲಕಾಯಿ ಮುಕ್ಕುನ ರಬಸುಡ ಜೋಕ್ಲೆನ್ ಅಂಚಿ ಕಡಪುಡ್ನೆ ಅಪ್ಪಾಗ ಆ ಬಡವು ಎಂಚೆ ಉಪ್ಪುಂದ ಆಲೋಚನೆ ಮಲ್ಪಲೆ ಮೂಜಿ ಪೆಲತ್ತರಿ ತಿಂದದ ದಿನ ಕಳೆ ಒಂದಿತ್ತಿನ ಆಟಿ ಸೋನದ ಪೊರ್ತುಡು ಕುರಾಲ್ ಬತ್ತಡನಾಡ ಕುರಾಲನು ರುಂಬೊಂದು ಬತ್ತದು ಐನ ದಿಕ್ಕೆಲ್ದ ಮಿತ್ತು ಪಾಡ್ದು ಐನ ಮೈಪುಡು ಉರ್ದುದು ಆ ಬತ್ತನ ಅರಿನು ಒಂಜಿ ಕುಂಟುಡು ಕಟ್ಟದು ಕುದುಪೇಡು ಪಾಡ್ದು ಬೇಯ್ಪದು ಆ ತೆಲಿನ ಪರ್ದು ದಿನ ಕಳೆಯಿನ ಆಟಿ ಇನಿ ತೋರ್ನ ರಬಸೊಗು ಪೆನ್ಮೆದಿಪ್ಪು ಪ್ರಾಯದ ಕ್ಲುಪ್ಪು ಬಹುಶಃ ಆ ಚಳಿಕ್ ಮರ ಕಟ್ಟದು ಸೈತದ ಪೋಪುನಂಚಿನ ಸಂದರ್ಭ ಐಕೆ ಆಟಿಡು ಸೈತನಾಯಗ ಸ್ವರ್ಗ ಇಜ್ಜಿಂದು ಆಡೆ ಸ್ವರ್ಗ ಒಡೆ ಉಪ್ಪು ನಾನು ಪೊತ್ತಾಯರ ಕಣಕ್ಕೆ ಇಜ್ಜಿ ಬಹುಶಃ ಅರೆಕುಲೆ ಆದಲ್ಪ ಉಪ್ಪುಡೋದನ್ನ ಅಂಚಿನ ಪರಿಸ್ಥಿತಿ ಆಟಿನ ನಮ್ಮ ವಾ ರೀತಿಡು ಸಂಭ್ರಮ ಅಲ್ಪ ಇನಿ ಬ್ಯಾಂಗ್ಳೂರು ಆದಪ್ಪು ಎನ್ನ ಊರುಡೆ ಆದಪ್ಪು ಅಪಗ ಆಟಿದ ಮಹತ್ವ ಎಂಚಿನ ಅಂದು ತೆರಿಪಲೆ ಜೋಕ್ಲೆಗ್ ತಪ್ಪು ಮೆಸೇಜ್ ಕೊರೊಚ್ಚಿ ಇನ್ನು ಕೆಸರಡು ಒಂಜಿ ದಿನ ಕೆಸರಡು ಒಂಜಿ ಮಲ್ಲಕ್ಕೆ ಮುರ್ಕುರದಾನೆ ಜವಣೇರು ತೆಲಿಪುನದಾನೆ ಬಹುಶಃ ಆ ಬಂಗ ಓಡೆ ಮುಟ್ಟ ಇತ್ತಡು ಮಾಡಿ ನೇಜಿಗೆ ಪೋಯಿನ ಪೊಂಜವು ಗಂಟೆ 7ಕ್ಕೆ ಪೋಂದಾಣ ಬಯ್ಯ 7 ಗಂಟೆಗೆ ನೇಜಿದ ಕಂಡೊಡ್ದು ಬಡ್ತಾನೆ ಓಡೆ ಮುಟ್ಟ ಪನ್ನಾಗ ಪಡಿಕೆ ಬತ್ತಂಡ ಪಡಿಕೆ ಮೈಪೇರ್ಲ ಅವಕಾಶ ಇಜ್ಜಿ ಗುತ್ತುದ ಎಲ್ಪ ಕುಲೊಂದು ಪೇ ಕಟ್ಟಬನಿಟ್ಟು ಒಡೆ ಬೋಪಡೆ ಅಂದೆ ಉಂತು ನಡೆಗೆ ನೇಜಿ ನಡೊಂದಿತ್ತು ನಡೆಗೆ ಆತನ ನೇಜಿ ಪೊರ್ತೊಂದಿತ್ತು ನಡೆಗೆ ಪಡಿಕೆ ಮೈಪುನ ಪರಿಸ್ಥಿತಿ ಇತ್ತು ನಂದಾಂಡ ಆ ಪೊಂಜನ ಬಂಗ ಎಂಚಿನ ಅಂದು ನಿಖಲ ಆಲೋಚನೆ ಮಲ್ಪಡು ನೆಲ್ಲು ಮಾತ ತಲೆಟ್ಟದು ಇಡೊಂದು ನಮ್ಮ ಕೆಸರಡೊಂಜಿ ದಿನ ಆಟಿಡೊಂಜಿ ಕೂಟ ಬನ್ಪುನ ಸಂಭ್ರಮ ಆಚರಣೆ ಮಲ್ಪಡು ಬಹುಶಃ ಬಂದುಲೆ ಐಕೋಸ್ಕರ ಬಹುಶಃ ನಿಕ್ಲು ಈ ರೀತಿದ ಕಾರ್ಯಕ್ರಮ ಆಯೋಜನೆ ಮಾಡ್ತಿದ್ದಾರೆ ಎಂದು ಯಾನು ನಿಕ್ಲಿಗೆ ಮಸರಡು ಪಂಡದು ಎನ್ನ ಒಂಜಿ ಎನ್ನ ಒಂಜಿ ಆಲೋಚನೆ ಎಂಚಿನೊಂಡು ಅತಂಡ ಎಂಚಿನ ನಮ್ಮ ಪನ್ನೀರ ಪಿದಾಡ್ದ ಇನ್ನು ಪಂಡದ ಮುಗಿಪುನಂಚಿನ ಸಂದರ್ಭ ಅತ್ತು ಬಹುಶಃ ನೆನ್ನ ಪಾತ್ರನ ಉದ್ವೇಗ ಪೊಕ್ಕಡೆ ಬರ್ಜಿ ನಿಜವಾದ ಇಂಚಿನ ಕೆಲವು ಮಾತ ನಮ್ಮ ದಾದ ಒಂಜಿ ಡೆಪ್ತ್ ಇಜ್ಜಂದೆ ಬಹುಶಃ ಒಂಜಿ ಯೋಚನೆ ಅವತ್ತು ಒಂಜಿ ಬಲ ಇಜ್ಜಿಂದಾಂಡ ಐಕ್ ಬೆಲೆ ಬರ್ಪುಜಿ ಸೊ ಅಂಚ ಆಯ್ರ ಬಲ್ಲಿ ಬಹುಶಃ ಈ ರೀತಿದ
ಒಂಜಿ ಕಾರ್ಯಕ್ರಮ ಆಯೋಜನೆ ಆತಂದು ನಿಕ್ಲನ ಕ್ಷಮೆ ಕೇನೊಂದು ನಾನು ಮಿತ್ತು ಯಾನು ಪನ್ನೀರ ಪೋಪುಜಿ ಬಹುಶಃ ಇಂದು ತುಳುಕೂಟದಕ್ಲಿಗೆ ಒಂಜಿ ಎನ್ನ ಒಂಜಿ ಎಂಚಿನ ಬಂದಾಗ ಇಂಚಿನ ವಿಚಾರಲೇನು ಜನಕ್ಕಲೇನು ಸುಂದರಣ್ಣ ಜೋಕ್ಲೇನು ಸೇರಿಸೋದು ಜೋಕ್ಲೆಗ್ ಈ ತುಳುನಾಡದ ಚರಿತ್ರೆ ಎಂಚಿನ ಪರಂಪರೆ ಎಂಚಿನ ಹಿನ್ನೆಲೆ ಎಂಚಿನ ಐನು ತೆರಿಪಾದ ಗೊರ್ಪನಂಚಿನ ವಿಚಾರ ಆವಡು ಇಂಚಿನ ಸಂದರ್ಭ ಕೇವಲ ನಾಲ್ ಪಾತೆರದ ಪೋಲಿ ಆತೆ ಬಹುಶಃ ಬೇ ನಮ್ಮ ಪೊಳಲಿ ಶಿನಪ ಹೆಗ್ಡೇರ್ನ ಪುದರ್ ಪಂಡೆ ಆರು ಪ್ರಾಚೀನ ತುಳುನಾಡು ಬರೈನಂಚಿನ ಸಂದರ್ಭರು ಆರ್ನ ಒಂಜಿ ಸಖೆ ಆದಿತ್ತನ ಆರ್ನ ಮಿತ್ರೆ ಆದಿತ್ತನ ಎನ್ಎಸ್ ಕಿಲ್ಲೆ ಮಲ್ಲ ಪುದರ್ದಾರು ಆರು ಪನ್ಪೇರು ಯಾನೇಕರ್ ರಿಚರ್ಡ್ ಡಾರ್ಸನ್ನ ಪುದಾರ್ ಪಂಡೆ ಯಾನ್ ಕಿಲ್ಲೆನ ಪುದಾರ್ ಪಂಡಜಿಂದ ಖಂಡಿತ ಯಾನ್ ಮಲ್ಲ ಕಲ್ವೆ ಆಪೆ ಕಿಲ್ಲೆ ಎಂಚಿನ ಪಂಟೇರು ಪನ್ನಗ ನಮ್ಮ ತುಳುನಾಡದ ಗಾದೆ, ನಮ್ಮ ತುಳುನಾಡದ ಎದುರುಕತೆ, ನಮ್ಮ ತುಳುನಾಡದ ಕತೆ ಸಂಧಿ ಪಾಡ್ದನವನು ವಿಶ್ಲೇಷಣೆ ಮಲ್ಪಂದೆ ಕೇವಲ ಶಾಸನಾಧಾರಿತವಾದ ಚರಿತ್ರೆ ಬರೆದಾಡ ತುಳುನಾಡದ ಚರಿತ್ರೆ ಆಪುಜಿ ಪನಪನ ಪಾತೆರ ನಮ್ಮ ಕಿಲ್ಲೆ ಪೆರ್ಮೆದ ಕಿಲ್ಲೆ ಪಂತೇರು. ಸೊ ಅಂಚಾದ ಪುನಗ ನಮ್ಮ ಆ ತುಳುನಾಡದ ತುಳುವೇರ್ನ ತುಳು ಭಾಷೆದ ತುಳು ಸಂಸ್ಕೃತಿದ ತುಳು ಪರಂಪರೆದ ಬೆಲೆ ಎಂಚಿನ ನಿಲೆ ಎಂಚಿನ ಕಲೆ ಎಂಚಿನ ಪನಪನ ಆ ವಿಚಾರವನ್ನು ನಂಗೆ ತೆರಿಪಾಯಿನಂಚಿನ ಆಮಲ್ಲ ಶಕ್ತಿಲೆಗೆ ಎನ್ನ ಸೋಲೋಯ್ತು ಸೊಲ್ಮೆ ಸಂದಾದಿ ಎನ್ನ ಪಾತೆರು ಅಂತಾರೆ. ತುಕಾರಾಮಣ್ಣನ ಖಾರದ ಪಾತೆರಡಿತ್ತಿನ ಕಾಳಜಿ ಎರೆಗಿಸ್ಟಾಂಡು ಮಾತೆರೆಗ್ಲ ಇಷ್ಟಾಂಡು ಗೊತ್ತಾಂಡು ತುಳು ಅಪ್ಪೆನ ಬಂಜಿ ನಡಿಟು ಬುಲೆದು ತುಳು ಮಣ್ಣದ ಕಮ್ಮೆನನು ತಿಂದದು ಬದುಕದ ತುಳು ಬಾಲೆದ ಮೋನೆಡು ಉರ್ಕದು ಬರ್ಪಿನ ಪೇರಾಮುರ್ತನು ತೂನಗ ಮೇ ಇರ್ಮೆನ ಆಪುಂಡು ಉಂದೆಂಕ್ ತುಕಾರಾಮಣ್ಣೆ ಪಾತಿರ್ನಗ ನೆನಪಾಯಿನ ವಿಷಯ. ಈ ಕಾರ್ಯಕ್ರಮಕ್ಕೂ ಬರಡದುಂಬು ಒಂದು ತುಳುಟು ಈತು ಪೊರ್ಲದ ಪದ ಭಂಡಾರ ಉಂಡು ಪನ್ಪುನವು ಎಂಕೆ ಗೊತ್ತಿತ್ತುಜಿ ಯಾನು ಈ ವಿಷಯನ ಒಂದು ದಾಯಕ ಪ್ರಸ್ತಾಪ ಮಲ್ತಂದಿಲ್ಲೆ ಪಂಡ ನಮ್ಮ ಇನಿ ಪಾತೆರ್ನ ತುಳು ಎಂಚ ಉಂಡು ಪನ್ನಗ ಒಂಜಿ ವಾಕ್ಯಡು ಒಂಜಿ ಮಾತ್ರ ತುಳುತ ಪದ ಇತ್ತದು ಬೊಕ್ಕದ ಪೂರ ಕನ್ನಡ ಇಂಗ್ಲೀಷ್ ಹಿಂದಿ ಮಿಕ್ಸ್ ಆದಿಪ್ಪುಡು ಅಂಡ ನಮ್ಮ ಮಲ್ಪೊಡಾಯಿನ ಒಂಜಿ ಬೇಲೆ ದಾದ ಪಂಡ ನಮ್ಮ ತುಳುನಾಡುದ ತುಳುವೆರು ನಮ್ಮ ಜೋಕುಲೆಗ್ ಬಾರಿ ಎಲ್ಲಿಯ ಪ್ರಾಯಡೆ ಇಂಗ್ಲೀಷು ಕನ್ನಡ ಅಂದು ಪೋಪುನ ಬದಲು ನಮ್ಮ ತುಳು ಅಪ್ಪೆ ಭಾಷೆನ ಒರಿಪೋಡುಂದಾಂಡ ನಮ್ಮ ಸುರುಕು ಅಕಲ್ದ ತುಳು ಪಾತೆರಡು ಪನ್ಪುನವು ಎನ್ನಲ ಕಾಳಜಿ. ಇತ್ತ ಬಾರಿ ಪೊರ್ಲುಡು ಖಾರವಾದ ಪಾತೆರ್ನಂಚಿತ್ತಿನ ತುಕಾರಾಮಣ್ಣಗ್ ನಮ್ಮ ತುಳುಕೂಟದ ಜೊತೆ ಕಾರ್ಯದರ್ಶಿ ಆಯ್ನಂಚಿತ್ತಿನ ಸುರೇಂದ್ರ ರಾವ್ ನೆಲ್ಲಿಕುಂಜ ಮೇರು ಮಾನಾದಿಗೆ ಮಲ್ಪೋಡು ಪಂಡದು ಕೇನೊಂದಿಲ್ಲೆ. ಮಾನದಿಗೆ ಅಪಿನ ಪೊರ್ತುದ ನಡುಟು ಎನ್ನ ಒಂಜಿ ಪಾತೆರ ಬೊಂಬಾಯಿಡು ಕೋಡು ಬೋಜಿ ಶೆಟ್ರು ಅನ್ನೊಂದು ಒರಿ ಕವಿ ಇಲ್ಲೇರು ಬಹುಶಃ ಸರ್ವೋತ್ತಮಣ್ಣಗ ಕೋಡು ಭೋಜ ಶೆಟ್ರು ಬಂಡ ಏರುನೋ ಗೊತ್ತುಂಡು ದಾಯ ಬಂಡ ಅರ್ನ ಗುರು ಆದಿತ್ತಿನಾರು ಕೋಡು ಭೋಜ ಶೆಟ್ರು ವಿಕಟ ಕವಿ ಇನ್ನೊಂದಾರು ಬೊಂಬಾಯಿಡು ಬಾರಿ ಪುದಾರು ಬೋತಿನಾರು ಆರು ಒಂಜಿ ಕಡೆ ಇಟ್ಟು ಒಂಜಿ ಬರೆಪಿನ ಒಂಜಿ ಪದನು ನಾನು ನಿಗಲೆದುರು ಓದುವೆ. ನಂಗೆ ಈ ನೆಕ್ಸ್ಟ್ ಬರ್ಪಿನ ಒಂಜಿ ಸ್ಪೀಕರ್ ಐಕ್ ಸಂಬಂಧಪಟ್ಟಿದಿನಾರು ಇಟ್ಟಸರ ಏನು ನಿಗಲೆದುರು ಓದುದು ಪಂಪೆ ತಾದಿಡಿ ತಿಕ್ಕಿನ ಪೂಜೆದ ಭಟ್ರು ಕೇಂಡೇರು నేను సరియాది కేన్లే తాదిడి తెక్కిన పూజದ ಭಟ್ರು ಕೇಂಡೇರು ನಿಕ್ ವೇದ ಗೊತ್ತುಂಡ ಭೋಜ ತಾದಿಡಿ ತೆಕ್ಕಿನ ಪೂಜದ ಭಟ್ರು ಕೇಂಡೇರು ನಿಕ್ ವೇದ ಗೊತ್ತುಂಡ ಭೋಜ ಗೊತ್ತುಪ್ಪಂದ ದಾನಿ ಭಟ್ರೆ ಮಿತ್ತೆಲ್ಲದ ಜಲಜಕ್ಕನ ರಡ್ನೆ ಮಗಲತ್ತ ಇಂಚ ಆರು ಉತ್ತರ ಕೊರ್ಪೇರಿಗೆ ಜನಸಾಮಾನ್ಯ ನಮ್ಮಲ್ ಕತ್ತಿನಗಳಿಗೆ ವೇದ ಅಧ್ಯಾತ್ಮ ಅಧ್ಯಯನ ಇಂಚಿನ ವಿಷಯಲು ಏತ್ ಕಷ್ಟ ಅನ್ಪಿನ ಏನೋ ಒಂಜಿ ಸುಲಭ ರೀತಿ ಪಂಡ ತೋಜದಿನಂಚಿನ ಭೋಜಿ ಶೆಟ್ರನ್ನ ಈ ಪೊರ್ತು ನೆನತೊಂದು ದುಂಬುದ ಸ್ಪೀಕರ್ನ ಎಂಕಲು ಲೆತ್ತೊಂದುಲ್ಲ ಸವಿತಕ್ಕ. ಆಧ್ಯಾತ್ಮ ಜಗತ್ತಿಗೂ ತುಳುನಾಡಿದ ಕೊಡುಗೆ ಆಧ್ಯಾತ್ಮ ಜಗತ್ತಿಗೂ ತುಳುನಾಡಿದ ಕೊಡುಗೆ ಪನ್ಪುನ ವಿಚಾರದ ಮಿತ್ತು ನಮಕ್ ಪನಿಯರಿಗುಲ್ಲೇರು ಡಾಕ್ಟರ್ ವೀಣಾ ಬನ್ನಂಜೆ ಮೇರನ ಕಿರು ಪರಿಚಯ
ಡಾಕ್ಟರ್ ವೀಣಾ ಬನ್ನಂಜೆ. ಬನ್ನಂಜೆ ಉಡುಪಿದ ಒಂಜಿ ಎಲ್ಲಿಯ ಗ್ರಾಮ. ಬನ್ನಂಜೆ ಪಂಡ ಅವು ಒಂಜಿ ಜ್ಞಾನದ ಭಂಡಾರ. ಬನ್ನಂಜೆ ಊರದ ಪುದರಿಕೆಂಡ ಕೆಲವೆರೆ ನಾ ನೆನಪಾಪುಂಡು. ಆಧ್ಯಾತ್ಮಗೂ ಬನ್ನಂಜೆ ಗೋವಿಂದಾಚಾರ್ಯ, ಯಕ್ಷಗಾನಗೂ ಬನ್ನಂಜೆ ಬಣ, ತುಳು ಸಾಹಿತ್ಯಗೂ ಬನ್ನಂಜೆ ಬಾಬು ಅಮೀನ್, ಸಿನಿಮಗೂ ಸುಧಾಕರ್ ಬನ್ನಂಜೆ. ಇಂಚಿತ್ತಿ ಬನ್ನಂಜದ ಪುದರ್ ನನಾತು ಎತ್ತರಗೂ ಕೊನೊಯ್ನ ಪುಗರ್ತೆ ವೀಣಾ ಬನ್ನಂಜೆ. ಆಧ್ಯಾತ್ಮ ಜಗತ್ತದ ಹೊಸ ಶಕ್ತಿ ರೂಪ ವೀಣಾ ಬನ್ನಂಜೆ. ಗುರು ಸತ್ಯಕಾಮ ಮೆರೆದು ದೀಕ್ಷೆ ದೆತೊಂದು ಆಧ್ಯಾತ್ಮ ಜಗತ್ತಿಗೆ ಜತ್ತದು ತೂಯಿನ ವೀಣಾ ಅಕ್ಕ ಬನ್ನಂಜೆ ಗೋವಿಂದಾಚಾರ್ಯರ್ನ ಮಾಧ್ವ ತತ್ವದ ಆಧ್ಯಾತ್ಮ ವ್ಯಾಖ್ಯಾನ ನೋಡ್ದು ಜಾಸ್ತಿ ಶರಣವಚನ ತತ್ವಗೂ ಶರಣಾಯಿನಾರು. ಶಿ ಡಸ್ ನಾಟ್ ಲೈಕ್ ಪಬ್ಲಿಸಿಟಿ ಪನ್ಪಿನ ಅಪವಾದೊಡೆ ಪಬ್ಲಿಸಿಟಿ ಆಯಿನ ತುಳುನಾಡುದ ಪೆರ್ಮೆ ವೀಣಕ್ಕ. ಇನಿ ಆಧ್ಯಾತ್ಮ ಜಗತ್ತಿಗೆ ತುಳುನಾಡುದ ಕೊಡುಗೆ ವಿಷಯಡು ಪಾತೆರಿಯರೇ ಉಲ್ಲೇರು. ತುಳು ಅಪ್ಪನ ಬಂಧುತ್ವನ ನೆನಪು ಮಲ್ಪುನ ಈ ಒಂಜಿ ಸಂದರ್ಭಡು ಎನ್ನ ಬಂಧುನಲಕ ಎನ್ನ ಒಟ್ಟುಗುಪ್ಪುನ ಮಾತ ಎನ್ನ ಪರೆಯಲ್ಲೇನು ಬೊಕ್ಕ ಹಿರಿಯರಾಯನ ಪಿದಾಯ್ದ ದೇಶದ ಬೈದಿನ ಮಾತ ಎನ್ನ ಅಣ್ಣನಕಲೇನು ಅಂಚನೆ ಕೇಣರೆ ಬತ್ತದಿನ ತುಳುವ ಪ್ರೀತಿಡು ಕುಲ್ಲುದಿನ ಮಾತ ಪ್ರೇಕ್ಷಕ ಜನಕ್ಲೇನು ನೆನೆತದು ಅಕಲ್ನ ಮಾತಿರ್ನ ಪಾದೊಗು ಎನ್ನ ಹಣೆದಿದು ನಮಸ್ಕಾರ ಮಲ್ತೊಂದುಲ್ಲೆ. ಯಾನು ಸುರೂಟು ನಿಕ್ಲೆಡ ಕ್ಷಮೆಕೆ ನೋಡು ಬೇತೆ ದಾಲ ಕಾರಣ ಎಂಕಲ್ನ ಇಲ್ಲಡೊಂಜಿ ವಿಚಿತ್ರ ಕಾಂಬಿನೇಷನ್. ಎಂಕಲ್ನ ಅಮ್ಮೇರಿ ಎಂಕ್ಲಡ ಮಾತ ಕನ್ನಡ, ಎಂಕಲ್ನ ಅಪ್ಪೆ ಮಾತ್ರ ಎಂಕ್ಲಡ ತುಳು. ಎಂಕುಲ್ಲ ಅಂಚನೆ ಎಂಕುಲು ಮೆಗ್ದಿ ಪಲ್ಯಲ್ಲೂ ಮಾತ್ರ ಎಂಕುಲು ಕನ್ನಡ. ಎಂಕಲ್ನ ಪರೆಯಲ್ ನಕ್ಲಡು ಎಂಕುಲು ತುಳು ಪಾತಿರ್ನು. ಅಂಚನೆ ಎಂಕಲ್ನ ಅಮ್ಮೆರಡ ಕನ್ನಡ, ಅಪ್ಪೆಡ ಮಾತ್ರ ತುಳು. ಇತ್ತೆ ಕಾಲ ಮಸ್ತು ಇಂಚಿ ಬೈದು ಯಾನು ತುಳು ಪಾತಿರ್ನೇ ಇಜ್ಜಿ ಪನ್ಪಿನಾತ್ ಕಮ್ಮಿ ತುಳು ಪಾತಿರ್ವೆ. ಅಂಡ ಇನಿತ ದಿನ ನಿಕುಲು ಈತ ಒಂಜಿ ನಿಷ್ಠೆಡ್ ಭಕ್ತಿಡ್ ತುಳು ಭಾಷೆನೇ ಒಂಜಿ ಮಾತೆರೆನ್ಲ ಕಟ್ಟುನ ಒಂಜಿ ಮಾಧ್ಯಮ ಆದು ಸೇರ್ದಾರು. ಅಂಚಿನವಲು ಯಾನು ಕನ್ನಡ ಪಾತೆರಂದೆ ತುಳು ಪಾತೆರೆ ಪ್ರಯತ್ನ ಮಲ್ಪವೆ. ಏನ ತುಳುಟು ದಾದಂಡ ದೋಷ ಇತ್ತಂಡ ಅವು ದೋಷ ಅಂದ್ ನಿಕಲೆ ಗೊತ್ತಾಂಡಲ್ಲ ಅವು ಎಂಕ ತೆರಿಯಂದಿನ ಎನ್ನ ಭಾಷೆ ನನ್ನ ಕ್ಷಮಿಪೊಡು ಅಂದು ಯಾನಕೇನೊನ್ವೆ. ಒಂಜಿ ತುಳುವೆರ್ನ ವಿಷಯಡು ಪುಗರ್ನತ್ ಭಾರಿ ಒಂಜಿ ಒಂದು ಪೆರ್ಮೆದ ವಿಷಯ. ದಾಯಗ್ ಪೆರ್ಮೆ ಪಂಡ ನಿಕಲೆಗ್ ಕಂಬಳ ಪಂಡ ದಾದ ಅಂದ ಮಾತ ಜನ ನಿಕಲು ಗೊತ್ತಿತ್ತಿನಾಕಲು ಸುಗ್ಗಿ ಮುಗಿ ಬೊಕ್ಕ ಆ ಕಂಡ ಪೂರ ಖಾಲಿ ಆಯ ಬೊಕ್ಕ ಕಂಡ ಒಂಜಿ ಉಪ್ಪುನೇ ಒಂಜಿತ್ತು ತಿರ್ತ್ ಜಮೀನು ಪಂಡ ತಿರ್ತಡೆ ಉಪ್ಪುನು ಪಂಡ ನಮ್ಮ ಇಲ್ಲದ ಲೆಕ್ಕತ್ತವು ನೆಲ ಐಡ್ದು ಲೆವೆಲ್ ಕಮ್ಮಿ ಐಟು ಕೂಡ ಆ ಸುಗ್ಗಿದ ಕಂಡಡು ಅತ್ಯಂತ ಆಳೋಡು ಇಪ್ಪುನ ಕಂಡೊಡು ಕಂಬಳನು ಮಲ್ಪುನು. ಅಂಚಿ ಕಂಬಳನು ಗಟ್ಟದ ಮಿತ್ತು ಕೊಣತದಾರತ್ತ ಒಂದು ಸಾಮಾನ್ಯ ಸಾಧನೆ ಅತ್ತು. ದಾಯಗ ಸಾಮಾನ್ಯ ಸಾಧನೆ ಅತ್ತಂದು ಪಂಡ ಒಂಜಿ ಸಾಹಸದ ಕೆಲಸ ಉಂಡತೆ ಏರೆಗ್ಲ ಸಾಧ್ಯದ ಅಂತಿನ ಮಲ್ಪುನ ಅವು ನಿಜವಾದ ಅಧ್ಯಾತ್ಮದ ಬೀಜ. ಅಧ್ಯಾತ್ಮ ಎನ್ನ ವಿಷಯ ಎಂಕೊಂದು ಭಾರಿ ಖುಷಿತ ಸಂಗತಿ. ದಯ ಗೊತ್ತುಂಡೆ ಒಂಜಿ ಜನ ಕಾಡ ಜನಾಂಗದ ಲಕ್ಕ ಜನಪದರು ಮಾತ ಖುಷಿ ಬಿಡೊಂದಿತ್ತಿನ ಒಂಜಿ ಬೊಟ್ಟುದ ಕಂಡೋಡು ನಡತೊಂದಿತ್ತಿನ ಕ್ರೀಡೆನ ರಾಜಧಾನಿಡು ಅರಮನೆತ ನೆಲಟ್ ಅರಮನೆತ ನೆಲ ಪಣ್ಣಗ ಬೇತೆ ಬೇತೆ ಅರ್ಥ ಉಂಡು. ಐಕ್ ಸಾಂಕೇತಿಕ ಅರ್ಥ ಮಸ್ತ್ ಬರ್ಪುಂಡು. ಅಂಚಿನ ರಾಜರ್ನ ತಿಗಲೆಗೆ ಬತ್ತದು
ಈ ಕಂಬಳದ ಕೋಣ ಗಿಡುಪು ಇರತ್ತೆ ಈ ತಿಗಲೆ ತುಳುವೆರೆಗತ್ತು ಬೇತೆ ಏರೆಗ್ಲ ಸಾಧ್ಯನೇ ಇಜ್ಜಿ ಒಂದು ಕೇವಲ ಒಂಜಿ ಘಟನೆ ತೂದು ಯಾನ್ ಪನ್ಪುನತ್ತು ತುಳುವೆರು ಇಪ್ಪುನೇ ಅಂಚನೆ ತುಳುವೆರ್ನ ಪುದಾರನೇ ತೂಲೆ ಬಂಟೇರು ಮೊಗವೀರೇರು ಸಾ ಬೊಕ್ಕ ನಿಕಲು ಪೂಜಾರಿ ಇಂದು ಪಣ್ಣಗ ಪೂಜಾರಿಲು ಶಬ್ದಾರ್ಥ ಎಂಚ ಅಂದು ಯೋಚನೆ ಮಲ್ಪಲೆ ಬಂಟೇರು ಅಂದು ನಮ್ಮ ಇತಿಹಾಸದ ಅಧ್ಯಾತ್ಮದ ಇತಿಹಾಸಡು ಮೊದಲು ಅಥವಾ ಸುರೂಟು ಪನ್ಪಿನ ಜನ ಏರಾಂಡ ಇತ್ತಂಡ ಅವು ಹನುಮಂತಗ ಪುದಾರು ಏರು ಬಂಟೇರು ಪಂಡ ತಾಕತ್ತು ಪೂರ್ತಿ ಉಂಡು ನನ್ನ ದಾಂತಿನ ತಾಕತ್ತಿಜ್ಜಿ ದಾದ ಮಲ್ಪರೆಗಳ ತಯಾರಿಪ್ಪಿನ ತಾಕತ್ತು ಉಪ್ಪುನ ಒಂಜಿ ಜನ ಆಂಡ ಆ ತಾಕತ್ತನ್ನು ತನ್ನ ಸುಖಕ್ಕೂ ಬೋಡಾದ ಉಪಯೋಗ ಮಲ್ಪಂದೆ ಭಗವಂತನ ಭಕ್ತಿಗೆ ಆಯನ ಸೇವೆಗೆ ಮುಡಿಪಾದ ದೇನಾಯಗ ಬಂಟ ಅಂದು ಪುದಾರು ಅಂಚಿ ಬಂಟರು ಪಂಡ ಸಾಮಾನ್ಯ ಸೇವೆದ ಗುಣ ಇತ್ತಿನಾಕಲೆಗೆ ಪನ್ಪಿನತ್ತು ಅಸಾಮಾನ್ಯ ಸೇವೆ 4 ಜನಕ್ಕೂ ಎಡ್ಡಾವಡು ಪನ್ಪಿನ ಕಾರಣಗೂ ತನ್ನ ದೇಹದ ತಾಕತ್ತನ್ನು ಕೊರ್ಪಿನಾಯೇ ಆಯೆ ಬಂಟೆ ಮೊಗೆಪಿನಿ ದಾದನೆ ಇಪ್ಪರಯ್ಯ ವಾಂಡ ವೀರೇರು ದೇಗ ಗಿಡ ಮರ ಮಿತ್ತರ್ದು ಆ ತಾಲೆದ ಗಿಡರ್ದು ಮಾತ ಕೊಣರೊಂದು ಇತ್ತೇರು ಅಕಲು ಸಾಮಾನ್ಯ ಬೇಲೆ ಮಲ್ಜೇರು ಅಂಚನೆ ಒಂಜಿ ಬಾರಿ ವಿಶೇಷದ ಸಂಗತಿ ಪೂಜಾರಿ ಪಂಡದು ಒಂಜಿ ಪುದಾರು ಸಾಮಾನ್ಯವಾದ ಐಕ ಪನ್ಪಿನ ಅರ್ಥ ಜನಸಾಮಾನ್ಯರು ಮಾತಿರಲ್ಲ ಒಂಜಿತ ತಿಳುವಳಿಕೆ ಇತ್ತಿನ ಹಾಕಲೆಗೆ ಒಂಜಿ ಕಥೆಲ ಪನ್ಪೇರು ಪೂಜೆಡು ಭಾರಿ ಎದುರಿತ್ತಿನ ಹಾಕಲು ಪೂಜೆದ ವಿಷಯಡು ನನದಾಂತಿನ ವ್ರತ ನೇಮ ನಿಷ್ಠೆ ಮಲ್ದು ಪೂಜೆದ ದೇವರಿಗೆ ಕೈತ್ತೊಲಾಯನ ಬೇಲೆ ಮಲ್ತೊಂದಿತ್ತಿನ ಹಾಕಲು ಎವ್ವೋ ಒಂಜಿ ಅಪರಾಧ ಮಲ್ದು ಒಕ್ಕ ಪೂಜೆನು ತನ್ಕಲ್ನ ಅಗತ್ಯ ಇತ್ತಿನ ಅರ್ಹತೆಯನ್ನು ಪೂರ ಕಲೆಯೊಂಡೆರು ಅಕಲು ಪೂಜಾರಿಲು ಅಂಚಾದ ಶಬ್ದದ ಅರ್ಥದಾದ ಪಂಡ ಪೂಜಾ ಅರಿ ಪೂಜೆಗೆ ಶತ್ರುಲು ಪಂಡದು ಒಂಜಿ ಅರ್ಥನು ಪನ್ಪೇರು ಎನ ಗುರುಕುಲು ಒಂಜಿ ದಿನ ಎನ ಗುರುಕುಲು ಪಂಡ ಆರು ಸತ್ಯಕಾಮೇರು ಪಂಡದು ತುಳುವೆ ರತ್ತಾರು ಆರು ಒಂಜಿ ದಿನ ಡೆಲ್ಲಿಡಿತ್ತಿನ ಒಂಜಿ ಪೂಜಾರಿ ಕಮ್ಯುನಿಟಿದ ಒರಿಯರ್ನ ಇಲ್ಲಲ್ಲಿ ಎಂಕುಲು ಇತ್ತ ಅಕಲ್ನ ಇಲ್ಲಡು ಪೂರ ಒಣಸಾದು ಕುಲ್ಲಿನ ಮುಟ್ಟ ಕಾಂಡೆಡ್ದು ಮಧ್ಯಾಹ್ನ ಮುಟ್ಟ ಅಕಲು ಮಲ್ದಿನ ಪೂಜೆನು ಮಾತ ಎನ ಗುರುಕುಲು ತುಯೇರು ತೂದು ಪಂಡೇರು ಯಾರಿಂದ ಪೂಜೆಯನ್ನು ಅರಿಯಬೇಕೋ ಅವರು ಪೂಜಾರಿಗಳು ಒಂದು ಎರಡದು ಪೂಜೆಯನ್ನು ತೆರೆಯೋನೋಡ ಅಕಲು ಪೂಜಾರಿಲು ದೇಪಂಡ ಪೂಜಾರಿಲು ಮಲ್ತಿನ ಪೂಜೆಯನ್ನು ತೂದು ಆರ್ಪಂಡಿನ ಪಾತ್ರವು ಐಟಿತ್ತಿನ ಭಕ್ತೆ ಐಟಿತ್ತಿನ ನಿಷ್ಠೆ ಐಟಿತ್ತಿನ ಆಚಾರ ಮಡಿವಂತಿಕೆ ಮಾತೇನು ತೂದು ಪಂಡೇರು ಪೂಜೆಯನ್ನು ಯಾರಿಂದ ಅರಿಯಬೇಕೋ ಅವರು ಪೂಜಾರಿಗಳು ಒಂದು ಮಾತ ಇತ್ತಿನ ಒಂಜಿ ನೆಲಟು ಅಧ್ಯಾತ್ಮ ಏತ್ ಗಾಢವಾತು ಉಂಡು ಪಂಡ ಎಕ್ಕಡು ಮುಲ್ಪ ಪಾತೆರೊಂದು ನಮ್ಮ ಶಾಂತಾರಾಮಣ್ಣ ಪಂಡೇರು ಅಣ್ಣ ಅಕ್ಕ ಪನ್ಪಿನಿ ತುಳುನಾಡದ ಸಂಸ್ಕೃತಿಯಿಂದ ನನೊಂಜಿ ಸಂಸ್ಕೃತಿ ಅಂಚನೆ ನಿಕಲೆಗೆ ತಿಕ್ಕುನು ಉತ್ತರ ಕರ್ನಾಟಕಡು ಬಸವಣ್ಣನ ನೆಲಟು ಅಲ್ಪ ಮಾತಿರ್ಲ ಅಣ್ಣ ಅಕ್ಕ ಅಂದೇ ಪನ್ಪುನಿ ಕಿಂಜಪ್ಪಡು ಮಲ್ಲಾಕ್ಲುಪ್ಪಡು ಈ ಅಣ್ಣ ಅಕ್ಕ ಸಂಸ್ಕೃತಿಗಳ ಅಧ್ಯಾತ್ಮಗಳ ನೇರ ಸಂಬಂಧ ಉಂಡು ದೇಪಂಡ ಉಲಾಯಿಡಿತ್ತಿನ ಜೀವ ಅವು ಎದುರ್ದಿತ್ತಿನ ಅಕ್ಕಲ್ನ ಜೀವಗೂ ವಯಸ್ಸಿಜ್ಜಿ ದೇಹಗೂ ವಯಸ್ಸು ಕಿಂಜಮಲ್ಲ ಆ ದೇಹ ಹೊಡಿತ್ತಿನ ಆ ಭಗವಂತೆ ಆಯ ಮಲ್ಲಾಯೇನೆ ಅಂಚಾದ ಆಯಾಗ ಅಣ್ಣ ಅಕ್ಕ ಪನುಡು ಒಂದು ಅಲ್ಪಲ ಉಂಡು ಅವೇನು ಪಾಲಿಸುವವನ ಅಕ್ಕಲು ತುಳುವೇರ್ಲ ಇಂಚಿ ತುಳುನಾಡದ ನೆಲಟ್ಟು ಸಾಮಾನ್ಯ ಸಂಗತಿಲು ಪೂರ ಆದು ಪೋತುಜ್ಜಿ ಅಂಡ ನಂಗೆ ಆಯ್ತಾ ತಿಳುವಳಿಕೆನ ಅರಿವೆನ ಮತ್ತು ಕಡಿಮೆ ಐಕೆ ಕಾರಣ ಬೋಕದ ಹಾಲು ಹತ್ತು ನಾವು ಒಂದು ಹತ್ತು ಮಲ್ಲ ಮಲ್ಲ ಕೆಲಸ ಮಲ್ದಿನ ಹಾಕಲು ಏತೋ ಸಾರಿ ಚರಿತ್ರೆಡು ಕಾಲ ಮುಟ್ಟ ಗೊತ್ತೇ ಆ ಪೂಜ್ಯರು ಏತೋ ವರ್ಷದ ಬೊಕ್ಕ ಗೊತ್ತಾಪೇರು ನಿಕ್ಲೆಗೆ ಒಂಜಿ ಸಂಗತಿ ಪಣ್ಪೆ ನಮ್ಮ ಉಡುಪಿದ ಕೈ ತೊಲ್ದ ಪಾಜಕ ಕ್ಷೇತ್ರ ಅವಳು ಪುಟದಿನ ಮಧ್ವಾಚಾರ್ಯರು ಇಡೀ ಅಧ್ಯಾತ್ಮ ಲೋಕಡು ಇನಿ ವಿಜ್ಞಾನಿಲೆಗ್ ಸಮಾನವಾದ ಪಂಡಿನ ಅನೇಕ ವಿಚಾರಲು ಉಲ್ಲ ಪಂಡದು ಪಂತಿನಾರು ಎನ ಅಮ್ಮೇರು ಆ ನೆನಪುನು ದಿಯೊಂದು ಎನ ನೀನು ಲೇದಿನಿಲ್ಲ ರಡ್ಡು ಕಾರಣಗೊಂದು ಯಾನು ಎಣ್ವೆ ಒಂಜಿ ಯಾನು ತುಳುನಾಡು ಪುಟುದೇ ಪನ್ಪಿನ ಆ ನೆನಪುಗು ನನ್ನೊಂಜಿ ಯಾನು ಬನ್ನಂಜ ಗೋವಿಂದಾಚಾರ್ಯನ ಮಗಲು ಪನ್ಪಿನ ಆ ನೆನಪುಗು ಆ ಬನ್ನಂಜ ಗೋವಿಂದಾಚಾರ್ಯರು ಪನ್ಪಿನ ಮಗಲ್ನ ನೆನಪುಗು ಏನನ್ನ ಲೈದೆರತ್ತ ಆ ಗೌರವನ ಯಾನು ಅಮ್ಮೇರೆಗೆ ಕೊರ್ಪೆ ದಯಪಂಡ ಎನ್ನ ಅಮ್ಮೇರು ಬಜಿ ತುಳುನಾಡು ಹತ್ತು ವಿದೇಶ ಮುಟ್ಟ ಮಧ್ವಾಚಾರ್ಯರನ್ನ ಸಿದ್ಧಾಂತ ಲೆತ್ತೊಂದು ಪೋಯರು ಮಸ್ತ್ ಜನಕ್ಕೂ
ಐತ ವಿಷಯ ಗೊತ್ತಾವಂದೇ ಇತ್ತಿನಾಕ್ಲಿಗೆ ಪೂರ ಇನಿ ಕಣ್ಣು ತೆರೆದು ಅವು ದಾದ ವಿಷಯ ಪಂಡದು ಕೇಣು ನಲಕ ಮಲ್ದಿನಿ ಎನ್ನ ಅಮ್ಮೇರ್ನ ಬಹಳ ಮಲ್ಲ ಒಂಜಿ ಕಾಣಿಕೆ ಆ ದೃಷ್ಟಿಡು ಯಾನು 6 ಪಂಡಿನೇನು ಕೇಂಡದು ಎನ್ನ ಅಲ್ಪ ಓದುಡು ಎಂಕ ತಿಕ್ಕದಿನ ವಿಷಯನ ದಿತ್ತೊಂದು ಬೊಕ್ಕ ಯಾನು ನಡತಿದಿನ ಎನ್ನ ಹಾದಿಡು ಎನ್ನ ಗುರುಕುಲು ಕೊರ್ತಿನ ಮಾರ್ಗದರ್ಶನಡು ಎಂಕ ತೆರಿನ ಕೆಲವು ಸಂಗತಿನ ಎಂಚ ಒಂಜಿ ಅಪೂರ್ವವಾಯಿನ ಸಂಗತಿ ನಮ್ಮ ತುಳುನಾಡು ಪುಟುದಿತ್ತನು ನಂಗೆ ಗೊತ್ತಿಜ್ಜಂದೆ ಬಿಡ್ತಾತ ಅವೇನು ಒಂತಂತೆ ಯಾನು ನಿಕ್ಲೇಗ ಈ ಸಂದರ್ಭಡು ಕೆಲವು ಮಾತ್ರ ಮಸ್ತ್ ಪಣರಿಗೆ ಸಾಧ್ಯನೆ ಇಡೀ ತತ್ವವಾದನ ಯಾನು ಪಣರಿಗೆ ಪೊಪ್ಪುಜ್ಜಿ ತತ್ವವಾದ ಅಂದು ಮಧ್ವಾಚಾರ್ಯರನ ಸಿದ್ಧಾಂತಗೂ ಪುದಾರು ಸುರೂಟ ಇತ್ತಿನಿ ಕೃಷ್ಣಮ ಒಟ್ಟು ಇಡೀ ನಮ್ಮ ಇತಿಹಾಸ ತುಂಡ ಅವು ಶಂಕರಾಚಾರ್ಯರು ರಾಮಾನುಜಾಚಾರ್ಯರು ಇರುವೆರು ಒಂದು ಸಿದ್ಧಾಂತನ ಪಂಡದಿತ್ತಿನ ಪೊರ್ತುಡು ಮಧ್ವಾಚಾರ್ಯರು ನಮ್ಮ ಆ ನೆಲಟು ಪುಟಿಯರು ಎಲ್ಲೇ ಆಣು ಪುಟ್ಟನಗನೇ ದೇವರನ ಭಕ್ತಿ 4 ವರ್ಷದ ಆಣು ತಾನು ಇಲ್ಲದ ಮಧ್ಯದ ಯವೋ ಒಂದು ಕಾರ್ಯೋಡು ಅಪ್ಪೆ ಅಮ್ಮೆ ಅಲ್ಪ ಉಲಾಯ್ಡು ಉಪ್ಪನಗ ತನ್ನಾಸೆಗೆ ಬೀದಿಗೆ ಬತ್ತದು ಅವು ಒಂದು ಪೂರ ದೇವಸ್ಥಾನ ತಿರುಗದಿನಾರು ಅಂದು ಅಪ್ಪ ಪನ್ಪೇರು ಅಂಚಿ 4 ವರ್ಷದ ಆಣು ಅನಂತೇಶ್ವರಗೂ ಬತ್ತದು ಅಲ್ಪ ಇತ್ತಿನ ದೇವರಿಗೆ ನಮಸ್ಕಾರ ಮಲ್ಪುನಿ ಬನ್ನಂಜಿಗೆ ಬತ್ತದು ಬನ್ನಂಜದ ದೇವಸ್ಥಾನಗೂ ನಮಸ್ಕಾರ ಮಲ್ಪುನು ಪುರ ಮಲ್ತೊಂದು ಇತ್ತಿನೇನು ತೂತೇರು ಆರ್ನ ಅಮ್ಮೇರು ಅಂದು ಪನ್ಪೇರು ಅಪ್ಪ ಪಂಡ ಆಣನ ಉಲಾಯ್ಡು ಎಲ್ಲೇ ಉಪ್ಪನಗನೆ ಒಂಜಿ ಭಗವಂತನ ಆಸೆ ಭಗವಂತನ ತಾದಿ ಅಂಚ ಪೋತಿನ ತಾದಿಡು ನಡತಿದಿನ ಮಧ್ವಾಚಾರ್ಯರು ಸಾಮಾನ್ಯ ವಿಷಯ ಪಂತುಜ್ಜೇರು ಅದಮುಟ ಇತ್ತಿನಿದಾದ ಇಡೀ ಅಧ್ಯಾತ್ಮ ಉಪ್ಪುನು ಈ ಜೀವ ಮಾತ ಒಲ್ತುಡು ಬತ್ತುಂಡು ನಂಗೆ ತೋಜಿನ ಈ ಜಗತ್ತು ದಾದ ಈ ಜೀವ ಬೊಕ್ಕ ಜಗತ್ತು ರಡ್ಡೆ ಉಂಡ ಮೂಜನೆದ ಒಂಜಿ ಉಂಡ ಅವನೇನು ಕಾಪುನ ಪಂಪಿನವೇ ಪ್ರಶ್ನೆ ಜೀವ ಜಗತ್ತು ಬೊಕ್ಕ ಈಶ್ವರ ಅಂದ ಐಕ ಪುದಾರು ಈ ತ್ರಿಕೂಟ ಅಂದ ನೆಕ್ಕ ಪಂಪಿನಿ ಈ ಮೂಜೆಯನ್ನು ಬುಡ್ದು ಬೊಕ್ಕ ದಾದಲ ಅಸ್ತಿತ್ವಡಿಜ್ಜಿಯಿಂದ ಅಧ್ಯಾತ್ಮದ ನಾಡುಕೆ ಅವೇ ನಾಡ್ದು ಹಾಕಲು ದಾದ ಪಂಪೇರು ಪಂಡ ಜೀವ ಪಂಪಿನ ಭಗವಂತನೇ ಎಂದು ಒಂಜಿ ವಾದ ಬತ್ತುಂಡು ಜೀವ ಪಂಡ ಭಗವಂತನೇ ಆಯೆ ಸುರೂಟು ತನ್ನಾಚೆಗೆ ಗೊತ್ತುದ ಅಂತೆ ಉಪ್ಪುವೆ ಒಂಜಿ ದಿನ ಆಯಾಗ ಭಗವಂತ ಎಂದು ಗೊತ್ತಾವನಾಗ ಆಯ ಭಗವಂತನೇ ಆಪೆ ಎಂದು ಆಯ ಭಗವಂತನೇ ಆಪುಜ್ಜೆ ಆಯ ಭಗವಂತನ ಲಕ್ಕ ಆಪೆ ಎಂದು ರಾಮಾನುಜಾಚಾರ್ಯರು ಪಂಡಿರು ಶಂಕರಾಚಾರ್ಯ ಪಂಡಿರು ಜೀವನೇ ಭಗವಂತೆ ಎಂದು ಇಂಚಿ ಕಾಲಘಟ್ಟೊಡು ಮಧ್ವಾಚಾರ್ಯರು ಭಾರಿ ವಿಶೇಷ ಸಂಗತಿಲೇನು ಪಂಡಿರು ಮಾತಾಡಿದು ಸುರೂಟು 6 ಪಂಡಿನಿ ಜೀವ ಯಾನ ನನ್ನ ಒಂಚೂರು ಕನ್ನಡಗೂ ಬರ್ಪೆ ಏನ ನೀರು ಕ್ಷಮಿಪೊಡು ಜೀವ ಎನ್ನುವುದು ಎಂದೂ ಕೂಡ ಅದು ತನ್ನಷ್ಟಕ್ಕೆ ಸ್ವತಂತ್ರವಾಗಿ ಭಗವಂತನ ಹಾಗೆ ಇರುವ ವಸ್ತುವಲ್ಲ. ಜೀವ ಅದು ಭಗವಂತನ ಒಂದು ಅನಾದಿತ್ವ ಹೇಗೆ ಇದೆಯೋ ಹಾಗೆ ಇದೂ ಕೂಡ ಅನಾದಿ. ಭಗವಂತ ಎಷ್ಟು ಕಾಲದಿಂದ ಇದ್ದಾನೋ ಅಷ್ಟು ಕಾಲದಿಂದ ಜೀವಗಳಿವೆ. ಜೀವ ಹೇಗೆ ಇದೆ, ಜೀವ ಕುದುರೆಯ ಬಾಲದ ರೋಮವನ್ನು ಒಂದು ರೋಮವನ್ನು 10,000 ಭಾಗವಾಗಿ ಸೀಳು ಮಾಡಿದರೆ ಅದು ಎಷ್ಟು ಸೂಕ್ಷ್ಮವೋ ಅಷ್ಟು ಸೂಕ್ಷ್ಮವಾಗಿ ಪ್ರತಿಯೊಬ್ಬನ ಹೃದಯ ಕುಹರ ಮಧ್ಯದಲ್ಲಿ ಇದೆ. ಇದನ್ನು ಹೇಳಿದವರು ಮಧ್ವಾಚಾರ್ಯರು. ಇದು ಯಾರು ಯಾವಾಗ ಹೃದಯ ಕುಹರ ಮಧ್ಯದಲ್ಲಿ ಜೀವನಿದ್ದಾನೆ ಅನ್ನೋದು ಉಪನಿಷತ್ಕಾರರು ಹೇಳಿದರು. ಆದರೆ ಅದರ ಪ್ರಮಾಣವನ್ನು ಹೇಳುವಾಗ ಬೇರೆ ಬೇರೆ ಲೆಕ್ಕಾಚಾರಗಳಿದ್ದುವು. ಇದನ್ನು ದೇವುಡು ಅವರು ಹೇಳ್ತಾರೆ, ಒಂದು ಕೂದಲನ್ನು 100 ಭಾಗ, ಆ 100 ಭಾಗ ಮಾಡಿದ್ದರ ಒಂದು ಕೂದಲನ್ನು ಮತ್ತೆ 100 ಭಾಗ, ಆಗ ಜೀವದ ಪ್ರಮಾಣ. ಒಂಜಿ ಜೀವದ ಅಳತೆನ್ಲ ಪಂಡೇರು ಅವು ಏತು ಉಂಡು ಆಯ್ತ ಗಾತ್ರ ಏತು ಅವು ಅಲ್ಪ ಉಂಡು ಬೊಕ್ಕ ದಾದ ಮಲ್ಪುಂಡು ಆಯ್ತ ಸ್ವಭಾವ ಎಂಚ ಜೀವಗೂ ಸ್ವಭಾವ ಎಂಚ ಪುಟನಗನೆ ಬರ್ಪುಂಡು ಆ ಪುಟನಗನೆ ಬತ್ತಿನ ಸ್ವಭಾವನು ದಾಯಗ ಬುಡ್ರೆ ಆಪುಜಿ ಬುಡೋಡು ಉಂಡಾಂಡ ದಾದ ಮಾತ ಪ್ರಯತ್ನ ಆ ಸ್ವಭಾವನು ಬದಲಿ ಮಲ್ಪುನಾಂಡ ಎಂಚ ಮಾತ ಮಲ್ಪರಿಗೆ ಸಾಧ್ಯ ಉಂಡು. ಸಾತ್ವಿಕ ಎಂಚ ರಾಜಸ ಎಂಚ ತಾಮಸ ಗುಣಕುಲು ಎಂಚ ಈ ಗುಣಕುಲು ಎಂಚ ವರ್ಣಗೂ ಕಾರಣ ಆಪುಂಡು. ಈ ವರ್ಣ ಪದ್ಧತಿದ ಪಿರಾಪ ಉಪ್ಪುನು ಜಾತಿ ಅತ್ತು ಜಾತಿಗಳ ವರ್ಣಗಳ ವ್ಯತ್ಯಾಸ ಉಂಡು. ಒಂದೇನು ಮಾತ ಪಂಡದಿನಿ ಮಧ್ವಾಚಾರ್ಯರು ಭಾರಿ ಕ್ಲಿಯರ್ ಮಲ್ತದು ಕೊರಿಯರು. ಒಂದು ಒಂಜಿ ಭಾಗ ಜೀವದ ಸೂಕ್ಷ್ಮಜ್ಞತೆಯನ್ನು ಪಂಡದಿನಿ ಮಧ್ವಾಚಾರ್ಯರು ಪಂಪಿನ ಒಂಜಿ ವಿಷಯ. ಆರು ಈತೆ ಪಂತುಜೇರು ಒಂಜಿ ಕಾಲೋಡು ಗಿಡ ಮರ ಮಾತ ಉಪ್ಪನಗ ಗಿಡ ಮರಕ್ಲೆಗು ಜೀವ ಇಜ್ಜಿ ಐಕಲ್ ಪೂರ ಜಡ ಅಂದಿತ್ತುಂಡು. ಐಡ್ಬೊಕ್ಕ ವಿಜ್ಞಾನ ಪಂಡುಂಡು, ಐಡ್ಬೊಕ್ಕ ಆಧುನಿಕರು ಪಣೊಂದು ಬತ್ತೀರ ಐಕ್ಲೆಗ್ಲ ಜೀವ ಉಂಡು ಉಂಡು. ಒಂಜಿ ಕಾಲೋಡು ಮಧ್ವಾಚಾರ್ಯರು ಬಜಿ ಜೀವ ಉಂಡು ಅಂದತ್ತು. ಆ ಜೀವಗೂ ನಾವು ಸ್ಪಂದನ ಮಲ್ಪೊಲಿ ಇತ ಉದಾಹರಣೆಗೆ 6 ಎಡ್ಡೆ ಸಂಗೀತ ಪಣೊಂದಿತ್ತೇರು ಮಧ್ವಾಚಾರ್ಯರು.
ಆರು ಸಂಗೀತ ಪಣೊಂದುಪ್ಪನ ಆರು ಪಂಡೆರ್ಗೆ ಸಂಗೀತ ಈ ಗಿಡಕ್ಕೂ ಪರಿಣಾಮ ಮಲ್ಪುಂಡು ಯಾನು ಸಂಗೀತ ಪಂಡದು ಗಿಡದ ಪರಿಣಾಮನ ಬದಲು ಮಲ್ಪೊಲಿ ಉಂದಿನ ಪಂಡದಿನಿ ಪ್ರಥಮ ಬಾರಿಗೆ ಮಧ್ವಾಚಾರ್ಯರು ಇನಿ ಮಾತೆರೆಗಳ ಗೊತ್ತುಂಡು ಸಂಗೀತ ಗಿಡ ಮರಕ್ಲೇನ ಬದಲು ಮಲ್ಪುಂಡು ಒಂದು ಗಿಡ ಬುಲೆ ಉಡಾಂಡ ಸಂಗೀತ ಸಹಾಯ ಮಲ್ಪುಂಡು ಒಂದು ಪೂರ ಗೊತ್ತಾಯನೆ ಮಧ್ವಾಚಾರ್ಯನ ಆರಂಭದ ಒಂಜಿ ಸೂಚನೆ ಅವು ಮಾತ್ರ ಪಂತಜೇರು ಆಕಾಶೋಡು ಅಲ್ಟ್ರಾ ವೈಲೆಟ್ ರೇಸ್ ಉಂಡು ಉಂದಿತ ಮಾತ ಜನ ವಿಜ್ಞಾನಿಲು ಪನ್ಪೆರು ಉನೇನು ಫಸ್ಟ್ ಟೈಮ್ ಪ್ರಥಮ ಬಾರಿಗೆ ಪಂದಿನಿ ಮಧ್ವಾಚಾರ್ಯರು ಆಕಾಶೋಡು ನೀಲವರ್ಣ ಅಂದ ನಂಕು ತೋಜಿನ ದಾದ ಉಂಡು ಅವು ಅತಿ ನೇರಳೆ ಬಣ್ಣ ಅಂದು ಅವೇನು ಆರು ಫಸ್ಟ್ ಟೈಮ್ ಒಂದು ಆಕಾಶ ಪಂಡ ಸ್ಪೇಸ್ ಹತ್ತು ಅಂಚ ಆ ನೀಲವರ್ಣ ಒಂಜಿ ಬರ್ರೆಗೆ ಒಂಜಿ ಕಾರಣ ಉಂಡು ಆ ಅತಿ ನೇರಳೆ ವರ್ಣ ಪಂಪಿನ ಒಂಜಿ ಉತ್ಪನ್ನ ಆದವ ಅಂಚಾಪಿನಿಂದ ಪಂತಿದಿನಿ ಪ್ರಥಮ ಬಾರಿಗೆ ಮಧ್ವಾಚಾರ್ಯರು ಉನೇನು ಮಾತ್ರ ಪಂತಜೇರು ಆರು ಯಕ್ಷಗಾನನು ಶುರು ಮಲ್ದಿನಿ ಆರು ಪಂಡದು ಎನ್ನ ಅಮ್ಮೇರಿನ ಒಂಜಿ ಅಭಿಪ್ರಾಯ ಉಂಡು ಅವೇನು ಸಂಶೋಧಕರು ಪ್ರೂವ್ ಮಲ್ಪುನು ಅಥವಾ ಡಿಸ್ಪ್ರೂವ್ ಮಲ್ಪುನು ಅಕಲಾಕಲು ಮಲ್ಪೋಡು ಅಂಡ್ ಎನ್ನ ಅಮ್ಮೇರ ಪ್ರಕಾರ ಯಕ್ಷಗಾನ ಶುರು ಮಲ್ದಿನಿ ಮಧ್ವಾಚಾರ್ಯರು ಯಕ್ಷಗಾನದ ವೇಷ ಐಡ್ಬೊಕ್ಕ ಸಂಗೀತ ಕರ್ನಾಟಕ ಸಂಗೀತನು ಶುರು ಮಲ್ದು ಕೊಡ್ತೀನಿ ಮಧ್ವಾಚಾರ್ಯರು ಐಡ್ಬೊಕ್ಕ ಅವು ನರಹರಿ ತೀರ್ಥರು ಶ್ರೀಪಾದರಾಜರು ಬೊಕ್ಕ ವಾದಿರಾಜರು ಮತ್ತು ಅವೇನು ಎದುರು ಕೊಣತ್ತೇರು ಪಂಡದು ಆರು ಅವಲ ಒಂಜಿ ಅಭಿಪ್ರಾಯ ಪನ್ಪೇರು ಉನೇನು ಮಾತ ಅಧ್ಯಾತ್ಮ ಪಂಡ ಎಂಚ ಒಂಜಿ ಕೇವಲ ಜೀವದ ವಿಷಯಗೂ ಭಗವಂತನ ವಿಷಯಗೂ ಮಾತ್ರ ಅವು ಸಂಗೀತ ಅವು ಕಲೆ ಅವು ಸಾಹಿತ್ಯ ಅವು ಸಂಸ್ಕೃತಿ ಮಾತೆಲ್ಲ ಸೇರ್ಸಾದನೆ ಆ ಒಂಜಿ ನೆಲಟು ಕೊಣದದು ಬುಲೆಪಾದಿನಿ ಮಧ್ವಾಚಾರ್ಯರು ಪನ್ಪಿನೇನು ನಮ್ಮ ತೆರಿಯೋ ನೋಡು ಬೊಕ್ಕ ಮಧ್ವಾಚಾರ್ಯರನ್ನ ಅನೇಕ ಸಾಧನೆದ ಕೆಲವು ಅಂಶಗಳೇನು ಮಾತ್ರ ಯಾನಿರೇಗ ಪಂಡೆ ನನ್ನಲ್ಲ ಇಪ್ಪನ ಸಂಗತಿಲೇನ ಪಣಂದೆ ಯಾನಂತ ನನ್ನಲ್ಲ ವಾದಿರಾಜರೆಂದು ಬರ್ತೀರು ನಿಖಲಿಗೆ ಗೊತ್ತುಂಡು ವಾದಿರಾಜರು ಭಾರಿ ವಿಶೇಷ ಒಂಜಿ ಸ್ವಾಮಿಲು ಆರು ಸೋದೆ ಮಠಕ್ಕೂ ವಿಷ್ಣು ತೀರ್ಥರನ್ನ ಪರಂಪರೆಡು ಬೈದಿನಾರು ವಿಷ್ಣು ತೀರ್ಥರು ಮಧ್ವಾಚಾರ್ಯರನ್ನ ಸಾಕ್ಷಾತ್ ಮೆಗ್ಗೆ ಆ ಮೆಗ್ಯನ ಪರಂಪರೆಡು ಬೈದಿನಾರು ಆ ವಿಷ್ಣು ತೀರ್ಥರ್ಲ ಆ ಪರಂಪರೆಡು ಬತ್ತದಿನ ವಾದಿರಾಜರ್ಲ ಭಾರಿ ಮಲ್ಲ ವಿದ್ವತ್ ಇತ್ತಿನಾರು ವಾದಿರಾಜರ ನಿಖಲೆಗೆ ಈತ ಜನಕ್ಕಲ ಬಹುಶಃ ಕೇಂಡದು ಗೊತ್ತುಪ್ಪರೆ ಯಾವು ದಶಾವತಾರನ ಇಡೀ ಒಂಜಿ ತುಳುಟು ಏತು ಪೊರ್ಲು ಪಂತೆರಂದು ವರ ನಿಖಲು ಏಪಗಾಂಡಲ ಯೂಟ್ಯೂಬ್ ಬೋಡಾಂಡಕ್ಕೇನ್ಲೆ ಇಜಿಂದಾಂಡ ನಿಖಲೆಗೆ ಓದರೆ ತಿಕ್ಕಂಡ ಓದಲೆ ಲೇಲೇಲ ಲೇಲೆ 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 ಲೇಲೆಗ ಪಂಪಿನ ಒಂಜಿ ಲಾವಣಿದ ಸ್ಟೈಲ್ಡ್ ಏರ್ಲ ಡಾನ್ಸ್ ಮಲ್ಪೊಲಿ ಆ ಪದ್ಯಗು ಆತ್ ಲಾಯ್ಕ್ ಆಯ್ತು ಒಟ್ಟುಗು ದಶಾವತಾರ ನಕಲು ಕಟ್ಟದು ಕೊರ್ತಿನ ರೀತಿ ಒಂಜಿ ರಡ್ಡು ಸಾಲಡ್ ಇಡೀ ಕೂರ್ಮಾವತಾರದಾದ ಮತ್ಸ್ಯಾವತಾರದಾದ ಪಂತಿನ ರೀತಿನ ಒಂಜಿ ತುಳುಟು ಕಟುಕೊರ್ತಿನ ಆ ಪದ್ಯನ ನಿಕಲು ವಾದಿರಾಜರನ ಸಾಹಿತ್ಯ ಎಂಚ ತುಳುಟು ಇತ್ತುಂಡು ಪನ್ಪಿನೇನು ತೂವಡು ತುಳು ಲಿಪಿಲ್ಲ ನಾವು ಕಲೆಯೊಂಡ ತುಳು ನಮ್ಮ ಮೂಲತಃ ನಮ್ಮ ಲಿಪಿಯೇ ಇತ್ತೆ ಮಲಯಾಳಿಗೆ ಪೋತುಂಡು ಪನ್ಪಿನ ಪಾತೆರೆಲ್ಲ ಮಧ್ವಾಚಾರ್ಯರು ಪನ್ಪೇರು ಮಧ್ವಾಚಾರ್ಯರನ ಬಗ್ಗೆ ಪಾತೆರನಾಗೆ ನಾನು ಅಮ್ಮೇರು ಪನ್ಪೇರು ಅವು ಮೂಲತಃ ಎಂಕಲ್ನ ಲಿಪಿ ತುಳು ಲಿಪಿ ಇತ್ತಿನೇನು ನಮ್ಮ ಬುಡಿಯ ಮಲಯಾಳಿಲು ದೆತೊಂಡೇರು ಪನ್ಪಿನ ಒಂಜಿ ವಾದ ಉಂಡು ಅವಲ ಏನು ಅಮ್ಮೇರನ ವಾದ ಅವೆಲ್ಲ ಸಂಶೋಧನೆ ಮಲ್ಪೊಡು ಒಂದು ಮಾತ್ರ ಅತ್ತಂದೆ ವಾದಿರಾಜರನ ನನ ಬೇತೆ ಬೇತೆ ಕಾಣಿಕೆಡು ಕನಕದಾಸರಿಗೆ ಆರು ಕೊರ್ತಿನ ಒಂಜಿ ಮಹತ್ವ ಒಂಜಿ ಪೆರಟೆಡು ಗಂಜಿ ಪರೊಂದಿತ್ತೆರಿಗೆ ಕನಕದಾಸರು ಇನಿಕ್ಲ ಪೆರಟೆಡು ಗಂಜಿನ ಸಮರ್ಪಣೆ ಕೊರ್ಪಿನ ಪದ್ಧತಿ ಕೃಷ್ಣಗ್ ಅವು ವಾದಿರಾಜರು ಆರಂಭ ಮಲ್ತೀರು ಬೊಕ್ಕ ಒಂಜಿ ಭೂಕಂಪ ಆವಂದಿನ ಭೂಮಿಯಿಂದ ನಮ್ಮ ಭೂಮಿಗೆ ಪುದಾರು ತುಳುನಾಡಿಗೆ ದಾಯಪಣ್ಣ ಪರಶುರಾಮೇರ ಐಕ್ ಕೊಡಲಿ ಬೀಸದ ಮುಲ್ಪ ದಾಲ ಆಪುಜಿ ಪಂತೇರಂದು ಅಂಚಿ ನಾಡುಡು ಭೂಕಂಪ ಆದು ಆ ಭೂಕಂಪದ ಗೋಡೆದ ಬಿರುಕುಡು ಕನಕದಾಸರು ಕೃಷ್ಣೇರನ್ನು ತೂಯರಂದು ಒಂಜಿ ಕಥೆ ಬರ್ಪುಂಡು ಭೂಕಂಪ ಆವಂದಿನ ನೆಲಟು ಭಕ್ತಿಗೂ ಭೂಕಂಪ ಆಂಡು ಪಂಪಿನೇನು ನಮ್ಮ ಕನಕದಾಸರನ ಕಥೆ ತೋಜಾವುಂಡು ಅಂಚಿನ ಗೋಡೆದ ಬಿರುಕುಡು ಒಂಜಿ ಶಾಶ್ವತವಾದ ಕನಕದಾಸರನ ನೆನಪೂರಿಯೋಡು ಪಂಡದು ವಾದಿರಾಜರು ಅಲ್ಪ ಪ್ರಥಮ ಬಾರಿಗೆ ಅಲ್ಪ ಒಂಜಿ ಕಂಡಿ ಮಲ್ತೇರು ಬೊಕ್ಕ ಆ ಕಂಡಿಡ್ದ ಪ್ರಥಮವಾದ ಪರ್ಯಾಯ ಮಠಕ್ಕೆ ಪೋಪಿನ ಪರ್ಯಾಯ ಸ್ವಾಮಿಲು ಏರುಲ್ಲೆ ರಾಕಲು ಫಸ್ಟ್ ದೇವರ ದರ್ಶನ ಆ ಕಂಡಿಡು ಮಲ್ಪೋಡು ಪನ್ಪಿನೇನು ಶುರು ಮಲ್ದಿಲ್ಲ ವಾದಿರಾಜರು ಅವು ಮಾತ್ರ ಹತ್ತು ಮಟ್ಟಿದ ಗುಳ್ಳ ಜನಸಾಮಾನ್ಯರು ಮಾತ್ರ ಒಂದು ದೇವರಿಗೆ ಹತ್ತು ಒಂದು ಹಾಳು ಒಂದು ನಂಜು ಒಂದು ವಿಷಾಂದು ಬಿಡ್ತಿದ್ದಿನ ಇನ್ನು ವಾದಿರಾಜರು ಕೊಣತದು ದೇವರಿಗೆ ಸಮರ್ಪಣೆ ಮಲ್ಪೊಲಿ ಪಂಡಿನಿ ಮಾತ್ರ ಹತ್ತು ಆ ಮಾಗಣದ ಜನಕಲಿನ ಮಾತ ಈ ಒಂಜಿ ದೇವರನ ಭಕ್ತರಾದ ದೀಕ್ಷೆ ಕೊರಿಯಲಕ್ಕ ಆ ಬ್ರಾಣ್ಯರೇನಿಗೆ ತೊಂಡೇರು ಅಂಚನೆ ದೈವಜ್ಞ ಬ್ರಾಣ್ಯರಿಗೆ ದೀಕ್ಷೆ ಕೊರಿಯರು ಕೋಟದ ಸ್ಮಾರ್ಥ ಬ್ರಾಹ್ಮಣರಿಗೆ ತಾನು ದೀಕ್ಷೆ ಕೊರಿಯರು ಅಕಲಿಗೆ ಏರು ಗುರು ಒಂದು ಇತ್ತಜ್ಜಿ ಒಂದು ಮಾತ ವಾದಿರಾಜರು ಮಲ್ತಿನ ಸಾಧನೆ ಒಂದಿತ್ತ ಒಟ್ಟಿಗೂ ಒಂದು ಒಂಜೀತ್ ಚಾರಿತ್ರಿಕ ಅಂಡ ಯಾನ ನಿಖಲೆಗೆ ನೆನಪು ಮಲ್ಪರೆ ಇಪ್ಪಿನ ಕಡೇತ ಭಾಗ ನಮ್ಮ ಸುಮಾರು ಸ್ವಾತಂತ್ರ್ಯ ಪೂರ್ವ ಕಾಲೋಡು
ಕೇರಳೋಡು ಭಾರಿ ಮಲ್ಲ ಕ್ರಾಂತಿ ನಡತುಂಡು, ಮಸ್ತ್ ಜನ ಮತಾಂತರ ಆಪಿನ ಸಂದರ್ಭ ಬತ್ತುಂಡು, ಕ್ರೈಸ್ತ ಮಿಷನರೀಸ್ ಮಾತ ಅವೇನು ಬೇಲೆ ಮಲ್ತೊಂದಿತ್ತೇರು, ಅಂಚನೆ ಇಸ್ಲಾಂ ಧರ್ಮದ ಒಂಜಿ ಪ್ರಭುತ್ವ ಜೋರು ನಡತೊಂದಿತ್ತುಂಡು. ಆ ಪೊರ್ತುಡು ನಾರಾಯಣ ಗುರುಕುಲು ಬತ್ತೇರು. ಕೇರಳೋಡು ಆರು ಹಿಂದೂ ಧರ್ಮಗೂ ಭಾರಿ ಮಲ್ಲ ಬಲ ಕೊರಿಯರು. ಆರು ದೇವಸ್ಥಾನಗೂ ಜನಕ್ಲೇನು ಮಾತ್ರ ಲೆತೊಂದು ಪೋಪಿನೇನು ಒಂಜಿ ನಿಷೇಧ ಇತ್ತಿನ ಕಾಲೋಡು ದೇವೇರೇನೆ ಯಾನು ನಿಕುಲ್ನ ಕೈತೊಲ್ಲು ಲೆತೊಂಬರ್ಪೆ ಪಂಪಿನ ಒಂದು ಚಾಲೆಂಜಿನ ದೆತೊಂದು ಮಲ್ದಿನಾರು. ಆ ನಾರಾಯಣ ಗುರುಕುಲು ಅದೃಷ್ಟವಶಾತ್ ತುಳುನಾಡುಗಳ ಬೈದೇರು. ಆರ ಬೈದಿನಿ ನಮ್ಮ ಸ್ವಾತಂತ್ರ್ಯ ಪೂರ್ವದ ಕಾಲೋಡು ಆರ್ನ ಕಾಲ 1856 1928 ಈ ನಡುತ್ತ ಅವಧಿಡಾರು ನಮ್ಮ ಮಂಗಳೂರಿಗೂ ಬೈದೇರು, ಅಲ್ಪ ದೇವಸ್ಥಾನ ಸ್ಥಾಪನೆ ಮಲ್ದೇರು. ಆರ್ನ ಪ್ರಭಾವ ತುಳುನಾಡು ಭಾರಿ ಉಂಡು. ಅವೇ ಕಾರಣ ನಮ್ಮ ತುಳುನಾಡು ಭಕ್ತಿ ಧರ್ಮ ಭಾರಿ ಗಟ್ಟಿಯಾದ ಉರಿದುಂಡು. ಅವು ಪೋತುಜಿ ಅವೇನು ಅಂಚನೆ ಉರಿಪಾದಿನಾರು ನಮ್ಮ ಕಾಲದ ಪೇಜಾವರ ಮಠದ ವಿಶ್ವೇಶ ತೀರ್ಥರು. ಜನಸಾಮಾನ್ಯರೇನು ಮಾತ್ರ ದೇವರನ್ನ ಕೈತೊಲು ಕೊಣದಿನಾರು ವಿಶ್ವೇಶ ತೀರ್ಥರು. ಅವು ಅತ್ತಂದೆ ಅಕುಲು ಮಠ ಮತ್ತೊಂಜಿ ಬಕ್ಕೊಂಜಿ ಮಾತ ಬುಡ್ದು ಮಠದ ಕೆಲಸನು ಮಲ್ತೊಂದೆ ಜನಸಾಮಾನ್ಯರನ್ನ ಕೆಲಸ ಮಲ್ಪೊಲಿಂದ ಮಲ್ಪನಗ ಹರಿಜನರನ್ನ ಕೇರಿಕೋ ಪೋಪೆ ಪನ್ಪಿನ ದಲಿತರನ್ನ ಕೇರಿಗೂ ಪೋಪೆ ಪನ್ಪಿನ ಪಾತೆರೆ ಪಣ್ಣಗ ಅರೆಗೆ ಒಂಜಿ ಎದುರುಡು ಏತುಮಲ್ಲ ಸವಾಲಿತ್ತುಂಡು ಪಂಡ ಆ ಪೇಜಾವರ ಮಠದ ಪೀಠ ಬುಡೋಡಾವು ಇருந்து ಅಕಲಿಗೆ ಆ ಟೈಮಿಗೂ ಒಂಜಿ ಘೋಷಣೆ ಇತ್ತುಂಡು ಎದುರದ ಪಾರ್ಟಿದಾಕಲ್ನ ಆಂಡಲ ಐಕಾಕಲು ದಾಲ ಕೇರು ಮಲ್ಜೇರು ಪೇಜಾವರ ಶ್ರೀಕುಲು ತಾನು ಪೋತೇರು ಯಾನು ಬೋಡಣ್ಣ ಪೀಠತ್ಯಾಗ ಮಲ್ಪೆ ಈ ಬೇಲೆ ಉಂತಾವುಜಿ ಪಂಡು ಒಂದು ವಿಶ್ವೇಶ ತೀರ್ಥರ್ನ ಕೊಡುಗೆ. ಇಂಚ ಪದ ಅವಧೂತ ಪರಂಪರೆಡು ಮಠ ಪರಂಪರೆ ತತ್ವಜ್ಞಾನ ಪರಂಪರೆ ತುಯ್ಯಾರು. ಮಠ ಪರಂಪರೆಡಿತ್ತಿನ ಭಾರೀ ಮಲ್ಲ ಒಂಜಿ ಅವಧೂತರು ಪುತ್ತೂರ್ದ ಅಜ್ಜ ನಾರಾಯಣ ಗುರುಕುಲು ಎಂಚ ಒಂಜಿ ಅವಧೂತ ಪರಂಪರೆದ ಪ್ರತಿನಿಧಿಯೋ ಈ ಕಾಲೋಡು ಅಂಚಿನನೇ ಒಂಜಿ ಪ್ರತಿನಿಧಿ ಪುತ್ತೂರ್ದ ಅಜ್ಜ ದಾದ ಮಲ್ದೇರಿಂದ ಎನಡಕ್ಕೇನಡೆ ದೇ ಗೊತ್ತುಂಡೆ ಪ್ರತಿ ಒರಿಯಗಲ ಪುತ್ತೂರುಗು ಪೋಯಾರಡ ಇನಿಕ್ಕಲ ಆರ್ನ ಆಶ್ರಮ ಉಂಡು ಅಲ್ಪ ನಡಪುನ ಬೇಲೆ ಗೊತ್ತುಂಡು. ಆರು ವಾಮಟ್ಟೊರಡು ತುಳುನಾಡದ ಜನಕಲೇನು ಅಥವಾ ಒಟ್ಟು ತುಳುನಾಡದ ಜನಕಲೆಗೆ ಅರ್ಥಾಪಿನಂಚಿನ ಒಂಜಿ ಘಟನೆಯನ್ನು ಪಂಡಂಡ ಅರ್ನ ಮನಸ್ಸು ಎಂಚ ಇತ್ತುಂಡು ಅಂದು ನಿಕಲೆಗೆ ತೆರಿವು ಅವೇನು ಒಂಜಿ ಘಟನೆಯನ್ನು ಪಂಡದು ಯಾನ ಪಾತ್ರನ ಮುಗಿಪುವೆ. ಒಂಜಿ ಸಂದರ್ಭ ಪುತ್ತೂರ್ದ ಅಜ್ಜರೇನು ಲಕ್ಷ್ಮೀಶ್ ತೋಳ್ಪಾಡಿರೇನು ಬೊಕ್ಕ ಆರ್ನ ಕುಟುಂಬನು ಯಾನು ಬೊಕ್ಕ ಎನ್ನ ಗುರುಕುಲು ಎಂಕಲ್ನ ಊರುಗಳೇ ತೊಂದು ಪೋಂದಿತ್ತ. ಎನ್ನ ಗುರುಕುಲ್ನ ಊರು ಬಾಗಲಕೋಟೆದ ಕೈತುಲು ಜಮಖಂಡಿ. ಎಂಕಲು ಪುತ್ತೂರದು ಕಾರಡು ಪೋಂದುಲ್ಲ ಅಂಬಾಸಿಡರ್ಡು ಅಕಲು ಪಿರಾವುಡು ಕುಲ್ದೇರು ಲಕ್ಷ್ಮೀಶರು ಆರ್ನ ಬುಡೇದಿ ಬೊಕ್ಕ ಪುತ್ತೂರು ಅಜ್ಜೇರು ಅಂಬಾಸಿಡರ್ದ ಎದುರ್ದ ಸೀಟಡು ಎನ್ನ ಗುರುಕುಲು ಎಡಬದಿಟ್ಟು ಉಲ್ಲೇರು ಯಾನ ಮಧ್ಯಡು ಉಲ್ಲೆ ಈ ಬರಿಟ್ಟು ಡ್ರೈವರ್ ಉಲ್ಲೆ ತಾದಿ ಏತೋ ದೂರ ಎಂಕಲಿಗೆ 200 ಕಿಲೋಮೀಟರ್ ಅವು ಎಂಕಲ್ನ ಊರು ತಾದಿಡು ಎಂಕಲಿಗೆ ದಾಲ ಎಂಕಲು ಕಟ್ಟದು ಪತ್ತೊಂದು ಆಹಾರ ಬಡ ಮಾಪುಂಡು ಎನ್ನ ಗುರುಕುಲು ಮೆಲ್ಲ ಸೂಕ್ಷ್ಮ ಆರ್ ಮೆಲ್ಲ ಎನಡ ಪಂಡೇರು ಅಜ್ಜನಿಗೆ ಹಸಿವಾಗಿರಬಹುದು ಆದರೆ ಅವರು ಹೋಟೆಲಿಗೆ ಹೋಗ್ತಾರಾ ಇಲ್ವಾ ಕೇಳಿ ನೋಡು ಅಂತ ದಯವಿಟ್ಟು ಯಾನು ತಪ್ಪು ಪಾತೆರನ್ಲ ನಡಪುಂಡು ಗುರುಕುಲು ತಪ್ಪು ಪಾತೆರೆ ಬಲ್ಲಿ ಮಲ್ಲಾಕುಲ ಐಕೆ ಎನಡಕ್ಕೇನು ಪಾಯರೆ ಅನ್ನೋ ಗುರುಕುಲು ಯಾನು ಮೆಲ್ಲ ತಿರುಗದ ಅಜ್ಜೆರಡಕ್ಕೇಂಡೆ ಅಜ್ಜ ತುಂಬ ದೂರ ಇದೆ ಜಮಖಂಡಿ, ಈಗ ಇನ್ನು ದಾರಿಯಲ್ಲಿ ಹೋಟೆಲ್ನಲ್ಲೇ ಊಟ ಮಾಡಬೇಕು, ನೀವು ಹೋಟೆಲಲ್ಲಿ ಊಟ ಮಾಡ್ತೀರಾ ಪಂಡದು ಯಾನು ಕೇಂಡೆ. ಎನ್ನ ಗುರುಕುಲು ಕೇಂಡಿನ ಪ್ರಶ್ನೆನು ಆರು ಕೇಳೊಂದುಲ್ಲೇರಂದು ಯಾನ್ ಪಂಡಿನೇನು ಅಜ್ಜರು ಕೇಂಡದ ಅಜ್ಜ ಪಂಡೇರು ಯಾವ ಹೊತ್ತಿಗೆ ಹೋದರು ಯಾವ ಜಾತಿಯವರು ಹೋದರು ಏನು ಬೇಕೋ ಅದನ್ನು ಕೊಟ್ಟು ಆ ಹೊತ್ತಿಗೆ ಆ ಹುಡುಗನೋ ಆ ಹೆಣ್ಣು ಮಗಳೋ ಬಂದವರ ಹೊಟ್ಟೆ ತಣಿಸುವ ತಾಯಿ ಮನೆ ಹೋಟೆಲ್ ಅಲ್ಲವಾ? ಆ ತಾಯಿ ಮನೆಗೆ ಹೋಗುವುದಿಲ್ಲ ಅಂದರೆ ನನ್ನಷ್ಟು ದೊಡ್ಡ ಅಪರಾಧಿ ಯಾರು, ನಾನು ಹೋಗ್ತೇನೆ ಎಂದು ಅಜ್ಜ ಪಂಡೇರು. ಯಾನು ಈ ಘಟನೆಯನ್ನು ದೇಗ ಪನೊಂದುಲ್ಲೆ ಪಂಡ ಭಾರತ ಮಾತ್ರ ಅತ್ತು ಜಗತ್ತಿಗೆ ಪೂರ್ತಿ ಬೇತೆ ಬೇತೆ ಜಗತ್ತದ ಬೇತೆ ಬೇತೆ ಮೂಲೆಡು ಇಲ್ಲು ಬಿಡುದು ನಾಲಾಣೆ ಸಂಪಾದನೆ ಎಡಮಾಣೆ ಸಂಪಾದನೆ ಉಪ್ಪನಗ ಊರು ಬಿಡುದು ಅಪ್ಪೆ ಅಮ್ಮನ ಕಲೆಗೆ ಪಣಂದೆ ಜಗತ್ತದ ಮೂಲೆ ಮೂಲೆಡು ಹೋಟೆಲ್ ಮಲ್ದಿನ ಅಕುಲು ಇನಿ ತುಳುವೇರು ಅಕುಲು ಜಗತ್ತದ ಪ್ರತಿ ಜನಕ್ಕೂ ಅಪ್ಪೆ ಇಲ್ಲನು ಕೊಡ್ತೇರು. ಅಜ್ಜ ಪಂಡಿಲಕ್ಕ ತಾಯಿ ಮನೆಯನ್ನು ಕೊಟ್ಟವರು ಅಂಚಿ ತುಳುನಾಡದ ಅಪ್ಪೆ ಇಲ್ಲದ ಪ್ರೀತಿನ ಮೋಕೆನು
ಒಣಸನ ಆ ಒಂದು ಆರೈಕೆಯನ್ನು ಕೊರ್ತಿನ ತುಳುನಾಡದ ಜನ ಇನ್ನು ಜಗತ್ತಡು ಮಾತ ಮೂಲೆಡ್ಲ ಒಲ್ಲೇರು ಅಂಚಿ ಅಪ್ಪೆ ಇಲ್ಲನು ಜಗತ್ತಿಗೂ ತೆರಿಪಾಯಿನ ಜಗತ್ತಿಗೂ ಕೊರ್ತಿನ ಮಾತ ತುಳುವೆರೆಗ್ಲ ಯಾನ ನಮಸ್ಕಾರ ಮಲ್ದು ಐಡ್ದು ಮಲ್ಲ ಅಧ್ಯಾತ್ಮ ಇಜ್ಜಿಯಿಂದ ಯಾನ ಎಣ್ಣದೆ ಬತ್ತಿನಗ ಒಣಸು ಕೊರ್ಪಿನಿ ಬತ್ತಿನಗ ಬಾಜಲು ಕೊರ್ಪಿನಿ ಬತ್ತಿನಗ ಕುಲ್ಲೇಂದು ಪನ್ಪಿನಿ ಐಡ್ದು ಮಲ್ಲ ಅಧ್ಯಾತ್ಮ ಇಜ್ಜಿ ಅವೇನು ತುಳು ಜನಕ್ಕುಲು ಜಗತ್ತದು ಮಾತ ಮೂರೆಡ್ಲ ಮಲ್ತೊಂದುಲ್ಲೇರು ಅಂಚಿ ಅಧ್ಯಾತ್ಮಗೂ ಮಣಿತದು ಇನಿತ ಪಾತೆರಡು ಮಧ್ವಾಚಾರ್ಯರು ಮಲ್ದಿನ ಮಲ್ಲ ಒಂಜಿ ವಿಷಯ ಇನಿ ಕೆಲವು ಜನಕ್ಕೆ ತೆರೀದುಂಡು ಇಡೀ ಭಾರತೊಡೆ ಇನಿ ಕೆಲವರಿಗೆ ನನ್ನಲ ಗೊತ್ತುಜ್ಜಿ ಅಂಚನೆ ಮಲ್ಲ ಬೇಲೆಲು ಕೆಲವೇ ಜನರಿಗೆ ತೆರಿಯುಂಡು ಐತಾರ್ಥ ಮಲ್ಲ ಬೇಲೆ ಮಲ್ಲೆ ಹತ್ತಂದತ್ತು ಮಲ್ಲ ಬೇಲೆನೆ ಮಲ್ಲೆನೆ ಅವು ಇನಿಯತ್ತಡೆ ಎಲ್ಲೆ ಜಗತ್ತಿಗೆ ಗೊತ್ತಾಪುಂಡು ಅಂಚಿ ಒಂಜಿ ಮಲ್ಲೆ ಬೇಲೆ ಮಲ್ದಿನ ನಿಕಲೆಗೆ ಮಾತ ಎನ್ನ ಅಭಿನಂದನೆ ಪಂಡದು ಎನ್ನ ಪಾತ್ರ ಮುಗುಪುವೆ ನಮಸ್ಕಾರ. ಡಾಕ್ಟರ್ ವೀಣಾ ಬನ್ನಂಜೆ ಮೇರೇನು ರೇಷ್ಮಾ ಶೆಟ್ಟಿ ತುಳುಕೂಟದ ಕಾರ್ಯಕಾರಿ ಸಮಿತಿದ ಸದಸ್ಯರು ಮೇರು ಮಾನಾದಿಗೆ ಮಲ್ಪೊಡು ಪಂಡದು ಕೇನೊಂದುಲ್ಲೆ. ನನ್ನ ದುಂಬುಗು ಪಾತೇರಿಗೆ ಪುನಾರು ಶ್ರೀಕಾಂತ್ ಶೆಟ್ಟಿ ತುಳುವ ಸಾಂಸ್ಕೃತಿಕ ಮೌಲ್ಯ ಪಂಪಿನ ವಿಷಯದ ಬಗ್ಗೆ ಪಾತೇರಿಗುಲ್ಲೇರು ಆರ್ನ ಕಿರು ಪರಿಚಯ. ಉಡುಪಿ ಕಾರ್ಕಳಡು ಪುಟ್ಟುದು ಎಲ್ಲಿಯ ಪ್ರಾಯೋಡೆ ಬಂಚಿದ ಗುಜ್ಜಾರ್ಮೆಗು ಬೊಂಬಾಯಿಗೂ ಪೋದು ಇರ್ಲು ಪಗೇಲು ಬೆಂದುದು ಸ್ವಂತ ಅಧ್ಯಯನ ಬೊಕ್ಕ ಅಧ್ಯಾತ್ಮದ ಓದುಡು ವಾಗ್ಮಿಯಾದು ಬುಲೆಯಿನ ವಿಶೇಷ ಬಿರ್ಸಾದಿಗೆದ ವ್ಯಕ್ತಿತ್ವ ಶ್ರೀಕಾಂತ್ ಅಣ್ಣನ. ಟಿವಿ ಪತ್ರಿಕಾ ಮಾಧ್ಯಮ ಲೋಕೊಡ್ಲ ಮೇರೆನ ಪುದರ್ ಕೇನಿಲೆಕ್ಕ ಒಂಜಾಯರ್ಡು ಉಡಲ್ ತಂಪಾಪಿನ ಸಜ್ಜನರು ನನೊಂಜಾಯರ್ಡು ಕಣ್ಣು ಕೆಂಪಾಪಿನ ಜನಕ್ಕೊಲ್ಲ ಇನಿಕ್ ಕಮ್ಮಿ ಇಜ್ಜೆರು. ರಾಷ್ಟ್ರೀಯವಾದಿಯಾದ ಭಾರತ ದೇಶದ ವೀರಾಗ್ರಣಿಲಿನ ಬಗ್ಗೆ ತಿಗಲೆ ಅರತ್ತದು ಪಾತೆರ್ನ ಶ್ರೀಕಾಂತ್ ಅಣ್ಣೆ ಜನಕುಲೆನು ತನ್ನ ಪಾತೆರದ ಮುಖಾಂತರನೇ ಅಯಸ್ಕಾಂತದ ಲೆಕ್ಕ ತನ್ನ ಕಡೆಕು ವೈತೊಂಬಿನ ಶಕ್ತಿದಾರು. ತುಳುನಾಡುದ ದೈವ ದೇವೇರ್ನ ಬಗ್ಗೆ ಭಕ್ತಿಡು ತರೆ ತಗ್ಗಾದು ಮುಂಡ ಬಗ್ಗಾದು ತೆರಿಯೊಂದಿನ ಶ್ರೀಕಾಂತ್ ಅಣ್ಣ ಇನಿ ತುಳುವ ಬದುಕದ ಸಾಂಸ್ಕೃತಿಕ ಮೌಲ್ಯದ ಬಗ್ಗೆ ನಮಕ್ ತೆರಿಪಾವರಿಗೂ ಬೈದೇರು. ಉಂಡು ಮಲ್ತಿನ ಉಳ್ಳಾಯ ಉಳ್ಳ ಅಲ್ತಿಗೆ ತರೆತಗ್ಗಾದು ಸೇರಿದಿನಂಚಿತ್ನ ಮಾತೆಯನ್ನು ತುಳುವ ಬಂದುಲೆ ವೇದಿಕೆಡು ಒಲಗಾಯಿನಂಚಿತ್ನ ಮಾತ ಗಣ್ಯರೆ ಇನಿತ ವಿಚಾರ ಸಂಕೀರ್ಣಡು ಎಂಕು ಕೊರ್ನೆ ವಿಚಾರದ ಕೇಳಿದಾಂಡ ತೌಳವ ಸಾಂಸ್ಕೃತಿಕ ಮೌಲ್ಯಲು ತುಳುವೆರ್ನ ಸಂಸ್ಕೃತಿದ ಮೌಲ್ಯಲು ದಾದ ಬನ್ಪುನೈತ ಬಗ್ಗೆ ಯಾನ್ ಪಾತೆರಡು ಬಂತೇರಿ 15 ನಿಮಿಷದ ಅವಧಿನ ಕೊಡ್ತೇವೆ. ಮೌಲ್ಯ ಓ ಕೇಂಡ ಓ ನಾಶ ಒಂದಿಲಕ್ಕ ನಮ್ಮ ಒರಿತೊಂದು ದುಂಬುದ ಪೀಳಿಗೆಗೆ ಕೊರಡ ಅವು ಮೌಲ್ಯ ಸಂಸ್ಕೃತಿ ಬಂಡದಾದ ಕೇಂಡಂದಾಂಡ ನಮ್ಮ ಒಂಜಿ ಮರಾಠಿತ್ತಿನ ಫಲನು ದೆತ್ತದು ಅಂಚನೆ ತಿಂಡಂದಾಂಡ ಅವು ಪ್ರಕೃತಿ ಸಹಜವಾದ ನಮ್ಮ ಮಲ್ಪುನಂಚಿತ್ನ ಕ್ರಿಯೆ ಆಯ್ತಲ್ಲ ಆಯ್ಕು ಚೂಲಿದೆತ್ತದು ಬಿತ್ತದೆತ್ತದು ಜ್ಯೂಸ್ ಮಲ್ತದ ಬರಿ ಅಂದಾಂಡ ಅವು ಒಂಜಿ ಬಾರಿ ಪೊರ್ಲ ಪುಂಡ್ರ ಏಲಕ್ಕಿ ಬಾಂಡಂದಾಂಡ ಅವು ಸಂಸ್ಕೃತಿಯಿಂದಾಂಡ ಅವೇನೇ ಒಂಜಿ ರಡ್ಡು ವಾರ ಕುರಿಪದು ಅವೇನು ವೈಪದು ಒಗ ಇಟ್ಟು ಗಂಗಾರ ದೆತ್ತಿನದಾಂಡ ಅವು ವಿಕೃತಿ ಆಪು ಅಂಚ ಸಂಸ್ಕೃತಿ ಬಂಡಂದಾಂಡ ಬಾರಿ ಪೊರ್ಲುಡು ನಮ್ಮ ಸುತ್ತಮುತ್ತ ಇಪ್ಪುನಂಚಿದ್ನ ಜಗತ್ತನ್ನು ನಮ್ಮ ಕಟ್ರೆ ಎಂಚೆಂಚಿನ ಮಾತ ಉಪಯೋಗ ಮಲ್ದ ನಾವು ಸಂಸ್ಕೃತಿ ತುಳುವೆರ್ನ ಸಂಸ್ಕೃತಿ ನಮ್ಮನ ಸುತ್ತಮುತ್ತ ಇನಿ ತೋಜೊಂದುಂಡು ಏತು ಪೊರ್ಲು ಅವೇನು ತುಳು ದೇಶದ ವಿಚಾರದ ಬಗ್ಗೆ ಬಾರಿ ಪೊರ್ಲುಡೆ ಕಡೆ ಪಂಡಿರ್ ನಗರದ ನಗಿರೆ ಪನ್ಪುನಂಚಿತ್ನ ಪ್ರದೇಶ ಐತೆ ಬಿದನೂರು ನಗಿರೆ ಕೆಳದಿ ರಾಜ್ಯದ ಒಂಜಾತ್ ಬಾರಿಮಲ್ಲ ನಗರಾದಿಪುನ ಕಾಲುಡು ಅಲ್ಪ ಒಂಜಿ ಶಾಸನ ಬರೆಪಾದ ನಗರದ ಅರಸಲು
ತುಳು ದೇಶಮೆನಿಪ್ಪ ವಿಲಸನ್ಮುಖ ಕಾಂತೆಯ ಮುಖದೊಳು ಶೋಭಿಪ ತಿಲಕಮೆನಿಪ್ಪ ನಗಿರ ರಾಜ್ಯದೊಳು ಪನ್ನಗ ಎಂಕಲ್ನ ನಗರ ಬನ್ಪುನ ರಾಜ್ಯ ಓಲುಂಡು ಕೇಳಂದಾಂಡ ತುಳು ದೇಶ ಬನ್ಪುನಂಚಿತ್ನ ವಿಲಸನ್ಮುಖ ಕಾಂತೆನ ಮೋನಿಡಿಪ್ಪುನಂಚಿತ್ನ ಒಂಜಿ ತಿಲಕ ಎಂಕಲ್ನ ರಾಜ್ಯ ಬನ್ಪುನ ರೀತಿ ಪಂತಿರಿಗೆ ಪಣ್ಣದಾಂಡ ತುಳು ದೇಶದ ಗಡಿ ಆಯ್ತ ಗಡಿ ಬುಡೆಕುಲು ಓಲುತ್ತಾ ಬನ್ಪುನವೇ ನಮ್ಮ ಆಲೋಚನೆ ಮಲ್ಪಡು ನಮ್ಮ ಏರ್ನ ಮಿತ್ತಲ ದಂಡು ಮಲ್ತದು ಸೇನೆ ಬತ್ತೊಂದುಬೋದು ಅಗಲೇನು ನಮ್ಮನ್ನ ಸಂಸ್ಕೃತಿಗೆ ಒಯ್ತೊಂದು ಬೈದಿನಗಲತ್ತು ಕುಡೋರಿಯನ ಮಿತ್ತು ಅವೇನು ಹೇರಿದಿನಗುಲ್ಲ ಅತ್ತು ಮಲ್ಪೊಡೆ ಬನ್ಪುನಂಚಿತ್ತ ಕಡ್ಡಾಯ ಮಲ್ತದು ಮಲ್ದಿನಗುಲ್ಲ ಅತ್ತು ಚೀನಾ ದೇಶದವರಿ ದಾರ್ಶನಿಕ ಬಂಡೆಗೆ ಭಾರತ ಕರಿನ 1,000 ವರ್ಷದಿಂಚಿ ಒಂಜಿ ಸೈನಿಕನ ಕಡಬುಡಂದೆ ಎಂಕಲಿನ ಸಾಂಸ್ಕೃತಿಕವಾದಗಳು ಆಳದೇರು ಬನ್ಪುನಂಚಿತ್ನ ಬಾತಿಯರನ್ನು ಬಂಡಿರಿಗೆ ಇನಿ ನಮ್ಮನ ತುಳುವೆರ್ನ ಸಂಸ್ಕೃತಿ ಇನಿ ವಾಮಟ್ಟಗೂ ಬುಳೆದಿನ ಬಂಡ ಮತತ್ತು ನಮ್ಮ ಮತತ್ತು ಒಂದಿಲ್ಲ ಕೈಯಾರ ಕಿಂಜಣ್ಣ ರೈಕುಲು ಒಂಜಿ ಪದ್ಯ ಬರೆದು ಬಾರಿ ಬೇಜಾರಡು ಬನ್ಪೇರು ಪರಿಪು ಕಡ್ಡುಜಿ ಆ ರಡ್ಡು ಕನ್ನಡು ಆ ಪಯಸ್ವಿನಿ ಸೀತೆಡು ಸಹ್ಯ ಗಿರಿ ಸಿರಿ ಮುಡಿಯ ಸಡಿಲುಂಡು ಕಡಲು ನೂರ ಕಾರುಂಡು ಬನ್ಪುನ ಪಾತಿರನ್ನು ಬಂಡೇರು ತುಳುನಾಡದ ರಡ್ಡು ಕನ್ನುಲುಗೆ ಅವು ಸಹ್ಯ ಗಿರಿ ಆಲ್ನ ಸಿರಿಮುಡಿ ಆಡಂದಾಂಡ ಪಯಸ್ವಿನಿ ಬೊಕ್ಕ ಸೀತೆ ಬನ್ಪುನ ರಡ್ಡು ತುದೆಕ್ಕುಲು ಆಲ್ನ ಕಣ್ಣುಲು ಆ ಕಣ್ಣುದ ಪರಿಪು ಕಡ್ಡಿಜಿ ಬನ್ಪುನ ಚಿತ್ನ ಪಾತಿರನ್ನು ಬಂಡೇರು ಆಂಡ ಕೈಯಾರ ಕಿಂಜಣ್ಣ ರೈಕುಲು ಓಲಾಂಡಲ ಇನಿ ನಮ್ಮನ ಮಧ್ಯೋಡಿಪ್ಪೇರಿಂದಾಂಡ ಆರು ತಿಗಲ ಬಡದು ಅಂತೇರು ಎನ್ನ ತುಳುರಾಜ್ಯ ಮೆರೆ ಒಂದುಂಡು ಎನ್ನ ತುಳುರಾಜ್ಯ ಮೆರೆ ಒಂದುಂಡು ದಾಯಕೇಣದಾಂಡ ಬೆಂಗಳೂರದಂಚಿತ್ನ ಮನ್ನಡು ಇನಿ ಇಡೀ ತುಳುವ ಸಂಸ್ಕೃತಿ ಈ ಅರಮನೆ ಮೈದಾನದ ಓನಿವರ್ಕುಡು ಪೋನಗ ನಮಕು ಓಲ ಬಯಲು ಕಂಡದ ಸಾಲು ಕಂಡ ಪುಟೆಟ್ಟು ಪೋಯ್ಲಕ್ಕೆ ಅಂತಿನ ಅನುಭವ ಬರೊಂದುಂಡು ಒಲ್ಪದುಂಡುಂದಾಂಡ ತುಳುಪಾತಿರನಂಚಿನ ಜನಕುಲು ಅವಳು ಸಿರಿತುಪ್ಪೆದೊಂದುಂಡು ಈ ಬರಿಟ್ಟು ತುಂಡುಂದಾಂಡ ಆ ಕಲ್ಲಡು ಕಡೆದು ಅಂತ ಏನಂಚಿತ್ನ ಕರ್ಬಾಸುಲು ಆ ಎರ್ಲಿನ ಪೊರ್ಲು ತುವರೆ ನಮಗೆ ಸಾಧ್ಯ ಅವನುಂಡು ನಮ್ಮನ ತುಳುನಾಡದ ಪಾಡ್ದನೋಡು ಮತ್ತು ನಮಗೇಂದಿತ್ತ ಕನ್ನಡ ಅರಸು ಕನ್ನಡ ಕಡ್ತಿ ಕನ್ನಡೇರು ಎರು ಕನ್ನಡೇರು ಎರ್ಲೆನ ಪೈಲಿನ ಪತೊಂದು ನಮ್ಮನ ತುಳುನಾಡಿಗೆ ಜತ್ತೊಂದಿತ್ತೆರಿಗೆ ಅವು ಕುಲ್ಕುಂದದ ಜಾತ್ರೆ ಇಪ್ಪರ ಯಾವ ಅತಂದಾಂಡ ಎಂಕಿಲ್ನ ಕಾರ್ಲದ ಗುಮ್ಮಡ ಬೆಟ್ಟದಲ್ಪ ಜಾತ್ರೆ ಒಂದಿತ್ತು ಕಟ್ಟಿಂಗೇರಿದ ಬಾಕ್ಯಾರಡ್ ಜಾತ್ರೆ ಅವಂತು ಮಟ್ಟಾರದ ಬಾಕ್ಯಾರಡ್ ಜಾತ್ರೆ ಒಂದಿತ್ತು ಹೆಬ್ರಿಡ್ ಅಂಬೋಡಿ ಜಾತ್ರೆ ಬಂದ್ಪುನಂಚಿನ ಜಾತ್ರೆ ಒಂದಿತ್ತು ಆಂಡ ಇನಿ 400-500 ಎರ್ಲೆನು ತುಳುನಾಡಿಡ್ದು ಈ ರಾಜಧಾನಿಗೆ ಲೆತೊಂದು ಬರ್ತದೆ ಇಡೀ ಕರ್ನಾಟಕದ 30 ಜಿಲ್ಲೆದ ಜನಕುಲೆಗೆ ತುಳುವೆರ್ನ ಸಂಸ್ಕೃತಿದಾದ ಬನ್ಪುನಂಚಿತ್ತ ತೋಜವನ ಕೆಲಸನು ನಮ್ಮನ ಬೆಂಗಳೂರದ ತುಳುವೆರ್ನಗಳು ಮಲ್ದೇರಿ ನೆಕ್ಕುಬಡಾದು ಎಂಗುಲು ತುಳುನಾಡದ ಪರವಾದು ಒಂಜಿ ಸೋಲೈತದಾಗಲಿಗೆ ಸೊಲ್ಮೆನು ಸಂದ ಒಂದುಲ್ಲ ಒಂಜಿ ಮುರಣಿ ಇಂಚಪ್ಪನೆ ಪಾತಿರ್ನಾಗ ಬಂಡೇರಿ ತುಳುನಾಡದ ಎರ ಒಂಜಿ ಎರ ಚಾನಲ್ದಗಲು ಮತ್ತು ಎರ ಕುಲ್ಲೊಂದು ಪಾತಿರ ಅಂತೀರಿ ಕಂಬುಳಾಡು ಅಂಚಾಪುಣು ಇಂಚಾಪುಣು ಶೋಷಣೆ ಆಪುಂಡು ಅಗಲೆಗೆ ಒಟ್ಟು ನೆತ್ತ ವಿರುದ್ಧ ಪಾತಿರೋಡು ಅಂಡ್ ಒಂಜಿ ಸಾಂಸ್ಕೃತಿಕ ಮೌಲ್ಯದ ಬಗ್ಗೆ ಪಾತಿರ್ನಾಗ ಯಾನ್ ಬನ್ಪುನು ಆ ಕಂಬುಲದ ಎರ್ಲು ಐಗುಲು ಮೂಕ ಪ್ರಾಣಿಲು ನಮ್ಮನ ಕೃಷಿಟ್ಟು ನಮ್ಮನ ಒಟ್ಟಿಗೆ ಬೆನ್ಪುನಂಚಿತ್ನ ಒಂಜಿ ಮೂಕ ಪ್ರಾಣಿಲು ಅಂಚಿತ್ತಿನ ಒಂಜಿ ಎರು ನಾಗರಾಜ ಬನ್ಪುನಂಚಿತ್ನ ಎರುನು ಇನಿ ಭಾರತದ ಸರ್ಕಾರ ಗುರುತಿಸಾದು ಇನಿ ಅಂಚೆ ಚೀಟಿಡು ನಾಗರಾಜನ ಪೊಟ ಬರ್ಪುನಂಚಿತ್ನ ಒಂಜಿ ಸಾಧನೆ ಮಲ್ದಿನಂದಾಂಡವು ಈ ಕಂಬುಲದ ರಂಗ ಹುಸೇನ್ ಬೋಲ್ಟು 100 ಮೀಟರ್ದ ಓಟನು 9 ಸೆಕೆಂಡ್ 5.8 ಆಯೆ ಪೂರ್ತಿ ಮಲ್ದಿಗೆ ಆಂಡ ನಮ್ಮನ ತುಳುನಾಡದ ನಮ್ಮನ ಶ್ರೀನಿವಾಸ್ ಗೌಡರು 2 ನಿಮಿಷ 2 ಸೆಕೆಂಡ್ 9.6 ಮೀಟರ್ದ ಆ ಕರೆಕ್ಟ್ ಬಲ್ಪುನಂಚಿನ ಕೆಲಸ ಮಲ್ಪೇರಿ ಕೆಸರದ ಕಂಡ ಅಗಲಕ್ಕ ಮ್ಯಾಟ್ ಬಾಡ್ದು ಟ್ರ್ಯಾಕ್ಡ್ ಬಲ್ದಿನತ್ತು ಕಾರ್ಗೆ ಬೂಟ್ಸು ಬಾಡ್ದು ಬಲ್ದಿನತ್ತು ಅಗಲು ಬಜಿ ಕಾರ್ಡ್ ಕೆಸರದ ಕಂಡೋಡು ಆತು ವೇಗವಾದ ಬಲ್ತದೆ ತುಳುನಾಡದ ಜವನೆರ್ನ ಸಾಹಸದಾದ ಬಂದು ಈ ಕಂಬುಲದ ಕಂಡೋಡು ತೋಜದು ಕೊಡ್ತೀರಿ ಅಂಚ ಅದು ತುಳುನಾಡು ಒಂಜಿ ಸಾಂಸ್ಕೃತಿಕ ವೈನಂಚಿನ ಮೌಲ್ಯ ಆಯ್ತ ಪ್ರತಿ ಒಂಜಿ ಆಚರಣೆಲ್ಲ ಒರಿದು ಬೈದನು ನಿಜವಾದ ತುಳುನಾಡದ ಈ ಕಂಬುಲದ ಕ್ರೀಡೆ ಬನ್ಪುನವು ಅವು ನಮ್ಮ ಮನೋರಂಜನೆಗೆ ಮಲ್ತೊಂದು ಹೋತು ನಾವು ಅತ್ತು ಒಂಜಿ ಕಾಲಡು ಆರಾಧನಾ ಪರಂಪರೆಯಾದ ನಮ್ಮನ ಮಧ್ಯೊಡು ಇತ್ತು ನಾವು ಹೆಂಗೆ ಹಿಲ್ಚಂಡಿನ ಸಂಧಿ ಬಾಡ್ದನ ಪನ್ನಗ ಕಡಂದಲದ ಗುತ್ತುಡು ಕಾಂತು ಶೆಟ್ಟಿ ಆರು ಒಂಜನೆ ಗುತ್ತುದಾರ್ ಪ್ರತಿ ವರ್ಷಲ ಕಂಬುಲದ ಕರೆಕ್ಕು ಸುರುತ್ತ ಎರ್ಲು 6ನೇ ಇಲ್ಲಡ್ದು ಜಪ್ಪಡು ಆಂಡ ಕಡಂದಲ ಗುತ್ತುದ ಕಾಂತು ಶೆಟ್ರಿಗೆ ಆ ವರ್ಷ ಎರ್ಲು ದಾಂತೆ ಪೋಂಡು ಕಂಬುಲದ ಓಲೆ ಬೈದನು ಎರ್ಲಿನ ಜಪಡ ಹೊಡೊಂದು ಓಲೆ ಬೈದನು ಆನಂದಾಂಡ ಜಪಡವರ ಎರ್ಲಿಜ್ಜಿ ಕನ್ನಡ ಕನದುಕ್ಕದೆತ್ತದು ಆರು ಕನ್ನಡ ಅಖಿಲಾಸ ಬುಡ್ನಗ ಆರ್ನ ಇಲ್ಲದ ಅಧಿಕಾರದ ದೈವ ಪಿಲ್ಚಂಡಿ ಕನ್ನ ಸ್ವಪ್ನಡು ಬತ್ತದು ಪನ್ಪೆಗೆ ಕಂಗೆಟದು ಕಂಗಾಲ ಒಡ್ಚಿ ಕಾಂತು ಶೆಟ್ಟಿ ಈ ಮೂಜಿ ಮಾರ್ಗ ಗೋಡು ನಲ್ಪದ ಮೂಜಿ ಬೊರ್ಕಲ್ ಬೆಜ್ಜಿಲ ಅವೇನು ಮೂಜಿ ಮಲೆಕ್ ಬಾರಲ ಕೊಟ್ಟೆಡು ಬೋತ್ತುಲ ಕರ್ಬಸಲಿನ ಯಾನ್ ಕಟ್ಟುವೆ ಎಂದು ದೈವ ಅಭಯ ಕೊರ್ಪೆಗೆ ಅಂಚ ಕಾಂತು ಶೆಟ್ಟಿಯಾಲು
ಮೂಜಿ ಮಾರ್ಗ ಗೋಡಿನಲ್ಪದ ಮೂಜಿ ಬೊರ್ಕಲ್ಲನ್ನು ಮೂಜಿ ಮಲೆಕ್ ಪಾರಾದು ಕೊಟ್ಟೆಗೆ ಬೋದು ತೂನಗ ಕೊಟ್ಟಾಡು ರಡ್ಡು ಎರ್ಲುಲ್ಲ ಆ ಎರ್ಲನ್ನು ಕೊನೋದು ಆನಿ ಕಂಬುಲದ ಕರೆಕಿ ಜಪಡವರಿಗೆ ಕಂಬುರದ ಕರೆಟ್ಟು ಮಾತೆರೆಗಳ ಎರ್ಲು ಬಲ್ಪನ ತೋಜಿನಿಂದ ಕಾಂತು ಶೆಟ್ರಿಗೆ ಅಲ್ಪ ಪಿಲ್ಚಂಡಿ ಬೊಕ್ಕ ಒಂಜಿ ಪಿಲಿಲ ಬಲಿಪಿಲ ಬಲ್ಪು ನಂಚಿದ್ನ ದೃಶ್ಯಲಿನ ತೂವರ ಸಾಧ್ಯ ಅಂಡಿಗೆ ಅಂಚ ಪೋಯಿ ನಂಚಿದ್ನ ಮಂಜೋಟಿ ಬರ್ತದೆ ಆ ರಡ್ಡು ಎರ್ಲುಲ ಮಾಯಾಯ ಪನ್ಪು ನಂಚಿದ್ನ ಒಂಜಿ ಬಾರಿ ಮಲ್ಲ ಇತಿಹಾಸ ತುಳುನಾಡು ಉಂಡು ಅಂಚ ಅದು ತುಳುನಾಡದ ಚರಿತ್ರೆ ಪನ್ಪುನವು ಅವು ಪ್ರತಿ ಒಂಜೆ ಇಡ್ಲ ಆರಾಧನೆನೇ ಒಂಜಿ ರೀತಿದ ಎಕಡೆ ಅಕ್ಕ ಬಾರಿ ಪೊರ್ಲುಡು ಬಂಡಿರು ಆಧ್ಯಾತ್ಮನವನ್ನ ನೆಲಟಿ ಎಂಚ ಉಂಡು ಒಂದು ಪ್ರತಿ ಒಂಜೆ ಇಡ್ಲ ಆಧ್ಯಾತ್ಮನು ತುಯ್ನಗುಲು ನಮ್ಮ ಬಾರಿ ವಿಶೇಷವಾದ ತುಳುನಾಡು ಪ್ರಕೃತಿ ಆರಾಧನೆ ಇನಿ ಪ್ರಕೃತಿದ ಬಗ್ಗೆ ನಮ್ಮ ಮಾತ ಗಂಟೆಗಟ್ಟಲೆ ಪಾತಿರುವ ಆಂಡ ಪ್ರಕೃತಿನ ಒರಿಪಾವನವೇ ನಿನ್ನ ಮೂಲ ಉದ್ದೇಶ ಅಂದ ಪನ್ಯಂಚಿನ ನಾವು ಆಂಡ ಒಂಜಿ ಆರಾಧನಾ ಪದ್ಧತಿ ಇತ್ತು ನಿಂದ ಆಂಡ ಅವು ನಮ್ಮನ ತುಳುನಾಡದ ಆರಾಧನಾ ಪದ್ಧತಿ ಅಂಚಾದ ಒಂಜಿ ಬಾರಿ ಪೊರ್ಲದ ಸಂಸ್ಕೃತಿ ಕೆಡ್ಡಸದ ಆಚರಣೆಗೆ ನಮಕ್ ಭೂಮಿ ಮದುಮಾಲಾಪೋಲು ಕೆಡ್ಡ ಸ್ಯಾನಗ ನಮಕ್ ಭೂಮಿ ಅಪ್ಪೆ ಮದಿಮಾಲಾಪೋಲಿಗೆ ಕಂಬುಲದ ಕರೆಕ್ಟ್ ಒಂಜಿ ಗಡೆಟ್ ಬಾರಿ ಪೊರ್ಲುಡು ಒರಿ ಪಂಡಿರವು ಏತು ಸರಿ ಏತು ತಪ್ಪು ನಿಂಗೆ ಗೊತ್ತುಜ್ಜಿ ಮಹಿಷೆ ಎಂದು ಪನ್ಪನಮ್ಮ ಪನ್ನಗ ಮಹಿ ಪನ್ನಗ ಭೂಮಿ ಐಕ ಅಧಿಪತಿ ಐನ ಮಹಿಷೆ ಎಂದು ಆ ಕಂಬುಲದ ಕರೆಕ್ಕೆ ಎರ್ಲು ಜಪ್ಪುನಾಗ ಐಕ ಬಾಸಿಂಗ ಮತ ಕಟ್ಟದು ಬಾರಿ ಪೊರ್ಲು ಮದುಮೆಯಲಕ್ಕನೆ ಆ ಎರ್ಲೆನೆ ಕಂಬುಲದ ಕರೆಕ್ಕೆ ಲೆತ್ತೊಂದು ಬರ್ತದೆ ಬಾರಿ ಪೊರ್ಲುಡು ಐಕ್ ಬಿರ್ದುಡು ಸರ್ವ ಬಿರುದು ಮಲ್ತು ದಿಬ್ಬಣ ಮಲ್ತದ ಐಕಲ ಎತ್ತೊಂದು ಬರ್ತದೆ ಅಲ್ಪ ಜಬಡಾದ ಮಲ್ಪು ನಂಚಿದ್ನ ಕ್ರಿಯದಾದ ಉಂಡು ಅವು ಒಂಜಿ ರೀತಿಯ ತಾಂತ್ರಿಕವಾಯಿನ ಆರಾಧನೆ ಬನ್ಪು ನಂಚಿತ್ನವೇನೆ ಕೆಲವು ಜನ ಇತ ಬಗ್ಗೆ ಭಾರಿ ವಿಶ್ಲೇಷಣೆಯನ್ನು ಮಲ್ತೇರಿ ತುಳುನಾಡದ ಪ್ರತಿ ಒಂಜಿ ಪರಂಪರೆ ಎಡ್ಲ ಆ ರೀತಿಯ ಒಂಜಿ ತಾಂತ್ರಿಕವಾಯಿನ ಹಿನ್ನೆಲೆ ಉಂಡು ಕಂಬಲಾಗ ಪೋನಗ ಬೊಲ್ಲೆ ಮದಿಮಾಯೆ ಆಯೆ ಕಂಬಲ ಬುಡ್ದು ಬರ್ನಾಗ ದೆತ್ತಿ ಮದಿಮಾಲಾಯಲು ಬನ್ಪು ನಂಚಿದ್ನ ಪಾತೆರನು ಒಂಜಿ ಗಾದೆಡು ನಮ್ಮನ ಹಿರಿಯರ ನಗಲು ಕಟ್ಟದು ಕೊರಿಯರಿ ಅಂಚ ಅದು ಆ ಕಂಬಳ ಬನ್ಪು ನಂಚಿದ್ನ ಆಚರಣೆ ಅವು ತುಳುವೆರ್ನ ಒಂಜಿ ಪ್ರಾಚೀನವಾಯಿನಂಚಿದ್ನ ಆಚರಣೆ ತುಳುವೆರ್ನ ಒಂಜಿ ಅಂತಸತ್ವ ಆ ಕ್ರೀಡೆಡುಂಡು ಅಂಚಾದ ಆ ಕಂಬಲನು ಒರಿಪುನಂಚಿನ ಕೆಲಸನು ನಮ್ಮ ಮಾತ ಮಲ್ಪುಗ ಪನ್ಪುನಂಚಿನ ಪಾತ್ರೆಯನ್ನು ಪನೊಂದು ಮರಣಿ ನೇಜಿದ ಕಂಡದ ಒಂಜಿ 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 10 ಪುಣ್ಯವನಗಲು ಅಂತ ಒಂಜಿ ಪ್ರಾರ್ಥನೆ ಮಲ್ಪುನಂಚಿನ ವಿಡಿಯೋ ವೈರಲ್ ಆಂಡು ದಾದಗೆ ಏನಂದ ನೇಜಿದ ಕಂಡ ಮಾತ ನಟ್ಟಿ ಮಲ್ತದೆ ಅಗಲು ಮಿತ್ತು ಅಂತ ಒಂದು ಪುನಿಟ್ಟು ಅಂತ ಒಂದು ನಟ್ಟು ಕೈಟ್ ಒಂಜಿ 4 ನೇಜಿ ಪತ್ತೊಂದು ಪ್ರಾರ್ಥನೆ ಮಲ್ಪೇರಿ ಅಡಿ ಕಂಚಿ ಮೇಲು ಕಂಚಿ ಕಂಚಿ ಕಡಗಂದ ಅರಮನೆಟ್ಟು ಉಲ್ಲಾಯೇ ಉಲ್ಲ ಅಲ್ದಿ ದಂಡಿಗೆಡು ಬಿತ್ತು ಬಂಡಿಡು ಗೊಬ್ಬರನು ಪತ್ತೊಂದು ಬಂಗಾರನ್ನ ಕುರುವೇಡು ಬೊಲ್ಲಿದ ಕತ್ತಿ ಪತ್ತೊಂದು ಅಗಲು ಬೀಜನು ಕೈ ಬಿತ್ತು ಬಿತ್ತು ನಂಚಿದ್ನ ಪಡ್ತುಡು ಆ ನೇಜಿ ಎಂಚ ಉದಿತ್ತು ಬರಡು ಪನ್ಪುನೇನು ಬಾರಿ ಪೊರ್ಲುಡು ಒಂಟದ ಬಲ್ಲೆ ಲಕ್ಕಿಲಕ್ಕ ಲಕ್ಕೊಡು ಬೆದುರದ ಬುಂಡೆಲು ಬುಡೈಲಕ್ಕ ಬುಡೇರುಡು ಈಂದುದ ಚೌರಿ ಜತ್ತಿಲಕ್ಕ ಜಪ್ಪೊಡು ಮರಿತ ಕುರ್ಲೆ ಮಗರ್ ಲೆಕ್ಕ ಆವಡು ಪಿಲಿತ್ತ ಕುರ್ಲೆ ಪಿಜಿರ್ ಲೆಕ್ಕ ಆವಡು ಬಲ್ಲೆಡು ಬಲಿಪೆ ಬಾಯಿ ಬಿಡ್ಲೆಕ್ಕ ಆವಡು ಕುಂಜಾಡು ಕುದಿಕೆ ಕೂಲಿ ಬಿಡ್ಲೆಕ್ಕ ಆವಡು ಅರಿಪಾಡೋಡು ಅತ್ತಾಸತು ಓಡು ಪನವಲಪ್ಪಡು ಈ ರೀತಿದ ಒಂಜಾತ್ ಆಶಯಲಿನ ಮಾತ ತುಳುವೇರ ನಗಲು ಪನೊಂದು ಪೈರು ಆ ಕೃಷಿಟ್ಟು ಆ ಕಂಡದ ಬುಲೆಸಲಿಟ್ಟು ಮಾತ ಏಳುಗತಿ ಆವಡು ನಮ್ಮ ಪ್ರತಿದಿನಲು ನಮ್ಮನ ದೈವ ದೇವರೆಡ ಪ್ರಾರ್ಥನೆ ಮಲ್ದಿನಗಲು ಆ ಪೊಲಿ ಭಾಗ್ಯ ನಮನ ಇಲ್ಲಗ ಬತ್ತಿನದಾಗ ನಮನ ಕೈಕಂಜಿಲಿನ ಮದತುಜ ನಮ್ಮನ ದೀಪಾವಳಿ ಪಂಡದಾಂಡ ನಮ್ಮನ ಒಟ್ಟು ಆ ಇಡೀ ವರ್ಷಡು ನಮ್ಮನೊಟ್ಟು ಏರು ಮಾತ ಭಂಗ ಬೈದನ ಆ ಕೈಕೆಂಜಿಲೆಗಳ ಆರಾಧನೆ ಮಲ್ಪುನಚಿದ್ದ ಪರಂಪರೆ ತುಳುವೆರಡು ಉಂಡು ಅವೇ ಆ ಪರ್ಬದ ದಿನ ನಡಪುನಚಿದ್ದ ಗೋಪೂಜೆ ನಮಕ್ ಬತ್ತಿನ ಪ್ರತಿ ಒಂಜಿ ಸಂಪತ್ತುಲ್ಲ 10 ಜನಕ್ಕೆ ಪಟದು ಕೊರ್ಪುನಂಚಿದ್ದ ಕೆಲಸನು ತುಳುವೆರ್ ಮಲ್ದೇರು ಒಂದೊಂಜಿ ಕೃತಜ್ಞತಾ ಭಾವ ಆ ಕೃತಜ್ಞತಾ ಭಾವ ತುಳುವೆರ್ನ ಸಂಸ್ಕೃತಿ ಡಿಪ್ಪುನಂಚಿದ್ನ ಒಂಜಿ ಒರಿಪೊಡಾಯಿನಂಚಿದ್ನ ಮೌಲ್ಯ ಇನಿ ಈತ ಪೊರ್ಲದ ಆಚರಣೆ ನಡೆದನೆ ಈ ಕಾರ್ಯಕ್ರಮ ಮುಗಿಬೊಕ್ಕ ಏರ್ ಮಾತನೆಕ್ ಪುನೆದರ ಅಗಲಿನ ಲೆತ್ತದ ಅಗಲಿಗೆ ಒಂಜಿ ಸಾಲು ಪಾಡದು ಗೌರವ ಕೊರ್ಪುನ ಪರಂಪರೆ ತುಳುವೆರಡ ಉಂಡು ಒಂಜಿ ಹೋರಾಟದ ಮನೋಭಾವ ಎಕಡಕ್ಕ ಬಾರಿ ಪೊರ್ಲುಡು ಬಂಡೇರು ಒಂಜಿ ಊರುಡು ಒಂಜಿ ಪ್ರಶ್ನೆ ದೀಯರಿಗೆ ದೇವಸ್ಥಾನನು 102 ದಿನೊಟ್ಟು ಅವೇನು ಬಿಚ್ಚದು ಅವೇನು ಕಟ್ಟೋಡು ಒಂದು ಒರಿಜಿನಗಲು ಮಾತ ಬಂಡೇರಿಗೆ ಅವು ಸಾಧ್ಯಜಿ 102 ದಿನೊಟ್ಟು ನಮ್ಮ ಮಾತ ದೇವಸ್ಥಾನ ಬಿಚ್ಚದು ಪ್ರತಿಷ್ಠೆ ಆದ ದೇವರನ್ನು ಕನತು ನಾಟವನ ಮಾತ ಸಾಧ್ಯಜ್ಜಿ ಎಂದು ಬಂಡೇರಿಗೆ ಅದಾಗ ಐಟು ಒರಿ ಲಗದುಂತದು ಅವು ದಾನ ಸಾಧ್ಯ ಹೆಜ್ಜಿ ಎಂದು ಕೇಂದ್ರೆಗೆ ಅವು ಏರಿಕೆ ಅಂಡ್ ಅವು ತುಳು ಮಣ್ಣದಾಯಿ ಆಯೆ ಪ್ರತಿ ಒಂಜೆ ಇಟ್ಲು ಒಂಜಿ ಚಾಲೆಂಜ್ ಆದದೆ ತೊಂದು ಮಲ್ತೊಂದು ಬೋಪೆ ಐತ ಪರಿಣಾಮವಾದ ಇನಿ ಬೆಂಗಳೂರು ಅಂಚಿತ್ನ ಮನ್ನಡು ಈತೊಂಜಿ ವಿಜೃಂಭಣದ ಕಂಬುಲ ಆಚರಣೆ ಅವರ ಸಾಧ್ಯಾಂಡು ಅಂಚಿತ್ನ ಒಂಜಿ ಪರಾಕ್ರಮಿಲು ಅಂಚಿತ್ನ ಒಂಜಿ ಛಲವಾದಿಲಿ ಏರಿಕೆ ಅಂಡು ತುಳುವೇರ್ನಗಲು ಅವು ಸಂಸ್ಕೃತಿ ನಮಕ್ ನಮ್ಮನ ಪರಂಪರೆನೇ ನಮಗೆ ತೂವರ ತಿಕ್ಕೊಂಡು ಮಾತೃ ಸಂಸ್ಕೃತಿದ ಬಗ್ಗೆ ತುಳುವೇರ್ನ ಬಗ್ಗೆ ಬಾರಿ ಪನ್ಪೇರು ಮಾತೃ ಸಂಸ್ಕೃತಿ ನಮ್ಮನ ಇಟ್ಟು ಅಪ್ಪಾಡ್ಲೆಗೆ ಭಾರಿ ಮಹತ್ವನು ಕೊರಿಯ ಅಂದೆ ಆಂಡ ಯಾಪ ಅಪ್ಪಾಡ್ಲೆಗೆ ಮಹತ್ವ ದಿಗದಿಜ ಆ ಪೊರ್ತುಡು ಅವೇನು ಧಿಕ್ಕರಿಸದು ಪೊಣ್ಣುಲು ತನ್ನ ಹಕ್ಕಿಗೆ ಬೋಡಾದ ಹೋರಾಟ ಮಲ್ದಿನಂಚಿದ್ನ ಚರಿತ್ರದ ಉದಾಹರಣೆ ಎತ್ತಿನಿಂದ ಅವು ತುಳು ರಾಜ್ಯಡುಂಡು ಐಕ್ ಸಿರಿ ಆಧಾರ ಆದಂತುವಲು
ಸಿರಿನ ಇಡೀ ಚರಿತ್ರೆ ಒಂಜಿ ಪೊಣ್ಣು ತನ್ನ ಹಕ್ಕಿಗೆ ಬೋಡಾದ ಮಲ್ಪುನಂಚಿದ್ದ ಹೋರಾಟ ಐತೊಟ್ಟಿಗೂ ಪರತಿಮಂಗನನ ಪಾಡ್ದ ನೋಡು ಅವನು ಏರ್ತು ಪೊರ್ಲುಡು ಬಂಡಿರಂದ ಊರ್ದ ಬಲ್ಲಾಳೆ ಆ ಊರ್ದ ನೇಮ ಕಟ್ಟುನಂಚಿಂದ ಪರವನ ಬುಡೆದಿನ ಮಿತ್ತು ಕಣ್ಣು ದೀಪೆಗೆ ಅಶಕ್ತರು ಆಯನ ಎಂಚಲಾಲೆನು ಒಯ್ತೊಂದು ಬರಲಿ ಆಂಡ ಆಲ್ನ ಮಿತ್ತು ಕಣ್ಣು ದೀತೆ ಆಲು ಒವೇ ಕಾರಣಗಳು ಯಾನು ಒಪ್ಪುಜಿ ಎನ್ನ ಕಣನಗೆ ಎನ್ನ ನಿಷ್ಠೆ ಅಂದ ಪನ್ಯಂಚಿದ್ದ ಪೊಡ್ತುಡು ಕಣನನ್ನು ಮೋಸೋಡು ಲೆಪಡಾದು ಆಯನ ಈಡು ಮಲ್ತು ಬೆಡಿಟ್ಟು ಗುಂಡು ದೀದು ಕೆರ್ಪುನಂಚಿಂದ ಕೆಲಸನು ಬಲ್ಲಾಲೆ ಮಲ್ಪೆ ಆ ಪೊಡ್ತುಡ್ಲ ಆ ಪೊಣ್ಣು ಮಗಲನ ಒಂಜಿ ಸ್ವಾಭಿಮಾನ ಆಲ್ನ ಆದರ್ಶ ಕಣನಗ ಇತ್ತಿನಂಚಿಂದ ನಿಷ್ಠೆ ಒಡೆ ಮುಟ್ಟ ಬನ್ಪುನವೇನು ಆ ಪರತಿಮಂಗನಡು ಬಾರಿ ಪೊರ್ಲುಡು ಕಡದು ಕೊರಿಯರು ಪರತಿಮಂಗನ ಬಲ್ಲಾಲಾಡ ಬನ್ಪೊಲಿಗೆ ಇರಗೆ ಏನ ಬೋಡವೇನು ಯಾನ್ ಕೊರ್ರೆ ತಯಾರುಲ್ಲ ಆಂಡ ಎನ್ನ ಕೆಲವು ಆಸೆಲುಲ್ಲ ಹೌದು ಅದಕ್ಕೆ ಏನಂದ ಎನ್ನ ಕಣನನ್ನ ಕಾಟ ಒರಿಯೋಡು ಪೊತ್ತೊಡುಂದಾಂಡ ಈರ್ನ ಅರಮನೆಟಿತ್ತಿನ ಸೊತ್ತುಲು ಮಾತ ಈಗ ಬತ್ತು ಬೂರೋಡು ಒಂದು ఆయన అరమనెడితిన కాష్టద మత శిల్పులు అవులు తినంచిన పట్టద మంచవు మాతమెల్ల కనతది ಆ ಪರವನ ಪೊತ್ತುನ ಕಾಟೋ ಕನತ ಪಾಡಿಯರಿಗೆ ಕಡೇ ಕಾಲ್ಬನ್ ಪೊಲಿಗೆ ಈರ್ನ ಬುಡೆದಿನ ಮೇಟಿಪ್ಪು ನಂಚಿದ್ನ ಮುತ್ತೈಸನ ಭಾಗ್ಯ ಆರ್ನ ಕಂಟೆಲ್ಲ ಕರೆಮಣಿ ಕೈತಕೊಂದೆ ಕಾಜಿ ಮೋಂಕುದ ಮುತ್ತೈಸ ಒಂದು ಮಾತ ಎಂಕು ಬೋಡು ಆಯ ಜೀವಂತ ಇತ್ತೆಲಕ್ಕನೆ ಬುಡೆದಿನ ಮೇಯ್ದ ಅವೇನು ಮಾತ ದೆಬ್ಬಡಾದು ತನ್ನ ಮೈಕ ಪಾಡೋ ನೆಂಚಿದ್ನ ಪರತಿ ಮಂಗನೆ ಆಲು ಕಣನನೊಟ್ಟಿಗೂ ಚಿತಕಿ ಏರಿದು ತನ್ನನ್ನು ತಾನು ಆಹುತಿ ಮಲ್ತೊಂಡೊಲ್ಗೆ ಆಲ್ನ ನೆನಪುಡೆ ಬಳ್ಳಾಲೆಲ್ಲ ಸೈತೆ ಪನ್ಪುನ ಚಿತ್ನವು ತುಳುವೆರ್ನ ಒಂಜಿ ಪ್ರಾಚೀನವಾಗಿ ನಂಚಿದ್ನ ಕಾವ್ಯ ಈ ಕಾವ್ಯದ ಮೂಲಕ ತುಳುನಾಡದ ಪೊಣ್ಣು ಪುಣ್ಯವನಗಲು ಒಂಜಿ ಏತು ನಿಷ್ಠೆಡಿತ್ತೇರು ಪನ್ಪುನಂಚಿತ್ನವೇನು ತೋಜಾದ ಗೊರಲಿ ಅಂಜನೆ ಬಾಲೆಜೇವು ಮಾನಿಗ ಪನ್ಪುನಂಚಿದ್ನ ಬಾರಿ ಪೊರ್ಲುದ ರಚನೆ ಉಂಡು ಕಣನನ್ನು ಧಿಕ್ಕರಿಸಾದ ಬರ್ಪುನಂಚಿದ್ನ ಒಂಜಿ ಪ್ರಕರಣ ಮಾತ ಕರಿಟ್ ವರದಕ್ಷಿಣದ ಬಗ್ಗೆ ಚರ್ಚೆ ಒಂದಿ ಪುನಗ ನಮನ ತುಳುನಾಡು ವಧು ದಕ್ಷಿಣದ ಬಗ್ಗೆ ಚರ್ಚೆ ಆಪುಂಡು ತೆರ ನಮ್ಮ ಆಣಗ ಕೊರ್ಪುನೈಕ್ ಬದಿಯಿಂದ ಬಂಡಂದಾಂಡ ಪೊಣ್ಣಗು ಕೊರ್ಪುನೈಕ್ ತೆರ ಬನ್ಪುನಂಚಿದ್ನ ಒಂಜಿ ಶಬ್ದ ಉಂಡು ಆ ತೆರ ಕೊರ್ತಿಯ ನನ್ನ ಮದ್ಮೆ ಆವಡು ಬಂದು ಬಾಲೆಜೇವು ಮಾನಿಗ ಹಠ ಬತ್ತುವಲು ಆಯ ಕೊರಂದಿನೈಕ್ ಕಣ್ಣನ ಇಲ್ಲಗ ಬೋಪುಜೋಲು ಅಪ್ಪೆಲ್ಲಡು ಕೊಲ್ಲುವಲು ಅವು ಕತೆ ಬಾರಿ ಪೊರ್ಲುಂಡು ಬಾರಿ ಉದ್ದುಂಡು ಬಹುಶಃ ಈ ಮಾತ ಕಥೆತ ಮೂಲಕ ನಮ್ಮನ ಹಿರಿಯರ್ನಗುಲು ಪನ್ನಿದಾದ ಕೇಂದ್ರಾಂಡ ತುಳುವೆರ್ನ ಬದುಕು ಇನಿನಿಗುಲು ಸಮಾಜಡು ಒವೇನು ಮಾತ ಆದರ್ಶ ಅಂದ ಬನ್ಪರ ಆ ಮಾತ ಆದರ್ಶಗೂ ತುಳುವೆರ್ನ ಪ್ರಾಚೀನವಾಯಿನ ಇತಿಹಾಸೋಡಂಜಿ ಕತೆಕುಲುಲ್ಲ ಆ ಕತೆಗಳೇನು ತೆರಿವು ನಂಚಿದ್ನ ಕೆಲಸ ಮಲ್ಪುಗ ಮುರಣಿ ಎರ ಬಂಡರು ಕಂಬುಲಾಡು ಪನಿಕು ಕುಲ್ಲುವೆರು ಕೊರಗೆರೆನ ಶೋಷಣೆ ನಡಪುಣು ಯಾನು ಅಶೋಕ್ ರಾಜ ಆಳ್ವೆರ್ನ ಒಂಜಿ ಪುಸ್ತಕ ಉಂಡು ಪ್ರಾಣಿ ಜನಪದ ಬಂದು ಆ ಪ್ರಾಣಿ ಜನಪದನ್ನು ಓದನಾಗ ಇಟ್ಟು ಬಂದ್ಬೇರು ಕಡಪಾಡಿದ ಕಂಬಲೋಡು ಮಂಜೊಟ್ಟಿಡು ಬತ್ತದು ಅರ್ಚಕೇರು ಬತ್ತದು ಅಲ್ಪ ಒಂಜಿ ಪೂಜೆ ಮಲ್ಪೊಡು ಪೂಜೆ ಮಲ್ತದು ಕರೆತ್ತ ನಾಲು ಮುಲ್ಲೆಗಳ ಬಲಿ ಪಾಡ್ದು ಐದು ಬೊಕ್ಕ ಸರ್ವ ಬಿಡ್ದು ಕರೆಕ್ಟ್ ಬ್ರಾಹ್ಮಣರು ಬಲ್ಪೊಡು ಬನ್ಪುನಂಚಿಂದ ಒಂಜಿ ಆಚರಣೆ ಕಡಪಾಡಿಡು ಉಂಡು ಬಂದು ಯಾನತ್ತು ಡಾಕ್ಟರ್ ಅಶೋಕ್ ರಾಜ ಆಳ್ವೇರು ತನ್ನ ಪ್ರಾಣಿ ಜನಪದ ಬನ್ಪುನಂಚಿಂದ ಒಂಜಿ ಪುಸ್ತಕ ಬರೀತೀರು ಅಂಚಂದ ಅಣ್ಣ ಮುಲ್ಪ ಅಸ್ಪೃಶ್ಯತೆ ಬನ್ಪುನ ಉಂಡು ಒಂದು ಮಾತು ಒಂಜಿ ತಾಂತ್ರಿಕವಾಗಿ ನಂಚಿದ್ನ ಆರಾಧನೆ ಅನಾದಿ ಕಾಲದಿಂಚಿ ನಡತೊಂದು ವೈದ್ಯನು ನೆಕ್ಕು ಮಾತ ಬೆತೆ ಬೇತೆ ಊರದ ಸಿದ್ಧಾಂತಲಿನ ಮತ ಕನತದ ಪಾಡ್ದು ತುಳುನಾಡದ ಆಚರಣೆನು ಪಿದೈದಗಲ್ನ ದೃಷ್ಟಿಡು ಒಂಜಿ ಹೀನಾಯವಾಯಿನ ಆಚರಣೆ ಅಂದು ತೋಜವನಂಚಿದ್ನ ಪ್ರಯತ್ನನು ಕೆಲವರು ಮಲ್ತೊಂದುಲ್ಲೇರಿ ನೆತ್ತ ವಿರುದ್ಧ ನಮ್ಮ ಮತ ತಿರಿಯನೋಡು ಪನ್ಪುನಂಚಿದ್ನ ಪಾತ್ರೆನು ಪನ್ನೊಂದು ಯಾನು ಎಣ್ಣೆ ಹೊಳೆ ಪನ್ಪುನಂಚಿದ್ನ ಊರುಡೆ ಎಂಕಲ್ನ ಊರುಡು ಒಂಜಿ ಮಠ ಉಂಡು ಜಂಗಮೇರ್ನ ಮಠ ಆ ಮಠದ ಅವಂದತ್ತು ಮಸ್ತ್ ಕಡೆಟ್ ಅಂಚಿದ್ನ ಮಠಕ್ಕೂ ಒಂಜಿ ಆತು ಮಾನ್ಯರ್ನಗಲು ಆ ಮಠಕ್ಕೂ ಸಂಬಂಧಪಟ್ಟಿನ ಅಂಚಿದ್ನ ಒಂಜಿ ಮಾನ್ಯರ್ನಗಲು ಆ ಮಾನ್ಯರ್ನ ಇಲ್ಲಡಿ ಏರಂಡ ಸೈತಿರಂದಾಂಡ ಮಠಕ್ಕಲ ಸೂತಕ ಮಠಟಿ ಏರಂಡ ತೀರಿರಂದಾಂಡ ಮಾನ್ಯರ್ನ ಇಲ್ಲಗಲ ಸೂತಕ ಈತೊಂಜಿ ಅದ್ಭುತವಾಗಿ ನಂಚಿಂದ ಒಂಜಿ ಸಾಮಾಜಿಕ ಸಾಮರಸ್ಯ ತುಳುನಾಡು ಉಂಡು ಇನಿಕಲ ಸಾಮಂತರಸ್ಯರ್ನ ಬಗ್ಗೆ ಕಡೆ ತುಕಾರಾಮ್ ಪೂಜಾರ್ಲು ಉಲ್ಲೇಖ ಮಲ್ಪನ ಪಂಡೇರಿ ಅಲ್ಪ ತುಕ್ರಮುಖಾರಿಪ್ಪರ್ಯವು ಅತಂದಾಂಡ ಬಂಕಿನಾಯಗಿರಿಪ್ಪರ್ಯವು ಪುತ್ರಭಾವದಗುಲಿಪ್ಪರ್ಯವು ಶಿಮಂತುರು ಭಾವದಗುಲಿಪ್ಪರ್ಯವು ಈ ಮಾತ ಮನೆತನಗಳು ಸೇರಿದು ವರಿ ಜೈನ ಅರಸುಗೂ ಪಟ್ಟ ಕಟ್ಟುವೇರು ಅಲ್ಪ ಏರಾಂಡ ವರಿ ಕರಿದು ಪೋಯಿರಂದಾಂಡ ಆತು ಜನಕಲ ಅಗಲೆಗೆ ಅಮೆಸೂತಗ ಬನ್ಪುನ ಇನಿಕಲ ಉಂಡು ಎತೋ ಕಡೆಟ್ ಅರಸಗ್ ಆ ಪಟ್ಟಗು ಬರ್ಪುನಂಚಿದ್ನ ಜೋಕುಲದಂತೆ ಪೋಣದಾಂಡ ಅಲ್ಪ ಬೇತೆ ಮನೆತನಡ್ದು ದತ್ತು ದೆತ್ತೋ ನಂಚಿದ್ನ ಪದ್ಧತಿಲ ತುಳುನಾಡು ಇತ್ತನು ಅಂಚಾದು ನಮ್ಮ ತುಳುನಾಡೀನಿ ಎನ್ನ ಬರಿ ಹೋಗ್ಕೊಂಡರ್ನಾಂಡ ಎನ್ನ ಸಾಲ್ಯನ್ನಾಯ ಬಂದು ಬರಿ ಅವೇ ಸಾಲ್ಯನ್ನಾಯ ಬರಿತ ಇಟ್ಟು ಸಾಲ್ಯಾನ್ ಪನ್ಪುನ ಪಡುಬಿದ್ರದಾರು ವರಿ ನೇಮ ಕಟ್ಟುನ ನಲಿಕೆತ ಜನಾಂಗದಾರುಲ್ಲೇರು ಎನ್ನ ವರಿ ಆತ್ಮೀಯ ಗೆಳೆಯಲ್ಲೇರು ಪುರುಷೋತ್ತಮ ಸಾಲ್ಯಾನ ಆರು ಬಿಲ್ಲವೇರು ಅಂಜನ ಕುಡರಿ ಸಾಲ್ಯಾನುಲ್ಲೇರು ಆರು ಮೊಗವೀರೇರು ಅಗಲ್ನ ಉದ್ಯೋಗಲು ಬೇತೆ ಆದಿತ್ತಿನಿಂದ ಅಂಡಲ ಎಂಕುಲು ಮಾತ ಒಂಜೇ ಬರಿಕೆ ಸೇರಿನೆಗಲು ಪನ್ಪುನಂಚಿತ್ ನಾವು ತುಳುನಾಡದ ಒಂಜಿ ಆದರ್ಶ ಅಂಚಾದು ಈ ತುಳುವೆರು ಪನ್ಪುನನೇ ಒಂಜಿ ಜಾತಿ ಆವಡು ನಮನನೇ ಒಂಜಿ ತೌಳವೆರ್ನ ಒಂಜಿ ಧರ್ಮ ಆವಡು ಒಂದೇ ಒಂಜಿ ಸಂಸ್ಕೃತಿನ ಮೆರೆ ಪವನಂಚಿಂದ ಕೆಲಸ ಮಲ್ಪುಗ ಈ ರೀತಿದ ತುಳುಕೂಟದ ಕೆಲಸ
ಊರೊರ್ಬಡಿ ನಡಪಡು ತುಳು ಅಪ್ಪೆನ ಆ ವೈಭವನ ನಮ್ಮ ಕುಡರ ತೂಪನಂಚಿದ್ದ ದಿನಬರಡು ಪನ್ಪುನಂಚಿದ್ದ ಪಾತ್ರಿನ ಪನೊಂದು ಈತು ಪೊರ್ಲುದ ಕಾರ್ಯಕ್ರಮಡು ಎಂಕಲೆಗೆ ಲೆತ್ತದ ಅವಕಾಶ ಕೊರ್ನೇಗ್ ಮಾತೆರೆಗ್ಲ ಸೊಲ್ಮೆ ಸಂದಾವನ್ನ ಪಾತ್ರಿನ ಮುಗಿತೊಂದುಲ್ಲ. ಭಾರತ್ ಮಾತಾ ಕಿ ಜೈ. ತುಳು ಭಾಷೆದ ಸಾಂಸ್ಕೃತಿಕ ಮೌಲ್ಯದ ಬಗ್ಗೆ ಬಾರಿ ಪೊರ್ಲುಡು ತೆರಿಪೈನಂಚಿತ್ತಿನ ಶ್ರೀಕಾಂತ್ ಅಣ್ಣಗ ಸಲ್ಮೇಲು ಶ್ರೀಕಾಂತ್ ಅಣ್ಣೆ ಮೆರೆನು ತುಳುಕೂಟದ ಕಾರ್ಯಂತರರಾಯಿನ ಅಜಿತ್ ಹೆಗ್ಡೆ ಮೇರು ಮಾನಾದಿಗೆ ಮಲ್ಪೊಡು ಪಂಡದು ಕೇನೊಂದಿಲ್ಲ. ನನ್ನ ದುಂಬುಗು ಪಾತಿರ್ರಿಗೆ ಇಪ್ಪುನಾರು ಡಾಕ್ಟರ್ ರವೀಶ್ ಪಡುಮಲೆ. ದೈವಾರಾಧನೆಡು ತುಳು ಸಾಹಿತ್ಯ ಪನ್ಪುನ ವಿಚಾರಡು ಆರು ಪಾತಿರಿಗುಲ್ಲೆರು ಆರ್ನ ಬಗ್ಗೆ ಕಿರು ಪರಿಚಯ. ಪುತ್ತೂರ್ದ ಪಡುಮಲೆತ ಡಾಕ್ಟರ್ ರವೀಶ್ ಪಡುಮಲೆ ಅಪರೂಪದ ಸಾಹಸಿ ಸಾಧನೆದ ವ್ಯಕ್ತಿತ್ವ. ದೈವದ ಚಾಕರಿ ಮಲ್ತೊಂದು ವಿದ್ಯಾ ಸಂಪಾದನೆ ಮಲ್ತಿನ ರವೀಶ್ ಅಣ್ಣೆ ಇಂಜಿನಿಯರಿಂಗ್ ಎಂಟೆಕ್ ಸಿವಿಲ್ ಇಂಜಿನಿಯರಿಂಗ್ ಡಾಕ್ಟರೇಟ್ ಮಲ್ತಿನ ಪರವ ಜನಾಂಗದ ಸುರುತ ಸಾಧಕೆ. ಧರ್ಮಸ್ಥಳ ಸಿವಿಲ್ ಇಂಜಿನಿಯರಿಂಗ್ ವಿಭಾಗದ ಮುಖ್ಯಸ್ಥರಾದಿಪ್ಪುನ ರವೀಶ್ ಅಣ್ಣೆ ಇನಿಕಲ ಪಂಜುರ್ಲಿ ಲೆಕ್ಕೇಸಿರಿ ಮಲರಾಯ ಜಾರಂದಾಯ ಕೋಲ ಕಟ್ಟೊಂದು ಆ ಮೂಲ ಸಂಸ್ಕೃತಿನು ಒರಿಪಾ ಒಂದು ಬರೊಂದುಲ್ಲೇರು. ಇನಿ ನಮ್ಮೊಟ್ಟುಗು ದೈವಾರಾಧನೆಡು ತುಳು ಸಾಹಿತ್ಯ ಭಾಷೆದ ಪೊರ್ಲಾ ತಿರ್ಲು ಪಟ್ಟಣರೇ ಬೈದೆರು. ತಾರೆದಾತೆ ತೋರುಡು ಕಂಗದಾತೆ ಉದ್ದೊಡು ಸುಣ್ಣದಾತೆ ಬುಲ್ಪುಡು ಜಾತಿ ಸಂಪಗೆಡಿ ನೀತಿಕೇದಗೆಡಿ ಅಲ್ಲಿ ಕಡಲೆ ನೆತ್ತೆರೆ ಕಡಲೆ ಪಾಮಾಜಿ ಕಡಲೆ ಚಪ್ಪೆ ನೀರ ಕಡಲೆ ಚೀಪೆ ನೀರ ಕಡಲೆ ಪೇರ ಕಡಲಂತೆ 7 ಕಡಲ ನಡುಟು ನೆಲೆ ಉಂತುದು. ಆ ಮೂಲ ತುಳುವನ ಆತ್ಮದ ಶಕ್ತಿಗೆ ಒಲಿದೆ ತನ್ನ ತರಿಟೆ 7 ನಿಲೆದ ಸತ್ತಿಗೆ ಮೊರಂಬುಡು ಮೂಜಿ ನಿಲೆತ ಸತ್ತಿಗೆ ಆ ಆಲದೆ ಗುಂಡದ ಉಲೈಟ್ ನೆಲೆವಂತದು ನಂಬಿ ಸಂಸಾರಗೂ ಎಂಬುನು ಕೊರೊಂದು ಗೆಂಡದ ಬರ್ಸ ಬತ್ತಲ್ಲ ಅಲೌತ ಕೊಡೆ ಪತ್ತತೆ ಕಾಪುದೀತ ಕಾತೊಂದು ಬರ್ಪಿನ ಮೂಲ ತುಳುವನ ಆತ್ಮದ ಶಕ್ತಿಗೆ ಒಲಿದ ಬತ್ತಿನ ಆ ಮಹಾನ್ ಶಕ್ತಿಗೆ ನೀಟಪ್ಪ ಅಡ್ಡಬೂರೊಂದು. ಇನಿ ಭಾರಿ ಪೊರ್ಲದ ಲೇಸೆ ಬಂಗಾರದ ಪರ್ಬ ಸುವರ್ಣ ಸಂಭ್ರಮಡುಪ್ಪುನ ತುಳುಕೂಟದ ಗುರುಕರ್ಲು ಬುಕ ಪದುಕೆರೆ ಸರ್ವೆರೆಗೆಲ ಸೊಲ್ಮೇಲಿನ ಸಂದೈತ ಮಲ್ತೊಂದು ಐನೊಟ್ಟಿಗೆನೆ ತುಳುನಾಡದ ಪೆರ್ಮೆದ ಕಂಬಳನೆ ಬೆಂಗಳೂರದ ಮಣ್ಣೆಡೆ ಆಯೋಜನೆ ಮಲ್ತಿನ ಕಂಬಳ ಸಮಿತಿ ಅಂಚನೆ ಈ ಪೊರ್ಲ ಲೇಸಿದ ಈ ಮತ್ತರ್ಮೆದ ಚಾವಡಿಡೆ ತುಳು ಆಚಾರ ವಿಚಾರಲು ಕಟ್ಟೆಕಟ್ಲೆಲ ವಿಚಾರಡು ಒಂಜಾತೆ ವಿಚಾರಲಿನ ಪಟ್ಟೊನ್ಗ ಪನ್ಪಿನೆಲೆಟೆ ಬತ್ತ ಸೇರ್ದಿನ ಮತ್ತರ್ಮೆಡೆ ಓಲಗಾತಿನ ಮಾತ ಹಿರಿಯರ್ನ ಪಾದಪತ್ತೊಂದು ಆಶೀರ್ವಾದ ನಟ್ಟೊನ್ವೆ ಅವೇ ಲೆಕ್ಕನೆ ದುಂಬಪ್ಪ ಬತ್ತದೆ ಕೆವಿ ಕೊಂಡೆ ಮಲ್ತು ಕೆವಿ ಕೊರಡು ಪನ್ಪಿನ ನೆಲೆಟೆ ಬತ್ತ ಸೇರ್ದಿನ ಮಾತ ತುಳುವಪ್ಪೆನ ಪತ್ತಪ್ಪೆ ಜೋಕುಲಂದಲ್ಲ ಇನಿ ಒಂಜಪ್ಪೆ ಜೋಕುಲ ಲೆಕ್ಕ ಕೂಡು ಬಿರಿದಿನ ಪ್ರತಿಯೊರಿಯಗಲ ಇನಿ ಆ ತುಳುನಾಡದ ದೈವದ ಕೊಡಿಯಡಿಡೆ ಚಾಕಿರಿ ಮಲ್ಪುನ ಯಾನ ಡಾಕ್ಟರ್ ರವೀಶ್ ಪಡುಮಲೆ ಉಡಲದಿಂಚಿ ಮೋಕೆದ ಸೊಲ್ಮೇಲಿನ ಸಂದೈತ ಮಲ್ತೊಂದುಲ್ಲೆ ಬಂದುಳೆ ನಮಕು ಮಾತೆರೆಕ್ಲ ಗೊತ್ತುಂಡು ಆನಿತ ದಿನ ನರಪುಟ್ಟಿ ನರಮಾನಿ ಲೋಕುಡು ಉಂಡಾಯಿಗೆ ಆಯ್ ಲೋಕುಡು ಉಂಡಾನಾಗ ಆಯ್ಗ ಭಾಷೆ ಬರೊಂದಿಜ್ಜಂಡಿಗೆ ಆಯ್ಗ ಪಾತೆರ್ ರಾವೊಂದಿಜ್ಜಂಡಿಗೆ ಆಂಡ ಆಯನ ನಾಲಾಯಿದ ಉಲ ಮನಸ್ಸದ ಉಲ ಹಿಡಿತಿನ ಅತ್ತಂದಿ ತಂಡ ಉಡಲದು ಲೈಡಿತ್ತಿನಂಚಿನ ಬೇನೆ ಉಂಡ ಅವೇನೆ ನನೂರಿಯಡ ಪಟ್ಟಣುಡು ಪನ್ಪಿನ ನೆಲೆ ಬಂದಾಗ ಆಯ್ ಕೈ ಭಾಷೆ ಕಣ್ ಭಾಷೆ ಆತೆ ತಂದೆ ತರೆ ಭಾಷೆ ಇಂಚಿತ್ತಿನ ಬೇತೆ ಬೇತೆ ಭಾಷೆಯಲ್ಲಿನ ಪುರ ಕಲ್ತೊಂದು ಬತ್ತೆಗೆ ಆಂಡ ಕಾಲ ಪೋಯಿ ಲೆಕ್ಕನೆ ತನ್ನ ಬುದ್ಧಿ ಬುಳೆವೊಂದು ಬತ್ತಿ ಲೆಕ್ಕನೆ ಆಯೆ ತನ್ನನ್ನು ತಾನು ಜ್ಞಾನದಿಂಜ ಒಂದು ಪೋಯೆ ತನ್ನ ಉಲೈದ ಬೇನೆ ಉಂಡ ಬಂಜಿಗೆ ಬಡವು ಆನಗ ಬಾಜೇಲ ಆನಗ ತೆಲಿತದ ನಲಿತೊಂದುಪ್ಪು ನಂಚಿನ ಪೊರ್ತುಡು ಆಯೆ ಪಾತೆರೆರ ಸುರುಮಲ್ತೆ ಒಂಜಾತೆ ಶಬ್ದಲೆನೆ ಉಂಡು ಮಲ್ತೊಂಡೆ ಆ ಮುಖೇನ ಬಾತೆ ಉಂಡಾಯಿನ ಮೂಲ ಭಾಷೆಲೆಟೆ ನಮ್ಮ ತುಳು ಭಾಷೆಲ ಒಂಜಿ ಪನ್ಪನವು ನಮಕ್ ಮಾತೆರೆಗಳ ಪೆರ್ಮೆದ ವಿಚಾರ ಬಂದುಳೆ ಇನಿ
ನಮ್ಮ ಮಾತಿರ್ಲ ಪೆರ್ಮೆ ಪಡೆಯುವುದು ದಾಯಗಂದಕ್ಕೆ ಎಂಡ ನಮ್ಮ ತುಳುವ ಮಣ್ಣದ ಪೆರ್ಮೆದ ಗೊಬ್ಬು ಇನಿ ಆನಿ ಏಪೊಡ್ತು ಇನಿವರೆ ಮುಟ್ಟ ನಮ್ಮ ದೈವಾರಾಧನೆದ ಕಟ್ಟೆ ನಮ್ಮ ಮಣ್ಣಿಡ ನಡತೊಂದುಂಡ ಆನಿಡ್ತು ಇನಿವರೆ ಮುಟ್ಟಲ ಕಂಬಳಂದು ಪನ್ಪಿನವು ನಮ್ಮ ಮಣ್ಣಿಡ ನಡತೊಂದಿತ್ತಿನ ಅಂಚಿತ್ತಿನ ಕಂಬಳದ ಒಟ್ಟುಗೆ ಇಡೀ ನಮ್ಮ ಸಂಸ್ಕೃತಿ ಉಂಡ ನಮ್ಮ ಆಚಾರ ವಿಚಾರಲು ಉಂಡ ಅವೇನು ಮಾತ ಪರ ಊರುಟ್ಲ ಪರ ಜನಕುಲೆಗಳ ಎತ್ತಾವುಡು ಪನ್ಪಿನ ನೆಲೆಟೆ ಇಡೀ ಲೋಕಡೋರ್ ಮೇಲೆಪ್ಪಿನ ಮಾತ ತುಳುವೇರ್ನಕಲ್ಲ ತನ್ನ ಪೊರ್ಲ ತಿರ್ಲದ ತುಡರ್ನ ಅರ್ಲಾವುಡು ಪನ್ಪಿನ ನೆಲೆಟ್ಟೆ ಇನಿ ನಮ್ಮ ಮಾತೆರ್ಲ ಒಟ್ಟು ಸೇರ್ದೆ ಈ ತುಳುಕೂಟ ಅಂಚನೆ ಕಂಬಳ ಸಮಿತಿ ತಗಲೆ ಸುರುಕಾತೆ ನಮ್ಮ ಬೆಂಗಳೂರದ ಮಣ್ಣಿಡೆ ಕಂಬಳದ ಒಟ್ಟಿಗೆನೆ ನಮ್ಮ ಸಂಸ್ಕೃತಿಯನ್ನು ಪಟ್ಟು ನಂಚಿನ ವಿಚಾರ ಮಲ್ದೇರೆ ಐಕ್ ಬೋಡಾದೆ ನಮ್ಮ ಮಾತ ತುಳುವೇರ್ನಕಲ್ಲ ಒಂಜೇ ಹೊರಟು ಮಾತೆರ್ಲ ಜೋರಾದ ತಾಟಿ ಬಟ್ಟುದು ತುಳುಕೂಟ ಅಂಚನೆ ಲೋಕೋಡರ್ ಮೇಲೆ ಉಪ್ಪುನ ಮಾತ ತುಳುವೆರೆಗಲ ಕಂಬಳ ಸಮಿತಿ ತಕಲೆಗಲ ಉಡಲ ದಿಂಚಿ ಮೋಕ್ಯದ ಸೊಲ್ಮೇಲಿನ ಸಂದಾಯಿತ ಮಲ್ಪಡು ಎಂಚಂದ ಕೆಂಡ ಒಂಜಿ ಜೋರಾದ ತಾಟಿ ಬೊಟ್ಟು ತಕ್ಲೆಗೆ ಮಾಮಲ್ಲ ಸೊಲ್ಮೇಲಿನ ಸಂದಾಯಿತ ಮಲ್ಪಡು ಬಂದುಳೆ ಇನಿ ಎಂಕು ಕೊರದು ನಂಚಿನ ವಿಚಾರ ಒಂದಕ್ಕೆ ಎಂಡ ದೈವಾರಾಧನೆಡೆ ತುಳು ಸಾಹಿತ್ಯ ಭಾಷೆ ನಮಕ್ ಮಾತೆರೆಗ್ಲ ಗೊತ್ತುಂಡು ಇನಿ ನಮ್ಮನ ತುಳು ಭಾಷೆ ಪನ್ಪಿನವು ಇಡೀ ದೈವಾರಾಧನೆದ ಕೊಡಿಯಡಿಟೆ ನಮ್ಮ ಮಾತೆರ್ಲ ತೂವ ಆ ದೈವಾರಾಧನೆದ ಕೊಡಿಯಡಿಟೆ ನಮ್ಮ ಈ ತುಳು ಭಾಷೆಂದು ಪನ್ಪಿನವು ನಮ್ಮ ಏನ ಅಲೌಕಿಕ ಜಗತ್ತುಡುಪುನಂಚಿನ ಆ ಮಾಯದ ಶಕ್ತಿನೇ ಒರಿ ಜೋಗದ ಮಾನ್ಯನ ಆಯೆ ఆయన ಮಡಿ ಮೈಲಿಗೇನು ಪೂರ ಬುಡಿದು ಆಯೆ ತನ್ನ ದೈವತ್ವನು ಪಡೆಯುವಂಚಿನ ಪೊರ್ತುಡು ಆ ತುಳು ಭಾಷೆದ ಮುಖಾಂತರ ಒಂಜಿ ಕೊಂಡಿ ಬುಳೆಪಾವೆ ಆ ಕೊಂಡಿ ಬುಳೆಪಾವಿನಿರ್ತಾರನೆ ಆನೆ ಆ ತುಳು ಭಾಷೆ ಎಂಚ ಬುಳೆಚಿಲಿಡ ಆ ತುಳು ಭಾಷೆ ಎಂಚ ಬುಳೆ ಒಂದು ಬತ್ತಂಡ ಅವು ನಮಕ್ ಮಾತೆರೆಗ್ಲ ಗೊತ್ತುಂಡು ಆ ತುಳು ಭಾಷೆ ಖಂಡಿತವಾತ್ಲ ನಮ್ಮ ಮಣ್ಣದ ದೈವದ ಭಾಷೆ ಪನ್ಪಿನವು ಅಂಚಿತ್ತಿ ಆ ದೈವದ ಭಾಷೆ ಇನಿ ನಮಕ್ ಮಾತೆರೆಗಲ ಪೆರ್ಮೆ ಅವೊಂದುಂಡು ಆ ತುಳು ಭಾಷೆನೆ ಒರಿಪೊಡು ಅವೇ ನೆಲೆಟ್ಟು ನಮ್ಮ ಕೊಡಿಯಡಿಡು ನಮ್ಮ ವಾ ರೀತಿದ ಪಾತೆರೆ ಕತೆ ಮಲ್ಪೋನ ಆತನ ದೈವದ ಕೊಡಿಯಡಿಡ ಆ ದೈವ ಕಟ್ಟಿನ ಮಾನಿ ಆ ದೈವದ ಹೊರಟು ವಾ ರೀತಿದ ಪಾತೆರೆನು ಮಾತ ನಮಕ್ ತೆರಿಪವೇನ ಅವು ಅಲ್ಪ ಗಳಿಸವನಂಚಿನ ಆ ಶಬ್ದಲು ಉಂಡ ಭಾರಿ ವಿಶೇಷವಾಯಿನಂಚಿನ ಶಬ್ದಗಳು ಅವಲ್ಪ ನಮಕ್ ನಮ್ಮ ಇಡೀ ಜೀವನದ ನಮ್ಮ ಅಲ್ಪ ಗಳಿಸವಂತನಂಚಿನ ಬೇತೆ ಬೇತೆ ಶಬ್ದಲುನೆ ನಮ್ಮ ಅವಳು ಗಳಿಸವಂದು ಪೋಪ ಕೂಚಿದ ನೀರೆ ಅತಂಡ ಪಾಲೆದ ತೋಟದ ಪಾಲೆ ಅತಂದಿತ್ತಂಡ ಕಾಡ ಪುರ್ಪ ಅತಂದಿತ್ತಂಡ ಪರ್ಪಿ ನೀರಿಡಿತಿ ಆ ಕಲ್ಲು ನೀರಿದೆ ತೊಂಬತ್ತದೆ ನಮ್ಮ ಒಂಜಿ ಮರಕ್ಕೆ ದಾಂಟಾತೆ ಅವೇನು ನಮ್ಮ ಬನಾಂದಲೆತ್ತ ಆನಿತ ದಿನ ಆ ಪಿಲಿಚಂಡಿ ನಮಕ್ ಸಕಾಯ ಮಲ್ತೆ ಬಂಡೆ ಐಕ್ ಬೋಡತ ನಮ್ಮ ಪಿಲಿಚಂಡಿ ಕಲ್ಲಿಂದಲೆತ್ತ ಆ ನಾಗದೇವಿಯರು ನಮಕ್ ಸಕಾಯ ಮಲ್ತೇರೆ ಐಕ್ ಬೋಡತ ನಮ್ಮ ನಾಗನ ಕಲ್ಲಿಂದಲೆತ್ತ ಅತಂದಿತ್ತನ ನಾಗ ಬನಂದಲೆತ್ತ ಆ ಮುಖೇನ ವಾತೆ ಆ ತುಳು ಭಾಷೆನೇ ಇಡೀ ನಮ್ಮ ದೈವ ಭಾಷೆಯಾತ ಒರಿಪವನಲ್ಪ ನಮ್ಮ ಭಾರಿ ಪುಣೆ ಒಂದು ಇಣಿವರೆ ಮುಟ್ಟ ಬತ್ತ ಬಂದುಳೆ ನಮ್ಮ ಸರಿಯಾದ ಆಲೋಚನೆ ಮಲ್ಪಡು ಇನಿಕ್ಕಲ ನಮ್ಮ ತುಳು ಭಾಷೆ ಒರಿತನಿಂದ ಐಕ್ ಮೂಲ ಕಾರಣವು ಒಂದು ಕೆಂಡ ನಮ್ಮ ಲೋಕಡೊರ್ಮೆಲೆ ಇತ್ತಿನ ಮಾತ ತುಳುವೇರು ನಕಲೆ ಮಾತ ಒಟ್ಟು ಸೇರ್ದೆ ತುಳುನಾಡಿಗೆ ಬತ್ತದ ಆ ದೈವದ ಕೊಡಿಯಡಿಡ ದೈವದ ಚಾಕ್ರಿ ಹೂವು ಮಲ್ಪವನ ಆ ದೈವದ ಕೊಡಿಯಡಿಡ್ದ ಅವರನ್ನೇ ಇನಿ ತುಳು ಭಾಷೆ ಉರಿತಂಡು ಪನೀರ ಯಾನ್ ಬಾರಿ ಪೆರ್ಮೆ ಪಡೆಪೆ ಬಂದಳೆ ಆಯ್ನ ಒಟ್ಟಿಗೆನೆ ನಮ್ಮ ಒಂಜಿ ಆತ್ತೆ ನಮ್ಮ ಕಲೆ ಸಂಸ್ಕೃತಿಲು ಉಂಡ ಆಚಾರ ವಿಚಾರಲು ಉಂಡ ಅವೇನ ಅಪಗಪಗ ನಮ್ಮ ಜೋಕುಲಿಗೆ ಪಟೋನ್ನ ವಿಚಾರದೊಟ್ಟಿಗೆ ನಮ್ಮ ತುಳು ಭಾಷೆಯನ್ನು ಒರಿಪವ ಬಂದುಳೆ ನಮಕ್ಕೆ ಭಾರಿ ತೆರೆದಿನಂಚಿನ ವಿಚಾರದ ಅದಕ್ಕೆಂಡ ನಮ್ಮ ಒವೇ ಸಂಧಿ ಪಾಡ್ದಲಾದುಪ್ಪು ಆತನ ತುಳು ಸಾಹಿತ್ಯ ಭಾಷೆ ಓವು ನಮ್ಮ ತುಳು ದೈವಾರಾಧನೆದ ಕೊಡಿಯಡಿಟ್ಟು ಉಂಡ ಅಲ್ಪ ನಮಕೇನು ನಂಚಿನ ಶಬ್ದಲು ಆತನ ಅವು ನಮಕೇನು ನಂಚಿನ ವಾಕ್ಯಲು ಉಂಡ ಅವು ಐಕ್ ಪತ್ತತನ 15-25 ಅರ್ಥೊಳೇನೆ ಕಲ್ಪಿಸ ಒಂದು ಪೋಲಿ ನಮಕ್ ಮಾತೆರೆಗಳು ಗೊತ್ತುಂಡು ಆ ದೈವದ ಚಾಕ್ರಿ ಮಲ್ಪುನಕಲು ಅವಿದ್ಯಾವಂತರಾದಿತ್ಯರು ದುಂಬುದ ಕಾಲುಟು ಆಂಡ ಅಕ್ಲೆಗೆ ಜ್ಞಾನನೇ ಇಜ್ಜಂಡೆ ಅಕ್ಲೆಗೆ ಲೋಕ ಜ್ಞಾನನು ಮಾತ ತನ್ನ ಉಡಲಿಡ್ದಿ ಒಂದು ಅಕ್ಲು ಆಲೋಚನೆ ಮಲ್ತಿನ ಈತೆ ತಾನು ಎಂಚಾನ್ಲ ಆ ತುಳು ಭಾಷೆನೇ ಆ ತುಳು ಭಾಷೆದ ಮುಖಾಂತರ ನಂಬಿ ಸಂಸಾರಗೂ ಇಂಬುನು ಕೊರಡು ಪನ್ಪಿನೆಲೆಟ್ಟೆ ಒಂಜಾತೆ ಎಡೆಡ್ಡೆ ಅಭಯತ ನುಡಿಕಲೇನು ಕೊರಿಯರೆ ಐಬೇಡ ದಾವರನೆ ನಮ್ಮ ಮಾತ ತುಳುವೇರು ನಕಲೆ ಇನಿ ಇಲ್ಲ ಕಡ್ಯ ದಂಟದ ಪಿದೈ ಪೋವುಡು ನಂಡ ನಮ್ಮ ಪನ್ಪಿನೆ ಒಂಜೇ ಪಾತ್ರದ ಅದಂದು ಕೆಂಡ ಸ್ವಾಮಿ ದೈವನೇ ಏನನ್ನು ಕಾಪುದೀತ ಕಾತೊಂದು ಬಲ ಅಂದೆ
ಅವೇ ಪ್ರಕಾರ ಆ ದೈವದ ಕೊಡಿಯಡಿ ನಮಕ್ಕೆ ನಂಚಿನ ಪಾತ್ರ ಒಂದು ಕೆಂಡ ಇನಿ ಗೆಂಡದ ಬರ್ಸ ಬತ್ತಲ್ಲ ಅಲೌದ ಕೊಡೆ ಪತ್ತದಿ ಏನನ್ನು ಕಾಪುತಿತ್ತು ಕಾತೊಂದು ಬಲ್ಲ ಸ್ವಾಮಿ ದೈವನೇ ಪಾಡಿಗಂದ ಅಲಿಯಂದಿ ಲೆಕ್ಕ ಎಂಚ ದುಂಬು ಪೋನಗ ದುಂಬು ಸಂಗೀತ ಪಿರವು ಪಾಸಾಡಿ ಆತೆ ತನ್ನ ಮೋವದ ಜಕ್ಕೆಲಿಡೆ ತನ್ನ ನಿಕ್ಲಿನ ಕುಲ್ಲದೀತೆ ಸಿರೆಮ್ಮಿರೆ ಪೇರು ಕುರುದು ಎಂಕ್ಲಿನ ಕಾಪುತಿತ್ತು ಕಾತೊಂದು ಬಲ್ಲ ಸ್ವಾಮಿ ದೈವನೇ ಎಂದು ನಮ್ಮ ನಟ್ಟುವ ಆ ಪುರ್ತುಗ ದೈವ ಅಭಯತ ನುಡಿಗೊರ್ಪುಂಡು ವಾ ಕಾರಣಗುಲ ನಿಕ್ಲಿನ ಬುಡುತು ಪಾಡು ನಂಚಿನ ವ್ಯವಸ್ಥೆ ಎನ್ನ ಕೊಡಿಯಡಿ ಇಜ್ಜಿ ಅತ್ತಂದಿತ್ತಂಡ ಯಾನಿ ಏಪ ಒರೆ ಮುಟ್ಟ ನಿಕ್ಲಿನ ಬೆರಿ ತಾಂಗು ಉಂತುದು ಕಾಪುದಿತ್ತ ಕಾತೊಂದು ಬರ್ಪೆನ ಆನಿ ಒರೆ ಮುಟ್ಟಲ ನಿಕ್ಲಿ ಸರ್ವರಕ್ಷಣೆ ಕಾತೊಂದು ಬರ್ಪಿನ ಪುಣ್ಯ ಕೀರ್ತಿ ಎನ್ನ ಒಂದು ಪನ್ಪೆನಂಚಿನ ವಿಚಾರನು ಆ ದೈವದ ಕೊಡಿಯಡಿ ನಮ್ಕ ಅಭಯತ ನುಡಿ ಕೊರ್ಪುಣ ಬಂದುಳೆ ಎಕಡ್ ತಾನೆ ಪಾತ್ರೊಂದು ಪುನಗ ಶ್ರೀಕಾಂತ್ ಅಣ್ಣೆ ಭಾರಿ ವಿಚಾರನು ಪಟ್ಟೊಂಡೇರೆ ಆರ್ಲವರಿ ದೈವದ ಕೊಡಿಯಡಿಟೆ ಉಂತುದು ದೈವ ಬುಕ್ಕ ನಂಬಿ ಸಂಸಾರದ ನಡುಟು ಉಂತುದು ಒಂಜಿ ಮದಿಪುದ ಪಾತ್ರ ಪನ್ಪುನ ಪಾತ್ರ ಕತೆ ಪನ್ಪುನಾರೆ ಆರೆ ಎಕಡೊಂಜಿ ವಿಚಾರ ಪಂಡೇರೆ ಆನಿತ ದಿನ ಗುಳಿಗ ದೈವ ಆನಗ ಆ ದೈವ ಒಂಜಿ ಅಭಯತ ನುಡಿ ಕೊರ್ಪುಣಿಗೆ ನಿಕುಲು ಏಪ ನಂಬಿ ಸಂಸಾರಲು ಏಪ ಒರೆ ಮುಟ್ಟ ಏನನ್ನು ನಂಬುವರ ಆನಿ ಒರೆ ಮುಟ್ಟಲ ಸ್ವಾಮಿ ಗುಳಿಗೆ ನಿಕ್ಲಿನ ಬೆರಿಸಾಯ ಅದು ಉಲ್ಲೇ ಪನ್ಪುನೆ ನಿಕ್ಲೆ ವಾ ಕಾರಣಗಳ ಮರಪಡೆ ಎಂದು ಬಂಡಿರಿಗೆ ಅವೇ ಪೊರ್ತುಡು ಆ ದೈವ ಗುಳಿಗ ದೈವ ಕುಡೋರ ಪಂಡನಿಗೆ ನೆಂಪುದಿಲೆ ಬಂದುಳೆ ನೆಂಪುದಿಲೆ ನಂಬಿ ಸಂಸಾರಲೆ ನಮ್ ನಿಕುಲು ಏತೆ ಮಲ್ಲ ಮಟ್ಟಗ ಪೋಲೆ ಏತೆ ಸಿರಿವಂತೆರಾಲೆ ಆಂಡ ನಿಕ್ಲೆಡ್ದು ಮಿತ್ತಲ ಒರಿ ಗುಳಿಗ ದೈವ ಉಲ್ಲೇ ಎಂದು ಪನ್ಪುನೆ ನಿಕ್ಲೆ ನಂಬಂದೆ ಕುಲ್ಲೆರ ಬಲ್ಲಿ ನಿಕ್ಲ ಅವೇನು ನಂಬುಡು ಪನ್ಪುನಂಚಿನ ವಿಚಾರಣ ಅಪೂರ್ತರು ಪಂಡೊಂಡರಿಗೆ ಬಂದುಳೆ ಈತೆ ನಮ್ಮ ತುಳುವೆರ ನಕಲು ಆಲೋಚನೆ ಮಲ್ಪುಡಾಯಿನದ ಅದಂದು ಕೆಂಡ ಇಡೀ ನಮನ ಆಚಾರ ವಿಚಾರಲು ಉಂಡ ಆತನ ನಮ್ಮನ ಜೀವನ ಪದ್ಧತಿಲು ಉಂಡ ಅತ್ತಂಡ ನಮ್ಮನ ಬದುಕು ಉಂಡ ಆ ಬದುಕು ನಮ್ಮ ಕಟ್ಟೊಂದು ಬರಡಂಡ ನಮ್ಮ ನಂಬೊಂದು ಬತ್ತಿನ ದೈವಳೆ ಸಾಕ್ಷಿ ಬಂದುಳೆ ಅಂಚನೆ ನಮ್ಮ ಇಡೀ ನಮ್ಮ ಪಾಡ್ದನಾವಡೆ ಅತ್ತನಿತ್ತಿನ ಸಂಧಿದ ವಿಚಾರ ಪತ್ತೊಂದು ಬನ್ನಗ ಪಂಜುರ್ಲಿ ದೈವದ ಕತೆಕೇನೊಂದು ಬನ್ನಗ ಆ ಪಂಜುರ್ಲಿ ದೈವದ ಒಂಜಿ ಇಡೀ ನಮ್ಮ ಈ ಲೋಕ ಎಂಚ ಉಂಡಾಂಡು ಪನ್ಪುನೇನೆ ಆ ಬುದ್ಧಿ ಇಜ್ಜಂದಿನಕುಲು ಜ್ಞಾನ ಇಜ್ಜಂದಿನಕುಲು ಆತನ ವಿದ್ಯೆ ಇಜ್ಜಂತಿನ ಆ ಪೊರ್ತುದ ಆ ದೈವದ ಚಾಕರಿ ಕಟ್ಟುನಕಲು ಚಾಕರಿ ಮಲ್ಪುನಕುಲು ಅತ್ತಂದಿತ್ತಂಡ ಆ ದೈವದ ಚಾಕರಿ ಕೊಡಿಯಡಿಟ್ ಏರ್ ಮಾತ ಚಾಕರಿ ಮಲ್ಪುರ ಅಕ್ಲೇನ ಆ ಶಬ್ದಲು ಉಂಡ ಐಟ್ ಒಂಜೊಂಜನೆ ಕೂಡ್ಸ ಒಂದು ಈ ಲೋಕುಡು ಸೃಷ್ಟಿ ಎಂಚಾಂಡು ಪನ್ಪುನೇನೆ ಬಾರಿ ಪೊರ್ಲುಡು ಪನ್ಪೇರು ಬಂದುಳೆ ಭೂಮಿ ಎಂಚ ಉಂಡಾಂಡು ಪಂಡ ಆ ಕಾಲುಡು ಕೇನುಡಿಗೆ ಮೂಡಾಯಿ ಬಾನುಡು ಮುಗಲಿಗೆ ಇಡೆ ಉದಿಯ ಬೆಂದರಿಗೆ ಸೂರ್ಯನಾರಾಯಣ ದೇವೇರೆ ಇನಿ ಆ ರತ್ನ ಬಾನುಡು ಉದಿಯ ಬೆಂದರಿಗೆ ಆ ಚಂದ್ರನಾರಾಯಣ ದೇವೇರೆ ಅವೇ ಪೊರ್ತುಗ ನಗ ಇನಿ ಉದಿಪುಗು ಸೂರ್ಯ ಕಂತಿಗೆ ಚಂದ್ರೆ ತೆನ್ಕಾಯಿ ತೆಲಿಯಂದ್ರೆ ಬಡಕಾಯಿ ಬಲ್ಯನ ಕುಮಾರೆ ನಾಲಿಂದ ಲೋಕೊಡು ನಾಲುಗುಂಡ ದೇವೇರೆ ಮೂಜಿಂದ ಲೋಕೊಡು ಮೂಜಿತನ ಬೂತಳು ಕಲ್ಲಡಿನಾಗೆ ಪುಂಚುಡು ಸರ್ಪೆ ಸಾರಕಲ್ಲ ಅಸುರೆರೆ ದೇರಕಲ್ಲ ಬೆರ್ಮೆರು ಉದಿಯ ಬೆಂದಿನ ಕಾಲುಟು ಮಿತ್ತ ಅನ್ನಾವುಲಿ ಪನ್ನಗ ಅಲ್ಪ ಜುಂಬಿದಾರಗೆ ಉದಿತಿಜಿ ತೀರ್ಥ ಅನ್ನಾವುಲಿ ಪನ್ನಗ ಭೂಮಿಡು ಪುಲ್ಲು ಕುದಿಕೆಲ ಬುಳೆತ ಪುಟ್ಟದಿಜಿ ಭೂಮಿ ತಿರ್ಗಾವುಡು ಅತ್ತಂದಿತ್ತಂಡ ಬಾನ ತಿರ್ಗಾವುಡು ಒಂದು ಪನ್ಪೆರಿಗೆ ಆ ಪೊರ್ತುಗಾನಗ ಸ್ವಾಮಿ ದೇವರೇ ಬಲಗೈ ತಟ್ಟುವೆರಿಗೆ ಬಾನ ತಿರ್ಗವೆರಿಗೆ ಎಡಗೈ ತಟ್ಟುವೆರಿಗೆ ಭೂಮಿ ತಿರ್ಗವೆರಿಗೆ ಇನಿ ಭೂಮಿ ಬಾನ ಮುತ್ತೆರ ಭೂಮಿ ಎತ್ತೆರ ಬಾನುಗು ಮುತ್ತೆರ ಭೂಮಿ ತಿರುಗಿಂಡು ಬೆಂದಿರಿಗೆ ತಾಳವೇ ತಾಂಬವೇ ಪನ್ಪಿ ತೆಡಿಲೆ ಕುಂಕುಮ ಪನಿದಾರೆ ಬರ್ಸ ಬರ್ಪುಂಡು ಭೂಮಿಡು ಕೊಡ್ತಿ ಉದ್ಯ ಬೆನ್ಪುಂಡಿಗೆ ಕದಿರ ಪನ್ಪಿ ಪಂತಿ ಬುಳಿಪುಂಡು ಭೂಮಿಡು ಕೊಡ್ತಿನ ಬುಳೆವು ಒಂದು ಕೆಂಡ ಬುಲೆಟೆ ಮೇಲಾಯಿ ಬುಳೆ ಸತ್ಯದ ಬುಳೆ ಅಧಿಕಾರಿ ಬುಳೆ ಪನ್ಪಿನ ಬುಳೆ ಬುಳಿಪುಂಡಿಗೆ ಬುಲೆಟೆ ಮೇಲೆ ಉದಿಯ ಬೆನ್ಪುಂಡಿಗೆ ಅಂಚಿತ್ತಿನ ಆ ಬಾರೆ ಅದಳೆ ಬೋದಳೆ ಪನ್ಪಿನ ಕೈ ಬಾರೆ ಬುಳೆಪುಂಡಿಗೆ ಪನವುಡೆ ಮಲ್ಲ ಪನವು ಒಂದು ಕೆಂಡ ಇಕ್ಕೇರಿ ಚಕ್ರಪಾದೇರಿ ಪಣವೊಂದು ಪನ್ಪೆರಿಗೆ ಅವೇ ಲೆಕ್ಕನೆ ಬಂಗಾರಡೆ ಮಲ್ಲ ಬಂಗಾರ ಒವ್ವೊಂದು ಕೆಂಡ ಕುರಿಚಾತೆ ನಾಣ್ಯ ಬಂಗಾರ ಎಂದು ಪನ್ಪುನ ಉಲ್ಲೇಖ ನಮಕ್ ಮಾತೇರಿಕಲ ಬರ್ಪುಂಡು ಬಂದುಳೆ ಆ ಪಂಚೂರ್ಲಿನ ಪಾಡ್ದನಡೆ ಆತೆಯ ತಂದೆ ನಮ್ಮ ತುಳುವ ನಾಡದ ಕೊಡಿಯಡಿಟಿ ನಮ್ಮ ವಾತು ಪಾಡ್ದನಡೆಯಲ್ಲಿ ಪನ್ಪ ಇಡೀ ನಮ್ಮ ಜೀವನ ಚಕ್ರವೋ ಉಂಡ ಆತನ ಜೀವನದ ಗಟ್ಟಿಕಟ್ಲೆಲೋ ಉಂಡ ಜೀವನದ ಬದುಕೋ ಉಂಡ ಆ ಬದುಕಡು ಬರ್ಪುನಂಚಿನ ಪಾತೆರಲೋ ಉಂಡ ಆ ಬದುಕಡು ನಮ್ಮ ಮಲ್ಪುನಂಚಿನ ಕಟ್ಟಿಕಟ್ಲೆಲೋ ಉಂಡ ಇನಿ ಏರ ಆ ಬಾಲೆ ಒರ್ಮ ತಿಂಗಳು ತುಂಬಿನಂಚಿನ ಅಪ್ಪೆನ ಬಂಜಿಡ್ತೆ ಆ ಬಾಲೆ ತೀರ್ತು ಜನನ ಓಡುಂದ ಅಂಡ ಅಲ್ಪಡ್ತೆ ಚಟ್ಟೊಗೆ ಏರ್ನಾಡೆ ಮುಟ್ಟಲ ತನ್ನ ಇಡೀ ಜೀವನಡು ಒವ್ವೊವ್ವು ಬೇತೆ ಬೇತೆ ಕಟ್ಟುಕಟ್ಲೆನ ಮಲ್ತೊಂದು ಬರ್ಪೇನ ಆ ಪ್ರತಿಯೊಂಜಿ ಕಟ್ಟುಕಟ್ಲೆಲ್ಲ ಪಾರಿ ಪೊರ್ಲುಡು ಅಕ್ಲು ಪಾಡ್ದನಟೆ ತುಳಿತೊಂದು ಬೈದೇರೆ ಅವೇ ಲೆಕ್ಕನೆ ಆ ಪಾಡ್ದನಡು ಆ ದೈವದ ಕೊಡಿಯಡಿಡೆ ಬೇತೆ ಬೇತೆ ದೈವಲು ಬೇತೆ ಬೇತೆ ರೀತಿ ನಮ್ಮ ನಂಬೊಂದು ಬತ್ತಿನ ನಮ್ಮ ಮಾತೆರ್ಲ ತೂತ
ಇನಿ ನಮಕ್ ಮಾತೆರೆಗ್ಲು ಗೊತ್ತುಂಡು ಬಂದ್ಲೆ ನಮ್ಮ ಮಣ್ಣದ ಪೆರ್ಮೆದ ಆ ಕಂಬಳನು ನಮ್ಮ ಮೂಲ ಮಲ್ತೊಂದುಲ್ಲ ಆನಿತ ದಿನ ಅವೇತೋ ಜನಕುಲು ಆ ಕಂಬಳ ಮಲ್ಪಾರ ಬಲ್ಲಿ ಆ ಕಂಬಳನು ಎಂಚಾನ್ಲ ಉಂತ ಒಡೊಂದು ಪಂಡೆರೆ ದಾಯಿಗಿಂದ ಕೆಂಡನಿಕಲು ಪ್ರಾಣಿ ಹಿಂಸೆ ಮಲ್ಪೋರೆ ಐಕ್ ಪೆಟ್ಟು ಪಾಡುವರೆಂದು ಪಂಡೆರೆ ನಮಕ್ ಮಾತೆರೆಗ್ಲು ಗೊತ್ತುಂಡು ಬಂದುಳೆ ಇಡೀ ಜಗತ್ತಿಡು ನಮ್ಮ ಓಲು ತೋಂಡೊಂದಿತ್ತಲ್ಲ ತುಳುವೆರ ಮಣ್ಣಿಡು ಮಾತ್ರ ಆ ಕಂಬಳೋಡು ನಮ್ಮ ಓವು ಗೋಣೆರನ್ನು ಗಳಿಸವನ ಆ ಗೋಣೆರನೆ ನಮ್ಮ ಮೂಲ ಮೈಸಂದಾಯ ಪಂಡಿತ ಇಡೀ ಓವು ದೈವಾರಾಧನೆದ ಕಟ್ಟುಕಟ್ಲೆಲ ಉಂಡ ಆ ಕಟ್ಟುಕಟ್ಲೆಲ ಉಡುಂದಂಡ ಆ ಮೂಲ ಮೈಸಂದಾಯನೆ ಸುರುಗಾದ ನಮ್ಮ ಆ ದೈವದ ಚಾಕಿರಿಡು ತೂಪ ಒಂದು ನಮ್ಮ ಮಾಂತಿನಿ ಕಾರಣ ಈತೆ ಅವು ನಮ್ಮ ನಂಬಳಿಗೆ ಅವು ನಮ್ಮ ತುಳುವೆರ ನಂಬಳಿಗೆ ಬಂದುಳೆ ಐಕ್ ಬೋಡಾದೆ ನಮ್ಮ ಓವೇ ಒಂಜಿ ಕಟ್ಟುಕಟ್ಲೆ ದೆತೊನುಗ ಆತನ ಭಾಮಕುಮಾರನ ಸಂಧಿಗೆ ತೊನುಗ ನಮ್ಮ ಜೀವನ ಬದುಕಿಡಾದಿಪ್ಪು ಆತನ ನಮ್ಮ ಕಟ್ಟುಕಟ್ಲೆಡಾದಿಪ್ಪು ಅಲ್ಪ ಬನ್ನಗ ನಮ್ಮ ಓವು ಮಾತ ಪುಷ್ಪಲನೆ ಗಳಿಸವನ ಅವೇನು ಮಾತ ನಮ್ಮ ಎಂಚ ವಾರೀತಿದ ವರ್ಣನೆ ಮಲ್ಪಡು ಪನ್ಪ್ರೇಣ ನಮ್ಮ ಭಾಮಕುಮಾರ ಸಂದಿಟ್ಲ ತೆರಿಯೋನು ಬಂದುಳೆ ಆತೆಯ ತಂದೆ ನಮ್ಮ ತೆರಿಯೊಂದು ಪೋಡು ಆ ಸತ್ಯದಪ್ಪೆ ಸಿರಿ ಆ ಬಂಜಿನಾಲ ಆತನ ಪೊಣ್ಣು ಪೋತು ಮದಿಮಲಾಪನ ಪೊರ್ತುಡು ಬೇತೆ ಬೇತೆ ಪಾಡ್ದನದ ಉಲ್ಲೇಖ ಬರ್ಪುಂಡು ನೆಂಪುದಿಲೆ ಬಂದುಳೆ ನಮಕ್ ಬೋಡಿತ್ತಿನ ಈತೆ ದಾದಂದು ಕೆಂಡ ನಮ್ಮ ತುಳು ಭಾಷೆಯನ್ನು ಒರಿಪಾವಡು ತುಳು ಸಂಸ್ಕೃತಿನ ಒರಿಪಾವಡು ತುಳು ಆಚಾರ ವಿಚಾರಳೇನು ಒರಿಪಾವಡು ನಿಕಲು ಮಾತಿರ್ಲ ಪ್ರಶ್ನೆಗೇನುವರೆ ಈ ಭಾಷಣ ಮಲ್ಪುವ ತುಳು ಸಂಸ್ಕೃತಿ ಆಚಾರ ಒರಿಪಾವ ಅಂದೆ ಈ ಏತು ಮಟ್ಟಿಗೆ ಒರಿಪಾವ ಅಂದೆ ನಿಕ್ಲಕ್ಕೇನುವರೆ ಬಂದುಳೆ ಎನ್ನ ಮನಸ್ಸುಡು ಉಪ್ಪುನ ಏತೆ ಯಾನು ಏತೆ ಮಲ್ಲ ಜನ ಅವಡೆ ಏತೆ ಮಲ್ಲ ವಿದ್ಯಾವಂತೆ ಅವಡೆ ಎನ್ನ ಅಪ್ಪೆ ಅಮ್ಮೆ ಎನ್ನ ಕುಟುಂಬ ತಕುಲು ಆ ದೈವದ ಕೊಡಿಯಡಿಗೆ ಪೋತು ಒಟ್ಟೆ ಬೊಂಡ ಪತ್ತೊಂದು ಆ ಪುರಿ ಬಜಿಲು ಪತ್ತೊಂದು ತನ್ನ ಇಲ್ಲಡೆಗೆ ಬತ್ತದ ಎಂಕ್ಲೆ ನಮ್ಮ ಎಲ್ಲಿಡ್ದು ಮಲ್ಲೆ ಮುಟ್ಟ ಮಲ್ತೇರೆ ಅವೇನು ಎಂಕುಲು ಕರಿಪುಡು ಪನ್ಪಿನ ನೆಲೆಟ್ಟು ಇನಿಕುಲ ಯಾನ ದೈವದ ಕೊಡಿಯಡಿಗೆ ಪೋತು ಯಾನ ದೈವದ ಚಾಕ್ರಿ ಮಲ್ತೊಂದುಲ್ಲೆ ಅವು ಎಂಕ ಪೆರ್ಮೆ ಬರ್ಪುಣ ಬಂದುಳೆ ಈ ಮುಖೇನವಾತ ಎನ್ನ ಸಮುದಾಯ ಅಡಿತನ ಅವೇತ ಯುವ ಸಮುದಾಯತ ಬಂದುಳೆಗೆ ಯಾನಲ ಒರಿ ಮಾದರಿಯಾತ ಬದುಕುವೆ ಈ ಮುಖೇನವಾತ ನಮ್ಮ ತೌಳವ ಧರ್ಮ ಉಂಡ ತುಳುನಾಡದ ಸಂಸ್ಕೃತಿ ಉಂಡ ಅವೇನು ಒರಿಪುನಲ್ಪ ಎನ್ನ ಪ್ರಾಣಪ್ಪು ಇಪ್ಪುನಾಡೆ ಮುಟ್ಟಲಾಯಿನ ಒರಿತದೆ ಕಾಪುದಿತ್ತು ಕಾತೊಂದು ಬರ್ಪುನಂಚಿನ ಪೆರ್ಮೆ ಆ ಉಡಲು ಎನಡ ಉಂಡು ಬಂದುಳೆ ಐಕ್ ಬೋಡಾತ ಯಾನ ಕುಡೋರ ನಿಕ್ಲೆಡ ನಟ್ಟೊನ್ನ ಈತೆ ನಮ್ಮ ಸಂಸ್ಕೃತಿ ಉಂಡ ನಮ್ಮನ ಆಚಾರ ವಿಚಾರ ಉಂಡ ನಮ್ಮನ ಕಟ್ಟುಕಟ್ಲೆಲು ಉಂಡ ಅವೇನು ನಮ್ಮ ಒರಿಪಾಗ ಅವೇನು ನಮ್ಮ ಬುಳೆಪಾಗ ದುಂಬುದ ಬೀಳಿಗೆಗೂ ಕೊಂಡು ಪೋತು ನಮ್ಮ ಎಂಚ ನಮ್ಮ ಆನಿತ ದಿನ ಆ 20 ಕೋಟಿ ಚೆನ್ನೈರ್ ನಕಲು ನಿಕಲು ಸತ್ಯಡು ಬತ್ತರಂದಿತರ್ನ ತಿಗಲಿಡ ತಾದಿ ಕೊರುವ ನಿಕಲ ಅನ್ಯಾಯ ಅಧರ್ಮಡು ಬತ್ತರಂದಿತಂಡ ಎಂಕ್ಲ ಸುರಿಯಡ ನಿಕ್ಲೆಗೆ ತಾದಿ ತೋಜಾವ ಪನ್ಪುನ ಪಾತಿರ ಪಂಡೆರ ಅವೇಲೆಕನೆ ಕಾನದ ಕಟದೇರು ಪನ್ಪಿನ ರಡ್ಡಿ 20 ಸತ್ಯೋಲ್ ನಕಲು ನಿಕಲು ಧರ್ಮಡು ಬತ್ತರ್ನ ತರೆ ತಗ್ಗಾವ ಸತ್ಯಡು ಬತ್ತರಂದಿತನ ಬೆರಿ ಬಗ್ಗಾವ ಅಧರ್ಮಡು ಬತ್ತರ್ನ ಎಂಕ್ಲ ಸುರಿಯಡ ತಾದಿ ತೋಜಾವ ಪನ್ಪಿನ ಪಾತಿರನ ಆನಿತ ದಿನ ಪಂಡೆರ ಅವೇ ರೀತಿದ ನಂಬುಳಿಗೆದ ಪಾತಿರವ ಉಂಡ ಅವೇನು ಮಾತ ನಮ್ಮ ಉಡಲಿಡ ದೀವನ್ಗ ನಮ್ಮ ಮೂಲ ಕಟ್ಟುಕಟ್ಲೆಲು ಉಂಡ ನಮ್ಮ ಪಾಡ್ದನ ಸಂಧಿ ಪನ್ಪಿನ ಸಂಸ್ಕೃತಿ ಉಂಡ ನಮ್ಮ ಜಾನಪದ ಕ್ರೀಡೆ ಅವಡೆ ನಮ್ಮ ಕಟ್ಟುಕಟ್ಲೆ ಅವಡೆ ಅವೇನು ಮಾತ ನಮ್ಮ ಒರಿಪ ಒಂದು ನಮ್ಮ ಬುಳೆಪ ಒಂದು ಬರ್ಕ ಪನ್ಪಿ ಪಾತ್ರದ ಒಟ್ಟಿಗೂ ಯಾನೆ ಇನಿದಾದ ರಡ್ಡು ಪಾತ್ರವನ್ನು ನಿಕ್ಲೊಟ್ಟಿಗೆ ಪಂಡೆನ ಪೊರ್ತುದ ತುರ್ತುದೊಟ್ಟಿಗೆ ಯಾನು ರಡ್ಡು ಪಾತ್ರ ಪಂಡಿನೇನೆ ಯಾನು ನಮ್ಮೊಂದು ಬತ್ತಿ ಪರಮಾತ್ಮ ಪಂಜುರ್ಲಿನ ಪಾದ ಪುರ್ಪುಲೆಗೆ ಅರ್ಪಣೆ ಮಂತೊಲ್ವೆ ಸರ್ವೇರಿಗಳ ಎಡ್ಡವಡೆ ನಮ್ಮೊಂದು ಬತ್ತಿನ ಆ ದೈವ ದೇವೇರೆ ತುಳು ಕೂಟಾವಡೆ ಲೋಕೊಡೋರ್ ಮೆಪ್ಲ ಮಾತ ತುಳುವೆರೆಗವಡೆ ನಮನೆ ಪೋಯಿನಲ್ಪ ಬತ್ತಿನಲ್ಪ ಕಾಪುದೀತು ಕಾತೊಂದು ಬರಡು ಪಂಡೆ ಆ ದೈವಡ ನಟ್ಟೊಂದು ಎನ್ನ ರಡ್ಡು ಪಾತ್ರೆನು ಮುಂತಾವೆ ಸರ್ವೇ ಜನ ಸುಖಿನೋ ಭವಂತು. ದೈವಾರಾಧನೆಡು ತುಳು ಸಾಹಿತ್ಯ ಪನ್ಪುನ ವಿಚಾರದ ಬಗ್ಗೆ ಬಾರಿ ಪೊರ್ಲುಡು ತೆರಿಪಾದು ಕುರ್ನೆಂಚಿತ್ತಿನ ಡಾಕ್ಟರ್ ರವೀಶ್ ಪಡುಮಲೆ ಮೇರೆಗು ಸೊಲ್ಮೇಲು ಮೇರೇನು ವಿನೋದ್ ಕುಮಾರ್ ಕಾರ್ಯಕಾರಿ ಸಮಿತಿದ ಸದಸ್ಯರು ತುಳುಕೋಟ ಮೇರು ಮಾನಾದಿಗೆ ಮಲ್ಪೊಡು ಪಂಡದು ಕೇನೊಂದುಲ್ಲೆ ನಮಕಿನಿ ತುಳುತ ಶಬ್ದ ಭಂಡಾರನೆ ತಿಕ್ಕದಿಲೆಕ್ಕ ಆತುಂಡು ಬಹುಶಃ ಇಂಚಿತ್ತಿನ ಒಂಜಿ ಕಾರ್ಯಕ್ರಮನ ಆಯೋಜನೆ ಮಲ್ತಿನಕ್ಲಿಗೆ ನಮ್ಮ ಸೊಲ್ಮೇಲ್ ಪನೋಡು ದಾಯಪಂಡ ತುಳುತ ವಿಚಾರದ ಬಗ್ಗೆ ಈ 4 ವಿಚಾರದ ಬಗ್ಗೆಲ ನಮಕ್ ತೆರಿಪಾಯಿನಂಚಿತ್ತಿನ 4 ಜನಕ್ಕಲ ಮಾತೆರ್ನಲ ಪರವಾದ ಸೊಲ್ಮೇಲು ನಮ್ಮ ಇನಿತ ವಿಚಾರಗೋಷ್ಠಿದ ಗುರ್ಕಾರ್ಲು ಆಯ್ನಾರು ತುಳುವ ಜಾಗತಿಕ ರಾಯಭಾರಿ ಅಪೂರ್ವ ಸಂಘಟಕರಾಯಿನ ಶ್ರೀ ಸರ್ವೋತ್ತಮ ಶೆಟ್ಟಿ ಮೇರು ರಡ್ಡು ಪಾತಿರಡು ಪಣೊಂದು ಕೇನೊಂದಿಲ್ಲೆ ನಿಗುಲು ಮಾತ ಪೊರ್ಲು ತೋಜಂದುಲರು ಒಂಜಿ ಮಲ್ಲ ಚಪ್ಪಾಳೆ ತಟ್ಲತ್ತ ಐಕಾಂಡ್ಲ ಒಂಜಿ
ಮಹಾಗಣಪತಿಗೆ ಅಡ್ಡ ಬರೊಂದು ಲೋಕಡೆ ಪುದರ ಪೋಯಿನ ಬ್ರಹ್ಮ ವಿಷ್ಣು ಮಹೇಶ್ವರರಿಗೆ ತರದಗ್ಗಾದ ಸೊಲ್ಮೆಲ ಸಂದ ಒಂದು ಎಡಮ ದಿಕ್ಕದ ದೈವಲೆನ್ನು ಮನಸಾರ ಎನ್ನೊಂದು ಅಪ್ಪೆ ಉಳ್ಳಾಲ್ತಿಗೆ ಅಡ್ಡ ಬರೊಂದು ಯಾನು ನಮ್ಮೊಂದು ಬೈದಿನ ನಾಗಬೆರ್ಮೆರು ಕಲ್ಕುಡೆ ಜುಮಾದಿ ಪಂಜುರ್ಲಿ ಮೊಗಲಿಗೆ ಮಾತ್ರ ಸಾಷ್ಟಾಂಗ ನಮಸ್ಕಾರ ಮಲ್ತೊಂದು ವೇದಿಕೆಡುತ್ತಿನ ಮಾತ ಗಣ್ಯರು ರವಿಯಣ್ಣೆ ಸಮ್ಮೇಳನಾಧ್ಯಕ್ಷ ಅಂಚನೆ ಸುಂದರರಾಜ ರೈಗುಲು ಆರು ಬೆಂಗಳೂರು ತುಳುಕೂಟದ ಅಧ್ಯಕ್ಷರಾಯಿನ ಸುಂದರರಾಜ ರೈಗುಲು 4 ಸ್ಪೀಕರ್ಸ್ 4 ಜನ ಪಾತೆರಿಯರು ಅಗಲ ಎದುರು ಯಾನು ದಾಲತ್ ಆ ನಮೂನೆ ಅಗುಲ್ನಿಗಲೆಂದ್ರೆ ಪಾತೆರಿಯರು ಅಗಲೆ ಮಾತ ಸಾಷ್ಟಾಂಗ ನಮಸ್ಕಾರ ಮಲ್ತೊಂದು ತೀರ್ಥಕುಲ್ ದಿನ ಮಾತ ತುಳು ಮನಸ್ಸಿಲೆಗೆ ಅಡ್ಡ ಬೋರೊಂದು ಎನ್ನ ರಡ್ಡು ಪಾತೆರ ಅಪ್ಪೆ ಅಮ್ಮನ ಮಿತ್ತದ ಆದರ ಗೌರವ ನಮ್ಮ ಕಟ್ಟುಕಟ್ಟಲದ ಮಿತ್ತಿನ ಪ್ರೀತಿ ನಮ್ಮೊಂದು ಬೈದಿನ ದೈವ ದೇವರನ ಮಿತ್ತಿನ ಭಕ್ತಿ ನಮ್ಮ ಮಣ್ಣದ ಮಮತೆ ನಮ್ಮಡ ಉಂಡು ಪಣದು ಮೂಲ ನಡಪುನ ಈ ಮಾಮಲ್ಲ ಒಂಜಿ ಸಭೆನೆ ಸಾಕ್ಷಿ ಆದುಂಡು 5 ವರ್ಷ ಸಂಪೂರ್ಣ ಮಲ್ತದು 51ನೇ ವರ್ಷ ಕಾರ್ಯದಿಪ್ಪಿನ ಈ ನಮ್ಮ ಬೆಂಗಳೂರು ತುಳುಕೂಟ ನೆಕ್ ಸುಂದರರಾಜ ರೈಗುಲು ಒರಿಯೇ ಅಧ್ಯಕ್ಷತ್ ನೆಡ್ದುಂಬು ಏತೋ ಜನ ಅಧ್ಯಕ್ಷರು ಬತ್ತು ಬೋತೇರು ಏತೋ ಜನ ಕಾರ್ಯಕಾರಿ ಸಮಿತಿಯಲ್ಲಿ ಬತ್ತು ಬೋತೇರು ಅಗಲಿಗೆ ಮಾತ ಇತ್ತದ ಕಮಿಟಿ ಅಗಲಿಗೆ ಮಾತ ಯಾನ ಅಭಿನಂದನೆ ಸಲ್ಲಿಸೋ ಒಂದೊಳ್ಳೆ ಅಂತರಾಳದ ಪ್ರೀತಿ ಬಂದು ಮೈತ್ರಿದ ಮೋಕೆಡು ಒಟ್ಟಾಪಿನ ಒಂಜೇ ಮಾಮಲ ಸಂದರ್ಭ ಅವು ನಮ್ಮ ಕೂಡುಕಟ್ಟು ಅವು ನಮ್ಮ ಸಮಾವೇಶ ಅವು ಇತ್ತೆ ನಮ್ಮ ಬೆಂಗಳೂರದ ಈ ಊರುಡು ನಮ್ಮ ರಾಜ್ಯದ ರಾಜಧಾನಿ ಬೆಂಗಳೂರದ ಈ ಊರುಡು ನಡಪುನ ಮಾಮಲ್ಲ ಸಭೆ ಅವು ತುಳು ಪರ್ಬ ಇನಿಯತ್ತು ಕೋಡತ್ತು ಆನಿಡ್ದು ಇನಿಮುಟ್ಲ ತುಳುನಾಡ ಚರಿತ್ರೆಡು ತುಳುನಾಡ ಇತಿಹಾಸಡು ನಮ್ಮ ತುಳುವೆರು ಪಂಡ ನಂಗೆ ಮಾಮಲ್ಲ ಒಂಜಿ ಮಣೆ ನಂಗೆ ಮಾಮಲ್ಲ ಒಂಜಿ ಗೌರವ ಸ್ಥಾನ ಮಾನ ಮರ್ಯಾದೆ ತುಳುನಾಡ ಚರಿತ್ರೆಡು ತುಳುನಾಡ ಇತಿಹಾಸಡು ಕನ್ನಡ ಬಕ್ಕ ಬೇತ ಭಾಷಾ ಪಾತ್ರಗಳ ಮಧ್ಯಡು ನಮ್ಮ ತುಳುವರ ಸಂಖ್ಯೆ ಒಂತೆತ್ತುಂಡಲ್ಲ ದೇವರನ್ನ ಮುಂದೊಡುತ್ತಿನ ಬೊಟ್ಟುದಂಚ ಸತ್ತೋಲೆ ಗುಂಡದ ತುಡರ್ದಂಚ ಕತ್ತಲೆಲ್ಲ ನೆಗತೂಜಿನ ತುಳುವೆರು ನಮ್ಮ ಇತ್ತೆ 4 ಜನ ಸಂಶೋಧಕರು ನಮ್ಮಟ್ಟು ಪಾತ್ರೆಯಿರುತ್ತೆ ಬೇತ ವಿಷಯಡು ಪಾತ್ರೆಯರು ಅವು ಮಾತ ಒಟ್ಟು ಕೂಡ್ದು ಬನ್ನಗ ಬರ್ಪಿನಿ ನಮ್ಮ ಭಾಷೆ ತುಳು ಭಾಷೆ ಒರಿಂಡ ಮಾತ್ರ ನಮ್ಮ ಸಂಸ್ಕೃತಿ ಒರಿವು ಈ ಭಾಷೆನು ಈ ಸಂಸ್ಕೃತಿನ ಇಂಚ ಒರಿಪಡು ಇಂಚ ಒರಿಪೊಂದು ಬರೋಡು ಪಂಪಿನ ಒಂದು ವಿಷಯಡು 4 ಜನ ಅಲ್ಲ ಪೊರ್ಲು ಮಂಟರು ಪಾತ್ರೆಯರು ಅಗಲ್ನ ಬಾತ್ರದ ಮಿತ್ತ ವಿಮರ್ಶೆ ಮಲ್ಪರೆ ಏನು ಪೋಪುಜಿ ದೇಗಿನ ಆ ತಾಕತ್ತು ಏನಾಡ ಇಜ್ಜಿ ಆತು ಪೊರ್ಲು ಗಂಟೆ ನಂಗೆ ಅಗಲು ತಿರುಪಾಯರು ಅಂಡಲ ಐಟು ಮಾತ ಆ ವಿಷಯಡು ತೂದು ಬನ್ನಾಗ ನಮ್ಮ ಜೋಕುಲು ನಮ್ಮ ದುಂಬುದ ಜನಾಂಗಗೂ ನಮ್ಮ ತುಳು ಕಲ್ಪಾಯಡ ಮಾತ್ರ ನಮ್ಮ ತುಳು ಸಂಸ್ಕೃತಿ ಒರಿಯು ಪಂಪಿನ ವಿಷಯವನ್ನು ಯಾನ ಮೂಲ ವಸ್ತುದು ಪಣದು ನಮ್ಮ ಇಲ್ಲಡು ನಮ್ಮ ಜೋಕುಳ್ಳ ತುಳು ಪಾತೆರಡು ಫ್ಯಾಷನ್ ಆದು ಪೋತುಂಡ ಇಲ್ಲಡು ಅಪ್ಪೆ ಅಮ್ಮೆ ಜೋಕುಳ್ಳ ಇಂಗ್ಲೀಷ್ ಪಾತೆರ್ನು ಅಪ್ಪೆ ಅಮ್ಮ ಇಂಗ್ಲೀಷ್ ಬತ್ತಜಿಲ್ಲ ಜೋಕುಳ್ಳ ಇಂಗ್ಲೀಷ್ ಪಾತೆರನು ಅವು ನಮ್ಮ ಫ್ಯಾಷನ್ ಆದು ಪೋತುಂಡು ಅವೇ ನಮ್ಮ ತಪ್ಪವಡು ನಮ್ಮ ಇಲ್ಲಡು ನಮ್ಮ ಜೋಕುಳ್ಳ ತುಳುವೇ ಪಾತೆರಡು ತುಳು ಭಾಷೆ ಒರಿಣ್ಣ ಮಾತ್ರ ನಮ್ಮ ಸಂಸ್ಕೃತಿ ಒರಿಯು ನಮ್ಮ ಊರು ಪೋನಾಗ ಎಂಕ್ಲು ದುಬೈಡುಲ್ಲ ರವೀಣ್ಣ ಕಟ್ಟಾಡುಳ್ಳರು ಬೇತ ದೇಶಲೆಡು ಮಸ್ತ್ ತುಳುಕೂಟ ಉಂಡು 23 ದೇಶಲೆಡು ತುಳುಕೂಟ ಉಂಡು ಅಮೆರಿಕಡು 14 ರಾಜ್ಯದಗಳು ಒಟ್ಟುಗೂಡ್ದು ಒಂಜಿ ತುಳುಕೂಟ ಮಲ್ತೇರು ಆಲ್ ಅಮೆರಿಕಾ ತುಳುವರ ಅಸೋಸಿಯೇಷನ್ ಆಲ್ ಅಮೆರಿಕಾ ತುಳುವ ಅಸೋಸಿಯೇಷನ್ ಮಾಡೋದು ಅಖಿಲ ಅಮೆರಿಕದ ತುಳುವರ ಅಂಗಣ ಪಂಪಿನ 14 ರಾಜ್ಯದಗಳು ಒಟ್ಟುಗೂಡ್ದು ಅಮೆರಿಕಡು ಬಾರಿ ಮಲ್ಲ ಒಂಜಿ ತುಳುಕೂಟ ಮಲ್ತೇರು ಭಾಸ್ಕರ್ ಶೇರಿಗಾರರು ಆಯ್ತಾ ಮುತ್ತಲ್ಲಿಕೆಡು ಅಧ್ಯಕ್ಷತೆ ನೋಡು ಆ ಒಂಜಿ ತುಳುಕೂಟ ಅಮೆರಿಕಡು ಆಂಡು ಅಂಚೆನೆ ಮಸ್ತ್ ಕೊಡ್ಡಿ ಆಸ್ಟ್ರೇಲಿಯಾ ಪೋಲೆ ಬ್ಯಾಂಕಾಕ್ ಪೋಲೆ ಮಲೇಷ್ಯಾ ಪೋಲೆ ಇಂಚ ಬೇತ ದೇಶ ಪೋಯಡಲ ಖಾಲಿ ಕಟಾರ್ ಅಬುದಾಬಿ ದುಬಾಯಿ ಅವತ್ತನ್ನ ಗಲ್ಫ್ ರಾಜ್ಯಗಳು ಮಾತ್ರ ತುಳುವರು ಪುನತ್ತು ಬೇತ ದೇಶಗಳು 23 ದೇಶಗಳು ತುಳುವರು ಉಳ್ಳರು ಈ ಮಾತ್ರ ದೇಶದ ತುಳುವರು ಒಟ್ಟುಗೂಡ್ದು ಕೆಲಸ ಮಾಡ್ತಾನೆ ಮಾತ್ರ ಅವು ವಿಶ್ವ ತುಳುವರ್ನ ಈ ಸಮಾವೇಶ ಆವರ ಸಾಧ್ಯ ಉಂಡು ಪಂಪಿನೇನು ಯಾನ ಮೂಲ ವಸೂಲು ಪಂಡದು ದೇಗನಾಗ ಇತೆ ಸುಂದರರಾಜ ರೈಗುಲು ಎನ್ನಲ್ಲ ರವೀಣ್ಣಲ್ಲ ಮೂಲೆತ್ತರು ಎಂಕಲ್ಲಕ ಮಸ್ತ್ ಜನ ತುಳು ಕೆಲಸ ಮಲ್ದಂಗುಳ್ಳರು ಮೂಲಕ ಮಧ್ಯಾಹ್ನ ಇತ್ತೇರು ಮೂಲು ಆಸ್ಟಿನ್ ಸಂತೋಷ್ ಇತ್ತೇರು ಅಂಜನೆ ಬೇತ ಕಂಟ್ರಿಗಳು ದಿವಾಕರ ಪೂಜಾರ್ ಇತ್ತೇರು ಬೇತ ಕಂಟ್ರಿ ಬೇತ ದೇಶದಾಗಲು ಉಳ್ಳರು ಆಗಲೇ ಮಾತಲ್ಲೆಪ್ಪು ನಮ್ಮ ಒಂಜಿ ರೀತಿ ರಿವಾಜಿನ ಮಲ್ತನೋಡು ಪಣದು ಈ ತುಳು ಸಂಘಟನೆ ಕೇನೊಂದುಳ್ಳೆ ಅವತ್ತಂದ ಈ ತುಳು ಸಂಘಟನೆ ಸಾಧ್ಯ ನಮ್ಮ ಓಲೋಲು ಉಲ್ಲನ ಇದನ್ನು ನಾವು ಬೆಂಗಳೂರು ಈ ಬಾರಿ ಮಲ್ಲ ಕಮಲ ಮಲ್ತ
ಈ ಕಂಬಳ ಮೂಲ ಮಲ್ಪನ ಆತು ಸುಲಭತ್ತು ನೆತ್ತ ಪಿರಾವುಡು ಏತ್ ಕೆಲಸ ಮಲ್ದಿರು 2-3 ತಿಂಗಳು నుంచి ಸುಂದರರಾಜರುಗಳನ್ನು ಪನೊಂದುಲೆರು ನೆತ್ತ ಪಿರಾವುಡು ಸೊಂದೊಂದುಲೆರು ಆಂಡ ಈ ಜನಕುಲು ಬೈಜರು ಒಂದು ತೂನಗ ಬಾರಿ ಬೇಜಾರಾಪುಂಡು ಎಲ್ಲೆ ಬರುವೆರು ಎಲ್ಲೆ ಕಂಬಳ ತೋರಾಂಡ್ಲ ಜನ ಬರುವೆರು ಎನ್ನ ಬೆತ್ತ ಬೆತ್ತ ಜಾಗಡು ಜನಕುಲು ಬರ ನಮ್ಮ ಊರದ್ದು ಕಲೆಯರು ಬಸ್ ಬರಂದುಲ್ಲರಿಗೆ ಮುಂಬೈಡು ಕಲೆಯರು ಬರಂದುಲ್ಲರಿಗೆ ಕಂಬಳ ತೋರೆ ಎಲ್ಲೆ ಕಂಬಳ ತೋರೆ ಮಸ್ತ್ ಜನ ಬರುವೆರು ಎಂಕದಾಲ ನಿರಾಶೆ ಆತಜಿ ದೇಗಣ್ಣಗ ಪಾತ್ರನಗಳು ಬಾರಿ ಪೊರ್ಲುಡ ಪಾತಿರೇರು ಒಂದು ರೆಕಾರ್ಡ್ ಮಲ್ದು ಕೇನ್ನಗಲೆಗೆ ಬಾರಿ ಒಂದೊಂಜಿ ಎಡ್ಡೆ ವಿಷಯ ಮರಗಳು ಪಾತಿರೇರು ಒಂದಿನ ಮಾತ ತೋರೆ ಪೋನಾಗ ನಂಗೆ ಬಾರಿ ಖುಷಿ ಆಪುಂಡು ಇಂಚೆ ನಮ್ಮ ದೇಶದ ರಾಜಧಾನಿ ನಮ್ಮ ರಾಜ್ಯದ ರಾಜಧಾನಿ ಒಂದು ಬೆಂಗಳೂರು ಈ ನಗರದ ಒಂಜಿ ಈತ ಮಲ್ಲ ಒಂಜಿ ಸಭೆ ಸೇರಾದು ಇಂಚಿನ ಒಂಜಿ ಕಂಬಳವನ್ನು ಮಲ್ತೊಂದುಲ್ಲೇರು ಸರ್ಕಾರ ನಮ್ದ ತುಳು ಭಾಷೆ ನಮ್ಮ ರಾಜ್ಯದ ರಡ್ಡನೆ ಅಧಿಕೃತ ಭಾಷೆ ಆವಡು ಪಂಪಿನ ಒಂದು ವಿಷಯಡು ನಾವು ಮಾತ ಪೊರ್ಮೋಡು ಒಂದು ಆಗಲ್ಲ ಕೆಬಿಕ್ಕೆ ಹೋದು ಮುಟ್ಟಡು ಆ ರೀತಿ ಎಲ್ಲ ಕಂಬಳ ನಡಪಡು ಆ ಕಂಬಳ ನಡ್ತದು ನಮ್ಮ ಭಾಷೆಗೆ ನಮ್ಮ ರಾಜ್ಯದ ಭಾಷೆ ರಡ್ಡನೆ ಅಧಿಕೃತ ಭಾಷೆ ಆವಡು ಪಂಪಿನ ಒಂದು ಹೊಸದು ಪಣದು ದೇಗಣ್ಣಗ 7ರ ಕೋಲು ನಿಶಾನಿಗೆ ನೀರ್ರಟ್ಟಾಯನ ಗಿರ್ದರ್ಲು ಎಲ್ಲ ದಪ್ಪರ ಬರಂದ ಕರಬಲ್ಲಿ ನಮ್ಮ ಈತ ಮಾತ ಕೆಲಸ ಮಲ್ಪ ಒಂದು ಮಾತ ನಂಗೆ ಫಲ ಕೊರಡು ರೈಗಲೆ ಒಂದು ಮಾತು ನಂಗೆ ಫಲ ಕೊರಡು ರಾಜ್ಯದ ರಡ್ಡನೆ ಅಧಿಕೃತ ಭಾಷೆ ಮಾತ್ರ ಅಪಿನತ್ತು ನಮ್ಮ ರಾಜ್ಯದ ಈ ತುಳು ಭಾಷೆ ಎರ್ಮನೆ ಪರಿಚಯದ ಶೇರೋಡು ಪಂಪಿನ ಒಂಜಿ ಆ ಒಂಜಿ ನಿಟ್ಟಡಿ ಅನ್ನ ಮೂಲು ನಿಗಲ್ಲ ಎದುರು ಹೊಸದು ಪಂಡದು ಎನ್ನ ಪಾತ್ರಗೂ ಮುಗಿದಲ್ಲ ಚಿಕ್ಕವರ್ಪೆ ದೇಗಿನ ನಮ್ಮ ದೈವ ಭಕ್ತರು ಇತ ಆರು ಪಂಡರು ನಮ್ಮ ನಾಗರಾಧನೆ ಭೂತಾರಾಧನೆ ದೈವಾರಾಧನೆ ಪೂರ ನಮ್ಮಲ್ಪನಗಳು ಅಂಚಲ್ಪ ನೀವು ಪೋಯಿನಲ್ಪ ಬತ್ತಿನಲ್ಪ ಬರಬಾಗಿಲು ಜತ್ತುಕೊರ್ದು ಎರುಕು ಎಣ್ಣೆ ಬಿತ್ತಕ್ಕೆ ಬದಲು ನಮ್ಮಿಂಚಿನ ಸಂಸಾರನು ಪೇರು ಉರ್ಕಾದು ಕೊರ್ಪೆ ಪಂಪಿನ ಆ ಭೂತದ ನೋಡಿ ಯಾಪ ಮುಟ್ಟ ನಮ್ಮ ಬೆರಿಸ ಉಂಡ ಆನಿ ಮುಟ್ಟ ನಮ್ಮ ಖಂಡಿತ ತೀರ್ಥಪುರಾಯ ಪಂಪಿನ ವಿಷಯವನ್ನು ತೆರೆದು ಜೈ ತುಳುನಾಡು. ಶ್ರೀ ಸರ್ವೋತ್ತಮ ಶ್ರೀ ಮೇರು ರಾಯಭಾರಿ ಸಂಘಟನೆಕಾರರು ಮೇರೇನು ಇನ್ನೀದ ಈ ಲೇಸದ ಗೌರವ ಅಧ್ಯಕ್ಷರಾಯಿನ ತುಳು ಭಾಷಾ ಮಹಾಪೋಷಕ ಕತಾರ್ ತುಳುಕೂಟದ ಮಾಜಿ ಅಧ್ಯಕ್ಷರಾಯಿನ ಡಾಕ್ಟರ್ ರವಿ ಶೆಟ್ಟಿ ಮೂಡಂಬೈಲ್ ಕತಾರ್ ಮೇರು ರಡ್ಡು ಪಾತಿರ ಪನೋಡು ಪಂಡದು ಕೇನೊಂದುಲ್ಲೆ. ವಿಘ್ನ ವಿನಾಶಕ್ಕೆ ಮಹಾಗಣಪತಿ ದೇವರನ್ನು ಬೊಕ್ಕ ನಮ್ಮ ಮಾತ ನಮ್ಮೊಂದು ಬೈದಿನ ದೈವದೇವರನ್ನು ಪತ್ತಿಡು ಸುಗಿತ್ತೊಂದು ವೇದಿಕೆಡು ಪುನಃ ತುಳುಕೂಟ ಬ್ಯಾಂಗ್ಳೂರ್ದ ಗುರ್ಕರ್ರಾಯನ ಶ್ರೀಯುತ ಸುಂದರರಾಜ್ ರೈಕ್ಲೆ ವಿಚಾರಗೋಷ್ಠಿದ ಅಧ್ಯಕ್ಷರಾಯನ ಶ್ರೀಯುತ ಸರ್ವೋತ್ತಮ ಶೆಟ್ರೆ ಸಂಪನ್ಮೂಲ ವ್ಯಕ್తులు ಅದ್ಭುತ 4 ವಾಗ್ಮಿಲು ಅಕ್ಲ ಪಾತೆರ ಕೇಂಡದು ಕೇಂದ್ಯರ ಬತ್ತದು ಬಾರಿ ಶ್ರದ್ಧೆಡು ಕೇನ್ನ ಮಾತ ತುಳುವೆಪ್ಪೆ ಜೋಕ್ಲೆ ಮಾತೆರೆಗಳ ನಮಸ್ಕಾರ. ಸುಮಾರು ಕೆಲವು ವರ್ಷದ ದುಂಬು ಯುನೆಸ್ಕೋ ಒಂದು ಸ್ಟಡಿ ಮಂತದ್ದು ಒಂದು ಸುಮಾರು ಒಂದು ಅಜ್ಪ ಭಾಷೆ ಒಂದು 80 ವರ್ಷೋಡು ಅವನತಿ ಆಪಣೊಂದು ಒಂದು ರಿಪೋರ್ಟ್ ಕೊರಿಯರಿಗೆ ಐಟ್ ಒಂದು ತುಳು ಭಾಷೆ ಎಲ್ಲ ಸೇರ್ದಿತ್ತನಿಗೆ ಆಂಡ ಅಕ್ಲ ಯುನೆಸ್ಕೋದ ಅಕ್ಲನ ರಿಪೋರ್ಟ್ ಆಯ್ನದ ಬೊಕ್ಕ ಇತ್ತೆ ಸುಮಾರು 30 ವರ್ಷ ಆಂಡ್ ಇತ್ತೆ ಮೇರೆ ಶ್ರೀಕಾಂತಣ್ಣೆ ಬಂಡೇರು ಆರು ಪನ್ನಲೆಕ್ಕೊಡು ಇತ್ತೆ ಯುನೆಸ್ಕೋದಕ್ಕಲು ಇಡೆ ಬರಡು ಅಂಚನೆ ಕೈಯಾರ ಕಿಂಜನ್ರಕ್ಕಲು ಇಡೆ ಬರಡು ಬ್ಯಾಂಗ್ಳೂರು ಬತ್ತ ತೂನಾಗ ಅಕ್ಲೆ ನಿಜವಾದ ಪೆರ್ಮೆ ಅವು ನಮ್ಮ ತುಳು ಭಾಷೆ ಸರ್ವತಮನಂಜಂಚಿನ ಸಂಘಟಕರು ಇಂಚಿನ ವಾಗ್ಮಿಲು ನಮ್ಮ ಭಾಷೆ ಸಂಸ್ಕೃತಿ ಇನ್ನೇನು ಒರಿಪೆರ ನಿರಂತರ ಪ್ರಯತ್ನ ಮನ್ಪುನ ಇಂಚಿನ ಸಂಪನ್ಮೂಲ ವ್ಯಕ್ತಿಗಳು ಬ್ಯಾಂಗ್ಳೂರ್ದಂಚಿನ ತುಳುಕೂಟ ಬ್ಯಾಂಗ್ಳೂರಂತ ಲೋಕರ್ಮೆ ಸೇರಿದಿನ ಅವು ಅಮೇರಿಕಾದಪ್ಪು ಎಂಕಲ್ನ ಗಲ್ಫ್ ರಾಷ್ಟ್ರದಪ್ಪು ಬೇತೆ ಬೇತೆ ಕೋಟಿತ್ತಿನ ಸಂಘಟನೆಲು ನಿರಂತರ ಪ್ರಯತ್ನ ಮನ್ಪುನಾಗ ನಮ್ಮ ಅವು ಮಾತ್ರ ಎತ್ತು ನಮ್ಮ ತುಳುನಾಡದ ದೃಶ್ಯ ಮಾಧ್ಯಮದ ಮುಖಾಂತರ ತುಳು ಸಂಸ್ಕೃತಿನ ಬಿಂಬಿಸವನ ಕಾಂತಾರದ ಪಿಕ್ಚರ್ಗಳು ಅಂಚನೆ ತುಳು ನಾಟಕಗಳು ಯಕ್ಷಗಾನ ನಮ್ಮ ಕಂಬುಲ ಅವು ಇನ್ನಿ ಬ್ಯಾಂಗ್ಳೂರಿಗೆ ಬತ್ತಂಡು ಇಂಚಿನ ಪೂರ ನಮ್ಮ ತುಳು ಸಂಸ್ಕೃತಿ ಇಂಚೆನೆ ಉಪ್ಪುನಗ ಇಂಚೆನೆ ಮೆರೊಂದು ಉಪ್ಪುನಗ ತುಳು ಭಾಷೆ ಏಪಲ ಅವನತಿ ಆರೆ ಸಾಧ್ಯ ಇಜ್ಜಿಂದ ಬಾರಿ ಒಂಜಿ ಪೆರ್ಮೆಡಿ ಅನು ಈ ವೇದಿಕೆಡು ಪನೊಂದುಲ್ಲೆ ಅಂಚೆನೆ ನಮ್ಮ ತುಳು ಭಾಷೆ ಮಾತೆರ್ನಲ ಒಂಜಿ ಕೊಡುಗೆಡು ಆಯ್ನಾತಿ ಬೇಗ ರಾಜ್ಯದ ರಡ್ನೆ ಅಧಿಕೃತ ಭಾಷೆ ಅವಡು ದಾಯಂದಾಂಡ 8ನೇ ಪರಿಚೋದಗು ಸೇರೋಡು ನಾಂಡ ಸುರೂಟವು ರಾಜ್ಯದ ಅಧಿಕೃತ ಭಾಷೆ ಅವಡು ಐಕ ಪೂರ ಮಾತ ತುಳುವೇರು
ನಿರಂತರವಾದ ಪ್ರಯತ್ನ ಮನ್ಪುಗ ಅಂಚೆನೆ ನನೋರ ಇನ್ನಿತ್ತ ಮಾತ ಸಂಪನ್ಮೂಲ ವ್ಯಕ್ತಿಗಳಿಗೆ ಶ್ರೀಯುತ ತುಕಾರಾಮಣ್ಣಿ ಅರ್ನ ಒಂಜಿ ಸಾಧನೆ ಅದ್ಭುತ ಸಾಧನೆ ಬಂಟ್ವಾಳ BC ರೋಡ್ ವಸ್ತು ಸಂಗ್ರಹಾಲಯ ಆರು ತುಳು ಭಾಷೆ ಬೊಕ್ಕ ವಸ್ತುದ ವಿಷಯ ಪಾತೇರಿಯರು ಒಂಜಿ ರಡ್ಡು ವಸ್ತುದ ಬಗ್ಗೆ ನೀ ಪಾತೇರಿಯರು ಅರ್ನ ಅಲ್ಪ ಪೋದು ವಸ್ತು ಸಂಗ್ರಹಾಲಯ ಪೋದು ತೂನಾಗ ಅವು ಏತು ವಸ್ತುಲುಂಡು ಐತ ಬಗ್ಗೆ ಯಾರು ವರ್ಣನೆ ಮನ್ಪುನಾಗ ನಂಗೆ ನಿಜವಾದ ಪೆರ್ಮೆ ಮರ್ಪುಂಡು ಮಸ್ತ್ ಜನಕ್ಕೆ ಐತ ವಿಷಯ ಗೊತ್ತುಪ್ಪ ಅಂದು ಏರಾಣ್ಲ ಕುಡ್ಲಾಗ ಮುಲ್ಪಾದ ಬ್ಯಾಂಗ್ಳೂರು ಪೋನಾಗ ದಯಾದೀದು ಬಂಟ್ವಾಳ BC ರೋಡ್ ಒಂಜಿಗಳಿಗೆ ಉಂತುದು ಖಂಡಿತವಾದ ತುಕಾರಾಮ್ ಪೂಜಾರಿನ ಆ ರಾಣಿ ಹಬ್ಬಕ್ಕ ಸಂಶೋಧನಾ ಕೇಂದ್ರಗೂ ಖಂಡಿತ ವಿಸಿಟ್ ಮಾಡ್ಕೊಡೊಂದು ಯಾನ್ ದಯದೀದ ನಿಕ್ಲೆಡ ಮಾತ ವಿನಂತಿ ಕೊರೊಂದುಲ್ಲೆ ಅಂಚೆನೆ ನಮ್ಮ ಶ್ರೀಕಾಂತ್ ಅಣ್ಣಿ ಆರ್ಲ ಪಂಡೇರು ನಮ್ಮ ತುಳುನಾಡು ಪಂಡ ಖಾಲಿ ದೈವಾರಾಧನೆ ಭೂತಾರಾಧನೆ ಹತ್ತು ನಮ್ಮ ಐತ ಒಟ್ಟಿಗೆ ನಮ್ಮ ಪ್ರಕೃತಿ ದಳ ಆರಾಧನೆ ನಮ್ಮ ಮನ್ಪು ಅಂದು ಅಂಚೆನೆ ವೀಣಕ್ಕ ಆರ್ಲ ಸುಮಾರು ಮಧ್ವಾಚಾರ್ಯನ ಶಂಕರಾಚಾರ್ಯನ ಅಕ್ಲ ತತ್ವರು ನಮ್ಮ ಎದುರು ದಿಯರು ಮಧ್ವಾಚಾರ್ಯಲು ಯಕ್ಷಗಾನ ಸುರುಮಂತನಾರಂದು ಇನಿಯ ನಂಗೆ ಗೊತ್ತಾಂಡು ಈತನಡೆ ಆನ್ಲ ಕೇಂದ್ರದಿಜ್ಜಾಂಡು ಅಂಚೆನೆ ನಮ್ಮ ಡಾಕ್ಟರ್ ರವೀಶ್ ಆರು ಅರ್ನ ಪಾತೆರ ಆರು ಒಂಜಿ ಪ್ರೊಫೆಸರ್ ಆದಿತ್ತನಲ್ಲ ಆರು ದೈವಾರಾಧನೆ ಮುಖಾಂತರ ನಮ್ಮ ತುಳು ಸಂಸ್ಕೃತಿನ ಒರಿಪೇರೆ ಆರು ಮನ್ಪುನ ಒಂಜಿ ನಿರಂತರ ಪ್ರಯತ್ನ ಇಂಚಿನ ಪೂರ ತುಳುವೇರು ಪೆರ್ಮೆದ ತುಳುವೇರು ಉಪ್ಪುನಾಗ ತುಳು ಭಾಷೆ ತುಳು ಸಂಸ್ಕೃತಿ ಏಪಲ ಅವನತಿ ಯಾರ ಸಾಧ್ಯ ಇಜ್ಜಿಂದ ಪಂಡದು ಏನಾರು ಪಾತೆರ ಮುಗಿಪುವೆ. ನಮಸ್ಕಾರ. ನಮ್ಮ ಸುಂದರ್ ರಾಜ್ ಅಜಿತ್ ಹೆಗ್ಡೆ ಬೊಕ್ಕ ಶಾಂತಾರಾಮಣ್ಣ ಮಾತ ಸೇರಿದು ಮಾನದಿಗೆ ಮಲ್ಪಟ್ಟು ಬಂದಿದ್ದಕ್ಕೆ ಏನೊಂದಿಲ್ಲ. ಸಲ್ಮೇಲ್ ಸಂದೌಡ್ ಪಂಡಿದಕ್ಕೆ ಏನೊಂದಿಲ್ಲ. ಸೂರ್ಯ ಚಂದ್ರರಿತ್ನಿ ಮುಟ್ಟ ತುಳುವ ರಾಜ್ಯ ಮೆರೆವೊಡು ತುಳುವ ಕೊಡಿಕು ಬುಡು ಉಡಲ್ದ ಸೊಲ್ಮೆ ಸಂದಾವೊಡು ತುಳುನಾಡ ಪದತ ಊರಲ್ ಊರೊರ್ಮೆ ಕೇನೊಡು ಸೂರ್ಯ ಚಂದ್ರರ ಲೆಕ್ಕ ನಮ್ಮ ತುಳುನಾಡು ಬಾನೆತ್ತರುಡು ರಾವೊಂದು ಇಪ್ಪೊಡು ಸತ್ಯ ಧರ್ಮ ಸಾಹಸದ ಬೀಡು ಮಾತ್ರ ಅತ್ತಂದೆ ನಾನಾ ಬಗೆತ ಭಾಸದ ಪೂಕುಲು ಅರಲಿನ ಭಾರತದ ಪೂತ ತೋಟದ ಒಂಜಿ ಅತ್ಯಮೂಲ್ಯ ಪೂ ನಮ್ಮ ತುಳು ಭಾಷೆ ಅಂಚಿತ್ತಿನ ನಮ್ಮಪ್ಪೆಗೂ ಯೋಗ್ಯ ಗೌರವ ತಿಕ್ಕೊಡುಂದಾಂಡ ನಮ್ಮ ಮಾತಾ ತುಳು ಭಾಷೆನು ಪಾತೆರಡು ಬೊಕ್ಕ ಒರಿಪಾವಡು ಪನ್ಪುನವೇ ನಮ್ಮ ಮಾತೇರ್ನಲ ವಿನಂತಿ ಸೊಲ್ಮೇಲು ಇನಿತ ಈ ಲೇಸಿಗೆ ಭಿನ್ನರಾದು ಸಂಪನ್ಮೂಲ ವ್ಯಕ್ತಿಲಾದು ಬೈದಿನಂಚಿತ್ತಿನ 4 ಜನ ಸಂಪನ್ಮೂಲ ವ್ಯಕ್ತಿಲೆಗಿಲ ಅಂಚೆತ್ತನೆ ಈ ವಿಚಾರಗೋಷ್ಠಿದ ಗುರ್ಕರ್ಲು ಗೌರವ ಅಧ್ಯಕ್ಷರು ಮಾತೆರೇಲಿಗ್ಲ ಸೊಲ್ಮೇಲ್ ಸಂದ ಒಂದು ಅಂಚೆತ್ತನೆ ಈತು ಪೊರ್ತು ಮುಟ್ಟ ಈ ವಿಚಾರಧಾರೆಲಿನು ಕೇನೊಂದು ಮನಸ್ಸುಡು ದೀವೊಂದು ಅವೇನು ಬೇತಗಲಿಗ್ಲ ಪನರೆಗೆ ರೆಡಿಯಾದಿತ್ತಿನಂಚಿತ್ತಿನ ವೇದಿಕೆದ ಎದುರುಡು ಕುಲ್ದಿನಂತಿತ್ತಿನ ಮಾತಾ ತುಳು ಬಂಧುಲಿಗ್ಲ ಸೊಲ್ಮೇಲು ಕಾರ್ಯಕ್ರಮನ ಬಾರಿ ಪೊರ್ಲುಡು ನಡಪಕುರು ನೆಂಚಿನ ಸವಿತಾ ಸುಧಾಕರ್ ಶೆಟ್ಟಿ ಮೆರೆಗಿಲ ಮಾತೇರ್ನ ಪರವಾದು ಉಡಲ್ದಿಂಜಿನ ಸೊಲ್ಮೆ ಸಂದಾಯ್ತ ಮಲ್ತೊಂದು ಈ ಅದ್ಭುತವಾದಿತ್ತಿನ ಒಂಜಿ ವಿಚಾರಗೋಷ್ಠಿನಿ ಇಂಕಲು ಇಡೀಗ ಮುಗಿತಲ್ಲ ಮಲ್ತೊಂದುಲ್ಲ ಇತ್ತೆ ಒಂಜಿ ನನಂಜಿ 10 ನಿಮಿಷದ ಹತ್ತು ಪೊರ್ತುಡು ವಿಲಾಸ್ ನಾಯಕ್ ವರ್ಲ್ಡ್ದ ರಿನೌಂಡ್ ಸ್ಪೀಡ್ ಆರ್ಟಿಸ್ಟ್ ಆರು ನಂಗೆ 10 ನಿಮಿಷಡು ರಡ್ಡು ಚಿತ್ರ ಮಲ್ತದು ಕಂಬುಲದ ಬೊಕ ಇನ್ನಿತ ತುಳುಕೂಟದ ಬಂಗಾರದ ಬರ್ಬಗೊಂಜಿ ಬಂಗಾರದ ಲೇಪನ ಮಲ್ಪೆರೆ ಉಲ್ಲೇರು ಖಾಲಿ 10 ನಿಮಿಷಡು ಈ ವೇದಿಕೆಡು ರಡ್ಡು ಚಿತ್ರಗಳು ತಯಾರಾಗಿರಲ್ಲ ಮಾತೇರ್ಲ ಈ ಕಾರ್ಯಕ್ರಮಕ್ಕೂ ಒತ್ತದು ಕುಲ್ಲುದು ಪ್ರೋತ್ಸಾಹ ಕೊರಡು ಕೇಳೊಂದಿಲ್ಲ. ಈ ವೇದಿಕೆನ ಇತ್ತೆ ರಾಜಿ ಸಂಪಾಜೆ ಕೈಕಿಗೆ ತಂದು ನನ್ನ ದುಂಬುದ ಕಾರ್ಯಕ್ರಮಲ್ಲೇ ನಡಪಡೋದು ಕೊರಡು ಅನ್ನೋದು ಯಾನು ಅರೆಡ ಕೇನೊಂದಿಲ್ಲ. ಹಾಲು ಸೇರಿದಿನ ಮಾಂತೆರೆಗಳ ಮೋಕ್ಯದ ಸೊಲ್ಮೆನ ಸಂದಾಯ ಮಲ್ತೊಂದುಲ್ಲೆ ತುಳುಕೂಟದ 5ನೇ ವರ್ಷದ ಬಂಗಾರದ ಪರ್ಬದ ಲೇಸರು ನಮ್ಮ ಮಾಂತೆರ್ಲ ಪಾಲ್ಪಡಿನ ಮಾಂತೆರೆಗಳ ಮೋಕ್ಯದ ಸೊಲ್ಮೆಲು
ಮಿತ್ತ ಚಾವಡಿ ಇಂಕ್ಲ ಈತ ಜನ ಇತ್ತಂಡ ತಿತ್ತ ಚಾವಡಿದ ಜನವಂತೆ ಕಮ್ಮಿ ತೋಜಂದುಲ್ಲೇರಿ ಹೊರ ನಮ್ಮ ಮಾಂತೆರ್ಲ ಒಟ್ಟು ಸೇರಿದ ಪನ್ಕ ಬೆಂಗಳೂರದ ಕಂಬಳ ನಮ್ಮ ಕಂಬಳ ಮಾಂತ ತಯಾರುಳ್ಳರ ಇತ್ತವರ ಜೋರುಡು ಪನಡು ಬೆಂಗಳೂರದ ಕಂಬಳ ಬೆಂಗಳೂರು ಕಂಬಳ ಬೆಂಗಳೂರು ಕಂಬಳ ಸೊಲ್ಮೇಲು ತುಳುಕೂಟದ 5ನೇ ವರ್ಷದ ಪೊರ್ಲಕಂಠದ ಲೇಸಿಡಿ ಎತ್ತೆ ಬಯ್ಯದ ಪೊರ್ತದ ಲೇಸು ಎತ್ತೆ ಒಂಜಿ ವಿಶೇಷವಾಯಿನಂಚಿನ ಚಿತ್ರ ಕಲಾವಿದನು ಏನು ಮಿತ್ತ ಚಾವಡಿಗೆ ಬರಡು ಪಣ್ಣದ ಕೇಳಂದಲೆ ಶ್ರೀಮಾನ್ ರಾಯನಂಚಿನ ವಿಲಾಸ್ ನಾಯಕ್ ನಿಗಳು ಮಾಂತಿರ್ಲ ತಾಟಿ ಪಟ್ಟದು ಮಿತ್ತ ಚಾವಡಿಲಿ ತಂದುಲೆ ಆರೆ ಮಿತ್ತ ಚಾವಡಿ ಬತ್ತದು ಎತ್ತೆ 10 ನಿಮಿಷಡು ರಡ್ಡು ಪೊರ್ಲಕಂಠದ ಚಿತ್ರ ನಮ್ಮ ದುಂಬು ಬುಡಪಾರಲೇರು ಈ ವಿಲಾಸ್ ನಾಯಕರನ್ನ ಈ ಚಿತ್ರ ಬುಡಪದ ಆಯನಡೆಗೆ ನಮ್ಮೊಟ್ಟಿಗೂ ತುಳು ಜಾನಪದ ನೃತ್ಯಗಾತ ಒಟ್ಟು ಆಪೇರಿ ಡಾಕ್ಟರ್ ರಾಧಿಕಾ ಕಲ್ಲುರಾಯ ಮೇರಿ ವಿಲಾಸ್ ನಾಯಕ್ ಇತ್ತೆ ನಮ್ಮೊಟ್ಟಿಗೂ ಮಿತ್ತ ಚಾವಡಿ ಬರಂದುಲ್ಲೇರು ಅಂಚನೆ ಜಾನಪದ ನೃತ್ಯ ಆಯ್ನದ ಬೊಕ್ಕ ನಿಕ್ಲ ಮಾಂತಿರ್ಲ ಟಿವಿಡಿ ತೂದು ತೆಲಿತಿನಂಚಿನ ಕಲಾವಿದರು ನಮ್ಮೊಟ್ಟಿಗೂ ಒಟ್ಟಾಪೇರಿ ಕಾಮಿಡಿ ಕಿಲಾಡಿ ಖ್ಯಾತಿದ ರಾಕೇಶ್ ಪೂಜಾರಿ ಬೊಕ್ಕ ಆಕಲನ ತಂಡ ತಗಲಿಡ್ದು ಹಾಸ್ಯ ಕಾಮಿಡಿ ನಮ್ಮ ಮಿತ್ತು ಈ ಚಾವಡಿ ನಡಪೆರಂಡು ಅಂಚನೆ ಚಂದ್ರಕಾಂತ್ ಆಚಾರ್ಯ ಮೇರೆಡ್ದು ವಿಭಿನ್ನವಾಯಿನಂಚಿನ ಗಾಯನ ನಡಪೆರಂಡು ಅವಾಯಿನದ ಬೊಕ್ಕ ವಿಶೇಷವಾಯಿನಂಚಿನ ಸಮಾರೋಪ ಸಮಾರಂಭ ನಡಪೆರಂಡು ಈ ಸಮಾರೋಪ ಸಮಾರಂಭಡು ಏರುಮಾಂತ ನಮ್ಮ ತುಳು ಕೂಟಡು ಗುರಿಕಾರಾದಿತ್ಯರ ಅಕಲಿನ ಮಾಂತನೆಲ್ಲ ಮಾನಾದಿಗೆ ಮಲ್ಪನಂಚಿನ ಲೇಸುಲ ನಡಪೆರಂಡು ಮಾಂತ ಲೇಸುಡು ನೀವು ಮಾಂತೆರ್ಲ ಇತ್ತದ ಪಾಲ್ಪಡಿದ ಈ ಲೇಸನ್ನು ಪೊರ್ಲಾತು ಕೊಂಡು ಪಂಡ ಕೇಳಂದಿಲ್ಲ ಅಂಚನೆ ಇನ್ನಿತ್ತ ತುಳುಕೂಟದ 5ನೇ ವರ್ಷದ ಸುವರ್ಣ ಪರ್ಬ ಬಂಗಾರದ ಪರ್ಬದ ಈ ಲೇಸಿಡ್ದು ಬೊಕ್ಕ ಬೈಯಡು ಆಟ ನಡಪೆರಂಡು ಸಮಾರೋಪ ಸಮಾರೋಹ ಬೊಕ್ಕ ವಿಶೇಷವಾಯಿನಂಚಿನ ತುಳು ಆಟ ಆ ಆಟನ ಮಾಂತೆಲ್ಲ ತೂಪಿನ ದೊಟ್ಟಿಗೂ ವಿಶೇಷವಾಯಿನಂಚಿನ ಮೈಸಾಸುರನ ಅಬ್ಬರದ ಪ್ರವೇಶ ಈ ಮಿತ್ತ ಚಾವಡಿಗೆ ಬರ್ಪಣೆ ಉಂಟು ಪಂಡ ಕೇಳಂದಿಲ್ಲ ಇತ್ತೆ ವಿಲಾಸ್ ನಾಯಕರನ್ನ ಚಿತ್ರ ತೂಕ ವಿಲಾಸ್ ನಾಯಕರ ಎಲ್ಲ ಪರಿಚಯ ಮಲ್ತು ಕೊರಲೇರು ನಮ್ಮ ಪಳ್ಳಿ ವಿಶ್ವನಾಥ ಶೆಟ್ರು ಸೊಲ್ಮೇಲೆ ಮೋಕೆದ ಬಂದುಲೆ ತುಳುಕೂಟದ ಬಂಗಾರ ಪರ್ವದ ಹೊರಟು ಇನ್ನು ನಡಪುನಂಚಿನ ವಿಶ್ವತುಳು ಸಾಹಿತ್ಯ ಬೊಕ್ಕ ಸಾಂಸ್ಕೃತಿಕ ಸಮ್ಮೇಳನದ ಸಂಭ್ರಮಡು ನಮ್ಮ ಒಂಜಾತ ಈ ವೇದಿಕೆಡು ವಿಶ್ವ ಸಮ್ಮೇಳನದ ಹೊರಟು ಅನೇಕ ಅಂತಾರಾಷ್ಟ್ರೀಯ ಮಟ್ಟದ ಕಲಾವಿದರು ಪಾಲು ಪಡೆದು ನಿರಂತರ ತನಕಲ್ನ ಕಲಾ ಚಾತುರ್ಪುನು ಈ ಚಾವಡಿಡು ತೋಜ ಒಂದುಲ್ಲರೆ ಅಂಚನೆ ನಿಕಲ್ನ ಬೆಂಬಲಲ ನಿಕಲ್ನ ಕೈತಾಟಿಲ ಅವೇ ಅಂತಾರಾಷ್ಟ್ರೀಯ ಮಟ್ಟೊಡಿಪ್ಪಡು ಜೋರ್ದ ಕೈತಾಟಿದೊಟ್ಟುಡು ಈ ಕಾರ್ಯಕ್ರಮಕ್ಕೂ ನಿಕಲ್ನ ಬೆಂಬಲ ಇಪ್ಪಡು ಬಂದುಲೆ ತುಳುವೆ ಬಿರ್ಸಿದ ಕೈ ಚಲಕಿದ ಕುಂಚ ಕಲಾವಿದೆ ಕಲಾ ಚಾತುರ್ಪುನ ನಿಗಲು ಮಾತೈತೆ ಸಾಕ್ಷಿ ಅವನುಲ್ಲರು ಈ ಕಲಾವಿದೆ ತುಳುನಾಡದ ಪುಣ್ಯಭೂಮಿ ಉಜಿರೆಡು ಪುಟ್ಟುದು ಬಲತಿದು ಈ ಕಲಾವಿದೆ ಪ್ರಪಂಚದ ಅನೇಕ ಕಲಾವೇದಿಕೆಲೆಡು ತನ್ನ ಕಲಾ ಚಾತುರ್ಪುನು ಮೆರಪಾದಿರು ಅಂಚನೆ 30 ದೇಶಗಳೆಡು ನಮ್ಮ ತುಳು ಭಾಷೆ ಸಂಸ್ಕೃತಿ ಆಚಾರ ವಿಚಾರನು ಅಲ್ಪ ಬಿಂಬಿಸದೇರಿ ನಮ್ಮ ತುಳು ಸಂಸ್ಕೃತಿನ ಅಲ್ಪ ಪಸರ್ದೇರಿ ಪಂಡ್ರೆ ಪೆರ್ಮೆ ಪುಂಡು ಅರೆಗೆ ಕುಡನ್ ಸರಿ ಜೋರ್ದ ಕೈತಾಟಿ ಬರಡು ಅಂಚನೆ ಅನೇಕ ಅಂತಾರಾಷ್ಟ್ರೀಯ ವೇದಿಕೆಡ್ಲ ತನ್ನ ಕಲಾ ಪ್ರೌಢಿಮೆನು ತೋಜಾದ ಕೊಡ್ತೇರೆ ಯುನೈಟೆಡ್ ನೇಷನ್ಸ್ ಜನರಲ್ ಅಸೆಂಬ್ಲಿ ನ್ಯೂಯಾರ್ಕ್ ಮೂಲು ಅಂಚನೆ ಫಾರ್ಮುಲಾ 1 ಅವಾರ್ಡ್ ಸೆರೆಮನಿ at the level of Paris, Asia Got Talent, India Got Talent, Got Talents World Stage Live, and many more. ಅಂಚನೆ $1 million ಮೇರೆ ಬೇತೆ ಸಮಾಜ ಸೇವೆಗೆ ಬೋಡಾದು ಸಮರ್ಪಣೆ ಮಲ್ದೇರನ್ ಪಂಡ್ರೆ ಭಾರಿ ಖುಷಿ ಆಪಂಡು ಈ ಪೆರ್ಮೆದ ತುಳು ಕಲಾವಿದಾಗ ಜೋರ್ದ ಕೈತಾಟಿದೊಟ್ಟಿಗೂ ಆರ್ನ ಅರೆನೆ ನಾನು ಮೋಕೆಡು
ಈ ಕಲಾ ವೇದಿಕೆಗೆ ಎದ್ಕೊಂದಿಲ್ಲ ಸೋಲ್ಮೇಲೆ.
ಕಂಬಳದ ಚಿತ್ರ ತುಯ್ಯರು ನಿಕ್ಲೆ ಕನ್ನೆದುರುಡಾರು ಬುಡುಪಾದೇರು ನನವರ ಜೋರಾಯಿನ ತಾಟಿ ಬಿಡ್ಲೆದುಗ ವಿಲಾಸ್ ನಾಯಕರಿಗೆ ತುಳುನಾಡದ ಪೆರ್ಮೆದ ಒಂಜಿ ಕಲಾವಿದೆ ವಿಲಾಸ್ ನಾಯಕರು ಆರ್ನ ಈ ಒಂಜಿ ಕಲಾ ಜೀವನ ನಲ್ಲಾತು ಎತ್ತರ ಎತ್ತರ ಎರಡು ಪಂಡಿತ ತುಳುಕೂಟದ ಮಾಂತಿರ್ಲ ಪ್ರಾರ್ಥನೆ ಮಾಡ್ತಂದುಲ್ಲ ವಿಲಾಸ್ ನಾಯಕರನ ನನ್ನ ಒಂಜಿ ಪಿಕ್ಚರ್ ಉಂಡು ಬುಡ್ಪಾರಿ ಒಳ್ಳೆ ರೀತಿಯ ಚಿತ್ರವನ್ನು ತುಳುಕೂಟ ಬೆಂಗಳೂರು ನೆತ್ತ 5ನೇ ವರ್ಷದ ಬಾರಿ ಪುರ್ಲದಲ್ಲಿ ಹೆಸರು ಮಾತಿರಲ್ಲ ಪಾಲ್ಪಡೆಯೊಂದಿಲ್ಲ ಅಂಚನೆ ಎಲ್ಲ ಹಿಡಿದು ಈ ನಮ್ಮ ಅರಮನೆ ಮೈದಾನಡು ಬಾರಿ ಪುರ್ಲುಡು ನಮ್ಮ ತುಳುನಾಡದ ಪೆರ್ಮೆದ ಜಾನಪದ ಕ್ರೀಡೆ ನಂಚಿನ ಕಂಬಳ ಬಾರಿ ಸೋಕುಡು ನಡಪೆರುಂಡು ನೆಟ್ಟು ಬಾರ್ಲ ಮಾಂತಿರ್ಲ ಪಾಲ್ಪಡು ಬಂದು ಕೇಳಂದಲೆ ಇತ್ತೆ ವಿಲಾಸ್ ನಾಯಕರನ ನನ್ನ ಒಂಜಿ ಚಿತ್ರ ನಮ್ಮ ಮಾಂತಿರ್ಲ ತೂಕ ಪುರ್ಲೋಯ ಕೆನ್ನಗ ಪಾಡ್ದನ ನಿನ್ನ ಆನಲಿಗೆನ ತಾಸೆ ತೆಂಬೆರೆ ದೊಟ್ಟು ವಾದ್ಯೋದ ಸಬ್ದೋನ ಪುರ್ಲೋಯ 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 ಭಯಭಕ್ತಿದುಂಡು ನಿಕ್ಕದೆ ಈ ಕೋಲ
वराहरूपं दैववरेणं वरस्मितवदनं वज्रदं तदर रक्षाकवचम् शिवसम्भूत भुवि संजात ನಂಬಿದವಗಿಂಬು ಕೊಡುವವನೀತ ಸಾವಿರ ದೈವದ ಮನ ಸಂಪ್ರೀತ ಬೇಡುತ್ತ ನಿಂದೆವು ಆರಾಧಿಸುತ್ತ ಜೋರ್ದ ತಾಟಿ ಬರಾಡಿ ಕಾಂತಾರ ಚಿತ್ರದ ಈ ಒಂದು ಪಿಕ್ಚರ್ ನಮಗೆ ಉಡುಪಾಯ ನೆಚ್ಚಿನ ವಿಲಾಸಿರಿ ಅವ್ರನ್ನ ಕೈಟ್ ಎಷ್ಟು ಸೊಕ್ಕದ ಚಿತ್ರ ಒಂದೊಂದು ತುಳಿ ಸೊಲ್ಮೆಲು ವಿಲಾಸ್ ನಾಯಕ್ ಮೇರೆಗೆ ನನವರ ತುಳುನಾಡದ ಮಾಂತ ತುಳುವೆಲ್ಲ ಜೋರಾದ ಕೈ ತಾಟಿನ ಬಿಡ್ಲಿ ವಿಲಾಸ್ ನಾಯಕರಿಗೆ ಮೊಕ್ಕೆದ ಸೊಲ್ಮೆನ್ ಸಂದಾಯ ಮಲ್ತಂದುಲ್ಲ ಪೊರ್ಲ ಕಟ್ಟದ ಚಿತ್ರನ ಬರೆದಿತ್ತು ತುಳುವರಿಗೆ ಮಾಂತೆಲ್ಲ ಬಾರಿ ಖುಷಿ ಕೊಡ್ತಾರೆ ನೆಗರಿಗೆ ಕೂಡವರ ಸೊಲ್ಮೆ ಸಂದಾದು ಮೋರೇನ ಮಾನಾದಿಗೆ ಮಲ್ಪೆರ ಬಡಾದು ಸರ್ವೋತ್ತಮ ಶೆಟ್ರು ಮಿತ್ತ ಚಾವಡಿ ಬಡವರು ಕೇಳಂದಿಲ್ಲ ಅಂಚನೆ ಡಾಕ್ಟರ್ ರವಿ ಶೆಟ್ಟಿ ಮೂಡಂಬೈಲ್ ಮೇರ್ಲಾ ಇಂಕ್ಲೊಟ್ಟಿಗೂ ಮಿತ್ತ ಚಾವಡಿಗೆ ಬರ್ತದೆ ನಮ್ಮ ವಿಲಾಸ್ ನಾಯಕರನ್ನ ಮಾನಾದಿಗೆ ಮಲ್ಪಡು ಬಂದು ಕೇಳಂದಿಲ್ಲ ಅಂಚನೆ ತುಳುಕೋಟದ ಗುರುಕಾರ ಅಂಚ ಸುಂದರರಾಜ್ ರೈಕಿಲ್ಲ ಮಿತ್ತ ಚಾವಡಿಗೆ ಬರ್ತದೆ ಮಾನಾದಿಗೆ ಮನ್ಪಡು ವಿಲಾಸ್ ನಾಯಕರಿಗೆ ಅಂಚನೆ ಅಬ್ದುಲ್ಲಾ ಮಾದುಮೂಲೆ ಮೇರ್ಲ ಮಿತ್ತ ಚಾವಡಿಗೆ ಬರಡು ಅಬ್ದುಲ್ಲಾ ಮಾದುಮೂಲೆ ಅಬ್ದುಲ್ಲಾ ಮಾದುಮೂಲೆ ಸಮುದಾಯದ ನಾಯಕರು ಅಂಚನೆ ಸಮಾಜ ಸೇವಕರ ಅಬುದಾಬಿ ತುಳುಕೂಟದ ಪೆರ್ಮೆದ 5ನೇ ವರ್ಷ ಬಂಗಾರದ ಪರ್ವದ ಲೇಸರು ನಮ್ಮ ಅಂತೆಲ್ಲ ಪಾಲ್ಪಡೆದ ಸೇರಿದ ನಮ್ಮ ಅಂತ ತುಳುವೆರೆಲ್ಲ ಮೋಕೆಡೆ ಈ ಲೇಸು ಗೆದ್ದುಕೊಂದಿಲ್ಲ ಇನ್ನು ಒಲ್ಪುಡ್ದು ಇಡಮುಟ್ಟ ಬೇತೆ ಬೇತೆ ವೈವಿಧ್ಯಮಯ ವಾಯನಿಚಿನ ಕಾರ್ಯಕ್ರಮ ಮೂಡಿದ ಹೊತ್ತನೇ ನಮ್ಮ ಮಿತ್ತ ಚಾವಡಿ ನನ್ನ ಬಯ್ಯತ ಪರ್ವದ ಲೇಸು ನಮ್ಮ ಮಾಂತೆಲ್ಲ ಉಲ್ಲ ಏತೆ ಈ ನಮ್ಮ ಚಿತ್ರ ವೈವಿಧ್ಯ ಕಾರ್ಯಕ್ರಮದ ಬುಕ್ಕ ನನ್ನೈತೆ ವೇದಿಕೆ ಡಾಕ್ಟರ್ ರಾಧಿಕಾ ಕಲ್ಲೂರಾಯ ಮೇರಿನ ನೃತ್ಯ ವೈವಿಧ್ಯಮಯ ವಾಯನಿಚಿನ ಕಾರ್ಯಕ್ರಮ ತುಳು ಜಾನಪದ ನೃತ್ಯ ವೈವಿಧ್ಯಮಯ ಕಾರ್ಯಕ್ರಮ ಇತ್ತೆ ನಡಪೆರಂಡು ಅಬ್ದುಲ್ಲಾ ಮಾದುಮೂಲೆ ದಯದಿತ್ತು ಬರಡು ಅಬ್ದುಲ್ಲಾ ಮಾದುಮೂಲೆ ಮೇರೆ
ಅಬ್ದುಲ್ಲಾ ಮಾದುಮೂಲೆ ಮೇರೆ ಎಂಕ್ಲೆನ ಇನಿತ ಬಯ್ಯತ್ತ ಲೇಸದ ಮಾಮಲ್ಲ ಬಿನ್ನೆರಾತ ಪಾಲ್ಪಡೆಯಿರಲಿರು ಆಂಡ ಆರು ಬೇತೆ ಲೇಸುಗೆ ಪೋಪಿನಿಡದವರ ಆರು ಎಂಕ್ಲ ಮಾನಾದಿಗೆ ಮಲ್ತದು ಕಡಪಡೊಂದಿಲ್ಲ ಅಬ್ದುಲ್ಲಾ ಮಾದುಮೂಲೆ ಬೇರೆನು ಸ್ಟೇಜಲ್ಲಿದ್ದೀನಿ. ಅಬ್ದುಲ್ಲಾ ಮಾದ ಮೇಲೆ ದೂರದ ಅಬುದಾಬಿಡ್ ಕ್ಲಟ್ಟು ಒಟ್ಟಾದಿರಿ ಒರಿ ತುಳುನಾಡದ ಪೆರ್ಮೆದ ಉದ್ಯಮಿಯಾದ ಅಬುದಾಬಿಡ್ ಉದ್ಯೋಗ ಮಲ್ತೊಂದು ಅಣ್ಣ ತುಳುವತ್ತ ಒವೇಕ್ ಲೇಸಿತ್ತನಲ್ಲ ಮೋಕೆದೀತು ಬರ್ಪೇರಿ ಮಾಂತರಲ್ಲ ಮೋಕೆಡ್ ಎದ್ಕೊಂಡು ಎಡ್ಡೆ ರೀತಿಯ ಸಾಕಾರ ಕೊರ್ಪಣರ ಅಬ್ದುಲ್ಲಾ ಮಾದುಮೂಲೆ ಮೇರೇನೆ ಎತ್ತೆ ತುಳುಕೂಟದ ಈ 5ನೇ ವರ್ಷದ ಬಂಗಾರದ ಪರ್ಬದ ಈ ಲೇಸಿಡ್ ನಾವು ಮಾಂತರ್ಲ ಸೇರಿದ ಮಾನಾದಿಗೆ ಮಲ್ತದೆ ಮಲ್ತಂದುಲ್ಲ ನಿಗಳು ಮಾಂತೆಲ್ಲ ಜೋರಾದ ಕೈ ಚಾಟಿ ಬಿಟ್ಟದು ಆರೆಗೆ ಮಾನಾದಿಗೆ ಸಲ್ಸಾವಡು ಪಣದ ಕೇಳಂದುಲೆ ಎಂಚ ಕೊಡ್ತಾರ ಸಾಹಿತ್ಯ ನಿರ್ದೇಶನ ಪ್ರೊಡಕ್ಷನ್ ಅಬ್ದುಲ್ಲಾ ಮಾದುಮೂಲೆ ಉದ್ಯಮಿ ಅಬುದಾಬಿ ಎಂಕ್ಲೊಟ್ಟಿಗೆ ಒಟ್ಟಾದಿರಿ ಈ ನಮ್ಮ ತುಳುಕೂಟದ 5ನೇ ವರ್ಷದ ಬಂಗಾರದ ಲೇಸಿಡ್ ಪಾಲ್ಪಡಿದಿರಿ ಸೊಲ್ಮೆನ್ ಸಂದಾಯ್ತ ಮಲ್ತಂದುಲೆ ಅಂಚನೆ ಇನ್ನಿತ್ತ ಈ ಲೇಸಿಡ್ ನನ್ನ ಒಂಜಿ ಕಾರ್ಯಕ್ರಮ ಉಂಡು ನಮ್ಮ ಸರ್ವೋತ್ತಮ ಸೆಟ್ಲ ರವಿ ಎಣ್ಣೆಲ್ಲ ಒಂಜಿ ಕಂಬಳದ ಒಂಜಿ ಸಾಂಗನ್ನು ರಿಲೀಸ್ ಮಾಡಿಕೊಡ್ಬಂದು ಕೇಳಂದಲೆ ಸುರೇಶ್ ಚಿತ್ರಾಪು ಗಜನಿ ಫೌಂಡೇಶನ್ ಮುಲ್ಕಿನೆತ್ತ ಸಂಸ್ಥಾಪಕ ಅಧ್ಯಕ್ಷರು ಅಂಚನೆ ಚಲನಚಿತ್ರ ನಿರ್ಮಾಪಕರ ನಿರ್ದೇಶಕರ ನೆಂಚಿನ ಸುರೇಶ್ ಚಿತ್ರಾಪುರನ ಒಂಜಿ ಅಬ್ದುಲ್ಲಾ ಮದುಮೂಲೆ ಅಬುದಾಬಿಡ್ ಪೂನು ಮಸ್ತ್ ವರ್ಷ నుంచి ಅಬುದಾಬಿಡ್ ಕೆಲಸ ಮಾಡ್ತಾನೆ ಬ್ಯಾರಿಸ್ ಸಮುದಾಯ ಒನ್ ಆಫ್ ದ ಸ್ಟ್ರಾಂಗೆಸ್ಟ್ ಸಮುದಾಯ ಬಾರಿ ಬಲಿಷ್ಠವಾದ ಸಮುದಾಯ ಅಬುದಾಬಿಡ್ ಉಂಡು ಆಯ್ತಾ ಜನರಲ್ ಸೆಕ್ರೆಟರಿ ಆದುಲ್ಲೇರು ಅವತ್ತಂದೆ ನಮ್ಮವೇ ಆಯ್ನ ಅಬುದಾಬಿ ಇಂಡಿಯನ್ ಸ್ಕೂಲ್ ಪಣದು 12,000 ಇಂಡಿಯನ್ಸ್ ಸ್ಟೂಡೆಂಟ್ಸ್ ಕಲ್ತಂದುಲ್ಲೇರು ಆ ಶಾಲೆಡ್ ಟ್ರೆಜರರ್ ಆದುಲ್ಲೇರು ಅಬ್ದುಲ್ಲಾ ಮದುಮೂಲೆ ಅವತ್ತ ಒಂದ ಮಸ್ತ್ ಸಂಘ ಸಂಸ್ಥೆಲೆ ಆರು ಬೆರಿ ಸಹಾಯ ಪಟ್ಟು ಸಹಾಯ ಮಲ್ಪನ ವ್ಯಕ್ತಿ ಅಬ್ದುಲ್ಲಾ ಮದುಮೂಲೆ ಅದಕ್ಕೆ ಮಲ್ಲ ಒಂದು ಚಪ್ಪಾಳೆ ಅಬ್ದುಲ್ಲಾ ಮದುಮೂಲೆಗೆ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಇಂಚಪ್ಪ ಕುಡ್ಲದ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತ ಅಬ್ದುಲ್ಲಾ ಮದುಮೂಲೆ ಅದೇ ಕುಡನಿ ಮಲ್ಲ ಚಪ್ಪಾಳೆ ಪೆರ್ಮೆದ ಒಂಜಿ ವ್ಯಕ್ತಿಯಾದ ತುಳುತಾರಾದ ಅಬುದಾಬಿಡ್ ಮಸ್ತ್ ಜನಕ್ಕೂ ಬೇಲೆ ಕೊರ್ನಂಚಿನಾರಾದ ಸಮಾಜ ಸೇವೆ ಮಲ್ತೊಂದು ಪುನಃ ಅಬ್ದುಲ್ಲಾ ಮಾದುಮೂಲೆ ಮೇರೆಗೆ ಸೊಲ್ಮೆ ಎತ್ತೆ ಸುರೇಶ್ ಚಿತ್ರಾಫು ಗಜನಿ ಫೌಂಡೇಶನ್ ಮುಲ್ಕಿನೆತ್ತ ಸಂಸ್ಥಾಪಕ ಅಧ್ಯಕ್ಷರು ಅಂಚನೆ ಚಲನಚಿತ್ರದ ನಿರ್ದೇಶಕರ ನೆಂಚಿನ ಸುರೇಶ್ ಚಿತ್ರಾಪು ಬರೆತು ರಚನೆ ಮಲ್ತಿನಂಚಿನ ಈ ಕಂಬಳದ ಒಂಜಿ ಸಾಂಗ್ ಎತ್ತೆ ರಿಲೀಸ್ ಓಕೆನಾ ರೆಡಿ ಪ್ಲೇ ಸಂಸ್ಕೃತಿಯ ಸಿಂಗಾರ ನಮ್ಮೂರ ಮಂದಾರ ಕಂಬಳದ ಚಿತ್ತಾರ ನಮ್ಮೂರ ಬಂಗಾರ ಕಂಬಳದ ಚಿತ್ತಾರ
ಕಹಳೆ ಮೊಳಗಲಿ ತುಳುವ ನಾಡಿನ ಹೆಮ್ಮೆಯ ಕ್ರೀಡೆ ಜನಗಣ ಮನದಲ್ಲಿ ಅರಳಲಿ ರಾಜಧಾನಿಯ ಅರಮನೆ ಪಥದಲ್ಲಿ ಕಂಬುಳ ಕಹಳೆ ಮೊಳಗಲಿ ತುಳುವ ನಾಡಿನ ಹೆಮ್ಮೆಯ ಕ್ರೀಡೆ ಜನಗಣ ಮನದಲ್ಲಿ ಅರಳಲಿ 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 ಮೊಳಗಲಿ 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 ಅರಳಲಿ ಅರಳಲಿ ಮೊಳಗಲಿ 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 ಕಂಬುಳ ಕಹಳೆ ಮೊಳಗಲಿ ಕಂಬುಳ ಕಹಳೆ ಮೊಳಗಲಿ ರಾಜಧಾನಿಯ ಅರಮನೆ ಪಥದಲ್ಲಿ ಕಂಬುಳ ಕಹಳೆ ಮೊಳಗಲಿ ತುಳುವ ನಾಡಿನ ಹೆಮ್ಮೆಯ ಕ್ರೀಡೆ ಜನಗಣ ಮನದಲ್ಲಿ ಅರಳಲಿ ಕಮಲದ ಕಡೆಗೆ ನಮ್ಮೆಲ್ಲರ ನಡಿಗೆ ತುಳುನಾಡ ಕಂಬುಳ ನಮ್ಮೆಲ್ಲರ ಕಂಬುಳ ಜನಪದ ಧ್ವನಿಯು ಮೊಳಗಲಿ ಕೃಷಿ ಪರಂಪರೆ ಉಳಿಯಲಿ ದೈವಾರಾಧನೆಯ ಪ್ರತಿ ಶತಶತಮಾನದ ಸಂಸ್ಕೃತಿ ಜನಪದ ಧ್ವನಿಯು ಮೊಳಗಲಿ ಕೃಷಿ ಪರಂಪರೆ ಉಳಿಯಲಿ ದೈವಾರಾಧನೆಯ ಪ್ರತಿ ಶತಶತಮಾನದ ಸಂಸ್ಕೃತಿ ಸಂಸ್ಕೃತಿ ಕಂಬಳ ಸಂಸ್ಕೃತಿ ಸಂಸ್ಕೃತಿ ಕಂಬಳ ಸಂಸ್ಕೃತಿ ಸಂಸ್ಕೃತಿ ಕಂಬಳ ಸಂಸ್ಕೃತಿ ಸಂಸ್ಕೃತಿ ಕಂಬಳ ಸಂಸ್ಕೃತಿ ಕಮಲದ ಕಡೆಗೆ ನಮ್ಮೆಲ್ಲರ ನಡಿಗೆ ತುಳುನಾಡ ಕಂಬುಳ ನಮ್ಮೆಲ್ಲರ ಕಂಬುಳ ಕೋಣಗಳೋಟದ ಸ್ಪರ್ಧೆಯು ಸಾಮರಸ್ಯದ ಬಿಂಬವು ಕೋಣಗಳೋಟದ ಸ್ಪರ್ಧೆಯು ಸಾಮರಸ್ಯದ ಬಿಂಬವು ಹೆಸರು ಹಸಿರಿನ ತೋರಣ ತುಳುವ ನಾಡಿನ ಊರಣ ಹೆಸರು ಹಸಿರಿನ ತೋರಣ ತುಳುವ ನಾಡಿನ ಊರಣ ರಾಜಧಾನಿಯ ಅರಮನೆ ಪಥದಲ್ಲಿ ಕಂಬುಳ ಕಹಳೆ ಮೊಳಗಲಿ ತುಳುವ ನಾಡಿನ ಹೆಮ್ಮೆಯ ಕ್ರೀಡೆ ಜನಗಣ ಮನದಲ್ಲಿ ಅರಳಲಿ 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 ಮೊಳಗಲಿ 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 ಅರಳಲಿ ಅರಳಲಿ ಮೊಳಗಲಿ 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 ಗಜನಿ ಪ್ರೊಡಕ್ಷನ್ಸ್ ಅವರ ಈ ಒಂಜಿ ಪುರ್ಲದ ಕಂಬಳದ ಪದ ಕೇಂದ್ರಿ ಇತ್ತೆ ಡಾಕ್ಟರ್ ರಾಧಿಕಾ ಕಲ್ಲುರಾಯ ಮಕ್ಕಳನ್ನ ತಂಡೋಡ್ದು ಜಾನಪದ ನೃತ್ಯ ವೈವಿಧ್ಯಮಯ ಕಾರ್ಯಕ್ರಮ ಈ ನೃತ್ಯ ಕಾರ್ಯಕ್ರಮ ನಡಪಾಯರೆ ಸವಿತಾ ಸುಧಾಕರ್ ಶೆಟ್ಟಿ ಇತ್ತೆ ನಮ್ಮೊಟ್ಟಿಗೆ ಅಂಜನೆ ಇತ್ತೆ ಸವಿತಾ ಸುಧಾಕರ್ ಮೇರೆಗೆ ಸುಧಾಕರ್ ಶೆಟ್ರಿಗೆ ಒಂಜಿ ಮೋಕೆದ ಮಾನಾದಿಗೆ ಮಲ್ಪಡು ಎಂಕಲ್ನ ವಿಚಾರಗೋಷ್ಠಿದ ನಿರೂಪಕಿಯಾತ ಪಾಲ್ಪಡೇನಿಗೆ ಮೋಕೆದ ಸೊಲ್ಮಿಲು ಸವಿತಾ ಸುಧಾಕರ್ ಶೆಟ್ಟಿ ಮೇರೆಗೆ ತುಳುಕೂಟದ 5ನೇ ವರ್ಷದ ಬಂಗಾರದ ಪರ್ವದ ಲೆಸಡು ಪಾಲ್ಪಡೆ ನಮ್ಮ ಅಂತೆರೆಲ್ಲ ಮೋಕೆಡೆದುಕೊಂಡು ಬಯ್ಯ ತಪ್ಪರ್ದೊಡು ಇತ್ತೆ ನಾವು ಮಾಂತೆರ್ಲ ಒಟ್ಟಾದ ಇನ್ನಿತ್ತ ಬಯ್ಯ ತಲೆಸಿಡಿ ಇತ್ತೆ ನಮ್ಮ ತುವರೆಲ್ಲ ರಾಧಿಕಾ ಕಲ್ಲುರಾಯ ಮೇರನ ತಂಡೊಡ್ದು ವೈವಿಧ್ಯಮಯವಾಯಿನ ಜಾನಪದ ನೃತ್ಯ ಕಾರ್ಯಕ್ರಮ ಸೋಲ್ ಮೇಲೆ ಬಂದಲೆ ನನೊಂಜಿ ಅದ್ಭುತ ಕಾರ್ಯಕ್ರಮಕ್ಕೂ ನಿಗುಲು ಸಾಕ್ಷಿ ಅವರು ಇಲ್ಲರೆ ಅಂತಾರಾಷ್ಟ್ರೀಯ ಪುಗಾರ್ತೆದ ನೃತ್ಯ ವಿದೂಷಿ ಕಲಾವಿದೆ ಶ್ರೀಮತಿ ರಾಧಿಕಾ ಕಲ್ಲುರಾಯ
ಮೇರ್ನ ಕಲಾ ತಂಡದ ಕಲಾ ಪ್ರಸ್ತುತಿ ಇತ್ತೆ. ಒಂದು 9 ಕ್ಯಾಮರಾ ಹಾಕಿ ರೆಕಾರ್ಡಿಂಗ್ ಫ್ರಮ್ ಆಲ್ ಆಂಗಲ್ಸ್. ಯಾಕಂದ್ರೆ ಎಲ್ಲ ನಿನ್ನ ಹೇಳಿದ್ರೆ ತಿಳಿಸಿದ್ದಾರೆ, ಬೇರೆ ಕ್ಯಾಮರಾಗಳು ವಿಡಿಯೋ ಕ್ಯಾಮರಾಗಳು ಕರೆ ಒಳಗೆ ಅವಕಾಶ ಇರಲ್ಲ ಅಂತ. ಅದು ಜಸ್ಟ್ ಟು ಮೇಕ್ ಇಟ್ ವೆರಿ ಕ್ಲಿಯರ್. ಯಾಕಂದ್ರೆ ಅಲ್ಲಿ ಸ್ವಲ್ಪ ಜಾತ್ರೆ ಆಗುತ್ತೆ, ಕೋಣಗಳು ಎದುರ್ತವೆ. ಈಗ ಅಲ್ಲಿ ಎಕ್ಸ್ಪೀರಿಯನ್ಸ್ ಮುಂಚೆ ಇದ್ದವರು ಅವರು ಮುಂದೆ ನಿಂತ್ಕೊಳ್ಳೋದು ಇಬ್ಬರು ಕ್ಯಾಮರಾಮನ್ಗಳು, ಅವರು ಅದಕ್ಕೆ ಒಬ್ಬನ ಇಬ್ಬರ ಇರ್ತಾರೆ. ಅವರಿಗೆ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಕೋಣಗಳ ಜೊತೆಗೆ ಹೇಗೆ ರಿಯಾಕ್ಟ್ ಮಾಡಬೇಕಂತ ಗೊತ್ತಿರುತ್ತೆ. ಇಲ್ಲದ್ರೆ ಕೋಣಗಳು ಇವನ್ ಫ್ಲಾಶ್ ಲೈಟ್ಸ್ಗೆ ಕೋಣಗಳು ಬ್ಲೈಂಡ್ ಆಗುತ್ತೆ ಅಥವಾ ಭಯ ಪಡುತ್ತೆ. ಅದು ಸಡನ್ ಆಮೇಲೆ ಏನಾಗುತ್ತೆ ಅಂದರೆ ಇಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆದರೆ ಕೋಣಗಳ ಯಜಮಾನಗಳು ನಮ್ಮನ್ನು ತಮ್ಮ ಸಮಿತಿಯನ್ನು ದೂರ್ತಾರೆ, ನಿಮ್ಮಿಂದ ನಮ್ಮದು ಕೋಣ ಸೋತೋಯ್ತು ಅಂತ. ಅದಕ್ಕೆ ಆಸ್ಪಾದ ಕೊಡೋದು ಬೇಡ ಅಂತ ಕರೆ ಒಳಗೆ ಯಾವುದೇ ಕ್ಯಾಮರಾಗಳನ್ನು ಇದಕ್ಕೆ ಅವಕಾಶ ಇಲ್ಲ. ಬಟ್ ಸೊ ದಯವಿಟ್ಟು ಸಹಕರಿಸಿ, ಯಾಕಂದ್ರೆ ನಿಮ್ಗೆ ಅರ್ಥ ಆಗುತ್ತೆ ಕ್ಯಾಮ್ರಾ ಬಿಟ್ಟರೆ ಎಷ್ಟು ಕ್ಯಾಮ್ರಾ ಬೀಳ್ಬೋದು ಅಲ್ಲಿ ಅಂತ. ಇದು ಪ್ರಾಣಿಗಳಾಗಿದ್ದರಿಂದ ಅರ್ಥ ಆಗಲ್ಲ ಅದಕ್ಕೆ. ಸೊ ಅದಕ್ಕೆ ದಯವಿಟ್ಟು ಸ್ವಲ್ಪ ಸಹಕರಿಸಬೇಕು. ಸ್ಟೇಜ್ ಫಂಕ್ಷನ್ಗೆ ಸೈಡಲ್ಲಿ ಬಟ್ ಕರೆ ಒಳಗೆ ಬಿಡೋದು ಅಲ್ಲಿ ಮಾಡಿ. ಕಂಬಳ ಕರೆಗೆ ನಾವು ರಾಜ ಮಹಾರಾಜ ಅಂತ ಒಂದು ಹೆಸರಿಟ್ಟಿದ್ದೇವೆ. ಕಂಬಳ ಕರೆಗೆ ಹೇಳಲಿಕ್ಕೆ ಮರ್ತೋಯ್ತು, ರಾಜ ಮಹಾರಾಜ ಕರೆ. ಎಲ್ಲರಿಗೂ ನಮಸ್ಕಾರ. ಬೆಂಗಳೂರಿನಲ್ಲಿ ಬಹಳ ವ್ಯವಸ್ಥಿತವಾಗಿ ಅಚ್ಚುಕಟ್ಟಾಗಿ ಕರಾವಳಿ ಕರ್ನಾಟಕದಲ್ಲಿ ಪರಿಚಯಿಸುವಂತಹ ಒಂದು ಒಳ್ಳೆಯ ಕಾರ್ಯಕ್ರಮ. ಅದರೊಟ್ಟಿಗೆ ತಾಂತ್ರಿಕವಾಗಿ ಈ ಕಂಬಳದಲ್ಲಿ ಪ್ರಧಾನವಾಗಿ 6 ವಿಭಾಗಗಳಿದೆ. ಮತ್ತೆ ನಿಮಗೆ ಯಾರಾದರೂ ಸಂಶಯ ಇದೆ, ಜೂನಿಯರ್ ಮತ್ತು ಸೀನಿಯರ್, ಕಿರಿಯ ಮತ್ತು ಹಿರಿಯ ವಿಭಾಗದಿಂದ ನೇಗಿಲು ಮತ್ತು ಹಗ್ಗ ವಿಭಾಗದಲ್ಲಿ 6 ಹಲ್ಲು, ಅದಕ್ಕಿಂತ ಕೆಳಗಿನ ವಿಭಾಗದ ಕೋಣಗಳು ಜೂನಿಯರ್ ವಿಭಾಗದಲ್ಲಿ. ಕೋಣಗಳು ಕರೆಗೆ ಇಳಿಯುವಾಗ, ಟ್ರ್ಯಾಕ್ ಇಳಿಯುವಾಗ ಅವುಗಳ ಹಲ್ಲುಗಳನ್ನು ವೀಕ್ಷಣೆ ಮಾಡ್ತೀವಿ. ನೇಮ ಹೇಗಿದೆ ಅಂತ ಕೇಳಿದರೆ ಇಳಿಯುವಾಗ 6 ಹಲ್ಲಿದ್ದರೆ ಅದು ಮಧ್ಯದಲ್ಲಿ ಹಲ್ಲು ಹಾಕಿದರೂ ಕೂಡ ಅದು 6 ಹಲ್ಲಲ್ಲೇ ಇರ್ತದೆ. ಕೆಲವು ನಮಗೆ ಉದಾಹರಣೆಗಳು ಇದೆ. ನಿಮಗೆ ನೋಡಾಕಿದ್ದಾರೆ ನಮ್ಮ ಬೆಳಗಾವಿ ಸದಾನಂದ ಶೆಟ್ಟಿ ಕೂಡ ವೇದಿಕೆ ಮಗುವಿಗೆ ಹಾರಿದ ನಂತರ ಹಲ್ಬೇಕು ಇಂಥ ಒಂದು ಯೋಚನೆ ಆಗಿದೆ. ಹಾಗಾಗಿ ಪ್ರಾರಂಭದಲ್ಲಿ ನೇಗಿಲು ಹಿರಿಯ, ನೇಗಿಲಿನ ಹಿರಿಯ, ಹಗ್ಗ ಹಿರಿಯ, ಹಗ್ಗ ಹಿರಿಯ, ಆಮೇಲೆ ಅಡ್ಡ ಹಲಿಗೆ ಮತ್ತು ಗಣೆಹಲಿಗೆ. ಬಹಳ ಮುಖ್ಯವಾಗಿ ನೀವು ಆ ಗಣೆಹಲಿಗೆ ಅಂತ ಹೇಳಿದರೆ ಕೋಣಗಳು ಓಡುವ ವೇಗದಲ್ಲಿ ಚಿಮ್ಮಿದ ನೀರು ಮೇಲೆ ಜಲಮಟ್ಟದಿಂದ ಆ ನಿಶಾನೆಯ ಏನು ಗುರುತು ಕಟ್ಟಿದೆಯಲ್ಲ ಅದರ ತಳಮಟ್ಟಕ್ಕೆ 6.5 ಕೋಲು, ಒಂದು ಕೋಲು ಅಂದರೆ 2.5 ಫೀಟ್ ಮತ್ತು 7.5 ಕೋಲು ನಿಶಾನೆಗಳನ್ನು ಕಟ್ಟಿದ್ದಾರೆ. ಇದು ಜಾಗತಿಕ ಮಟ್ಟದಲ್ಲಿ ಫೋಟೋಗ್ರಾಫಿ ಸ್ಪರ್ಧೆಯಲ್ಲಿ ಕೂಡ ಇದಕ್ಕೆ ಪ್ರಥಮ ಬಹುಮಾನ ಬಂದಿದೆ. ಓಟದ ಸ್ಪರ್ಧೆಯಲ್ಲಿ ಕೂಡ ನಮ್ಮ ದರವಾಣಿ ಆಶ್ರಮವರ ಬಹುಮಾನ, ಫೋಟೋಗ್ರಾಫಿಗೆ ಪ್ರಥಮ ಬಹುಮಾನ ಬಂದಿದೆ. ಆಳ್ವಾಸ್ತ್ರ ನಿಮ್ಮ ಬಣ್ಣದ ತೈಲಚಿತ್ರಕ್ಕೆ ಅದರಲ್ಲಿ ಕೂಡ ಬಂದಿದೆ. ಇದು ಬಹಳ ಆಕರ್ಷಕವಾದಂತಹ ಒಂದು ಸ್ಪರ್ಧೆ. ಇಲ್ಲಿ ಬಹುಮಾನಗಳು ಇಲ್ಲಿ ಹೇಳಿದ ಹಾಗೆ, ಅಶೋಕರವರು ಹೇಳಿದ ಹಾಗೆ ಈ ಬಹುಮಾನಗಳು ಇಷ್ಟರವರೆಗೆ ಯಾರಿಲ್ಲ. ನಮ್ಮ ಗೌರವಾನ್ವಿತ ಪ್ರಕಾಶ್ ಅಧ್ಯಕ್ಷತೆಯಲ್ಲಿ, ಅಶೋಕರಯ್ಯವರ ಒಂದು ಸಾರಥ್ಯದಲ್ಲಿ, ಗುಣವಂತ ನಮ್ಮ ಎಲ್ಲರೂ ಸಹಕಾರ. ಯಾಕಂದ್ರೆ ನಾನು ಅಕ್ಟೋಬರ್ 4ನೇ ತಾರೀಕಿಗೆ ಇಲ್ಲಿ ಬಂದಿದ್ದೆ. ಅಕ್ಟೋಬರ್ 4ನೇ ತಾರೀಕಿಗೆ ನಾನು ಬಂದಾಗ ಇಲ್ಲಿ ಮ್ಯಾರೇಜ್ ಕ್ಯಾಂಪಸ್ ಇತ್ತು. ಈ ಜಾಗ ಆಯ್ಕೆ ಮಾಡುವಂಥ ಸಂದರ್ಭದಲ್ಲಿ ಪ್ರಾಯಶಃ 100 ವೇಸ್ಟ್ ಕಾಟ್ ಅಲ್ಲಿ ಕಚ ಹಾಕಿದಂಥ ಜಾಗ. ಆಗ ಈ ನಾಟ್ ಸೌತ್ ಅರ್ಥ ಮಾಡಿ ಆನಂತರ ಅನೇಕ ಸಾರಿ ಇವರ ಮಾರ್ಗದರ್ಶನದಲ್ಲಿ ನಾನು ಹೋಗಿದ್ದೆ. ಇಲ್ಲಿ ನಾವು ಗಮನಿಸಬೇಕಾದ್ದು ಗಣೆಹಲಿಕೆಯ ಬಹುಮಾನದ ವಿಧಾನ. ತಾಂತ್ರಿಕವಾಗಿ 2 ಭವನ, 1 ಭವನ ಪ್ರಥಮ ಉಳಿದ ಕೋಣಗಳಿಗಾದರೆ ಅವರ ಸ್ಪರ್ಧೆಯನ್ನು ನಿರ್ಧಾರ ಮಾಡಲಿಕ್ಕೆ ನಮ್ಮ ಕಂಬಳ ಅಕಾಡೆಮಿ ಮತ್ತು ನಮ್ಮ ಸ್ಕೈ ವ್ಯೂ ಅವರ ಒಂದು ಸಹಕಾರದಿಂದ ಫಿನಿಶಿಂಗ್ ಪಾಯಿಂಟ್ನಲ್ಲಿ ಲೇಸರ್ ಬೀಮ್ ನೆಟ್ವರ್ಕ್ ಸಿಸ್ಟಮ್ ವಿತ್ ಎಲೆಕ್ಟ್ರಾನಿಕ್ ಟೈಮ್ಸ್, ಲೇಸರ್ ಬೀಮ್ ನೆಟ್ವರ್ಕ್ ಸಿಸ್ಟಮ್ ಎನಿ ಪಾರ್ಟ್ ಆಫ್ ದ ಬಾಡಿ, ಅದಕ್ಕೆ ಟಚ್ ಆದ ತಕ್ಷಣ ದ್ವಿತೀಯ ಗಣೇಶನಿ ಭಾಗದಲ್ಲಿ ಎಷ್ಟು ಜೊತೆ ಕೋಣಗಳು ನೀವು ಹಾಯಿಸ್ತವೆ ಅಷ್ಟು ಜೊತೆ ಕೋಣಗಳಿಗೂ ಅದೇ ಬಹುಮಾನವನ್ನು ಕೊಡಬೇಕು. ದುನಿಯಾ 7.5 ಕೋಲು ನಿಶಾನೆಗೆ ನೀರು ಹಾಯಿಸಿದ ನಂತರ, ಉದಾಹರಣೆಗೆ ಇಳಿಯುವಾಗಲೇ 6.5 7 ನೀರು ನಿಶಾನೆಗೆ ನೀರು ಹಾಯಿಸ್ತಾರೆ.
ಮತ್ತೆ ಆ ಕೋಣಗಳನ್ನು ಓಡಿಸುವಾಗ ಬಹುಮಾನ ತಗೊಂಡೇ ಕೊನೆಗೆ ನಾವು ಓಡಿಸುವಂಥದ್ದು. ಹೌದು, ಪ್ರಥಮ ಬಹುಮಾನ 6ರ ಗೋಮಿಶಾನಿಗೆ ನೀರು ಹಾಯಿಸಿದವರು ಮತ್ತೆ ಅವರ ಪ್ರಯತ್ನ 7ರ ಗೋಮಿಶಾನಿಗೆ ನೀರು ಹಾಯಿಸುವುದಕ್ಕೆ. ಇದು ಬಹಳ ಮುಖ್ಯವಾದಂಥ ಒಂದು ತಾಂತ್ರಿಕವಾದಂಥ ಸಮಸ್ಯೆ. ಮತ್ತು ಇಲ್ಲಿ ಸ್ಟಾರ್ಟಿಂಗ್ ಪಾಯಿಂಟ್ ಈಗ ಒಂದು ಗಂತು ಅಂತಿದೆ, ಗಂತು ಸ್ಟಾರ್ಟಿಂಗ್ ಪಾಯಿಂಟ್ ಧೂಳಿನಲ್ಲಿ ಗಂತು ಅಂತ ಅಲ್ಲಿ ಸದ್ಯದ ಮಟ್ಟಿಗೆ ತಂತ್ರಜ್ಞಾನವನ್ನು ನಾವು ಅಳವಡಿಸುವುದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ. ಅಷ್ಟರವರೆಗೆ ಫ್ಲಾಗಿನಲ್ಲಿ ಅನುಭವಿಸ್ಕೊಂಡಿದ್ದಾರೆ ನಮ್ಮಲ್ಲಿ ನಾಲ್ಕಾರು ಜನ. ಅವರು ಕೋಣಗಳು ಸ್ಟಾರ್ಟಿಂಗ್ ಪಾಯಿಂಟ್ನಲ್ಲಿ ನಿಲ್ಲುವಾಗ 2 ಜೊತೆ ಕೋಣಗಳ ನೊಗ ಪ್ಯಾಟರ್ನ್ ಆಗಿ ಬಂದಿದ್ದರು ಸರಿಸಮ. ಅದನ್ನು ನೋಡಿಕೊಂಡು ಅವರು ಸ್ಟಾರ್ಟಿಂಗ್ ಕೊಡ್ತಾರೆ. ಸ್ಟಾರ್ಟಿಂಗ್ ಕೊಟ್ಟ ನಂತರ ಇಲ್ಲಿ ಡಿಸೈಡ್ ಮಾಡಬೇಕು, ಯಾಕಂದರೆ ಇದು ಸ್ಟಾರ್ಟಿಂಗ್ ಭಾಳ ಮುಖ್ಯ. ಇವತ್ತು ನಮಗೆ MBJಯಲ್ಲಿ ಕೂಡ ಭಾಳ ಕೋಣಗಳು ಬಂದಿದೆ. ಪ್ರಾರಂಭಿಕ ಹಂತದಲ್ಲಿ ಬೆಂಗಳೂರಿನಲ್ಲಿ ಕಂಬಳ ಆದರೆ ಯಾರು ಹೋಗ್ತಾರೆ ಅಂತೇಳಿ ಇಲ್ಲಿಯ ಪ್ರಕಾಶ್ ಶೆಟ್ಟರು, ಅಶೋಕ್ ರೈಗಳು ಮತ್ತು ಉಳಿದೆಲ್ಲ ನಮ್ಮ ಮಠದವರು ಇಲ್ಲಿಯ ಲೋಕಲ್ ಎಲ್ಲ ನಮ್ಮ ಸಂಸ್ಥೆಗಳನ್ನು ತೀರಿಸಿಕೊಂಡು ನಾನು ಮತ್ತೆ ನೆನಪಿಸ್ತೇನೆ ಪತ್ರಿಕೆ ಯಾವುದೇ ಜಾತಿ ಮತ ಭೇದವಿಲ್ಲ, ಶ್ರೀಮಂತರು ಬಡವರು ತಾರತಮ್ಯ ಇಲ್ಲದೆ ಸಕುಟುಂಬ ಸಮೇತರಾಗಿ ಬಂದು ಸಹಸ್ರ ಕಟ್ಟಿಯಲ್ಲಿ ಅತ್ಯಂತ ಶಿಸ್ತುಬದ್ಧವಾಗಿ ನೋಡುವಂಥ ನಡೆಯುವಂಥ ಒಂದು ಜಾನಪದ ಕ್ರೀಡೆ ಇದ್ದರೆ ಅದು ಕಂಬಳ. ಇಲ್ಲಿ ಕಂಬಳದಲ್ಲಿ ಮಾಡಿದಂಥ ದಾಖಲೆಗಳು ನಾನು ನೆನಪಿಸ್ಬೇಕು. 100 ಮೀಟರ್ ಫಿನಿಶಿಂಗ್ ಕೋಣಗಳ ಹಗ್ಗದೊಂದಿಗೆ ಈವರೆಗೆ ಇರುವಂಥ ದಾಖಲೆ 8.78 ಸೆಕೆಂಡ್ಸ್. 8.78 ಸೆಕೆಂಡ್ಸ್ ಕಚ್ಚಾ ಪದವಿನ ಕಂಬಳದಲ್ಲಿ ವಿಚಾರ ಕೋಣಗಳನ್ನು ವಿಚಾರ ಅಶ್ವತ್ಥಪುರ ಶ್ರೀನಿವಾಸಗೌಡ ಅವರು ರೂಢಿಸಿ ಈ ದಾಖಲೆಯನ್ನು ಮಾಡಿದ್ದಾರೆ. ಅದರೊಟ್ಟಿಗೆ ಇನ್ನೊಂದು ಸಂತೋಷ ಅಂದರೆ ಇವತ್ತು ನಾವು ಎಲ್ಲ ಸೆಲೆಬ್ರಿಟೀಸ್ ಇದ್ದಾರೆ, ನೀವೆಲ್ಲ ಪತ್ರಿಕೆ ಇದ್ದವರೆಲ್ಲ ಗೊತ್ತಿರ್ತದೆ. ನಾವು 10 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೇವೆ, ಒಂದು 52 ವರ್ಷ ಈ ಕ್ಷೇತ್ರದಲ್ಲಿದ್ದೆ. ಅಕಾಡೆಮಿಯನ್ನು ಕಂಬಳ ಅಕಾಡೆಮಿಯನ್ನು ಕಟ್ಟಿ ಸಮಾನ ಮನಸ್ಸು ಅಲ್ಲಿ ಯುವಕರಿಗೆ ತರಬೇತಿ ಕೊಟ್ಟು ಆಯ್ಕೆ ಮಾಡಿ ಅವರಿಗೆ ಯೋಗ ವ್ಯಾಯಾಮ ಎಲ್ಲ ರೀತಿಯ ತರಬೇತಿಯನ್ನು ಕೊಟ್ಟು ಇವತ್ತು ಓಟಗಾರರಲ್ಲಿ ಹೆಚ್ಚಿನ ಓಟಗಾರರು ಅಕಾಡೆಮಿಯಲ್ಲಿ ತರಬೇತಿ ಪಡೆದವರು ಇವತ್ತು ಇಲ್ಲಿ ಬರ್ತಾರೆ. ನಮ್ಮ ಆಶಯ ಏನಂದರೆ ಯಾಕೆ ನಾನು ಹೇಳಬೇಕಾಗಿದೆ, ನಮ್ಮ ಬೆಂಗಳೂರಿನ ಕಂಬಳದಲ್ಲಿ ಒಂದು ಹೊಸ ದಾಖಲೆ ನಿರ್ಮಾಣ ಆದರೆ ನಮಗೆ ಭಾಳ ಸಂತೋಷ. ಆ 8.78 ಸೆಕೆಂಡನ್ನು ಮೀರಿಸುವಂಥ ಒಂದು ದಾಖಲೆಗೆ ಬಂದರೆ ನಮಗೆ ಭಾಳ ಸಂತೋಷ. ಕೋಣಗಳಿಗೆ ಸಾಕಷ್ಟು ವ್ಯವಸ್ಥೆಯನ್ನು ಮಾಡಿದೆ. ನಿರೀಕ್ಷಿಸಿದ ಮಟ್ಟಕ್ಕೆ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗಿರ್ಬೋದು, ಯಾಕಂದರೆ ಕೋಣಗಳ ಸಂಖ್ಯೆ ನಾವು ಪ್ರಾರಂಭದಲ್ಲಿ 50 ಜೊತೆ 40 ಜೊತೆ ಇದ್ದರೆ ಸಾಕು ಅಂತಿತ್ತು. ಆಮೇಲೆ ಯಾರು ಹೋಗ್ತಾರೆ ಬೆಂಗಳೂರಿಗೆ ಅನ್ನುವಂಥ ಮಾತುಗಳೆಲ್ಲ ಕೇಳ್ತಾರೆ. ಹಿನ್ನೆಲೆಯಲ್ಲಿ ಮನೆ ಮನೆಗೆ ಹೋಗಿ ಕೋಣೆಗಳವರಿಗೆ ಎಲೆ ಅಡಿಕೆ ಶಾಲು ಹರಿವಾಣ ಸಹಿತ ಆಮಂತ್ರಣ ಪತ್ರ ಕೊಟ್ಟು ಬಂದಿದೆ. ಯಾಕಂದರೆ ನನಗೆ ಉಡುಪಿ, ಬೈಂದೂರು ಮತ್ತು ಬ್ರಹ್ಮಾವಳಿ ಬದಿಯ ಜವಾಬ್ದಾರಿ ನನಗೆ ಮಾಡಬೇಕು. ಎಲ್ಲರೂ ಹೊರಟಿದ್ದಾರೆ. ಹೊರಟು ಈಗ 200ಕ್ಕಿಂತ ಹೆಚ್ಚು ದಾಟಿದೆ ಸಂಖ್ಯೆ. ಯಾಕೆ ನಿಯಂತ್ರಿಸುವಾಗ ಕೊನೆಗೆ ಒಂದು ಇದ್ದರಲ್ಲಿ ಯಾರಿಗೂ ಆದರೂ ಕೂಡ ಅದರ ಕ್ಷಮೆ ಕೇಳಿ ಆದರೂ ಕಚ್ಚಪದವಿನ ಕಂಬಳದಲ್ಲಿ ಮೊನ್ನೆ 18-19 ಕಂಬಳದಲ್ಲಿ ನೇಗಿಲಿನ ಹಿರಿಯ ವಿಭಾಗದಲ್ಲಿ 109 ಜೊತೆ ಇತ್ತು. ಅದರಲ್ಲಿ ಒಂದು 60 ಜೊತೆಯನ್ನು ನಾವು ಆಯ್ಕೆ ಮಾಡಬೇಕಾಗಿ ಭಾಳ ಬೇಸರದಿಂದ ಅದನ್ನು ಆಯ್ಕೆ ಮಾಡಿದ್ವಿ. ಯಾಕೆಂದರೆ ಉಳಿದವರಿಗೆ ಭಾಳ ನೋವಾಗಿರ್ತದೆ. ಅದರಲ್ಲಿ ನಾನು ಯಾಕೆ ನೆನಪಬೇಕು ಅಂದರೆ ಒಣಗಲೇ ಬರುವುದಿಲ್ಲ ಅಂತ ಪರಿಸ್ಥಿತಿಯಲ್ಲಿ ಈ ಬೆಂಗಳೂರಿನ ಕಂಬಳ ಸಮಿತಿಯವರ ಪರಿಶ್ರಮ, ಮಾಧ್ಯಮ ಮಿತ್ರರು ಕೊಟ್ಟಂಥ ಪೇಪರ್ ಮೀಡಿಯಾ ಮತ್ತು ಪ್ರಿಂಟ್ ಮೀಡಿಯಾದವರ ಜಾಹೀರಾತು ಪ್ರಕಟಣೆಗಳಿಂದಾಗಿ ಆಕರ್ಷಿತರಾಗಿ ಈಗೆಲ್ಲ ಬಸ್ಸು ಟ್ರೈನ್ ಎಲ್ಲ ಶುರುವಾಗಿದೆ. ಬಹಳಷ್ಟು ಜನ ಇಲ್ಲಿಗೆ ಬಂದಿದ್ದಾರೆ. ಅದಕ್ಕಿಂತ ಕೋಣೆಗಳವರೆಲ್ಲ ಅವರ ಪರಿವಾರದೊಂದಿಗೆ 5-6 ದಿವಸ ಬರುವಾಗ ನಾನು ಈಗ ನೆನಪಿಸಬೇಕು. ಮಂಗಳೂರಿನಲ್ಲಿಂಥ ಮೀಟಿಂಗ್ ಆದಾಗ ಮೊಟ್ಟ ಮೊದಲನೇ ಬಾರಿಗೆ ನಾನು 3 ಜೊತೆ ಕೋಣೆಗಳನ್ನು ತರ್ತೇನೆ ಅಂತ ಹೇಳಿದವರು ನನ್ನೆರಿಗೆ ಶ್ರೀಕಾಂತ ಅವರು, ಭಾರತವರು ಶಾಂತನಕ್ಷತ್ರ ಕನ್ನಡಿಗೆ. ಹಾಗೆ ಕೋಣಗಳೆಲ್ಲ ಬರುವ ಪ್ರಾರಂಭ ಆದಾಗ ಎಲ್ಲರೂ ಬರೋದಕ್ಕೆ ಪ್ರಾರಂಭ ಮಾಡಿದ್ವಿ. ಇಲ್ಲಿ ಬಂದಾಗ ಎಲ್ಲರ ಸಹಕಾರ ನಮಗೆ ಭಾಳ ಮುಖ್ಯ. ಕೋಣಗಳವರಿಗೆ ಇದು ಕಷ್ಟ ಅಲ್ಲ. ಆದರೆ ಯಾಕೆ ಮುಖ್ಯ ಅಂತ ಕೇಳಿದ್ರೆ ಇದು ಹೋದ ನಂತರ ಅವರಿಗೆ 19 ಕಂಬಳಗಳು ಇವು ಪ್ರತಿ ವಾರವೂ ಕೂಡ ಕಂಬಳಗಳು ಇರುವುದರಿಂದ ಟ್ರ್ಯಾಕ್ ಭಾಳ ಒಳ್ಳೆಯದಾಗಿದೆ. ಯಾಕಂದರೆ ನಾನು 5 ಸಲ ಬರುವಂಥ ಪ್ರತಿಯೊಂದಲ್ಲಿಯೂ ಕೂಡ ದೀಪಾವಳಿ ಆಚರಣೆ ಇಲ್ಲೇ ಮಾಡಿದ್ದೀವಿ. ಹಾಗಾಗಿ
ಏನಾದರೂ ನಿಮಗೆ ಪ್ರಶ್ನೆ ಕೇಳಿದ್ರೆ ತಾಂತ್ರಿಕವಾಗಿ ಬಹುಮಾನದ ವಿಚಾರ ಎಲ್ಲ ಹೇಳಿದ್ದಾರೆ. ಈಶಾನ್ಯ ನೀರು ಹಾಯಿಸಿದಾಗ ಮಾತ್ರ ಎಷ್ಟು ಬಹುಮಾನ ಅನ್ನೋದನ್ನು ಭಾಳ ಸ್ಪಷ್ಟ, ಅದು ಹೇಗೆ ಹೇಳ್ತಾರೆ ಅಷ್ಟೇ ಪ್ರಶ್ನಿಸ್ತಾರೆ. ಹಾಗಾಗಿ ನೀರಿನ ವ್ಯವಸ್ಥೆ ಮಾಡಿದೆ. ಕೋಣಗಳಲ್ಲಿ ಬೇಕಾಗಿದ್ದು ನೀರು, ನೆರಳು, ಟ್ರ್ಯಾಕ್. ಊರಿನಲ್ಲಿ ಆದರೆ ನೀರು, ನೀರಿನ ಕೆರೆ, ಇದು ಮೂರು ಭಾಳ ಮುಖ್ಯ. ಈ ವ್ಯವಸ್ಥೆಗೆ ದೇವರದಯದಿಂದ ಈ ಜಾಗದಲ್ಲಿ ಅರಮನೆಯವರು ಅನುಮತಿ ಕೊಟ್ಟ ಹಿನ್ನೆಲೆ ಇದೆಯೋ ಅಥವಾ ಪೂರ್ವಪುಣ್ಯದ ಗೊತ್ತಿಲ್ಲ. ಕಾವೇರಿ ನೀರಿನ ಸಮಸ್ಯೆ ಇರುವ ಈ ಬೋರ್ವೆಲ್ನಲ್ಲಿ ಭಾಳ ಒಳ್ಳೆಯ ನೀರು, ಎರಡು ಬೋರ್ವೆಲ್ನಲ್ಲಿ ಭಾಳ ಒಳ್ಳೆಯ ನೀರು ಸಿಕ್ಕಿದ್ದರಿಂದ ಬೇರೆ ಕಡೆಯ ನೀರನ್ನು ಬರುವಂಥ ಅಗತ್ಯ ಬರಲಿಲ್ಲ. ಈ ನೀರೇ ಈಗ ನಮಗೆ ಬೇಕಾದಷ್ಟು ಸಾಕಾಗ್ತದೆ ಅನ್ನೋದನ್ನು ಕೂಡ ಅದು ಇದು ಜಾಗರಣೆ ಮಾಡ್ತಾರೆ ಹೇಳಿ ಏನಾದರೂ ಕೇಳಿಕೊಂಡ್ರೆ ದಯವಿಟ್ಟು ಕೇಳಿ. ಹೌದು, ಇಲ್ಲ ನಾನು ಹೇಳ್ತೇನೆ ಲಾಸ್ಟ್ 100 ನೋಟಿಸ್. ಈ ಮಧ್ಯೆ ನಾನು ಮತ್ತೊಂದು ನೆನಪಿಸಬೇಕು. ಪಶುಸಂಗೋಪನಾ ಇಲಾಖೆಯವರು ಕರ್ನಾಟಕ ಸರ್ಕಾರ ಪೇಟದ ಪ್ರಾಣಿಗಳಿಗೆ ಹಿಂಸೆ ಆಗಬಾರ್ದು ಅನ್ನೋ ದೃಷ್ಟಿಯಲ್ಲಿ ನಿನ್ನೆ ಸಾಕಷ್ಟು ಉತ್ತರ ಕೊಟ್ಟು ನಾವು ಇವತ್ತು ಸಾಯಂಕಾಲ ಕೋಣಗಳ ಯಜಮಾನರದ್ದೇ ಒಂದು ಪ್ರತ್ಯೇಕ ಮೀಟಿಂಗ್ ಈ ವಿಷಯ ಕರ್ತೇವೆ. ಪೆಟ್ಟು ಹೊಡೆಯುವುದು ಬೇರೆ, ಕ್ರೌರ್ಯ ಪ್ರದರ್ಶನ ಬೇರೆ. ಆ ಕ್ರೌರ್ಯ ಪ್ರದರ್ಶನ ದಯವಿಟ್ಟು ಮಾಡಿ, ಅದಕ್ಕೆ ಅವಕಾಶ ನಾವು ಕೊಟ್ಟಿದ್ದೇವೆ. ಒಂದೆರಡು ಕಂಬಳಗಳನ್ನು ಬೆತ್ತ ಹಿಡಿಯದೇ ನಾವು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 2 ವರ್ಷ ಮಾಡಿದ್ದೇವೆ. ಆಗುವುದಿಲ್ಲ ಅಂತ ಆತ್ಮರಕ್ಷಣೆಗಾಗಿ ಬೆತ್ತ ಹಿಡ್ಕೊಳ್ಬೇಕು, ಆದರೆ ಹೆಚ್ಚು ಹೊಡೆಯುವುದಕ್ಕೆ ಖಂಡಿತವಾಗಿಯೂ ಕೂಡ ಅವಕಾಶ ಇಲ್ಲ. ಆ ರೀತಿ ನಿಯಮವನ್ನು ಮೀರಿ ಯಾರಾದರೂ ಮಾಡಿದ್ರೆ ಅವರಿಗೆ ಪೊಲೀಸ್ ಇಲಾಖೆ ಕೈಗೊಳ್ತದೆ. ಆಮೇಲೆ ವೆಟರ್ನರಿ ಡಾಕ್ಟರ್ಸ್, ಆಮೇಲೆ ಮಾನವರಿಗೆ ಬೇಕಾದ ನಮ್ಮ ಹಳ್ಳಿಯಿಂದ ಇಲ್ಲಿ ಕ್ಯಾಂಪ್ ಇದೆ. ನಮ್ಮ ಊರಿನಿಂದ ನಾಟಿ ವೈದ್ಯರನ್ನು ಕೂಡ ಕರೆತಂದಿದ್ದಾರೆ, ನಾಟಿ ವೈದ್ಯರು ಕೂಡ ಬಂದಿದ್ದಾರೆ. ಒಟ್ಟು ಸಾಲ ಎಷ್ಟಾಗ್ತದೆ ಅಂತ ಹೇಳಿದರೆ 100 ಕೋಣಗಳಿಂದ 99 ಸಾಲ, 10 ಗಂಟೆ ಕೋಣಗಳಿಂದ 9,000 ಟೆಕ್ನಿಕಲ್. ಯಾಕಂದರೆ 10 ಜೊತೆ ಇದ್ದರೆ ಒಂದು 5 ಸಾಲ ಆಗ್ತದೆ, ಆಮೇಲೆ ಒಂದು 2-3 ಸಾಲ ಆಗ್ತದೆ, ಕೊನೆಗೆ ಸೆಮಿಫೈನಲ್ ಫೈನಲ್. ಇದು ಒಂದು ಸಾಲ, ಒಂದು ಜೊತೆ ಮಾತ್ರ ಕಡಿಮೆ ಸಾಲು ಆಗ್ತದೆ. ಸೆಮಿಫೈನಲ್ ಫೈನಲ್ ಪ್ರವೇಶ ಮಾಡುವಾಗ ಸಾಕಷ್ಟು ರೋಮಾಂಚನಕಾರಿಯಾಗಿರ್ತದೆ. ಅವಧಿ ಸ್ವಲ್ಪ ಹೆಚ್ಚು ಕೊಡ್ತಾರೆ ತಗೊಳ್ಳೋದಾಗಿ ನಾವು ನೋಡಬೇಕು. ಯಾಕಂದರೆ ಜಾಗತಿಕ ಮಟ್ಟದಲ್ಲಿ ಬರುವಂತಹ ಪ್ರತಿಕ್ರಿಯೆ ಏನು ಪ್ರತಿ ಸಲ ಕಂಬಳ ಆಗುವಾಗ ಅಮೆರಿಕದಿಂದ, ಆಸ್ಟ್ರೇಲಿಯಾದಿಂದ, ಸೌತ್ ಆಫ್ರಿಕಾದಿಂದ ಅವ್ರದ್ದು ಬರ್ತಾ ಇದ್ದೇವೆ. ಆದರೆ ಭಾರಿ ಎಲ್ಲ ಕಂಬಳ. ಆದರೆ ಕೋಣಗಳನ್ನು ತಿಳಿಸುವ ಭಾಳ ಸಮಯ ಹಾಳಾಗ್ತಾರೆ. ನಾವಿಲ್ಲಿ ಕೆಲಸ ಬಿಟ್ಟು ಒಂದು ರಜಾ ಹಾಕಿ ಬಿಟ್ಟಿದ್ದೇವೆ. ಹಾಗಾಗಿ ಅದನ್ನು ಸ್ವಲ್ಪ ನಿಯಂತ್ರಿಸಬೇಕು ಅನ್ನುವಂಥ ಬೇಡಿಕೆಯೂ ಇದೆ. ಅಲ್ಲಿ ಉಳಿಯಲಿಕ್ಕೂ ಅವಕಾಶ ಕೊಡುವುದು. ನಾವು ಸರ್ಕಾರ ವಿಧಿಸಿದಂಥ ನಿಯಮಗಳ ಪ್ರಕಾರ ಎಷ್ಟೊಂದು ಅಹಿಂಸಾತ್ಮಕವಾಗಿ ಅದನ್ನು ಆಚರಿಸಲಿಕ್ಕೆ ಸಾಧ್ಯ ಉಂಟು ಅಷ್ಟು ನಾವು ಪ್ರಯತ್ನ ಮಾಡ್ತೇವೆ. ಹಾಗಾಗಿ ಬೆಂಗಳೂರಿನ ಕಂಬಳದಲ್ಲಿ ನಮ್ಮ ಲೇಸರ್ ಮೆಟ್ ಸಿಸ್ಟಮ್ ಸ್ಟಾರ್ಟ್ ಆಗುತ್ತೆ. ಲಾಸ್ಟ್ 100 ಮೀಟರ್ಸ್ ಇರುವಾಗ, ಲಾಸ್ಟ್ 100 ಮೀಟರ್ಸ್ ಇರುವಾಗ ತಾಂತ್ರಿಕವಾಗಿ 100 ಮೀಟರ್ನ ಪ್ರಶ್ನೆ ಬರೋದ್ರಿಂದ ನಾವು ಅದನ್ನು ಹೇಗಾದರೂ ಮಾಡಿ ರಕ್ಷಣೆ ಮಾಡಬೇಕು. ಈ ಬೆಂಗಳೂರಿನ ಕಂಬಳದಿಂದಾಗಿ ಕಂಬಳಕ್ಕೆ ಒಂದು ಜಾಗತಿಕ ಮಟ್ಟದ ಮಾನ್ಯತೆ ಇವತ್ತು ಮಾಧ್ಯಮದ ಮಿತ್ರರಿಂದಾಗಿತ್ತು. ಟ್ಯೂಬ್ಲೈಟ್ ಇತ್ತು, ಹೆಡ್ಲೈಟ್ ಬಂತು, ವಿಡಿಯೋ ಫಿಕ್ಷನ್ ಬಂತು, ಲೇಸರ್ ಟ್ಯೂಬ್ಲೈಟ್ ಸೆಕ್ಷನ್, ಎಲೆಕ್ಟ್ರಾನಿಕ್ ಬ್ಯಾಂಕ್ಸ್ ಬಂತು. ಹಾಗೆ ಅದೆಲ್ಲ ಆ ಊರಿನವ್ರಿಗೆ ಮತ್ತು ನಮಗೆ ಫಲಿತಾಂಶ ಮಾತ್ರ ಸಿಗ್ತಾ ಇತ್ತು ಪತ್ರಿಕೆಯಲ್ಲಿ. ಈಗ ಹಾಗೆ ಕರ್ನಾಟಕದಲ್ಲಿ ತಪ್ಪು ಮಾಡಿದ್ರು ಹೋಗ್ತದೆ, ಸರಿ ಮಾಡಿದ್ರು ಹೋಗ್ತದೆ. ಮಾಧ್ಯಮದವರ ಸಹಕಾರ ಇವತ್ತು ಪತ್ರಿಕೆಗಳಲ್ಲಿ ನೋಡಿದರೆ ಬೆಂಗಳೂರು ಕಂಬಳ ಇಷ್ಟ ಇರಬೇಕಾದ್ರೆ ಮುಂದೆ ಇಂಥ ಕಂಬಳಗಳು ಬೇರೆ ಬೇರೆ ಕಡೆಯಲ್ಲಿ ನಡೆಸಬೇಕು ಅಂತ ಕೂಡ ಪ್ರಯತ್ನ ಮಾಡಬೇಕು. ಇರ್ಬೋದು. ಏನು ಅಷ್ಟು ಹೇಳಿ ಏನಾದರೂ ಕೇಳಿದ್ರೆ ಹಾಂ ಯಾವುದು ನೋಡಿ, ಕರೆ ಸ್ವಲ್ಪ ಉದ್ದ ಇದೆ. ಅದನ್ನು ಮಾಡುವಾಗ ನಾವು ನಮ್ಮ ಇದಕ್ಕೆ ದೇಶಿಗೆ ಕಾಂಪ್ಲೀಟ್ ಗಣನೆಗೆ ತೆಗೆದುಕೊಂಡು ಲಾಸ್ಟ್ 100 ಮೀಟರ್ ಸಿದ್ಧ ಮಾಡಿ. ಹಾಂ ಅಲ್ಲ, ರಿಸಲ್ಟ್ ನಾವು ಎಲ್ಲ ಪ್ರಿಂಟ್ನಲ್ಲಿ ಇರ್ತದೆ. ರಿಸಲ್ಟ್ ಬಂದಾಗ ಅದನ್ನು ಹೇಳ್ತೇವೆ. ಮತ್ತು ಅದನ್ನು ಜೆರಾಕ್ಸ್ ಮಾಡಿ ಎಲ್ಲ ಮೀಡಿಯಾದವರಿಗೆ ನಿಮ್ಮ ಮೀಡಿಯಾ ಕಚೇರಿಯಲ್ಲಿ ನಾವು ಕೊಡ್ತೇವೆ. ಇಲ್ಲ, ಮುಗಿದು ಬಹುಮಾನ ವಿತರಣೆ ಆಗೋದು ಕೊನೆಗೆ
ಅಲ್ಲಿವರೆಗೆ ಇಲ್ಲ. ಫೈನಲ್ ಸ್ಪರ್ಧೆ ಎಲ್ಲ ಆಗ್ತದೆ. ಅಂದರೆ ಕೋಣಗಳು ಪ್ರಾರಂಭದಲ್ಲಿ ಒಂದು ಸಲ ಮಂಜು ಡಿಗ್ರಿ ಆಮೇಲೆ ನೆನಪಾಗ್ತದೆ. ಆಮೇಲೆ ಯಾರು ಫೈನಲ್ ಪ್ರವೇಶ ಮಾಡಿದ್ದಾರೆ, ಅಂತಿಮ ಸುತ್ತಿನ ಸ್ಪರ್ಧೆಗೆ ಆಯ್ಕೆಯಾಗಿದ್ದಾರೆ ಎಲ್ಲ ವಿಭಾಗಗಳು, ಅವರಿಗೆ ಮಾತ್ರ ಮತ್ತೊಮ್ಮೆ ಇದರಿಂದ ಮಂಜುಟಿಯಿಂದ ಇಳಿಯುತ್ತೆ. ಪ್ರಥಮ ದ್ವಿತೀಯ ಬಹುಮಾನಕ್ಕೆ ಚತುರ್ಥ ಬಹುಮಾನಕ್ಕೆ ಆಯ್ಕೆಯಾಗುವ ಅವಕಾಶ. ತಕ್ಷಣ ಅದು ಅನೌನ್ಸ್ ಆಗ್ತದೆ, ಮಾಧ್ಯಮದಲ್ಲಿ ಬರ್ತದೆ, ಆಮೇಲೆ ಪೇಪರ್ನಲ್ಲಿ ಕೂಡ ಆಗ್ತದೆ. ಅದರೊಟ್ಟಿಗೆ ಪ್ರಿಂಟೆಡ್ ಇರ್ತದೆ, ಅಲ್ಲಿ ಜೆರಾಕ್ಸ್ ಮಾಡಿ ಯಾವ ಸರ್ ಕೋಣಗಳ ಐಡೆಂಟಿಫಿಕೇಶನ್ಗೆ ಕೋಣಗಳ ಪಾಸ್ ಪ್ರಿಂಟ್ ಮಾಡಿದ್ದೇವೆ. ಅಲ್ಲ ಹಾಕಿದ್ರೆ ಕೆಲವರು ಕೋಣದವರು ಹಾಕಿಲ್ಲ, ಪಿನ್ ಅಲ್ಲ, ನಾನು ಪಿನ್ನಲ್ಲಿ ಪಿನ್ ಹಾಕಿ ಪ್ಲಾಸ್ಟಿಕ್ ಲ್ಯಾಮಿನೇಟೆಡ್ ಕೊಟ್ಟಿದ್ದೇವೆ ಒಂದು. ಆಮೇಲೆ ಆಗ ಅವರ ಹೆಸರು ನಾವು ಹೇಳ್ತೇವೆ. ಆಮೇಲೆ ಕೋಣಗಳವರು ಇವತ್ತು ಬಂದವರಲ್ಲಿ ಇವತ್ತು ನಿನ್ನೆ ಅವರು ಮಾತ್ರ 3 ತಲೆಮಾರಿನಿಂದ ಬಂದವರು, ಆವತ್ತಿನಿಂದ ಬಹುಮಾನ ಪಡೆದವರು ಇದ್ದಾರೆ. ಸೀನಿಯರ್ ಸ್ಟಾರ್ ಅವರು ಇದ್ದಾರೆ. ನಾನು ಯಾವಾಗಲೂ ಹೇಳುವಾಗ ಅವರ ಪರಂಪರೆಯಿಂದ ಮೊದಲಿಂದ ನಾವು ಸ್ಟಾರ್ಟ್ ಮಾಡ್ತಾರೆ. ಯಾಕಂದರೆ 12 ವರ್ಷ ಕೋಣ ಕಟ್ಟೋದು ದೊಡ್ಡ ವಿಷಯ ಅಲ್ಲ, 12 ವರ್ಷ ಕನ್ನಡ ಮಾಡುವುದು ಕಷ್ಟ ದೊಡ್ಡ ವಿಷಯ, ಅದು ಕಷ್ಟವೇ. ಆದರೆ ಇಲ್ಲಿ ಕೂತಿದ್ದಾರೆ ಅವರು ಶಾಣವರು, ಸುಂದರ ಕೋಗಾಚಾರಿ, ಶಾಣೂರು ಇದೊಂದು ಕೋಗಾಚಾರ್ಯರು ಒಂದು ಕೃಷಿ ಕೆಲಸ ಮಾಡಿ ಬಡಗಿ ಬಸ್ 55 ವರ್ಷಗಳಿಂದ ನಿರಂತರವಾಗಿ ಅವರು ಕೋಣ ಕಟ್ಟಿದವರು ಇಲ್ಲಿ ಕೂತಿದ್ದಾರೆ. ಹಾಗೆ ನಮಗೆ ಬೆಳವಾಡಿ ಸದಾನಂದ ಶೆಟ್ಟರು ಇದ್ದಾರೆ, ಅವರು ನಿರಂತರವಾಗಿ ಭಾಗವಹಿಸಿದ ಎಲ್ಲ ಕಂಬಳಗಳಲ್ಲಿ 12-13 ಕಂಬಳಗಳಲ್ಲಿ ಪ್ರಥಮ ಬಹುಮಾನ ಪಡೆದವರು, ಹೆಚ್ಚಿನ ಬಹುಮಾನ ಪಡೆದವರು. ಈಗ ಅವರನ್ನು ಕೂಡ ಇಲ್ಲ. ಹಾಗಾಗಿ ಎಲ್ಲವೂ ನಾವು ನಿಖರವಾಗಿ ಸ್ಪಷ್ಟವಾಗಿ ಮಾಧ್ಯಮದವರಿಗೆ ಬೇಕಾದಾಗಿ ಕೊಡ್ತೇವೆ. ಮತ್ತೆ ನನಗೆ ಕೇಳಿದ್ದಿತ್ತು ಹೇಳಿ. ಓಕೆ, ಥ್ಯಾಂಕ್ ಯು ಸರ್. ಇಲ್ಲ, ನಮಗೆ ಸಿಕ್ಕಿದೆ ನನ್ನ ಹತ್ರ. ಯಾಕಂದರೆ ಆಗಿತ್ತು ಪ್ರಾರಂಭದಲ್ಲಿ ನಾವು ಗುರುಗಂಡ ಮಾತಾಡುವಾಗ 10 ಗಂಟೆವರೆಗೆ ಮಾತಾಡ್ತೇವೆ, ಹೆಚ್ಚು ಅಂದರೆ 12 ಗಂಟೆವರೆಗೆ. ಈಗ ಅದು ಬೆಳಗ್ಗಿನವರೆಗೆ ಕೂಡ ನಡೀತದೆ. ಹೆಚ್ಚು ತೊಂದರೆ ಆಗದಾಗೆ ನಾವು ಎಚ್ಚರ ವಹಿಸದೆ ಹೋದರೆ ಶಬ್ದ ತೊಂದರೆ ಆಗದೆ ಊಟದ ಬಿಡು ಕೊಟ್ಟರೆ ಸ್ವಲ್ಪ ಕಷ್ಟ ಆಗ್ತದೆ. ಕೋಣೆಗಳವರೆಗೂ ಒಂದಷ್ಟು ಕೋಣೆಗಳು ಕೆಂಪು ಗದ್ದೆ ಸಾಮಾನ್ಯವಾಗಿ ಚಳಕೆ ಅಂದರೆ ಕೆಂಪು ಗದ್ದೆ ಊಟ ಒಂದು ತಲೆಯಲ್ಲಿದೆ. ಇಲ್ಲಿ ಕೆಂಪು ಗದ್ದೆ ಸ್ವಲ್ಪ ಬಿಳಿ ಗದ್ದೆ ಇರೋದ್ರಿಂದ ಅದರಿಂದ ವ್ಯತ್ಯಾಸ ಬರ್ಬೋದಾ ಸರ್? ಕಂಬಳ ಅಂತ ಹೇಳಿದ್ರೆ ಅದು ಗಂಪಗಳ ಕೆಸರು ಮಣ್ಣಿನಿಂದ ಕೂಡಿದ ಭತ್ತ ಬೆಳೆಯುವ ವಿಶಾಲವಾದ ಗದ್ದೆ ಪ್ರಾರಂಭವಾದದ್ದು. ಕಂಬಳದಲ್ಲಿ 2 ವಿಧದ ಕಂಬಳಗಳಿವೆ. ಒಂದು ಭಕ್ತಿ ಪ್ರಧಾನವಾದಂಥ ಸಾಂಪ್ರದಾಯಿಕ ಕಂಬಳವಾಗಿದೆ. ಈಗ ನಾವು ಇಲ್ಲಿ ಮಾಡುವಂಥದ್ದು ಶಕ್ತಿ ಮತ್ತು ಯುಕ್ತಿ ಪ್ರಧಾನವಾದಂಥ ಆಧುನಿಕ ಕಂಬಳ. ಈ ಆಧುನಿಕ ಸಾಂಪ್ರದಾಯಿಕ ಕಂಬಳಗಳು ಇವತ್ತು ಕೂಡ ನಡೀತದೆ. ಕೆಸರು ಮಣ್ಣಿನಲ್ಲಿ 10 ಎಕರೆ 20 ಎಕರೆ 15 ಎಕರೆ ಗದ್ದೆಯಲ್ಲಿ ದಿವಸಕ್ಕೆ 4-5-6 ಕಂಬಳಗಳು ನಡೀತವೆ ಇವತ್ತು ಕೂಡ. ಯಾಕಂದರೆ ಭತ್ತ ಬೆಳೆಯುವ ಗದ್ದೆಯಲ್ಲಿ ನಡೆಯುವಂಥ ಕಂಬಳ ಸಾಗುವಳಿ ಆಗಿದೆ. ಹೌದು, 1-2 ಗಂಟೆಯಲ್ಲಿ ಇದು ಕೂಡ ಕೆಸರಾಗುತ್ತೆ. ಆದರೆ ಮೊದಲನೇ ಸಲ ಮಾಡಿದ್ರಿಂದ ಅದು ಬಿಳಿ ಆಗುತ್ತೆ. ಆ ಕಣಹಳಿಗೆ ನೀರು ಹೋಗುವಾಗ ಭಾಳ ಚಂದ ಕಾಣ್ತದೆ, ಮುತ್ತಿನ ಹಾಕಿ ಕಾಣ್ತದೆ. ಇಬ್ಬನಿ. ಓಕೆ ಸರ್, ಓಕೆ ಸರ್, ಓಕೆ, ಥ್ಯಾಂಕ್ ಯು ಸರ್. ಲೇಸರ್ ಪ್ರತಿ ಹಂತದಲ್ಲೂ ಚಾನ್ಸಿಗೆ ಬಿಡುವಾಗ ಬರ್ತದೆ, ಇಡ್ತೇವೆ. ಯಾಕೆಂತ ಕೇಳಿದ್ರೆ ಆ ಟೈಮಿಂಗ್ ಅಲ್ಲಿ ಬೀಳಬೇಕು. ಒಂದು ಕೋಣದವರಿಗೆ ನನ್ನ ಕೋಣ ಎಷ್ಟರಲ್ಲಿ ಉಳಿತು, ಇನ್ನೊಬ್ಬರ ಕೋಣ ಎಷ್ಟರಲ್ಲಿ ಉಳಿತು, ನನ್ನ ಕೋಣ ಏನು ಇಂಪ್ರೂವ್ ಮಾಡಿ ಕೊಡಬೇಕು ಅನ್ನೋದಕ್ಕಾಗಿ ಲೇಸರ್ ಪ್ರಾರಂಭಿಕ ಹಂತದವರು ಇರ್ತದೆ, ಚಾನ್ಸ್ ಅಲ್ಲಿ ಇರ್ತದೆ. ಕಡೆ ಹೇಗೆ ಅದಕ್ಕೆ ಲೇಸರ್ ಲೆಕ್ಕವಿಲ್ಲ. ನನಗೆ ಭಾಳ ಸಾಕಷ್ಟು ಎಲ್ಲ ಮಾಡ್ತಾರೆ. ಬೈಕ್ ವೇಟ್ ನೋಡಿ, ಅದು ಮನೋರಂಜನೆಯ ಮಾತು. ಅಲ್ಲಿ ಗದ್ದೆಯಲ್ಲಿ ಇವತ್ತು ಕೂಡ ಕಂಬಳಾಚರಣೆ ನಡೆಯುತ್ತೆ. ಇಲ್ಲಿ ಈ ಜಾನಪದ ಕಂಬಳ ಇದ್ದವು. ನೀವು ಹೇಳಿದಾಗೆ ಇವತ್ತು ಕೂಡ ದೈವಾರಾಧನೆಯಿಂದ ಕೂಡಿದ ಕಂಬಳಗಳು ಕೂಡ ಆಯ್ಕಳ ಭಾವ, ಕಟ್ಪಾಡಿ
ಬೆಂಗಳೂರು ಕಂಬಳ ನಮ್ಮ ಕಂಬಳಕ್ಕೆ ಅಂತಿಮ ಹಂತದ ಸಿದ್ಧತೆಗಳು ಪೂರ್ಣಗೊಂಡಿದ್ದು ಇದೀಗ ಕಂಬಳ ಕರೆಯಂತೆ ಸಂಪೂರ್ಣವಾಗಿ ಬೆಂಗಳೂರಿನ ಪ್ಯಾಲೇಸ್ ಗ್ರೌಂಡ್ ಸಜ್ಜುಗೊಂಡಿದೆ. ಈಗ ನೀವು ನೋಡ್ತಾ ಇದ್ದೀರಿ ಬೆಂಗಳೂರಿನ ಪ್ಯಾಲೇಸ್ ಗ್ರೌಂಡ್ನಲ್ಲಿರುವಂಥ ಕರೆ ಹೇಗಿದೆ ಅನ್ನುವಂಥದ್ದನ್ನು ತೋರಿಸುವಂಥ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ. ಯಾವ ರೀತಿಯಾಗಿ ಇದೆ ಅನ್ನುವಂಥದ್ದನ್ನು ತೋರಿಸುವಂಥ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದೇವೆ. ಇದು ಬೆಂಗಳೂರಿನ ಕಂಬಳಕ್ಕೆ ಸನ್ನದ್ಧವಾಗಿರುವಂತಹ ಕರೆ ಸಂಪೂರ್ಣವಾಗಿ ಬಹಳ ವಿಶೇಷವಾದಂತಹ ಆಸ್ಥೆಯನ್ನು ವಹಿಸಿ ಊರಿನ ಮೇಸ್ತ್ರಿಗಳು ಮತ್ತು ಊರಿನ ಕೆಲಸಗಾರರು ಇನ್ವಾಲ್ವ್ ಆಗಿ ಸುಮಾರು 1 ತಿಂಗಳಲ್ಲಿ ನಿರ್ಮಾಣ ಮಾಡಲಾಗಿರುವಂಥ ಕರೆಗೆ ಬೇಕಾದಂತಹ ವ್ಯವಸ್ಥೆ, ಕರೆಯ ಉದ್ದ, ಕರೆಯ ಅಗಲ ಎಲ್ಲವನ್ನೂ ಕೂಡ ಬಹಳ ಶಿಸ್ತುಬದ್ಧವಾಗಿ ಬಹಳ ವ್ಯವಸ್ಥಿತವಾಗಿ ಮಾಡಿ ಮುಗಿಸಿದ್ದಾರೆ. ಜೊತೆಗೆ ಇಲ್ಲಿ ಬಂದಂತಹ ಕೋಣಗಳ ಅಥವಾ ಇಲ್ಲಿ ಕುದಿ ಓಡಿಸಿದವರು ಕೂಡ ಈ ಕರೆಯ ಬಗ್ಗೆ ಮಾತನಾಡಿದ್ದಾರೆ. ಕರೆ ಹೇಗಿತ್ತು, ಕರೆ ಹೇಗಾಗಿದೆ ಅನ್ನುವುದರ ಕುರಿತು ಕೂಡ ಮಾತನಾಡಿದ್ದಾರೆ. ಅದರ ಜೊತೆಗೆ ಇದೀಗ ನೀವು ನೋಡ್ತಾ ಇರುವಂಥದ್ದು ಬೆಂಗಳೂರಿನ ಕರೆ ಆದರೆ ಕರೆಯ ಪಕ್ಕದಲ್ಲಿರುವಂತಹ ಟ್ಯಾಂಕಿ ಬಹಳ ಅಗತ್ಯವಾಗಿ ಈ ಕೋಣಗಳ ಸ್ನಾನಕ್ಕೆ ಮತ್ತು ಕೋಣಗಳ ಶುಚಿತೆಗೆ ಮತ್ತು ಓಟಗಾರರ ಸ್ವಚ್ಛತೆಗೆ ಬೇಕಾದಂತಹ ವ್ಯವಸ್ಥೆಗಳನ್ನು ಕಲ್ಪಿಸಲಾಗಿದೆ. ನಾವು ಅಲ್ಲಿಯೂ ಕೂಡ ಹೋಗ್ತೀವಿ. ನಮ್ಮ ಜೊತೆಗೆ ಪಂಚೇಶ್ ಇದ್ದಾರೆ, ಅವರನ್ನು ಕರೆದುಕೊಂಡು ಒಂದು ಅಲ್ಲಿಗೆ ಹೋಗ್ತಾ ಇದ್ದೀವಿ. ಆ ಒಂದು ಟ್ಯಾಂಕಿಯ ಪಕ್ಕದಲ್ಲಿ ಈಗಾಗಲೇ ಇಲ್ಲಿ ದೂರದ ಉಡುಪಿ, ಕಾಸರಗೋಡು ಮತ್ತು ಕರಾವಳಿಯ ಭಾಗಗಳಿಂದ ಬಂದಿರುವಂತಹ ಕೋಣಗಳು ಇಲ್ಲಿ ಬಂದಿಳಿದಿವೆ. ಈಗಾಗಲೇ ಒಂದು ನೈಟನ್ನು ಕಳೆದು ಇದೀಗ ಬೆಳಗ್ಗೆ ಬಂದು ಈ ಟ್ಯಾಂಕಿಯಲ್ಲಿ ಇರುವಂಥ ನೀರಿನಲ್ಲಿ ಸ್ನಾನ ಇತ್ಯಾದಿಗಳನ್ನು ಮಾಡಿಸ್ತಾ ಇದ್ದಾರೆ. ಅವರೆಲ್ಲರೂ ಕೂಡ ಇದರಲ್ಲಿ ನಿರತರಾಗಿದ್ದಾರೆ. ಅವ್ರ ಹತ್ರ ಮಾತನಾಡಿಸಬೇಕು, ಹೇಗಿದೆ ವ್ಯವಸ್ಥೆಗಳು ಮತ್ತು ಇಲ್ಲಿರ್ತಕ್ಕಂಥ ಟ್ಯಾಂಕ್ ಇರ್ಬೋದು, ನೀರಿನ ವ್ಯವಸ್ಥೆ ಇರ್ಬೋದು ಇತ್ಯಾದಿಗಳ ಬಗ್ಗೆ ಮಾತನಾಡಬೇಕು ಅನ್ನುವಂಥ ಕಾರಣಕ್ಕಾಗಿ ಅವ್ರನ್ನ ಮಾತನಾಡಿಸಬೇಕು. ನಮಸ್ತೆ. ನಮಸ್ತೆ. ಎಂಚಲ್ಲಾರೆ ಹಾಂ ಎಂಚ ಒಂದು ಬೆಂಗಳೂರು ಸರಿ ಶ್ರೀಕಾಂತ್ ಓದ್ತೀನಿ ಬೆಂಗಳೂರು ತೂಕವನ್ನು ಓದ್ತೀನಿ తీయాలా ఎంచుండు తొందరజా అయితే ఎరుకులు ఎంచల్లా అక్షర్ల ఎడ్డెల్ల ఓ టీము ఇంకా స్కీమ్ ఉంది ಹಿಂದೆ టీం దబ్బుదారు అజక్కార కుంటిని నమస్తే దాదా ఉంటుందిలారు ಎರಡು ನಂಚು ದೆಕ್ಕೊಂದಾಗ ಪಂಡ ಕೋಡೆ ಬತ್ತದ ಅಂತ ಸುಸ್ತಾತನ ಕೋಡೆ ಗಾತೋಡಂತ ದೆಕ್ಕದ ನಾನು ಇತ್ತೆ ಅಂತ ದೆಕ್ಕಂಡ ಅಂತ ಈಗ ಖುಷಿ ಆಪುಂಡತಿ ವ್ಯವಸ್ಥೆ ಪೋಗ ಬಾಗ ಆಯ್ಕೊಂಡು ಖುಷಿ ಅಂಡ ತೂದು ಪೋಗ ಬೆಂಗಳೂರು ಅನ್ಸುಂಡ ಇಜ್ಜಿಜಿ ನಮ್ಮನ ಗೋಕ ಕಂಬ ಪೋಗ ಕಣೆ ಚೋಜು ನಾಂಡ ಪೋಗ ಆಯ್ಕೊಂಡು ವ್ಯವಸ್ಥೆ ಪೋಗ ಆಯ್ಕೊಂಡು ಅವೇನು ತೂದು ಬಾಗಿ ಖುಷಿ ಅಂಡ ಕಾಗ ಆಯ್ಕೊಂಡು ಅದು ಪಕ್ಕ ನೀಗುದ ವ್ಯವಸ್ಥೆ ಮಲ್ದೇಗ ಏಗಕ್ಕೂ ಪರ್ಗ ಪೋಗ ನಮ್ಮನ ಅಂಚಿರ್ತೆ ಕೊಣದೇವು ನೀಗು ಪೋಗ ఒక 3 ట్యాంక్ ఇటు నీకు బోడనాతుండు నాగతుంది వచ్చి బాగా ಖುಷಿ ಆಗುತ್ತೆ. ಬನ್ನಿ ಪಂಚೇಶ್. ಇದೀಗ ಮತ್ತೊಂದು ತಂಡ. ನಮಸ್ಕಾರ. 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 ಏನ್ ಮಾಡ್ತಾ ಇದ್ದೀರಿ? ಯಾರಿದು? ನಾವು ಕೊಳಕ್ಕೆ ಐದಕ್ಕೆ ರೋಷನ್ ಶಂಕರ್ ಪೂಜಾರಿ ಅವರ ಕೋಣದವರು. ಯಾರಿದು? ಇದು ರಾಜ. ಏನ್ ಮಾಡ್ತಿದ್ದಾನೆ ರಾಜ? ರಾಜ ಈಗ ಆಯ್ತು, ಇಲ್ಲಿ ಬಂದು ಸ್ನಾನ ಎಲ್ಲ ಆಯ್ತಾ? ಒಂದು ಸ್ನಾನ ಆಯ್ತಾನಾ? ಬೆಂಗಳೂರಿನ ಫಸ್ಟ್ ಸ್ನಾನ, ಬೆಂಗಳೂರಿನ ಮೊದಲ ಸ್ನಾನ ಮಾಡಿದ ರಾಜ. ಇನ್ನು ಈಗ ಹೋಗಿ ಅವನಿಗೆ ಊಟ ಎಲ್ಲ ಕೊಡ್ಬೇಕಲ್ಲ, ಹೊಟ್ಟೆಗೆ ಎಲ್ಲ ತಯಾರಾಗ್ತಾ ಉಂಟು ಒಂದು ಊಟ ಎಲ್ಲ. ಹೇಗಾಯ್ತು ಜರ್ನಿ? ಹೇಗಾಯ್ತು? ಜರ್ನಿ ಒಳ್ಳೆಯಿತ್ತು, ಪರವಾಗಿಲ್ಲ. ಮಂಗಳೂರಿಂದ ಇಲ್ಲಿ ಬೆಂಗಳೂರು ತನಕ ಬರುವಾಗ ಅಷ್ಟೇನು ಏನು ನಮಗೆ ಸಮಸ್ಯೆ ಆಗಲಿಲ್ಲ. ಒಳ್ಳೆ ರೀತಿ ಒಳ್ಳೆ ಅರೇಂಜ್ಮೆಂಟ್ ಎಲ್ಲ ಒಳ್ಳೆ ಮಾಡಿದ್ದಾರೆ. ಉಪ್ಪಿನಂಗಡಿಯಲ್ಲಿ ಸ್ಟಾರ್ಟಿಂಗ್, ಆಮೇಲೆ ಹಾಸನದಲ್ಲಿ ಬಂದು ಬೇಕಾದ ನಮಗೆ ಕೋಣಕ್ಕೆ ಬೇಕಾದಂಥ ವ್ಯವಸ್ಥೆ ಎಲ್ಲ ಒಳ್ಳೆ ರೀತಿಯಲ್ಲಿ ಮಾಡಿದ್ದಾರೆ. ಇಲ್ಲಿ ಕೂಡ ಕೋಣ ಎಲ್ಲ ಕಟ್ಟಲಿಕ್ಕೆ ಒಳ್ಳೆ ಇದು ಮಾಡಿ ಕೊಟ್ಟಿದ್ದಾರೆ, ನಮ್ಗೆ ಜಾಗ ಎಲ್ಲ ಮಾಡಿ ಕೊಟ್ಟಿದ್ದಾರೆ. ಇಷ್ಟವರೆಗೇನು ಸಮಸ್ಯೆ ಆಗಲಿಲ್ಲ. ಇನ್ನು ನೋಡ್ಬೇಕಷ್ಟೇ. ಇನ್ನು ರಾಜ ಆರಾಮಿದಾನ? ರಾಜ ನೋಡಿ ಹೇಗಿದ್ದಾನೆ. ಟೀಮ್ ಎಲ್ಲ ಅದು ಮಂಜು ಕೋಣ ಹೋಗ್ತಾ ಉಂಟು. ಮಂಜು ಮಂಜು, ರಾಜ, ದೂಜ, ಪಾಂಡು. ಓಕೆ, ಎಲ್ಲರೂ ಕೂಡ ಇದ್ದಾರೆ. ರಾಜನನ್ನ ಕರ್ಕೊಂಡು ಹೋಗ್ಲಿಕ್ಕೆ ವ್ಯವಸ್ಥೆಗಳಾಗ್ತಾ ಇದ್ದಾವೆ. ಅದ್ರ ಜೊತೆಗೆ ಸ್ನಾನಾದಿ ಕೆಲಸ ಕಾರ್ಯಗಳು ಇಲ್ಲಿ ನಡೀತಾ ಇದ್ದಾವೆ. ಸ್ನಾನವನ್ನು ಮಾಡ್ತಾ ಇದ್ದಾರೆ. ಈ ತಂಡದವರು ಕೂಡ ಇದ್ದಾರೆ ನೋಡಿ. ಎಲ್ಲ ತಂಡದವರು ಕೂಡ ತಮ್ಮ ತಮ್ಮ ಕೋಣೆಗಳನ್ನು ಸ್ನಾನ ಮಾಡಿಸುವಂಥ ಕೆಲಸದಲ್ಲಿ ನಿರತರಾಗಿದ್ದಾರೆ. ಅಣ್ಣ ಹೊಲ್ತಾ ಹಾಕ್ಲೆ ಕಾರ್ಕಳ ನಕ್ರೆ ನಂದಲಿಕೆ ಕಂಪೌಂಟು ಕಂಪೌಂಟು ಹೇಗೆ ನಂದಲಿಕೆ ಕಂಪ ಎಲ್ಲಿಂಟು? ಇದು ನಂದಲಿಕೆಯ ಕಂಪವಾ? ಓಕೆ, ಹೇಗುಂಟು ವ್ಯವಸ್ಥೆ? ಹೇಗುಂಟು ನಿಮಗೆ? ಇಲ್ಲಿ ಬೆಂಗಳೂರಲ್ಲಿದ್ದೇವೆ ಅಂತ ಅನಿಸ್ತದ? ಇಲ್ಲ, ಊರಿನಲ್ಲಿದ್ದಾಗ ಅನಿಸ್ತದೆ. ಸೇಮ್ ಕಂಬಳದ ಕರೆ, ಊರಿದ್ದೇ ವಾತಾವರಣ. ಸ್ವಲ್ಪ ಚಳಿ ಉಂಟಾ ಅಂತ? ಚಳಿ ಜಾಸ್ತಿ ಉಂಟು ಇಲ್ಲಿ. ಅಣ್ಣ ದಾದಾ ಅಂತ ಉಳ್ಳಾರೆ ಗಿರಿಜಾ ರೋಡ್ ಲೈನ್ಸ್ ಕೋಟ ಗಾಡಿ ಕೂಸ ಪೂಜಾರಿ. ಹೌದಾ? ಓಕೆ, ತಲೆ ಮೂರು ಕುಡೂರು ದೇಕೊಂದುಲ್ಲ ಎರಡೆಲ್ಲ ಪಾತಿರಪಾಗ
ನಮಸ್ಕಾರ. ನಮಸ್ಕಾರ. ಎಂಚ ತೊಂದರೆ ವ್ಯವಸ್ಥೆ ಇಲ್ಲ ತೊಂದರೆ ಸೂಪರ್ ದಾದಾ ಏರ್ದಕ್ಕೊಂದಿಲ್ಲ ಏರುಕುಲು ಎಂಚೊಲ್ಲೈತೆ ಎಂತ ತೊಂದರೆ ತೊಂದರೆ ಜೊತೆ ಅಲ್ಲ ಸುಸ್ತಾತು ಅಂಚೆ ಕಾಲೇಜಿ ಪೂರ ಸರಿ ಇಲ್ಲ. ಓಕೆ ತಗ ಆಯ್ಸ್ ಬಾಸ್ ದಾನೆಗೆ ಅಂಡ ದೆಕ್ಕದಂಡ ದೆಕ್ಕದನ್ನ ಓಡು ನಾನು ಓಡು ಎಂಚುಂಡು ವ್ಯವಸ್ಥೆ ಇಲ್ಲ ವ್ಯವಸ್ಥೆ ತೊಂದರೆ ದಾನ ಮಟ್ಟುಕೊಂಡು. ಇಲ್ಲಿ ಮತ್ತೊಬ್ರು ಇದ್ದಾರೆ, ಅವ್ರ ಹತ್ರ ಮಾತಾಡಬೇಕು. ನಮಸ್ಕಾರ. ನಮಸ್ಕಾರ. ಏತ್ ಬಿಡ್ದಾನ ಬನ್ನ ಎಂಗಳು ರಾತ್ರಿ 1 ಗಂಟೆ ಆಯ್ತು. ಎಂಚಾಂಡು ತೊಂದರೆ ಇಜ್ಜಿ ಚೂರು ಇರಲಿಕ್ಕೆ ಒಂತೆ ಬಂಗಾಂಡು ಅಲ್ಲೈತೆ ಬಲ್ಪು ಒಂತೆ ಬೆಚ್ಚ ನೀರು ಪೂರ ಪಾಡ್ದನಗ ರೆಡಿ ಆವೊಂದುಲ್ಲ ಎಲ್ಲೆಗಂತೂ ಪರ್ಫೆಕ್ಟ್ ರೆಡಿ ಆವೇರಿಂದ ಒಂಜಿ ಎಂಗಳ ಒಂದು ಕಂಪ್ಲೀಟ್ ರೆಡಿ ಆಪೇರು ಅಂಜ. ಇದು ಒಂದು ಗುಡ್ ನ್ಯೂಸ್ ಏನು ಅಂತಂದರೆ ಈ ಕೋಣಗಳು ಈಗಾಗಲೇ ಬೆಂಗಳೂರಿನಲ್ಲಿ ಬಂದು ಸೆಟ್ಲ್ ಆಗಿವೆ. ಜೊತೆಗೆ ನಿನ್ನೆ ರಾತ್ರಿ ಬಂದು ಇಲ್ಲಿ ಸೆಟ್ಲ್ ಆಗಿರೋದು ಮಾತ್ರ ಅಲ್ಲ, ಈಗ ಇಲ್ಲಿ ಮಾಡಿರುವಂಥ ವ್ಯವಸ್ಥೆಗಳನ್ನು ನೋಡಿ ಕೋಣದ ಮಾಲೀಕರಿರ್ಬೋದು ಅಥವಾ ಕೋಣದ ಪರಿಚಾರಕರಿರ್ಬೋದು ಅವರೆಲ್ಲರೂ ಕೂಡ ಖುಷಿಯಾಗಿದ್ದಾರೆ. ಅದರ ಜೊತೆಗೆ ಅವರೆಲ್ಲರೂ ಕೂಡ ಈ ಕೋಣ ಸ್ನಾನ ಮಾಡಿಸುವಂಥದ್ದು ಇರ್ಬೋದು ಅಥವಾ ಇನ್ನಿತರ ಕೆಲಸ ಕಾರ್ಯದಲ್ಲಿ ನಿರತರಾಗಿದ್ದಾರೆ. ಅವರು ಬಹುತೇಕರು ಹೇಳೋದು ನಾವು ಬೆಂಗಳೂರಿನಲ್ಲಿದ್ದೇವೆ ಅಂತ ನಮಗೆ ಅನಿಸೋದಿಲ್ಲ, ಬದಲಾಗಿ ಊರಿನ ಯಾವುದೋ ಕಂಬಳಕರೆಗೆ ಬಂದೇವೆ ಅಂತಹ ವ್ಯವಸ್ಥೆಗಳಿಲ್ಲಾಗಿವೆ, ಊರಿಗಿಂತ ಹೆಚ್ಚಿನ ವ್ಯವಸ್ಥೆಗಳನ್ನು ಇಲ್ಲಿ ಕಲ್ಪಿಸಿಕೊಟ್ಟಿದ್ದಾರೆ ಅನ್ನುವಂಥ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಜೊತೆಗೆ ಬೆಂಗಳೂರಿನ ಕಂಬಳದಲ್ಲಿ ಅಂದರೆ ಐತಿಹಾಸಿಕ ಕಂಬಳದಲ್ಲಿ ನಾವು ಭಾಗಿಯಾಗ್ತಾ ಇದ್ದೇವೆ ಅನ್ನುವಂಥ ಖುಷಿಯಲ್ಲಿ ಅವರಿದ್ದಾರೆ. ಪಂಚೇಶ್ ಚಾರ್ಮಾಡಿ ಜೊತೆಗೆ ದಾಮೋದರ ದೊಂಡೊಲೆ, ಸುದ್ದಿ ನ್ಯೂಸ್, ಬೆಂಗಳೂರು. ಅಣ್ಣ ಪಾಡ್ಲೆ ಥ್ಯಾಂಕ್ ಯು. ಎಸ್, ಬೆಂಗಳೂರು ಕಂಬಳದ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ನಮ್ಮ ಊರಿನ ನಟ, ನಮ್ಮೂರಿನ ಚಲನಚಿತ್ರ ನಟ, ನಮ್ಮೂರಿನ ಧಾರಾವಾಹಿಯಲ್ಲಿ ನಟಿಸಿ ಬಹಳಷ್ಟು ದೊಡ್ಡ ಹೆಸರನ್ನು ಗಳಿಸಿರುವಂತಹ ಸುರೇಶ್ ರೈಗಳಿದ್ದಾರೆ. ಸರ್, ಕಂಬಳ ನಮ್ಮ ಊರದ ಕಂಬಳ, ನಮ್ಮ ಬೆಂಗಳೂರು ಪ್ಯಾಲೇಸ್ ಗ್ರೌಂಡು ದಾದವನ್ಪರ್ ಮಸ್ತ್ ಖುಷಿಯ ಒಂದುಂಡು. ನಮ್ಮ ತುಳುಕೂಟ ಇನಿಕ್ ಬೆಂಗಳೂರು ಸ್ಥಾಪನೆ ಆದ 5 ವರ್ಷ ಆಯ್ನ ಒಂಜಿ ನಿಮಿತ್ತ ಬೆಂಗಳೂರು ಕಂಬಳ ನಮ್ಮ ಕಂಬಳ ಅನ್ಪುಣ ಒಂಜಿ ಶೀರ್ಷಿಕೆಡ್ ನಮ್ಮ ಪುತ್ತೂರುದ ಜನಪ್ರಿಯ ಶಾಸಕರಾಯಿನ ಅಶೋಕ್ ಕುಮಾರ್ ರೈ ಕಲ್ಲಿನ ನೇತೃತ್ವಡು ನಮ್ಮ ಒಂಜಿ ರಾಜಧಾನಿಡ ನಡಪುಣಂಚಿನ ಒಂಜಿ ಸಾಂಸ್ಕೃತಿಕ ಕ್ರೀಡೆ ಕಂಬಳ. ಇಂದು ಇನಿ ಓವ ಸಿನಿಮಾದ ಮುಖಾಂತರನ ಅಥವಾ ಓವ ಬೇತೆ ಮುಖಾಂತರ ಇನಿ ಒಂದಾತ ಜನಪ್ರಿಯತೆ ಪಡೆದಿತ್ತನಿಲ್ಲ, ಐನ ಪ್ರತ್ಯಕ್ಷವಾದ ತೋಪುಣಂಚಿನ ಅವಕಾಶ ಮಸ್ತ್ ಜನಕ್ಕೂ ತಿಕ್ಕಜಿ. ನಾವು ಉದ್ಯೋಗ ನಿಮಿತ್ತ ಬೇತೆ ಬೇತೆ ಉದ್ಯೋಗ ನರಸೊಂದು ನಮ್ಮ ಬೆಂಗಳೂರು ಬತ್ತನಗಲು ಪ್ರತಿ ಸಲ ನಮ್ಮ ಊರು ನಡಪಂಚಿನ ಕಂಬಳನ್ನು ತೂಪಣಂಚಿನ ಅವಕಾಶ ಉಪ್ಪುಜಿ. ಅಂಚಿನ ಅವಕಾಶ ವಂಚಿತರ ಐನಗಳಿಗೆ ಮಾತೆರೆಗಳ ಒಂಜಿ ಸುವರ್ಣ ಅವಕಾಶ ಈ ಒಂಜಿ ಕಂಬಳ ಎಲ್ಲೇ ಬುಕ್ಕ ಎಲ್ಲಂಜಿ ನಡಪಣಂಚಿನ ಕಂಬಳ. ಸೊ ನೆಕ್ಕ ಕುಟುಂಬ ಸಮೇತ ಮಾತೆರ್ಲ ಬತ್ತದು ನೆನ್ನೊಂಜಿ ಬಾರಿ ಪೊರ್ಲ ಗಂಟೆ ನಡಪತ್ತು ಕೊರಂಡ ಇನ್ನೊಂಜಿ ಐತಿಹಾಸಿಕ ಒಂಜಿ ಸಂಭ್ರಮ ಅಂದ್ ಪಂಡ್ರ ಬಾರಿ ಖುಷಿಯ ಒಂದುಂಡು. ನಮ್ಮಲ ಈ ಒಂಜಿ ನಮ್ಮ ತುಳುನಾಡದ ಈ ಒಂಜಿ ಕಂಬಳ ಕ್ರೀಡೆಗಿಡ್ ನಮ್ಮಲ ಭಾಗ್ಯಾಪಣ ನಿಜವಾದ ನಂಕಲ ಒಂಥರ ಹೆಮ್ಮೆದ ವಿಷಯ. ಇತ್ತೆ ಸರ್, ಒಂಜಿ ದಾದ ಪಂಡ ಈರು ಕಂಬಳ ಜಾಸ್ತಿ ಊರು ಬರೋಂದಿತ್ತರ ತೋಜುಂಡು ಆನಂದಂಡ ಇತ್ತ ನೀರಿಗೆ ಒಂದು ಬಾರಿ ಕಾಯ್ತಲ್ಲ ಮುಲ್ಪ ನಿಕ್ಲಿಪ್ಪು ನಡೆಗೆ ಕಂಬಳ ಬೈತೆ ನಂದು ಅವೇ ಆ್ಯಕ್ಚುಲಿ ನಮ್ಮ ಕಂಬಳಗೂ ಗೆಸ್ಟ್ ಆದ ಪುತ್ತೂರು ಕಂಬಳ ಅವಾರ್ಡ್ ತನ್ನ ಬಂಟ್ವಾಳ ಒಂಜಿ ಮೂಜಿನಾಲ್ ಕಾರ್ಕಳ ಸುಮಾರು ಕಂಬಳಗೂ ಮತ್ತು ಅತಿಥಿಯಾದ ಪೋದಿತ್ತ ಅಂಡ ಇನ್ನಿದಾದ ಅದನ್ನು ಕಂಬಳಗೂ ಊರಿಗೂ ಉಪ್ಪುಣ ಬದಲು ಕಂಬಳ ನಮ್ಮ ಇತ್ತನ ಅಡುಗೆ ಬರ್ತದ ನಿಜವಾದ ಭಾರಿ ಒಂಜಿ ಹೆಮ್ಮೆ ಪಡ್ಪುಣಂಚಿನ ವಿಷಯ ಮಾತೆರೆಗಿಲ್ಲ. ಒಂದು ಖಾಲಿ ಒಂಜಿ ಕಂಬಳ ಮಾತ್ರ ಆತ ನಮ್ಮ ತುಳುನಾಡದ ಸಂಸ್ಕೃತಿ ನಮ್ಮ ಆಹಾರ ವಿಚಾರ ಉಪ್ಪು ಮಾತ ಒಂಜೇ ಕಡೆ ಇಟ್ಟು ಒಂಜಿ ಸೇರ್ನವು ನಿಜವಾದ ಒಂದೊಂಜಿ ಐತಿಹಾಸಿಕ ಒಂಜಿ ಒಂದು ಪಂಡ್ರ ಭಾರಿ ಖುಷಿಯ ಒಂದುಂಟು. ಮೇಡಮ್ ದಾದಾನ್ ಬೇರೆ ಅಲ್ಲ ಇನಿ ತುಳುಕೂಟದ ಈ ಒಂಜಿ ಕಾರ್ಯಕ್ರಮ ಅಲ್ಲ ಡಾನ್ಸ್ ಪರ್ಫಾರ್ಮೆನ್ಸ್ ಉಂಡು, ಭರತನಾಟ್ಯ ಪರ್ಫಾರ್ಮೆನ್ಸ್ ಉಂಡು. ಸೊ ಅಲ್ಲಂಚ ರೆಡಿ ಆತಲ್ಲ. ಸೊ ಮಾತೆರ್ಲ ಇನ್ನು ತೂವೋಡು ಮಾತ ಈ ಕಾರ್ಯಕ್ರಮನು ಪೊರ್ಲ ಗಂಟೆ ನಡತ್ಕೊರೋಡು. ಥ್ಯಾಂಕ್ ಯು. ಎಂಗ್ಲೋಟುಕು ಪಾತೆರ್ನಾರು ಸುರೇಶ್ ರಾಯ್ಕ್ಲು ಬಾರಿ ಅದ್ಭುತವಾದ ಚಿತ್ತ ನಟೆ. ಎಂಕ್ಲುಂಟು ಪಾತೆರ್ನಕ್ಕೆ ಧನ್ಯವಾದ ಸರ್. ಇನಿ ಎಂಕ್ಲು ಇಪ್ಪುನಡೆಗೆ ಕಂಬಳ ಬೈದನು ಎಂಕ್ಲು ಕಂಬಳದಡೆಗೆ ಪೋಂದಿತ್ತ ಇನ್ನು ಒಂಜಿ ಅಂಚಿತ್ತೊಂಜಿ ಐತಿಹಾಸಿಕ ದಿನ ಬೈದಿನಂದು ಪಂಡದ್ದು ಭಾರಿ ಖುಷಿ ಇಟ್ಟು ಎಂಕ್ಲೊಟ್ಟಿಗೆ ಪಾತಿರಿರು. ದಿವಾಕರ್ ಬಾಳ ಮಂಜ ಬಕ್ಕ ಪಂಚೇಶ್ ಚಾರ್ಮಾಡಿ ನೋಟುಕು ದಾಮೋದರ ದೊಂಡೊಲೆ, ಸುದ್ದಿ ನ್ಯೂಸ್, ಬೆಂಗಳೂರು.
ಅತ್ತ ಮೂಲ ಉಂಡೊಂದು ಬಂದು ಕಾಂದು पंचो देपले मुले इधर देपले
ಬೆಂಗಳೂರು ಕಂಬಳ ನಮ್ಮ ಕಂಬಳಕ್ಕೆ ಅಂತಿಮ ಹಂತದ ಸಿದ್ಧತೆಗಳು ಪೂರ್ಣಗೊಂಡಿದ್ದು ಇದೀಗ ಕಂಬಳ ಕರೆಯಂತೆ ಸಂಪೂರ್ಣವಾಗಿ ಬೆಂಗಳೂರಿನ ಪ್ಯಾಲೇಸ್ ಗ್ರೌಂಡ್ ಸಜ್ಜುಗೊಂಡಿದೆ. ಈಗ ನೀವು ನೋಡ್ತಾ ಇದ್ದೀರಿ ಬೆಂಗಳೂರಿನ ಪ್ಯಾಲೇಸ್ ಗ್ರೌಂಡ್ನಲ್ಲಿರುವಂಥ ಕರೆ ಹೇಗಿದೆ ಅನ್ನುವಂಥದ್ದನ್ನು ತೋರಿಸುವಂಥ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ. ಯಾವ ರೀತಿಯಾಗಿ ಇದೆ ಅನ್ನುವಂಥದ್ದನ್ನು ತೋರಿಸುವಂಥ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದೇವೆ. ಇದು ಬೆಂಗಳೂರಿನ ಕಂಬಳಕ್ಕೆ ಸನ್ನದ್ಧವಾಗಿರುವಂತಹ ಕರೆ ಸಂಪೂರ್ಣವಾಗಿ ಬಹಳ ವಿಶೇಷವಾದಂತಹ ಆಸ್ಥೆಯನ್ನು ವಹಿಸಿ ಊರಿನ ಮೇಸ್ತ್ರಿಗಳು ಮತ್ತು ಊರಿನ ಕೆಲಸಗಾರರು ಇನ್ವಾಲ್ವ್ ಆಗಿ ಸುಮಾರು 1 ತಿಂಗಳಲ್ಲಿ ನಿರ್ಮಾಣ ಮಾಡಲಾಗಿರುವಂಥ ಕರೆಗೆ ಬೇಕಾದಂತಹ ವ್ಯವಸ್ಥೆ, ಕರೆಯ ಉದ್ದ, ಕರೆಯ ಅಗಲ ಎಲ್ಲವನ್ನೂ ಕೂಡ ಬಹಳ ಶಿಸ್ತುಬದ್ಧವಾಗಿ ಬಹಳ ವ್ಯವಸ್ಥಿತವಾಗಿ ಮಾಡಿ ಮುಗಿಸಿದ್ದಾರೆ. ಜೊತೆಗೆ ಇಲ್ಲಿ ಬಂದಂತಹ ಕೋಣಗಳ ಅಥವಾ ಇಲ್ಲಿ ಕುದಿ ಓಡಿಸಿದವರು ಕೂಡ ಈ ಕರೆಯ ಬಗ್ಗೆ ಮಾತನಾಡಿದ್ದಾರೆ. ಕರೆ ಹೇಗಿತ್ತು, ಕರೆ ಹೇಗಾಗಿದೆ ಅನ್ನುವುದರ ಕುರಿತು ಕೂಡ ಮಾತನಾಡಿದ್ದಾರೆ. ಅದರ ಜೊತೆಗೆ ಇದೀಗ ನೀವು ನೋಡ್ತಾ ಇರುವಂಥದ್ದು ಬೆಂಗಳೂರಿನ ಕರೆ ಆದರೆ ಕರೆಯ ಪಕ್ಕದಲ್ಲಿರುವಂತಹ ಟ್ಯಾಂಕಿ ಬಹಳ ಅಗತ್ಯವಾಗಿ ಈ ಕೋಣಗಳ ಸ್ನಾನಕ್ಕೆ ಮತ್ತು ಕೋಣಗಳ ಶುಚಿತ್ವತೆಗೆ ಮತ್ತು ಓಟಗಾರರ ಸ್ವಚ್ಛತೆಗೆ ಬೇಕಾದಂತಹ ವ್ಯವಸ್ಥೆಗಳನ್ನು ಕಲ್ಪಿಸಲಾಗಿದೆ. ನಾವು ಅಲ್ಲಿಯೂ ಕೂಡ ಹೋಗ್ತೀವಿ. ನಮ್ಮ ಜೊತೆಗೆ ಪಂಚೇಶ್ ಇದ್ದಾರೆ, ಅವರನ್ನು ಕರೆದುಕೊಂಡು ಒಂದು ಅಲ್ಲಿಗೆ ಹೋಗ್ತಾ ಇದ್ದೀವಿ. ಆ ಒಂದು ಟ್ಯಾಂಕಿಯ ಪಕ್ಕದಲ್ಲಿ ಈಗಾಗಲೇ ಇಲ್ಲಿ ದೂರದ ಉಡುಪಿ, ಕಾಸರಗೋಡು ಮತ್ತು ಕರಾವಳಿಯ ಭಾಗಗಳಿಂದ ಬಂದಿರುವಂತಹ ಕೋಣಗಳು ಇಲ್ಲಿ ಬಂದಿಳಿದಿವೆ. ಈಗಾಗಲೇ ಒಂದು ನೈಟನ್ನು ಕಳೆದು ಇದೀಗ ಬೆಳಗ್ಗೆ ಬಂದು ಈ ಟ್ಯಾಂಕಿಯಲ್ಲಿ ಇರುವಂಥ ನೀರಿನಲ್ಲಿ ಸ್ನಾನ ಇತ್ಯಾದಿಗಳನ್ನು ಮಾಡಿಸ್ತಾ ಇದ್ದಾರೆ. ಅವರೆಲ್ಲರೂ ಕೂಡ ಇದರಲ್ಲಿ ನಿರತರಾಗಿದ್ದಾರೆ. ಅವ್ರ ಹತ್ರ ಮಾತನಾಡಿಸಬೇಕು, ಹೇಗಿದೆ ವ್ಯವಸ್ಥೆಗಳು ಮತ್ತು ಇಲ್ಲಿರ್ತಕ್ಕಂಥ ಟ್ಯಾಂಕ್ ಇರ್ಬೋದು, ನೀರಿನ ವ್ಯವಸ್ಥೆ ಇರ್ಬೋದು ಇತ್ಯಾದಿಗಳ ಬಗ್ಗೆ ಮಾತನಾಡಬೇಕು ಅನ್ನುವಂಥ ಕಾರಣಕ್ಕಾಗಿ ಅವ್ರನ್ನ ಮಾತನಾಡಿಸಬೇಕು. ನಮಸ್ತೆ. ನಮಸ್ತೆ. ಎಂಚಲ್ಲಾರೆ ಹಾಂ ಎಂಚ ಒಂದುಂಡು ಬೆಂಗಳೂರು ಸರಿ ಶ್ರೀಕಾಂತ್ ಓದ್ತೀನಿ ಬೆಂಗಳೂರು ತೂಕವನ್ನು ಓದ್ತೀನಿ ತೂಕ ಓದ್ತಾನೆ ತೀಯಾರ ಎಂಚುಂಡು ತೊಂದರೆಜಿ ಇತ್ತೆ ಎರುಕುಲು ಎಂಚಲ್ಲ ಹುಷಾರಿಲ್ಲ ಎಡ್ಡೆಲ್ಲ ಓ ಟೀಮು ಇಂಕಲ್ನ ಸ್ಕೀಮ್ ಹಿಂದೆ ಟೀಮ್ ದಬ್ಬುದಾರೆ ಅಜಕ್ಕಾರ ಕುಂಟಿನಿ. ನಮಸ್ತೆ ದಾದ ಅಂತಂದ್ಲಾರ ಎರಡು ನಂಚು ದೆಕ್ಕೊಂದಾಗ ಪಂಡ ಕೋಡೆ ಬತ್ತದ ಅಂತ ಸುಸ್ತಾತನು ಕೋಡೆ ಗಾತೋಡಂತ ದೆಕ್ಕದ ನಾನು ಇತ್ತಂತೆ ದೆಕ್ಕಂಡ ಅಂತ ಈಗ ಖುಷಿ ಆಪುಂಡತಿ ವ್ಯವಸ್ಥೆ ಪುಗ ಬಾಗ ಆಯ್ಕೊಂಡು ಖುಷಿ ಅಂಡ ತೂದು ಪುಗ ಬೆಂಗಳೂರು ಅನ್ಸುಂಡ ಇಜ್ಜಿ ನಮ್ಮನ ಗೋಕ ಕಂಬ ಪೋಗ ಕಣೆ ಚೋಜು ನಾಂಡ ಪುಗ ಆಯ್ಕೊಂಡು ವ್ಯವಸ್ಥೆ ಪುಗ ಆಯ್ಕೊಂಡು ಅವೇನು ತೂದು ಬಾಗಿ ಖುಷಿ ಅಂಡ ಕಾಗ ಆಯ್ಕೊಂಡು ಎಡ್ ಪಕ್ಕ ನೀಗುದ ವ್ಯವಸ್ಥೆ ಮಲ್ದೇಗ ಏಗಕ್ಕೂ ಪರ್ಗ ಪುಗ ನಮ್ಮನ ಅಂಚಿರ್ತೆ ಕೊಣದೇವು ನೀಗು ಪುಗ ఒక ట్యాంక్ ఇటు నీకు బొడనాతుండు నాగతుంది బాగా ಖುಷಿ ಅಂದು ಬನ್ನಿ ಪಂಚೇಶ್. ಇದೀಗ ಮತ್ತೊಂದು ತಂಡ. ನಮಸ್ಕಾರ. 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 ಏನು ಮಾಡ್ತಾ ಇದ್ದೀರಿ? ಯಾರಿದು? ನಾವು ಕೊಳಕ್ಕೆ ಇದಕ್ಕೆ ರೋಷನ್ ಶಂಕರ್ ಪೂಜಾರಿ ಅವರ ಕೋಣದವರು. ಯಾರಿದು? ಇದು ರಾಜ. ಏನು ಮಾಡ್ತಿದ್ದಾನೆ ರಾಜ ಈಗ ಆಯ್ತು, ಇಲ್ಲಿ ಬಂದು ಸ್ನಾನ ಎಲ್ಲ ಆಯ್ತಾ? ಒಂದು ಸ್ನಾನ ಆಯ್ತಾನಾ? ಬೆಂಗಳೂರಿದ ಫಸ್ಟ್ ಸ್ನಾನ, ಬೆಂಗಳೂರಿನ ಮೊದಲ ಸ್ನಾನ ಮಾಡಿದ ರಾಜ. ಇನ್ನು ಈಗ ಹೋಗಿ ಅವನಿಗೆ ಊಟ ಎಲ್ಲ ಕೊಡ್ಬೇಕಲ್ಲ, ಹೊಟ್ಟೆಗೆ ಎಲ್ಲ ತಯಾರಾಗ್ತಾ ಉಂಟು ಒಂದು ಊಟ ಎಲ್ಲ. ಹೇಗಾಯ್ತು ಜರ್ನಿ? ಹೇಗಾಯ್ತು? ಜರ್ನಿ ಒಳ್ಳೆ ಇತ್ತು, ಪರವಾಗಿಲ್ಲ. ಮಂಗಳೂರಿಂದ ಇಲ್ಲಿ ಬೆಂಗಳೂರು ತನಕ ಬರುವಾಗ ಅಷ್ಟೇನು ಏನು ನಮಗೆ ಸಮಸ್ಯೆ ಆಗಲಿಲ್ಲ. ಒಳ್ಳೆ ರೀತಿ ಒಳ್ಳೆ ಅರೇಂಜ್ಮೆಂಟ್ ಎಲ್ಲ ಒಳ್ಳೆ ಮಾಡಿದ್ದಾರೆ. ಉಪ್ಪಿನಂಗಡಿಯಲ್ಲಿ ಸ್ಟಾರ್ಟಿಂಗ್, ಆಮೇಲೆ ಹಾಸನದಲ್ಲಿ ಬಂದು ನಮಗೆ ಕೋಣಕ್ಕೆ ಬೇಕಾದಂಥ ವ್ಯವಸ್ಥೆ ಎಲ್ಲ ಒಳ್ಳೆ ರೀತಿಯಲ್ಲಿ ಮಾಡಿದ್ದಾರೆ. ಇಲ್ಲಿ ಕೂಡ ಕೋಣ ಎಲ್ಲ ಕಟ್ಟಲಿಕ್ಕೆ ಒಳ್ಳೆ ಇದು ಮಾಡಿ ಕೊಟ್ಟಿದ್ದಾರೆ, ನಮ್ಗೆ ಜಾಗ ಎಲ್ಲ ಮಾಡಿ ಕೊಟ್ಟಿದ್ದಾರೆ. ಇಷ್ಟವರೆಗೇನು ಸಮಸ್ಯೆ ಆಗಲಿಲ್ಲ. ಇನ್ನು ನೋಡ್ಬೇಕಷ್ಟೇ. ಇನ್ನು ರಾಜ ಆರಾಮಿದಾನ? ರಾಜ ನೋಡಿ ಹೇಗಿದ್ದಾನೆ. ಟೀಮ್ ಎಲ್ಲ ಅದು ಮಂಜು ಕೋಣ ಹೋಗ್ತಾ ಉಂಟು. ಮಂಜು ಕೋಣವನ್ನು ಮಂಜು, ರಾಜ, ದೂಜ, ಪಾಂಡು ಓಕೆ ಎಲ್ಲರೂ ಕೂಡ ಇದ್ದಾರೆ. ರಾಜನನ್ನ ಕರ್ಕೊಂಡು ಹೋಗ್ಲಿಕ್ಕೆ ವ್ಯವಸ್ಥೆಗಳಾಗ್ತಾ ಇದ್ದಾವೆ. ಅದ್ರ ಜೊತೆಗೆ ಸ್ನಾನಾದಿ ಕೆಲಸ ಕಾರ್ಯಗಳು ಇಲ್ಲಿ ನಡೀತಾ ಇದ್ದಾವೆ. ಸ್ನಾನವನ್ನು ಮಾಡ್ತಾ ಇದ್ದಾರೆ. ಈ ತಂಡದವರು ಕೂಡ ಇದ್ದಾರೆ ನೋಡಿ. ಎಲ್ಲ ತಂಡದವರು ಕೂಡ ತಮ್ಮ ತಮ್ಮ ಕೋಣೆಗಳನ್ನು ಸ್ನಾನ ಮಾಡಿಸುವಂಥ ಕೆಲಸದಲ್ಲಿ ನಿರತರಾಗಿದ್ದಾರೆ. ಅಣ್ಣ ಹೊಲ್ತಾ ಹಾಕ್ಲೆ ಕಾರ್ಕಳ ನಕ್ರೆ ನಂದಲಿಕೆ ಕಂಪೌಂಟು ನಂದಲಿಕೆ ಕಂಪೌಂಟು ಹೇಗೆ ನಂದಲಿಕೆ ಕಂಪ ಎಲ್ಲಿಂಟು? ಇದು ನಂದಲಿಕೆಯ ಕಂಪವಾ? ಓಕೆ. ಹೇಗುಂಟು ವ್ಯವಸ್ಥೆ? ಹೇಗುಂಟು ನಿಮಗೆ? ಇಲ್ಲಿ ಬೆಂಗಳೂರಲ್ಲಿದ್ದೇವೆ ಅಂತ ಅನಿಸ್ತದ? ಇಲ್ಲ, ಊರಿನಲ್ಲಿದ್ದಾಗ ಅನಿಸ್ತದೆ. ಸೇಮ್ ಕಂಬಳದ ಕರೆ, ಊರಿದ್ದೇ ವಾತಾವರಣ. ಸ್ವಲ್ಪ ಚಳಿ ಉಂಟಾ ಅಂತ? ಚಳಿ ಜಾಸ್ತಿ ಉಂಟು ಇಲ್ಲಿ. ಅಣ್ಣ ದಾದ ಅಂತ ಉಂಗ್ಲಾರೆ ಗಿರಿಜಾ ರೋಡ್ ಲೈನ್ಸ್ ಕೋಟ ಗಾಡಿ ಕೂಸ ಪೂಜಾರಿ. ಹೌದಾ? ಓಕೆ. ತಲೆ ಮೂರು ಕುಡೂರು ದೇಕೊಂದುಲ್ಲ ಎರಡೆಲ್ಲ ಪಾತಿರಪಾಗ
ನಮಸ್ಕಾರ. ನಮಸ್ಕಾರ. ಎಂಚ ತೊಂದರೆ ವ್ಯವಸ್ಥೆ ಪೂರ ತೊಂದರೆ ಸೂಪರ್. ದಾದಾ ಏರ್ದಕ್ಕೊಂದಿಲ್ಲ ಏರುಕುಲು ಎಂಚೊಲ್ಲೈತೆ ಎಂತ ತೊಂದರೆ ತೊಂದರೆ ಜೊತೆ ತಲ ಸುಸ್ತಾತು ಅಂಚೆ ಕಾಲೇಜಿ ಪೂರ ಸರಿ ಇಲ್ಲ. ಓಕೆ ತಗ ಆಯ್ಸ ಬಾಸ್ ದಾನೆಗೆ ಅಂಡ ದೆಕ್ಕದಂಡ ದನ್ನ ಓಡು ನನ್ನ ಓಡು ಎಂಚುಂಡು ವ್ಯವಸ್ಥೆ ಪೂರ ವ್ಯವಸ್ಥೆ ತೊಂದರೆ ಸಾಧಾರಣ ಮಟ್ಟಕ್ಕುಂಟು. ಇಲ್ಲಿ ಮತ್ತೊಬ್ರು ಇದ್ದಾರೆ, ಅವ್ರ ಹತ್ರ ಮಾತಾಡಬೇಕು. ನಮಸ್ಕಾರ. ನಮಸ್ಕಾರ. ಏತ್ ಕೊಡ್ತಾನೆ ಬನ್ನ ಎಂಗಳು ರಾತ್ರಿ 1 ಗಂಟೆ ಆಯ್ತು. ಎಂಚಾಂಡು ತೊಂದರೆ ಇಜ್ಜಿ ಚೂರು ಇರಲೇಕೊಂತೆ ಬಂಗಾಂಡು ಅಲ್ಲೈತೆ ಬೊಲ್ಪು ಒಂತೆ ಬೆಚ್ಚ ನೀರು ಪೂರ ಪಾಡ್ದನಗ ರೆಡಿ ಆವೊಂದುಲ್ಲ ಎಲ್ಲೆಗಂತೂ ಪರ್ಫೆಕ್ಟ್ ರೆಡಿ ಆವೇರಿಂದ ಒಂಜಿ ಎಂಗಳ ಒಂದು ಕಂಪ್ಲೀಟ್ ರೆಡಿ ಆಪೇರು ಅಂಜ. ಇದು ಒಂದು ಗುಡ್ ನ್ಯೂಸ್ ಏನು ಅಂತಂದರೆ ಈ ಕೋಣಗಳು ಈಗಾಗಲೇ ಬೆಂಗಳೂರಿನಲ್ಲಿ ಬಂದು ಸೆಟ್ಲ್ ಆಗಿವೆ. ಜೊತೆಗೆ ನಿನ್ನೆ ರಾತ್ರಿ ಬಂದು ಇಲ್ಲಿ ಸೆಟ್ಲ್ ಆಗಿರೋದು ಮಾತ್ರ ಅಲ್ಲ, ಈಗ ಇಲ್ಲಿ ಮಾಡಿರುವಂಥ ವ್ಯವಸ್ಥೆಗಳನ್ನು ನೋಡಿ ಕೋಣದ ಮಾಲೀಕರಿರ್ಬೋದು ಅಥವಾ ಕೋಣದ ಪರಿಚಾರಕರಿರ್ಬೋದು ಅವರೆಲ್ಲರೂ ಕೂಡ ಖುಷಿಯಾಗಿದ್ದಾರೆ. ಅದರ ಜೊತೆಗೆ ಅವರೆಲ್ಲರೂ ಕೂಡ ಈ ಕೋಣ ಸ್ನಾನ ಮಾಡಿಸುವಂಥದ್ದಿರ್ಬೋದು ಅಥವಾ ಇನ್ನಿತರ ಕೆಲಸ ಕಾರ್ಯದಲ್ಲಿ ನಿರತರಾಗಿದ್ದಾರೆ. ಅವರು ಬಹುತೇಕರು ಹೇಳೋದು ನಾವು ಬೆಂಗಳೂರಿನಲ್ಲಿದ್ದೇವೆ ಅಂತ ನಮಗೆ ಅನಿಸೋದಿಲ್ಲ, ಬದಲಾಗಿ ಊರಿನ ಯಾವುದೋ ಕಂಬಳಕರೆಗೆ ಬಂದೇವೆ ಅಂತಹ ವ್ಯವಸ್ಥೆಗಳಿಲ್ಲಾಗಿವೆ, ಊರಿಗಿಂತ ಹೆಚ್ಚಿನ ವ್ಯವಸ್ಥೆಗಳನ್ನು ಇಲ್ಲಿ ಕಲ್ಪಿಸಿಕೊಟ್ಟಿದ್ದಾರೆ ಅನ್ನುವಂಥ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಜೊತೆಗೆ ಬೆಂಗಳೂರಿನ ಕಂಬಳದಲ್ಲಿ ಅಂದರೆ ಐತಿಹಾಸಿಕ ಕಂಬಳದಲ್ಲಿ ನಾವು ಭಾಗಿಯಾಗ್ತಾ ಇದ್ದೇವೆ ಅನ್ನುವಂಥ ಖುಷಿಯಲ್ಲಿ ಅವರಿದ್ದಾರೆ. ಪಂಚೇಶ್ ಚಾರ್ಮಾಡಿ ಜೊತೆಗೆ ದಾಮೋದರ ದೊಂಡೊಲೆ, ಸುದ್ದಿ ನ್ಯೂಸ್, ಬೆಂಗಳೂರು. ಅಣ್ಣ ಪಾಡ್ಲೆ ಥ್ಯಾಂಕ್ ಯು. ಎಸ್, ಬೆಂಗಳೂರು ಕಂಬಳದ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ನಮ್ಮ ಊರಿನ ನಟ, ನಮ್ಮೂರಿನ ಚಲನಚಿತ್ರ ನಟ, ನಮ್ಮೂರಿನ ಧಾರಾವಾಹಿಯಲ್ಲಿ ನಟಿಸಿ ಬಹಳಷ್ಟು ದೊಡ್ಡ ಹೆಸರನ್ನು ಗಳಿಸಿರುವಂತಹ ಸುರೇಶ್ ರೈಗಳಿದ್ದಾರೆ. ಸರ್, ಕಂಬಳ ನಮ್ಮ ಊರದ ಕಂಬಳ, ನಮ್ಮ ಬೆಂಗಳೂರು ಪ್ಯಾಲೇಸ್ ಗ್ರೌಂಡು ದಾದವನ್ಪರ್ ಮಸ್ತ್ ಖುಷಿಯ ಒಂದುಂಡು. ನಮ್ಮ ತುಳುಕೂಟ ಇನಿಕ್ ಬೆಂಗಳೂರು ಸ್ಥಾಪನೆ ಆದ 50 ವರ್ಷ ಆಯ್ನ ಒಂಜಿ ನಿಮಿತ್ತ ಬೆಂಗಳೂರು ಕಂಬಳ ನಮ್ಮ ಕಂಬಳ ಅನ್ಪಣ ಒಂಜಿ ಶೀರ್ಷಿಕೆಡ್ ನಮ್ಮ ಪುತ್ತೂರುದ ಜನಪ್ರಿಯ ಶಾಸಕರಾಯಿನ ಅಶೋಕ್ ಕುಮಾರ್ ರೈ ಕಲ್ಲಿನ ನೇತೃತ್ವಡು ನಮ್ಮ ಒಂಜಿ ರಾಜಧಾನಿ ನಡಪುಣಂಚಿನ ಒಂಜಿ ಸಾಂಸ್ಕೃತಿಕ ಕ್ರೀಡೆ ಕಂಬಳ. ಇಂದು ಇನಿ ಓವ ಸಿನಿಮಾದ ಮುಖಾಂತರನ ಅಥವಾ ಓವ ಬೇತೆ ಮುಖಾಂತರ ಇನಿ ಒಂದಾತ ಜನಪ್ರಿಯತೆ ಪಡೆದಿತ್ತನಿಲ್ಲ, ಐನ ಪ್ರತ್ಯಕ್ಷವಾದ ತೂಪುಣಂಚಿನ ಅವಕಾಶ ಮಸ್ತ್ ಜನಕ್ಕೂ ತಿಕ್ಕಜಿ. ನಮ್ಮ ಉದ್ಯೋಗ ನಿಮಿತ್ತ ಬೇತೆ ಉದ್ಯೋಗ ನರಸೊಂದು ನಮ್ಮ ಬೆಂಗಳೂರು ಬತ್ತನಗಲು ಪ್ರತಿ ಸಲ ನಮ್ಮ ಊರು ನಡಪಂಚಿನ ಕಂಬಳನ್ನು ತೂಪುಣಂಚಿನ ಅವಕಾಶ ಉಪ್ಪುಜಿ. ಅಂಚಿನ ಅವಕಾಶ ವಂಚಿತರ ಐನಗಳಿಗೆ ಮಾತೆರೆಗಳ ಒಂಜಿ ಸುವರ್ಣ ಅವಕಾಶ ಈ ಒಂಜಿ ಕಂಬಳ ಎಲ್ಲೇ ಬುಕ್ಕ ಎಲ್ಲಂಜಿ ನಡಪುಣಂಚಿನ ಕಂಬಳ. ಸೊ ನೆಕ್ಕ ಕುಟುಂಬ ಸಮೇತ ಮಾತೆರ್ಲ ಬತ್ತದು ನೆನ್ನೊಂಜಿ ಬಾರಿ ಪೊರ್ಲ ಗಂಟೆ ನಡಪದ್ದು ಕೊರಂಡ ಇನ್ನೊಂಜಿ ಐತಿಹಾಸಿಕ ಒಂಜಿ ಸಂಭ್ರಮ ಅಂದ್ ಪಂಡ್ರ ಬಾರಿ ಖುಷಿಯ ಒಂದುಂಡು. ನಮ್ಮಲ ಈ ಒಂಜಿ ನಮ್ಮ ತುಳುನಾಡದ ಈ ಒಂಜಿ ಕಂಬಳ ಕ್ರೀಡೆಗಿಡ್ ನಮ್ಮಲ ಭಾಗ್ಯಾಪನ ನಿಜವಾದ ನಂಕಲ ಒಂಥರ ಹೆಮ್ಮೆದ ವಿಷಯ ಇತ್ತ. ಸರ್, ಒಂಜಿ ದಾದ ಪಂಡ ಈರು ಕಂಬಳ ಜಾಸ್ತಿ ಊರು ಬರೋಂದಿತ್ತರ ತೋಜುಂಡು ಆನಂದಂಡ ಇತ್ತ ನೀರಿಗೆ ಒಂದು ಬಾರಿ ಕಾಯ್ತಲ್ಲ ಮುಲ್ಪ ನಿಕ್ಲಿಪ್ ನಡೆಗೆ ಕಂಬಳ ಹೋಯ್ತು ನಂದು. ಅವೇ ಆ್ಯಕ್ಚುಲಿ ನಮ್ಮ ಕಂಬಳಗೂ ಗೆಸ್ಟ್ ಆದ ಪುತ್ತೂರು ಕಂಬಳ ಅವಾರ್ಡ್ ಅತನ ಬಂಟ್ವಾಳ ಒಂಜಿ ಮೂಜಿನಾಲ್ ಕಾರ್ಕಳ ಸುಮಾರು ಕಂಬಳಗೂ ಮತ್ತು ಅತಿಥಿಯಾದ ಪೋದಿತ್ತ ಅಂಡ ಇನ್ನಿದಾದ ಅದನ್ನು ಕಂಬಳಗೂ ಊರಿಗೂ ಉಪ್ಪುಣ ಬದಲು ಕಂಬಳ ನಮ್ಮ ಇತ್ತನ ಅಡುಗೆ ಬರ್ತದ ನಿಜವಾದ ಭಾರಿ ಒಂಜಿ ಹೆಮ್ಮೆ ಪಡ್ಪುಣಂಚಿನ ವಿಷಯ ಮಾತೆರೆಗಿಲ್ಲ. ಒಂದು ಖಾಲಿ ಒಂಜಿ ಕಂಬಳ ಮಾತ್ರ ಅತ್ತ ನಮ್ಮ ತುಳುನಾಡದ ಸಂಸ್ಕೃತಿ ನಮ್ಮ ಆಹಾರ ವಿಚಾರ ಉಪ್ಪು ಮಾತ ಒಂಜೇ ಕಡೆ ಇಟ್ಟು ಒಂಜಿ ಸೇರ್ನವು ನಿಜವಾದ ಒಂದೊಂಜಿ ಐತಿಹಾಸಿಕ ಒಂಜಿ ಒಂದು ಪಂಡ್ರ ಭಾರಿ ಖುಷಿಯ ಒಂದುಂಟು. ಮೇಡಮ್ ದಾದಾನ್ ಬೇರೆ ಅಲ್ಲ ಇನಿ ತುಳುಕೂಟದ ಈ ಒಂಜಿ ಕಾರ್ಯಕ್ರಮ ಅಲ್ಲ ಡಾನ್ಸ್ ಪರ್ಫಾರ್ಮೆನ್ಸ್ ಉಂಡು, ಭರತನಾಟ್ಯ ಪರ್ಫಾರ್ಮೆನ್ಸ್ ಉಂಡು. ಸೊ ಅಲ್ಲಂಚ ರೆಡಿ ಆತಲ್ಲ. ಸೊ ಮಾತೆರ್ಲ ಇನ್ನು ತೂವೋಡು ಮಾತ ಈ ಕಾರ್ಯಕ್ರಮನು ಪೊರ್ಲ ಗಂಟೆ ನಡೆದುಕೊರೋಡು. ಥ್ಯಾಂಕ್ ಯು. ಎಂಗ್ಲೋಟುಕು ಪಾತೆರ್ನಾರು ಸುರೇಶ್ ರಾಯ್ಕ್ಲು ಬಾರಿ ಅದ್ಭುತವಾದ ಚಿತ್ತ ನಟೆ. ಎಂಕ್ಲುಂಟು ಪಾತೆರ್ನಕ್ಕೆ ಧನ್ಯವಾದ ಸರ್. ಇನಿ ಎಂಕ್ಲು ಇಪ್ಪುನಡೆಗೆ ಕಂಬಳ ಬೈದನು ಎಂಕ್ಲು ಕಂಬಳದಡೆಗೆ ಪೋಂದಿತ್ತ ಇನ್ನೊಂದು ಅಂಚಿತ್ತೊಂದು ಐತಿಹಾಸಿಕ ದಿನ ಬೈದಿನೊಂದು ಬಂದದ್ದು ಭಾರಿ ಖುಷಿ ಇಟ್ಟು ಎಂಕ್ಲೊಟ್ಟಿಗೆ ಪಾತಿರೀರು. ದಿವಾಕರ್ ಬಾಳ ಮಂಜ ಬಕ್ಕ ಪಂಚೇಶ್ ಚಾರ್ಮಾಡಿ ನೋಟುಕು ದಾಮೋದರ ದೊಂಡೊಲೆ, ಸುದ್ದಿ ನ್ಯೂಸ್, ಬೆಂಗಳೂರು.
ಅತ್ತ ಮೂಲ ಉಂಡೊಂದು ಬಂದು ಕಾಂದು ಪಂಚು ದೆಪ್ಲೆ ಮೂಲೆ ಮೂಲೆ ಎದುರು ದೆಪ್ಲೆ ಬೆಂಗಳೂರು ಕಂಬಳದಲ್ಲಿ ಕಂಬಳ ಪ್ರೇಮಿಗಳಿಗೆ ಮತ್ತು ತುಳುನಾಡಿನ ಪ್ರೇಮಿಗಳಿಗೆ ಇನ್ನೊಂದು ಖುಷಿಯ ವಿಚಾರ ಇದೆ. ಕೋಳಿಗಳಿವೆ, ಅಂತಿಂಥ ಕೋಳಿಗಳ ಫೈಟರ್ ಕೋಳಿಗಳಿದ್ದಾವೆ. ಆ ಫೈಟರ್ ಕೋಳಿಗಳ ಪರಿಚಯವನ್ನು ಮಾಡಿಕೊಡ್ತೀವಿ. ನೋಡಿ, ಇಲ್ಲಿ ಎಲ್ಲ ಸ್ಟಾರ್ ಫೈಟರ್ಸ್ ಎಲ್ಲರೂ ಕೂಡ ಇಲ್ಲಿದ್ದಾರೆ, ಈಗಾಗಲೇ ಬಂದಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿರುವಂಥದ್ದೆಲ್ಲರೂ ಕೂಡ ಸ್ಟಾರ್ ಫೈಟರ್ಸು. ಅವರೆಲ್ಲರನ್ನು ಮುಸುಕು ಹಾಕಿ ಕರೆದುಕೊಂಡು ಬರಲಾಗಿದೆ. ಯಾಕೆಂತಂದರೆ ಅವರನ್ನು ಮುಸುಕು ಹಾಕದೆ ಹೀಗೆ ಕರೆದುಕೊಂಡು ಬರುವಂತಿಲ್ಲ. ಹೀಗೆ ಬಂದರೆ ಅವರು ಫೈಟ್ ಮಾಡಿ ಒಂದು ಅಂದಾಜು ಆಗ್ತಾರೆ ಅಂತ ಹೇಳುವಂಥದ್ದು ಅವರಿಗೂ ಸಹ ಗೊತ್ತುಂಟು. ಈಗ ಈ ಒಬ್ಬರನ್ನು ನಾನು ಮೇಲಕ್ಕೆತ್ತೇನೆ, ನೋಡುವ ಬಲೆ ಮಾರ. ಓ ಅಣ್ಣ, ಎಸ್, ಇಲ್ಲಿ ಹಾಂ ನೋಡಿ, ಫೈಟರ್ ಕೋಳಿ ಇದನ್ನು ಮುಸುಕು ಹಾಕಿ ತರಲಾಗಿದೆ. ಮುಸುಕು ಹಾಕಿ ಯಾಕೆ ತಂದಿದ್ದಾರೆ ಅಂತಂದರೆ ಅದರನ್ನು ಈಗ ಅದರದ ಮುಸುಕು ತೆಗಿತಾ ಇದ್ದಾರೆ. ಅವರ ಇದನ್ನು ಫೈಟ್ ಮಾಡೋ ಈ ಫೈಟರ್ ಕೋಳಿ ತಂದವರು ಮುಸುಕನ್ನು ತೆಗಿತಾ ಇದ್ದಾರೆ. ನೋಡುವ, ಎಸ್, ಯಾವ ಕೋಳಿ ಇದು, ಏನಿದ್ರ ವಿಶೇಷತೆ ಎಲ್ಲ ಕೂಡ ಕೇಳುವ. ಓವು ಕೋರಿಂದು ಓವು ಜಾತಿದ ಉರಿಯೇ ಜಾತಿಯ ಕೋಳಿ ನಾನೀಗ ಹಿಡ್ಕೊಂಡಿದ್ದೇನೆ ಕಾಳಲ್ಲಿ. ಅವರು ಅವನ್ ಎಲ್ಲಿ ಅರ್ಕಲ್ಬಾರ್ದನಂತ. ಎಸ್, ಈಗ ಅದರ ಫೈಟರ್ ಕೋಳಿಯನ್ನು ತೆಗಿತಾ ಇದ್ದಾರೆ ನೋಡಿ. ಇದು ಉರಿಯ ಜಾತಿಯ ಕೋಳಿ. ಯಾಕೆಂತಂದರೆ ಇದು ಒಟ್ಟಿಗಿದ್ರೆ ಎಲ್ಲರೂ ಕೂಡ ಫೈಟ್ ಮಾಡ್ತಾರೆ ಅನ್ನುವ ಕಾರಣಕ್ಕಾಗಿ ಈ ಕೋಳಿಯನ್ನು ಹೀಗೆ ತಲೆಗೆ ಮುಸುಕು ಹಾಕಿ ತರಲಾಗ್ತದೆ. ಇಂತಹದ್ದು ಕೋಳಿಗಳನ್ನು ತುಂಬ ತಂದಿದ್ದಾರೆ ನೋಡಿ. ಇಲ್ಲೆಲ್ಲರೂ ಕೂಡ ಮುಸುಕು ಹಾಕಲಾಗಿರುವ ಕೋಳಿಗಳು. ಪರಿಚಯ, ಈ ಮುಸುಕಿನೊಳಗಡೆ ಎಲ್ಲರೂ ಕೂಡ ಒಂದೇ. ಆದರೆ ಈ ಮುಸುಕಿನೊಳಗಡೆ ಎಲ್ಲರೂ ಕೂಡ ಒಂದೇ ಪಂಚೇಶ್. ಆದರೆ ಇಲ್ಲಿ ಹೊರಗೆ ತಂದಾಗ ಉರಿಯೇ ಬೇರೆ ಬೇರೆ ಜಾತಿದ್ದಿದೆ ನೋಡಿ. ತುಂಬ ಕೋಳಿಗಳನ್ನು ತಂದಿದ್ದಾರೆ, ಒಂದಷ್ಟನ್ನು ಕಟ್ಟಿ ಹಾಕಿದ್ದಾರೆ ನೋಡಿ. ಇಲ್ಲಿಗ ಫೈಟರ್ ಕೋಳಿಗಳಿದ್ದಾವೆ ನೋಡಿ. ಇಲ್ಲಿದೆ ಈ ಕೋಳಿ, ಆ ಕೋಳಿ, ಅವರ ನೋಡಿ ಇವರ ಕೈಯಲ್ಲಿ ಒಂದು ಕೋಳಿ ಇದೆ. ಸರ್, ನಿಮ್ಮ ಹೆಸರೇನು? ಎಷ್ಟು ಕೋಳಿಗಳನ್ನು ತಂದಿರಿ? ರಮೇಶ್ ಅಂತೇಳಿ. ಎಷ್ಟು ಕೋಳಿಗಳನ್ನು ತಂದಿರಿ? 100 ಕೋಳಿ ತಂದಿದ್ದೇವೆ ಇವಾಗ. 100ರಿಂದ 150 ಕೋಳಿ ಇದೆ ನಮ್ಮ ಹತ್ರ. ಯಾವೆಲ್ಲ ಜಾತಿದು? ಬೇರೆ ಬೇರೆ ಉರಿಯ, ಕುಪ್ಪಳ, ಮೈಪ, ಬೊಳ್ಳೆ, ಹಾಗೆ ಹಲವಾರು ಕೋಳಿಗಳು ಉಂಟು ನಮ್ಮ ಹತ್ರ ಈಗ. ಎಷ್ಟು ರೇಟ್ ಇದೆಲ್ಲ ಉಂಟು ನಮ್ಮ ಹತ್ರ? 5,000, 7,000. 5,000, 7,000. ಹೌದು. ಹೇಗೆ ಅದನ್ನು ಮಾರೋದು? ಲಕ್ಕಿ ಡಿಪ್ ಏನಾದರೂ ಮಾಡ್ತೀರಾ? ಲಕ್ಕಿ ಡಿಪ್ ಮಾಡ್ತಾ ಇದ್ದೇವೆ. ಲಕ್ಕಿ ಡಿಪ್ ಡ್ರಾ ಮಾಡ್ತಾ ಇದ್ದೇವೆ. ಒಂದು ಲಕ್ಕಿ ಡಿಪ್ಪಿನ ಒಂದು ಇದಕ್ಕೆ 100 ರೂಪಾಯಿಗೆ ಸೇಲ್ ಮಾಡ್ತೇವೆ. 50 ಟಿಕೆಟ್ ಸೇಲ್ ಆದ ಕೂಡಲೇ ಒಂದು ಡ್ರಾ ಮಾಡ್ತೇವೆ. 100 ರೂಪಾಯಲ್ಲಿ ಯಾರಿಗೆ ಒಂದು ಕೋಳಿ ಸಿಗ್ತದೋ ಅವರಿಗೆ ಡ್ರಾ ಆದ ಕೋಳಿಯನ್ನು ಕೊಡ್ತೇವೆ ಅವರಿಗೆ ನಾವು. ಓಕೆ ಸರ್, ಈಗ ಎಲ್ಲಿಂದ ಇಷ್ಟು ಕೋಳಿ ಅಂತಂದಿರಿ? ಇಲ್ಲಿ ಈರೋಡು, ಆಮೇಲೆ ಸೇಲಂ, ಆ ಸೈಡಿಂದ ಎಲ್ಲ ತಂದು. ಓಕೆ, ಒಂದಷ್ಟು ಕೋಳಿಗಳನ್ನು ಪರಿಚಯ ಮಾಡಿಕೊಡಿ. ಯಾವುದು ಇದರಲ್ಲಿ? ಉರಿಯ ಕೋಳಿ ಇದೆ. ಯಾವುದು ತೆಗಿರಿ? ಉರಿಯ ಇದು ಬರುತ್ತೆ, ಮಂಜಾಲ ಇದೆ, ಆಮೇಲೆ ಕರ್ಬೊಲ್ಲೆ ಅಲ್ಲಿ ಇದೆ, ಇದು ಕರ್ಬೊಲ್ಲೆ, ಮತ್ತು ಇನ್ನಿತರ ಅನೇಕ ಕೋಳಿಗಳಿದೆ. ಈಗ ಇದು ಮುಸುಕು ತೆಗೆಯಲಾಗಿರುವ ಕೋಳಿಯನ್ನು ಪರಿಚಯ ಮಾಡಿಕೊಡಿ. ಇದು ಕಪೂರಿಯ, ಇದು ಕರ್ಬೊಳ್ಳೆ, ಪಂಚಮಿ ಅಂತಲೂ ಹೇಳ್ತಾರೆ. ಮಿಕ್ಸ್ ಉಂಟು ಅದರಲ್ಲಿ. ಪಂಚಮಿ ಅಂದರೆ ಅದರಲ್ಲಿ ಮಿಕ್ಸ್ ಉಂಟು ಅದರಲ್ಲಿ. ಇದು ಇದರ ಹೆಸರು ನನಗೆ ಕನ್ಫ್ಯೂಸ್ ಉಂಟು, ಅದರ ಹೆಸರು ಇದು ಅದು ಕಾವೆ. ಅದು ಅದು ಕಪ್ಪೂರಿಯ. ಅದು ಮೈಪ ಅಂತ ಹೇಳ್ತಾರೆ. ಮೈಪ. ಬೇರೆ ಯಾವುದಾದ್ರು ಹೊಸ ಜಾತಿ? ಅದು ಅದರಲ್ಲಿ ಅದಕ್ಕೆ ಹೆಸರು ಹೇಳಿ, ಅವರಿಗೆ ಗೊತ್ತುಂಟು. ಆಯ್ತಾ? ಪುದರ್ದ ಇದು
ಬಳ್ಳೆ ಸರಿ ಇದು ನಮಸ್ಕಾರ ಇದು ಕಟ್ಟೋಣ ನೋಡಿ ಕೆಂಪೂರಿಯ ಮೈಪ ಮತ್ತೆ ಬೇರೆ ಬೇರೆ ಜಾತಿಯ ಕಾವೆ ಕೆಂಪುರಿಯ ಮೈಪ ಪೆರಡಿಂಜ ಕುಪ್ಪುಳೆ ಹೀಗೆ ಬೇರೆ ಬೇರೆ ಜಾತಿದ್ದು ಇದನ್ನು ನೋಡಿ ಪೆರಡಿಂಜ ಅನ್ನುವಂಥ ಜಾತಿದ್ದು ಹೀಗೆ ಬೇರೆ ಬೇರೆ ಜಾತಿಯ ಕೋಳಿಗಳು ಇವತ್ತು ಕಂಬಳದ ಕಣದಲ್ಲಿ ನಿಮಗೆ ಲಭ್ಯವಿದೆ. ಅದರ ಜೊತೆಗೆ ನೀವು 100 ರೂಪಾಯಿಯ ಒಂದು ಟಿಕೆಟನ್ನು ಪಡೆದುಕೊಂಡು ಅದೃಷ್ಟವನ್ನು ಪರೀಕ್ಷೆ ಮಾಡ್ಬೋದು. ಅದೃಷ್ಟ ಪರೀಕ್ಷೆಯಲ್ಲಿ ನಿಮಗೆ ಅದೃಷ್ಟ ಇದ್ದರೆ 7,000ದಿಂದ 5,000ದಿಂದ 7,000ದ ಬೆಲೆ ಬಾಳುವಂತಹ ಕೋಳಿ ನಿಮ್ಮದಾಗತ್ತೆ. ಇದು ಕಂಬಳದಲ್ಲಿ ನಮ್ಮ ಊರಿನಲ್ಲೆಲ್ಲ ಇದು ಮಾಮೂಲಿ, ಬೆಂಗಳೂರಿನಲ್ಲಿಯೂ ಕೂಡ ಇದಿದೆ ಅನ್ನುವಂಥದ್ದು ಭಾಳ ವಿಶೇಷವಾದಂತಹ ಸುದ್ದಿ. ಯಾಕೆಂತಂದರೆ ಊರಿನಲ್ಲಿಯೂ ಕೂಡ ಹೀಗೆ ಕೋಳಿಗಳನ್ನು ಲಕ್ಕಿಡಿಪ್ ಮಾಡುವಂಥದ್ದು, ಕೋಳಿಗಳನ್ನು ಮಾರಾಟ ಮಾಡುವಂಥದ್ದು ಊರಿನ ಕಂಬಳದಲ್ಲಿ ಇದು ಸರ್ವೇ ಸಾಮಾನ್ಯವಾಗಿ ಕಂಡುಬರುವಂತಹ ದೃಶ್ಯ. ಇದು ನಮ್ಮ ಊರಿನ ಸಂಪೂರ್ಣ ಸಂಸ್ಕೃತಿಯನ್ನು ಇಲ್ಲಿಗೆ ಕರೆತರುವಂಥದ್ದಾಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಎಸ್, ಆ ಸ್ಟಾಲ್ ತೋರಿಸ್ತಾ ಇದ್ದೀವಿ. ಪುತ್ತೂರು ಅಂಕದ ಕೋಳಿಗಳು, ಕಟ್ಟದ ಕೋರಿ ಮಾರಾಟ ಮತ್ತು ಲಕ್ಕಿ ಡ್ರಿಪ್ ಡ್ರಾ ಮೇಳ. ನೋಡಿ, ಎಲ್ಲ ಕೋಳಿಗಳು ಡ್ರಾದಲ್ಲಿ ಸಿಗ್ಲಿಕ್ಕಿದ್ದಾವೆ ನಿಮಗೆ. ಎಲ್ಲ ಕೋಳಿಗಳು ಕೂಡ ಡ್ರಾದಲ್ಲಿ ನಿಮಗೆ ಸಿಗ್ಲಿಕ್ಕಿದ್ದಾವೆ. ಇಂಥ ಸುಮಾರು 500ರಷ್ಟು ಕೋಳಿಗಳು ಇಲ್ಲಿ ಲಭ್ಯ ಇದ್ದಾವೆ. 500ರಷ್ಟು ಕೋಳಿಗಳು ಲಭ್ಯವಿದ್ದಾವೆ. ಬಾಲಕೃಷ್ಣ ಉರ್ಲಾಂಡಿ ಪುತ್ತೂರು ಇವರು ಮಾಡ್ತಿರುವಂತಹ ಲಕ್ಕಿ ಡಿಪ್ ಡ್ರಾ ಏನಿಲ್ಲ, ಒಂದು ಟಿಕೆಟ್ಗೆ 100 ರೂಪಾಯಿ. ಆ ಟಿಕೆಟು ನೀವು ಪಡೆದುಕೊಂಡ ನಂತರ ಲಕ್ಕಿ ಡಿಪ್ಪನ್ನು ಡ್ರಾ ಮಾಡಲಾಗುತ್ತೆ. ಡ್ರಾ ಮಾಡಿ ನೀವು ಗೆದ್ದರೆ ನಿಮಗೆ 5,000ರಿಂದ 7,000 ಬೆಲೆ ಬಾಳುವ ಕೋಳಿ ನಿಮ್ಮದಾಗತ್ತೆ. ಅದು ಕೂಡ ನಾಟಿ ಕೋಳಿ ನಿಮ್ಮದಾಗತ್ತೆ, ಫೈಟರ್ ಕೋಳಿ ನಿಮ್ಮದಾಗತ್ತೆ. ನೀವು ಕೂಡ ಅದೃಷ್ಟ ಪರೀಕ್ಷೆಯನ್ನು ಮಾಡ್ಕೋಬೋದು. ಅಸೈನಾರ್ ಮತ್ತು ಪಂಚೇಶ್ ಚಾರ್ಮಾಡಿ ಜೊತೆಗೆ ದಾಮೋದರ ದೊಂಡಲೆ, ಸುದ್ದಿ ನ್ಯೂಸ್, ಬೆಂಗಳೂರು. ಓಕೆನಾ? ಬೆಂಗಳೂರು ಕಂಬಳ, ನಮ್ಮ ಕಂಬಳ ಮತ್ತು ತುಳುಕೂಟದ 50ನೇ ವರ್ಷಾಚರಣೆಗೆ ಆಗಮಿಸಿರುವಂತಹ ಮಾಜಿ ಮುಖ್ಯಮಂತ್ರಿಗಳು ಆಗಿರುವಂತಹ ವೀರಪ್ಪ ಮೊಯ್ಲಿ ಅವರು ಈಗ ನಮ್ಮ ಜೊತೆಗಿದ್ದಾರೆ. ಸರ್, ಊರುಡು ಕಂಬಳ ಬಾರಿ ಸೋಕುಡು ನಡಪುಂಡು ಇತ್ತೆ ಬೆಂಗಳೂರು ಕಂಬಳ ಒಂದು ದಾದ ಮನ್ಪರ್ ಮಲ್ಲ ಒಂಜಿ ಸಾಹಸ ಒಂದು ಬೊಕ್ಕ ಬೆಂಗಳೂರು ದಕ್ಲೆಗೆ ಕರ್ನಾಟಕದ ಮಾತೆರೆಗ್ಲ ನೆತ್ತ ಪರಿಚಯ ಮಂತು ಕೊರ್ಪಿನ ಭಾರಿ ಮಲ್ಲ ಸಾಧನೆ ಬೊಕ್ಕ ಭಾಳ ಸೂಕ್ತವಾಯಿನ ಕೆಲಸ. ಬೊಕ್ಕ ಒಂದು ಸಂಸ್ಕೃತಿ ಏಪಲ ಐಕೆ ಗಡಿ ಇಜ್ಜಿ ಸೀಮೆ ಇಜ್ಜಿ ಅವು ಏಪಲ ಇಡೀ ಪ್ರಪಂಚಗೆ ಸೇರಿನ ಆ ಕಲೆಕಲು ಕಂಬಳಲಾತೆ ಇತ್ತೆ ಬರೀ ನಮ್ಮ ಸ್ಥಳೀಯವಾಯಿನ ಒಂಜಿ ಉತ್ಸವ ಆವಂದೆ ಅವು ಇಡೀ ರಾಷ್ಟ್ರವ್ಯಾಪಿ ಇಡೀ ಜಗತ್ತಿನೇ ಒಂಜಿ ಸ್ಪ್ರೆಡ್ ಆಪಿನ ಎಡ್ಡೆ ದಯವನ್ನು ಐತ ಒಂಜಿ ಸಂತೋಷದ ಹತ್ರ ಜನಕ್ಲೆಯಲ್ಲಿ ಉತ್ಸಾಹ ಲವಲವಿಕೆ ಬೊಕ್ಕ ಸಾಹಸ ಮನೋಭೂಮಿಕೆ ಬರ್ಬೋದು. ಸರ್, ಇತ್ತೆ ಕಂಬಳ ನಮ್ಮನ್ನು ಹುಡ್ಕೊಂಡು ಬೈದನು ಒಂದು ಜಾತು ತೊಂದರೆ ಇಲ್ಲ ಹಾಕೊಂಡು ಅದನ್ನು ಕಂಬಳದ ಏರುಕುಲೇನು ಪೂರ ಒಂದು ಮುಲ್ಪದ ವ್ಯವಸ್ಥೆ ತೂದು ಎಂಕಲೆಗೆ ಇಡೇಗೆ ಪಂಡ ಊರ್ದ ಕಂಬಳದ ಕರೆಗೆ ಪೋಯ್ಲೆಕ್ಕನೆ ಆ ಒಂದು ಪನೊಂದುಲ್ಲೇರು ಇತ್ತೆ ಮತ್ತು ವ್ಯವಸ್ಥೆ ಮತ್ತು ತೂನಾಗ ಅದ್ಭುತವಾದ ವ್ಯವಸ್ಥೆ ಬಂತಿದ್ದೇವೆ. ದೇವನ್ನಾಗ ಊರ್ದಲ್ಕನೇ ತೋಜುಡು ಅರೆಟ್ ಹತ್ರ ಇಟ್ಟು ಒಂದೇನು ಒಂಜಿ ಸೀಮಾಲೊಂಗನ ಇನಿ ಕಲೆನು ಮಂತಿನ ಯಾವ್ದು ಜನಕ್ಕೆ ಮತ್ತು ಸಂಘಟಕರಿಗೆ ಅಭಿನಂದನೆ ಸಲ್ಲಿಸೋಡು. ಸರ್, ನಮ್ಮ ಎ.ಸಿ. ಭಂಡಾರಿ ಅಖಿಲ ಭಾರತ ತುಳು ಒಕ್ಕೂಟದ ಅಧ್ಯಕ್ಷೆ. ಇನ್ನು ಭಾರಿ ಸಂತೋಷ ದಯ ಬಂದಾಗ ಈ ಹೊರ್ತುಡು ಮಾತಾ ನಮ್ಮ ಆನ್ಯ ಬೇರೆ ಪಣ್ಲೆಕ್ಕನೆ ದಾದ ಗೊತ್ತುಂಡೆ ಇನ್ನಿ ದಾದೊಂದು ಮಾತಾ ಜನ ಮಾತಾ ಅಂದೇನು ಗೆದ್ದದ್ದು ಈ ಒಂಜಿ ಕಾರ್ಯಕ್ರಮ ಆವೊಂದುಂಡು ಭಾರಿ ಪೊರ್ಲ ಕಂಟೆಡ್ ಎಲ್ಲಿಯ ಸಾಧನೆ ಅತ್ತು ಈ ಸಾಧನೆ ಆವಡುಂದಂಡ ಇಟ್ಲ ಬಕ್ಕಲ ನಮ್ಮ ಬಾರಿ ಸಂತೋಷ ಪಡೆಯುವುದು ಅನ್ನಾಗ ತುಳುವೆಲ್ಲ ನಮ್ಮ ಕನ್ನಡಾಂಬೆನ ಒಂಜಿ ಅಪ್ಪೆಲ್ನ ಮಟ್ಟೆಲ್ಡು ಒಂಜಿ ಮಲ್ಲ ಕಾರ್ಯಕ್ರಮ ಆವೊಂದುಂಡು ಅಂಚಾದ ಈ ಕಾರ್ಯಕ್ರಮಕ್ಕೆ ಮಾತೆರ್ಲ ಭಾರಿ ಪೊರ್ಲುಡು ಮಾತೆರ್ಲ ಬೆರಿಸಾಯ ಕೊರೊಂದುಳ್ಳೇರು ಅವು ನನ್ನ ಪೊರ್ಲಾವಾಡು ನಮ್ಮ ದೇವದಕ್ಕೆ. ಸರ್, ಮುಲ್ಪ ಕೋರ್ ರೊಟ್ಟಿ ನಮ್ಮ ಊರದ ಮಾತ ತಿಂಡಿ ತಿನಿಸುಲು ಪೂರ ತೆಕ್ಕೊಂದುಂಡು ಫುಡ್ ಫೆಸ್ಟಿವಲ್ ಒಂದುಂಡು ಬೆಂಗಳೂರು ಇಪ್ಪನ ತುಳುವೆರೆಗೆ ದಾದ ಮಂಡ್ರ ಸರ್. ಬೆಂಗಳೂರದಕ್ಕುಲ್ಲ ಏಪಲ್ಲ ನಮ್ಮ ಮೂಲ ಒಲ್ಪಾರ್ದು ನಮ್ಮ ಬರ್ಪನ ಆ ಸಂಸ್ಕೃತಿದ ಒಂದು ನೆನಪು ಏಪಲ ಒಪ್ಪೋಡು ಬೊಕ್ಕ ಅವು ನೆನಪಿತ್ತನ್ನ ಮಾತ್ರ ಅವು ತಕ್ಕಲು ಒಂಜಿ ಸಾಂಸ್ಕೃತಿಕ ವ್ಯಕ್ತಿಲಾದ ಬೆಳೆವರೆ ಸಾಧ್ಯ ಉಂಟು. ಅನಂತರ ಬೆಂಗಳೂರಿನ ನಮ್ಮ ಜಿಲ್ಲೆದ ಜನಕರು ತುಳುವೇರು ಮಾತೆಲ್ಲ ಒಂದಿಟ್ಟು ನಿಜವಾದ ವಿಶೇಷವಾದ ಒಂಜಿ ಉತ್ತೇಜನ ಪಡೆಯೋಡು ಬೊಕ್ಕ ಐಟಿ ಹೆಚ್ಚು ಆಸಕ್ತಿ ತೊನ್ನಂಚಿನ ಅವಶ್ಯಕತೆ ಉಂಟು.
ಇದು ವೀರಪ್ಪ ಮೊಯ್ಲಿಯವರ ಮಾತು. ಬೆಂಗಳೂರಿನಲ್ಲಿರುವಂಥ ತುಳುವರು ನಮ್ಮ ಸಂಸ್ಕೃತಿಯನ್ನು ಮರಿಬಾರ್ದು. ಇಲ್ಲಿ ಬಹಳ ಅದ್ಭುತವಾದಂಥ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಇಲ್ಲಿಯ ವ್ಯವಸ್ಥೆಗಳನ್ನು ನೋಡಿದಾಗ ಬಹಳ ಖುಷಿ ಕೊಡುತ್ತೆ, ಬಹಳ ವಿಶೇಷವಾಗಿ ನಮಗೆ ಕಂಗೊಳಿಸ್ತಾ ಇದೆ ಅನ್ನುವಂಥದ್ದನ್ನು ಹೇಳಿದರು. ಜೊತೆಗೆ ನಮ್ಮ ಊರಿನ ಕಂಬಳ ಮತ್ತು ನಮ್ಮ ಊರಿನ ಸಂಸ್ಕೃತಿಯನ್ನು ಸಾರುವಂಥದ್ದು, ಸಂಸ್ಕೃತಿಯ ಬಗ್ಗೆ ಮಾತನಾಡುವಂಥದ್ದು ನಮಗೂ ಕೂಡ ಖುಷಿ ಅನ್ನುವಂಥದ್ದನ್ನು ವೀರಪ್ಪ ಮೊಯ್ಲಿಯವರು ಮತ್ತು ಎ ಸಿ ಭಂಡಾರಿಯವರು ಇಬ್ಬರೂ ಕೂಡ ನಮ್ಮ ಜೊತೆಗೆ ಮಾತನಾಡಿದ್ದಾರೆ. ಪಂಚೇಶ್ ಚಾರ್ಮಾಡಿ ಜೊತೆಗೆ ದಾಮೋದರ ದೊಂಡೋಲೆ, ಸುದ್ದಿ ನ್ಯೂಸ್, ಬೆಂಗಳೂರು. ಇವತ್ತು ಪ್ರೆಸ್ ಕಾನ್ಫರೆನ್ಸ್ನಲ್ಲಿ ಪ್ರಿಂಟ್ ಮೀಡಿಯಾ ಮತ್ತು ಎಲೆಕ್ಟ್ರಾನಿಕ್ ಮೀಡಿಯಾ ಮಾಧ್ಯಮ ಮಿತ್ರರು ಬಹಳಷ್ಟು ಜನ ಈ ಕಂಬಳಕ್ಕೆ ಪ್ರೋತ್ಸಾಹ ಮಾಡುವ ರೀತಿಯಲ್ಲಿ ಎಲ್ಲರೂ ಒಟ್ಟಿಸೇರಿದ್ದೀರಿ. ನಿಮಗೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ ಎಲ್ಲರನ್ನು ಸ್ವಾಗತಿಸುತ್ತಾ, ಕಂಬಳ ಅನ್ನೋದು ನಮ್ಮ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆ ಅಂದರೆ ನಮ್ಮ ಊರಿಗೆ ಸೀಮಿತವಾಗಿತ್ತು. ಈ ಕಂಬಳವನ್ನು ಬಹಳಷ್ಟು ವರ್ಷದಿಂದ ನಾವು ಇದನ್ನು ಬೆಂಗಳೂರಿಗೆ ತರಬೇಕು ಅಂತೇಳಿ ನಮ್ಮವರದು ಒಂದು ಕಲ್ಪನೆ ಮತ್ತು ಸಂಕಲ್ಪವಾಗಿತ್ತು. ಅದೇ ರೀತಿಯಲ್ಲಿ ನಾವು ಒಂದು 2-3 ವರ್ಷಗಳ ಹಿಂದೆ ಕರಾವಳಿ ಭಾಗದ ಎಲ್ಲ ಸಂಘಗಳು, ಸುಮಾರು 65 ಸಂಘಗಳನ್ನು ಎಲ್ಲ ಒಟ್ಟು ಸೇರಿಸಿ ಎಲ್ಲ ಜಾತಿಯವರು ಇದನ್ನು ಸಮಾಲೋಚನೆ ನಡೆಸಿ ಈ ಕಂಬಳವನ್ನು ಬೆಂಗಳೂರಿನಲ್ಲಿ ತರುವುದು ಅಂತ ಹೇಳಿ ನಿಶ್ಚಯ ಮಾಡಿದರು. ಅದರಂತೆ ನಮ್ಮ ತಪ್ಪಲ ಸಮಿತಿಯ ಅಧ್ಯಕ್ಷರು ಅಶೋಕ್ ಮತ್ತು ಕಾರ್ಯಾಧ್ಯಕ್ಷರು ಗುಣಚರಣವರು, ನಾವು ಎಲ್ಲ ಸೇರಿ ಕಂಬಳ ಸಮಿತಿಯವರೆಲ್ಲ ನಾವು ಅರಮನೆಯ ಮೈದಾನಕ್ಕೆ ಬಂದು ನಮ್ಮ ಗುಣಪಾಲ್ ಕದಂಬರವರಿಗೆ ಕೂಡ ಆಹ್ವಾನ ಮಾಡಿ ಅವರಿಗೆ ಅರಮನೆಯ ಮೈದಾನ ಗ್ರೌಂಡ್ ನಾವು ಅವರಿಗೆ ತೋರಿಸಿ ಅವರು ಒಪ್ಪಿಕೊಂಡ ಮೇಲೆ ಅವರ ನಿರ್ಧಾರದಂತೆ ನಾವು ಮಹಾರಾಜರ ಮನೆಗೆ ಹೋಗಿ ಈ ಜಾಗವನ್ನು ಈಗ ಸುಮಾರು 15 ದಿನದಿಂದ ಈ ಜಾಗದಲ್ಲಿ ಕರೆ ಮಾಡಿದ್ದೇವೆ. ಈ ಕರೆನಲ್ಲಿ, ಕಂಬಳ ಕರೆನಲ್ಲಿ ನಾಳೆ 25ನೇ ತಾರೀಕು ಮತ್ತು ನಾಳೆ 26ನೇ ತಾರೀಕು 2 ದಿನ ಈಗಾಗಲೇ ನಮ್ಮೂರಿನಿಂದ ಸುಮಾರು 125ರಿಂದ 200 ಜೋಡಿ ಕಂಬಳದ ಕೋಣಗಳು ಬಂದಿದೆ. ನಾಳೆ ಬೆಳಗ್ಗೆ ಉದ್ಘಾಟನೆಗೊಂಡು ನಾಳೆದ್ದು 26 ಗಂಟೆಗೆ ಅಲ್ಲಿಂದ ತೆರಳಿ ರಾತ್ರಿ ಇಲ್ಲಿ ಬಂದು ಮುಟ್ಟಿದ್ದಾರೆ. ಇವತ್ತು ಕಂಬಳದ ಕೋಣೆಗಳ ಯಜಮಾನರು
ಮತ್ತು ಅವರಲ್ಲಿ ಬಂದವರು ಎಲ್ಲ ಇಲ್ಲಿ ಕಲೆ ಮಾಡ್ತಾ ನೋಡಿ ಅರೇಂಜ್ಮೆಂಟ್ ನೋಡಿ ಬಹುಶಃ ಇದು ನಮ್ಮೂರಿನಲ್ಲಿ ಕೂಡ ಇಷ್ಟು ಒಳ್ಳೆ ಕಲೆ ಆಗಿಲ್ಲ ಅನ್ನೋ ಒಂದು ಮಾತು ಈಗಾಗಲೇ ನಡೀತಾ ಇದೆ. ಆದ್ದರಿಂದ ನಮಗೆ ಬಹಳ ಧೈರ್ಯವಿದೆ, ವಿಶ್ವಾಸ ಇದೆ. ಇಲ್ಲಿ ಮಾಧ್ಯಮದ ನಿಮ್ಮ ಸಲಹೆ, ನಿಮ್ಮ ಸಹಕಾರದೊಂದಿಗೆ, ನಿಮ್ಮ ಪ್ರೋತ್ಸಾಹದೊಂದಿಗೆ ಕಂಬಳದ ಈ ಕೋಣಗಳ ಯಜಮಾನರು ಕೂಡ ಅವರ ಜೊತೆಗೆ ಬಂದವರು ಕೂಡ ಎಲ್ಲ ಒಂದು ಕಡೆ ಸಣ್ಣ ಪುಟ್ಟ ಲೋಪದೋಷಗಳಿದ್ದರೆ ಅದನ್ನು ಸರಿಪಡಿಸಿಕೊಂಡು ಬೆಂಗಳೂರು ಕಂಬಳ ನಮ್ಮ ಕಂಬಳ ಮಾತ್ರ ಅಲ್ಲ, ಇದು ನಿಮ್ಮ ಕಂಬಳ ಎಂದು ತಿಳಿದು ಇದನ್ನು ಸರಿಪಡಿಸಿಕೊಂಡು ಹೋಗಬೇಕು. ಈ ಕಂಬಳವನ್ನು ಯಶಸ್ವಿಯಾಗಿ ನಡೆಸಿಕೊಳ್ಬೇಕಾಗಿ ನಾನು ನೆನಪಿಸ್ತಾ ಇದ್ದೇನೆ. ಹಲೋ ಎಲ್ಲ ಮಿತ್ರರಿಗೆ ಸ್ವಾಗತ. ನಡೆಯಲಿರುವಂತ ಬೆಂಗಳೂರು ಕಂಬಳ ನಮ್ಮ ಕಂಬಳ ಈ ಕಾರ್ಯಕ್ರಮ ನಾಳೆ ಬೆಳಿಗ್ಗೆ 10:30 ಗಂಟೆಗೆ ಆರಂಭ ಆಗಲಿಕ್ಕಿದೆ. ಪುನೀತ್ ರಾಜ್ಕುಮಾರ್ ಅವರ ಧರ್ಮಪತ್ನಿ ಈ ಕಾರ್ಯಕ್ರಮವನ್ನು ಬೆಳಿಗ್ಗೆ ಕಲೆಯ ಉದ್ಘಾಟನೆ ಆಗ್ತದೆ. ಆನಂತರ ಸಭಾ ಕಾರ್ಯಕ್ರಮಗಳು ನಡೆಯುತ್ತವೆ. ಇವಾಗಲೇ 178 ಜೊತೆ ಕೋಣಗಳು ರಿಜಿಸ್ಟ್ರೇಷನ್ ಆಗಿ ಇಲ್ಲಿಗೆ ಬಂದು ಮುಟ್ಟಿದ್ದಾವೆ. ಇನ್ನೊಂದಷ್ಟು ಕೋಣಗಳು ಇವತ್ತು ಕೂಡ ಬರಲಿಕ್ಕೆ ತಯಾರಿಗಳು ಆಗ್ತಾ ಇದೆ. 10:00 ಆರಂಭವಾದಂತಹ ಈ ಕಂಬಳ ನಿರಂತರ ನಡೆಯುತ್ತದೆ. ನಾಳೆ ಸಾಯಂಕಾಲ ಮುಖ್ಯಮಂತ್ರಿಗಳು ಮತ್ತೆ ಎಲ್ಲ ಕ್ಯಾಬಿನೆಟ್ ಸಚಿವರು ಪ್ರಮುಖರು ಎಲ್ಲ ಈ ಕಾರ್ಯಕ್ರಮಕ್ಕೆ ಬರ್ತಾರೆ. 5:00 ಈ ಸಭಾ ಕಾರ್ಯಕ್ರಮ ನಡೆಯುತ್ತದೆ. ಆಮೇಲೆ ಕಂಬಳ ಬರುತ್ತದೆ. ನಾಡಿದ್ದು ಬೆಳಿಗ್ಗೆ ಕೂಡ ಕಾರ್ಯಕ್ರಮ ಸಭಾ ಕಾರ್ಯಕ್ರಮಗಳು ನಡೆಯುತ್ತದೆ. ನಟ ನಟಿಯರು ಕೂಡ ನಾಳೆ 11 ಗಂಟೆಯ ನಂತರ ಬೇರೆ ಬೇರೆ ಸಮಯದಲ್ಲಿ ಇಲ್ಲಿಗೆ ಭೇಟಿ ಕೊಡಲಿಕ್ಕಿದ್ದಾರೆ. ಇದು ಭಾನುವಾರ 5:06 ಕಾರ್ಯಕ್ರಮ ಕಂಬಳ ಮುಗಿದ ಕೂಡಲೇ ಸಭಾ ಕಾರ್ಯಕ್ರಮ ಕೂಡ 5:00 ಮುಗಿಯುತ್ತದೆ. ಜೊತೆಯಲ್ಲಿ ಎಲ್ಲ ತಯಾರಿಗಳು ಆಗಿದೆ. ಇವಾಗಲೇ ಕಂಬಳ ಜೊತೆಯಲ್ಲಿ ಬೇಕಾದಷ್ಟು ವೀಕ್ಷಕರು ಬಂದು ಕೋಣಗಳನ್ನು ವೀಕ್ಷಣೆ ಮಾಡುವಂತಹ ಕೆಲಸಗಳು ಆಗ್ತದೆ. ಈ ಕಂಬಳ ಸೆಗ್ಮೆಂಟ್ ಅಲ್ಲಿ ನಡೆಯುತ್ತೆ. ಹಾಗಾಗಿ ಕಣೆ ಹಳಗೆ ಅಂತ, ಆನಂತರ ಹಗ್ಗ ಹಿರಿಯ ಹಗ್ಗ ಕಿರಿಯ ಅಂತ ಆಗ್ತದೆ. ಹಿರಿಯ ಮತ್ತು ಅಂತ 6 ಸೆಗ್ಮೆಂಟ್ ಅಲ್ಲಿ ಈ ರೇಸ್ ಏನಿದೆ ಕಂಬಳ ಏನಿದೆ ನಡೀತದೆ. ಅದಕ್ಕೆ ಬಹುಮಾನ ಕೂಡ ನಾವು ಈಗಲೇ ನಿಮಗೆ ತಿಳಿಸಿದ್ದೇವೆ. ಸ್ವಾಭಾವಿಕವಾಗಿ ಹಲೋ, ಈಗ ಬೆಂಗಳೂರಿನಲ್ಲಿ ಅದಕ್ಕೆ ಫಸ್ಟ್ ಕೋಣಗಳಿಗೆ 1 ಲಕ್ಷ ರೂಪಾಯಿ, ಆನಂತರ 16 ಗ್ರಾಮ್ ಚಿನ್ನ, ಸೆಕೆಂಡ್ ಬಂದ ಕೋಣಗಳಿಗೆ 50,000 ಮತ್ತೆ ಅದೇ ರೀತಿ ಥರ್ಡ್ ಬಂದ ಕೋಣಗಳಿಗೆ ಪ್ರೈಸ್ ಎಲ್ಲೂ ಇರಲಿಲ್ಲ. ಇಷ್ಟವರೆಗೆ ಕಂಬಳದ ಥರ್ಡ್ ಪ್ರೈಸ್ ಕೊಡುವಂತದ್ದು ಇರಲಿಲ್ಲ. ಈ ಸಲ ಥರ್ಡ್ ಬಂದ ಕೋಣಗಳು ಕೂಡ ಮತ್ತೆ 20,000 ರೂಪಾಯಿ ಬಹುಮಾನವನ್ನು ಕೂಡ ಇಟ್ಟಿದ್ದೇವೆ. ನಿಮಗೆ ನೋಡು ಒಂದು ಚಿಕ್ಕ ಬಹುಮಾನ ಬಹುಮಾನ ಕೂಡ ಈ ಸಲ ಕಂಬಳದಲ್ಲಿ ಮಾಡಿದ್ದೀವಿ. 25,000 ಇದರಲ್ಲಿ ಇದೆ. ಮೊದಲನೇ ಬಹುಮಾನ ಈ ಕಂಬಳವು 6 ಸೆಗ್ಮೆಂಟ್
ಬಹುಮಾನ ಸರ್ ಹಾಗೆ ಮಾತಾಡಿ ಹಾಗೆ ಮಾತಾಡಿ ಸರ್ ಹಾಗೆ ಮಾತಾಡಿ ಸರ್ ಹಾಗೆ ಮಾತಾಡಿ ಸರ್ ಮಾತಾಡಿ ಹಾಗೆ ಮಾತಾಡಿ ಹಲೋ ಹಲೋ 6 ಸೆಕೆಂಡ್ಗಳಲ್ಲಿ ನಡೀತದೆ. ಈ ಸಲ ನಾವು ಕಂಬಳಕ್ಕೆ ಬೆಂಗಳೂರು ನಮ್ಮ ಕಂಬಳ ನಮ್ಮ ಕಂಬಳದಲ್ಲಿ ಮೊದಲನೇ ಬಹುಮಾನ 16 ಗ್ರಾಮ್ ಚಿನ್ನ ಅಂದ್ರೆ 2 ಪೌಂಡ್ ಅಂತ ಹೇಳಿದ್ರೆ ಮತ್ತು 1 ಲಕ್ಷ ರೂಪಾಯಿ. ಅದೇ ರೀತಿ ಎರಡನೇ ಬಹುಮಾನ 8 ಗ್ರಾಮ್ ಮತ್ತೆ 50,000. ಮೂರನೇ ಬಹುಮಾನ 4 ಗ್ರಾಮ್ ಮತ್ತೆ 25,000. ಅಂದ್ರೆ ಮೂರನೇ ಬಹುಮಾನ ಎಲ್ಲಿಯೂ ಕೂಡ ಕೊಡ್ತಾ ಇರಲಿಲ್ಲ. ಈ ಸಲ ಬೆಂಗಳೂರು ಕಂಬಳದಲ್ಲಿ ಅದು ಆರಂಭ ಆಗಿದೆ. ಮೂರನೇ ಬಹುಮಾನ. ಆನಂತರ ಕೋಣಗಳನ್ನು ಯಾರು ಓಡಿಸ್ತಾರೆ ಅದರಲ್ಲಿ ವಿಜಯಶಾಲಿಯಾದ ಕೋಣಗಳನ್ನು ಓಡಿಸುವವರಿಗೂ ಕೂಡ 4 ಗ್ರಾಮ್ ಬಂಗಾರವನ್ನು ಕೊಡ್ತಾ ಇದ್ದೇವೆ. ನಿಮಗೆ ಆಶ್ಚರ್ಯ ಆಗ್ಬೋದು, ಇಷ್ಟು ದೊಡ್ಡ ಇವೆಂಟ್ ಅಲ್ಲಿ ಇಷ್ಟು ಚಿಕ್ಕ ಬಹುಮಾನವನ್ನು ಇಟ್ಟಿದ್ದಾರೆ ಅಂತ. ಕೋಣಗಳ ಯಜಮಾನರುಗಳು ಇದು ಬಹುಮಾನಕ್ಕಾಗಿ ಅಲ್ಲ, ಇಲ್ಲಿ ಬರುವವರೆಲ್ಲ 4-5 ಲಕ್ಷ ಖರ್ಚು ಮಾಡಿಕೊಂಡು ಬರುವವರು. ಇದು ಮನೆಯ ಪ್ರತಿಷ್ಠೆ ಮತ್ತೆ ಗೌರವಕ್ಕಾಗಿ ಈ ಕೋಣಗಳನ್ನು ಸಾಕುವಂತಹ ಕೆಲಸ ಮಾಡ್ತಾರೆ. ಅವರಿಗೆ ಎಲ್ಲ ವ್ಯವಸ್ಥೆಗಳನ್ನು ಇವಾಗ ವ್ಯವಸ್ಥಿತ ರೀತಿಯಲ್ಲಿ ನಾವು ಮಾಡ್ತಾ ಇದ್ದೇವೆ. ನಮ್ಮ ಪ್ರಕಾಶ್ ಶೆಟ್ಟರು, ಬಂಜಾರ ಪ್ರಕಾಶ್ ಶೆಟ್ಟರು ನಮಗೆಲ್ಲ ಮಾರ್ಗದರ್ಶನ ಕೊಡ್ತಾ ಇದ್ದಾರೆ. ಆ ರೀತಿ ನಾವೆಲ್ಲ ಕೆಲಸಗಳನ್ನು ಇಲ್ಲಿ ಮಾಡ್ತಾ ಇದ್ದೇವೆ. ಇವತ್ತು ಗುರು ಕಿರಣ್ ಇರ್ಬೋದು, ಗುರು ರಂಜನ್ ಗುಣರಂಜನ್ ಇರ್ಬೋದು, ಇವರೆಲ್ಲ ಸತತ ನಾವೆಲ್ಲ ಸೇರಿ ಸುಮಾರು 2 ತಿಂಗಳ ಕಾಲ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಿಕ್ಕೆ ವ್ಯವಸ್ಥಿತವಾದ ರೀತಿಯಲ್ಲಿ ನಾವು ವ್ಯವಸ್ಥೆಗಳನ್ನು ಮಾಡಿದ್ದೀವಿ. ಸುಮಾರು 2 ದಿವಸದಲ್ಲಿ 1.5 ಲಕ್ಷ ಜನರಿಗೆ, ಅಂದ್ರೆ ಇಲ್ಲಿ ಯಾರು ಕಾರ್ಯಕರ್ತರಾಗಿ ಕೆಲಸ ಮಾಡ್ತಾರೆ ಮತ್ತೆ ಕೋಣಗಳ ಜೊತೆಯಲ್ಲಿ ಬಂದ ಯಜಮಾನರು ಮತ್ತೆ ಅವರ ಜೊತೆಯಲ್ಲಿ ಬಂದವರಿಗೆ 1,50,000 ಜನರಿಗೆ ಕಾಫಿ, ತಿಂದು ಮತ್ತು ಊಟದ ವ್ಯವಸ್ಥೆಗಳನ್ನು ಮಾಡಿದ್ದೇವೆ. ಮಾಧ್ಯಮದ ಮಿತ್ರರಿಗೂ ಅವೆಲ್ಲ ವ್ಯವಸ್ಥೆಗಳಿದೆ. ಸುಮಾರು 8,000 ಜನರಿಗೆ ಗ್ಯಾಲರಿಯಲ್ಲಿ ಕೂತು ವಾಚ್ ಮಾಡಲಿಕ್ಕೆ ವ್ಯವಸ್ಥೆಗಳಾಗಿದೆ. ಇವಾಗಲೇ ಮುಖ್ಯಮಂತ್ರಿಗಳು ಮತ್ತೆ ಕ್ಯಾಬಿನೆಟ್ ಸಚಿವರು ಎಲ್ಲ ಅವರು ಬರ್ತಾರೆ. ಜೊತೆಯಲ್ಲಿ ವಿರೋಧ ಪಕ್ಷದ ನಾಯಕರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ವಿಚಾರವನ್ನು ನಮಗೆ ತಿಳಿಸಿದ್ದಾರೆ. ಜನ ಸುಮಾರು 7ರಿಂದ 8 ಲಕ್ಷ ನಾವು ವೀಕ್ಷಣೆ ಮಾಡುವ ನಮ್ಮ ಪ್ರಕಾರ ಬರುವ ಅಂದಾಜಿನಲ್ಲಿದೆ. ಪೊಲೀಸ್ ರಿಪೋರ್ಟ್ ಪ್ರಕಾರ ಸುಮಾರು 10ರಿಂದ 12 ಲಕ್ಷ ಜನ ಕೂಡ ಬರುವ ವ್ಯವಸ್ಥೆಯಲ್ಲಿ ನಮಗೆ ನಮ್ಮ ಗಮನಕ್ಕೆ ತಂದಿದ್ದಾರೆ. ಅದಕ್ಕೆ ಬೇಕಾಗುವಂತಹ ಎಲ್ಲ ವ್ಯವಸ್ಥೆಗಳನ್ನು ನಾವು ಮಾಡಿಕೊಂಡಿದ್ದು. ಸುಮಾರು 6,000 ಕಾರು ಪಾರ್ಕಿಂಗ್ ವ್ಯವಸ್ಥೆ ಆಗಿದೆ. ಯಾವುದೇ ರೀತಿಯ ಟ್ರಾಫಿಕ್ ತೊಂದರೆ ಆಗತ್ತರ ಸುಮಾರು 400 ಜನ ಸ್ವಯಂ ಸೇವಕರ ಒಂದು ತಂಡ ನಮ್ಮ ಏರ್ಪೋರ್ಟ್ ಇಂದ ಬೇರೆ ಬೇರೆ ಕಡೆಯಲ್ಲಿ ನಿಂತು ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಮಾಡುವಂತಹ ವ್ಯವಸ್ಥೆಗಳನ್ನು ಮಾಡಿದ್ದೀವಿ. ಯಾಕಂತಂದ್ರೆ ಏರ್ಪೋರ್ಟ್ ಹೋಗ್ಲಿಕ್ಕೆ ಮತ್ತೆ ಹಾಸ್ಪಿಟಲ್ಗೆ ಹೋಗೋರಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅನ್ನೋ ಕಾರಣದಿಂದ ಯಾರು ಕೂಡ ಯಾವ ವಾಹನಗಳನ್ನು ಕೂಡ ಹೊರಗೆ ಹೋಗೋರು ನಾವು ಇಲ್ಲಿ ಬಿಡ್ತಾ ಇಲ್ಲ. ಅದಕ್ಕೆ ಸಮಯ ಫಿಕ್ಸ್ ಮಾಡಿದ್ವಿ. ಪೊಲೀಸ್ನವರ ಹತ್ರ ವ್ಯವಸ್ಥೆಗಳನ್ನು ಮಾಡಿಕೊಂಡು ಅವರಿಂದ ನಾಳೆ ಹೊರಗೆ ಹೋಗ್ಬೇಕಾದ್ರೂ ಕೂಡ ಆ ಸಮಯ ನಿರ್ಧಾರ ಮಾಡಿದ ಸಮಯದಲ್ಲಿ ಹೊರಗೆ ಹೋಗುವಂತಹ ವ್ಯವಸ್ಥೆಗಳನ್ನು ಮಾಡಿದ್ವಿ. ಒಟ್ಟಿನಲ್ಲಿ ಸಾರ್ವಜನಿಕರಿಗೂ ತೊಂದರೆ ಆಗಿರುವ ರೀತಿಯಲ್ಲಿ KSRTCಯಿಂದ ಸುಮಾರು 150 ಬಸ್ಸುಗಳನ್ನು ಹೆಚ್ಚುವರಿಯಾಗಿ ಜೋಡಣೆ ಮಾಡಿದ್ದಾರೆ. ಎಲ್ಲರೂ ಬಂದು ರಾತ್ರಿ ಕೂಡ ಈ ಕಂಬಳವನ್ನು ವೀಕ್ಷಣೆ ಮಾಡುವಂತಹ ವ್ಯವಸ್ಥೆಗಳನ್ನು ಜೋಡಣೆ ಮಾಡಿಕೊಂಡಿದ್ದೇವೆ. ಇದರ ಬಗ್ಗೆ ತಾಂತ್ರಿಕ ವಿಚಾರಗಳ ಬಗ್ಗೆ ನಮ್ಮ ಕಡಂಬರದವರು ಮಾತಾಡ್ತಾರೆ. ನಮ್ಮ ಗುರುಕಿನರಿದ್ದಾರೆ, ಅವರು ನೀವು ಮಾತಾಡಿ ಹೇಳಿ ಅದರ ತಾಂತ್ರಿಕ ವಿಚಾರಗಳ ಬಗ್ಗೆ ನಮ್ಮ ಕಡಂಬರದ ವಿವರಣೆಯನ್ನು ಕೊಡ್ತಾರೆ. 10ವರೆಗೆ ಕರೆಯನ್ನು ಉದ್ಘಾಟನೆ ಮಾಡ್ತಾರೆ. ಆನಂತರ ಸಭಾ ಕಾರ್ಯಕ್ರಮ ಇರ್ತಾರೆ. ಅದು ಸಭಾ ಕಾರ್ಯಕ್ರಮ ಉದ್ಘಾಟನೆ ಅಂತ ಏನಿಲ್ಲ. ಕಂಬಳವನ್ನು ಉದ್ಘಾಟನೆ ಮಾಡುವುದು ಸಾಯಂಕಾಲ ಉದ್ಘಾಟನಾ ಕಾರ್ಯಕ್ರಮ ಮುಖ್ಯಮಂತ್ರಿಗಳು ಮಾಡ್ತಾರೆ. ಅಂದ್ರೆ ಸುಮಾರು 3 ಗಂಟೆ 12:30 ಸುಮಾರು 12:30 1 ಗಂಟೆ ಆಗುವವರೆಗೆ ಟ್ರಯಲ್ ರನ್ ಆಗ್ತಾ ಇರ್ತದೆ. ಅಂದ್ರೆ ಎಲ್ಲಾ ಕೋಣಗಳಿಗೆ 1 ರೌಂಡ್ 2 ರೌಂಡ್ ಟ್ರಯಲ್ ರನ್ ಕೊಡ್ತೇವೆ. 12:30 1 ಗಂಟೆವರೆಗೆ ಟ್ರಯಲ್ ರನ್ ನಡೀತಾ ಇರ್ತದೆ. ಆನಂತರ ಫೈನಲ್ ರಿಯಲ್ ಕಂಬಳ ಶುರುವಾಗುವಾಗ ಅದು 3 ಗಂಟೆ ಆಗ್ತದೆ. ಅದನ್ನು ಸಾಯಂಕಾಲ ಕಾರ್ಯಕ್ರಮ ಮುಖ್ಯಮಂತ್ರಿಗಳು ಉದ್ಘಾಟನೆ ಮಾಡ್ತಾರೆ. BMTC ಬಸ್ BMTC ಎಲ್ಲರಿಗೂ ನಮಸ್ಕಾರ. ಇಷ್ಟೊತ್ತಿಗೆ ನಾಳೆ ಒಂದು ಇತಿಹಾಸ ಸೃಷ್ಟಿಯಾಗುತ್ತೆ. ಬೆಂಗಳೂರಲ್ಲಿ ಮೊದಲ ಕಂಬಳ. ಇದು ಬೆಂಗಳೂರಿಗೂ ವಸ್ತು, ಬೆಂಗಳೂರಿಗರಿಗೂ ವಸ್ತು,
ನಮ್ಮ ಕೋಣಗಳಿಗೋಸ್ತು ಫಸ್ಟ್ ಟೈಮ್ ಊರು ಬಿಟ್ಟು ಬೇರೆ ಟ್ರ್ಯಾಕಲ್ಲಿ ಮಾಡೋದು ಎಲ್ರಿಗೊಂಥರ ಹೊಸ, ಎಲ್ರಿಗೂ ಹುರುಪಿದೆ. ಯಾವುದೋ ಬೆಂಗಳೂರು ಸಣ್ಣ ಕಾರ್ಯಕ್ರಮ ಆದರೆ ಒಂದು 350 ಜನ ಸೇರ್ತಾರೆ. ಇದಕ್ಕೆ 310 ಕೋಣಗಳು ಬಂದಿದ್ದಾರೆ. ಎಲ್ಲದಕ್ಕಿಂತ ನಾನು ಆಲ್ಮೋಸ್ಟ್ 400 ಕೋಣಗಳೇ ಬಂದಿದ್ದೇವೆ. ಇದೇ ಒಂದು ಹೈಲೈಟ್ ಅಂತ ಹೇಳಬೇಕು ಈ ಫಂಕ್ಷನ್ಗೆ. ಇದಾದ್ಮೇಲೆ ಒಂದು ಧನ್ಯವಾದ ಹೇಳಬೇಕು ನಮ್ಮ ಎಲ್ಲ ಕೋಣದ ಯಜಮಾನರುಗಳಿಗೆ. ಬರೋದಷ್ಟು ಅವರು ಒಂಥರ ಮಕ್ಕಳಂತೆ ಸಾಕಿರ್ತಾರೆ. ಬರೋದ ಬೇಡವ, ಕೋಣಗಳಿಗೆ ಆಯಾಸ ಆಗುತ್ತಾ ಅನ್ನೋ ಭಯದಲ್ಲಿ ಬಂದಿದ್ದಾರೆ. ಒಂದು ದಿವಸ ಮುಂಚೆ ಬಂದು ಇಲ್ಲಿ ರೆಸ್ಟ್ ತಗೋತಾ ಇದ್ದಾರೆ. ಒಂದು ಟ್ರಯಲ್ ರನ್ ಕರೆಯಲ್ಲಿ ನೋಡ್ತಾರೆ, ಇದಕ್ಕೆ ಮಂಗಳೂರು ತರ ಇದೆಯಾ ಅಥವಾ ಬೇರೆ ತರ ಇದೆಯಾ ಅಂತ. ಈವನ್ ನೀರು ಸರಬರಾಜು ಅಲ್ಲಿಂದಲೇ ಮಾಡಲಾಗುತ್ತೆ. ಒಂಥರ ಎಲ್ರಿಗೂ ವಸ್ತು, ನನಗೂ ವಸ್ತು. ನಮ್ಮ ಪ್ರಕಾಶನ ಬೆನ್ನೆಲುಬಾಗಿ ನಿಂತಿದ್ದಾರೆ. ನಮ್ಮ ಅಶೋಕಣ್ಣ ಮಾರ್ಗದರ್ಶನ ನೀಡ್ತಾ ಇದ್ದಾರೆ. ಗುಣರಂಜನ್ ಇದ್ದಾರೆ. ಪ್ರತಿಯೊಬ್ಬರು. ಆಮೇಲೆ ಎಲ್ಲದಕ್ಕಿಂತ ಜಾತಿ ಮತ ಬಿಟ್ಟು ಎಲ್ಲ ಜಾತಿ ಸಂಘಟನೆಗಳು, ಎಲ್ಲ ತುಳುವ ಬೇರೆ ಬೇರೆ ಸಂಘಟನೆಗಳು ಸೇರಿ ಈ ಕಾರ್ಯಕ್ರಮ ಮಾಡ್ತಾ ಇರೋದು ಇನ್ನೊಂದು ಹೈಲೈಟ್ ಈ ಕಾರ್ಯಕ್ರಮದ್ದು. ಎಲ್ಲ ಧರ್ಮದ್ದು ಎಲ್ಲರೂ ಇದ್ದಾರೆ. ನಮ್ಮ ಮಂಗಳೂರಲ್ಲಿ ಮಂಗಳೂರು ಕ್ರಿಶ್ಚಿಯನ್ಸ್ ಆಗ್ಬೋದು, ಬ್ಯಾರಿ ಅಸೋಸಿಯೇಷನ್ ಆಗ್ಬೋದು, ಎಲ್ಲರೂ ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ದಸರಾ ಬಿಟ್ಟು ಇದು ಇನ್ನೊಂದು ದೊಡ್ಡ ಕಾರ್ಯಕ್ರಮ ಅಂತ ಅನ್ಸುತ್ತೆ ನನಗೆ. ಯಾಕಂದ್ರೆ ರೆಸ್ಪಾನ್ಸ್ ಅಥವಾ ಆಡಿಯನ್ಸ್ ರಿಯಾಕ್ಷನ್, ಇವನ್ ನಾನು ಹೇಳ್ಬೇಕು, ಇವನ್ ನಿಮ್ಮ ಎಲ್ಲರ ಉತ್ಸಾಹ ನೋಡಿದ್ರೆ ಇದು ಡೆಫಿನೆಟ್ ಆಗಿ ಇದೊಂದು ಮೈಲ್ ಸ್ಟೋನ್ ಆಗುತ್ತೆ. ಬೆಂಗಳೂರಲ್ಲಿ ಇದೊಂಥರ ಟೂರಿಸಂ ಜಾಯಿಂಟ್ ತರ ಇದು. ಇದಕ್ಕೆ ಅಂತ ಬೇರೆ ಊರಿಂದ ಜನ ಬರ್ತಾರ ಆಗುತ್ತೆ ನನಗೆ ಅನ್ಸುತ್ತೆ. ಯಾಕಂದ್ರೆ ಮಂಗಳೂರಿಂದ ಕಡಿಮೆ ಒಂದು 25-30 ಸಾವಿರ ಜನ ಮಂಗಳೂರಿಂದ ಇಲ್ಲಿ ಬಂದಿದ್ದಾರೆ ಈ ಕಾರ್ಯಕ್ರಮ ವೀಕ್ಷಣೆ ಮಾಡಕ್ಕೆ. ಎಲ್ಲ ಕಡೆ ಐ ಥಿಂಕ್ ಎಲ್ರಿಗೂ ಲೈವ್ ಸಿಗುತ್ತೆ. ಎಲ್ಲ ಚಾನೆಲ್ಗಳಿಗೂ ಹಂಗೆ ನಾವು ರೈಟ್ಸ್ ಅಂತ ಇಲ್ಲ, ಎಲ್ರಿಗೂ ಕೊಡ್ತಾ ಇದ್ದೀವಿ. ಸೊ ವೀಕ್ಷಣೆ ಡೆಫಿನೆಟ್ ಆಗಿ ಇದನ್ನ ತುಂಬಾ ಜನ ಜಾಸ್ತಿ ಮಾಡ್ತಾರೆ. ಸೊ ಪ್ರೆಷರ್ ಇದೆ ನಮ್ಮಲ್ಲಿ, ತಾಂತ್ರಿಕತೆ ಒಂದಷ್ಟು ಇದ್ದಾರೆ. ಇದನ್ನ ಮ್ಯಾನೇಜ್ ಮಾಡಿ ಆದಷ್ಟು ಮನರಂಜನೀಯವಾಗಿ ಮಾಡಕ್ಕೆ ಅಂತ ಈ ಫುಡ್ ಫೆಸ್ಟ್, ಕಲ್ಚರಲ್ ಒಂದಷ್ಟು ಇವೆಂಟ್ಸ್ ನಡೀತಾ ಇದೆ ಈಗಿನ ಸಾಯಂಕಾಲವರೆಗೆ. ಐ ಥಿಂಕ್ ನಮ್ಮ ಬೆಂಗಳೂರಿಗೆ ಇದೊಂದು ಮೈಲ್ ಸ್ಟೋನ್ ಆಗುತ್ತೆ ಅನ್ನೋ ನನ್ನ ನಂಬಿಕೆ. ಇದರಲ್ಲಿ ಪ್ಯಾರಲ್ ಸ್ಟೇಜ್ 2 ಸ್ಟೇಜ್ ಇರುತ್ತೆ. ಯಾಕಂದ್ರೆ ಗ್ರೌಂಡ್ಸ್ ತುಂಬಾ ದೊಡ್ಡದಾಗಿದೆ. ಸಾಧಾರಣ 30 ಎಕರೆಯಲ್ಲಿ 27 ಎಕರೆಯಲ್ಲಿ ನಡೀತಾ ಇರೋದ್ರಿಂದ ಒಂದು ಕಡೆ ಕಂಬಳ ನಡೀತಾ ಇದೆ, ಅಲ್ಲಿ ಜನ ರಶ್ ಆಗ್ಬೋದು. ಸ್ವಲ್ಪ ಈ ಕಡೆ ಡೈವರ್ಷನ್ಗೆ ಅಂತ ಇವತ್ತನ್ನು ಬೆಳಿಗ್ಗೆ ಉದ್ಘಾಟನೆಯಿಂದ ಸ್ಟಾರ್ಟ್ ಆಗಿ ರಾತ್ರಿವರೆಗೆ, ನೆಕ್ಸ್ಟ್ ಡೇ ಬೆಳಿಗ್ಗೆ ಮತ್ತೆ 9 ಸ್ಟಾರ್ಟ್ ಆಗಿ 26ಕ್ಕೆ. ಸೊ ಡೆಫಿನೆಟ್ ಓಪನ್ ಯಕ್ಷಗಾನದಿಂದ ಮಾಡ್ತಾ ಇದ್ವಿ. ಯಕ್ಷಗಾನ ಇದೆ, ಕರಂಗೋಲು, ಕಂಗೀಲು, ಚೆಂದುನಲಿಕೆ, ಮಾಂಕಾಳಿನಲಿಕೆ, ಆಟಿಕಳಂಜೆ, ನಿಮಗೆ ಮಂಗಳೂರದ ಒಂದಷ್ಟು ಕೋಳಿ ಕುಣಿತ, ಒಂದಷ್ಟು ಕುಣಿತಗಳಿದ್ದಾವೆ. ಆಮೇಲೆ ಇವನ್ ಸೆಟ್ ಅಲ್ಲಿ ಯೂಶಲಿ ನಮ್ಮ ಭತ್ತದಾಣಿ, ಒಂದು ಮಿನಿ ಗೋಮಟೇಶ್ವರ ಸ್ಟ್ಯಾಚು. ಸೊ ಆ ದಕ್ಷಿಣ ಕನ್ನಡದ ಬೇರೆ ಬೇರೆ ಉಡುಪಿ ಜಿಲ್ಲೆಯ ಬೇರೆ ಬೇರೆ ಮೈಲ್ ಸ್ಟೋನ್ ಅಲ್ಲಿ ಹಾಕಿ ಹೈಲೈಟ್ ಮಾಡ್ತಾ ಇದ್ವಿ. ನನ್ನ ಲೆಕ್ಕದಲ್ಲಿ ಇಲ್ಲಿಗೆ ಇದು ಸ್ವಲ್ಪ ಹೊಸ ಅನ್ಸುತ್ತೆ. ನಾವು ಎಷ್ಟು ಪ್ರಯತ್ನ ಮಾಡಿದೀವೋ ಶುರುವಾಗುತ್ತೆ. ಕಲ್ಚರಲ್ ನಾಳೆ ಸ್ಟೇಜ್ ಇವೆಂಟ್ ಆದ ತಕ್ಷಣ ಕಲ್ಚರಲ್ ಓಪನ್ ಆಗುತ್ತೆ. ಮೈಟ್ ಬಿ ಅದು ಮುಗಿದು 1 ಗಂಟೆ ಟೈಮ್, 11:30, 12 ಗಂಟೆ ಕಲ್ಚರಲ್ ಸ್ಟಾರ್ಟ್ ಆಗುತ್ತೆ. ಅಲ್ಲಿಂದ ಕಂಟಿನ್ಯೂಸ್ ಪ್ರೋಗ್ರಾಮ್ ನಡೀತಾ ಇರ್ತದೆ ಒಂದು ವೇದಿಕೆ. ಇವತ್ತು ತುಳುಕೂಟ ಬೆಂಗಳೂರಲ್ಲಿ ಶುರುವಾಗಿ ಇವತ್ತು 50 ವರ್ಷ ಇದೆ. ಸೊ 50 ವರ್ಷದ ಸಮಾರಂಭನ ತುಳುಕೂಟದವರು, ಅದು ಬೇರೆ ಬೇರೆ ದೇಶಗಳ ತುಳುಕೂಟದ ಅಧ್ಯಕ್ಷರೆಲ್ಲ ಬಂದಿದ್ದಾರೆ, 36 ದೇಶದವರು ಬಂದಿದ್ದಾರೆ ಅಂತ ಕೇಳ್ಪಟ್ಟೆ. ಸೊ ಇದು ಒಂದು ಫಂಕ್ಷನ್ ನಡೀತಾ ಇದೆ. ಇದು ನಾವು ಯಾಕಂದ್ರೆ ಇದು ದಕ್ಷಿಣ ಕನ್ನಡ ಆಗಿದ್ರಿಂದ ಇದು ನಮ್ಮ ಜೊತೆ ಸೇರಿಸ್ತೀವಿ. ಕಲ್ಚರಲ್ ಸಪ್ರೇಟ್ ಇನೋಗ್ರೇಷನ್ ಕುಮಾರಸ್ವಾಮಿ ಅವರು ಇನಾಗ್ರೇಟ್ ಮಾಡ್ತಾ ಇದ್ದಾರೆ. ಸೊ ಸಂಜೆ ಆಗುವಾಗ ಒಂದು ದಿವಸ ನನ್ನ ಮ್ಯೂಸಿಕಲ್ ಇವೆಂಟ್ ಇರುತ್ತೆ. ಮಾಲ್ಗುಡಿ ಶುಭ ಅವರು ಬರ್ತಾ ಇದ್ದಾರೆ, ಚೈತ್ರ, ಸಂತೋಷ್ ವೆಂಕಿ KGF ಖ್ಯಾತಿಯ. ಸಂಡೇ ಆಗುವಾಗ ಅರ್ಜುನ್ ಜನ ಅವ್ರು ಬರ್ತಾ ಇದ್ದಾರೆ, ಶಮಿತಾ ಅವ್ರು ಬರ್ತಾ ಇದ್ದಾರೆ. ಸೊ ಎಂಟರ್ಟೈನ್ಮೆಂಟ್ ಒಂದಿರುತ್ತೆ. ಇನ್ನೊಂದು ಕಡೆ ಡೆಫಿನೆಟ್ ಎಲ್ಲ ನಟ ನಟಿಯರು ಕನ್ನಡದ ಎಲ್ಲ ನಮ್ಮ ಸ್ನೇಹಿತರೆ ಎಲ್ಲರೂ ಬರ್ತಾರೆ, ಎಲ್ಲರೂ ಸಪೋರ್ಟ್ ಮಾಡ್ತಾರೆ ಅಂತ ಎಲ್ಲರೂ ಬರ್ತಾರೆ ಅಂತ ಹೇಳಿದ್ರು. ಸೊ ಥ್ರೂಟ್ ದ ಡೇ ಬರ್ತಾ ಇರ್ತಾರೆ. ಇಡೀ ದಿವಸ ಪ್ರೋಗ್ರಾಮ್ ನಡೀತಾ ಇರೋದ್ರಿಂದ
ಫುಲ್ ಡೇ ಬರ್ತಾ ಇರ್ತಾರೆ. ಆಗಾಗ ಗ್ಯಾಪ್ ಅಲ್ಲಿ, ಯಾಕಂದ್ರೆ 10 ನಿಮಿಷ ಗ್ಯಾಪ್ ಇರುತ್ತೆ. ಈಗ ಕೋಣಗಳು ಅಂದ್ರೆ ನಾವು ರೆಡಿ ಮಾಡೋಕ್ಕಾಗಲ್ಲ, ಕೋಣಗಳು ರೆಡಿ ಆಗುವಾಗ ಓಟ ಸ್ಟಾರ್ಟ್ ಆಗುತ್ತೆ. ಸೊ ಗ್ಯಾಪ್ಸ್ ಇರುತ್ತೆ, ಆ ಗ್ಯಾಪ್ಸ್ ಅಲ್ಲಿ ಎಲ್ಲರೂ ಬಂದು ಮಾತಾಡ್ಕೊಂಡು ಹೋಗ್ತಾರೆ. ಕಮೆಂಟ್ರಿ ಕನ್ನಡದಲ್ಲಿ ಇರುತ್ತೆ, ಕನ್ನಡದಲ್ಲಿ. ಏನಾಗುತ್ತೆ ಅಂದ್ರೆ ಕುಂದಾಪುರ ಕನ್ನಡ ಎಲ್ಲರಿಗೂ ಅರ್ಥ ಆಗದ? ನೀವು ಕುಂದಾಪುರ ಅಲ್ವಾ? ಎಲ್ರಿಗೂ ಅರ್ಥ ಆಗದ? ಅಷ್ಟಾಗದ್ರೆ ಮಂಗಳೂರು ಕನ್ನಡ ಇನ್ನೂ ಜಾಸ್ತಿ ಆಗುತ್ತೆ. ದೌರ್ತಿಲ್ಲ, ಯಾಕಂದ್ರೆ ಸ್ವಲ್ಪ ಡೆಫಿನೆಟ್ ಆಗಿ ಮಂಗಳೂರು ಕನ್ನಡ ಕೂಡಲೇ, ಇಲ್ಲಾಂದ್ರೆ ನಮ್ಮ ಕೋಣಗಳ ಬಗ್ಗೆ, ಅದರ ಹಿಸ್ಟ್ರಿ ಬಗ್ಗೆ ಮಾತಾಡೋಕ್ಕೆ ಮಂಗಳೂರು ಕನ್ನಡ ಮಾತಾಡಬೇಕಾಗುತ್ತೆ. ಸೊ ಕನ್ನಡ ಮಂಗಳೂರು ಕನ್ನಡ ಇರುತ್ತೆ. ಬಟ್ ಅಫ್ಕೋರ್ಸ್ ಇತ್ತೀಚೆಗೆ ಕೆಲವು ಕ್ಷೇತ್ರಗಳಲ್ಲಿ ಮಂಗಳೂರು ಕನ್ನಡ ಪಾಪ್ಯುಲರ್ ಆಗಿದೆ, ಸೊ ಅರ್ಥ ಆಗುತ್ತೆ ಅಂತ ಅನ್ಕೊಂಡಿದ್ದೀವಿ. ಇದ್ರ ಜೊತೆ ಡೆಫಿನೆಟ್ ಆಗಿ ಬೆಂಗಳೂರು ನಮ್ಮ ಆರ್ ಜೆ ಸುನೀಲ್ ಜೊತೆಗಿರ್ತಾರೆ, ಸ್ವಲ್ಪ ಜಸ್ಟ್ ಎಂಟರ್ಟೈನ್ ಕನ್ನಡದ ಬಗ್ಗೆ ಮಾತಾಡೋಕ್ಕೆ. ಆಮೇಲೆ ವಿಕ್ಕಿ ಅವರಂತ ಇನ್ನೊಬ್ಬರಿದ್ದಾರೆ, ಆಮೇಲೆ ನಮ್ಮ ಕಡಂಬರ್ ಇದ್ದಾರೆ, ನಮ್ಮ ರಾಜೀವ್ ಶೆಟ್ಟರ್ ಅಂತ ಇದ್ದಾರೆ. ಅವರು ರಾಜೀವ್ ಶೆಟ್ಟರ್ ಎಲ್ಲ ಸ್ಟಾರ್ ಅಲ್ಲಿ ಅನೌನ್ಸ್ಮೆಂಟ್ ಅಲ್ಲಿ ಕಂಬಳದಲ್ಲಿ ಅವರು ಸ್ವಲ್ಪ ನಿರಂಜನ್ ರೈ ಅವರು ಸ್ವಲ್ಪ ಕಾಮಿಡಿ ಚೆನ್ನಾಗಿ ಮಾಡ್ತಾರೆ. ಆಮೇಲೆ ದೇ ಕೀಪ್ ದ ಪೀಪಲ್ ಎಂಟರ್ಟೈನ್ಡ್ ಅಂತ. ಸೊ ಅವರೆಲ್ಲ ಇರ್ತಾರೆ ಇವರು ಬಗ್ಗೆ ಕನೆಕ್ಟ್ ಮಾಡ್ಕೋಬಹುದು. ಒಂದು 9 ಕ್ಯಾಮರಾ ಹಾಕಿ ರೆಕಾರ್ಡಿಂಗ್ ಫ್ರಮ್ ಆಲ್ ಆಂಗಲ್ಸ್. ಯಾಕಂದ್ರೆ ಎಲ್ಲ ನಿನ್ನ ಹೇಳಿದ್ರೆ ತಿಳಿಸಿದ್ದಾರೆ, ಬೇರೆ ಕ್ಯಾಮರಾಗಳು, ವಿಡಿಯೋ ಕ್ಯಾಮರಾಗಳು ಕರೆ ಒಳಗೆ ಅವಕಾಶ ಇರಲ್ಲ ಅಂತ. ಅದು ಜಸ್ಟ್ ಟು ಮೇಕ್ ಇಟ್ ವೆರಿ ಕ್ಲಿಯರ್. ಯಾಕಂದ್ರೆ ಅಲ್ಲಿ ಸ್ವಲ್ಪ ಜಾತ್ರೆ ಆಗುತ್ತೆ, ಕೋಣಗಳು ಎದುರ್ತವೆ. ಈಗ ಅಲ್ಲಿ ಎಕ್ಸ್ಪೀರಿಯನ್ಸ್ ಮುಂಚೆ ಇದ್ದವರು ಅವರು ಮುಂದೆ ನಿಂತ್ಕೊಳ್ಳೋದು 2 ಕ್ಯಾಮರಾಮನ್ಗಳು, ಅವರು ಅದಕ್ಕೆ ಒಬ್ಬನ 2 ಇರ್ತಾರೆ. ಅವರಿಗೆ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಕೋಣಗಳ ಜೊತೆ ಹೇಗೆ ರಿಯಾಕ್ಟ್ ಮಾಡಬೇಕಂತ ಗೊತ್ತಿರುತ್ತೆ. ಇಲ್ಲದ್ರೆ ಕೋಣಗಳು ಇವನ್ ಫ್ಲಾಶ್ ಲೈಟ್ಸ್ಗೆ ಕೋಣಗಳು ಬ್ಲೈಂಡ್ ಆಗುತ್ತೆ ಅಥವಾ ಭಯ ಪಡುತ್ತೆ. ಅದು ಸಡನ್ ಆಮೇಲೆ ಏನಾಗುತ್ತೆ ಅಂದ್ರೆ ಇಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆದರೆ ಕೋಣಗಳ ಯಜಮಾನಗಳು ನಮ್ಮನ್ನು ತಮ್ಮ ಸಮಿತಿಯನ್ನು ದೂರ್ತಾರೆ, ನಿಮ್ಮಿಂದ ನಮ್ಮದು ಕೋಣ ಸೋತೋಯ್ತು ಅಂತ. ಅದಕ್ಕೆ ಆಸ್ಪಾದ ಕೊಡೋದು ಬೇಡ ಅಂತ ಕರೆ ಒಳಗೆ ಯಾವುದೇ ಕ್ಯಾಮರಾಗಳನ್ನು ಇಡಕ್ಕೆ ಅವಕಾಶ ಇಲ್ಲ. ಬಟ್ ಸೊ ದಯವಿಟ್ಟು ಸಹಕರಿಸಿ, ಯಾಕಂದ್ರೆ ನಿಮ್ಗೆ ಅರ್ಥ ಆಗುತ್ತೆ ಕ್ಯಾಮರಾ ಬಿಟ್ಟರೆ ಎಷ್ಟು ಕ್ಯಾಮರಾ ಬೀಳ್ಬೋದು ಅಲ್ಲಿ ಅಂತ. ಇದು ಪ್ರಾಣಿಗಳಾಗಿದ್ದರಿಂದ ಅರ್ಥ ಆಗಲ್ಲ ಅವಕ್ಕೆ. ಸೊ ಅದಕ್ಕೆ ದಯವಿಟ್ಟು ಸ್ವಲ್ಪ ಸಹಕರಿಸಬೇಕು. ಸ್ಟೇಜ್ ಫಂಕ್ಷನ್ಗೆ ಸೈಡಲ್ಲಿ ಬಟ್ ಕರೆ ಒಳಗೆ ಬಿಡೋದು ಅಲ್ಲಿ ಮಾಡಿ. ಕಂಬಳ ಕರೆಗೆ ನಾವು ರಾಜ ಮಹಾರಾಜ ಅಂತ ಒಂದು ಹೆಸರಿಟ್ಟಿದ್ದೇವೆ. ಕಂಬಳ ಕರೆಗೆ ಹೇಳಿದ್ದು ಮರ್ತೋಯ್ತು, ರಾಜ ಮಹಾರಾಜ ಕರೆ. ಎಲ್ಲರಿಗೂ ನಮಸ್ಕಾರ. ಬಹಳ ವ್ಯವಸ್ಥಿತವಾಗಿ ಅಚ್ಚುಕಟ್ಟಾಗಿ ಕರಾವಳಿ ಕರ್ನಾಟಕದಲ್ಲಿ ಪರಿಚಯಿಸುವಂತಹ ಒಂದು ಒಳ್ಳೆಯ ಕಾರ್ಯಕ್ರಮ. ಅದರೊಟ್ಟಿಗೆ ತಾಂತ್ರಿಕವಾಗಿ ಈ ಕಂಬಳದಲ್ಲಿ ಪ್ರಧಾನವಾಗಿ 6 ವಿಭಾಗಗಳಿದೆ. ಮತ್ತೆ ನಿಮಗೆ ಯಾರಾದರೂ ಸಂಶಯ ಇದೆ, ಜೂನಿಯರ್ ಮತ್ತು ಸೀನಿಯರ್, ಕಿರಿಯ ಮತ್ತು ಹಿರಿಯ ವಿಭಾಗದಿಂದ ನೇಗಿಲು ಮತ್ತು ಹಗ್ಗ ವಿಭಾಗದಲ್ಲಿ 6 ಹಲ್ಲು, ಅದಕ್ಕಿಂತ ಕೆಳಗಿನ ವಿಭಾಗದ ಕೋಣಗಳು ಜೂನಿಯರ್ ವಿಭಾಗಗಳು. ಕೋಣಗಳು ಕರೆಗೆ ಇಳಿಯುವಾಗ, ಟ್ರ್ಯಾಕ್ ಇಳಿಯುವಾಗ ಅವುಗಳ ಹಲ್ಲುಗಳನ್ನು ವೀಕ್ಷಣೆ ಮಾಡ್ತಾರೆ. ನೇಮ ಹೇಗಿದೆ ಅಂತ ಕೇಳಿದರೆ ಇಳಿಯುವಾಗ 6 ಹಲ್ಲು ಇದ್ದರೆ ಅದು ಮಧ್ಯದಲ್ಲಿ ಹಲ್ಲು ಹಾಕಿದರೂ ಕೂಡ ಅದು 6 ಹಲ್ಲಲ್ಲೇ ಇರ್ತದೆ. ಕೆಲವು ನಮಗೆ ಉದಾಹರಣೆಗಳು ಇದೆ, ನಿಮಗೆ ನೋಡಾಕಿದ್ದಾರೆ. ನಮ್ಮ ಬೆಳಗಾವಿ ಸದಾನಂದ ಶೆಟ್ಟಿ ಕೂಡ ವೇದಿಕೆ ಮಗುವಿಗೆ 6 ಜನಕ್ಕೆ ಹಲ್ಲು ಬೇಕು, ಇಂಥ ಒಂದು ಯೋಚನೆ ಆಗಿದೆ. ಹಾಗಾಗಿ ಪ್ರಾರಂಭದಲ್ಲಿ ನೇಗಿಲ ಹಿರಿಯ, ನೇಗಿಲಿನ ಹಿರಿಯ, ಹಗ್ಗ ಹಿರಿಯ, ಹಗ್ಗ ಹಿರಿಯ, ಆಮೇಲೆ ಹಗ್ಗ ಹಲಿಗೆ ಮತ್ತು ಕಣೆ ಹಲಿಗೆ. ಬಹಳ ಮುಖ್ಯವಾಗಿ ನೀವು ಆ ಕಣೆ ಹಲಿಗೆ ಅಂತ ಹೇಳಿದರೆ ಕೋಣಗಳು ಓಡುವ ವೇಗದಲ್ಲಿ ಚಿಮ್ಮಿದ ನೀರು ಮೇಲೆ ಜಲಮಟ್ಟದಿಂದ ಆ ನಿಶಾನೆಯ ಏನು ಗುರುತು ಕಟ್ಟಿದೆಯಲ್ಲ ಅದರ ತಳಮಟ್ಟಕ್ಕೆ 6.5 ಕೋಲು, ಒಂದು ಕೋಲು ಅಂದರೆ 2.5 ಫೀಟ್ ಮತ್ತು 7.5 ಕೋಲು ನಿಶಾನೆಗಳನ್ನು ಕಟ್ಟಿದ್ದಾರೆ. ಇದು ಜಾಗತಿಕ ಮಟ್ಟದಲ್ಲಿ ಫೋಟೋಗ್ರಾಫಿ ಸ್ಪರ್ಧೆಯಲ್ಲಿ ಕೂಡ ಇದು ಪ್ರಥಮ ಬಹುಮಾನ ಬಂದಿದೆ. ಓಟದ ಸ್ಪರ್ಧೆಯಲ್ಲಿ ಕೂಡ ನಮ್ಮ ದರವಾಣಿ ಆಶ್ರಮವರ ಬಹುಮಾನ, ಫೋಟೋಗ್ರಾಫಿಗೆ ಪ್ರಥಮ ಬಹುಮಾನ ಬಂದಿದೆ. 6 ವರ್ಷಗಳ ನಿಮ್ಮ ಬಣ್ಣದ ತೈಲಚಿತ್ರಕ್ಕೆ ಅದರಲ್ಲಿಯೂ ಕೂಡ ಬಂದಿದೆ. ಇದು ಬಹಳ ಆಕರ್ಷಕವಾದಂತಹ ಒಂದು ಸ್ಪರ್ಧೆ. ಇಲ್ಲಿ ಬಹುಮಾನಗಳು ಇಲ್ಲಿ ಹೇಳಿದ ಹಾಗೆ, ಅಶೋಕ ದೇವರು ಹೇಳಿದ ಹಾಗೆ ಈ ಬಹುಮಾನಗಳು ಇಷ್ಟರವರೆಗೆ ಯಾರಿದೆ ನಮ್ಮ
ಗೌರವಾನ್ವಿತ ಪ್ರಕಾಶ್ ಅಧ್ಯಕ್ಷತೆಯಲ್ಲಿ ಅಶೋಕ್ ರೈ ಅವರ ಒಂದು ಸಾರಥ್ಯದಲ್ಲಿ ಗುಣವಂತ ಸಚಿವರು ನಮ್ಮ ನುಡಿಯಾಡಿಗಳು ಎಲ್ಲರೂ ಸಹಕಾರ. ಯಾಕಂದ್ರೆ ನಾನು ಅಕ್ಟೋಬರ್ 4ನೇ ತಾರೀಕಿಗೆ ಇಲ್ಲಿ ಬಂದಿದ್ದೆ. ಅಕ್ಟೋಬರ್ 4ನೇ ತಾರೀಕಿಗೆ ನಾನು ಬಂದಾಗ ಇಲ್ಲಿ ಮೆರನ್ಸ್ ಕಂಪಸ್ ಇತ್ತು. ಈ ಜಾಗ ಆಯ್ಕೆ ಮಾಡುವಂಥ ಸಂದರ್ಭದಲ್ಲಿ ಪ್ರಾಯಶಃ 100 ವೇಸ್ಟ್ ಕಾಟ್ ಅಲ್ಲಿ ಕಚ ಹಾಕಿದಂಥ ಜಾಗ. ಆಗ ಈ ನಾರ್ತ್ ಸೌತ್ ಅರ್ಥ ಮಾಡಿ ಆನಂತರ ಅನೇಕ ಸಾರಿ ಇವರ ಮಾರ್ಗದರ್ಶನದಲ್ಲಿ ನಾನು ಹೋಗಿದ್ದೆ. ಇಲ್ಲಿ ನಾವು ಗಮನಿಸಬೇಕಾದ್ದು ಗಣಹರಿಕೆಯ ಬಹುಮಾನದ ವಿಧಾನ. ಹಂತದಲ್ಲಿ 2 ಭವನ 1 ಭವನ ಪ್ರಥಮಕ್ಕೆ ಉಳಿದ ಕೋಣೆಗಳಿಗಾದರೆ ಅವರ ಸ್ಪರ್ಧೆಯನ್ನು ನಿರ್ಧಾರ ಮಾಡಲಿಕ್ಕೆ ನಮ್ಮ ಕಂಬಳ ಅಕಾಡೆಮಿ ಮತ್ತು ನಮ್ಮ ಸ್ಕೈ ವ್ಯೂ ಅವರ ಒಂದು ಸಹಕಾರದಿಂದ ಫಿನಿಶಿಂಗ್ ಪಾಯಿಂಟ್ನಲ್ಲಿ ಲೇಸರ್ ಬೀಮ್ ನೆಟ್ವರ್ಕ್ ಸಿಸ್ಟಮ್ ವಿತ್ ಎಲೆಕ್ಟ್ರಾನಿಕ್ ಟೈಮ್ಸ್. ಲೇಸರ್ ಬೀಮ್ ನೆಟ್ವರ್ಕ್ ಸಿಸ್ಟಮ್ ಎನಿ ಪಾರ್ಟ್ ಆಫ್ ದ ಬಾಡಿ ಅದಕ್ಕೆ ಟಚ್ ಆದ ತಕ್ಷಣ ಅಲ್ಲಿ ಲೈಟ್ ಬರ್ತದೆ, ಗ್ರೀನ್ ಲೈಟ್ ಬೀಳ್ತದೆ. ಅದರೊಟ್ಟಿಗೆ 2 ಕರೆಯ ಕೋಣಗಳು ಕರೆಯ ಟ್ರ್ಯಾಕ್ನಲ್ಲಿ ಬಂದಂಥ ಕೋಣಗಳ ಟೈಮ್ಸ್ ಕೂಡ ಬೀಳ್ತದೆ. ಇದು ತೀರ್ಮಾನದ ಅಕ್ಕ ನೇಗಿಲು ಅಡ್ಡಹಲಿಗೆಯ ವೇಗದ ಕೋಣಗಳ ತೀರ್ಮಾನದ ವ್ಯವಸ್ಥೆ ಆದರೆ ಗಣಹಲಿಗೆಯ ಕೋಣಗಳ ತೀರ್ಮಾನ ಆಗುವಂಥದ್ದು ನೀವು ಹಾಯಿಸಿದ್ದಾರೆ. ಈಗ ಉದಾಹರಣೆಗೆ 7.5 ಕೋಲಿಗೆ 2 ಪವನ್ ಅಂದರೆ 14 ಗ್ರಾಮ್ ಚಿನ್ನ ಮತ್ತು 1 ಲಕ್ಷ ರೂಪಾಯಿ ಇದ್ದಿದ್ದರೆ ಬೇರೆಲ್ಲ ವಿಭಾಗದಲ್ಲಿ ಒಂದು ಪ್ರಥಮ ಒಂದು ದ್ವಿತೀಯತೆ. ಗಣಹಲಿಗೆ ವಿಭಾಗದಲ್ಲಿ ಎಷ್ಟು ಜೊತೆ ಕೋಣಗಳು ನೀವು ಹಾಯಿಸ್ತಾರೆ ಅಷ್ಟು ಜೊತೆ ಕೋಣಗಳಿಗೂ ಅದೇ ಬಹುಮಾನವನ್ನು ಕೊಡಬೇಕು. ದುನಿಯಾ 7.5 ಪವನ್ ಈಶಾನ್ಯಗೆ ನೀರು ಹಾಯಿಸಿದ ನಂತರ ಉದಾಹರಣೆಗೆ ಇಳಿವಾಗಲೇ 7.5 ನೀರು ಈಶಾನ್ಯಗೆ ನೀರು ಹಾಯಿಸ್ತಾರೆ. ಮತ್ತೆ ಆ ಕೋಣಗಳನ್ನು ಓಡಿಸುವಂತ ಬಹುಮಾನ ತಗೊಂಡೇ ಕೊನೆಗೆ ನಾವು ಓಡಿಸುವಂಥದ್ದು. ಹೌದು, ಪ್ರಥಮ ಬಹುಮಾನ 6.5 ಪವನ್ ಈಶಾನ್ಯಗೆ ನೀರು ಹಾಯಿಸಿದವರು ಮತ್ತೆ ಅವರ ಪ್ರಯತ್ನ 7.5 ಪವನ್ ಈಶಾನ್ಯಗೆ ನೀರು ಹಾಯಿಸುವುದಕ್ಕೆ. ಇದು ಬಹಳ ಮುಖ್ಯವಾದಂಥ ಒಂದು ತಾತ್ವಿಕವಾದಂಥ ಸಮಸ್ಯೆ. ಮತ್ತು ಇಲ್ಲಿ ಸ್ಟಾರ್ಟಿಂಗ್ ಪಾಯಿಂಟ್ನಲ್ಲಿ ಈಗ ಒಂದು ಗಂತು ಅಂತಿದೆ. ಗಂತು ಸ್ಟಾರ್ಟಿಂಗ್ ಪಾಯಿಂಟ್ ತೋಳಿನಲ್ಲಿ ಗಂತು ಅಂತಾರೆ. ಅಲ್ಲಿ ಸದ್ಯದ ಮಟ್ಟಿಗೆ ತಂತ್ರಜ್ಞಾನವನ್ನು ನಾವು ಅಳವಡಿಸುವುದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ. ಅಷ್ಟರವರೆಗೆ ಫ್ಲಾಗಿನಲ್ಲಿ ಅನುಭವಿಸ್ಕೊಂಡಿದ್ದಾರೆ ನಮ್ಮಲ್ಲಿ ನಾಕಾರ ಅವರು ಕೋಣಗಳು ಸ್ಟಾರ್ಟಿಂಗ್ ಪಾಯಿಂಟ್ನಲ್ಲಿ ನಿಲ್ಲುವಾಗ 2 ಜೊತೆ ಕೋಣಗಳ ನೊಗ ಪ್ಯಾಟರ್ನ್ ಆಗಿ ಬಂದಿದ್ದರು. ಅದನ್ನು ನೋಡಿಕೊಂಡು ಅವರು ಸ್ಟಾರ್ಟಿಂಗ್ ಕೊಡ್ತಾರೆ. ಸ್ಟಾರ್ಟಿಂಗ್ ಕೊಟ್ಟ ನಂತರ ಇಲ್ಲಿ ಡಿಸೈಡ್ ಮಾಡಬೇಕು. ಯಾಕಂದರೆ ಇದು ಸ್ಟಾರ್ಟಿಂಗ್ ಭಾಳ ಮುಖ್ಯ. ಇವತ್ತು ನಮಗೆ ಎಮ್ಮಿಜಿಯಲ್ಲಿ ಕೂಡ ಭಾಳ ತಗೊಂಡು ಬಂದಿದೆ. ಪ್ರಾರಂಭಿಕ ಹಂತದಲ್ಲಿ ಬೆಂಗಳೂರಿನಲ್ಲಿ ಕಂಬಳ ಅಂದರೆ ಯಾರು ಹೋಗ್ತಾರೆ ಅಂತೇಳಿ ಇಲ್ಲಿಯ ಪ್ರಕಾಶ್ ಅಶೋಕ್ ರೈಗಳು ಮತ್ತು ಉಳಿದೆಲ್ಲ ನಮ್ಮ ಮಠದವರು ಇಲ್ಲಿಯ ಲೋಕಲ್ ಎಲ್ಲ ನಮ್ಮ ಸಂಸ್ಥೆಗಳನ್ನು ತೀರಿಸಿಕೊಂಡು ನಾನು ಮತ್ತೆ ನೆನಪಿಸ್ತೇನೆ ಪತ್ರಿಕೆ ಯಾವುದೇ ಜಾತಿ ಮತ ಭೇದವಿಲ್ಲ. ಶ್ರೀಮಂತರು ಬಡವರು ತಾರತಮ್ಯ ಇಲ್ಲದೆ ಸಕುಟುಂಬ ಸಮೇತರಾಗಿ ಬಂದು ಸಹಸ್ರ ಸಂಖ್ಯೆಯಲ್ಲಿ ಅತ್ಯಂತ ಶಿಸ್ತುಬದ್ಧವಾಗಿ ನೋಡುವಂಥ ನಡೆಯುವಂಥ ಒಂದು ಜಾನಪದ ಕ್ರೀಡೆ ಇದ್ದರೆ ಅದು ಕಂಬಳ. ಇಲ್ಲಿ ಕಂಬಳದಲ್ಲಿ ಮಾಡಿದಂಥ ದಾಖಲೆಗಳು ನಾನು ನೆನಪಿಸ್ಬೇಕು. 100 ಮೀಟರ್ ಫಿನಿಶಿಂಗ್ ಕೋಣಗಳ ಹಗ್ಗದೊಂದಿಗೆ ಈವರೆಗೆ ಇರುವಂತಹ ದಾಖಲೆ 8.78 ಸೆಕೆಂಡ್ಸ್. 8.78 ಸೆಕೆಂಡ್ಸ್ ಕಚ್ಚಾ ಪದವಿನ ಕಂಬಳದಲ್ಲಿ ವಿಚಾರ ಕೋಣಗಳನ್ನು ವಿಚಾರ ಅಶ್ವತ್ಥಪುರ ಶ್ರೀನಿವಾಸಗೌಡರು ರೂಢಿಸಿ ಈ ದಾಖಲೆಯನ್ನು ಮಾಡಿದ್ದಾರೆ. ಅದರೊಟ್ಟಿಗೆ ಇನ್ನೊಂದು ಸಂತೋಷ ಅಂದರೆ ಇವತ್ತು ನಾವು ಎಲ್ಲ ಸೆಲೆಬ್ರಿಟೀಸ್ ಇದ್ದಾರೆ. ನೀವೆಲ್ಲ ಪತ್ರಿಕೆ ಇದ್ದವರೆಲ್ಲ ಗೊತ್ತಿರ್ತದೆ. ನಾವು 10 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೇವೆ. ಒಂದು 52 ವರ್ಷ ಈ ಕ್ಷೇತ್ರದಲ್ಲಿ ಅಕಾಡೆಮಿಯನ್ನು ಕಂಬಳ ಅಕಾಡೆಮಿಯನ್ನು ಕಟ್ಟಿ ಸಮಾನ ಮನಸ್ಸು ಅಲ್ಲಿ ಯುವಕರಿಗೆ ತರಬೇತಿ ಕೊಟ್ಟು ಆಯ್ಕೆ ಮಾಡಿ ಅವರಿಗೆ ಯೋಗ ವ್ಯಾಯಾಮ ಎಲ್ಲ ರೀತಿಯ ತರಬೇತಿಯನ್ನು ಕೊಟ್ಟು ಇವತ್ತು ಓಟಗಾರರಲ್ಲಿ ಹೆಚ್ಚಿನ ಓಟಗಾರರು ಅಕಾಡೆಮಿಯಲ್ಲಿ ತರಬೇತಿ ಪಡೆದವರು ಇವತ್ತು ಇಲ್ಲಿ ಬರ್ತಾರೆ. ನಮ್ಮ ಆಶಯ ಏನು ಅಂದರೆ ಯಾಕೆ ನಾನು ಹೇಳಬೇಕಾಗಿದೆ, ನಮ್ಮ ಬೆಂಗಳೂರಿನ ಕಂಬಳದಲ್ಲಿ ಒಂದು ಹೊಸ ದಾಖಲೆ ನಿರ್ಮಾಣ ಆದರೆ ನಮಗೆ ಭಾಳ ಸಂತೋಷ. 8.78 ಸೆಕೆಂಡನ್ನು ಮೀರಿಸುವಂಥ ಒಂದು ದಾಖಲೆಗೆ ಬಂದರೆ ನಮಗೆ ಭಾಳ ಸಂತೋಷ. ಕೋಣಗಳಿಗೆ ಸಾಕಷ್ಟು ವ್ಯವಸ್ಥೆಯನ್ನು ಮಾಡಿದೆ. ನಿರೀಕ್ಷಿಸಿದ ಮಟ್ಟಕ್ಕೆ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗಿರ್ಬೋದು. ಯಾಕಂದರೆ ಕೋಣಗಳ ಸಂಖ್ಯೆ ನಾವು ಪ್ರಾರಂಭದಲ್ಲಿ 50 ಜೊತೆ 40 ಜೊತೆ ಇದ್ದರೆ ಸಾಕು ಅಂತಿತ್ತು. ಆಮೇಲೆ ಯಾರು ಹೋಗ್ತಾರೆ ಬೆಂಗಳೂರಿಗೆ ಅನ್ನುವಂಥ ಮಾತುಗಳೆಲ್ಲ ಕೇಳಿಕೊಂಡು ಹಿನ್ನೆಲೆಯಲ್ಲಿ
ಮನೆ ಮನೆಗೆ ಹೋಗಿ ಕೋಣೆಗಳವರಿಗೆ ಎಲೆ ಅಡಿಕೆ ಶಾಲು ಹರಿವಾಣ ಸಹಿತ ಆಮಂತ್ರಣ ಪತ್ರ ಕೊಟ್ಟು ಬಂದಿದೆ. ಯಾಕಂದರೆ ನನಗೆ ಉಡುಪಿ, ಬೈಂದೂರು ಮತ್ತು ಬ್ರಹ್ಮಾವಳಿ ಬದಿಯ ಜವಾಬ್ದಾರಿ ನನಗೆ ಬರಬೇಕು. ಎಲ್ಲರೂ ಹೊರಟಿದ್ದಾರೆ. ಹೊರಟು ಇದು 200ಕ್ಕಿಂತ ಹೆಚ್ಚು ದಾಟಿದೆ ಸಂಖ್ಯೆ. ಹಾಗೆ ನಿಯಂತ್ರಿಸುವಾಗ ಕೊನೆಗೆ ಒಂದು ಇದ್ದರಲ್ಲಿ ಯಾರಿಗೂ ಆದರೂ ಕೂಡ ಅದರ ಕ್ಷಮೆ ಕೇಳಿ ಯಾರು ಕಟ್ಟಬದಲಿನ ಕಂಬಳದಲ್ಲಿ ಮೊನ್ನೆ 18-19 ಕಂಬಳದಲ್ಲಿ ನೇಗಿಲಿನ ಹಿರಿಯ ವಿಭಾಗದಲ್ಲಿ 109 ಜೊತೆ ಇತ್ತು. ಅದರಲ್ಲಿ ಒಂದು 60 ಜೊತೆಯನ್ನು ನಾವು ಆಯ್ಕೆ ಮಾಡಬೇಕಾಗಿ ಬಹಳ ಬೇಸರದಿಂದ ಅದನ್ನು ಆಯ್ಕೆ ಮಾಡಿದ್ವಿ. ಯಾಕೆಂದರೆ ಉಳಿದವರಿಗೆ ಬಹಳ ನೋವಾಗಿರ್ತದೆ. ಅದರಲ್ಲಿ ನಾನು ಯಾಕೆ ನೆನಪಬೇಕು ಅಂದರೆ ಒಣಗಲೇ ಬರುವುದಿಲ್ಲ ಅಂತ ಪರಿಸ್ಥಿತಿಯಲ್ಲಿ ಈ ಬೆಂಗಳೂರಿನ ಕಂಬಳ ಸಮಿತಿಯವರ ಪರಿಶ್ರಮ, ಮಾಧ್ಯಮ ಮಿತ್ರರು ಕೊಟ್ಟಂಥ ಪೇಪರ್ ಮೀಡಿಯಾ ಮತ್ತು ಪ್ರಿಂಟ್ ಮೀಡಿಯಾದವರ ಜಾಹೀರಾತು ಪ್ರಕಟಣೆಗಳಿಂದಾಗಿ ಆಕರ್ಷಿತರಾಗಿ ಈಗೆಲ್ಲ ಬಸ್ಸು, ಟ್ರೈನ್, ಫ್ಲೈಟ್ ಎಲ್ಲ ಫುಲ್ಲಾಗಿದೆ. ಬಹಳಷ್ಟು ಜನ ಇಲ್ಲಿಗೆ ಬಂದಿದ್ದಾರೆ. ಅದಕ್ಕೆ ಕೋಣೆಗಳ ಬಗ್ಗೆ ಅವರ ಪರಿವಾರದೊಂದಿಗೆ 5-6 ದಿವಸ ನಾನು ಈಗ ನೆನಪಿಸಬೇಕು. ನನ್ನ ಮಂಗಳೂರಿನಲ್ಲಿಂಥ ಮೀಟಿಂಗ್ ಆದಾಗ ಮೊಟ್ಟ ಮೊದಲನೇ ಬಾರಿಗೆ ನಾನು 3 ಜೊತೆ ಕೋಣೆಗಳನ್ನು ತರ್ತೇನೆ ಅಂತ ಹೇಳಿದವರು ನನ್ನೆರಿಗೆ ಶ್ರೀಕಾಂತ ಅವರು, ಬಾರ್ಕೋಡ್ ಶಾಂತನಕ್ಷತ್ರ ಕನ್ನಡಿಗೆ. ಹಾಗೆ ಕೋಣಗಳೆಲ್ಲ ಬರುವ ಪ್ರಾರಂಭ ಆದಾಗ ಎಲ್ಲರೂ ಬರೋದಕ್ಕೆ ಪ್ರಾರಂಭ ಮಾಡಿದ್ವಿ. ಇಲ್ಲಿ ಬಂದಾಗ ಎಲ್ಲರ ಸಹಕಾರ ನಮಗೆ ಭಾಳ ಮುಖ್ಯ. ಕೋಣಗಳವರಿಗೆ ಇದು ಕಷ್ಟ ಅಲ್ಲ. ಆದರೆ ಯಾಕೆ ಮುಖ್ಯ ಅಂತ ಕೇಳಿದ್ರೆ ಇದು ಹೋದ ನಂತರ ಅವರಿಗೆ 19 ಕಂಬಳ ಪ್ರತಿ ವಾರವೂ ಕೂಡ ಕಂಬಳಗಳು ಇರುವುದರಿಂದ ಟ್ರ್ಯಾಕ್ ಭಾಳ ಒಳ್ಳೆಯದಾಗಿದೆ. ಯಾಕಂದರೆ ನಾನು 5 ವರ್ಷ ಬರುವಂಥ ಪಂಚಾಯತ್ನಲ್ಲಿಯೂ ಕೂಡ ದೀಪಾವಳಿ ಆಚರಣೆ ಇಲ್ಲೇ ಮಾಡಿದ್ದೀನಿ. ಹಾಗಾಗಿ ಏನಾದರೂ ನಿಮಗೆ ಪ್ರಶ್ನೆ ಕೇಳಿದ್ರೆ ತಾಂತ್ರಿಕವಾಗಿ ಬಹುಮಾನದ ವಿಚಾರ ಎಲ್ಲ ಹೇಳಿದ್ದಾರೆ. ಈಶಾನ್ಯ ನೀರು ಹಾಯಿಸಿದಾಗ ಮಾತ್ರ ಎಷ್ಟು ಬಹುಮಾನ ಅನ್ನೋದನ್ನು ಭಾಳ ಸ್ಪಷ್ಟ, ಅದು ಹೇಗೆ ಇರ್ತಾರೆ ಅಷ್ಟನ್ನು ಪ್ರಶ್ನಿಸ್ತಾರೆ. ಹಾಗಾಗಿ ನೀರಿನ ವ್ಯವಸ್ಥೆ ಮಾಡಿದ್ದಾರೆ. ಕೋಣಗಳಲ್ಲಿ ಬೇಕಾಗಿರುವುದು ನೀರು, ನೆರಳು, ಟ್ರ್ಯಾಕ್. ಊರಿನಲ್ಲಿ ಆದರೆ ನೀರು, ಕೆರೆ, ಇದು 3 ಭಾಳ ಮುಖ್ಯ. ಈ ವ್ಯವಸ್ಥೆಗೆ ದೇವರದಯದಿಂದ ಈ ಜಾಗದಲ್ಲಿ ಅರಮನೆಯವರು ಅನುಮತಿ ಕೊಟ್ಟ ಹಿನ್ನೆಲೆ ಇದೆಯೋ ಅಥವಾ ಪೂರ್ವಪುಣ್ಯದ ಗೊತ್ತಿಲ್ಲ. ಕಾವೇರಿ ನೀರಿನ ಸಮಸ್ಯೆ ಕೂಡ ಬೋರ್ವೆಲ್ನಲ್ಲಿ ಬಹಳ ಒಳ್ಳೆಯ ನೀರು, 2 ಬೋರ್ವೆಲ್ ಇದೆ. ಜನರನ್ನು ಅವರು ಎಷ್ಟು ಸರ್ವಿಸ್ ಕೊಟ್ಟಿದ್ದಾರೆ ಅಂತ ಗೊತ್ತಿಲ್ಲ. 100 ಜೊತೆ ಕೋಣಗಳಿಗೆ ಇಬ್ಬರನ್ನು ನಾವು ಜೋಡಣೆ ಮಾಡಿ ಕೊಟ್ಟಿದ್ದೀವಿ. ಅವರಿಗೆ ಪಾಪ ಬೆಂಗಳೂರಿನವರಿಗೆ ಈಗ ಹೊಸ ಕಾರ್ಯಕ್ರಮ, ಇಂಥ ಕಾರ್ಯಕ್ರಮ ನಮ್ಮಲ್ಲೆಲ್ಲ ಬ್ರಹ್ಮಕಲಶ ಮಾಡಿ ಅದು ಇದು ಮಾಡಿ ಎಲ್ಲ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇದ್ದವರು ಇಲ್ಲಿ ಅವರಿಗೆ ಎಕ್ಸ್ಪೀರಿಯನ್ಸ್ ಪಡ್ಕೊಳ್ಳುವವರು ಇಲ್ಲಿ ಇರುವಂಥದ್ದು. ಮತ್ತೆ ಅವರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲ ಸಂಘಟನೆಗಳು ಸೇರಿ ಈ ಕೆಲಸವನ್ನು ಮಾಡ್ತಾ ಇದೆ. ಇದರಲ್ಲಿ ದೊಡ್ಡ ಪಾತ್ರ ನಿಮ್ದು. ನೀವು ಕೂಡ ಸಹಕಾರ ಕೊಡಬೇಕು. ನಾಳೆ ಇಲ್ಲಿ ಗಣ್ಯರು ಎಲ್ಲರೂ ಇಡೀ ನಮಗೆ ಒಂದು ಪಾಸಿಗೆ IAS, IPS, ಜಸ್ಟಿಸ್ ಒಂದು ಕಡೆ ನಾವು ಗ್ಯಾಲರಿ ಮಾಡಿದ್ವಿ. ಈ ಕಡೆ ನೀವು ನೋಡಿರ್ಬೋದು ಕೊರಿಯನ್ ಗ್ಯಾಲರಿ ಅಂತ, ಅದೆಲ್ಲ ಜಸ್ಟಿಸ್ಗಳು ಬರ್ತಾರೆ. ಅದಕ್ಕೆ IAS, ಸೀನಿಯರ್ IPS, ಸೆಕ್ರೆಟರೀಸು ಎಲ್ಲ ಇದು ನಮಗೆ ಯೋಗ ಅಂತ ತೋರಿಸುವಂಥದ್ದು. ನಾವು ದಕ್ಷಿಣ ಕನ್ನಡ ಈ ಕರಾವಳಿ ಭಾಗದವರು ನಾವು ಈ ಕ್ರೀಡೆಯನ್ನು ನೋಡ್ಲಿಕ್ಕೆ ಇಷ್ಟು ಜನ ಆಸಕ್ತಿ ಇದ್ದಾರೆ. ಅವರಾದ್ರೂ ತೋರಿಸುವಂಥದ್ದು ನಮ್ದು ಒಂದು ಯೋಗ ಭಾಗ್ಯ. ನಿನ್ನ ಹಾಸನಕ್ಕೆ ಬರುವಾಗ ನಿಮಗೆ ಗೊತ್ತಿರ್ಬೋದು, ಅವರು ಕೂಡ ಒಂದು ಅಂದಾಜು ಮಾಡ್ತಾ ಇದ್ದಾರೆ. ಬ್ಯಾಂಗ್ಳೂರಿನಲ್ಲಿ ಕೂಡ ಕೆಲವರು ಹೇಗೆ ಕಟ್ಟೋದು, ಒಂದು 4 ಜನ ಈ ಬ್ಯಾಂಗ್ಳೂರಿನವರು ಪ್ರತಿ ನಮ್ಮ ಕಂಬಳಕ್ಕೆ ಬರ್ತಾರೆ. ಒಬ್ಬರು ಆಫೀಸರ್ ಪ್ರತಿ ಭೂತ ಕೋಣಕ್ಕೆ ಬರ್ತಾರೆ. ಅವರು ಇಲ್ಲಿ ಬಿಟ್ಟು ಕೇರಳಕ್ಕೂ ಕೂಡ ಹೋಗ್ತಾರೆ. ಅವ್ರ ಮೊನ್ನೆ ಹೇಳ್ತಾರೆ, ಅನ್ನ ಕೋಣ ಹೇಗೆ ಸಾಕ್ಸ್ಬೋದು, ನಾವು ಇಲ್ಲಿ ಬಂದ್ರೆ ಇಲ್ಲಿಂದ ಅಲ್ಲಿ ತಗೊಂಡು ಬರ್ಬೋದಾ? ಅದಕ್ಕೆ ಸ್ವಲ್ಪ ಗಡಿಬಿಡಿ ಮಾಡಬೇಡಿ. ನೀವು 1 ತಿಂಗಳು ಹೋಗಿ ಕೋಣ ಯಾರು ಸಾಕ್ತಾರೆ ಅವರ ಮನೆಯಲ್ಲಿ 15 ದಿವಸ, ಆಮೇಲೆ ಬೇಕಿದ್ರೆ ನೀವು ಕೋಣ ತಗೊಳ್ಳಿ ಅಂತ ಹೇಳಿದ್ರು. ಈ ಒಮ್ಮೆ ಗಡಿಬಿಡಿ ಮಾಡಿಕೊಂಡು ನೀವು ಇದು ಮಾಡ್ಕೊಳ್ಳೋದು ಬೇಡ. ಒಂದು 15 ದಿವಸ ಅವರ ಮನೆಯಲ್ಲಿ ಇರಿ. ಅವರು ಊಟ ತಿಂಡಿ ಎಲ್ಲ ಕೊಡ್ತಾರೆ, ಏನು ತೊಂದರೆ ಗಡಿಬಿಡಿ ಇಲ್ಲ. ಅಲ್ಲಿ ನೀವು ಆ ನಂತರ ಕೋಣ ಸಾಕಿ ಅಂತ ಹೇಳಿದೆ. ನನಗೆ ಹೇಳ್ತಾರೆ ಈ ಕೋಣ ಅನ್ನ ಕೋಣ ಸಾಕಬೇಕು ಅಂತ. ಒಂದು ಜೊತೆ ಈ ರೀತಿ ಬರೋ ಮಲ್ಪಾರು ಒಂದು 2 ಜೊತೆ ಕೋಣ ಗೋನೆ ಹಿಡಿದು ಸಾಕೊಂಡು ಕಟ್ಟುಗೋ ಒಂತೆ ಸಮಯ ಡೆಲ್ಲಿಗೆ ಬೋಡ ಅಪ್ಪಗೆ ಕಟ್ಟುಗೋ ಅಂತ ಇತ್ತ ಬ್ಯಾಂಗ್ಳೂರ್ ಕೊಟ್ಟು ಇಲ್ಲಿ ಮುಂಬೈ ಡೆಲ್ಲಿಗೆ ಅಪ್ಪಗೆ ನನ್ನ ಅಲ್ಲಿ ಕೋಣ ಕಟ್ಟುವ ಅಂತ ಹೇಳ್ತಾ ಇದ್ದೀನಿ. ಜೊತೆಯಲ್ಲಿ ಎಲ್ಲರೂ ಸೇರಿದ್ರೆ ಒಂದು ಕಾರ್ಯಕ್ರಮ ಆಗ್ತದೆ. ನಿಮ್ಮೆಲ್ಲ ಸಹಕಾರದಿಂದ ಬಹುಶಃ ನಾವು ಇಲ್ಲಿ ಕೋಣ ಈ ಕಂಬಳವನ್ನು ಮಾಡಲಿಕ್ಕೆ ಅವಕಾಶ ಆಗಿದೆ. ಚಿಕ್ಕ ವ್ಯತ್ಯಾಸಗಳು ಆಗಿರ್ಬೋದು. ದೊಡ್ಡ ಕಾರ್ಯಕ್ರಮ ಮಾಡುವಾಗ ಎಲ್ಲರೂ ನೀವೆಲ್ಲ ಘನತೆ, ಗೌರವ, ಒಂದು ಘನಸ್ಥಿತಿಗೆ ಹೋಗಿ ಒಳ್ಳೆ ಮನೆಯಿಂದ ಬರುವಂಥವರು, ಒಳ್ಳೆ ಮನೆಯ ತನದವರು. ನಿಮ್ಮನ್ನು ನಿಮ್ಮ ಮನೆತನದಲ್ಲಿ ಇರುವಂತ ಅಷ್ಟು ಸ್ವೀಕಾರ ಮಾಡಿ ಅತಿಥಿ ಸತ್ಕಾರ ಮಾಡಲಿಕ್ಕೆ ನಮ್ಮಿಂದ ಸಾಧ್ಯ ಆಗುದಿಲ್ಲ. ಯಾಕಂದ್ರೆ ತುಂಬಾ ಜನ ಸೇರುವಂಥದ್ದು. ನೀವು ಅದನ್ನು ಅರ್ಥ ಮಾಡ್ಕೊಳ್ಳುವಂತ ಒಂದು ಶಕ್ತಿ ನಿಮ್ಮ ಹತ್ರ ಇದೆ ಅಂತ ನಾವು ತಿಳ್ಕೊಂಡಿದ್ದೀವಿ. ನಮ್ಮಿಂದ ಆಗುವಂತ ಒಳ್ಳೆಯ ವ್ಯವಸ್ಥೆಗಳನ್ನು ಮಾಡಿದ್ದೀವಿ. ಮುಂದಿನ ವರ್ಷಗಳಲ್ಲಿ ಮಾಡಿದ್ರೆ ಖಂಡಿತ ಇದಕ್ಕಿಂತ ಬೆಟರ್ ವರ್ಷನ್ ಮಾಡುವಂತ ಯೋಜನೆಗಳು ನಮ್ಮ ಹತ್ರ ಇದೆ.
ಇವತ್ತು ಕದಂಬರ್ ಇರ್ಬೋದು, ರಾಜಣ್ಣ ಇರ್ಬೋದು, ನಿರಂಜನ್ ರೈಗಳಿರ್ಬೋದು, ಕೇಶವ ಭಂಡಾರಿಗಳಿರ್ಬೋದು, ಇವರೆಲ್ಲ ಸಹಕಾರದಿಂದ ಒಳ್ಳೆಯ ರೀತಿಯ ಒಂದು ಅಚ್ಚುಕಟ್ಟಿನ ಯೋಜನೆ ನಾಳೆ ನಡೆಯುವ ಈ ಕಂಬಳಕ್ಕೆ ಗಣ್ಯಾಧಿಗಣ್ಯಗಳು ಬರ್ತಾರೆ. ರೋಹಿತನ ಕೂಡ ಬಂದಿದ್ದಾರೆ. ಜೊತೆಯಲ್ಲಿ ನೀವೆಲ್ಲ ಸಹಕಾರ ಕೊಡಬೇಕು. ಬೆಳಿಗ್ಗೆ ಶುರುವಾದರೆ ನಾಡಿದ್ದು ಸಾಯಂಕಾಲದವರೆಗೆ ಕಾರ್ಯಕ್ರಮ ಆಗ್ತದೆ. ಊಟದ ವ್ಯವಸ್ಥೆ ಕೂಡ ಇವತ್ತು ಎಲ್ರಿಗೆ ಊಟದ ವ್ಯವಸ್ಥೆ ನಾವು ಕೂಪನ್ ಏನು ಮಾಡಿಲ್ಲ. ನಾಳೆಯಿಂದ ಇಲ್ಲಿ ತುಂಬಾ ಜನ ಸೇರುವ ಕಾರಣ ನಾಳೆ ಬೆಳಿಗ್ಗೆ ನಿಮಗೆ ಎಲ್ರಿಗೂ 15 ಒಂದು ಕೋಣದ ಯಜಮಾನರಿಗೆ 15 ಕೂಪನ್ಗಳನ್ನು ಬ್ರೇಕ್ಫಾಸ್ಟ್ ತಿಂಡಿ ಚಹಾ ತಿಂದಿದ್ದು ಆ ಕೂಪನ್ಗಳನ್ನು ಕೊಡ್ತೇವೆ. ಅಲ್ಲಿ ಹೋಗಿ ಊಟ ಮಾಡುವಂತಹ ವ್ಯವಸ್ಥೆಗಳನ್ನು ಶನಿವಾರ ಆದಿತ್ಯವಾರ ಸಾಯಂಕಾಲದ ಒಳಗೆ ಎಲ್ಲ ಅದನ್ನೆಲ್ಲ ಮಾಡ್ತೀವಿ. ಏನಾದರೂ ವ್ಯತ್ಯಾಸಗಳಿದೆ, ತೊಂದರೆಗಳು ದಯಮಾಡಿ ನಮ್ಮನ್ನು ಸಂಪರ್ಕಿಸಿ. ಜೊತೆಯಲ್ಲಿ ಕಾರ್ಯಕ್ರಮಕ್ಕೆ ಬಂದಿದ್ರಿ, ಇನ್ನು ಮುಂದೆ ಒಬ್ಬೊಬ್ಬರಿಗೆ ನಿಮಗೆ ಅಭಿನಂದನೆ ಸಲ್ಲಿಕೆ ಆಗ್ತದೋ ಇಲ್ಲೋ ಅಂತ ಗೊತ್ತಿಲ್ಲ. ನೀವೆಲ್ಲ ಪ್ರೀತಿ ಇಟ್ಟು ಬಂದಿದ್ದೀರಿ. ನಮಗೆಲ್ಲ ಕಂಬಳಕ್ಕೂ ಕೂಡ 5 ಲಕ್ಷ ಕೊಡಬೇಕಂತ ಈಗಲೇ ಸರ್ಕಾರದ ಹತ್ರ ಮನವಿ ಮಾಡಿದ್ದೇವೆ. ಬಹುಶಃ ಎಲ್ಲ ಕಂಬಳದ ಆಯೋಜನೆಗೆ ಕೂಡ 5 ಲಕ್ಷ ಈ ವರ್ಷ ಬರಬಹುದು. ನಾವು ಆಲ್ರೆಡಿ ಕೊಟ್ಟಾಗಿದೆ ಆ ಮನವಿಯನ್ನು. ನಮಗೆ ಕರಾವಳಿ ಭಾಗದಲ್ಲಿ ನಮ್ಮ ಹತ್ರ ಈ ಕಂಬಳ ಮಾಡುವ ಮುಖಾಂತರ ಸರ್ಕಾರಕ್ಕೆ ನಾವು ಒಂದು ಮನವಿಯನ್ನು ಮಾಡ್ತಾ ಇದ್ದೇವೆ. ಯಾಕಂತ ಹೇಳಿದ್ರೆ ಈ ಕರಾವಳಿ ಭವನ ಅಂತ ನಾವು ನಿರ್ಮಾಣ ಮಾಡಬೇಕು. ಈ ಕರಾವಳಿ ಭವನಕ್ಕೆ ನಮಗೆ 2 ಎಕರೆ ಜಾಗಗಳನ್ನು ಕೂಡ ಬೆಂಗಳೂರಿನಲ್ಲಿ ಕೊಡಬೇಕು ಅನ್ನೋ ವಿಚಾರವನ್ನು ನಾವು ನಮ್ಮ ಸರ್ಕಾರದಲ್ಲಿ ನಾಳೆ ಮುಖ್ಯಮಂತ್ರಿ ಹತ್ರ ಮನವಿ ಮಾಡಿಕೊಳ್ಳಲಿಕ್ಕಿದ್ದೇವೆ. ಮೊನ್ನೆ ಉಪಮುಖ್ಯಮಂತ್ರಿಗಳು ಬಂದಿದ್ರು ಕಾರ್ಯಕ್ರಮಕ್ಕೆ, ಅವರು ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ. ನಾವು ಖಂಡಿತ ಆ ವಿಚಾರವನ್ನು ಗಣನೆಗೆ ತಗೊಳ್ತೇವೆ ಅನ್ನೋ ವಿಚಾರವನ್ನು ಹೇಳಿದ್ದೇವೆ. ನೀವೆಲ್ಲ ಕಂಬಳ ಮಾಡುವ ಮುಖಾಂತರ ಈ ಬೇಡಿಕೆಯನ್ನು ಇಡುವ ಕಾರಣ ನಾವು ಅದರಲ್ಲಿ ಮುಂದಿನ ಎಲ್ಲಾದರೂ ಸರ್ಕಾರ ನಮಗೆ ಈ ಜಾಗ ಅಲಾಟ್ ಮಾಡಿದಲ್ಲಿ ಅದೇ ರಿಕ್ರಿಯೇಷನ್ ಕ್ಲಬ್ ಅಂತ ಮಾಡುವಂತ ಒಂದು ಇದೆ. ಅಂದ್ರೆ ಅದರಲ್ಲಿ 40 ರೂಮ್ಗಳನ್ನು ಮಾಡೋದು, ಒಂದು ಹಾಲ್ಗಳನ್ನು ಮಾಡೋದು. ಆನಂತರ ಅಲ್ಲಿ ಎಲ್ಲರೂ ಬಂದಾಗ ತಂಗ್ಲಿಕ್ಕೆ, ಎಲ್ಲಿ ಬ್ಯಾಂಗ್ಳೂರು ಬಂದಾಗ ಅವ್ರಿಗೆ ಎಲ್ಲಿ ಜಾಗ ಇರ್ತದೆ, ಆ ಕಡೆಯಿಂದ ಬಂದಾಗ ಅಲ್ಲಿ ರೂಮ್ ತಗೊಂಡು ಅವ್ರು ಇರ್ಬೋದು. ಊಟದ ವ್ಯವಸ್ಥೆ, ಬಾಕಿದ ವ್ಯವಸ್ಥೆ, ಹಾಲ್ಗೆಲ್ಲ ವ್ಯವಸ್ಥೆ ಇರ್ತದೆ. ಅದರಲ್ಲಿ ಯಾರೆಲ್ಲ ಕೋಣಗಳ ಇದರಲ್ಲಿ ನಮಗೆ ಈಗ ನಾನು ಹೇಳ್ತಿರುವಂಥದ್ದು, ನಮಗೆ ಸರ್ಕಾರ ಜಾಗ ಕೊಟ್ಟ ನಂತರ ನಾವು ಬಿಲ್ಡಿಂಗ್ ಕೊಟ್ಟು ಅಲ್ಲಿ ಕಟ್ಟಿದ ನಂತರ ಆ ರಿಕ್ರಿಯೇಷನ್ ಕ್ಲಬ್ ಮೆಂಬರ್ಶಿಪ್ಗಳು ಮಾಡ್ತೇವೆ. ಕೋಣಗಳ ಯಜಮಾನರುಗಳಿಗೆ ಅದರಲ್ಲಿ 50% ಕನ್ಸೆಷನ್ ಕೊಟ್ಟು ಮೆಂಬರ್ಶಿಪ್ ಅನ್ನು ಕೊಡುವ ಒಂದು ಯೋಜನೆಯನ್ನು ನಿಮಗೆ ನಾವು ಈಗಲೇ ಅನೌನ್ಸ್ ಮಾಡ್ತಾ ಇದ್ದೇವೆ. ದೇವರ ದಯೆಯಿಂದ ಸರ್ಕಾರದಿಂದ ಜಾಗ ಸಿಕ್ಕಿ, ಖಂಡಿತ ಅದರಲ್ಲಿ ಜಾಗ ಸಿಕ್ಕಿದೆ 2 ವರ್ಷದಲ್ಲಿ ನಾವು ಬಿಲ್ಡಿಂಗ್ ಕಟ್ತೀವಿ, ಕರಾವಳಿ ಭವನ ನಿರ್ಮಾಣ ಮಾಡ್ತೀವಿ. ನಿರ್ಮಾಣ ಮಾಡಿದವರಿಗಿಲ್ವ ಅಂತ ಕದಂಬರ್ ಎದ್ರು, ಈಗ ನಿರ್ಮಾಣ ಮಾಡಿದವರಿಗಿಲ್ವ ಅಂತ. ಕಂಬಳ ಸಮಿತಿಗೂ ಕೂಡ 1 ಎಕರೆ ಜಾಗ ನಾವು ಮಂಗಳೂರು ಇದ್ದೇವೆ, ದೇವರ ಹತ್ರ ಕಂಬಳ ಭವನ ಮಾಡಲಿಕ್ಕೆ. ಅದು ಪಿಲಿಕುಳದಲ್ಲಿ 1 ಎಕರೆ ಜಾಗ ಈಗಲೇ DC ಹತ್ರ ಒಂದು ಹಂತದಲ್ಲಿ ಮಾತುಕತೆ ಆಗಿದೆ. ಮಿನಿಮಮ್ 1 ಎಕರೆ ಜಾಗ ನಮಗೆ ಕಂಬಳ ಭವನಕ್ಕೆ ಪಿಲಿಕುಳದಲ್ಲಿ ಕೊಡಬೇಕು. ಇಲ್ಲಿ ಯಾರೆಲ್ಲ ಕೋಣೆಗಳನ್ನು ಕಟ್ತಾರೆ ಯಜಮಾನರಿಗೆ ನಿಮ್ದು ನೋಡು, ಮತ್ತೆ ಅದು ಕೋಣೆಗಳ ಯಜಮಾನರಿಗೆ ಏನು ಚಾರ್ಜ್ 50%. ಅಂದ್ರೆ ಯಾವಾಗಲೂ ಬರ್ಬೋದು, ರೂಮ್ ತಗೊಳ್ಬಹುದು, ಊಟ ಮಾಡಬಹುದು, ರೆಸ್ಟ್ ಮಾಡಬಹುದು. ಅಂದ್ರೆ ಈ ಕಂಬಳ ಮಾಡುವ ನಂತರ ನಮಗೆ ಈ ಜಾಗ ಬಂದದ್ದು ತುಳುಕೋಣಕ್ಕೆ, ಅದಕ್ಕೆ ಒಂದು ಕನ್ಸೆಷನ್ ಮಾಡಿ ಆ ಒಂದು ನಮ್ಮ ಮನಸ್ಸಿನಲ್ಲಿ ಆ ವಿಚಾರಗಳು ಇದೆ. ಒಟ್ಟಿನಲ್ಲಿ ನೀವು ಮಾಡಿ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಾಳೆ ನಡೆಸಿ, ನಾವು ನಂಬಿರುವಂತಹ ದೈವ ದೇವರುಗಳ ಅನುಗ್ರಹ ನೀವು ನಿಮಗೆ ಯಾವ ರೀತಿ ನಾನು ಧನ್ಯವಾದ ನಿಮ್ಮ ಗೊತ್ತ, ಆದ್ರೂ ಖಂಡಿತ ನಿಮಗೆ ವರ್ಷಗಳ ನಾನು ನನ್ನ ಮಾತಾಡಿ ಮುಗಿಸ್ತೇನೆ. ಬೆಂಗಳೂರು ಕಂಬಳ ಬಹಳ ವಿಜೃಂಭಣೆಯಿಂದ ಬೆಂಗಳೂರಲ್ಲಿ ನಡೆಯುತ್ತಾ ಇದೆ. ತುಳುನಾಡಿನ ಮತ್ತು ಎಲ್ಲ ದಕ್ಷಿಣ ಕನ್ನಡ ತುಳುವರಿಗೆ ಒಂದು ಬಹಳ ಸದಾವಕಾಶ. ಈ ಒಂದು ಕಂಬಳವನ್ನು ಐತಿಹಾಸಿಕ ಹಿನ್ನೆಲೆಯಲ್ಲಿ ಮಾಡಲಿಕ್ಕೆ ಮಾನ್ಯ ಅಶೋಕ್ ಕುಮಾರ್ ಮತ್ತು ಎಲ್ಲ ಗುಣರಂಜನ್ ಶೆಟ್ಟಿ, ಅದೇ ರೀತಿ ಎಲ್ಲ ರೀತಿಯ ಗುರುಕಿರಣ್, ಅದೇ ರೀತಿ ಪ್ರಕಾಶ್ ಶೆಟ್ಟಿ ಅವರು ಒಂದು ಎಲ್ಲ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಬಹಳ ಒಳ್ಳೆಯ ಒಂದು ತುಳುನಾಡಿವರಿಗೆ ಸಿಗ್ತಾಗಿದೆ. ಪುತ್ತೂರು ಇಲ್ಲಿ ಬೆಂಗಳೂರಲ್ಲಿ ಎಲ್ಲ ದಕ್ಷಿಣ ಕನ್ನಡದ ತುಳುವರು ಬೆಂಗಳೂರಲ್ಲಿ ಈ ಒಂದು ಕಂಬಳವನ್ನು ಸಂತೋಷವಾಗಿ ನೋಡಿ ಬಹಳ ಆನಂದಿಸಬೇಕಾಗಿ ಎಲ್ಲ ರೀತಿಯ ವ್ಯವಸ್ಥೆಗಳು ಇಲ್ಲಿ ಆಗಿದೆ. ಬಹಳ ಅಚ್ಚುಕಟ್ಟಾದಂಥ ವ್ಯವಸ್ಥೆ ಆಗಿದೆ. ದಯವಿಟ್ಟು ಎಲ್ಲರೂ ನಮ್ಮ ತುಳುನಾಡಿನ ಎಲ್ಲ ತುಳುನಾಡಿನವರು ಬೆಂಗಳೂರಿನಲ್ಲಿ ಕಂಬಳವನ್ನು ನೋಡಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೇವೆ. ನಮ್ಮ ಬೆಂಗಳೂರು ಬಾರಿ ಮಲ್ಲೊಂಜಿ ಸಂಭ್ರಮ ಒಂದುಂಡು. ಇನ್ನೇ ನಮ್ಮ ತುಳುಕೂಟದ ಒಂಜಿ ಕಾರ್ಯಕ್ರಮವನ್ನು 24ನೇ ತಾರೀಕಿಗೆ ಎಲ್ಲ 25 26ಕ್ಕೆ ನಮ್ಮ ಕಂಬಳದ ಒಂಜಿ ಬಾಲಿಮಲ್ಲ ಪರ್ಬನೆ ಎಂದು ಬಂದು ನಮ್ಮ ದಯಪಂಡ ತುಳುನಾಡದ ನಮ್ಮ ಒಂಜಿ ಕರಾವಳಿದ ಭಾಗದ ಒಂಜಿ ನಮ್ಮ ತುಳುನಾಡದ ಬಾರಿ ಮಲ್ಲ ಒಂಜಿ ಕಂಬಳದ ಒಂಜಿ ಸಂಭ್ರಮನು ನಮ್ಮ ಇನ್ನು ಬೆಂಗಳೂರು ಕನ್ನಡ
ಪ್ರಪ್ರಥಮ ಬಾರಿಗೆ ಇನ್ನು ಬೆಂಗಳೂರು ಈತ್ ಮಲ್ಲೊಂಜಿ ಆಯೋಜನೆ ಆವೊಂದುಂಡು ನೆಟ್ಟೆ ನೆಕ್ ನಮ್ಮ ಪುತ್ತೂರದ ಶಾಸಕರೈನ ಅಶೋಕ್ ರೈನ ಒಂಜಿ ನಿರ್ಧಾರ ಕಟು ನಿರ್ಧಾರಡು ಒಂದು ಈ ಸರಿ ನಮ್ಮ ಬೆಂಗಳೂರು ಬೈದನು ಅಂಚೆನೆ ಐಕ್ ಸಪೋರ್ಟ್ ಆದ ನಮ್ಮ ಗುರು ಕಿರಣ್ ಉಳ್ಳೇರು ಉಮೇಶ್ ಶೆಟ್ರು ಗುರು ನಮ್ಮ ಗುಣರಂಜನ್ ಶೆಟ್ರು ಉಳ್ಳೇರು ಮೊದಲ ಪೂರ ಬೆಂಬಲದೊಟ್ಟಿಗೆ ಬೊಕ್ಕ ಮಾತಾಡಿದ ಮಿತ್ತು ನಮ್ಮ ಪ್ರಕಾಶನ್ನೇ ಬಂಜಾರ ಹೋಟೆಲ್ದ ಪ್ರಕಾಶನ್ನೇ ಆರ್ನ ಒಂಜಿ ಸಪೋರ್ಟು ಮಾತ ಸೇರಿದ ನಮ್ಮ ಇನ್ನು ಬಾರಿ ಮಲ್ಲ ಒಂಜಿ ಪರ್ಬ ಒಂದುಂಡು ಅಂಚನೆ ಎಂಕುಲ ಪೂರ ಒಟ್ಟಿಗೆ ಸೇರೊಂದು ಮಾತ ನಮ್ಮ ಒಂಜಿ ಪ್ರತಿ ಒಂಜಿ ಜಾತಿ ಒಂದು ನೆಟ್ಟ ಆಲೆಜ್ಜಿ ಏವಂಡ ಮೂರ್ತಿನ ಒಂಜಿ 59 ಸಂಘ ಸಂಸ್ಥೆದ ಕುಲು ನಮ್ಮ ಕುಡ್ಲದ ಕುಲು ಮಾತಾ ಜಾತಿದ ಕುಲ್ಲ ದುಂಬತ್ತದ ನೆಟ್ಟು ಉಂತುದೇರು ಮಾತೆರ್ನ ಬೆಂಬಲದೊಟ್ಟಿಗೆ ಇನ್ನು ಈತುಲೆ ನಿಕುಲು ತೂವೊಂದುಲ್ಲಾರು ಈತು ಮಲ್ಲ ಒಂಜಿ ವ್ಯವಸ್ಥೆ ಅಜಿಪ್ಪ ಎಕ್ಕರೆ ಜಾಗೆ ಒಂದು ರಾಣಿ ರಾಜಮಹಾರಾಜರನ್ನ ಕುಟುಂಬದ ಬೈದಿನಂಚಿನ ಇನಿ ನಮಗೊಂಜಿ ಜಾಗೆ ಅಕಲ್ ಒಂಜಿ ಧರ್ಮೋಡದೋಸ್ಕರ ಇಂಕುಲ್ ನಮ್ಮ ಈತು ಮಲ್ಲ ಒಂಜಿ ಕಾರ್ಯಕ್ರಮ ಮಲ್ಪೆರ ಸಾಧ್ಯ ಅಂಡ್ ಅಕುಲ್ಲ ರಾಜ ಪುರೋಹಿತರನ್ನ ಕಳ್ಳ ಕೇಂದ್ರ ಇಂಚಿನೊಂಜಿ ಕಂಬಳದ ಮಲ್ಪೊಡ ಹೊರನೆ ಅಕುಲ್ ಪರ್ಮಿಷನ್ ಕೊಡ್ತುಜೇರು ಅಕುಲ್ ಪರ್ಮಿಷನ್ ಕೊಡೋಡಂಡ ಬಾರಿ ಮಲ್ಲ ಕೇಂದ್ರ ರಾಜ ಪುರೋಹಿತರ ಕೇಂದ್ರ ನಮ್ಮ ಪನ್ಪ ಬಂದು ಪಂಡೇರು ಅಂಚ ರಾಜ ಪುರೋಹಿತರ ಐಕು ಮಣ್ಣನೆ ಕೊರಿಯರು ಒಪ್ಪಿಗೆ ಕೊಡ್ದಾಯಿ ಬೊಕ್ಕ ನೆಟೆ ಎಂಕುಲ್ ರಡ್ಡು ಮುಂದುಲ ತೋಡಿಯ ರಡ್ಡು ನೀರ್ದ ಅಭಾವ ಇತ್ತು ಬಂದು ನಮ್ಮ ರಡ್ಡು ಬೋರ್ವೆಲ್ ತೋಡಿನಾಗ ಆ ಸುಬ್ರಹ್ಮಣ್ಯನ ಆಶೀರ್ವಾದೋಡು ಇಮಿಡಿಯೇಟ್ ಬೋರ್ವೆಲ್ 300-400 ಫೀಟ್ ನೀರು ತಿಕ್ಕಣು ಅಂಚದ್ನಂಗೆ ನೆಟೆ ಆ ನೀರ್ದ ಸಮಸ್ಯೆ ಎಲ್ಲ ಇದ್ದಿದ್ದು ಆಲ ಒಂದೇ ಭಾರಿ ಒಂಜಿ ಪೊರ್ಲುಡು ಸಂಭ್ರಮ ಒಂದುಂಡು ಇನ್ನಿಲ್ಲ ಭಾರಿ ಜನ ಲಕ್ಷ ಒಂಜಿ ದಲ ಒಂಜಿ 25,000 ಜನ ಇನ್ನಿಯೇ ಬತ್ತದು ಬೋತೀರು ನನ್ನ ಎಲ್ಲೆಡ್ದಿಂಚ ಲಕ್ಷಾನುಗಟ್ಟಲೆ ಜನ ನಮ್ಮ ದಾಲೇಜಿನ ಒಂಜಿ 6-7 ಲಕ್ಷ ಜನ ಬರ್ಪಿನ ಜನ ನಿರೀಕ್ಷೆ ಉಂಟು ಆತುಮಲ್ಲ ಸಂಭ್ರಮ ನಮ್ಮ ಒಂಜಿ ಕುಡ್ಲ ನೆಟ್ಟೆ ಬ್ಯಾಂಗ್ಳೂರು ನಡೆದೊಂದು ಫಸ್ಟ್ ಟೈಮ್ ರಾಜಧಾನಿ ಅವೊಂದುಂಡು ನನ್ನ ದುಂಬಾಗ ನಮ್ಮ ಓಲೋಲು ಕೊನಪ ಪನ್ಪಿನೆ ಕೊಂಜಿ ನಮ್ಮ ತುಳುವೇರ್ನ ಒಂಜಿ ಒಗ್ಗಟ್ಟು ನೆಟ್ಟೆ ತೋಜೊಂದುಂಡು ಈ ಒಂಜಿ ಜಾಗೇಡು ಅಂಚ ಯಾನು ಉದಯ್ ಶೆಟ್ಟಿ ಬಂದು ಈ ಒಂಜಿ ಕಮಲ ಸಮಿತಿದ ಕಾರ್ಯಾಧ್ಯಕ್ಷೆ ಅದುರ್ಲೆ ಥ್ಯಾಂಕ್ ಯು. ಬ್ಯಾಂಗ್ಳೂರು ಕಂಬಳ ಅದು ನಮ್ಮ ಕಂಬಳ. ನಾವು ಜಿಲ್ಲಾ ಕಂಬಳ ಸಮಿತಿ ವತಿಯಿಂದ ನಮ್ಮ ಸಂಪೂರ್ಣವಾದಂಥ ಬೆಂಗಳೂರು ಕಂಬಳಕ್ಕೆ ಈಗಾಗಲೇ ಎಲ್ಲ ರೀತಿಯ ಸಹಕಾರವನ್ನು ನೀಡಿದ್ದೇವೆ. ನಾವು ಜಿಲ್ಲಾ ಕಂಬಳ ಮಂಗಳೂರಲ್ಲಿ ನಡೆಯುವಂಥ ಸಂದರ್ಭದಲ್ಲಿ ಸಭೆಯಲ್ಲಿ ಘೋಷಣೆ ಮಾಡಿದ್ದೇವೆ, ಬೆಂಗಳೂರಿಗೆ 125 ಜೋಡಿ ಕೋಣಗಳನ್ನು ಕಳಿಸಿಕೊಡ್ತೇವೆ ಅಂತ. ಈಗ ಅದು 175 ಆಗಿದೆ. ಅಂದರೆ ಕೋಣಗಳ ಯಜಮಾನರು ಎಲ್ಲರೂ ಸ್ವಯಂ ಸ್ಫೂರ್ತಿಯಿಂದ ನಮ್ಮ ರಾಜಧಾನಿಯಲ್ಲಿ ಆಗುವಂಥ ಈ ಕಂಬಳ, ನಮ್ಮ ತುಳುನಾಡಿನ ನಮ್ಮ ಕರಾವಳಿ ಭಾಗದ ಜಾನಪದ ಕ್ರೀಡೆ ಇಂದು ಬೆಂಗಳೂರಿಗೆ ಬರ್ತಾ ಇದೆ, ರಾಜಧಾನಿಯಲ್ಲಿ ಆಗ್ತಾ ಇದೆ. ನಾವೆಲ್ಲರೂ ಇದರಲ್ಲಿ ಭಾಗವಹಿಸಬೇಕು. ಆ ಮೂಲಕ ನಮ್ಮ ಕಂಬಳವನ್ನು ಅಂತಾರಾಷ್ಟ್ರೀಯ ಮನ್ನಣೆ ಸಿಗುವ ರೀತಿ ಆಗಬೇಕು. ಈ ಕ್ರೀಡೆಗೆ ವಿಶೇಷ ಸರ್ಕಾರದಿಂದ ಸಹಕಾರ ಸಿಗಬೇಕು. ಇದು ರೈತಾಪಿ ವರ್ಗದ ಒಂದು ಕ್ರೀಡೆ. ಈ ರೈತಾಪಿ ವರ್ಗದ ಜನ ಇದನ್ನು ಅಚ್ಚುಮೆಚ್ಚುಕೊಂಡಿದ್ದಾರೆ. ಆದ್ದರಿಂದ ಇಲ್ಲಿನ ರಾಜಕಾರಣಿಗಳು, ನಮ್ಮ ನಾಡುವ ಸರ್ಕಾರದವರು ಎಲ್ಲರೂ ಕೂಡ ಇದಕ್ಕೆ ಸಂಪೂರ್ಣವಾದಂಥ ಸಹಕಾರ ನೀಡಬೇಕು. ಈ ಕೋಣಗಳು ಯಾವ ರೀತಿ ಇದೆ ಅಂದರೆ ಮಗುವಿನಂತ ಜಾಸ್ತಿ ಪ್ರೀತಿ ಮಾಡ್ತಾರೆ ಈ ಕೋಣಗಳನ್ನು ನಮ್ಮ ಕೋಣದ ಯಜಮಾನರು. ಆ ಕೋಣಗಳಿಗೆ ಬುದ್ಧಿ ನಮ್ಮ ಮನುಷ್ಯನಿಗಿಂತ ಜಾಸ್ತಿ ಬುದ್ಧಿ ಇದೆ. ಆದ್ದರಿಂದ ಆ ಕೋಣಗಳ ಬುದ್ಧಿ, ಅವುಗಳು ಓಡುವ ಓಟದ ಒಂದು ಸ್ಪೀಡನ್ನು, ಅದರ ಒಂದು ಚತುರತೆಯನ್ನು ಎಲ್ಲವನ್ನು ಕಾಣಲಿಕ್ಕೆ ನಮಗೆ ಈ ಕಂಬಳದಲ್ಲಿ ಸಿಗ್ತದೆ. ಇದೊಂದು ಶ್ರೇಷ್ಠವಾಗಿದೆ. ಬೆಂಗಳೂರು ಕಂಬಳ ಅತ್ಯಂತ ಯಶಸ್ವಿ ಆಗಲಿ ಅಂತ ನಾನು ಹಾರೈಸ್ತೇನೆ ಜಿಲ್ಲಾ ಕಂಬಳ ಸಮಿತಿ ಅಧ್ಯಕ್ಷನಾಗಿ. ದಕ್ಷಿಣ ಕನ್ನಡದಲ್ಲಿ ರೈತರಿಗೆ, ಕೃಷಿಕರಿಗೆ ಹಾಗೂ ಸಾರ್ವಜನಿಕರಿಗೆ ಎಲ್ಲರೂ ಮೆಚ್ಚುವಂತಹ ಕ್ರೀಡೆ ಅಂತ ಹೇಳಿದರೆ ಅದು ಕಂಬಳ. ಕಂಬಳದಲ್ಲಿ ಬಹಳಷ್ಟು ಜನರ ಒಗ್ಗೂಡುವಿಕೆ. ಹೇಗೆಂದರೆ ನೋಡುವವರು ಬೇರೆ, ಕೋಣ ಸಾಕುವವನು ಬೇರೆ, ಸಾಕಿಸುವವನು ಬೇರೆ, ಹಾಗೆ ಅದರ ಕೆಲಸ ಮಾಡುವವನು ಬೇರೆ, ಓಡಿಸುವವನು ಬೇರೆ. ಈ ಎಲ್ಲರನ್ನೂ ಒಟ್ಟಿಗೆ ಮಾಡಿಕೊಂಡು ವರ್ಷದಲ್ಲಿ ಒಂದು 10-25 ದಿನ ಮಾತ್ರ ಕಂಬಳದ ಕೋಣಗಳಿಗೆ ಓಡಲಿಕ್ಕೆ ತನ್ನನ್ನು ಸಾಕಿ ಸಲಹಿದವನ ಗೌರವವನ್ನು ಎತ್ತಿ ಹಿಡಿಯುವಂಥ ಅವಕಾಶ ಇರುವುದು ಈ ಕಂಬಳದಲ್ಲಿ. ಈ ಕಂಬಳ ಭಾಳ ಹೆಮ್ಮೆ ಏನಂದರೆ, ನಮ್ಮ ಒಂದು ಹೆಮ್ಮೆ ನಮ್ಮ ಪುತ್ತೂರಿನ ಶಾಸಕರು ಅದನ್ನು ಬೆಂಗಳೂರಿಗೆ ತಂದು ವಿಶ್ವಕ್ಕೆ ತೋರಿಸಬೇಕು ಅಂತ ಹೇಳುವ ಪ್ರಯತ್ನ ಮಾಡಿದ್ದು ದೊಡ್ಡ ಸಾಧನೆ. ಅವರಿಗೊಂದು ಸಲ್ಯೂಟು. ಎರಡನೇದಾಗಿ ನಮ್ಮ ಜಿಲ್ಲೆಯ ಒಂದು
ಕ್ರೀಡೆ ಇವತ್ತು ಜಗಜ್ಜಾಹೀರಾಗಿದೆ. ಬೆಂಗಳೂರಿನಲ್ಲಿ ಲಕ್ಷಗಟ್ಟಲೆ ಜನರು ಬಂದು ನೋಡುವುದಕ್ಕೆ ಅವಕಾಶ ಆಗಿದೆ. ಟೀಕೆಗಳು ಎಷ್ಟು ಬರ್ಬೋದು, ಟೀಕೆಯನ್ನು ಎದುರಿಸಿ ಗೆದ್ದಾಗ ಮಾತ್ರ ಅದಕ್ಕೆ ಗೌರವ ಜಾಸ್ತಿ ಆಗೋದು. ಅಂಥ ಒಂದು ಕಾರ್ಯಕ್ರಮ ಇಲ್ಲಿ ಆಗ್ತಾಯಿದೆ. ಅದರ ಜೊತೆಯಲ್ಲಿ ಆ ತುಳುನಾಡಿನ ಖಾದ್ಯಗಳು ಯಾವ್ಯಾವುದಿದೆ ಅದನ್ನು ಪ್ರದರ್ಶನ ನಡೀತಾ ಇದೆ. ತುಳುವರ ಒಕ್ಕೂಟದ ಆ ಪ್ರದರ್ಶನ ನಡೀತಾ ಇದೆ. ಹಾಗೆ ಹೇಳಿದರೆ ಬಹುಶಃ ದಕ್ಷಿಣ ಕನ್ನಡದ ತುಳುನಾಡನ್ನೇ ತಂದು ಇಲ್ಲಿ ಇಟ್ಟಿರುವ ಹಾಗೆ ಆಗಿದೆ. ಈ ಕಾರ್ಯಕ್ರಮದಲ್ಲಿ ಕೋಣಗಳನ್ನು ಓಡಿಸುವಂಥದ್ದು. ಯಾಕಂದರೆ ಒಂದು ಸ್ವಲ್ಪ ವ್ಯತ್ಯಾಸ, ನಾವು ಕೋಣಗಳನ್ನು ಓಡಿಸೋದು, ಆದರೆ ಈ ಕಡೆ ಜನರಿಗೆ ಹೇಳಲಿಕ್ಕೆ ಗೊತ್ತಿಲ್ಲದೆ ಎಮ್ಮೆ ಓಟ ಅಂತ ಹೇಳ್ತಾ ಇದ್ದಾರೆ. ಎಮ್ಮೆಗಳನ್ನು ಓಡಿಸುವುದಲ್ಲ, ಯಾವುದಕ್ಕೂ ನಾಳೆ ಕ್ಷಣಗಣನೆ ಪ್ರಾರಂಭ ಆಗಿದೆ. ನಮ್ಮ ಜಿಲ್ಲೆಯ ಒಂದು ಕ್ರೀಡೆ ವಿಶ್ವದಲ್ಲಿ ದಾಖಲೆ ಮಾಡುವಂಥ ಸಂದರ್ಭ ಬರ್ತಾ ಇದೆ. ಬಹಳ ಒಳ್ಳೆಯ ಕಾರ್ಯಕ್ರಮ ಯಶಸ್ವಿಯಾಗಲಿ. ಇದಕ್ಕೆ ದೊಡ್ಡ ಒಂದು ತಂಡವನ್ನೇ ತಯಾರು ಮಾಡಿದ್ದಾರೆ. ಯಾರು ಅಶೋಕ್ ರೈ ಒಬ್ಬರೇ ಅಲ್ಲ, ನಮ್ಮ ಪ್ರಕಾಶ್ ಅಣ್ಣ, ಇದು ಗೋಲ್ಡ್ ಪಿಂಚಿನ ಪ್ರಕಾಶ್, ಗುಣರಂಜನ್, ಗುರುಕಿರಣ್ ಎಲ್ಲರೂ ಇದರಲ್ಲಿ ಸಾಹಿತಿಗಳು, ಹಾಡುಗಾರರು ಎಲ್ಲರೂ ಸೇರಿಕೊಂಡು, ಕಲಾವಿದರು ಸೇರಿಕೊಂಡು ಮಾಡುವಂಥ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ. ನಮ್ಮ ಕಡೆ ಆಗ್ತದೆ, ನಮ್ಮ ಕಡೆ ಅದನ್ನು ನೋಡುವುದಕ್ಕೆ ಲಕ್ಷಗಟ್ಟಲೆ ಜನ ಇಷ್ಟೆಲ್ಲ ಕಷ್ಟ ಇಲ್ಲದೆ ಬರ್ತಾ ಇದ್ದಾರೆ. ಹಾಗೆ ಬರುವುದು ಅದು ದೊಡ್ಡ ಸಂಗತಿ ನಮಗೆ. ಆದರೆ ಅದನ್ನು ಕೃಷಿಕರೇ ಹೆಚ್ಚಾಗಿರ್ತಾರೆ. ಇಲ್ಲಿ ಇಷ್ಟರವರೆಗೆ ಕಂಬಳ ನೋಡದ ಜನ ಬಂದು ನೋಡ್ತಾ ಇದ್ದಾರೆ. ಬಹುಶಃ ಇದು ಇಡೀ ಜಗತ್ತಿಗೆ ತೆರೆದಿಡುವಂತಹ ಸಂದರ್ಭ ಬಂದಿದೆ. ಶುಭವಾಗಲಿ, ಒಳ್ಳೆಯದಾಗಲಿ. ತುಳುನಾಡಿನ ಕಂಬಳ ವಿಶ್ವವಿಖ್ಯಾತಿಯನ್ನು ಪಡೆಯಲಿ ಅಂತ ಹಾರೈಸ್ತಾ ಇದ್ದೇನೆ.